ಈ ಮನೆಗೆ ದಾನಿಗಳಾಗಿ ಒದಗಿ ಬಂದವರು ಡಾಕ್ಟರ್ ರಾಮಚಂದ್ರ ಐತಾಳ್ರು ಮತ್ತೆ ಡಾಕ್ಟರ್ ಭಾರ್ಗವಿ ಐತಾಳ್ರವರು. ಅವರಿಗೆ ನಾನು ಪ್ರಥಮವಾಗಿ ಧನ್ಯವಾದ ಮತ್ತು ಸ್ವಾಗತವನ್ನು ಕೋರುತ್ತೇನೆ. ನಾವು 16 ವರ್ಷದಿಂದ ಈ ಊರಿನಲ್ಲಿ ನೆಲೆಸಿದ್ದೇವೆ. ತುಂಬ ಕಷ್ಟದಲ್ಲಿದ್ದೇವೆ. ಕಳೆದ ತಿಂಗಳು ಮಳೆ ಬಂದಲ್ಲಿ ಗಾಳಿ ಮಳೆ ಹಾರಿದ ಸಂದರ್ಭದಲ್ಲಿ ನಮ್ಮ ಯಕ್ಷಗಾನ ಕಲಾರಂಗದವರು ಫೋನ್ ಮಾಡಿದಾಗ ಅರ್ಧ ಗಂಟೆಯಲ್ಲಿ ಬಂದು ಒಂದೆರಡು ತಿಂಗಳಲ್ಲಿ ಮನೆ ಕಟ್ಟಿ ಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟು, ಆ ಸಮಯದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಗಂಗಾಧರ್ ಸರ್ ಅವರು ಮತ್ತು ಅವರ ಜೊತೆಯಲ್ಲೆಲ್ಲ ಬಂದು ನಮಗೆ ಸಹಕಾರ ಮಾಡಿದ್ದಾರೆ. ಭಯಪಡೋದು ಬೇಡ. ತುಂಬ ಈ ಬರುವ ದಾರಿ ಇಲ್ಲ, ಇಲ್ಲಲ್ಲ ನೀರಿನ ಅವಸ್ಥೆ, ದಾರಿ ಇಲ್ಲ. ಒಂದೆರಡು ತಿಂಗಳು ನಮ್ಮ ಜೊತೆಗಿದ್ದು ರಾತ್ರಿ ಆಗಲು ಒದ್ದಾಡಿದ್ದಾರೆ. ಅವರಿಗೆ ಮೊದಲಾಗಿ ವಂದಿಸಿಕೊಳ್ತಿದ್ದೇನೆ. ಹಾಗೂ ಡಾಕ್ಟರ್ ಭಾರ್ಗವಿ ಐತಾಳ್ರು ಹಾಗೂ ರಾಮಚಂದ್ರ ಐತಾಳ್ರು ಇವರಿಗೂ ನನ್ನ ವಂದನೆಗಳು. ಸಹಕರಿಸಿದ ಎಲ್ಲರಿಗೂ ನನ್ನ ವಂದನೆ ತಿಳಿಸ್ತಿದ್ದೇನೆ. ಇವತ್ತು ನಮ್ಮ ಅಪ್ಪಯ್ಯ ಕೃಷ್ಣ ಅಡಿಗರು ಹಾಗೂ ಅವರ ಪತ್ನಿ ಅಂದರೆ ನಮ್ಮ ಶಾರದಾ ಕೃಷ್ಣ ಅಡಿಗ, ಅವಳು ಸಾಧಾರಣ ಗೋಸೇವೆಗಾಗಿಯೇ ತನ್ನ 50 ವರ್ಷ ಬದುಕಿದ್ಲವಳು. 50 ವರ್ಷ ಸಹ ನನಗೆ ತಿಳಿದ ಹಾಗೆ ಗೋಸೇವೆ ಬಿಟ್ಟರೆ ಅವಳಿಗೆ ಬೇರೆ ಏನೂ ಇರಲಿಲ್ಲ. ಅಂತಹ ನಿಸ್ವಾರ್ಥ ಮನಸ್ಸಿನವಳು, ಮುಗ್ಧ ಮನಸ್ಸಿನವಳು. ಅವರಿಬ್ಬರ ಹೆಸರಲ್ಲಿ ಇವತ್ತು ಈ ಮನೆ ಉದ್ಘಾಟನೆಗೊಂಡಿದೆ. ಅದು ನಮ್ಮ ಗುರುಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಕೈಯಿಂದ. ಇದಕ್ಕಿಂತ ಸಂತೋಷದ ಕ್ಷಣ ಅಥವಾ ಒಂದು ಸಂಭ್ರಮದ ಕ್ಷಣ ಅಥವಾ ಭಾವುಕತೆ ಕ್ಷಣ ಬೇರೆ ಇಲ್ಲ ಅಂತ ಇದು ನನ್ನ ಅನಿಸಿಕೆ. ಆಗ ಯಕ್ಷ ಕಲಾಂತರಂಗ ಅಂತ ಪುಸ್ತಕ ಕೊಟ್ರು. ಅದನ್ನು ಓದಿದ್ಮೇಲೆ ನನ್ನ ಮನಸ್ಸಲ್ಲಿ ಒಂದು ಸುಪ್ತವಾದ ಒಂದು ಆಸೆ ಇತ್ತು. ಅದು ಚಿಗುರೊಡೆಯಲಿಕ್ಕೆ ಪ್ರಾರಂಭ ಆಯ್ತು. ನಾನು ಯಾಕೆ ಇವರ ಮೂಲಕವೇ ಮಾಡಬಾರ್ದು ಕೆಲಸ? ಅಂದ್ರೆ ನಮಗೆ ಹುಡುಕುವ ಕಷ್ಟಗಳು ಎಲ್ಲ ಅದನ್ನು ಫುಲ್ ಜವಾಬ್ದಾರಿ ತಗೊಂಡು ಮಾಡ್ಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ. ಇವರು ಈಗಾಗಲೇ 60-70 ಮನೆಗಳನ್ನು ಕಟ್ಟಿದ್ದಾರೆ. ನಾನು ಸಹ ಇವ್ರ ಮೂಲಕವೇ ಮಾಡಿದ್ರೆ ನನ್ನ ಆಸೆ ಚಿಗುರೊಡೆಯಿತು. ಮುರಳಿ ಕಡೆಕಾರವ್ರ ಹತ್ರ ಕೇಳಿದೆ. ಒಂದು 15-20 ದಿವಸದಲ್ಲಿ ಒಂದು ಅವಕಾಶ ಸಹ ಕಲ್ಪಿಸಿ ಬಂತು. ಇದು ಭಗವಂತನ ಪ್ರೇರಣೆ ಅಂತ ನನ್ನ ಅಭಿಪ್ರಾಯ. ಸುರೇಶ್ ಆಚಾರ್ಯರ ಪಾತ್ರತೆ ನಿಜವಾಗ್ಲೂ ಅವರಿಗೆ ಮಾತು ಬರದೆ ಮೌನವಾದ್ರು. ಅವರು ಪಾಪ ಅವತ್ತು ನಾವು ಬಂದು ನೋಡಿದಾಗ ಕೂಡ ಹಾಗೆ ಕೇವಲ 1 ತಿಂಗಳಲ್ಲಿ ನಾವು ಮನೆ ಕಟ್ಟಿಕೊಟ್ಟು ಅಂತ ನಾವು ಕೆಸರು ಕಲ್ಲು ಹಾಕಿದ ಮೇಲೆ ಬಹುಶಃ 1 ತಿಂಗಳಲ್ಲ ಹಾಗೆ ಇಷ್ಟು ಬೇಗದಲ್ಲಿ ಮನೆ ಕಟ್ಟಿಸಿಕೊಟ್ಟಂತ ನಮ್ಮ ನಂದಣ್ಣಿಗೂ ಕೂಡ ನಾವೆಲ್ಲರೂ ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಅಷ್ಟು ಸುಲಭ ಇಲ್ಲ. ನಮಗೊಂದು ಸಣ್ಣ ಕೆಲಸ ಮಾಡ್ಲಿಕ್ಕೂ ಎಷ್ಟು ಕಷ್ಟ ಆಗ್ತದೆ. ಅದರಲ್ಲಿ ಒಂದು ಮನೆಯನ್ನು ಇಷ್ಟು ತರಾತುರಿಯಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ಅದ್ಭುತವಾದಂತಹ ಕೆಲಸ. ದೊಡ್ಡ ಬಿಲ್ಡಿಂಗ್ ಗಳನ್ನ, ಎಷ್ಟೋ ದೊಡ್ಡ ಮಾಲ್ಗಳನ್ನೆಲ್ಲ ಕಟ್ಟಬಹುದು. ಬಟ್ ನಿಮಗೆ ಒಂದು 30-40 ದಿನದ ಒಳಗೆ ಇಂಥದ್ದೊಂದು ಮನೆ ಕಟ್ಟಿ ಕೇವಲ ಕಟ್ಟೋದು ಮಾತ್ರ ಅಲ್ಲದ್ರೆ ಅಷ್ಟೂ ಕೆಲಸಗಳನ್ನ ಮಾಡಿಸೋದು ನಿಜವಾಗ್ಲೂ ದೊಡ್ಡ ಕೆಲಸ. ನಂದಣ್ಣ ಮತ್ತೆ ಇನ್ನೊಂದು ನಮ್ಮ ಕಲಾರಂಗದವರು, ನಾನು ಕೂಡ ಕಲಾರಂಗದ ಸದಸ್ಯನೇ, ಸಕ್ರಿಯ ಅಲ್ಲದೆ ಇರ್ಬೋದು ಸದಸ್ಯನೇ. 1 ರೂಪಾಯಿ ಕೂಡ ಕಲಾರಂಗದ ಕೈಯಲ್ಲಿ ಇಟ್ರೆ ಆ 1 ರೂಪಾಯಿಯಲ್ಲಿ 1 ಪೈಸೆ ಕೂಡ ದುರ್ವಿನಿಯೋಗ ಆಗದೆ ಅದಷ್ಟೂ ಕೂಡ ಸದ್ವಿನಿಯೋಗ. ಅದರಲ್ಲಿಯೂ ಇನ್ನೊಂದು ಏನಂತ ಹೇಳಿದ್ರೆ, ಕಲಾರಂಗದವರ ಕೈಗೆ ದುಡ್ಡು ಸಿಕ್ಕಿದ್ರೆ ಪಾತ್ರತೆ ಕೂಡ ಒಟ್ಟು ಯಾರೋ ಕೊಟ್ಟಿದ್ದಾರೆ ಎಲ್ಲಿಯೋ ನಾವು ಅದನ್ನ ಹಂಚುವಂತದ್ದಲ್ಲ. ಆ ಪಾತ್ರತೆಯನ್ನ ಸರಿಯಾಗಿ ನೋಡಿ ಸಪಾತ್ರರಲ್ಲಿ ಅವರು ವಿನಿಯೋಗ ಮಾಡ್ತಾರೆ ಎನ್ನುವಂತಹ ನಂಬಿಕೆ ಕೇವಲ ನಮಗೂ ಮಾತ್ರ ಎಲ್ರಿಗೂ ಬಂದಿದೆ. ಅಚಾನಕವಾಗಿ ಸುರೇಶ್ ಅಣ್ಣ ನನ್ನ ನೀಲಾವರ ಮೇಳದಲ್ಲಿ ನನಗೆ ಸಿಗ್ತಾನೆ. ಆಗ ಹೇಳಬಾರ್ದು ಕೆಲವೊಂದು ವಿಷಯವನ್ನು, ಆದ್ರೆ ಹೇಳ್ದಿದ್ರೆ ಬಗ್ಗೆ ಇಲ್ಲ. ಅವನ ಪರಿಸ್ಥಿತಿ ಯಾವ ರೀತಿ ಇತ್ತು ಕೇಳಿದ್ರೆ ಅದು ನನಗೆ ಮಾತ್ರ ಗೊತ್ತಿತ್ತು.
ರಂಗಸ್ಥಳಕ್ಕೆ ಒಂದು ನೇರವಾಗಿ ಹೋಗ್ತಾ ಇದ್ದ ಬಿಟ್ರೆ ಅವನ ಬೇರೆ ವ್ಯವಹಾರಗಳೆಲ್ಲ ತುಂಬ ದುಸ್ಥಿತಿಯಲ್ಲಿತ್ತು. ಅವನ ತಾಯಿಗೆ ಒಂದು ಮಾತು ಕೊಟ್ಟಿದ್ದೆ ನಾನು, ಅಮ್ಮ ನನಗೆ ಏನಾಗ್ತದೋ ಗೊತ್ತಿಲ್ಲ, ಅವನ ಒಂದು ದಾರಿಗೆ ತರಬೇಕು ಅನ್ನೋದು ನನ್ನ ಹಠ ಇದ್ದಿತ್ತು. ಇಲ್ಲಿ ತನಕ ತಂದೆ. ಇನ್ನು ಒಂದು ಆಸೆ ಉಂಟು, ಅವನಿಗೆ ಒಂದು ಒಳ್ಳೆ ರೀತಿ ಒಂದು ಮದುವೆ ಮಾಡ್ಬೇಕನ್ನೋ ಒಂದು ಆಸೆ ಉಂಟು ನನಗೆ. ಏನೋ ನನಗೆ ಗೊತ್ತಿಲ್ಲ, ಆ ನೀಲವರ ಕಲ್ಕುಡ ಹಾಗೂ ಮಂದರ್ತಿ ಅಮ್ಮನ ಆಶೀರ್ವಾದ ಅವನ ಎಲ್ಲ ಜೀವನವನ್ನೆಲ್ಲ ಪ್ರತಿಯೊಂದು ಬದಲಾಯಿಸಿಕೊಂಡು ಈ ವರ್ಷದ ತಿರುಗಾಟದಲ್ಲಿ, ಅವನ ತಿರುಗಾಟದಲ್ಲಿ ಯಾವ ವರ್ಷವೂ ತೊಂದರೆ ಮಾಡಿರ್ಲಿಲ್ಲ ಆಗಿತ್ತು. ಆದರೆ ಕೆಲವರು ಅವನ ಬಗ್ಗೆ ಬೇಡದನ್ನು ಮಾತಾಡಿ ಅದನ್ನು ಅವರಿಗೆ ಅವ್ರ ಮೈ ಮೇಲೆ ಹೋಗುದು ಇದೆಲ್ಲ ಅವನು ಜಾಸ್ತಿ ಮಾಡಿಕೊಂಡು ಅವನ ಜೀವನವನ್ನು ಅವನಿಗೆ ತುಂಬ ಹಾಳು ಮಾಡಿಕೊಂಡ. ಆ ಪರಿಸ್ಥಿತಿಯನ್ನೆಲ್ಲ ಬಿಟ್ಟು ಈಗ ಒಳ್ಳೆ ರೀತಿಯಲ್ಲಿ ತಿರುಗಾಟವನ್ನು ಮಾಡಿದ್ದಾನೆ ಈ ವರ್ಷ. ಆ ಮಟ್ಟಿಗೆ ತುಂಬ ಸಂತೋಷ ಉಂಟು. 6 ತಿಂಗಳು ಕಾರ್ಯಕ್ರಮ. ಆ 6 ತಿಂಗಳು ಕಾರ್ಯಕ್ರಮದಲ್ಲಿ ನಮಗೆ ಸಿಗುವುದು ಈ ವರ್ಷದ ನನ್ನ ಸಂಬಳ, ನಾನು ಮುಚ್ಚಿ ಮಾರಿ ಹೇಳುವುದಿಲ್ಲ, ನನಗೂ ಸುರೇಶ್ ಅಣ್ಣನಿಗೆ ಇದ್ದದ್ದು ಒಂದೇ ರೀತಿ ಸಂಬಳ, 1,65,000. ಈ 1,65,000ದಲ್ಲಿ ನಾವೇನು ಮಾಡ್ತೀವಿ, 6 ತಿಂಗಳಲ್ಲಿ ಮಧ್ಯೆ 10,000 20,000, ಲಾಸ್ಟಿಗೆ ಉಳಿಯುವುದು ನಮಗೊಂದು 5,000. ಮನೆ ಖರ್ಚು ವೆಚ್ಚ ಅದು ಇದು ಎಲ್ಲ ಹೋಗುವಾಗ ನಮಗೆ ಮನೆ ಕಟ್ಟುವುದಾಗ್ಲಿ ಅಥವಾ ಮದುವೆ ಮಾಡುವುದಾಗ್ಲಿ ಅಥವಾ ಒಂದು ಬಂಗಾರ ಯಾವ ಆಸೆಯನ್ನು ಬಿಟ್ಟು ನಾವು ಕಲಾವಿದರಾಗಿ ಬದುಕ್ತಾ ಇದ್ದೇವೆ. ಒಬ್ಬ ಕಲಾವಿದ ಅದವನು ಹೆಸರು ಮಾಡಿದಂಥ ಕಲಾವಿದರಿಗೆ ಏನು ತೊಂದರೆ ಇಲ್ಲ. ನಮ್ಮಂಥ ಈ ಸಣ್ಣ ಪುಟ್ಟ ಕಲಾವಿದರಿಗೆ ಸ್ವಲ್ಪ ಯಕ್ಷಗಾನ ರಂಗ ಸಮಸ್ಯೆನೇ ಕೊಡ್ತಾ ಉಂಟು. ಅಂದರೆ ಹೆಚ್ಚಿನ ಅವಶ್ಯಕತೆ ಇಲ್ಲ. ಅಂತಹ ಕಲಾವಿದರಿಗೆ ನೀವೆಲ್ಲರೂ ಒಂದು ಕಲಾರಂಗ ಅಂತಹ ಒಂದು ಸಹಕಾರ ಸಂಘ ಮಾಡಿದ್ದು ನಿಜವಾಗ್ಲೂ ಮತ್ತೊಂದು ತಂದೆ ತಾಯಿಯನ್ನು ಕೊಟ್ಟಂತಹ ಪುಣ್ಯ ನಮ್ಮ ಪಾಲಿಗೆ ಅಂತ ಹೇಳ್ತೇನೆ. ಹಿಂದಿನ ಜನ್ಮದ ಸುಕೃತಲಿ ಸನ್ಮಾನ್ಯನು ನೀನಾಗಿ ತೋರಿಸುವೋ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಪಿತಂ. ದೇವರು ಈ ಬಾರಿ ಒಂದು ಒಳ್ಳೆ ಕೆಲಸ ಮಾಡಿದ ಅಂತ ನಮಗನಿಸತ್ತೆ. ಏನು ಅಂತಂದರೆ, ಮಳೆಗಾಲಕ್ಕೆ ಮುಂಚೆನೇ ಸುರೇಶಾಚಾರ್ಯ ಮನೆಯನ್ನೆಲ್ಲ ಕಿತ್ತಾಕಿಬಿಟ್ಟ, ಪೂರ ಹಾರಿಸಿಬಿಟ್ಟ. ಒಂದು ವೇಳೆ ಒಂದು ಕಂಬ ಮಾತ್ರ ಬಿದ್ದದ್ದಾದರೆ, ಒಂದು ಜಂತಿ ಮಾತ್ರ ಬಿದ್ದದ್ದಾದರೆ ಪ್ರಾಯ ಅದನ್ನಷ್ಟೇ ಅಲ್ಲಿಗೆ ಪುನಃ ಸರಿ ಮಾಡಿಟ್ಟು ಪುನಃ ಅದೇ ಸ್ಥಿತಿಯಲ್ಲಿ ಬಹುಕಾಲ ಮುಂದುವರಿಬೇಕಾಗಿತ್ತು. ಹೀಗೆ ಬೇಡ, ಬೇರೆ ವ್ಯವಸ್ಥೆ ಮಾಡೋಣ ಅಂತ ಹೇಳ್ಕೊಂಡು ದೇವರು ಆ ಇಡೀ ಮನೆಯನ್ನೇ ಹಾರಿಸಿಬಿಟ್ಟ. ಅದೇ ಕಾಲಕ್ಕೆ ನಮ್ಮ ಐತಾಳರಂತಹ ಮಹನೀಯರಿಗೆ ಬುದ್ಧಿ ಕೊಟ್ಟ. ಹೀಗೊಂದು ಇದೆ, ಅಲ್ಲಿ ಕೂಡಲೇ ಒಂದು ವ್ಯವಸ್ಥೆ ಮಾಡು ಅಂತ ಹೇಳಿಕೊಂಡು, ಇದಕ್ಕೆ ಎಲ್ಲ ಕೂಡ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಾ ಇರುವಂತಹದ್ದು ನಮ್ಮ ಯಕ್ಷಗಾನ ಕಲಾರಂಗ. ಇವತ್ತು ಕಂಡು ತುಂಬ ಸಂತೋಷವಾಗಿದೆ. ನಾವು ಕಲಾರಂಗದ ಬಗ್ಗೆ, ಯಕ್ಷಗಾನ ಕಲಾರಂಗದ ಬಗ್ಗೆ ಹೇಳಬೇಕಾದ್ದೇ ಇಲ್ಲ. ಏನು ಪ್ರಶಸ್ತಿಗಳನ್ನು ಕೊಟ್ಟರು ಕೂಡ ಕಡಿಮೆ. ಅವರದನ್ನು ಬಯಸೋದು ಇಲ್ಲ. ಉಂಡವರು ತೃಪ್ತಿಯಾಗಿ ತೇಗಿದರೆ ಅದೇ ಅವರಿಗೆ ಆಶೀರ್ವಾದ ಅಂತ ಭಾವಿಸುವವರು.
ಇವತ್ತು 80ನೇ ಮನೆ ಹಿರಿಯರಿಂದ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ಇದು ಕಲಾವಿದನಿಗೆ ನಿರ್ಮಿಸಿಕೊಡುವ ಮನೆ. ಹಾಗೆ ನಾವು ವಿದ್ಯಾಪೋಷಕನ ಫಲಾನುಭವಿ ವಿದ್ಯಾರ್ಥಿಗಳಿಗೂ ಮನೆ ನಿರ್ಮಿಸಿಕೊಡುತ್ತಿದ್ದು, ಇವತ್ತಿನ 10ನೇ ಮನೆ ಇವತ್ತು ಕಲಾವಿದನಿಗೆ ನಿರ್ಮಿಸಿಕೊಡುವ ಮನೆ ಅಂತ ಹೇಳಿಕೆ ತುಂಬಾ ಖುಷಿ ಆಗ್ತದೆ. ಇದಕ್ಕೆ ಈ ಮನೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ನಮ್ಮ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಮೌನ ಸಾಧಕ ಕೃಷ್ಣಮೂರ್ತಿಯವರ ಒಂದು ಉತ್ತೇಜನದಿಂದ ಎಲ್ಲ ಕುಟುಂಬಿಕರು, ಅಜ್ಜಂದಿರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿಕೊಂಡು ಒಂದು ಕುಟುಂಬದ ಪ್ರಾಯೋಜಕತ್ವದಲ್ಲಿ ಈ ಮನೆ ನಿರ್ಮಾಣಗೊಂಡಿದೆ. ಇದಕ್ಕೆ ಸಹಕಾರ ನೀಡಿದ ಎಲ್ಲ ಕುಟುಂಬದ ಸದಸ್ಯರಿಗೂ ನಾನು ಮನಸ ಸ್ಮರಿಸುತ್ತಾ, ಯಕ್ಷಗಾನ ಕಲಾವಿದರಿಗೆ ತುಂಬಾ ಕಷ್ಟ ನೋಡ್ಲಿಕ್ಕೆ. ಯಕ್ಷಗಾನ ರಂಗಸ್ಥಳ ಮಾತ್ರ ಅವ್ರು ರಾಜರಾಗಿರ್ತಾರೆ, ಸಂತೋಷದಿಂದ ಇರ್ತಾರೆ, ಇನ್ನೊಬ್ರು ನಗುವನ್ನ ನಗಿಸ್ತಾ ಇರ್ತಾರೆ. ಆದ್ರೆ ಅವರಿಗಿರುವಂತಹ ಕಷ್ಟಗಳನ್ನ ಯಾರು ಕೇಳುವವರು ಇರುವುದಿಲ್ಲ. ಅವರೇ ನೆರವಾಗಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಮನೆ ತುಂಬಾ ದುರಸ್ತಿಯಿಂದ ಇತ್ತು. ಯಾರು ಕೂಡ ನಮ್ಮ ಮನೆಗೆ ಬರ್ಲಿಕ್ಕೆ ಸ್ವಲ್ಪ ಹಿಂಜರಿತಾ ಇದ್ರು. ನೋಡುವಾಗ ಮನೆ ಹಾಗೆ ಉಂಟು ಅನ್ನೋ ಹಾಗೆ. ಬಂದ್ರು ಮನೆ ಒಳಗೆ ಉಳಿಯುವುದಿಲ್ಲ ಇತ್ತು. ಬಂದು ಹೋಗುದು ಕೂಡಲೇ ಹೊರಗೆ ಹೋಗ್ತಾ ಇದ್ರು. ಏನ್ ಮಾಡ್ಲಿಕ್ಕಿಲ್ಲ, ನಮ್ಗೆ ಕಷ್ಟ ಉಂಟು. ನಮ್ಗೆ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಆದ ಸಂದರ್ಭ ನಾವು ಮನೆಗೆ ಸರಿ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಿರುವಾಗ ನನಗೊಬ್ಬ ಯಕ್ಷಗಾನ ಕಲಾವಿದರಿಂದ ಹೀಗೆ ವಿಷಯ ಸಿಕ್ಕಿತು. ಯಕ್ಷಗಾನ ಕಲಾರಂಗವು ವಿದ್ಯಾರ್ಥಿಗಳಿಗೆ ಮತ್ತೆ ಕಲಾವಿದರಿಗೂ ಅಸಹಾಯಕದಲ್ಲಿ ಕಲಾವಿದರಿಗೆ ಮನೆ ಕಟ್ಟಿಸಿ ಕೊಡ್ತಾರೆ, ನೀವು ಸ್ವಲ್ಪ ಮಾತಾಡಿ ನೋಡಿ ಅಂತ ನರ್ಸರಿಗೆ ವಿಚಾರ ತಿಳಿಸಿದ ನಂತರ ಅವರು ಮನೆ ಭೇಟಿ ಮಾಡಿ ನೋಡಿ, ನಾನು ಇರ್ಲಿಲ್ಲ ಅವ್ರು ಬರುವಾಗ, ನಾನು ಹೊರಗಡೆ ಆಟಕ್ಕೆ ಹೋಗ್ತಾ ಇದ್ದೆ. ಅವರಾಗಿ ಬಂದು ನಮ್ಮ ಮನೆಯೆಲ್ಲ ಭೇಟಿ ಮಾಡಿ ವಿಚಾರಿಸಿ ಅಮ್ಮನೇ ಹೇಳಿದ್ರಂತೆ, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ, ಇದಕ್ಕೆ ನಾನು ಮನೆ ಕಟ್ಟಿಸಿ ಕೊಡುವ ವ್ಯವಸ್ಥೆ ಮಾಡಿಸ್ತೇನೆ ನಾನು ಅಂತ. ಮತ್ತೆ ಹೇಳಿದ್ರು, ಇಲ್ಲಿ ಇರಬೇಡಿ ನೀವು ಈ ಮನೆಯಲ್ಲಿ, ಈ ಮನೆ ಇನ್ನೇನು. ನಮ್ಮ ಮನೆ ಹಾಗೆ ಸಿಮೆಂಟ್ ಎಲ್ಲ ಬಿದ್ದೋಗಿ ಬರೀ ಗೋಡೆ ಇಟ್ಟಿಗೆ ಮಾತ್ರ ಇದ್ದಿತ್ತು. ಅದು ಬಿದ್ದು ಹೋಗುವ ಸಂದರ್ಭ ಇತ್ತು. ಅದಕ್ಕೆ ನಾವು ಮನೆ ಬಿಟ್ಟು ಹೊರಗಡೆ ಚಿಕ್ಕಮ್ಮನ ಮನೆ ದೊಡ್ಡಮ್ಮನ ಮನೆ ಇದ್ದಿದ್ದು ಕಮಲಶಿಲೆಯಲ್ಲಿ. ನಂತರ ಇವರು ಹೇಳಿದ ನಂತರ ಅವ್ರು ಹೇಳಿದ ತಕ್ಷಣವೇ ನಾವು ಮನೆ ಎಳೆದು ಮನೆ ಕಟ್ಲಿಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ದೇವೆ. ಆ ನಂತರ ಮನೆ ಕಟ್ಟರು. ಸಂತೋಷ ಏನ್ ಕೇಳಿದ್ರೆ ₹1 ಕೂಡ ಕೈಯಿಂದ ಹೋಗ್ಲಿಲ್ಲ. ಅದೇ ಸಂತೋಷ ನಮ್ಗೆ. ಎಲ್ಲವೂ ಕೂಡ ಕಲಾರಂಗ ನನಗೆ ಸಪೋರ್ಟ್ ಮಾಡಿ ಕಲಾರಂಗದಿಂದ ಮನೆ ಆದದ್ದು. ಪುತ್ತೂರು ಕೃಷ್ಣ ಭಟ್ ಮತ್ತು ಅವರ ಹೆಂಡತಿ ಗಂಗಮ್ಮ, ಅವರ ಮಕ್ಕಳು ಮರಿ ಮಕ್ಕಳು, ಅವರಿಗೆ ಚಿರಋಣಿಯಾಗಿರ್ತೇನೆ ಎನ್ನುವಾಗ ನಾನು ಹೇಳಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಕಲಾರಂಗವನ್ನು ಹೊಗಳುತ್ತಾ, ಯಾಕೆಂತ ಹೇಳಿದ್ರೆ ಇಂಥದ್ದೊಂದು ಸಂಸ್ಥೆ ಇಡೀ ಭಾರತ ದೇಶದಲ್ಲಿಲ್ಲ. ಕಲಾವಿದರನ್ನು ಒಗ್ಗೂಡಿಸಿ ಕಲಾವಿದರ ಕಷ್ಟ ಸುಖಕ್ಕೆ ಆಂತುಕೊಂಡು ಅವ್ರಿಗೆ ಬೇಕಾದನ್ನು ಕೊಡುವ, ಬಡ ಕಲಾವಿದರಿಗೆ ಬೇಕಾದ್ರೆ ಮನೆ ಕಟ್ಟಿಸಿಕೊಡುವ, ಶಿಕ್ಷಣದಲ್ಲಿ ಅತ್ಯುತ್ತಮವಾಗಿ ಮುಂದೆ ಬಂದವರಿಗೆ ಮುಂದಿನ ಎಜುಕೇಶನ್ ಬಗ್ಗೆ ಬೇಕಾದಷ್ಟು ಪ್ರೋತ್ಸಾಹ ಕೊಡುವಂತಹ ಒಂದು ಸಂಸ್ಥೆ ಅಂದ್ರೆ ಕಲಾರಂಗ. ಅದರ ಮೇಲೆ ಅಷ್ಟು ಅಭಿಮಾನ ಉಂಟು, ನನಗೆ ಪ್ರೀತಿ ಉಂಟು ಅಂತ. ಎಲ್ಲ ಸದಸ್ಯರು ಕೂಡ ಯಾವ ಸಂಬಳವನ್ನೂ ತೆಗೆದೆ, ಪ್ರತಿಫಲ ಅಪೇಕ್ಷೆ ಇಲ್ಲದೆ ರಾಮನ ಸೇವೆ ಮಾಡಿದ ಹನುಮಂತನ ಹಾಗೆ ಸೇವಾ ಹಿ ಪರಮೋ ಧರ್ಮ ಅಂತ ಹೇಳಿ ತಾವು ಕೆಲಸಕ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿನ ದಿವಸದಲ್ಲಿ ಅವರು ತನ್ನ ಕೊಡುಗೆಯನ್ನು ಇವರು ಕೃಷ್ಣ ಭಟ್ರು, ಗಂಗಮ್ಮ ಅವರನ್ನು ನಾನು ಸಮೀಪದಲ್ಲಿ ನೋಡಿದ್ದೇನೆ. ಅವರು ನಮಗೂ ಅಳಿಯನಾಗಿದ್ರು ಕೂಡ ಪರ ಊರಲ್ಲಿ ಇದ್ದವರಾಗಿದ್ರು, ಚೆನ್ನಾಗಿ ಗೌರವ ಕೊಟ್ಟಿದ್ದಾರೆ. ರಾಮ್ ಭಟ್ರೊಟ್ಟಿಗೂ ಈಗ ಕೃಷ್ಣಮೂರ್ತಿ ಭಟ್ರೊಟ್ಟಿಗೂ ನಮ್ಮ ಸಂಪರ್ಕ ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತದೆ. ಎಲ್ಲರ ಮನಸ್ಸಿನಲ್ಲೂ ಸದಾ ನಮ್ಮ ಅಜ್ಜ ದೊಡ್ಡಮ್ಮನ ನೆನಪು ಇದೆ. ಅವರ ಹೆಸರಲ್ಲಿ ಗಂಗಾಕೃಷ್ಣ ಎಂಬ ಒಂದು ಮನೆಯನ್ನು ಸೃಷ್ಟಿಸಿ ಸತ್ಪ್ರಾತರಿಗೆ ಕೊಡ್ತಾ ಇದ್ದಾರೆ. ಆ ಮನೆಯಲ್ಲಿ ಮುಂದೆ ಇರುವವರಿಗೆ ಶ್ರೇಯಸ್ಸು, ಅಭಿವೃದ್ಧಿ ಎಲ್ಲ ಕೊಟ್ಟು ಆ ಮನೆಯಲ್ಲಿ ಸಂತೋಷವಾಗಿ ಎಲ್ಲರೂ ಇರಬೇಕು ಅಂತ ನಾವು ಆಶಿಸ್ತೇವೆ. 51 ವರ್ಷದ ಒಂದು ಸಂಸ್ಥೆ ಇಷ್ಟು ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ನಾವೆಲ್ಲ ಅದಕ್ಕೊಂದು ದೊಡ್ಡ ಚಪ್ಪಾಳೆಯನ್ನು ಹೊಡಿಬೇಕಾಗ್ತದೆ. ಯಾಕೆ ಕೇಳಿದ್ರೆ 80 ಮನೆಗಳನ್ನ ವಿದ್ಯಾಪೋಷಕಂಡರಲ್ಲಿ ಕಳಿಸ್ತದೆ. 10 ಮನೆಗಳನ್ನ ಕಲಾವಿದನ ನೆಲೆಯಲ್ಲಿ ಕಟ್ಟಿಸಿಕೊಡ್ತಾ ಇದ್ರೆ 10ನೇ ಮನೆ ವಿಘ್ನೇಶ್, 10ನೇ ಮನೆಯ ಒಬ್ಬ ಫಲಾನುಭವಿ ಆಗ್ತಾ ಇದ್ದೇನೆ ವಿಘ್ನೇಶ್. ಇನ್ನು ಕೆಲವರಿಗೆ ಈ ಮನೆ ಸಿಗ್ಲಿಕ್ಕಿದೆ.
ಕೇವಲ ನಾವು ಗಳಿಸುವುದು ಮಾತ್ರ ಮುಖ್ಯವಲ್ಲ, ನಾವು ಗಳಿಸಿದ್ರಲ್ಲಿ ಒಂದು ಪಾಲನ್ನು ಸಮಾಜಕ್ಕೆ ಕೊಡಬೇಕಾಗ್ತದೆ. ಆ ಸಮಾಜಕ್ಕೆ ಕೊಡುವಂತ ಮನಸ್ಸು ನಮ್ಮಲ್ಲಿ ಇರಬೇಕಾಗ್ತದೆ. ಅಂತ ಎಲ್ಲ ಸಜ್ಜನ ಮನಸ್ಸುಗಳು ಇವತ್ತಿಲ್ಲಿ ಒಂದಾಗಿ ಕುಳಿತಿದ್ದೀರಿ. ಇದು ನಿಜಕ್ಕೂ ಕೂಡ ಒಂದು ಖುಷಿ ಕೊಡುವಂತ ಗಳಿಗೆ ಅಂತ ಹೇಳ್ತಾ ಈ ಅವಕಾಶವನ್ನು ನಮಗೋಸ್ಕರ ಒದಗಿಸಿಕೊಟ್ಟಂತ ಕಲಾರಂಗಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಕುಟುಂಬದಲ್ಲೇ ಕೆಲವರಿಗೆ ತುಂಬಾ ಸಂಶಯ ಇತ್ತು, ಇಷ್ಟು ಕೆಲಸ ಮಾಡ್ತಾರೆ ಅದು ಸಂತದ ಇಲ್ವಾ ಅಂತೆಲ್ಲ ಕೆಲವು ಮಾತು ಬಂದಿತ್ತು. ನಾನು ಅದಕ್ಕೆ ನಮ್ಮ ಕುಟುಂಬದವರಿಗೂ ಒಂದು ಪರಿಚಯ ಆಗಬೇಕು. ಹಾಗೆ ಫಸ್ಟಿಗೆ ನಾವು ಹೆಣ್ಣು ಮಕ್ಕಳು 6 ಜನ ಸೇರ್ಕೊಂಡು ಈ ಒಂದು ಮನೆ ಕಟ್ಟಬೇಕು ಅಂತ ಒಂದು ಸಂಕಲ್ಪ ಬಂತು. ಇದ್ರ ಹಿಂದೆ ಒಂದು ನನ್ನ ಸ್ನೇಹಿತ ದಿನೇಶ್ ಅಂತ ಇದ್ರು, ಅವರೊಟ್ಟಿಗೆ ಸೇರಿ ಒಂದು ಮನೆ ಕಟ್ಟಿಕೊಟ್ಟಿದ್ದೆವು. ಅದನ್ನು ಹಾಗೆ ಇದರ ಪ್ರೇರಣೆಯಿಂದ ಮತ್ತೆ ಇಲ್ಲಿ ಎಲ್ಲ ಇದ್ದಾರೆ, ನಮ್ಮ 40 ಜನದ ಕುಟುಂಬ ಉಂಟು. ಆ ಕುಟುಂಬದಲ್ಲಿ ಸೇರ್ಕೊಂಡು ಇಂಥ ಮನೆಗಳನ್ನೆಲ್ಲ ಮಾಡ್ತಾ ಇರುವಾಗ ಒಂದು ಮನಸ್ಸಿಗೆ ತೋರಿಸಿತ್ತು, ಒಂದು ಸರಿ ನಮ್ಮ ಅಜ್ಜ ದೊಡ್ಡನ ಹೆಸರಲ್ಲಿ ಒಂದು ಆಗ್ಬೇಕು ಅಂತ ಒಂದು ಸಂಕಲ್ಪ ತಲೆಯಲ್ಲಿತ್ತು. ಅದನ್ನು ಹೀಗೆ ಒಮ್ಮೆ ಹೇಳಿದೆ ಮಾಡುವನ ಅಂತ. ಅವಾಗ ನನ್ನ ಅಕ್ಕನ ಹತ್ರ ಹೇಳಿದೆ ಫಸ್ಟ್, ಹೀಗೀಗೆ ಒಂದು ಮಾಡ್ಬೇಕಂತ ಒಂದು ಸಂಕಲ್ಪ ಉಂಟು ಅಂತ. ಅದಕ್ಕೆ ಅವಳು ಹೇಳಿದ್ಲು, ನಮ್ದೇ ಒಂದು ಗ್ರೂಪ್ ಉಂಟು, ಪುತ್ರಾಯ ಕುಟುಂಬ ಅಂತ ಒಂದು ಗ್ರೂಪ್ ಇದೆ ವಾಟ್ಸಪ್ ಅಲ್ಲಿ, ನೀನು ವಾಟ್ಸಪ್ಪಿಗೆ ಫಸ್ಟ್ ಹಾಕು ಅಂತ ಹೇಳಿ. ಸೊ ವಾಟ್ಸಪ್ಪಿಗೆ ಹಾಕಿದ ಕೂಡಲೇ ಅದಕ್ಕೆ ಸ್ಪಂದನೆ ಬಂತು. ಮತ್ತೆ ಇಮಿಡಿಯೇಟ್ ಆಗಿ ನಾವು ಮೀಟಿಂಗ್ ಮಾಡಿ, ಟ್ರಸ್ಟ್ನ ಮೀಟಿಂಗ್ ಮಾಡಿ ಅದರಲ್ಲಿ ಎಲ್ಲ ವಿಷಯಗಳನ್ನು ಹೇಳಿದಾಗ ಎಲ್ಲರೂ ಖುಷಿಯಲ್ಲಿ ಒಪ್ಕೊಂಡು ಇದು ಮಾಡಿದ್ದಾರೆ. ನಾನು ಪ್ರಸ್ತುತ ಯಕ್ಷಗಾನ ಅಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ ಯಕ್ಷಗಾನದಲ್ಲೇ ಇದ್ದೇನೆ. ಯಾಕೆ ಕೇಳಿದ್ರೆ ಶಾಲೆಗೆ ಹೋಗೋ ಟೈಮಿಂದನೂ ನಮ್ಗೆ ಅಪ್ಪನಿಗೆ ಹುಷಾರಿರ್ಲಿಲ್ಲ. ಅಪ್ಪನಿಗೆ ಹುಷಾರಿಲ್ಲದ ಸಂದರ್ಭ ನಮ್ಮ ಮನೆ ಖರ್ಚನ್ನು ನಾನೇ ನಿರ್ವಹಿಸಬೇಕಾದ ಕಾರಣ, ನನ್ನ ಶಾಲೆ ಕಾಲೇಜ್ ಖರ್ಚುಗಳನ್ನು ನಾನೇ ನೋಡ್ಕೊಳ್ಬೇಕಾದ ಕಾರಣ ನಾನು 7ನೇ ಕ್ಲಾಸಿಗೆ ಹೋಗೋದ್ರಿಂದನೂ ಕೆಲಸಕ್ಕೆ ಹೋಗ್ತಾ ಇದ್ದೆ. ನಂತರ 8ನೇ ಕ್ಲಾಸಿಂದ ನನಗೆ ಯಕ್ಷಗಾನಕ್ಕೊಂದು ಅವಕಾಶ ಸಿಕ್ತು. ಯಕ್ಷಗಾನದ ಹುಚ್ಚು ತುಂಬಾ ಇದ್ದ ಕಾರಣ ಯಕ್ಷಗಾನಕ್ಕೆ ಹೋಗಿ ವೇಷ ಮಾಡ್ಬೇಕೆನ್ನೋ ಹಾಗೆ ಹೋಗಿ ಮೇಳಕ್ಕೆ ಸೇರಿಕೊಂಡೆ. ನಂತರ ಅದರಲ್ಲಿ ಮುಂದುವರಿಸಿ SLC ವರೆಗೂ ಓದಿದೆ. SLC ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರೌಢಶಾಲೆಯಲ್ಲಿ ಓದಿದ್ದು. ಅಲ್ಲಿ ಒಳ್ಳೆ ನನಗೆ 70% ಮಾರ್ಕ್, 75% ಮಾರ್ಕ್ ಬಂದಿದೆ. ನಂತರ PUCಗೆ ಹೋಗ್ತಾ ಯಕ್ಷಗಾನಕ್ಕೆ ಹೋದೆ. ಡಿಗ್ರಿ ಕೂಡ ಹಾಗೆ ಕಂಪ್ಲೀಟ್ ಮಾಡಿದೆ ಯಕ್ಷಗಾನದಲ್ಲಿ. ನಂತರ ಈಗ ಪೂರ್ಣವಾಗಿ ಯಕ್ಷಗಾನದಲ್ಲೇ ಇದ್ದೇನೆ. ಹವ್ಯಾಸಿಯಿಂದ ಪೂರ್ಣವಾಗಿ ಯಕ್ಷಗಾನದಲ್ಲೇ ಇದ್ದೇನೆ. ಯಕ್ಷಗಾನ ಕಲಾವಿದರಿಗೆ ತುಂಬಾ ಕಷ್ಟ. ನೋಡ್ಲಿಕ್ಕೆ ಯಕ್ಷಗಾನ ರಂಗಸ್ಥಳದಲ್ಲಿ ಮಾತ್ರ ಅವರು ರಾಜರಾಗಿರ್ತಾರೆ, ಸಂತೋಷದಿಂದ ಇರ್ತಾರೆ, ಇನ್ನೊಬ್ರು ನಗುವನ್ನ ನಗಿಸ್ತಾ ಇರ್ತಾರೆ. ಆದ್ರೆ ಅವರಿಗಿರುವಂತಹ ಕಷ್ಟಗಳನ್ನು ಯಾರು ಕೇಳುವವರು ಇರುವುದಿಲ್ಲ. ಅವರೇ ನೆರವಾಗಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಮನೆ ತುಂಬಾ ದುರಸ್ತಿಯಿಂದ ಇತ್ತು. ಯಾರು ಕೂಡ ನಮ್ಮ ಮನೆಗೆ ಬರ್ಲಿಕ್ಕೆ ಸ್ವಲ್ಪ ಹಿಂಜರಿತಾ ಇದ್ರು. ನೋಡುವಾಗ ಮನೆ ಹಾಗೆ ಉಂಟು ಅನ್ನೋ ಹಾಗೆ. ಬಂದ್ರು ಮನೆ ಒಳಗೆ ಉಳಿಯುವುದಿಲ್ಲ ಇತ್ತು. ಬಂದು ಹೋಗುದು ಕೂಡಲೇ ಹೊರಗೆ ಹೋಗ್ತಾ ಇದ್ರು. ಏನ್ ಮಾಡ್ಲಿಕ್ಕಿಲ್ಲ, ನಮ್ಗೆ ಕಷ್ಟ ಉಂಟು. ನಮ್ಗೆ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಆದ ಸಂದರ್ಭ ನಾವು ಮನೆಗೆ ಸರಿ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಿರುವಾಗ ನನಗೊಬ್ಬ ಯಕ್ಷಗಾನ ಕಲಾವಿದರಿಂದ ಹೀಗೆ ವಿಷಯ ಸಿಕ್ಕಿತು. ಯಕ್ಷಗಾನ ಕಲಾರಂಗವು ವಿದ್ಯಾರ್ಥಿಗಳಿಗೆ ಮತ್ತೆ ಕಲಾವಿದರಿಗೂ ಅಸಹಾಯಕ ಇದ್ದಲ್ಲಿ ಕಲಾವಿದರಿಗೆ ಮನೆ ಕಟ್ಟಿಸಿ ಕೊಡ್ತಾರೆ, ನೀವು ಸ್ವಲ್ಪ ಮಾತಾಡಿ ನೋಡಿ ಅಂತ. ನನಗೆ ಅವ್ರು ಹೇಳಿದಾಗ ಸಂತೋಷ ಆಯ್ತು. ಆದ್ರೆ ಏನ್ ಮಾಡುದು, ಅಲ್ಲಿ ಯಾರು ನನ್ಗೆ ಗುರ್ತಾನೆ ಇಲ್ಲ, ಯಾರು ಪರಿಚಯನೂ ಇಲ್ಲ. ಕಲಾರಂಗಕ್ಕೆ ಹಾಗಂತ ನಾ ಮೆಂಬರ್ ಆಗಿದ್ದೆ ಆ ಟೈಮಲ್ಲಿ ಮೆಂಬರ್ ಆದ್ರೂ ಕೂಡ ನನಗೆ ಮುರಳಿ ಸರ್ದಾಗ್ಲಿ ಸರ್ದಾಗ್ಲಿ ಯಾರ್ದು ಗುರ್ತಾಗ್ಲಿಲ್ಲ, ಪರಿಚಯ ಇರ್ಲಿಲ್ಲ. ಆ ಸಂದರ್ಭ ಏನ್ ಮಾಡುದು ಅಂತ ಹೇಳುವಾಗ ನಮ್ಮಲ್ಲಿ ಪ್ರತಿ ವರ್ಷ ಯಕ್ಷಗಾನದಲ್ಲಿ ಬಸ್ ಪಾಸ್ ಅನ್ನ ತೆಗೆದುಕೊಂಡು ಬರುವರು ನಾರಾಯಣ ಒಳ್ಳು ನಾರಾಯಣ ಅಂತ. ಪ್ರತಿ ಸತಿ ಇಲ್ಲಿಗೆ ಬಂದು ನಮ್ಮ ಕಲಾವಿದರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಒಟ್ಟು ಮಾಡಿ ಅವರೇ ಉಡುಪಿಗೆ ಹೋಗಿ ಅವರು ಅಲ್ಲಿಂದ ತಂದು ನಮ್ಗೆಲ್ಲ ಕೊಡ್ತಾ ಇದ್ರು. ಅವ್ರ ಹತ್ರ ಮಾತಾಡಿದೆ, ನನ್ಗೊಂದು ಸ್ವಲ್ಪ ಅವ್ರ ಹತ್ರ ಮಾತಾಡಿಸಿ ಮನೆ ಸಿಗ್ತದೆ ಅಂತಲ್ಲ, ಸ್ವಲ್ಪ ನೋಡಿ ವಿಚಾರಿಸಿ ನೋಡಿ ಅಂತ. ನಂತರ ಅವರಿಂದ ನಂಗೆ ಮುರಳಿ ಸರ್ ಪರಿಚಯ ಆದ್ರು. ಮುರಳಿ ಸರಿಗೆ ವಿಚಾರ ತಿಳಿಸಿದ ನಂತರ ಅವ್ರು ಬಂದು ಅವರು ಮನೆ ಭೇಟಿ ಮಾಡಿ, ನೋಡಿಪ್ಪ ನಾನು ಇರ್ಲಿಲ್ಲ ಅವ್ರು ಬರುವಾಗ, ನಾನು ಒಂದು ಹೊರಗಡೆ ಆಟಕ್ಕೆ ಹೋಗ್ತಾ ಇದ್ದೆ. ಅವರಾಗಿ ಬಂದು ನಮ್ಮ ಮನೆಯೆಲ್ಲ ಭೇಟಿ ಮಾಡಿ ವಿಚಾರಿಸಿ ಅಮ್ಮನಿಗೆ ಹೇಳಿದ್ರಂತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಇದಕ್ಕೆ ನಾನು ಮನೆ ಕಟ್ಟಿಸಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಿಸ್ತೇನೆ ನಾನು ಅಂತ.
ಮತ್ತೆ ಹೇಳಿದ್ರು ಇಲ್ಲಿ ಇರ್ಬೇಡಿ ನೀವು ಈ ಮನೆಯಲ್ಲಿ, ಈ ಮನೆ ಇನ್ನೇನು. ನಮ್ಮ ಮನೆ ಹಾಗೆ ಸಿಮೆಂಟ್ ಎಲ್ಲ ಬಿದ್ದೋಗಿ ಬರೀ ಗೋಡೆ ಇಟ್ಟಿಗೆ ಮಾತ್ರ ಇದ್ದಿತ್ತು, ಅದು ಬಿದ್ದು ಹೋಗುವ ಸಂದರ್ಭ ಇತ್ತು. ಅದಕ್ಕೆ ನಾವು ಮನೆ ಬಿಟ್ಟು ಹೊರಗಡೆ ಚಿಕ್ಕಮ್ಮನ ಮನೆ ದೊಡ್ಡಮ್ಮನ ಮನೆ ಇದ್ದಿದ್ದು ಕಮಲಶಿಲೆಯಲ್ಲಿ. ನಂತರ ಇವರು ಹೇಳಿದ ನಂತರ ಅವ್ರು ಹೇಳಿದ ತಕ್ಷಣವೇ ನಾವು ಮನೆ ಎಳೆದು ಮನೆ ಕಟ್ಲಿಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ದೇವೆ. ಆ ನಂತರ ಮನೆ ಕಟ್ರು. ಸಂತೋಷ ಏನ್ ಕೇಳಿದ್ರೆ ₹1 ಕೂಡ ಕೈಯಿಂದ ಹೋಗ್ಲಿಲ್ಲ, ಅದೇ ಸಂತೋಷ ನಮ್ಗೆ. ಎಲ್ಲವೂ ಕೂಡ ಕಲಾರಂಗ ನನಗೆ ಸಪೋರ್ಟ್ ಮಾಡಿ ಕಲಾರಂಗದಿಂದ ಮನೆ ಆದದ್ದು. ಆದ್ರೆ ಕಲಾರಂಗಕ್ಕೆ ಮನೆಗೆ ನಾನು ಆಯ್ಕೆಯಾದ ನಂತರ ನನಗೆ ಒಂದೊಂದೇ ಅವಕಾಶ ಕಲಾರಂಗದಿಂದ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಮನೆಗೋಸ್ಕರವಾಗಿ ಅರ್ಜಿ ಹಾಕಿದ್ದು. ಮನೆಯಿಂದ ನಂತರ ಅವ್ರು ಮಾಡಿದಂತ 4 ದಿವಸ ಶಿಬಿರಕ್ಕೂ ಕೂಡ ನಾನು ಆಯ್ಕೆ ಆದೆ. ಅಲ್ಲಿ ಹೋಗುದು ಕಷ್ಟ ಅಂತ ಹೋದೆ, ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಕಲಾರಂಗ ಯಾರನ್ನು ಹಿಂಸಿಸುವುದಿಲ್ಲ, ಅಲ್ಲಿ ಕಲಿಯೋದಕ್ಕೆ ತುಂಬಾ ಉಂಟು ಅಲ್ಲಿ ಹೋದಾಗ ಅಂತ. ಅದನ್ನ ಕಲ್ತ್ಕೊಂಡೆ. ನಂತರ ಅಲ್ಲಿಂದ ಯಕ್ಷಗಾನದ ಗುರುವಾಗಿ ಕೂಡ ಅದೇ ಶಿಬಿರದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದು. ಅಲ್ಲಿಂದ ಯಕ್ಷಗಾನದ ಗುರು ಆದೆ. ಈಗ ನನಗೊಂದು ಮನೆಯನ್ನು ಕಟ್ಟಿಸಿಕೊಟ್ಟು ದೊಡ್ಡ ಈಗ ಆಡುವಂತಹ ಮಾತೆ ಉಂಟಲ್ಲ, ಮನೆ ಕಟ್ಟಿ ನೋಡ್ಬೇಕು ಮದುವೆ ಆಗಿ ನೋಡ್ಬೇಕು ಅಂತ, ಅಂತಹ ಒಂದು ಸಮಸ್ಯೆ ನನ್ನಿಂದ ದೂರ ಆಗಿದೆ. ಮನೆ ಕಟ್ಟುವ ಸಮಸ್ಯೆ ನನ್ನ ಕಲಾರಂಗ ಕಟ್ಟಿಸಿಕೊಳ್ಳುವ ತನ್ಮೂಲಕವಾಗಿ ಒಂದು ಸಮಸ್ಯೆ ದೂರ ಮಾಡಿದೆ. ಅದೊಂದು ಸಂತೋಷ ಉಂಟು. ಅಲ್ಲ ಯಾಕೆ ಕೇಳಿದ್ರೆ ಹಣ ಕೊಡುವುದು ಅವರೇ ಆದ್ರೂ ಕೂಡ ಮನೆ ಕಟ್ಟಿಸುವಾಗ ತುಂಬಾ ಟೆನ್ಷನ್ಗಳಿರ್ತದೆ. ಅವ್ರು ಬರ್ಬೇಕು, ಕೆಲಸದವ್ರು ಬರ್ಬೇಕು, ಅವ್ರು ಇವರು ಅಂತ. ಅದೆಲ್ಲ ಟೆನ್ಷನ್ಗಳನ್ನ ನಂಗೆ ಕಲಾರಂಗ ಸ್ವಲ್ಪ ಕಡಿಮೆ ಮಾಡಿ ಕಲಾರಂಗದಿಂದ ನನ್ನ ಮನೆ ಆದ್ರೆ ನಂಗೆ ಸಂತೋಷ ಉಂಟು. ಗಂಗಾಧರ್ ಸರ್ ಎಷ್ಟೊತ್ತಿಗೂ ಕಾಲ್ ಮಾಡಿ ಈ ವಿಷಯಗಳನ್ನ ತಿಳಿಸ್ತಾ ಇದ್ರು, ಕೇಳ್ತಾ ಇರ್ತರು, ನೀವು ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕು. ಅಂದ್ರೆ ನನಗೆ ಒಂದು ಸ್ವಲ್ಪ ಟೈಮ್ ಅಂತ ಕೇಳಿದ್ರೆ ಈ ಮನೆ ಬಗ್ಗೆ ಗೊತ್ತಾಗುದಿಲ್ಲ. ಅಂದ್ರೆ ಮೇಸ್ತ್ರಿಗಳು ಬಂದದಾಗ್ಲಿ ಲೆಕ್ಕಾಚಾರ ಅದೆಲ್ಲ ಸ್ವಲ್ಪ ಕಡಿಮೆ ನಂಗೆ. ಇವರು ಅಂದ್ರೆ ಇಂಜಿನಿಯರ್ ಕಾರಣ ಪ್ರತಿಯೊಂದು ಲೆಕ್ಕಾಚಾರ ಬೇಕು ಅವರಿಗೆ. ನನಗೆ ಅದೇ ಟೆನ್ಷನ್ ಆಗೋದು. ಅವ್ರು ಕೇಳುವಾಗ ನಂಗೆ ಲೆಕ್ಕಾಚಾರ ಇರುವುದಿಲ್ಲ, ಡೈಲಿ ಬಯಸ್ಕೊಳ್ಳೋದು ನಾನು. ಹಾಗಲ್ಲ, ಅಂದ್ರೆ ಅವರು ಲೆಕ್ಕಾಚಾರ ಇಟ್ಕೊಳ್ಬೇಕು, ಪ್ರತಿಯೊಂದು ವಿಚಾರಗಳನ್ನ ಹೇಳುದು. ಆದ್ರೆ ತುಂಬಾ ನನ್ನ ಬಗ್ಗೆ ಕೇರ್ ತಕೊಂಡು, ತುಂಬಾ ಟೆನ್ಷನ್ ತಕೊಂಡು ನಮ್ಮ ಬಗ್ಗೆ ಮನೆ ಮಾಡಿ ಕೊಟ್ಟಿದ್ರು. ಅವರು ತುಂಬಾ ಸರಿ ನಮ್ಮಲ್ಲಿ ಬಂದು ಚೆಕ್ ಮಾಡಿ ಸರಿ ಆಗ್ತಾ ಉಂಟ ಕೆಲಸ, ಅವರೇ ಬಂದು ಚೆಕ್ ಮಾಡಿ ಹೋಗ್ತಾ ಇದ್ರು ಈ ಕಡೆ ಬರುವಾಗ. ಮತ್ತೆ ನನಗೆ ಈ ಮನೆ ಕಟ್ಟಿಸಿ ಕೊಟ್ಟುವಂತಹ ಶ್ರೀ ಪುತ್ತೂರು ಕೃಷ್ಣ ಭಟ್ ಮತ್ತು ಅವರ ಹೆಂಡತಿ ಗಂಗಮ್ಮ, ಅವರ ಮಕ್ಕಳು ಮರಿ ಮಕ್ಕಳು, ಅವರಿಗೆ ಚಿರಋಣಿಯಾಗಿರ್ತೇನೆ ಎನ್ನುವಾಗ ನಾನು ಹೇಳಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಣಮ್ಯ ಶಿರಸಾದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸ ಸ್ಮೃತಿತ್ಯಂ ಆಯುರ್ ಕಾಮಾರ್ಥ ಸಿದ್ಧಯೇ. ನಾವು ಪ್ರಥಮ ಗಣಪತಿಯನ್ನು ವಂದಿಸಿ ಊರ ಅಧಿದೇವತೆಯಾಗಿರುವಂತಹ ದುರ್ಗಾ ಪರಮೇಶ್ವರನ್ನು ಸಂಸ್ತುತಿಸಿ ಕಲಾರಂಗವನ್ನು ಹೊಗಳುತ್ತಾ, ಯಾಕೆಂತ ಹೇಳಿದ್ರೆ ಇಂಥದ್ದೊಂದು ಸಂಸ್ಥೆ ಇಡೀ ಭಾರತ ದೇಶದಲ್ಲಿಲ್ಲ. ಕಲಾವಿದರನ್ನು ಒಗ್ಗೂಡಿಸಿ ಕಲಾವಿದರ ಕಷ್ಟ ಸುಖಕ್ಕೆ ಆಂತುಕೊಂಡು ಅವ್ರಿಗೆ ಬೇಕಾದನ್ನು ಕೊಡುವ, ಬಡ ಕಲಾವಿದರಿಗೆ ಬೇಕಾದ್ರೆ ಮನೆ ಕಟ್ಟಿಸಿಕೊಡುವ, ಶಿಕ್ಷಣದಲ್ಲಿ ಅತ್ಯುತ್ತಮವಾಗಿ ಮುಂದೆ ಬಂದವರಿಗೆ ಮುಂದಿನ ಎಜುಕೇಶನ್ ಬಗ್ಗೆ ಬೇಕಾದಷ್ಟು ಪ್ರೋತ್ಸಾಹ ಕೊಡುವಂತಹ ಒಂದು ಸಂಸ್ಥೆ ಅಂದ್ರೆ ಕಲಾರಂಗ. ಅದರ ಮೇಲೆ ಅಷ್ಟು ಅಭಿಮಾನ ಉಂಟು, ನನಗೆ ಪ್ರೀತಿ ಉಂಟು. ಈ ವರ್ಷದ 50ನೇ ವರ್ಷದ ಒಂದು ಕಲಾರಂಗದ ಸಂಚಿಕೆ ಬಿಡುಗಡೆಯಾಗಿದೆ. ಓದ್ತಾ ನನಗೆ ಬಹಳ ತುಂಬಾ ಸಂತೋಷ ಆಯ್ತು. ಅವರಿಗೆ ಉತ್ತರ ಬರೀತಿದ್ದೆ ನಾನು, 4 ದಿವಸ ತಡೆದು ಬರೆಯುವ ಅಂತ ಹೇಳಿ ಸುಮ್ಮನಿದ್ದೇನೆ. ಎಷ್ಟು ಮನೆಯನ್ನು ಕಟ್ಟಿದ್ದಾರೆ, ಎಷ್ಟು ಜನ ಮಕ್ಕಳಿಗೆ ಅವರ ದಾರಿ ತೋರಿಸಿದ್ದಾರೆ, ಇದನ್ನೆಲ್ಲ ನಾನು ಅವಲೋಕಿಸಬೇಕು. ಇದು ಕಲಾರಂಗದ ವಿಷಯವಾಯಿತು. ಅಲ್ಲಿ ಸೇರಿರುವಂತಹ ಎಲ್ಲಾ ಸದಸ್ಯರು ಕೂಡ ಯಾವ ಸಂಬಳವನ್ನೂ ತೆಗೆದೆ, ಪ್ರತಿಫಲ ಅಪೇಕ್ಷೆ ಇಲ್ಲದೆ ರಾಮನ ಸೇವೆ ಮಾಡಿದ ಹನುಮಂತನ ಹಾಗೆ ಸೇವಾ ಹಿ ಪರಮೋ ಧರ್ಮ ಅಂತ ಹೇಳಿ ತಾವು ಕೆಲಸಕ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ವಿಘ್ನೇಶನ ಬಗ್ಗೆ 2 ಮಾತು ಆಡಲೇಬೇಕು ನಾನು. ಅವನನ್ನು ನಾನು ಇತ್ತೀಚೆಗೆ ನೋಡಿದವನು. ರಂಗಸ್ಥಳದಲ್ಲಿ ಅದ್ಭುತ ಆದರ್ಶದ ಹಾಗೆ ಕುಣಿತಾನೆ, ಮಾತು ಕೆಲವರಿಂದ ಕಲ್ತಿದ್ದಾನೆ, ಕಲಿತು ಎದುರುತ್ತರ ಕೊಡುವಂತಹ ಯೋಗ್ಯತೆ ಅವನಿಗಿದೆ. ಇನ್ನೂ ಅವನ ಎಲ್ಲ ಸಂಭಾಷಣೆಗಳನ್ನು ಸಂಸ್ಕರಿಸಬೇಕು, ಒಳ್ಳೆಯ ಗುರುಗಳಲ್ಲಿ ಹೋಗಬೇಕು. ಅಂದರೆ ಸಂಭಾಷಣೆ ಬಗ್ಗೆ, ಕುಣಿತದ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಹೆಚ್ಚು ಕುಣಿಯುವವನು ಅಲ್ಲ. ಆದರೆ ಇನ್ನೊಂದು, ನೈತಿಕವಾಗಿ ಒಬ್ಬ ಕಲಾವಿದ ಶ್ರೇಷ್ಠರಾಗಬೇಕು. ನೈತಿಕ ಅಂತ ಹೇಳಿದ್ರೆ ಒಡನಾಟ ಜಾಸ್ತಿ ಆದಾಗ ಅವರ ಆಚೆ ಈಚೆ ಇದ್ದ ಗೆಳೆಯರೆಲ್ಲ ಎಳ್ಕೊಳ್ಳುವುದುಂಟು. ಸ್ವಲ್ಪ ಹಾಕುವ, ತೊಂದರೆ ಇಲ್ಲ, ಒಳ್ಳೆಯದಾಗ್ತದೆ. 2 ಬೀಡಿ ಸೇದ್ರಿ ಅಂತ ಅರ್ಥ ಮಾರಾಯ. ನನ್ನ ಅನುಭವ ಇದು. ನಾನು ಹಿರಿಯಡ್ಕ ಮೇಳದಲ್ಲಿದ್ದಾಗ ಪೇದ್ರಿಯಲ್ಲಿ ಒಂದು ಆಟ ಆಯ್ತು. ನಾನು ಸುಧನ್ವ ಮಾಡಿ ನಿಂತ್ಕೊಂಡಿದ್ದೆ ತೆರೆ ಹಿಂದೆ. ಒಬ್ಬರು ಬಂದರು, ಮುದುಕರು, ಸಾಧಾರಣ ಒಂದು 60 ವರ್ಷ, ನಾನಾಗ ಯೌವನ ಅಷ್ಟೆ. ಒಂದು ಬಾಟ್ಲಿ ಹಿಡ್ಕೊಂಡು ಬಂದರು. ತಗೊಳ್ಳಿ ಸುಧನ್ವ ನಿಮ್ದು ಆಗೋದು, ಒಳ್ಳೇದಾಗ್ತದೆ ನೋಡಿ, ಒಂದು ಸ್ವಲ್ಪ ಹಾಕಿ. ಆಯ್ತು ಕೊಡಿ ಎಂದೆ. ನಮ್ಮ ಮೇಳದಲ್ಲಿ 2 ಕುಡಿಯೋರಿದ್ರು.
ಕೆಮ್ಮಣ್ಣಿ ವಿಠ್ಠಲ ಶೆಟ್ಟರು ಅಂತ ಹೆಸರು ಬೇಡ, ನನ್ನ ಪ್ರೀತಿಯವರು ದಾಖಲಾಗ್ತದೆ. ಅವ್ರಿಗೆ ತಗೊಂಡೇ ಕೊಟ್ಟೆ. ಬಹಳ ಸಂತೋಷ ಆಯ್ತು ಅಂತ ಹೇಳಿದ್ರು. ಅವ್ರಿಗೆ ಸಂತೋಷ ಪಡಿಸಿದ್ದೀರ. ಅಂದ್ರೆ ಆ ಆಮಿಷಕ್ಕೆ ನಾವು ಮನಸ್ಸು ಒಂದು ಕ್ಷಣ ಸೋತ್ರೆ ಮತ್ತೆ ಅದರಲ್ಲಿ ಮುಳುಗಿ ಬಿಡ್ತೇವೆ ನಾವು. ಇದು ನನ್ನ ಕಂಡ ಅನುಭವ, ಸ್ವಂತ ಅನುಭವ ಅಲ್ಲ. ಎಷ್ಟೋ ಜನ ಕಲಾವಿದರು, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಲಾವಿದರು ಕೂಡ ತಾವು ಹಾಳಾಗೋದ್ರ ಜೊತೆಗೆ ಇನ್ನೊಬ್ಬರನ್ನು ಹಾಳು ಮಾಡಿದವರಿದ್ದಾರೆ. ಅವರ ಹೆಸರು ಹೇಳುವುದಿಲ್ಲ ನಾನು, ಹಾಳಾದವರಿಗೆ ಗೊತ್ತುಂಟು ಅದು. ಆದ್ದರಿಂದ ವಿಘ್ನೇಶನಿಗೆ ಹೇಳುವುದು ನಾನು, ಒಂದು ನಿನ್ನ ನೀತಿಯನ್ನ ಅಂದ್ರೆ ಶೀಲವನ್ನು ನೀನು ಕಾಪಾಡಿಕೊಳ್ಬೇಕು. ಶೀಲ ಅಂದ್ರೆ ಇದೆ, ಯಾವ ರೀತಿಯ ಯಾವ ಅಂಶಕ್ಕೂ ಒಳಗಾಗದೆ ನಿನ್ನದ್ದಾಗಿರುವಂತಹ ದಾರಿಯಲ್ಲಿ ನೀನು ನಾನೊಬ್ಬ ಶ್ರೇಷ್ಠ ಕಲಾವಿದನಾಗಬೇಕು ಎಂದು ಚತುರವಾಗಿ ಅಭ್ಯಾಸ ಮಾಡಿ ಕೆಲವು ಅರ್ಥಧಾರಿಗಳಿಂದ ಅರ್ಥವನ್ನು ಕಲಿತು ಸರ್ವಶ್ರೇಷ್ಠ ಕಲಾವಿದನಾಗಬೇಕು, ನಮ್ಮ GSP ಸಮಾಜದಲ್ಲಿ ನಿನ್ನೊಂದು ಹೆಸರು ಉಳಿಬೇಕು ಅಂತ ನಾನು ಆಶಿಸುತ್ತೇನೆ. ಮತ್ತೆ ನಿನಗೇನಾದರೂ ಸಮಸ್ಯೆ ಇದ್ರೆ ಪಾತ್ರಗಳ ಬಗ್ಗೆ ನನಗೆ ಫೋನ್ ಮಾಡು, ನಾನು ಉತ್ತರ ಕೊಡ್ತೇನೆ. ಅರ್ಧರಾತ್ರಿ ಬೇಕಾದ್ರೆ ಫೋನ್ ಮಾಡು, ನಾನು ಉತ್ತರ ಕೊಡುವವನೇ. ಇವರಿಗೆಲ್ಲ ಗೊತ್ತುಂಟು, ನಾರಾಯಣ ಉಳ್ಳೂರು ನಾರಾಯಣಗೆಲ್ಲ ಗೊತ್ತುಂಟು. ಇವರಿಗೆ ಸಮಸ್ಯೆ ಬಂದರೆ ಫೋನ್ ಮಾಡು, ಎಷ್ಟೊತ್ತು ಮಾರ ಸ್ವಲ್ಪ ಹೇಳಿ ಬಿಡುಗಡೆ ಅಂತ ನಾವು ಉತ್ತರ ಕೊಡ್ತಿದ್ದೆ. ಆದ್ದರಿಂದ ಯಾವ ಪೌರಾಣಿಕ ಪ್ರಸಂಗದ ಯಾವ ಪಾತ್ರಗಳು ಹೇಗೆ ಆಗಬೇಕು ಎಂಬುದನ್ನು ನನ್ನ ತಂದೆಯವರು ನನಗೆ ಕಲಿಸಿಕೊಟ್ಟಿದ್ದಾರೆ, ಗೋವಿಂದರಾಜ ಶಾಂತಬಾಬು ಭಾಗವತರು. ಆದ್ದರಿಂದ ನಿಮಗೆಲ್ಲ ಹೇಳಿಕೊಡುವಷ್ಟು ನನ್ನ ಹತ್ರ ಉಂಟು. ಆದ್ದರಿಂದ ನೀವು ಏನೂ ಬೇಸರ ಮಾಡಿಕೊಳ್ಳದೆ ಎಷ್ಟೊತ್ತಿಗೆ ಬೇಕಾದರೂ ಕೇಳು. ಯಾವ ಪ್ರಸಂಗದ ಯಾವ ವೇಷಕ್ಕೆ, ಸಂಭಾಷಣೆಗೆ, ಮತ್ತು ಇದರಿದ್ದಂಥ ಅರ್ಥಧಾರಿ ಏನು ಹೇಳಿದ್ರು ಅದಕ್ಕೆ ಉತ್ತರ ಏನು ಹೇಳಬೇಕು ಎಲ್ಲವುದನ್ನು ನಾನು ಹೇಳಿಕೊಡ್ತೇನೆ. ಆದ್ದರಿಂದ ನೀನು ನಾನು ಹೇಗೆ ನಡೆದಿದ್ದೇನೆ ಎಂಬುದನ್ನು ಅವಲೋಕಿಸು. ಇವರು ಹೇಳಿದರು, ಜೀವನದಲ್ಲಿಯೂ ಕೂಡ ನಾನು ಶ್ರೀರಾಮಚಂದ್ರನೇ. ರಂಗಸ್ಥಳದಲ್ಲಿ ನನಗೆ ಯಕ್ಷರಾಮ ಅಂತಲೇ ಬಿರುದು ಬಂದಿದೆ. ರಾಮನ ಪಾತ್ರವೇ ನನಗೆ ಹೆಚ್ಚಿಗೆ ಹೆಸರು ತಂದದ್ದು. ಆದುದರಿಂದ ನೀನು ಕೂಡ ಹಾಗೆ. ರಾಮ ಏನು ಮನುಷ್ಯನಾಗಿ ಹುಟ್ಟಿ ದೇವತ್ವವನ್ನು ಸಾಧಿಸಿದಂಥ ಮಹಾಪುರುಷ, ದೇವರು ಅಂತ ನಾವು ಅವನು ಎಲ್ಲೂ ಹೇಳಿಕೊಳ್ಳುವುದಿಲ್ಲ. ಅಂಥದ್ದೊಂದು ನೀನು ಮನುಷ್ಯನಾಗಿ ಹುಟ್ಟಿ ಒಬ್ಬ ಕಲಾವಿದನಾಗಿ ನೀನೂ ಕೂಡ ಆದರ್ಶವನ್ನು ನೆನಪಿಸಿಕೊಂಡು, ಬೇಕಾದ್ರೆ ನನ್ನನ್ನು ಒಂದ್ಸಲ ನೆನೆಸ್ಬೋ. ಆರ್ಗೋಡ್ ಮುಂದಾಶಣ ಇವರು ಹೇಳಿದ್ದಾರೆ ಅಂತ ಹೇಳಿ ನೆನೆಸ್ಬೋ. ಯಾವ ಅಡ್ಡ ಕಸುಬಿಗೂ ನೀನು ಹೋಗದೆ, ಅಡ್ಡ ದಾರಿ ಹಿಡಿದೆ, ಸಂಪೂರ್ಣವಾದ ಸ್ವಚ್ಛವಾದ ನಿನ್ನ ಜೀವನ ನಾವೆಲ್ಲರೂ ಹೊಗಳುವ ಹಾಗೆ ವಿಘ್ನೇಶ ನಾನು ಕೇಳಿದ್ದಾನೆ, ಬಹಳ ಸಂತೋಷ ಅಂತ ಹೇಳಿ ನಾವು ಕೂಡ ಸಂತೋಷ ಪಡ್ತೇವೆ. ಅದು ದೇವರ ಪ್ರೀತ್ಯರ್ಥವಾಗಿ ದೇವರ ಆಶೀರ್ವಾದ ನೀನು ಪಡ್ಕೊಂಡು ನಮ್ಮ ಮುಂದೆ ನೀನು ಬೆಳೆದು ದೊಡ್ಡವನಾಗಬೇಕು ಎಂಬುದೇ ನನ್ನ ಆಸೆ. ಆದುದರಿಂದ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೇನೆ. ಯಕ್ಷಗಾನ ಕಲಾರಂಗ ರೂಪದಲ್ಲಿ ಈ ಹೆಸರೇ ಕರಾವಳಿಯ ರೋಮಾಂಚನ. ಕಲೆ, ಸಂಸ್ಕೃತಿ, ಸಾಮಾಜಿಕ ಚಟುವಟಿಕೆಗಳ ರಸದೌತಣ. ಇಂತಹ ಅಪರೂಪದ ಸಂಸ್ಥೆಗೀಗ ಸುವರ್ಣ ವರ್ಷದ ಸಾರ್ಥಕ ಪಯಣ. ಯಕ್ಷನಿಧಿ, ಯಕ್ಷಶಿಕ್ಷಣ ಮತ್ತು ವಿದ್ಯಾಪೋಷಕ್ ಎಂಬ 3 ಆಯಾಮಗಳಲ್ಲಿ ಸಮಾಜದ ಆಶಾಕಿರಣವಾಗಿರುವ ಯಕ್ಷಗಾನ ಕಲಾರಂಗದ ಕಾರ್ಯಕ್ಷೇತ್ರ ಅಗಾಧ. ಸಮಾನ ಆಸಕ್ತರಿಂದ ರುಚಿಶುದ್ಧಿ ಯಕ್ಷಗಾನ ಸಂಯೋಜಿಸುವ ಉದ್ದೇಶದಿಂದ ಈ ಸಂಸ್ಥೆ ಆರಂಭಗೊಂಡಿತು. ಅರ್ಧ ಶತಮಾನ ಅವಧಿಯಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಸಾಕಷ್ಟು ವಿಸ್ತರಿಸಿಕೊಂಡಿದೆ. ಅಂದು ಕಲಾ ಸಂಯೋಜನಾ ಸಂಸ್ಥೆಯಾಗಿದ್ದುದು ಇಂದು ಸಾಂಸ್ಕೃತಿಕ ಸಂಘಟನೆಯಾಗಿ ಬೆಳೆದಿದೆ. ಸಂಸ್ಥೆ ತನ್ನ ದಶಮಾನ, ವಿಂಶತಿ, ರಜತ ವರ್ಷಗಳನ್ನು ವಿಶಿಷ್ಟವಾಗಿ ಆಚರಿಸಿದೆ. ಕಾರ್ಯಕರ್ತರ ಅರ್ಪಣಾ ಮನೋಭಾವ ಇದಕ್ಕೆ ಪೂರಕವಾಗಿದೆ. ವ್ಯವಹಾರ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯಿಂದ ಸಂಸ್ಥೆಯ ಬಗ್ಗೆ ಜನರಲ್ಲಿ ಸದಭಿಪ್ರಾಯ ಮೂಡಿದೆ. ಸಂಸ್ಥೆ ಗಳಿಸಿದ ವಿಶ್ವಾಸಾರ್ಹತೆಯ ಪರಿಣಾಮವಾಗಿ ಬಂದ ಸಾಮಾಜಿಕ ಮುಂದಾಳುಗಳ ಪ್ರೋತ್ಸಾಹ, ಶ್ರೀಕೃಷ್ಣ ಮಠ ಮತ್ತು ಅಷ್ಟಮಠಗಳ ಆಶ್ರಯ, ಗಣ್ಯಮಾನ್ಯರ ಆರ್ಥಿಕ ನೆರವು ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗಿದೆ. ಇದರಿಂದ ಇದೊಂದು ಅನನ್ಯ ಸಂಘಟನೆ ಎಂಬುದನ್ನು ವಿನೀತರಾಗಿ ಹೇಳಲು ಅಭಿಮಾನವೆನಿಸುತ್ತದೆ. 100ಕ್ಕೆ 100 ಪೂಜೆ ಆಗೋದು ಯಾವಾಗ ಅಂತಂದರೆ ನಾನಾ ಜನಸ್ಯ ಶುಶ್ರೂಷ ಅಂತ ಕೃಷ್ಣನ ಮಾತು. ಸಮಾಜದಲ್ಲಿ ನಾನು ಮಾತ್ರ ಇರುವುದು ಅಂತ ಭಾವಿಸದೆ
ನಾನು ಮಾತ್ರ ಬದುಕಬೇಕು ಅಂತ ಭಾವಿಸದೆ, ಎಲ್ಲವೂ ನನಗಾಗಿ ಅಂತ ಭಾವಿಸದೆ, ಸಮಾಜಕ್ಕಾಗಿ ನಾನು ಅಂತ ಭಾವಿಸಿಕೊಂಡು ಯಾರಿಗೆ ಯಾವಾಗ ಯಾವುದರ ಅಗತ್ಯ ಎಷ್ಟು ಉಂಟೋ ಅದನ್ನು ಅವರಿಗೆ ಆ ಸಮಯದಲ್ಲೇ ಒದಗಿಸಿಕೊಡುವುದು ಭಗವಂತನಿಗೆ ಮಾಡಿರತಕ್ಕಂಥ 100ಕ್ಕೆ 100 ಪೂಜೆ ಆವಾಗ ಆಗುತ್ತೆ ಅಂತ ಮಧ್ವರು ಹೇಳಿರತಕ್ಕಂಥ ಮಾತು. ಈಗ ನಮ್ಮ ಈ ಕಲಾರಂಗ ಮಾಡ್ತಾ ಇದೆ. ಇವರು ಪಡತಕ್ಕಂತಹ ಶ್ರಮ ನೋಡಿದಾಗ ಹೀಗೆ ಒಂದು ಮಾತು ಇವರಲ್ಲಿ ಸ್ಪಷ್ಟವಾಗಿ ಲಗಾವಾಗುತ್ತೆ. ಪ್ರತಿ ವರ್ಷ ಪ್ರಕಟಿಸುತ್ತಿರುವ ಕಲಾಂತರಂಗ ವಾರ್ಷಿಕ ಸಂಚಿಕೆ ಓದಿ ಸಂಸ್ಥೆಗೆ ಆರ್ಥಿಕ ನೆರವು ನೀಡುವವರ ಸಂಖ್ಯೆ ವೃದ್ಧಿಸುತ್ತಿದೆ. ಹೇಳಲಿಕ್ಕೆ ಇದು ಯಕ್ಷಗಾನ ಕಲಾರಂಗ, ಆದರೆ ಬರೀದೆ ಯಕ್ಷಗಾನ ಕ್ಷೇತ್ರಕ್ಕೆ ಮಾತ್ರ ತನ್ನ ಸೇವೆಯನ್ನು ಸೀಮಿತಗೊಳಿಸದೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸೂರು ಸರಿಯಾಗಿ ಇಲ್ಲದೆ ಹೋದಾಗ ಅವರಿಗೆ ಮನೆಯನ್ನು ನಿರ್ಮಿಸಿಕೊಡುವಂತಹದ್ದು, ಈ ತರನಾದ ಅನೇಕ ಸೇವೆಗಳನ್ನು ಮಾಡ್ತಾ ಇದ್ದು, ಇಂತಹ ಪ್ರಾಮಾಣಿಕವಾಗಿ ದುಡಿತಾ ಇರುವ ಒಂದು ಸಂಘ ಸಂಸ್ಥೆಗೆ ಸಮಾಜದ ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದೊಡ್ಡ ಮೊತ್ತ ನೀಡಿ ಪ್ರೋತ್ಸಾಹಿಸುವ ದಾನಿಗಳಿರುವಂತೆ ಮಧ್ಯಮ ವರ್ಗದಲ್ಲೂ ವಿಶೇಷತಃ ಸಂಸ್ಥೆಯ ಸದಸ್ಯರಾಗಿದ್ದು ನೆರವಿತ್ತು ಸಹಕರಿಸುವವರ ಸಂಖ್ಯೆ ಹೆಚ್ಚಿದೆ. 20 ವರ್ಷಗಳ ಹಿಂದೆ ವಿದ್ಯಾಪೋಷಕ್ ಆರಂಭವಾದಾಗ ನಾವು 88 ವಿದ್ಯಾರ್ಥಿಗಳಿಗೆ ರೂಪಾಯಿ 1,22,000 ನೆರವು ನೀಡಿದ್ದೆವು. ಕಳೆದ ವರ್ಷ 1,115 ವಿದ್ಯಾರ್ಥಿಗಳಿಗೆ 95,58,000 ರೂಪಾಯಿ ವಿತರಿಸಿದ್ದೇವೆ. 12 ವರ್ಷಗಳ ಹಿಂದೆ ಮನೆಯಿಲ್ಲದ ವಿದ್ಯಾಪೋಷಕ್ ಫಲಾನುಭವಿಗಳಿಗೆ ಮನೆ ನಿರ್ಮಿಸಲು ಆರಂಭಿಸಿದ್ದು ಈಗ ಅವುಗಳ ಸಂಖ್ಯೆ 50 ದಾಟಿದೆ. ಕಟ್ಟಡದ ಉದ್ಘಾಟನೆಯ ಮೊದಲನೆಯ ದಿನ 52ನೇ ಮನೆ ಹಸ್ತಾಂತರಗೊಳ್ಳಲಿದೆ. ಇನ್ನೂ 4 ಮನೆಗಳು ನಿರ್ಮಾಣ ಹಂತದಲ್ಲಿವೆ. ಮನೆ ಬೇಕೆಂದು ಕೇಳುವವರ ಸಂಖ್ಯೆಗಿಂತಲೂ ತಮ್ಮ ಲೆಕ್ಕದಲ್ಲೊಂದು ಮನೆ ನಿರ್ಮಿಸಿಕೊಡಿ ಎಂಬ ಪ್ರಾಯೋಜಕರ ಸಂಖ್ಯೆ ಹೆಚ್ಚಿದೆ. ಕಲಾರಂಗದ ಚಟುವಟಿಕೆಗೆ ಮನಸೋತು ಸಕ್ರಿಯನಾಗಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡದ್ದರಿಂದ ನನಗೊಂದು ಅದರಿಂದ ಆತ್ಮತೃಪ್ತಿ ಸಿಕ್ಕಿದೆ. ಬಹಳವಾಗಿ ನೆಚ್ಚಿಕೊಂಡದ್ದು ವಿದ್ಯಾಪೋಷಕನ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದಾಗಿ ನನ್ನ ವೃತ್ತಿ ಚಟುವಟಿಕೆಗೆ ಸಂಬಂಧಿಸಿದಂತೆ ಒಂದು 50 ಮನೆಗಳ ನಿರ್ಮಾಣಕ್ಕೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಲ್ಲಿ ಸಾಧ್ಯವಾಯಿತು. ಇದು ನನಗೆ ತುಂಬ ಖುಷಿ ಕೊಟ್ಟಿದೆ. ಸಂಸ್ಥೆಯ ಸದಸ್ಯರು ಯಕ್ಷಶಿಕ್ಷಣ ಟ್ರಸ್ಟ್ನಲ್ಲಿ ಟ್ರಸ್ಟಿಗಳಾಗಿ, ಕಾರ್ಯಕರ್ತರಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸುವ ಮಹಾಭಿಯಾನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಾರ್ಷಿಕವಾಗಿ 3-4 ಕೋಟಿಯ ಹಣವನ್ನು ಒಂದು ಬದಿಯಿಂದ ಸಂಗ್ರಹಿಸ್ತಾ ಇನ್ನೊಂದು ಬದಿಯಿಂದ ಸಮಾಜಕ್ಕೆ ವಿನಿಯೋಗಿಸ್ತಾ ಈ ಸಂಸ್ಥೆ ಬೆಳೆದಿದೆ. ದಾನಿಗಳು ತಾವಾಗಿ ಬಂದು ಸಂಸ್ಥೆಗೆ ದೇಣಿಗೆ ನೀಡುತ್ತಾ ಇದ್ದಾರೆ. ಮಠಾಧೀಶರು, ಮುಖ್ಯವಾಗಿ ಶ್ರೀಕೃಷ್ಣ ಮಠ, ಅದರಲ್ಲಿ ಪೇಜಾವರ ಶ್ರೀಗಳು ಈ ಸಂಸ್ಥೆಯ ಪ್ರಥಮ ಮಹಾಪೋಷಕರು. ಈ ಸಂಸ್ಥೆಯ ಬಗ್ಗೆ ಅವರು ತೋರಿದ ಪ್ರೀತಿ, ವಿಶ್ವಾಸ, ಅವರು ನೀಡಿದ ಅನುಗ್ರಹ ಕಳೆದ 25 ವರ್ಷದಿಂದ ನಮಗೆ ಆಶ್ರಯವನ್ನು ನೀಡಿದಂಥ ಮಠ ಪೇಜಾವರ ಮಠ. ಮತ್ತು ಎಲ್ಲ ಮಠಾಧೀಶರು ಕೂಡ ನಮ್ಮನ್ನು ತಮ್ಮ ಮಠದ ಒಂದು ಸಂಸ್ಥೆ ಅಂತ ಪರಿಭಾವಿಸಿಕೊಂಡು ಬೆಳೆಸಿದ್ದಾರೆ. ರುಚಿಶುದ್ಧಿ ಯಕ್ಷಗಾನವನ್ನು ಪ್ರೇಕ್ಷಕರಿಗೆ ನೀಡುವುದಕ್ಕಾಗಿ 1975ರಲ್ಲಿ ಸ್ಥಾಪನೆಯಾದ ಸಂಸ್ಥೆ. ಆಜೀವ ಸದಸ್ಯರು, ಪೋಷಕರು, ಮಹಾಪೋಷಕರು ಸೇರಿ ಒಟ್ಟು 1200 ಸದಸ್ಯರು. ಯಕ್ಷಗಾನ ಸಂಘಟನೆಗೆ 50,000 ನಗದು ಪುರಸ್ಕಾರದ ವಿಶ್ವೇಶತೀರ್ಥ ಪ್ರಶಸ್ತಿ. ಈವರೆಗೆ 23 ಸಂಘಟನೆಗಳಿಗೆ ಪ್ರಶಸ್ತಿ. ಯಕ್ಷವಿದ್ವಾಂಸರಿಗೆ 40,000 ನಗದು ಪುರಸ್ಕಾರದ ಪ್ರಶಸ್ತಿ. ಈವರೆಗೆ 11 ಜನರಿಗೆ ನಗದು ಪುರಸ್ಕಾರ. ಪ್ರತಿ ವರ್ಷ 20,000 ನಗದು ಪುರಸ್ಕಾರದ 23 ಪ್ರಶಸ್ತಿಗಳು. ರಜತ ಸಂಭ್ರಮದಲ್ಲಿ 2 ವಿಶೇಷ ಪ್ರಶಸ್ತಿ ಮತ್ತು ತಲಾ 25,000 ರೂಪಾಯಿ ನಗದು ಪುರಸ್ಕಾರದ 25 ಪ್ರಶಸ್ತಿಗಳ ಪ್ರದಾನ. ಒಟ್ಟಾರೆ
326 ಹಿರಿಯ ಕಲಾವಿದರಿಗೆ ಪ್ರಶಸ್ತಿ ನೀಡಿ ಗೌರವ. ಕಳೆದ 9 ವರ್ಷದಿಂದ ಸೇವಾಭೂಷಣ ಪ್ರಶಸ್ತಿ ಮತ್ತು 13 ವರ್ಷಗಳಿಂದ ಸಂಸ್ಥೆಯ ಕಾರ್ಯಕರ್ತರಿಗೆ ಯಕ್ಷಚೇತನ ಪ್ರಶಸ್ತಿ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಯಕ್ಷಗಾನ ತಾಳಮದ್ದಲೆ ಸಪ್ತಾಹ, ವಿಚಾರ ಸಂಕಿರಣ, ಸಿಡಿ ಪ್ರಕಟಣೆ, ಚಿಂತನ ಸರಣಿ, ಉಪನ್ಯಾಸ, ದಶಮಾನ, ವಿಂಶತಿ, ರಜತ, ತ್ರಿಂಶತ್ ಮತ್ತು ಸ್ಮರಣ ಸಂಚಿಕೆ ಪ್ರಕಟಣೆ. ಯಕ್ಷ ಕಲಾರಂಗ ಮಾಡುವ ದೊಡ್ಡ ಸಾಹಸ ಅಂತಂದರೆ ಯಾರಿಗೆ ಯಾವುದು ಬೇಕು ಅದನ್ನು ಗುರುತಿಸಿ ಕೊಡುವ ದೊಡ್ಡ ಕಾರ್ಯಕ್ರಮ ದೇವರು ಯಕ್ಷಕಲಾರಂಗದಿಂದ ಮಾಡ್ತಾ ಇದೆ ಅನ್ನೋದು ತುಂಬ ಅಭಿನಂದನೀಯವಾದ ಕಾರ್ಯಕ್ರಮ. ಸಂಸ್ಥೆಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಕಲಾವಿದರ ಕ್ಷೇಮ ಚಿಂತನೆಗೆ ಸ್ಥಾಪನೆಗೊಂಡ ಅಂಗಸಂಸ್ಥೆಯೇ ಯಕ್ಷನಿಧಿ. ಸುಮಾರು 35 ಮೇಳಗಳ 1200 ಕಲಾವಿದರು ಇದರ ಸದಸ್ಯರಾಗಿದ್ದಾರೆ. ವೃತ್ತಿ ಮೇಳಗಳ ಕಲಾವಿದರಿಗಾಗಿ ರೂಪಾಯಿ 1 ಲಕ್ಷದ ಜೀವನ್ ಆನಂದ್ ಸೇರಿದಂತೆ ಅಪಘಾತ ವಿಮೆ, ಗುಂಪು ವಿಮೆ, ಮೆಡಿಕ್ಲೈಮ್ ಹೀಗೆ ಕಲಾವಿದರ ಕ್ಷೇಮ ಚಿಂತನೆಗೆ ವಿವಿಧ ವಿಮಾ ಯೋಜನೆಗಳನ್ನು ಇದರ ಮೂಲಕ ಅನುಷ್ಠಾನಗೊಳಿಸಲಾಗಿದೆ. ಕಲಾವಿದರಿಗೆ 50% ರಿಯಾಯಿತಿ ದರದ ಬಸ್ ಪಾಸ್, ಪ್ರತಿ ವರ್ಷ ಕಲಾವಿದರ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಗಳನ್ನೊಳಗೊಂಡಿರುವ ಡೈರಿ ಪ್ರಕಟಣೆ ಮತ್ತು ವಿತರಣೆ, ಕೊರೋನಾ ಸಂಕಷ್ಟ ಕಾಲದಲ್ಲಿ ಕಲಾವಿದರಿಗೆ ಕಿಟ್ ವಿತರಣೆ, ಯಕ್ಷಗಾನ ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸೌಲಭ್ಯ. ಈ ವರ್ಷ 48 ಕಲಾವಿದರ 54 ಮಕ್ಕಳಿಗೆ 5,24,000 ರೂಪಾಯಿ ಸಹಾಯಧನ ವಿತರಣೆ ಯಕ್ಷನಿಧಿ ಮೂಲಕ ಮಾಡಲಾಗಿದೆ. ಇನ್ನು ಹೊಸಮನೆ ನಿರ್ಮಿಸಿದವರಿಗೆ ರೂಪಾಯಿ 10,000ದ ಗೃಹ ನಿರ್ಮಾಣ ಉಡುಗೊರೆ, 6 ಜನ ಕಲಾವಿದರಿಗೆ ಹೊಸ ಮನೆ ನಿರ್ಮಾಣ, ಕಲಾವಿದರಿಗೆ ಅಸೌಖ್ಯವಾದಾಗ ಅವರ ಆರೋಗ್ಯಕ್ಕೆ ಆರ್ಥಿಕ ನೆರವು, ಕಲಾವಿದ ತೀರಿಕೊಂಡಾಗ ಅವರ ಕುಟುಂಬಕ್ಕೆ ಸಾಂತ್ವನ ರೂಪದಲ್ಲಿ ಆರ್ಥಿಕ ಸಹಾಯ ನೀಡಲಾಗಿದೆ. ಇದರ ಮೊತ್ತ ಸುಮಾರು 1 ಕೋಟಿ ಮೀರಿದೆ ಎಂದರೆ ನೀವು ನಂಬಲೇಬೇಕು. ಪ್ರತಿ ವರ್ಷ ಮೇ 31ರಂದು ಕಲಾವಿದರ ಸಮಾವೇಶ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಅವರ ಆರೋಗ್ಯ ತಪಾಸಣೆ, ಕಲಾ ಸಂಬಂಧಿ ಚಿಂತನೆ, ಅನ್ಯ ಕಲಾ ಪ್ರಕಾರದ ಪರಿಚಯ, ಪರಸ್ಪರ ಸಂವಾದ, ರಾಜಕಾರಣಿಗಳಿಗೆ ಕಲಾವಿದರ ಸಮಸ್ಯೆಗಳ ಪರಿಚಯ ಮಾಡುತ್ತಾ ಬಂದಿದೆ. ಭಾಗವಹಿಸಿದ ಎಲ್ಲಾ ಕಲಾವಿದರಿಗೆ ಉಪಯುಕ್ತವಾದ ಮೌಲ್ಯಯುತ ಉಡುಗೊರೆ ನೀಡಲಾಗುತ್ತಿದೆ. ಇನ್ನು ವಿದ್ಯಾಪೋಷಕ್ ಬಗ್ಗೆ ಹೇಳುವುದಾದರೆ 2005ರಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಮತ್ತು ಶೈಕ್ಷಣಿಕ ತರಬೇತಿ ಮಾರ್ಗದರ್ಶನ ನೀಡಲು ಸ್ಥಾಪನೆಗೊಂಡ ಯಕ್ಷಗಾನ ಕಲಾರಂಗದ ಅಂಗಸಂಸ್ಥೆಯಿದು. ಎಸ್ಎಸ್ಎಲ್ಸಿಯಲ್ಲಿ 80%ಕ್ಕಿಂತಲೂ ಅಧಿಕ ಅಂಕ ಗಳಿಸಿದ ಉಡುಪಿ ಜಿಲ್ಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಅವರ ಆರ್ಥಿಕ ಸ್ಥಿತಿಯ ಪರಿಶೀಲನೆ ನಡೆಸಿ ಆಯ್ಕೆ ಮಾಡಲಾಗುತ್ತದೆ. ಪ್ರತಿ ವರ್ಷ 700ರಿಂದ 1,000 ಅರ್ಜಿಗಳು ಬರುತ್ತಿದ್ದು ಎಲ್ಲಾ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಆದ್ಯತೆಯ ಮೇರೆಗೆ 250ರಿಂದ 300 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಈ ವರ್ಷ 761 ಅರ್ಜಿಗಳು ಬಂದಿದ್ದು 258 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಬಡ ಮಕ್ಕಳ ಉನ್ನತ ವ್ಯಾಸಂಗದವರೆಗೆ ಆರ್ಥಿಕ ನೆರವು, ಪ್ರಥಮ ಪಿಯುಸಿ ಮುಗಿಸಿದಾಗ 5 ದಿನಗಳ ಸನಿವಾಸ ಶಿಬಿರ, ಎಲ್ಲಾ ತರಗತಿಯ ವಿದ್ಯಾರ್ಥಿಗಳಿಗೂ ಕನಿಷ್ಠ 1 ದಿನದ ಶೈಕ್ಷಣಿಕ ಮಾರ್ಗದರ್ಶನ ನೀಡಲಾಗುತ್ತದೆ. ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ, ವಿದ್ಯುತ್ ಸಂಪರ್ಕವಿಲ್ಲದ ವಿದ್ಯಾರ್ಥಿಗಳ ಮನೆಗೆ ಸೋಲಾರ್ ಸೌಲಭ್ಯ, ವಿದ್ಯಾರ್ಥಿಗಳಿಗೆ ಅವರ ಕುಟುಂಬದವರಿಗೆ ಅನಾರೋಗ್ಯವಾದಾಗ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಇಲ್ಲಿವರೆಗೆ 6,000 ವಿದ್ಯಾರ್ಥಿಗಳಿಗೆ ಒಟ್ಟು 9 ಕೋಟಿಗೂ ಮಿಕ್ಕಿ ನೆರವು ನೀಡಲಾಗಿದ್ದು, ಈ ವರ್ಷ 1,115 ವಿದ್ಯಾರ್ಥಿಗಳಿಗೆ ರೂಪಾಯಿ 95,58,000 ಸಹಾಯಧನ ವಿತರಣೆ ಮಾಡಲಾಗಿದೆ. ಈವರೆಗೆ ಮನೆಯಿಲ್ಲದ 50 ವಿದ್ಯಾರ್ಥಿಗಳಿಗೆ ಮನೆ ನಿರ್ಮಾಣ ಮಾಡಲಾಗಿದೆ. ಯಕ್ಷ ಶಿಕ್ಷಣ ಟ್ರಸ್ಟ್ 2006ರಲ್ಲಿ ಉಡುಪಿ ವಿಧಾನಸಭಾ ವ್ಯಾಪ್ತಿಯ ಪ್ರೌಢಶಾಲೆಗಳಲ್ಲಿ
ಕೆ ರಘುಪತಿ ಭಟ್ರ ಆಶಯದಂತೆ ಯಕ್ಷಗಾನ ತರಬೇತಿ ನೀಡುವ ಉದ್ದೇಶದಿಂದ ಸ್ಥಾಪನೆಗೊಂಡ ಟ್ರಸ್ಟ್ ಆಗಿದೆ. ಇದರ ನಿರ್ವಹಣೆಯನ್ನು ಯಕ್ಷಗಾನ ಕಲಾರಂಗ ಮಾಡುತ್ತಾ ಬಂದಿದೆ. ಸಂಸ್ಥೆಯ ಕಾರ್ಯದರ್ಶಿ ಇದರ ಕಾರ್ಯದರ್ಶಿಯಾಗಿ, ಸಂಸ್ಥೆಯ ಸದಸ್ಯರು ಇದರ ವಿಶ್ವಸ್ತರಾಗಿರುವುದರಿಂದ ಇದು ಸಂಸ್ಥೆಯ ಒಂದು ಭಾಗವೇ ಆಗಿದೆ. ಎಲ್ಲ ಸಂಘ ಸಂಸ್ಥೆಯವರು ಸಂಘ ಸಂಸ್ಥೆಯನ್ನು ಆರಂಭ ಮಾಡುವ ಮುಂಚೆ ನನ್ನದೊಂದು ಅಭಿಪ್ರಾಯ, ಅದು ಎಲ್ಲರೂ ಕೇಳ್ತಾರೆ ಇಲ್ಲೋ ಗೊತ್ತಿಲ್ಲ, ಯಕ್ಷಗಾನ ಕಲಾರಂಗ ಸಂಸ್ಥೆಯನ್ನು ಒಂದು ಅಧ್ಯಯನ ಮಾಡ್ಕೊಂಡು ಹೋಗಿ ಅಂತ ಹೇಳುದು. ಸಂಸ್ಥೆಯನ್ನು ಹೇಗೆ ಕಾರ್ಯನಿರ್ವಹಿಸಬೇಕು, ಎಷ್ಟು ಪಾರದರ್ಶಕವಾಗಿ ಇರಬೇಕು, ಹೇಗೆ ಇರಬೇಕು, ಕಾರ್ಯಕರ್ತನಾದವನು ಹೇಗಿರಬೇಕು ಅನ್ನೋದನ್ನು ಪ್ರತಿಯೊಂದಕ್ಕೂ ಕೂಡ ಒಂದು ಉದಾಹರಣೆ ಯಕ್ಷಗಾನ ಕಲಾರಂಗ. ಅದು ಯಕ್ಷಗಾನ ಕಲಾರಂಗಕ್ಕೆ ಮಾತ್ರ ಅದು ಸೀಮಿತವಾಗಿ, ಯಕ್ಷಗಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ವಿದ್ಯಾಪೋಷಕ್ಕಾಗಿರ್ಬೋದು. ಈಗ ಅದು ಮನೆ ಕಟ್ಟಿಸಿಕೊಡುವಲ್ಲಿವರೆಗೂ ಕೂಡ ಅದರ ವ್ಯಾಪ್ತಿ ಬೆಳೀತಾ ಉಂಟು. ಅದು ಇದೇ ರೀತಿಯಾಗಿ ಬೆಳೆಯಲಿ, ಸಮಾಜಕ್ಕೆ ಒಂದು ಪೂರಕವಾಗುವ ಒಂದು ಸಂಸ್ಥೆಯಾಗಿದ್ದು ಮುನ್ನಡೆಯಲಿ ಅಂತ ಹೇಳಿ ನಾವು ಕೂಡ ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ಪ್ರಾರ್ಥಿಸುತ್ತಾ, ಯಕ್ಷಗಾನ ಪಠ್ಯ ತಯಾರಿ, ಗುರುಗಳಿಗೆ ಕಾರ್ಯಾಗಾರ, ಯಕ್ಷಕಲಿಕಾ ವಿದ್ಯಾರ್ಥಿಗಳಿಗೆ ವಿಶೇಷ ಶಿಬಿರಗಳನ್ನು ಇದರ ಮೂಲಕ ನಡೆಸಲಾಗುತ್ತಿದೆ. ಈ ವರ್ಷದಿಂದ ಕಾಪು ಕುಂದಾಪುರ ವಿಧಾನಸಭಾ ಕ್ಷೇತ್ರಕ್ಕೂ ವಿಸ್ತರಿಸಿದೆ. ಈ ವರ್ಷ ಒಟ್ಟು 69 ಶಾಲೆಗಳಲ್ಲಿ 31 ಗುರುಗಳು ಯಕ್ಷ ಶಿಕ್ಷಣ ನೀಡಿದ್ದಾರೆ. 2154 ವಿದ್ಯಾರ್ಥಿಗಳು ತರಬೇತಿ ಪಡೆದಿದ್ದಾರೆ. ಒಂದು ಶಾಲೆಯ 2 ಪ್ರದರ್ಶನ ಸೇರಿ ಒಟ್ಟು 70 ಪ್ರದರ್ಶನಗಳನ್ನು ಆಯೋಜಿಸಲಾಗಿದೆ. ಅಂದಹಾಗೆ ಯಕ್ಷನಿಧಿಗೆ ಇದು ಬೆಳ್ಳಿ ಹಬ್ಬದ ವರ್ಷ. ಯಕ್ಷ ಶಿಕ್ಷಣ 20ರ ಹೊಸ್ತಿಲಲ್ಲಿದೆ. ವಿದ್ಯಾಪೋಷಕಗೆ ವಿಂಶತಿಯ ಸಂಭ್ರಮ. ಕಳೆದ ವರ್ಷ ತಾಳಮದ್ದಲೆ ಸಪ್ತಾಹದ 25ನೇ ವರ್ಷ ಪೂರೈಸಿದ್ದೇವೆ. ಇದೆಲ್ಲ ಯೋಚಿಸಿ ಆದದ್ದಲ್ಲ, ಎಲ್ಲವೂ ಕೂಡಿ ಬಂದಿದೆ. ಹಾಗಾಗಿ 50ರ ಸಂಭ್ರಮ ಸಹಜವಾಗಿಯೇ ಕಳೆಗಟ್ಟಿದೆ. ಕೆಲಸದಲ್ಲೇ ಸಂತೋಷವನ್ನು ಕಾಣುವ ಸದಾ ಸಮಾಜಮುಖಿ ಕ್ರಿಯಾಶೀಲವಾಗಿರುವ ನಮ್ಮ ಸಂಸ್ಥೆಗೆ ಇನ್ಫೋಸಿಸ್ ಫೌಂಡೇಶನ್ ನಿರ್ಮಿಸಿಕೊಡುತ್ತಿರುವ ಈ ಭವ್ಯ ಕಟ್ಟಡ ದೊಡ್ಡ ಉಡುಗೊರೆ. ಇದಕ್ಕೆ ಕಾರಣರಾದ ಎಲ್ಲರಿಗೂ ನಾವು ಕೃತಜ್ಞರು. ಇದು ಕೇವಲ ಸಂಸ್ಥೆಗಷ್ಟೇ ಅಲ್ಲ, ಉಡುಪಿಯ ಸಾಂಸ್ಕೃತಿಕ ವಲಯಕ್ಕೆ ಕೊಡುಗೆಯಾಗಲಿದೆ. ಸಂಕಲ್ಪ ಶುದ್ಧಿಯಲ್ಲಿ ಸಂಕಲ್ಪ ಸಿದ್ಧಿ ಇದೆ ಎಂಬ ಅನುಭವ ನಮಗಾಗಿದೆ. ದಾನಿಗಳ ಪ್ರೋತ್ಸಾಹ ನಮ್ಮ ಹೊಣೆಗಾರಿಕೆ ಹೆಚ್ಚಿಸಿದೆ. ಕೆಲಸ ಮಾಡುವ ಉತ್ಸಾಹ ವೃದ್ಧಿಸಿದೆ. ಮಠಾಧೀಶರ ಅನುಗ್ರಹ ಮಂತ್ರಾಕ್ಷತೆ ಶಕ್ತಿ ತುಂಬಿದೆ. ಸರ್ವರ ಸಹಕಾರದಿಂದ ಇನ್ನಷ್ಟು ಕೆಲಸ ಮಾಡುವ ವಿಶ್ವಾಸ ನಮ್ಮದು. ಮುಖ್ಯ ಕಾಳಜಿ ಲೈಟ್ ಮತ್ತು ಸೌಂಡ್ನ ಬಗ್ಗೆ. ದಯವಿಟ್ಟು ಕಣ್ಣಿನ ಇದನ್ನು ಕಳ್ಕೋಬೇಡಿ, ಯಾಕಂದರೆ ಕಣ್ಣು ಬಹಳ ಮುಖ್ಯ ಆಗ್ತದೆ. ಕಣ್ಣು ಬಿಟ್ಟರೆ ನಮಗೆ ಎಂಥದ್ದು ಇಲ್ಲ. ಚಿತ್ರಕೂಟ ಅದು ಪದ್ಯ ಬರುವಾಗ ನಾನು ನೋಡಿದ್ದೆ, ಅದೊಂದು ಮೇಳದ್ದು, ಚಿತ್ರಕೂಟದಲ್ಲಿ ನೀವು, ಅಲ್ಲಿ ಹನುಮಂತ ಎಷ್ಟು ಕೂಲಾಗಿರ್ಬೇಕು ಅಂತ ಸೀತೆ ಕೇಳುವಂಥ ಮಾತು ಇವನು ಕೇಳೋದು, ಜಲಕ್ರೀಡೆ ಆಡುವಾಗ ಈಗ ಬರ್ತದೆ. ಜಲಕ್ರೀಡೆ ಅನ್ನೋ ಶಬ್ದ ಬಂತ ಇಲ್ವಾ? ಭಾಗವತಿಗೆ ಸಿಕ್ಕಿದ್ದೆ ಚಡ. ಜಲಕ್ರೀಡೆ ಆಡುವಾಗ, ಜಲಕ್ರೀಡೆ ಆಡುವಾಗ ಅಲ್ಲಾಗಿ ಮತ್ತೆ ಎತ್ತಿ ಬೀಸಡಲು ನೀವು ಅತ್ತದ್ದು ಸರಿಯೇನಮ್ಮ. ಹೌದಾ ಅತ್ತದ್ದು. ಹಾ ಇದು ಸೀತೆ ಇಷ್ಟು ಜಲಕ್ರೀಡೆ ಆಡುವಾಗ ಸೀತೆ ಕಥೆ ಎಂತಕ್ಕಾಗಿರ್ಬೇಕು? ಅರೆ ಆಗ ಇವ ಲೈಟಿಂಗ್ನವ ಕಾಂಪ್ಲೀಟ್ ಬ್ಲೂ ಲೈಟ್ ಕೊಡೋದಿಲ್ಲ, ಯಾಕಂದ್ರೆ ಸಮುದ್ರ ಮತ್ತು ನೀರು ಎಲ್ಲ ಕ್ರಿಯೇಟ್ ಆಗಬೇಕಲ್ಲ, ಬೆಟ್ಟದ್ದೆಲ್ಲ ಹಸಿರು ಕೊಡೋದೇನು ಇದು ಎಂತ ಕೊಡ್ತಾರೆ? ಎಂತಕ್ಕೆ ಚಿಕ್ಕು ಪುಕ್ಕು ಮಾಡ್ತೀರಿ? ನೆನಪಿಟ್ಕೊಳ್ಬೇಕು. ಎಲ್ ಇ ಡಿ ಲೈಟ್ ಅಂತ ಬಂದಿದೆ ನಿಮಗೆ, 56 ಲೈಟ್ ಇದ್ದು ಬಲ್ಬ್ಗಳದ್ದು ಸಣ್ಣ LED ಲೈಟ್, RGB ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಲೈಟಲ್ಲಿ ಅದು ರೆಡ್ ಆಗ್ತದೆ, ಗ್ರೀನ್ ಆಗ್ತದೆ, ಬ್ಲೂ ಆಗ್ತದೆ, RGB ಅಂತ. ಎಲ್ಲವನ್ನು ಮೇಲೆತ್ತಿದಾಗ ವೈಟ್ ಆಗ್ತದೆ, ಅದೇ ಬಲ್ಬ್ ವೈಟ್ ಆಗ್ತದೆ. ಈ ರೆಡ್ ಗ್ರೀನ್ ವೈಟಲ್ಲಿ ಯಾವ ಫೋಟೋಗಳು ಕೂಡ ಚೆನ್ನಾಗಿ ಬರಲ್ಲ. ಕ್ಯಾಮ್ರಾವೇ ಅದನ್ನು ರಿಜೆಕ್ಟ್ ಮಾಡ್ತದೆ. ಮನುಷ್ಯನ ಕಣ್ಣು ಯಾಕೆ ತಗೊಳ್ತದೆ? ನಿಮ್ಮ ಇಲ್ಲಿದೆಯಾ ನೋಡಿ, ನೀವು ಕೆಲಸೋಸ್ಕರ ನಿಮ್ಮ ಈ ಫೋಟೋ ಎಡ್ಡ ಬರಲಿ ಅಂತಿರ್ಬೋದು. ರುದ್ರ ಬಂದ ತಕ್ಷಣ ಕೆಂಪು ಹಾಕಿ ಬಿಡ್ತಾರೆ. ಯಾಕಂದ್ರೆ ಈ ಬೆಳಕಲ್ಲಿ ರೌದ್ರತೆ ಬರಲಿಕ್ಕೆ ಸಾಧ್ಯ ಇಲ್ವಾ? ಅವನೆಂತ ನಮ್ಮನ್ನು ನಿರ್ಧಾರ ಮಾಡೋದು? ಸೌಂಡ್ ಲೈಟ್ ನಮ್ಮನ್ನೆಂತ ನಿರ್ಧಾರ ಆಗ ಮೇಳ ಹೊರಡುವ ಮೊದಲೇ
ಯಾವುದಕ್ಕೆ ಎಷ್ಟು ಬೇಕು ಏನು ಬೇಕು. ನೀವು ವನವಿಹಾರಕ್ಕೆ ಅಂತ ಹೋಗುವಾಗ ಅಲ್ಲಿ ಸಹಜವಾಗಿರುವಂಥ ಲೈಟನ್ನು ಯಾವುದಾಗಿರ್ತದೆ, ಸ್ವಲ್ಪ ಬ್ರೈಟ್ ಇರುವುದಿಲ್ಲ. ಮರಗಳೆಲ್ಲ ಬಂದ ಕಾರಣಕ್ಕಾಗಿ ಸ್ವಲ್ಪ ಡಿಮ್ ಇರಬೇಕು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಬೇಕಾದ್ರೆ ಹಸಿರನ್ನು ಮಿಕ್ಸ್ ಮಾಡ್ಬೋದು. ಆದರೆ ಕಣ್ಣಿನ ಎಕ್ಸ್ಪ್ರೆಷನ್ ಕಾಣದ ಹಾಗೆ, ಮುಖದ ಮೇಕಪ್ ಕಾಣದ ಹಾಗೆ, ನಾವು ಎಲ್ಲಿ ಹೋಗ್ತಿದ್ದೇವೆ ಅಂತ ಕಾಣದ ಹಾಗೆ, ರಂಗಸ್ಥಳದಲ್ಲಿ ಆರ್ಟಿಸ್ಟಿಗೆ ನೆಲವೇ ಕಾಣದ ಹಾಗೆ ಕೆಳಗೆ ಬಿದ್ದದ್ದು ಉಂಟು, ಒಬ್ಬರು ಕೆಳಗೆ ಬಿದ್ದದ್ದು ಕೂಡ ಉಂಟು ನಿಮ್ಮ ಪಟ್ಟಿ. ಇದೆಲ್ಲ ತುಂಬ ನೋಡಬೇಕಾಗ್ತದೆ. ಅದು ಇನ್ನೊಂದು ಹೊಗೆ ಬಂತು, ನೀವು ಅದೇ ಯಕ್ಷಗಾನದಲ್ಲಿ ಹೊಗೆ ಹಾಕೋದಿಲ್ವಾ? ನೋ, ದಯವಿಟ್ಟು ತಪ್ಪಿ ಕೂಡ ಹೊಗೆ ಹಾಕಿದಲ್ಲಿ ನೀವು ಇರಲೇಬೇಡಿ, ಎಕ್ಸಿಟ್ ಕೊಟ್ಬಿಡಿ ಸೀದಾ. ನಾನು ಫಸ್ಟ್ ಅತ್ಯಂತ ಕೆಮಿಕಲ್ ನಿಮ್ಮ ದೇಹದ ಒಳಗೆ ಹೋಯ್ತು ಅಂತಾದರೆ ನೀವು ಗಿಸ್ತಮ ಬಾರದ ಕಾಯಿಲೆಗಳೆಲ್ಲ ಬಂದುಬಿಡ್ತವೆ. ನಾನು ಇಷ್ಟು ನಾಟಕ ಮಾಡಿದೆ, ಹೊಗೆ ಇಲ್ಲ ನನ್ನ ನಾಟಕದಲ್ಲಿ. ಎಷ್ಟೋ ನಾಟಕಗಳು ಹೊಗೆ ಇಲ್ಲದ ನಾಟಕವೇ ಇಲ್ಲ ಅವರಿಗೆ. ಹಿಂದ್ಗಡೆ ಒಂದಿಷ್ಟು LED ಲೈಟ್ ಹಾಕಬೇಕು, ಅದು ಡ್ಯಾನ್ಸಿಗಳಿಗೆ ಬೇಕಾಗ್ತದೆ. ಕೆಲವು ದೃಶ್ಯಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಎದುರುಗಡೆ ಬ್ರೈಟ್ ಇರ್ತದೆ, ಹಿಂದ್ಗಡೆ ಪರ್ವತ ಅದು ತೋರಿಸೋದಕ್ಕೆ ಮತ್ತೆ ಅಂತ ಬ್ರೇಕ್ ಆಗ್ತದೆ. ಹಾಗಂತ ಹೊಗೆ ಹಾಕ್ಕೊಂಡು ಸಾಕೋಣದ್ರೆ ಅಸ್ತಮ ಎಲ್ಲೋ ಸಡ, ಅದು ಕೆಮಿಕಲ್, ಪ್ಯೂರ್ಲಿ ಕೆಮಿಕಲ್. ಏನು ಅಂತ ಕೇಳಿ, ನಿಮಗೆ ಕೇಳಿ ಅದನ್ನು ಬಳಕೆ ಮಾಡುವಂಥ ಅದನ್ನು ಒಮ್ಮೆ ನೋಡಿ, ಅದನ್ನು ಪ್ಯೂರ್ಲಿ ಕೆಮಿಕಲ್. ದಯವಿಟ್ಟು ಅದನ್ನು ಹೊಗೆಯ ವಿಷಯಕ್ಕೆ ನೀವು ಹೋಗಬಾರ್ದು. ಹಾಕೋದಿದ್ದರೆ ನಿಮಗೆ, ನಮ್ಮಲ್ಲಿ ಎಷ್ಟೋ ಯಕ್ಷಗಳು ಬರ್ತದೆ, ಇದು ಲೋಬಾನ, ಅಗರಬತ್ತಿ ಕೂಡ ಒಳ್ಳೆಯದಲ್ಲ, ಅಗರಬತ್ತಿ ಉರಿಸಲೇಬೇಡಿ ನೀವು. ಈ ಎಲ್ಲ ಕಾರಣಗಳನ್ನು ಗಮನಿಸ್ತಾ ನೀವು ಹೋಗಬೇಕಾಗ್ತದೆ. ಬರೀ ನೀವು ಈ ಪಾತ್ರವನ್ನು ನಾನು ಹೇಗೆ ನಿಭಾಯಿಸಲಿ, ಏನು ಮಾಡಲಿ, ಅದು ಮಾಡಲಿ, ಇದು ಮಾಡಲಿ ಅಂತ ಹೋಗೋದಲ್ಲ. ಎಲ್ಲವೂ ಸಮಗ್ರವಾಗಿ ಬರುವ ಸೈಡ್ ವಿಂಗು ಎಲ್ಲಿ ನೀವು ನೋಡಿದ್ದೀನಿ, ಎಷ್ಟೋ ಎಕ್ಸಿಟ್ಗಳಲ್ಲಿ ಬಂದ ದಾರಿಯಲ್ಲೇ ವಾಪಸ್ ಹೋಗೋದು. ಪ್ರವೇಶಕ್ಕೆ ಮತ್ತು ಎಕ್ಸಿಟ್ಗೆ ಬೇರೆ ಬೇರೆ ಬೇಕೇ ಬೇಕು. ಕೆಲವು ಕಡೆ ನಿರ್ಗಮದಲ್ಲಿ ಕೂಡ ಕೆಲವು ಪಾತ್ರಗಳು ಬರೋದು ಇರ್ತದೆ, ಅದು ಆ ಸಂದರ್ಭಕ್ಕೆ ಸರಿಯಾಗಿ. ಹಾಗೆ ಎಲ್ಲೆಲ್ಲೋ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಅದು ಚಂದ ಅಲ್ಲ. ಎಲ್ಲರೂ ಕೇಳುವುದು, ನೀವು ಕಲಾವಿದರು ಅಂತಾರೆ, ನಿಮ್ಮ ಗುರುಗಳು ಯಾರು ಅಂತ ಕೇಳುವುದು. ನಾನು ಕಾರ್ಕಳದ ಮಾರಿಗುಡಿಯಲ್ಲಿ ತೆಂಕುತಿಟ್ಟಿನ ಹೆಜ್ಜೆಗಾರಿಕೆಯನ್ನು ಸ್ವಲ್ಪ ಕಲಿತು ಹವ್ಯಾಸಿ ಕಲಾವಿದ ಆಗಿದ್ದವನು. ಬಡಗುತಿಟ್ಟಿನ ಆಕರ್ಷಣೆಯಿಂದ ಬಂದೆ. ನನಗೆ ಬಡಗುತಿಟ್ಟಿನಿಗೆ ಗುರು ಇಲ್ಲ, ನಾನು ನೋಡಿ ಕಲಿತೆ ಅಂತ. ಆದರೆ ನನ್ನನ್ನೊಂದು ಹೆಜ್ಜೆಯನ್ನು ಸರಿಯಾದ ರೀತಿಯಲ್ಲಿ ನಾನು ಮೆರೆಯುವ ಹಾಗೆ ನನ್ನನ್ನು ಕಾಣಿಸಿಕೊಟ್ಟದ್ದು, ಅಥವಾ ನನ್ನ ಹೆಜ್ಜೆಯನ್ನು ಸರಿಯಾದಂಥ ರೀತಿಯಲ್ಲಿ ತಿದ್ದಿದ್ದು ಯಾವುದು ಕೇಳಿದರೆ ಅದು ಕಲಾರಂಗವೇ ನನಗೆ ಗುರು. ಕುಂಬಳೆ ಸುಂದರರಾಯರ ಅಕಾಡೆಮಿ ಅಧ್ಯಕ್ಷರಾಗಿರುವಾಗ ಧರ್ಮಸ್ಥಳದ ಸಿದ್ಧವನದಲ್ಲಿ ಉಜಿರೆಯಲ್ಲಿ 1 ವಾರ, ಹಾಗೂ ಹೊರನಾಡಿನಲ್ಲಿ ಆ ಬಳಿಕ 2 ವರ್ಷದ ಬಳಿಕಾದಂಥ ಹೊರನಾಡಿನ ಯಕ್ಷಗಾನ ಪುನಶ್ಚೇತನ ಶಿಬಿರ 2 ಶಿಬಿರಗಳಲ್ಲಿಯೂ ನಾನು ಭಾಗವಹಿಸಿದ್ದೇನೆ. ನನ್ನಲ್ಲಿ ಒಂದು ತಿದ್ದಿದ್ದು, ಹೆಜ್ಜೆಗಳ ಪರಿಚಯ ಮಾಡಿಕೊಟ್ಟದ್ದು, ಅಥವಾ ರಂಗಸ್ಥಳದಲ್ಲಿ ಈಗ ನನ್ನನ್ನು ಏನು ಉಳಿಯುವ ಹಾಗೆ ಮಾಡಿದ್ದು. ನಾನು ರಂಗಸ್ಥಳ ಖಂಡಿತ ನಾನು ಉಳಿಯುವ ಹಾಗೆ ಒಂದು ಚಾಲೆಂಜಿಂಗ್ ಪಾತ್ರಗಳನ್ನು ನಿರ್ಭೀತಿಯಿಂದ ಮಾಡುವ ಹಾಗೆ ಮಾಡಿದ್ದರೆ ನನ್ನ ಕಲಾರಂಗ. ಆದ್ದರಿಂದ ಈ ಮಾರ್ಗದರ್ಶಿ ಶಿಬಿರ ಉಂಟು ಅಂತ ಹೇಳಿದ ಕ್ಷಣದಲ್ಲಿ ನಾನು ಬರ್ತೇನೆ ಅಂತ ಸ್ವಯಂ ಆಸಕ್ತಿಯಿಂದ ನಾನು ಹೇಳಿಕೊಂಡೆ. ವಯಸ್ಸು ಅವರ ನಿರ್ಧರಿತವಾದಂಥ ವಯಸ್ಸು ನನ್ನದಲ್ಲ, ಆದರೂ ಕೂಡ ನನಗೆ ಅವಕಾಶವನ್ನು ಈ ಕಲಾರಂಗ ಅಧ್ಯಕ್ಷರಾದಂತಹ ಗಂಗಾಧರಾಯರು ನನಗೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಮುರಳಿಯವರು ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ಅದಕ್ಕೆ ವಿಶೇಷವಾದ ಧನ್ಯವಾದವನ್ನು ಹೇಳ್ತೇನೆ. ಜೊತೆಯಲ್ಲಿ ಹೇಗಿತ್ತು ನಮ್ಮ ದಿನಚರಿ ಅಂತ ಹೇಳಿದರೆ, ಪಟ್ಟಿ ಮಾಡಬಹುದು. ಒಂದು 4 ದಿವಸದಲ್ಲಿ ಏನೆಲ್ಲ ಆಗಿ ಹೋಗಿದೆ ಅದು ಪಟ್ಟಿ ಮಾಡಬಹುದು. ಬೆಳಿಗ್ಗೆ 6:30 ಗಂಟೆಯಿಂದ ಪ್ರಾರಂಭವಾಗಿ ಯೋಗದಿಂದ ಡಾಕ್ಟರ್ ಅನ್ನಪೂರ್ಣ ಆಚಾರ್ಯ ಅವರು ಯೋಗದಿಂದ ಪ್ರಾರಂಭಿಸಿ ರಾತ್ರಿ 12:30 1:30 ಗಂಟೆಯವರೆಗೆ 1 ನಿಮಿಷವೂ ಹಾಳಾಗದ ಹಾಗೆ 4 ದಿವಸಗಳನ್ನು ನಾವು ಕಳೆದಿದ್ದೇವೆ. 1 ನಿಮಿಷ ಹಾಳಾಗದ ಹಾಗೆ. ಹಾಗಂತ ನಾವು 3 ಸೆಕ್ಷನ್ಗಳಲ್ಲಿ ಒಂದು 8 ಜನರಿದ್ದು ನಾವು ಬೆಳಿಗ್ಗೆ 6:30 ಗಂಟೆಗೆ ಎಬ್ಬಿಸಿಕೊಂಡು ಬರುವ ಹೊಣೆಗಾರಿಕೆ ನಮ್ಮ ತಂಡದವರದು. ನನಗೆ 6 ಗಂಟೆಗೆ ಎದ್ದು ನಾನು ನಿತ್ಯಾನಿಗೆ ಪೂರೈಸಿಕೊಂಡು ಉಳಿದ ನಮ್ಮ ಹುಡುಗರನ್ನು ಹೇಳಿ ಹೋಗುವ, ಎದ್ದೇಳಿ ಅಂತ ಹೇಳಿ ತಕ್ಷಣದಲ್ಲಿ ಯಾರು ರೆಡಿಯಾಗಿದ್ದಾರೆ. ಯಾರನ್ನು ಒತ್ತಾಯದಿಂದ ಎಬ್ಬಿಸಲಿಲ್ಲ. ಬಹುತೇಕ ನಮ್ಮ ತಂಡ ಅಲ್ಲ, ತಂಡದ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಅಷ್ಟು ಮಲಗಿದ ಎಷ್ಟೊತ್ತಿಗೆ ಕೇಳಿದರೆ 1 ಗಂಟೆಗೆ ನಮ್ಮನ್ನು ಇವರು ಬಿಟ್ಟಿದ್ರೆ ಮತ್ತೆ ಒಂದು 1/2-3 ಗಂಟೆ ನಾವೇ ಒಂದಿಷ್ಟು ಏನೋ ಯಕ್ಷಗಾನದ ಬಗ್ಗೆ ಮಾತಾಡ್ತಿದ್ದಾರೆ. ಯಾರೂ ಮೊಬೈಲ್ ಬಳಸಲಿಲ್ಲ. ಯಾಕಂದರೆ ನಮಗೊಂದು ಪಟ್ಟಿ ಕೊಟ್ಟಿದ್ರು, ತಪಸ್ಸಿನಂತೆ ಮೊಬೈಲನ್ನು ಬಿಟ್ಟು ಬಿಡಿ. ಅಕ್ಷಾರ್ಥವಾಗಿ ಪ್ರತಿಯೊಬ್ಬ ಶಿಬಿರಾರ್ಥಿಗಳಾದ ನಾವು ಅದನ್ನು ಪಾಲಿಸಿದ್ದೇವೆ. ಬರೀ ಒಂದು ಮನೆಗೆ ಫೋನ್ ಮಾಡೋದಕ್ಕೋಸ್ಕರವಾಗಿ ಮಾತ್ರ ಅದನ್ನು ಮಧ್ಯಾಹ್ನ ಊಟದ ಹೊತ್ತಿನಲ್ಲೋ ರಾತ್ರಿ ಬಳಸಿಕೊಂಡಿದ್ದೇವೆ ಬಿಟ್ಟರೆ ಕೆಲವರು ನೆಟ್ಟನ್ನು ಕೂಡ ಓಪನ್ ಮಾಡಲಿಲ್ಲ. ಇದು ಈ ಶಿಬಿರ ನಮಗೆ ದೊಡ್ಡ ಕೊಟ್ಟ ಕಾಣಿಕೆ, ಓದುವುದಕ್ಕೆ ನಮಗೆ ಅಭ್ಯಾಸವನ್ನು ಮಾಡಿಕೊಟ್ಟ ಕಾಣಿಕೆ. ಜೊತೆಗೆ ಆ ಪುನಶ್ಚೇತನ ಶಿಬಿರಗಳಲ್ಲಿ ನಾವು ಯಕ್ಷಗಾನದ ಹೆಜ್ಜೆಗಾರಿಕೆಯೇ ನಮಗೆ ಹೆಚ್ಚಿನ ಒಂದು ಪಾಠವಾಗಿತ್ತು. ಇಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳನ್ನು ಆಗಮಿಸಿದರು ಇಲ್ಲಿಗೆ. ಎಷ್ಟು ಜನ 4 ದಿವಸದಲ್ಲಿ ಎಷ್ಟು ದಿವಸ ಸಂಪನ್ಮೂಲ ವ್ಯಕ್ತಿಗಳು ಬಂದಿರಬಹುದು ಅಂತ ಕೇಳಿದರೆ
ನಾನು ಹೇಳಿದರೆ ನಿಮಗೆ ರೋಮಾಂಚನ ಆಗುವುದು, ಆಶ್ಚರ್ಯ ಆಗಬಹುದು. ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಜನರನ್ನು ಕರ್ಕೊಂಡು ಬಂದು ಏನು ಮಾಡಿಸಿರಬಹುದಪ್ಪ ಅಂತ. 27 ಮಂದಿ ಬಂದಿದ್ದಾರೆ ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ, ಒಬ್ಬಿಬ್ಬರು ಅಲ್ಲ, ಎಲ್ಲರೂ ಅನರ್ಘ್ಯ ರತ್ನಗಳು. ಬೆಳಿಗ್ಗೆ ಚಿಂತನ ಇರಬಹುದು, ಆ ಬಳಿಕ ಅವರ ಅನುಭವಗಳು ಇರಬಹುದು, ತಾಳಮದ್ದಲಿ ಅರ್ಥಧಾರಿಗಳಿರಬಹುದು, ನಾಟಕ ರಂಗದ ಕೃಷ್ಣಮೂರ್ತಿ ಕವತ್ತಾರು, ಜೀವನರಾಮ್ ಸುಳ್ಳ್ಯರ್ ಅವರು ಇರಬಹುದು, ಆ ಬಳಿಕ ಹಿಮ್ಮೇಳ ಮುಮ್ಮೇಳಗಳ ಸಾಂಗತ್ಯವನ್ನು ಹೇಳಿಕೊಟ್ಟದ್ದಿರಬಹುದು. ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಈಗ ಕುಣಿಯುವುದು ಹೇಗೆ ಹಿಮ್ಮೇಳದ ಮುಮ್ಮೇಳದ ಕುರಿತಾಗಿ ಸಾಂಗತ್ಯದಿಂದ ಒಂದು ಪದ್ಯದೊಳಗೆ ಚಾಲು ನೃತ್ಯವನ್ನು ಕುಣಿದು ಒಂದು ಬಹಳ ಸೊಗಸಾದಂಥ ರಸಭಾವಗಳನ್ನು ಸೃಷ್ಟಿ ಮಾಡಬಹುದು ಎನ್ನುವುದನ್ನು ತೋರಿಸಿಕೊಟ್ಟಂಥ KG ಮಂಜುನಾಥರು ಇರಬಹುದು. ಸಣ್ಣದಿರ್ಬೋದು, ಅದೊಂದು ಆಗಿ ಹೋದದ್ದು, ಆದರೆ ಅದು ನೆನಪಲ್ಲಿ ಉಳಿಯುವ ಹಾಗೆ ಪ್ರತಿಯೊಂದು ಕೂಡ. ಅದರಿಂದ ಶಿಬಿರಾರ್ಥಿಗಳಾದ ನಾವು ತಿಳಿದದೇನು ಅಂತ ಹೇಳಿದರೆ, ಈ ಮಾರ್ಗದರ್ಶನ ಶಿಬಿರದಲ್ಲಿ ನಮಗೆ ಏನು ಮಾರ್ಗದರ್ಶನ ಅಂತ ಹೇಳಿದರೆ 27 ನಕ್ಷತ್ರಗಳನ್ನು ಕಾಣಿಸಿಕೊಟ್ಟಿದ್ದಾರೆ ನಮಗೆ, ಒಂದೆರಡಲ್ಲ, 27 ನಕ್ಷತ್ರಗಳು. ಆ ನಕ್ಷತ್ರಗಳ ಬೆಳಕಿನಿಂದ ನಾವು ಹೇಗೆ ಬೆಳಗಬೇಕು ಅಂತ ಹೇಳಿದರೆ, ಚಂದ್ರನ ಹಾಗೆ ಪ್ರಕಾಶಿಸಿ ನೀವು ನಾಳೆ ಯಕ್ಷಗಾನ ಕಲಾರಂಗದಲ್ಲಿ ನೀವೊಂದು ಪೂರ್ಣ ಕಳೆಯ ಚಂದ್ರನಾಗಿ ಇಷ್ಟು ಜನ ನಕ್ಷತ್ರಗಳಿಂದಲಾಗಿ ನೀವು ಕಾಣಿಸಿಕೊಳ್ಳಬೇಕೆನ್ನುವ ಆಶೆಯನ್ನು ಇವರು ಮಾಡಿಕೊಟ್ಟಿದ್ದಾರೆ. ಆ ಬಳಿಕ ಜೊತೆಯಲ್ಲಿ ಇನ್ನೊಂದು ಪ್ರಧಾನವಾದದ್ದು ಏನು ಹೇಳಿದರೆ, ಇಬ್ಬರು ಡಾಕ್ಟರ್ಗಳು ಬಂದಿದ್ದರು. ಡಾಕ್ಟರ್ ಮಂಟಪ ಮನೋಹರ ಉಪಾಧ್ಯಾಯರು, ಡಾಕ್ಟರ್ JN ಭಟ್ರರು ಬಂದಿದ್ದರು. ಕೊಂಡದಕೊಳ್ಳಿ ರಾಮಚಂದ್ರ ಹೆಗಡೆಯವರು ಸತ್ಯಹರಿಶ್ಚಂದ್ರ ಪಾತ್ರ ಮಾಡಿಕೊಂಡು ಯಾವಾಗಲೂ ಹೇಳ್ತಾರೆ, ಒಳ್ಳೆ ಕಲಾವಿದ ಆಗದಿದ್ದರೆ ಸಮಾಜಕ್ಕೆ ಏನು ನಷ್ಟ ಇಲ್ಲ, ಒಳ್ಳೆಯ ಮನುಷ್ಯ ಆಗದಿದ್ದರೆ ಸಮಾಜಕ್ಕೆ ನಷ್ಟ ಉಂಟು. ಒಳ್ಳೆಯ ಮನುಷ್ಯನಿಗೆ ಒಂದು ಸಾಮಾನ್ಯವಾಗಿ ಗೊತ್ತಿರಬೇಕಾದದ್ದು ಏನು ಕೇಳಿದರೆ, ಒಂದು ಪ್ರಥಮ ಚಿಕಿತ್ಸೆಯನ್ನು ಮಾಡುವುದು ಹೇಗೆ. ಯಾರಾದರೂ ಆಪತ್ತಿಗೊಳಗಾದಾಗ ಅಥವಾ ನಮ್ಮ ಚೌಕಿಯಲ್ಲಿ ಆಪತ್ತಿಗೊಳಗಾದಾಗ, ರಂಗಸ್ಥಳದಲ್ಲಿ ಸೋತು ಬಳಲಿ ಆಪತ್ತಿಗೊಳಗಾದಾಗ ಪ್ರಥಮ ಚಿಕಿತ್ಸೆಯನ್ನು ಮಾಡುವುದರ ಮೂಲಕವಾಗಿ ಅವನನ್ನು ಉಳಿಸುವಂತಹ ಒಂದು ಸಾಧ್ಯತೆಗಳು ಹೇಗೆ ಎನ್ನುವುದನ್ನು ಆ ವಿಭಾಗವನ್ನು ಕೂಡ ಈ ಮಾರ್ಗದರ್ಶಿ ಶಿಬಿರ ನಮಗೆ ಕಲಿಸಿಕೊಟ್ಟಿದೆ. ಆದ್ದರಿಂದಲಾಗಿ ನಾವು ಒಂದು ಒಳ್ಳೆಯ ನಾಗರಿಕರಾಗಿ ಒಂದು ಸಮಾಜ ಸೇವೆಯನ್ನು ಮಾಡಬಹುದು. ಆ ಬಳಿಕ ಒಳ್ಳೆಯ ಆರೋಗ್ಯಯುತವಾದ ಜೀವನ ನಡೆಸುವುದಕ್ಕೆ ಹೇಗೆ ಅನುಕೂಲವನ್ನು ಮಾಡಿಕೊಡಬೇಕೆನ್ನುವುದನ್ನು ಮಂಟಪ ಡಾಕ್ಟರು ಅದನ್ನು ಮಾಡಿ ತೋರಿಸಿದ್ದಾರೆ. ತುಂಬ ಒಂದೆರಡು ವಿಷಯಗಳಲ್ಲ, ಒಂದೊಂದು ಹೇಗೆ ಹೇಳಿದ ಕಣಗಳಿಂದ ಸಂಪತ್ತನ್ನು, ಕ್ಷಣಗಳಿಂದ ವಿದ್ಯೆಯನ್ನು ಸಂಗ್ರಹಿಸಬೇಕು ಅಂತ ಹೇಳಿದ ಹಾಗೆ ಒಂದೊಂದು ಕ್ಷಣಗಳಿಂದ ಗಮಕದ ಕಲೆಯ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದಾರೆ. ರಾಘವೇಂದ್ರ ರಾಯರು ಬಂದಿದ್ದರು, ಗಮಕದ ಕಲೆ ಪರಿಚಯವನ್ನು ಮಾಡಿಕೊಟ್ಟಿದ್ದರು. ವಿದುಷಿಯಾಗಿರುವಂತಹ ಪ್ರತಿಭಾ ಸಾಮಗ್ರವರು ಬಂದಿದ್ದರು, ಸುಮಂಗಲ ರತ್ನಾಕರವರು ಬಂದಿದ್ದರು. ಮುದ್ರೆಗಳು ಹಾಗೂ ನಮ್ಮ ಯಕ್ಷಗಾನಕ್ಕೂ ಹಾಗೂ ಭರತನಾಟ್ಯದ ಮುದ್ರೆಗಳು, ನಾಟ್ಯದ ಹೇಗೆ, ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಶತಾವಧಾನಿಗಳಾಗಿರುವಂಥ ಡಾಕ್ಟರ್ R ಗಣೇಶರವರು. ನಾವೆಲ್ಲ ರೋಮಹರ್ಷಿತರಾಗಿದ್ದೇವೆ. ಒಂದು 2.5 ಗಂಟೆಯ ಸಮಯ ಇವತ್ತು ಬೆಳಿಗ್ಗೆ ನಾವು ಕಳೆದದ್ದು, ಒಂದು ಲೋಟೆ ನೀರು ಕುಡಿಯುವುದಕ್ಕೂ ಒಬ್ಬ ಎದ್ದು ಹೋಗಲಿಲ್ಲ. ಯೋಚನೆ ಮಾಡಿ. ಅದು ಪವನ್ ಕಿರಣ್ ಅವರು ಹೇಳಿದರು, ಯಾರು ಎದ್ದು ಹೋಗಿ ಅವರ ಭಯಕ್ಕಲ್ಲ, ಇದಲ್ಲ. ಅಂದರೆ ನಾವು ಮೈಮರೆತಿದ್ದೇವೆ. ನಾವು ಏನೇ ಪ್ರಶ್ನೆಯನ್ನು ಕೇಳಿದರೂ ಅದು ಹೇಗೆ ಎಷ್ಟು ಅದು ನಮಗೆ ಅರ್ಥ ಆಗುವ ಹಾಗೆ ಅವರು ತುಂಬ ಭಾಷಣಗಳನ್ನು ನಡೆಸಿಕೊಟ್ಟಿರಬಹುದು. ಜ್ಞಾನಿಗಳ ಸಭೆಯಲ್ಲಿ ಅಥವಾ ಸಂಸ್ಕೃತ ಪಂಡಿತರ ಸಭೆಯಲ್ಲಿ ಬೇಕಾದ ರೀತಿಯಲ್ಲಿ ಅವರು ಅದನ್ನು ಆ ರೀತಿಯಲ್ಲಿ ಉತ್ತರಿಸಿರ್ಬೋದು. ಆದರೆ ಅಮ್ಮ ಮಗುವಿಗೆ ತಿಳಿ ಹೇಳುವಾಗ ಮಗುವಿನ ಭಾಷೆಯಲ್ಲಿ ಹೇಗೆ ಅಮ್ಮ ಹೇಳಿಕೊಡ್ತಾಳೋ ಹಾಗೆ ಶಿಬಿರಾರ್ಥಿಗಳಂತಹ ನಮಗೆ ಮಗುವಿನ ಹಾಗೆ ನಮಗೆ ಹೇಗೆ ಅರ್ಥ ಮಾಡಿಸಬೇಕು ಎನ್ನುವುದನ್ನು ಹೇಳಿಕೊಟ್ಟಂತಹ R ಗಣೇಶರವರು ಇಂತಹ ನಾಡಿನ ಬಹುಶ್ರುತ ವಿದ್ವಾಂಸರುಗಳನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆತರಿಸಿ ಒಂದು ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಕಲಾವಿದರನ್ನಾಗಿ ರೂಪುಗೊಳಿಸಬೇಕೆನ್ನುವುದಕ್ಕಿಂತ ನಮ್ಮ ಬೆನ್ನ ಹಿಂದೆ ಕಲಾರಂಗ ನಮಗೊಂದು ಮಾರ್ಗದರ್ಶನ ಇಟ್ಟಿದೆ. ಆದ್ದರಿಂದ ನಾವು ದಾರಿ ತಪ್ಪಬಾರದು ಎನ್ನುವ ಹಾಗೆ ಈ 4 ದಿವಸದ ಶಿಬಿರದಲ್ಲಿ ನಮಗೊಂದು ಕಾಣಿಸಿಕೊಟ್ಟದ್ದುಂಟಲ್ಲ ಅಥವಾ ನಮ್ಮನ್ನೊಂದು ರೂಪಿಸಿದ್ದುಂಟಲ್ಲ, ಇಂತಹ ಈ ಕಲಾರಂಗದ ಶಿಬಿರ ವರ್ಷ ಆಗ್ತಾ ಇರಲಿ. ಆ ವರ್ಷ ಶಿಬಿರಲ್ಲಿ ನಮಗೂ ಒಂದು ಬರಲಿಕ್ಕೆ ಅವಕಾಶ ಕೊಡಿ. ಜೊತೆಯಲ್ಲಿ ಅದವರು ಹೇಳಿದರು, ಈ 40 ಜನರಲ್ಲಿ ನೀವು ಒಬ್ಬರು ಭಾಗ್ಯವಂತರು, ನಿಜವಾದ ಭಾಗ್ಯವಂತರು. ನಾವು ಈಗ ನಾನು ಕೆಲವರಿಗೆ ಹೇಳಿದ್ದೆ, ಬಂದಿದ್ದಾರೆ ಕೆಲವರು ಬರಲಿಲ್ಲ, ಬಿಡಿ ಅದಲ್ಲ. ಆದರೆ ಬಹಳವಾಗಿ ನಾನು ಸಂಗ್ರಹಿಸಿದ್ದೇನೆ. ಇದಕ್ಕೆ ಜೀವನ ಪರ್ಯಂತ ನಾನು ಈ ಕಲಾರಂಗಕ್ಕೆ, ಇಂತಹ ಸಂಪನ್ಮೂಲ ವ್ಯಕ್ತಿಗಳಿಗೆ, ಇಂತಹ ವಿದ್ವಾಂಸರಿಗೆ ಚಿರಋಣಿಯಾಗಿದ್ದೇನೆ. ಶಿಬಿರದಲ್ಲಿ ತೊಡಗಿಕೊಂಡಂತಹ ಶಿಬಿರಾರ್ಥಿಗಳ ಪರವಾಗಿ ಮಾತಾಡೋದಕ್ಕೆ ತೊಡಗುತ್ತೇನೆ. 2 ಸಂದರ್ಭಗಳಲ್ಲಿ ಮಾತು ಮೂಕವಾಗುತ್ತದಂತೆ. ಒಂದು ಅತಿಯಾಗಿ ಸಂತೋಷ ಆದಾಗ, ಮತ್ತು ಅತಿಯಾಗಿ ಭಯವಾದಾಗ. ಈ ಎರಡೂ ನನಗೆ ಈ ಕ್ಷಣಕ್ಕೆ ಆಗುತ್ತಾ ಉಂಟು. ಒಂದು ಈ ಶಿಬಿರಾರ್ಥದಿಂದ ಪಡೆದಂಥ ಸಂತೋಷ, ಮತ್ತು ಇಷ್ಟು ದೊಡ್ಡ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ ಎನ್ನುವುದೇ ಸಂತೋಷ. ಭಯ ಯಾಕೆ ಕೇಳಿದರೆ, ಇಂಥ ವಿದ್ವಾಂಸರೇ ನೆರೆಯುವಂಥ ಸಭೆಯಲ್ಲಿ
ನಿಂತು ಮಾತಾಡುವುದಕ್ಕೆ ಭಯವಾಗುತ್ತಾ ಉಂಟು. ಆದರೂ ಯಕ್ಷಗಾನ ಮತ್ತು ಶಿಬಿರದಿಂದ ಕಲಿತಂಥ ಕೆಲವು ಅಂಶವನ್ನು ಅಳವಡಿಸಿಕೊಂಡು ಧೈರ್ಯದಿಂದ ಮಾತಾಡೋಕ್ಕೆ ತೊಡಗುತ್ತೇನೆ. ಮಾತಿನಲ್ಲಿ ಕ್ಷಮೆ ಇದ್ದರೆ ಮೊದಲು ಕ್ಷಮಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಬದಲಾವಣೆ ಒಂದೇ ಸ್ಥಿರವಾದದ್ದು ಎನ್ನುವುದು ಮೊದಲ ದಿನ ಇದೇ ವೇದಿಕೆಯಲ್ಲಿ ಅತಿಥಿಗಳು ಒಬ್ಬರು ಆಡಿದ ಮಾತು. 4 ದಿವಸದ ಶಿಬಿರದಲ್ಲಿ ಕಲಿತ ಮೇಲೆ ಅರ್ಥವಿಸಿಕೊಳ್ತಾ ಇದ್ದೇನೆ. ಆ ಮಾತಿನಲ್ಲಿ ಒಂದು ಶಬ್ದವನ್ನು ಬದಲಿಸಬೇಕು ಅಂತ ನನ್ನ ಭಾವ ಆಗ್ತಾ ಉಂಟು. ಇಲ್ಲಿ ಏನು ಕಲಿತಿದ್ದೇವೋ, ನಾವು ಏನು ಬದಲಾಗಿದ್ದೇವೋ ಕಲಾವಿದರು, ಅದು ಸ್ಥಿರವಾಗಲಿ ಎನ್ನುವ ಹಾಗೆ ಬಯಸ್ತೇನೆ. ಮತ್ತು ಬದಲಾವಣೆ ಸ್ಥಿರವಾದದ್ದು ಎನ್ನುವುದು ಮುಂದುವರಿಯುವುದು ಬೇಡ. ಅದು ನಮ್ಮಲ್ಲಿಗೆ ಸ್ಥಿರವಾಗಿ ನಿಂತಿತು ಅಂತಾದರೆ ಅದು ಕಲೆಗೆ ಪೂರಕವಾಗ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಮ್ಮ ದಿನಚರಿಯನ್ನು ಅಥವಾ ನಾವು ಹೇಗೆ ಕಳೆದಿದ್ದೇವೆ ಎನ್ನುವುದನ್ನು ಶಶಿಕಾಂತ್ ಶೆಟ್ಟರ್ ಹೇಳಿದರು. ಅದರ ಕೆಲವೊಂದು ಅಂಶಗಳನ್ನು ನಾನು ಎತ್ತಿ ಆಡ್ತೇನೆ. ಒಬ್ಬರು ಮಾತಾಡುವಾಗ ಹೇಳಿದ್ರಾಗ, ಅಭಿಪ್ರಾಯ ಹೇಳುವಾಗ, ಅಂತರಂಗದಲ್ಲಿ ತುಂಬ ಭಯವಾಗುತ್ತಾ ಇತ್ತು, ಅದನ್ನು ನಾನು ನಿವಾರಿಸಿಕೊಂಡೆ ಎನ್ನುವ ಹಾಗೆ. ಕಲಾರಂಗ ಯಕ್ಷಗಾನ ರಂಗಭೂಮಿಯ ಕುರಿತಾಗಿ, ವಾಚಿಕ ವಿಭಾಗದ ಕುರಿತಾಗಿ, ನಮ್ಮ ಆಹಾರ್ಯದ ಕುರಿತಾಗಿ ಶಿಬಿರವನ್ನು ಏರ್ಪಡಿಸಿದ್ದು. ಆದರೆ ಅವರ ಅಂತರಂಗದ ಭಯವನ್ನು ಕಳೆದುಕೊಳ್ತಾರೆ ಅಂತ ಆದರೆ ಕೇವಲ ಕಲೆಗೆ ಮಾತ್ರ ಅಲ್ಲ, ನಮ್ಮ ಬದುಕಿಗೆ ಬೇಕಾದದನ್ನು ಕಲಿತಿದ್ದಾರೆ ಎನ್ನುವುದು ಸ್ಪಷ್ಟ. ಅದನ್ನು ನಮಗೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಕಲಿಸಿಕೊಟ್ಟಿದ್ದಾರೆ. ಜೊತೆಗೆ ಅನೇಕ ವಿಧದ ಕಲಾ ಪ್ರಕಾರದ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದರು. ಎಲ್ಲರೂ ಹೇಳಿದ ಮಾತು ಒಂದೇ, ಯಕ್ಷಗಾನ ಕಲೆ ಅತ್ಯಂತ ಶ್ರೇಷ್ಠವಾದ ಕಲೆ. ಆ ಕಲೆಯಲ್ಲಿರಬಹುದಾದಂಥ ವಿವಿಧ ಸಾಧ್ಯತೆಗಳನ್ನು, ಗಮಕದಿಂದಿರಬಹುದು ಅಥವಾ ಭರತನಾಟ್ಯದಿಂದಿರಬಹುದು, ವಾಚಿಕ ವಿಭಾಗದ ಅನೇಕ ವಿಷಯಗಳಿಂದ ಕೊಡಬಹುದಾದಂಥ ಹೊಸ ಹೊಸ ಸಾಧ್ಯತೆಗಳನ್ನು ಕೊಟ್ಟರು. ಇದಿಷ್ಟನ್ನೂ ನಾವು ಬಳಸಿಕೊಳ್ಳದೆ ನಮ್ಮ ಕಲೆ ಶ್ರೇಷ್ಠ ಎನ್ನುವಾಗ ಅವರು ಆಡ್ತಾರೆ ಅಂತಾದರೆ, ಅವರೆಲ್ಲ ಕೊಟ್ಟಂಥ ವಿಷಯವನ್ನು ನಾವು ನಮ್ಮ ರಂಗಭೂಮಿಯಲ್ಲಿ ಬಳಸಿಕೊಂಡು ಇನ್ನಷ್ಟು ಆ ಕಲೆಯನ್ನು ಉತ್ತುಂಗಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯತೆ ಉಂಟು ಎನ್ನುವುದು ನಮಗೆ ಶಿಬಿರದಿಂದ ಅರ್ಥ ಆಗಿದೆ. ಅಂಥದ್ದನ್ನು ನಮಗೆ ಬೇಕಾದನ್ನು ಅಳವಡಿಸಿಕೊಳ್ಳುವ ತನ್ಮೂಲಕವಾಗಿ ಕಲೆಯ ಔನ್ನತ್ಯವನ್ನು ಸಾಧಿಸಿದರೆ ಶಿಬಿರಾರ್ಥ ಮಾಡಿದ್ದಕ್ಕೆ ಸಾರ್ಥಕತೆ ಬರ್ತದೆ ಎನ್ನುವಾಗ ಭಾವಿಸಬಹುದು. ಮೊದಲಿಗೆ ನಮ್ಮ ಅನೇಕ ವಿದ್ಯಾರ್ಥಿಗಳು ಹೇಳಿದ ಹಾಗೆ ತೊಡಗುವಾಗ ಯಾಕಾದರೂ ಬಂದು ಎನ್ನುವ ಭಾವ ಇದ್ದಿತ್ತು. ನಮ್ಮ ಹಿಲ್ಲೂರು ಮಂಜಣ್ಣ, ನಾನು ಒಂದೇ ರೂಮಿನಲ್ಲಿದ್ದ ಕಾರಣ ಅವ್ರು ಹೇಳಿದರು, ಕೊಂಡದಕುಳಿ ರಾಮಚಂದ್ರ ಹೆಗ್ಡೆ ಅವರು ಹೇಳಿದ ಕಾರಣಕ್ಕೆ ಬಂದೆ, ಇದು ಕಷ್ಟ ಆಗ್ತದೆ ಏನೋ, ಸಲ ಬರುವುದಿಲ್ವೋ ಏನೋ ಅಂತ ಹೇಳಿದರು. ಆದರೆ ಇವತ್ತಾಗ ಮಾತಾಡುವಾಗ ಹೇಳಿದರು, ಇದರಿಂದ ಸಂತೃಪ್ತಿ ಏನು ಕೇಳಿದರೆ, ಕಲಾರಂಗಕ್ಕೆ ಇಂಥ ಕಾರ್ಯಕ್ರಮಗಳಿಗೆ ವರ್ಷಕ್ಕೆ 10,000 ನಾನು ಕೊಡುತ್ತೇನೆ ಎನ್ನುವಾಗ ಅವರು ಹೇಳಿದರು. ಅದರ ನಿಜವಾದ ಸಾರ್ಥಕ್ಯ ಇರುವುದಲ್ಲಿ ಬರುವ ವರ್ಷ ನಾನು ಬರುವುದಿಲ್ಲ ಅಂತ ಮೊದಲಿನಿಂದ ಹೇಳಿದ ವಿದ್ಯಾರ್ಥಿಯೇ, ಶಿಬಿರಾರ್ಥಿಯೇ 3ನೇ ದಿನಕ್ಕೆ ತನ್ನ ಬದುಕಿನ ಸಂಪಾದನೆ ಹಣವನ್ನು ಇದಕ್ಕೆ ಕೊಡ್ತಾನೆ ಅಂತ ಆದರೆ ಈ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿದೆ, ಸಾರ್ಥಕತೆಯನ್ನು ಪಡೆದುಕೊಳ್ಳಿ ಎನ್ನುವುದಕ್ಕೆ ಇದೊಂದು ಸಾಕ್ಷಿಯಾಗಿ ನಿಲ್ತದೆ. ಜೊತೆಗೆ ಇದರ ಮೂಲಕವಾಗಿ ಏನು ಸ್ಥಾಪನೆ ಆಗ್ತದೆ ಅಂತ ಕೇಳಬಹುದು. ಅನೇಕ ಕಲಾವಿದರಿದ್ದಾರೆ, ಕಲಿತದ್ದು 25, 30, 40 ವಿದ್ಯಾರ್ಥಿಗಳಿರ್ಬೋದು. ಆದರೆ ಕಲಿತವರು ಎಂಥವರು ಎನ್ನುವುದು ಪ್ರಧಾನವಾಗುತ್ತದೆ. ಗುರು ಪರಂಪರೆಯಿಂದ ಗುರುಗಳಾಗಿ, ಯಕ್ಷಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಪ್ರದೀಪ್ ನಾರ್ಕಳಿ ಅವರಿರ್ಬೋದು, ನಾಗೇಂದ್ರ ಗಾಣಿಗರಿರ್ಬೋದು, ಶೈಲೇಂದ್ರ ಅವರಿರ್ಬೋದು ಅಥವಾ ಮರಕಡವರು ಇರ್ಬೋದು, ಇವರೆಲ್ಲ ಕಲ್ತಿದ್ದಾರೆ. ಈ 4 ಜನ ಕಲ್ತರು ಅಂತಾದರೆ ಮುಂದೆ 4,000 ವಿದ್ಯಾರ್ಥಿಗಳನ್ನು ಬೋಧಿಸುವುದಕ್ಕಾಗುತ್ತದೆ. ಕೇವಲ ಯಕ್ಷಗಾನದಲ್ಲಿ ಗುರು ಪರಂಪರೆ ಮಾತ್ರ ಅಲ್ಲ, ಕಂಡದ್ದನ್ನು ಆಚರಿಸುವಂಥ ಒಂದು ರಂಗಭೂಮಿ ಹೌದು. ಶಶಿಕಾಂತ್ ಶೆಟ್ಟರ ಪಾತ್ರವನ್ನು ಕಂಡು ಅದನ್ನು ಅನುಸರಿಸುವವರು ಅನೇಕ ಮಂದಿ ಇದ್ದಾರೆ. ಹಾಗೆ ತುಂಬ ಮಂದಿ ಶಿಬಿರಾರ್ಥಿಗಳ ಪಾತ್ರವನ್ನು ಹೆಸರು ಉಲ್ಲೇಖಿಸುವುದಿಲ್ಲ. ಹಾಗೆ ಶಶಿಕಾಂತ್ ಶೆಟ್ಟರನ್ನು ಆದರ್ಶವಾಗಿ ಇರಿಸಿಕೊಳ್ಳುವುದಾದರೆ ಇಲ್ಲಿ ಕಲಿತದ್ದನ್ನು ಅವರು ತಮ್ಮ ರಂಗಭೂಮಿಯಲ್ಲಿ ಅಭಿವ್ಯಕ್ತಿ ಮಾಡಿದಾಗ ಅದನ್ನು ಅನುಸರಿಸುವ ಕಲಾವಿದರು ಕೂಡ ಪರೋಕ್ಷವಾಗಿ ಇಲ್ಲಿದ್ದನ್ನು ಕಲಿತಾಗ ಆಗುತ್ತದೆ. ಈ ಶಿಬಿರದಿಂದ ಇಲ್ಲಿದ್ದ 40 ಮಂದಿಗೆ ಮಾತ್ರ ಉಪಕಾರ ಅಲ್ಲ, ನಮ್ಮ ಪಾತ್ರವನ್ನು ಯಾರ್ಯಾರು ಅನುಸರಿಸ್ತಾರೋ ಅಥವಾ ಅನುಕರಿಸ್ತಾರೋ ಅವರೆಲ್ಲರಿಗೂ ಇದು ಈ ಶಿಬಿರಾರ್ಥ ಎನ್ನುವುದು ಉಪಕಾರವನ್ನು ಮಾಡಿದೆ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡು ಬಂದಿದ್ದೇನೆ. ಅನೇಕ ಮಂದಿ ಹೇಳಿದರು, ಶೂನ್ಯರಾಗಿ ನೀವು ಕುಳಿತುಕೊಳ್ಬೇಕು, ನೀವು ಕಲಾವಿದರು ಇನ್ನೊಂದು ಆಗ ಕಲಿಯುವುದಕ್ಕೆ ಮುಂದಾಗಬೇಡಿ, ಶೂನ್ಯರಾಗಿ ಇರಿ ಎನ್ನುವ ಹಾಗೆ ತುಂಬಿಸಿದರು. ನಮಗೆ ಬೇಕಾದಷ್ಟನ್ನೆಲ್ಲ ತುಂಬಿಸಿದರು. ಅಷ್ಟನ್ನೂ ತುಂಬಿಸಿಕೊಂಡ ಮೇಲೆ ನಮ್ಮ 30-35 ಜನ ವಿದ್ಯಾರ್ಥಿಗಳು ಹೇಳಿದ್ದು ಒಂದೇ ಮಾತು, ನಾವು ಶೂನ್ಯರು ಎನ್ನುವ ಹಾಗೆ, ನಾವೇನು ಎನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಕಲಾರಂಗದ ಈ ಶಿಬಿರಕ್ಕೆ ಮತ್ತೊಮ್ಮೆ ನಾವು ತಲೆಬಾಗುತ್ತಾ ಪ್ರತಿ ವರ್ಷವೂ ಈ ಶಿಬಿರ ಆಗಲಿ, 4 ದಿನ ಇದ್ದದ್ದು ಅವಕಾಶ ಆದರೆ 40 ದಿನಕ್ಕೂ ಬೆಳೆದರೂ ಕಲಿಯುವ ವಿದ್ಯಾರ್ಥಿಗಳಿದ್ದಾರೆ, ಬರಲಿ ಎನ್ನುವ ಹಾಗೆ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಸಹೃದಯ ಕಲಾವಿದರಿಗೆ ಹಾರ್ದಿಕ ಸ್ವಾಗತ. ಎಲ್ಲ ಕಲಾವಿದರು ಮತ್ತು ಇಲ್ಲಿರುವ
ಎಲ್ಲ ಕಲಾರಂಗದ ಕಾರ್ಯಕರ್ತರು ದಯವಿಟ್ಟು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತೇನೆ. ಇನ್ನು ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಆರಂಭವಾಗ್ತದೆ. ದಯವಿಟ್ಟು ಅಲ್ಲಿ ವೈದ್ಯಕೀಯ ತಪಾಸಣೆಗೆ ಕುಳಿತುಕೊಂಡವರನ್ನು ಹೊರತುಪಡಿಸಿ ಮತ್ತೆಲ್ಲ ಮುಂದಿನ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. 26ನೇ ಯಕ್ಷಗಾನ ಕಲಾವಿದರ ವಾರ್ಷಿಕ ಸಮಾವೇಶವನ್ನು ಶ್ರೀಮಠದ ಪ್ರಬಂಧಕರಾದ ಶ್ರೀ ವಾಸುದೇವ ಆಚಾರ್ಯರು ಉದ್ಘಾಟಿಸಲಿದ್ದಾರೆ. ಅವರನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಎಂ ಗಂಗಾಧರರಾಯರು, ಕಾರ್ಯದರ್ಶಿ ಮುರಳಿ ಕಡಕಾರ್ ಮತ್ತು ನಮ್ಮ ಉಪಾಧ್ಯಕ್ಷರುಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಈ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿಯಾಗಿ ಇಬ್ಬರು ಹಿರಿಯ ಕಲಾವಿದರು ರಂಜಾಳ್ ರಾಮಕೃಷ್ಣರಾವ್ ಮತ್ತು ಆರ್ಗೋಡು ಮೋಹನ್ ದಾಸ್ ಶೆಣೆಯವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬನ್ನಿ ಸರ್, ಆರ್ಗೋಡು ಮೋಹನ್ ದಾಸ್ ಶೆಣೆಯವರು. ಈ ಕಾರ್ಯಕ್ರಮ ಭಾಗವತರಾದ ವಿದ್ವಾನ್ ಗಣಪತಿ ಭಟ್ಟರ ಪ್ರಾರ್ಥನೆಯೊಂದಿಗೆ ಆರಂಭವಾಗ್ತದೆ. 2000ನೇ ಇಸ್ವಿಯಲ್ಲಿ ಯಕ್ಷನಿಧಿ ಆರಂಭವಾಯಿತು. ಆಮೇಲೆ ಪ್ರತಿ ವರ್ಷ ಮೇ 31ರಂದು, ಒಂದೆರಡು ವರ್ಷ ಅದು 1ನೇ ತಾರೀಕಿಗೆ ಹೋಗಿರ್ಬೋದು, ಮೇ 31ರಂದು ಈ ಸಮಾವೇಶವನ್ನು ನಾವು ಇಲ್ಲಿಯೇ ನಡೆಸಿಕೊಂಡು ಬರ್ತಾ ಇದ್ದೇವೆ. ನಮಗೆ ಈಗ ಇನ್ಫೋಸಿಸ್ ಫೌಂಡೇಶನ್ನಿಂದ ಹೊಸ ಕಟ್ಟಡ ಸಿಕ್ಕಿದೆ. ಆದರೆ ಸುಮಾರು 700-800ಕ್ಕೂ ಹೆಚ್ಚು ಕಲಾವಿದರು ಸಮ್ಮಿಳಿತರಾಗುವುದರಿಂದ ಈ ರಾಜಾಂಗಣದಲ್ಲಿಯೇ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರುಗಳಾದ ಪಿ ಕಿಶನ್ ಹೆಗ್ಡೆಯವರು, ವಿ ಜಿ ಶೆಟ್ಟರು ಮತ್ತು ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಯವರು ವೇದಿಕೆ ಬರಬೇಕು. ವಿದ್ವಾನ್ ಗಣಪತಿ ಭಟ್ಟರು ಪ್ರಾರ್ಥನೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತೇವೆ. ಗಜಮುಖನೆ ಮೆರೆವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ಗಜಮುಖನೆ ಮೆರೆವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಗೊಡೆಯನ ಕುಮಾರನೆ ವಿದ್ಯವಾರಿದಿ ಅಜನು ಹರಿ ರುದ್ರಾದಿಗಳು ಸಲೆ ಭಜಿಸುತ್ತಿಗನ್ ಅನವರತ ನಿನ್ನನು ಅಜನು ಹರಿ ರುದ್ರಾದಿಗಳು ಸಲೆ ಭಜಿಸುತ್ತಿಗರನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ಆ ಆ ಆ ಆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಪಿ ಕಿಶನ್ ಹೆಗ್ಡೆಯವರು ಎಲ್ಲರನ್ನೂ ಸ್ವಾಗತಿಸ್ತಾರೆ. ಯಕ್ಷಗಾನ ಕಲಾರಂಗದ ವಾರ್ಷಿಕ ಸಮಾವೇಶ 2026ರ ಸಭೆಯಲ್ಲಿ ಭಾಗವಹಿಸುತ್ತಿರುವ ವೇದಿಕೆಯಲ್ಲಿರುವ ಇಂದು ಈ ಸಮಾವೇಶದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವ
ಶಿರೂರು ಮಠದ ಪ್ರಬಂಧಕರಾದ ವಾಸುದೇವ ಆಚಾರ್ಯರಿಗೆ ಯಕ್ಷಗಾನ ಕಲಾರಂಗದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಸ್ಥೆಯ ಅಧ್ಯಕ್ಷರಾದ ಗಂಗಾಧರಾಯರು ಅವರನ್ನು ಈ ಮುಖೇನ ಸ್ವಾಗತ ಮಾಡ್ತಾ ಇದ್ದೇನೆ. ಹಿರಿಯ ಕಲಾವಿದರಾದ ಆರ್ಗೋಡು ಮೋಹನ್ದಾಸಣೆಯವರು ನಮ್ಮೊಂದಿಗಿದ್ದಾರೆ. ಮೋಹನ್ದಾಸಣೆಯವರನ್ನು ಯಕ್ಷಗಾನ ಕಲಾರಂಗದ ಪರವಾಗಿ ತುಂಬು ಮನಸ್ಸಿನಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬ ತೆಂಕುತಿಟ್ಟಿನ ಅಗ್ರಗಣ್ಯ ಕಲಾವಿದ, ಹಿರಿಯರು ಆಗಿರುವ ರೆಂಜಾಳ ರಾಮಕೃಷ್ಣ ಅವರನ್ನು ಕಲಾರಂಗದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭಾಗವತರಾದ ವಿದ್ವಾನ್ ಗಣಪತಿ ಭಟ್ರು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಥೆಯ ಉಪಾಧ್ಯಕ್ಷರಾದ ವಿ.ಜಿ. ಶೆಟ್ಟಿಯವರನ್ನು ಸ್ವಾಗತಿಸುತ್ತಾ, ಬಂದಿರುವ ಎಲ್ಲ ಕಲಾವಿದರನ್ನು, ಪತ್ರಕರ್ತ ಮಿತ್ರರನ್ನು, ಮಾಧ್ಯಮ ದೃಶ್ಯ ಮಾಧ್ಯಮದವರನ್ನು ಎಲ್ಲವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ, ನಮ್ಮ ಈ ಕಲಾರಂಗದ ವರ್ಷಂಪ್ರತಿಯಂತೆ ನಡೆಯುತ್ತಿರುವ ಈ ಸಮಾವೇಶದ ಒಳಿತನ್ನು ಹಾರೈಸುತ್ತಾ, ಶ್ರೀಕೃಷ್ಣ ಮುಖ್ಯಪ್ರಾಣನ ಸನ್ನಿಧಿಯಲ್ಲಿ ಜರುಗುವ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನೀವೆಲ್ಲ ತುಂಬು ಮನಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳುತ್ತಾ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಶ್ರೀಮಠದ ಪ್ರಬಂಧಕರಾದ ಶ್ರೀ ವಾಸುದೇವ ಆಚಾರ್ಯರಿಗೆ ಸಂಸ್ಥೆಯ ಉಪಾಧ್ಯಕ್ಷರಾದ ವಿ.ಜಿ. ಶೆಟ್ಟಿಯವರು ಶಾಲು ಹೊದಿಸಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಹಾಗೆ ಆರ್ಗೋಡು ಮೋಹನ್ದಾಸಣೆಯವರಿಗೆ ಭುವನ ಪ್ರಸಾದ್ ಹೆಗ್ಡೆಯವರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ರೆಂಜಾಳ್ ರಾಮಕೃಷ್ಣ ರಾವ್ ಅವರಿಗೆ ಹಿರಿಯರಾದ ರಾಜಗೋಪಾಲಾಚಾರ್ಯರು ಶಾಲು ಹೊದಿಸಿ ಗೌರವಿಸ್ತಾರೆ. ವಿದ್ವಾನ್ ಗಣಪತಿ ಭಟ್ರಿಗೆ ಗಣರಾಜ್ ಭಟ್ರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮಠದ ಪ್ರಬಂಧಕರಾದ ವಾಸುದೇವಾಚಾರ್ಯರು ಜ್ಯೋತಿ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾರೆ. ಸಂಸ್ಥೆಯ ಅಧ್ಯಕ್ಷರಾದ ಎಂ ಗಂಗಾಧರ ರಾವ್ ಅವರು ಶ್ರೀ ವಾಸುದೇವಾಚಾರ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಅವರನ್ನು ಅಭಿನಂದಿಸುತ್ತಾರೆ. ಹಾಗೆ ಧನ್ಯವಾದವನ್ನು ನಮ್ಮ ಸಂಸ್ಥೆಯ ಕೋಶಾಧಿಕಾರಿ ಪ್ರೊಫೆಸರ್ ಕೆ ಸದಾಶಿವರಾವ್ ಅವರು ಮಾಡಲಿಕ್ಕಿದ್ದಾರೆ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಆತ್ಮೀಯ ಯಕ್ಷಗಾನ ಕಲಾರಂಗದ ಅಭಿಮಾನಿ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಶ್ರೀ ಶಿರೂರು ಮಠದ ಪ್ರಬಂಧಕರಾದ ಶ್ರೀ ವಾಸುದೇವ ಆಚಾರ್ಯ ಅವರಿಗೆ ಪ್ರೀತಿಪೂರ್ವಕ ವಿಶ್ವಾಸಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿರುವ ಶ್ರೀ ರೆಂಜಾಳ ರಾಮಕೃಷ್ಣ ರಾವ್, ಶ್ರೀ ಆರ್ಗೋಡು ಮೋಹನ್ ದಾಸ್ ಶೆಣೈ ಹಾಗೂ ಶ್ರೀ ವಿದ್ವಾನ್ ಗಣಪತಿ ಭಟ್ ಯಲ್ಲಾಪುರ ಇವರಿಗೆ
ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಕ್ಷಗಾನ ಕಲಾರಂಗದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳಿಗೆ, ಎಲ್ಲ ಸದಸ್ಯ ಬಂಧುಗಳಿಗೆ ಹಾಗೂ ನಮ್ಮ ಕರೆಗೆ ಓಗೊಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಕ್ಷ ನಿಧಿ ಸದಸ್ಯ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಸರಿಯಾಗಿ 11 ಗಂಟೆಗೆ ಕಲಾಮಂಡಲಂ ನಂದಕುಮಾರ್ ಮತ್ತು ತಂಡ ಆ ಮಧ್ಯದ 5-6 ನಿಮಿಷದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮುರಳಿ ಕಟಕಾರರು ಕೆಲವು ಸೂಚನೆಗಳನ್ನು ಕಲಾವಿದ ಬಂಧುಗಳಿಗೆ ನೀಡಲಿಕ್ಕಿದ್ದಾರೆ. ಸಹೃದಯ ಕಲಾವಿದ ಬಂಧುಗಳೇ, ಕೆಲವು ಮುಖ್ಯ ಸೂಚನೆಗಳನ್ನು ಈಗ ಕೊಡಲಿಕ್ಕಿದ್ದೇನೆ. ಸಾಮಾನ್ಯವಾಗಿ ನಮ್ಮ ಕಲಾವಿದರಿಗೆ ಇದು ಬಹುಶಃ 26ನೇ ಸಮಾವೇಶ. ಗೊತ್ತಿದೆ, ಹೆಚ್ಚಿನವರು ಮಧ್ಯಾಹ್ನ ಭೋಜನದ ಸಮಯದಲ್ಲಿ ಉಪಸ್ಥಿತರಿರ್ತಾರೆ. ಆದರೆ ಲಿಂಕ್ ಇದೆ, ಬಹುಶಃ ವಾಹನದಲ್ಲಿ ಬರುವಾಗ ನೋಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೂ ಸೂಚನೆ ತಲುಪ್ತದೆ ಅಂತ ಭಾವಿಸ್ತೇನೆ. ಇಡೀ ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ಕೇಳಿದರೆ ಮತ್ತೆ ನಮ್ಮಲ್ಲಿ ಪ್ರಶ್ನೆ ಕೇಳುವ ಸಂದರ್ಭ ಬರುವುದಿಲ್ಲ. ಇಲ್ಲದ್ರೆ ವರ್ಷ ಇಡೀ ಪ್ರಶ್ನೆ ಕೇಳ್ತಾ ಇರ್ತಾರೆ. ನನ್ನ ಮಗ ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಓದ್ತಾ ಇದ್ದಾನೆ, ಅವನಿಗೆ ಸ್ಕಾಲರ್ಶಿಪ್ ಉಂಟಾ, ಮೆಂಬರ್ ಆಗೋದು ಹೇಗೆ, ಇಂಥ 10 ಪ್ರಶ್ನೆಗಳು. ನಾನು ಸೂಕ್ಷ್ಮವಾಗಿ ಕೆಲವು ಸಂಗತಿಗಳನ್ನು ಹೇಳಲಿಕ್ಕಿದ್ದೇನೆ. ಒಂದನೇದು, ಈಗಾಗಲೇ ಹೇಳಿದಾಗೆ ಒಂದು 5 ನಿಮಿಷದಲ್ಲಿ ನನ್ನ ಈ ಸೂಚನೆಗಳು ಮುಗಿತದೆ. ತಕ್ಷಣ ಕೇರಳ ಕಲಾಮಂಡಲ್ನ ಕಲಾವಿದರಿಂದ ಕಲ್ಯಾಣ ಸೌಗಂಧಿಕಂ ಒಂದು ಪ್ರಸಂಗ ನಿಮ್ಮ ಮುಂದೆ ಪ್ರಸ್ತುತಗೊಳ್ತದೆ. ಇದು ಯಾವ ಉದ್ದೇಶದಿಂದ ಹೇಳಿದರೆ, ನಾವು ಪ್ರತಿ ವರ್ಷ ಯಕ್ಷಗಾನಕ್ಕಿಂತ ಹೊರತಾಗಿ ಒಂದು ಅನ್ಯ ಕಲಾ ಪ್ರಕಾರವನ್ನು ನಮ್ಮ ಕಲಾವಿದರಿಗೆ ತೋರಿಸ್ತಾ ಇದ್ದೇವೆ, ಕಲಾಜ್ಞಾನ ವೃದ್ಧಿ ಆಗಲಿ ಎಂಬ ಹಿನ್ನೆಲೆಯಲ್ಲಿ. ಎಷ್ಟೋ ಸಂಗತಿಗಳು ನಮಗೆ ಅದರಿಂದ ಸ್ವೀಕಾರಾರ್ಹ ಆದಂತಹ ವಿಚಾರಗಳಿರುತ್ತವೆ. ಇವತ್ತಿನ ಕಾರ್ಯಕ್ರಮದ ಸ್ವರೂಪವನ್ನು ಹೇಳ್ತೇನೆ. 12 ಗಂಟೆಗೆ ಈ ಕಲಾ ಪ್ರದರ್ಶನ ಮುಗಿತದೆ. ಆ ಬಳಿಕ ಸುಮಾರು 1 ರಿಂದ 1:15 ಗಂಟೆವರೆಗೆ ಅದು ನಿಮ್ಮ ಸಮಯ. ಕಲಾವಿದರ ಅನುಭವ ಅಭಿವ್ಯಕ್ತಿ, ಕಲೆ, ಕಲಾವಿದ, ಪ್ರೇಕ್ಷಕ, ಈ ಕುರಿತಾಗಿ ಒಂದು ಸಂವಾದವನ್ನು ವೇದಿಕೆಯಲ್ಲಿ ಒಂದು 8 ಜನ ಕಲಾವಿದರು ಮಂಡಿಸಲಿಕ್ಕಿದ್ದಾರೆ. ಯಾಕಂದರೆ ನಾವೀಗ ವಾಟ್ಸಪ್ಪಲ್ಲಿ ಅಥವಾ ಹೋಗ್ತಾ ಬರ್ತಾ ಚೌಕಿಯಲ್ಲಿ ಈ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೇವೆ. ಈಗಂತೂ ತುಂಬ ಸಂಗತಿಗಳು ಚರ್ಚೆ ಆಗ್ತಾ ಇದೆ. ಈಗ ನಮ್ಮೊಳಗೆ ಒಂದು ಸಂವಾದವನ್ನು ಮಾಡಿಕೊಳ್ಳುವ ಎಂಬ ಹಿನ್ನೆಲೆಯಲ್ಲಿ ಇದನ್ನು ಇಟ್ಟಿದ್ದೇವೆ. ನಿಮ್ಮ ಒಡನಾಡಿ ಕಲಾವಿದರೆ ನಿಮ್ಮ ಪ್ರತಿನಿಧಿಗಳಾಗಿ ಇಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಪವನ್ ಕಿರಣ್ ಕೆರೆ ಅವರು ಅದರ ನಿರೂಪಣೆಯನ್ನು ಮಾಡ್ತಾರೆ. 1:15 ರಿಂದ 2 ಗಂಟೆ ಹೇಳಿ, ಮ್ಯಾಕ್ಸಿಮಮ್ 2:15 ಭೋಜನದ ವ್ಯವಸ್ಥೆ ಇದೆ. ಮಧ್ವಾಂಗಣದಲ್ಲಿ ಮೇಲೆ ಇಲ್ಲೇ 2 ಬದಿಯಲ್ಲಿ ಮೆಟ್ಲಿದೆ, ಹೋಗಿ ಅಲ್ಲಿ ಭೋಜನವನ್ನು ಸ್ವೀಕರಿಸುವುದು. ಹಿರಿಯರಿಗೆ ಎಡಬದಿಯಲ್ಲಿ ನಾವು ಟೇಬಲ್ ಊಟದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಅದನ್ನು ದಯವಿಟ್ಟು ಸ್ವಲ್ಪ ಯುವಕರು ಇಲ್ಲಿ ಕುಳಿತುಕೊಳ್ಬೇಡಿ, ಮೇಲೆ ಮಧ್ವಾಂಗಣದಲ್ಲಿ ಭೋಜನ ಸ್ವೀಕರಿಸಿ, ಯಾಕೆಂದರೆ ಹಿರಿಯರಿಗೆ ಅವಕಾಶ ಮಾಡಿಕೊಡಲಿಕ್ಕೆ ಆಗ್ತದೆ ಎಂಬ ಹಿನ್ನೆಲೆಯಲ್ಲಿ ಇದು ರಿಕ್ವೆಸ್ಟ್ ಅಷ್ಟೇ. ಐಟಮ್ಗಳೆಲ್ಲ ಒಂದೇ. ಪರ್ಯಾಯ ಶಿರೂರು ಮಠ ಸ್ವಾಮೀಜಿಯವರು, ದಿವಾನರು ಎಲ್ಲ ನಮಗೆ ಒಂದು ವಿಶೇಷ ಸಹಕಾರವನ್ನು ನೀಡಿದ್ದಾರೆ. 2:15 ಗಂಟೆಗೆ ಸಮಾರೋಪ ಸಮಾರಂಭ ಸಭೆ. ಪೂಜ್ಯ ಶ್ರೀಪಾದಂಗಳೂರು, ಪರ್ಯಾಯ ಶ್ರೀಪಾದಂಗಳು, ವೇದವರ್ಧನ ಶ್ರೀಪಾದಂಗಳೂರು ಅನುಗ್ರಹ ಸಂದೇಶ ನೀಡಲಿಕ್ಕಿದ್ದಾರೆ. ಜನಪ್ರತಿನಿಧಿಗಳು ಭಾಗವಹಿಸ್ತಾರೆ, ದಾನಿಗಳಿರ್ತಾರೆ. ಇಲ್ಲಿ ಈಗಾಗಲೇ ನಮಗೆ 19 ಜನ ಮನೆ ಕಟ್ಟಿಸಿದ ಕೊಟ್ಟ ಬಗ್ಗೆ ಆಮಂತ್ರಣವನ್ನು ಕಳಿಸಿದ್ದಾರೆ. ಆ ಪ್ರತಿ ಕುಟುಂಬಕ್ಕೂ ನಾವು ಯಕ್ಷನಿಧಿಯಿಂದ ತಲಾ 20,000 ರೂಪಾಯಿಯ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಕಲಾವಿದರು ಇಲ್ಲಿ ನನ್ನ ಮಾತು ಕೇಳದೇ ಇದ್ದರೆ, ನೀವು ಮಾತಾಡಿದರೆ ಮತ್ತೆ ಪುನಃ ಪ್ರಶ್ನೆ ಕೇಳುವ ಹಾಗಾಗ್ತದೆ. ನಾವು ಶಾಲೆಯಲ್ಲಿ ಮಕ್ಕಳಿಗೂ ಹಾಗೆ ಬೈಯೋದು, ಪಾಠವನ್ನು ಶ್ರದ್ಧೆಯಲ್ಲಿ ಕೇಳಿದರೆ ಮತ್ತೆ ಓದುವುದು ಬೇಡ ಮನೆಯಲ್ಲಿ. ನನ್ನ ವಿನಂತಿ ಕೊನೆಯವರೆಗೂ 4 ಗಂಟೆಯವರೆಗೂ, 4 ಗಂಟೆಗೆ ಬಿಡ್ತೇವೆ. ಇಲ್ಲಿ ಏನಾಗ್ತದೆ ಅಂದರೆ, ನಾನು ಮೊದಲೇ ಹೇಳಿಬಿಡ್ತೇನೆ, 4 ಗಂಟೆ 10 ನಿಮಿಷ ಆದ ಕೂಡಲೇ ಒಂದು ಕಾಲನ್ನು ಹೊರಗಿಟ್ಟಿರ್ತಾರೆ, ಕೌಂಟ್ರಿಗೆ ರೆಡಿ ಇರ್ತಾರೆ ಉಡುಗೊರೆಗೆ. ಹಾಗೆ ತುಂಬ ಅದು ಒಳ್ಳೆಯ ಸಂದೇಶವನ್ನು ಕೊಡುವುದಿಲ್ಲ. 4 ಗಂಟೆಗೆ ಮುಗಿಸ್ತೇವೆ, 10 ನಿಮಿಷ ಹೆಚ್ಚು ಕಡಿಮೆ ಆಗುವುದು. ಬಸ್ ತಪ್ಪದೆ ಹೇಳಿದರೆ ರೂಮಿನ ವ್ಯವಸ್ಥೆ ಮಾಡ್ತೇವೆ. ನಮ್ಮ ಕಲಾರಂಗದಲ್ಲೂ ವಾಸ್ತವ್ಯಕ್ಕೆ ವ್ಯವಸ್ಥೆ ಇದೆ.
ಆದ್ದರಿಂದ ನಿಮ್ಮ ಉಪಸ್ಥಿತಿ ಬಹಳ ಮುಖ್ಯ. ಈ ಕಾರ್ಯಕ್ರಮ ಯಶಸ್ವಿ ಹೇಳಿದರೆ ಕಲಾವಿದರು, ವೃತ್ತಿ ಕಲಾವಿದರು, ಇದು ಕಲಾವಿದರಿಗಾಗಿರುವ ಸಮಾವೇಶ. ಒಟ್ಟು 2000-3000 ಜನರು ಸೇರಿದ್ದರ ಮುಖ್ಯ ಉದ್ದೇಶ ಅಲ್ಲ, ಮೇಳದಲ್ಲಿ ಕೆಲಸ ಮಾಡುವ ಕಲಾವಿದರಿಗಾಗಿರುವ ಸಮಾವೇಶ. ಅದರಿಂದ ನಿಮ್ಮ ಉಪಸ್ಥಿತಿ ಬಹಳ ಮುಖ್ಯ. ಅತಿಥಿಗಳು ವೇದಿಕೆಯಲ್ಲಿರ್ತಾರೆ, ಸ್ವಾಮಿಗಳಿರ್ತಾರೆ. ನೀವು ಅಲ್ಲಿ ಎಲ್ಲೆಲ್ಲಿ ಮಾತಾಡ್ತಾ ಇದ್ದರೆ ದೃಶ್ಯ ಚೆನ್ನಾಗಿ ಕಾಣುವುದಿಲ್ಲ. ಅದು ಮೊದಲೇ ನಾನು ಹೇಳ್ತಾ ಇದ್ದೇನೆ. ಆಮೇಲೆ ನಾವೊಂದು ಉಡುಗೊರೆಯನ್ನು ಸಾಂಕೇತಿಕವಾಗಿ ವೇದಿಕೆಯಲ್ಲಿ ಕೊಡ್ತಾ ಇದ್ದೇವೆ ಹಿರಿಯರಿಗೆ. ಆ ಉಡುಗೊರೆಯಲ್ಲಿ ಒಂದು 3 ಐಟಮ್ಗಳಿರ್ತವೆ. ಒಂದು ಒಳ್ಳೆಯ ಚಾದರ ಹೊದಿಕೆ, ಮತ್ತು ನಿಮ್ಮ ಸೊಂಟ ಕಟ್ಟಲಿಕ್ಕೆ ಒಂದು ಪರ್ಸ್, ಅದರಲ್ಲಿ 3 ಪೌಚ್ ಇರ್ತದೆ. ನೀವು ಮೊಬೈಲ್ ಅಥವಾ ಹಣವನ್ನೆಲ್ಲ ಇಡಲಿಕ್ಕೆ ಬೈಕಲ್ಲಿ ಕಾರಲ್ಲಿ ಹೋಗುವಾಗೆಲ್ಲ ತುಂಬ ಕಷ್ಟ ಆಗ್ತದೆ. ಅಥವಾ ಮೇಳದಲ್ಲಿ ವೇಷ ಮಾಡೋದಿದ್ರೆ ವೇಷದ ಒಳಗೂ ಇಡ್ಬೋದು, ಅದು ತೊಂದರೆ ಇಲ್ಲ ಅಂತ ಒಂದು ಅದನ್ನು ನಾವು ಮಾಡಿಸಿದ್ದೇವೆ ನಿಮಗೋಸ್ಕರ. ಮತ್ತು ನಮ್ಮ ಕುಂದಾಪುರದ ಶಾಸಕರು ನಿಮಗೆ ಒಳ್ಳೆಯ ಒಂದು ಹಲಸಿನ ಒಂದು ಚಿಪ್ಸಿನ ಪ್ಯಾಕೆಟನ್ನು, ಅದು ಸ್ಪೆಷಲ್, ಅದು ಚಿಪ್ಸ್ ಅಲ್ಲ, ಡ್ರೈ ಫ್ರೂಟ್ಸನ್ನು ಪ್ಯಾಕೆಟನ್ನು ಉಚಿತವಾಗಿ ಕೊಡುಗೆ ನೀಡಿದ್ದಾರೆ. ಇಂಥ ಸುಮಾರು ಒಂದು 800-900 ರೂಪಾಯಿ ಒಂದು ಗಿಫ್ಟನ್ನು ಭಾಗವಹಿಸಿದ ಕಲಾವಿದರಿಗೆ ಮಾತ್ರ. ಕೆಲವರು ಚೀಟಿಗೆ ಕೊಡ್ತಾರೆ, ನನಗೆ ಬೇಗ ಹೋಗ್ಲಿಕ್ಕೆ ಮಾರ ನೀನು ತಗೊಂಡು ಬಾ. ಇಲ್ಲವೇ ಇಲ್ಲ, 4 ಗಂಟೆವರೆಗೆ ಯಾರಿರ್ತಾರೆ ಅವರಿಗೆ ಮಾತ್ರ. ನೀವು ಯಾರ ಚೀಟಿಯನ್ನು ತಗೊಳ್ಬೇಡಿ, ಕೂಪನನ್ನು ತಗೊಳ್ಬೇಡಿ, ಇದು ಸ್ಪಷ್ಟ. ನಮ್ಮ ವಿದ್ಯಾಪೋಷಕಿನ ವಿದ್ಯಾರ್ಥಿಗಳು ಪಾಪ ವಾಲಂಟಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಕಷ್ಟ ಕೊಡಬೇಡಿ. ಈ ಬಾರಿ ನಾವು ಕೌಂಟ್ರನ್ನು ಮೇಳದ ವಯಸ್ಸು ಮಾಡಲಿಲ್ಲ, ಯಕ್ಷನೀತಿಯ ಸದಸ್ಯತನದ ಅನುಸಾರವಾಗಿ ಮಾಡಿದ್ದೇವೆ. 100ರಿಂದ 200, 200ರಿಂದ 300, 300ರಿಂದ 400 ಹೀಗೆ ಅಲ್ಲಿ ಕೌಂಟ್ರಲ್ಲಿ ಬರೆದಿದ್ದೇವೆ. ಅಲ್ಲಿ ನಿಮ್ಮ ಅಟೆಂಡೆನ್ಸನ್ನು ನೀವು ಹಾಕಿದರೆ ಸರಿ, ನಿಮಗೆ ಕೂಪನ್ ಸಿಗ್ತದೆ. ಆ ಬಳಿಕ ಮತ್ತೊಂದು ಹೇಳಿಬಿಡ್ತೇನೆ, ಮರ್ತು ಹೋಗ್ತದೆ. ವಾಶ್ರೂಮು ರಾಜಾಂಗಣದ ಮುಂಭಾಗದಲ್ಲಿದೆ. ಪುತ್ತಿಗೆ ಶ್ರೀಗಳು ಮತ್ತು ಅವರ ಆಜ್ಞೆಯ ಪ್ರಕಾರ ರಮಣಾಚಾರ್ಯರು ನಮಗೆ ಇಲ್ಲದ್ರೆ 10 ರೂಪಾಯಿ ಇದೆ, ಅದಕ್ಕೆ ಉಚಿತವಾಗಿ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಕೂಪನ್ ನೀವು ತಗೊಂಡು ಹೋದರೆ ಅಲ್ಲಿ ಉಚಿತವಾಗಿ ಶೌಚಾಲಯನ ಉಪಯೋಗಿಸ್ಕೊಳ್ಬೋದು, ಅದು ಯಾವತ್ತೂ ನಮಗೆ ಲಭ್ಯ ಇದೆ. ಆ ಬಳಿಕ ವಿಳಾಸ ಬದಲಾಗಿದ್ರೆ, ಯಾಕಂದರೆ ಡೈರಿಯಲ್ಲಿ ವಿಳಾಸ ಬದಲಾಯಿತು, ಮೊಬೈಲ್ ಬದಲಾಯಿತು ಅಂತ ಹೇಳ್ತೀರಿ, ಇಲ್ಲಿ ಕೌಂಟ್ರಲ್ಲಿ ಅದಕ್ಕೆ ಕೌಂಟ್ರ್ ಇದೆ. ಆ ಕೌಂಟ್ರಲ್ಲಿ ದಾಖಲು ಮಾಡಿ ಸರಿ ಮಾಡಿಕೊಳ್ಳಿ ವಿಳಾಸ ಚೇಂಜ್ ಆಗಿದ್ದರೆ. ಮತ್ತು ಅಸೌಖ್ಯದ 1-2 ಕಲಾವಿದರಿದ್ದಾರೆ, ಅವರಿಗೂ ಕೂಡ ಇಲ್ಲಿ ನೆರವನ್ನು ನೀಡ್ತಾ ಇದ್ದೇವೆ. ಹೊಸ ಮೆಂಬರ್ ಆಗೋದಿದ್ರೆ ಇವತ್ತು ಮೆಂಬರ್ ಆಗಲಿಕ್ಕಿಲ್ಲ, ಫಾರ್ಮ್ ಇದೆ, ಫಾರ್ಮ್ ತಗೊಂಡು ಹೋಗಿ. ಯಾರಾದರೂ ಒಬ್ಬರ ಹತ್ರ ಕನಿಷ್ಠ 3 ವರ್ಷ ಅವರು ಮೇಳದಲ್ಲಿ ಇರಬೇಕು, ವೃತ್ತಿ ಮೇಳದ ಕಲಾವಿದರಾಗಿರಬೇಕು, ಅವರಿಗೆ ಮಾತ್ರ ಇಲ್ಲಿಯ ಸದಸ್ಯತನ ಅವಕಾಶ. ಅದನ್ನು ನೀವು ಇಲ್ಲಿ ಉಪಯೋಗಿಸ್ಕೊಳ್ಳೋದು. ಇವತ್ತು ಒತ್ತಡ ಹಾಕಬೇಡಿ. ಡೈರಿ ಸಿಗದೇ ಇದ್ದರೆ ಕೆಲವರಿಗೆ ಡೈರಿಯನ್ನು ಇಲ್ಲಿ ಕೊಡ್ಬೋದು, ಸ್ವಲ್ಪ ಡೈರಿ ಲಭ್ಯ ಇದೆ ನಮ್ಮ ಹತ್ರ. ಮತ್ತೊಂದು ಇಲ್ಲಿ ಪುಸ್ತಕಗಳಿವೆ, ನೀವು ಎಂಟ್ರೆನ್ಸ್ ಆದುಕೊಳ್ಳೆ. ಅಮೂಲ್ಯ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ಸಾಮಗಾತೆ, ರಂಗದ ರಂಗೋಲಿ, ಮರ್ಯಾದಾ ಪುರುಷೋತ್ತಮ, ಕೀರ್ತಿಶೇಷ ವಾಸುದೇವ ಸಾಮಗ ವಿರಚಿತ ಯಕ್ಷ ರಸಾಯನ, ತಾಳಮದ್ದಲೆ ಮತ್ತು 80 ಪ್ರಸಂಗಗಳು, ಸೇವಾ ಸಿಂಧು, ದೊಡ್ಡ ಸಾಮಗ್ರ ನಲ್ಮೊಗ, ವಾಚಿಕ, ತಾಳಮದ್ದಲೆ ಅಧ್ಯಯನದ ಲೇಖನ ಸಂಚಯ, ಶ್ರೀ ಮಲ್ಪೆ ರಾಮದಾಸ್ ಸಾಮಗ ವ್ಯಕ್ತಿತ್ವ ದರ್ಶನ, ಕೆರೆಮನೆ ಮಾಬಲೆಗಡೆ ಮತ್ತು ರಾಮದಾಸ್ ಸಾಮಗ ಇವರ ವ್ಯಕ್ತಿತ್ವ ದರ್ಶನ, ಡಾಕ್ಟರ್ ಬಿ ಶೆಟ್ಟರ ಪುಸ್ತಕ, ಗತ್ತಿಲ್ಲದ ಗತ್ತಿನವರು ಪ್ರೊಫೆಸರ್ GR ರೈಗಳ ಪುಸ್ತಕ, ಇದೆಲ್ಲ ಇದೆ. ಕೆಲವು ಉಚಿತವಾಗಿ, ಕೆಲವು ನಾವು ಕನ್ಸೆಷನ್ ರೇಟಲ್ಲಿ ಅದನ್ನು ನೀಡ್ತಾ ಇದ್ದೇವೆ. ಅದನ್ನು ನೀವು ಪಡ್ಕೊಳ್ಳಿ. ಆ ಬ್ಯಾಗಲ್ಲಿ ಶ್ರೀಮಠದ ಪಂಚಗಜ್ಜಾಯ ಪ್ರಸಾದಗೂ ಇರ್ತದೆ. ಎಲ್ಲವನ್ನು ಒಂದೇ ಬ್ಯಾಗಲ್ಲಿ ಹಾಕಿರ್ತೇವೆ. ಅದೇನೋ ಒಂದು ಕ್ಷಣ ಮಾತ್ರದಲ್ಲಿ ಕೌಂಟ್ರಲ್ಲಿ ಆಗ್ತದೆ. ನಿಮ್ಮ ಯಾವ ಕೌಂಟ್ರ್ ನಿಮ್ಮದು ಅದು, ಅದರಿಂದ ತುಂಬ ಗಡಿಬಿಡಿ ಮಾಡಬೇಡಿ, ಆ ದೃಶ್ಯ ಚೆನ್ನಾಗಿ ಕಾಣುವುದಿಲ್ಲ. ಇನ್ನೊಂದು, ನೀವು ಈಗಾಗಲೇ ನೀವು ಕೊನೆಯ TV ಯಲ್ಲಿ ಲೈವ್ ನೋಡಿದ್ದೀರಿ ನೀವು. ಕಳೆದ ವರ್ಷ ನಾವು ನಮ್ಮ ಅಧ್ಯಕ್ಷರು ಗಂಗಾಧರ ರಾಯರ ಪ್ರಾಯೋಜಕತ್ವದಲ್ಲಿ 4 ದಿವಸದ ವೃತ್ತಿ ಕಲಾವಿದರಿಗಾಗಿ ಮಾರ್ಗದರ್ಶಿ ಶಿಬಿರವನ್ನು ಮಾಡಿದ್ದೇವೆ. ಈ ವರ್ಷವೂ ಮಾಡ್ತಾ ಇದ್ದೇವೆ. ನಾಡ್ದು ನಾಳೆಲ್ಲ ನಾಡ್ದು ಜೂನ್ 2ರಿಂದ 5ರವರೆಗೆ ನಮ್ಮ ಹೊಸ ಕಟ್ಟಡದಲ್ಲೇ 40 ಜನರಿಗೆ ಅವಕಾಶ. ಈಗ ಸುಮಾರು ಒಂದು 25 ಜನ ಹೆಸರು ಕೊಟ್ಟಿದ್ದಾರೆ. 35 ವರ್ಷ ಕೆಳಗಿನ ವೃತ್ತಿ ಮೇಳದಲ್ಲಿರುವ ಕಲಾವಿದರಿಗೆ ಅವಕಾಶ. ಒಂದು ಸಂಭಾವನೆಯನ್ನು ಕೊಡ್ತೇವೆ, ಪ್ರತಿ ದಿವಸ 2 ಯೂನಿಫಾರ್ಮನ್ನು ಕೊಡ್ತೇವೆ, ಊಟ ವಸತಿ ಎಲ್ಲವನ್ನು, ಮತ್ತು ಒಂದಷ್ಟು ಪುಸ್ತಕಗಳನ್ನು ಕೊಡ್ತೇವೆ. ಇದು ನಿಜಕ್ಕೂ ಅಧ್ಯಯನಕ್ಕೆ ಯೋಗ್ಯವಾದ ಶಿಬಿರ. ಎಷ್ಟೋ ಮೇಳದ ಯಜಮಾನರು ಕಳಿಸಿದ್ದಾರೆ, ಕೆಲವು ಯಜಮಾನರು ಹೇಳ್ತಾ ಇದ್ದಾರೆ ಕಲಾವಿದರು ಹೋಗಲಿಕ್ಕೆ ಸಿದ್ಧರಿಲ್ಲ. ಇದು ಕಲಿಕೆಯ ಬೆಳವಣಿಗೆಯ ಲಕ್ಷಣ ಅಲ್ಲ. ದಯವಿಟ್ಟು ಈ ಅವಕಾಶವನ್ನು ಕಳ್ಕೊಳ್ಬೇಡಿ. ಒಂದು ಸರ್ಟಿಫಿಕೇಟು ಕೊಡ್ತೇವೆ, ಅದು ನಿಮ್ಮ ಕುತೂಹಲಕ್ಕೆ. ಈಗ ಪ್ರಾಸಂಗಿಕವಾಗಿ ಹೇಳ್ತಾ ಇರೋದು, ನೀವು ಕಡೆಗೆ ಶಶಿಕಾಂತ್ ಶೆಟ್ಟಿ ನೋಡಿದ್ದೀರಿ, ನಿಜವಾಗಿಯೂ ಏಜ್ ಭಾರ ಆಯಿತು, ಕಡೆ ಒತ್ತಡಕ್ಕೆ ಬಂದಿದ್ದಾರೆ ಅವರು, ಅಂದಷ್ಟು ಉಪಯೋಗ ಉಂಟು ಎಂಬ ನೆಲೆಯಲ್ಲಿ. ಆದ್ದರಿಂದ ಅಂಥ ಸ್ಪೆಷಲ್ ಆಸಕ್ತಿ ಇದ್ದರೆ 35 ಮತ್ತು 40ರ ನಡುವಿನವರಿಗೂ ಕೂಡ ನಾವು
ಅವಕಾಶ ಕೊಡ್ಬೋದು. ಯಾಕಂದರೆ 40 ಜನರಿಗೆ ಅವಕಾಶ, ಇನ್ನೊಂದು 15 ಸೀಟ್ ವೇಕೆನ್ಸಿ ಇದೆ. ಅದರಿಂದ ಇವತ್ತೇ ಹೆಸರು ಕೊಡಿ ಅಂತ ಆಸಕ್ತರಿದ್ದರೆ. ಕನಿಷ್ಠ ಮುಂದೆ ಮೇಳದಿಂದ ಒಬ್ಬರಾದರೂ ಬರಬೇಕು. ಬರದೇ ಇದ್ದರೆ ನಮಗೆ ಆ ಮೇಳದ ಬಗ್ಗೆ ಅನುಮಾನ ಬರ್ತದೆ. ನೋಡಿ ಎಷ್ಟು ಕಷ್ಟ ಹೇಳ್ತೇನೆ, ಇಲ್ಲಿ ತೋಡ್ಕೊಳ್ತೇನೆ. ಮೇ 31 ಅಂತ ನಾವು 2000 ಇಸ್ವಿಯಲ್ಲಿ ನಾವು ಆರಂಭ ಮಾಡಿದ್ದು. ಯಾಕೆ ಹೇಳಿದರೆ ಮೇಳ ಎಲ್ಲ ಪತ್ತನಾಜೆ ಒಳ ಬರ್ತದೆ ಹೇಳಿ. ಈಗ ಕಮಲಶಿಲೆ ಸೇವೆ ಆಟ ಇವತ್ತು, ಹಾಲಾಡಿ ಮೇಳದ್ದು ನಾಳೆ, ಮಾರಣಕಟ್ಟೆ ಮೇಳದ್ದು 15ನೇ ತಾರೀಕಿನೊಳಗಿದೆ ಹೊರಗಿದೆ. ತುಂಬ ಕಷ್ಟದ ಕೆಲಸ. ಅದರ ನಡುವೆ ಇದನ್ನು ಸಂಯೋಜನೆ ಮಾಡ್ತಾ ಇದ್ದೇವೆ. ಕಾಲ ಬದಲಾಗ್ತಾ ಇದೆ. ಅದನ್ನು ದಯವಿಟ್ಟು ಯಂಗ್ಸ್ಟರ್ಸ್, ನೀವು ಶಿಬಿರದಲ್ಲಿ ಭಾಗವಹಿಸಿದರೆ ನಿಮ್ಮ ಬೇಡಿಕೆಗೆ ಹೆಚ್ಚು ಪ್ರೆಷರ್ ಬರ್ತದೆ. ಅದು ಹೆಚ್ಚು ವೆಯ್ಟೇಜ್, ಅದಕ್ಕೆ ಮತ್ತೆ ಮಾಡ್ತೇನೆ, ಅದಕ್ಕೆ ಹೆಚ್ಚು ವೆಯ್ಟೇಜ್ ಬರ್ತದೆ. ಮತ್ತೊಂದು, ಕೌಂಟ್ರಲ್ಲಿ ನಾನು ಪುಸ್ತಕ ಹೇಳಿದೆ. ನಾನು ಆಗ ಮೊದಲೇ ಹೇಳಿದೆ, ಎಷ್ಟು ಜನರಿಗೆ ಪುನಃ ಕೇಳ್ತಾ ಇದ್ದಾರೆ. ವಿದ್ಯಾಪೋಷಕ್ಕಿದೆ, ನಾವು 21 ವರ್ಷದಿಂದ ಮಾಡ್ತಾ ಇದ್ದೇವೆ. ಅದು ಉಡುಪಿ ಜಿಲ್ಲೆಯ ಕನ್ನಡ ಮಾಧ್ಯಮದಲ್ಲಿ ಓದಿದ 80% ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನೆರವು ನೀಡುವುದು. ಕಳೆದ ವರ್ಷ 1,38,00,000 ರೂಪಾಯಿ ನೆರವು ನೀಡಿದ್ದೇವೆ. ಕಲಾವಿದರ ಮಕ್ಕಳಿಗೆ 7,5 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಕೆಳಗೆ ಮೇಳದ ಕಲಾವಿದರ ಮಕ್ಕಳಿಗೆ, ಇದು ಸ್ಪೆಷಲ್. ಅದರ ಫಾರ್ಮ್ ಇದೆ, ಅದು ಉಡುಪಿ ಜಿಲ್ಲೆ ಹೇಳಿ. ಆದರೆ ಕಲಾವಿದರ ಮಕ್ಕಳಿಗೆ ಉಡುಪಿ ಜಿಲ್ಲೆ ಎಂಬ ರಿಸ್ಟ್ರಿಕ್ಷನ್ ಇಲ್ಲ. ಉತ್ತರ ಕನ್ನಡ ಇರ್ಬೋದು, ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕಾಸರಗೋಡು, ಎಲ್ಲಿಯ ಮಕ್ಕಳೇ ಇರಲಿ, ನಿಮ್ಮ ಮಕ್ಕಳು 10ನೇ ತರಗತಿಯಲ್ಲಿ 80%ಕ್ಕಿಂತ, ಅಥವಾ ನಿಮಗೆ ಸ್ವಲ್ಪ ನಾವು ರಿಲ್ಯಾಕ್ಸೇಷನ್ ಮಾಡ್ತೇವೆ 70-75%, ಅದರ ಅಡ್ಡಿಲ್ಲ. ಅವರಿಗೆ ಫಾರ್ಮ್ ಇದೆ, ಅದನ್ನು ತಗೊಂಡು ಹೋಗಿ ಫಿಲ್ಲಪ್ ಮಾಡಿ. ಮಾತ್ರ ಒಂದು ಕಂಡೀಷನ್, ಫಸ್ಟ್ PUC ಎಕ್ಸಾಮ್ ಆದ ಕೂಡಲೇ 5 ದಿವಸದ ಒಂದು ಕ್ಯಾಂಪ್ ಇದೆ ರೆಸಿಡೆನ್ಷಿಯಲ್. ಕಳೆದ ವರ್ಷ 3 ಕಲಾವಿದರ ಮಕ್ಕಳು ಬಂದಿದ್ದಾರೆ ಇಲ್ಲಿ, ಅದರಲ್ಲಿ ಭಾಗವಹಿಸಿದ್ದಾರೆ. ಅವರು ಇವತ್ತು ಬಂದಿದ್ದಾರೆ. ಒಬ್ಬಳು ಹುಡುಗಿಯೂ ಬಂದಿದ್ದಾಳೆ ಇಲ್ಲಿ ಕ್ಯಾಂಪಿನಲ್ಲಿ ಭಾಗವಹಿಸಿದ ಕಲಾವಿದನ ಮಗಳು. ಅಷ್ಟು ಉಪಯುಕ್ತವಾದ ಕ್ಯಾಂಪ್ ಅದು ಮಾತ್ರ ಕಂಪಲ್ಸರಿ, ಅದು ಈಗಲೇ ಹೇಳ್ತಾ ಇದ್ದೇನೆ. ಮತ್ತು ಪ್ರತಿ ವರ್ಷ ಆ ಮಗುವಿಗೆ ಎಲ್ಲಿಯವರೆಗೆ ಕಲಿತಾಳ ನಾವು ಸಪೋರ್ಟ್ ಮಾಡ್ತೇವೆ. ಇವತ್ತು ಯಾರು ಬಂದಿದ್ದಾರೆ ಅವರ ಮಕ್ಕಳಿಗೆ ಮಾತ್ರ ನೆನಪಿಟ್ಟುಕೊಳ್ಳಿ, ಇವತ್ತು ಸಮಾವೇಶಕ್ಕೆ ಬರದೇ ಇದ್ದರೆ ಯಾವ ಕಾರಣವನ್ನೂ ಕೇಳುವುದಿಲ್ಲ, ಹೇಳಬೇಡಿ. ಹತ್ತಿರ ಬಂದು ಹೇಳ್ತಾರೆ, ಕೆಲವೊಮ್ಮೆ ಜೀವಂತ ಇದ್ದವರನ್ನು ಕೊಲ್ತಾರೆ, ಸರ್ ಅವರ ಇವತ್ತು ಕ್ರಿಮೇಷನ್ ಹೋಗಬೇಕು ಅಂತ. ಅದು ಕೇಳಿ ಸಾಕಾಗಿದೆ, ಸತ್ಯ ಸಂಗತಿ, ಅದನ್ನು ಅನುಭವಿಸಿ ಹೇಳ್ತಾ ಇರೋದು. ಅಂದರೆ ಯಾರೂ ಕಾರಣವನ್ನು ಹೇಳಬೇಡಿ, ಬಂದವರಿಗೆ ಮಾತ್ರ. ಯಾರು ಇವತ್ತು ಬಂದಿದ್ದೀರಿ, ನಿಮ್ಮ ಮಕ್ಕಳು SSLCಲಿ 80 ಹೆಚ್ಚು, ಅಥವಾ PUCಯ ನಂತರದ ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್ ಏನೇ ಮಾಡ್ತಾ ಇರಲಿ, ಅವರಿಗೂ ಕೂಡ ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಅದನ್ನು ತಗೊಂಡೋಗಿ. ಕಳೆದ ವರ್ಷ ಹೇಳಿದಲ್ಲಿ 7,5 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ. ಇಂಜಿನಿಯರಿಂಗ್ ಮಕ್ಕಳಿಗೆ ನಮ್ಮ ವಿದ್ಯಾಪೋಷಕ್ನಲ್ಲಿ 40-75 ಸಾವಿರ ರೂಪಾಯಿ ಪರ್ ಇಯರ್ ಕೊಡ್ತಾ ಇದ್ದೇವೆ. ಸೊ ಅದರ ಫಾರ್ಮು ನಿಮಗೆ ಇಲ್ಲಿದೆ, ಅದನ್ನು ನೀವು ತಗೊಂಡು ಹೋಗಿ ಸದುಪಯೋಗಪಡಿಸ್ಕೊಳ್ಳಿ. ಮತ್ತೆ ಇದ್ದರೆ ಮತ್ತೆ ನಾನು ಮತ್ತೆ ಗ್ಯಾಪ್ ಇರ್ತದೆ, ಆಗ ಉಳಿದ ವಿಷಯವನ್ನು ಮತ್ತೆ ಹೇಳ್ತೇನೆ. ಅದೇ ಮತ್ತೆ ಅದನ್ನೆಲ್ಲ ಹೇಳ್ತೇನೆ. ಅಲ್ಲಿ ಎಲ್ಲ ಇದೆ, ಎಂಟ್ರೆನ್ಸಲ್ಲೇ ಇದೆ, ಕೌಂಟ್ರಲ್ಲಿದೆ, ಎಲ್ಲ ಕೌಂಟ್ರಲ್ಲಿ ನೀವು ಅಲ್ಲಿ ಚೂರು ನೋಡಿದರೆ ಎಲ್ಲ ನಿಮಗೆ ಸಿಗುತ್ತದೆ ಅಂತ ಹೇಳ್ತಾ, ವಿಳಾಸ ಬದಲಾದರೂ ಕೂಡ ಸರಿ ಮಾಡಿಕೊಳ್ಳಿ. ಈಗ ಮುಂದಿನ ಕಲಾಪವನ್ನು ವಿದ್ಯಾಪ್ರಸಾದ್ ಮಾಡ್ತಾ ಇದ್ದಾರೆ. ಆ ತಕ್ಷಣ ಕಲಾವಿದರ ಸಮಯ. ಎಲ್ಲರಿಗೂ ನಮಸ್ಕಾರ. ಈಗ ಕೇರಳದ ಸಾಂಪ್ರದಾಯಿಕವಾದ ವಿಶಿಷ್ಟ ನೃತ್ಯ ಕಾವ್ಯಗಳಿಂದ ಕೂಡಿದ ಜನಪದ ಕಲಾಪ್ರಕಾರವಾದ ತುಳ್ಳಲ್ ಮತ್ತು ಅದರ 3 ರೂಪಗಳನ್ನು ಒಳಗೊಂಡ ತುಳ್ಳಲ್ ತ್ರಯಂ ಪ್ರದರ್ಶನವನ್ನು ವೀಕ್ಷಿಸಲಿದ್ದೇವೆ. ತುಳ್ಳಲ್ ಎಂದರೆ ಕುಣಿಯುವುದು ಅಥವಾ ನರ್ತಿಸುವುದು ಎಂದು ಅರ್ಥ. ಹಿಂದೆ ಜನಸಾಮಾನ್ಯರಿಗೆ ಕಠಿಣ ಸಂಸ್ಕೃತದ ನಾಟಕ ಅಥವಾ ಪ್ರದರ್ಶನಗಳು ಸುಲಭವಾಗಿ ಅರ್ಥವಾಗುತ್ತಿರಲಿಲ್ಲ. ಹಾಗಾಗಿ ಪುರಾಣ ಕಥೆಗಳನ್ನು ಸರಳ ಭಾಷೆಯಲ್ಲಿ ಜನರಿಗೆ ತಲುಪಿಸುವ ಉದ್ದೇಶದಿಂದಲೇ ನಮ್ಮಲ್ಲಿ ಹೇಗೆ ಆಟ, ಬಯಲಾಟ, ಯಕ್ಷಗಾನ ಹುಟ್ಟಿತೋ ಅದೇ ರೀತಿ ತುಳ್ಳಲ್ ಎಂಬ ಈ ಕಲಾ ಪ್ರಕಾರ ಹುಟ್ಟಿಕೊಂಡಿದೆ. ತುಳ್ಳಲ್ ತ್ರಯಂನಲ್ಲಿ ತುಳ್ಳಲ್ನ 3 ಶೈಲಿಯ ಪಾತ್ರಗಳು ಇರುತ್ತವೆ. ಒಂದು ಒಟ್ಟನ್ ತುಳ್ಳಲ್, ವೇಗದ ಉತ್ಸಾಹಭರಿತ ಶೈಲಿ ಅದು. 2 ಶೀತಂಕನ್ ತುಳ್ಳಲ್, ಮಧ್ಯಮಗತಿಯ ಶೈಲಿ, ಶಾಂತ ಮತ್ತು ಗಂಭೀರವಾದ ಕ್ರಮ. 3 ಪರಯನ್ ತುಳ್ಳಲ್, ನಿಧಾನಗತಿಯ ಮತ್ತು ಭಾವಪ್ರಧಾನ ಶೈಲಿ.
ಯಕ್ಷಗಾನ ಮತ್ತು ತುಳ್ಳಲ್ ಪ್ರಕಾರಕ್ಕೆ ಬಹಳಷ್ಟು ಸಾಮ್ಯತೆ ಇದೆ. ಎರಡೂ ಪುರಾಣ ಮತ್ತು ಇತಿಹಾಸವನ್ನೇ ಆಧರಿಸಿ ನಡೆಯುತ್ತದೆ. 2 ಸಂಗೀತ, ನೃತ್ಯ, ಅಭಿನಯದಿಂದ ಕೂಡಿದೆ. ಅಂದರೆ ಹಿಮ್ಮೇಳ ಮತ್ತು ಮುಮ್ಮೇಳದಿಂದ ಸಮನ್ವಯಗೊಂಡಿದೆ. 3 ಬಣ್ಣ ಬಣ್ಣದ ವೇಷ ಹಾಗೂ ವೇಷಭೂಷಣಗಳನ್ನು ಹೊಂದಿದೆ. 4 ಜನಸಾಮಾನ್ಯರ ಭಾಷೆಯಲ್ಲಿಯೇ ಪ್ರಸ್ತುತಗೊಳ್ಳುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇರಳದ ಖ್ಯಾತ ಕಲಾವಿದರಾದ ಕಲಾಮಂಡಲಂ ನಂದಕುಮಾರ್ ಮತ್ತು ತಂಡ ಕಲ್ಯಾಣ ಸೌಗಂಧಿಕಂ ಎಂಬ ಆಖ್ಯಾನವನ್ನು ಇಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಮೊದಲನೆಯ ಶೈಲಿ ಒಟ್ಟಂತುಳ್ಳಲ್ನಲ್ಲಿ ಕಲಾಮಂಡಲಂ ನಂದಕುಮಾರ್ ಅವರು ಭೀಮನಾಗಿ, ಶೀತಂಕನ್ ತುಳ್ಳಲ್ ಶೈಲಿಯಲ್ಲಿ ಕಲಾಮಂಡಲಂ ಸುಬಿನ್ ಹನುಮಂತನಾಗಿ, ಪರಯಂತುಳ್ಳಲ್ ಶೈಲಿಯಲ್ಲಿ ಕುಂಚನ ಸ್ಮಾರಕಂ ಅಭಿನಂದ್ ಪಾಂಚಾಲಿಯಾಗಿ ನಮ್ಮ ಮುಂದೆ ಕಾಣಿಸಿಕೊಳ್ಳಲಿದ್ದಾರೆ. ಹಿಮ್ಮೇಳದಲ್ಲಿ ಕಲಾಮಂಡಲಂ ನಯನನ್ ಮತ್ತು ಕಲಾಮಂಡಲಂ ಶರತ್ ಹಾಡುಗಾರಿಕೆಯಲ್ಲಿ ಭಾಗವಹಿಸಲಿದ್ದಾರೆ. ಮೃದಂಗದಲ್ಲಿ ಕಲಾಮಂಡಲಂ ಕೃಷ್ಣಪ್ರಸಾದ್ ಹಾಗೂ ಎಡಕ್ಕದಲ್ಲಿ ಕಲಾಮಂಡಲಂ ಶರತ್ ಸಾಥ್ ನೀಡಲಿದ್ದಾರೆ. ಕರ್ನಾಟಕದ ಯಕ್ಷಗಾನ ಹಾಗೂ ಕೇರಳದ ತುಳ್ಳಂ ಎರಡೂ ದಕ್ಷಿಣ ಭಾರತದ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ರತ್ನಗಳಾಗಿವೆ. ಭಾಷೆ ಬೇರೆ ಆದರೂ ಭಾವ ಒಂದೇ, ಕತೆ ಒಂದೇ. ಕಲಾಶೈಲಿ ಬೇರೆ ಆದರೂ ಜನರನ್ನು ರಂಜಿಸುವುದರ ಜೊತೆಗೆ ಚಿಂತನೆಗೆ ಹಂಚುವ ಉದ್ದೇಶ ಒಂದೇ. ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ಯ ರಾಜ್ಯದ ಕಲೆಯನ್ನು ನಮ್ಮ ಕಲಾವಿದರಿಗೆ ತೋರಿಸಬೇಕೆಂಬ ಯಕ್ಷಗಾನ ಕಲಾರಂಗದ ಸತ್ ಚಿಂತನೆಗೆ ಶರಣು ಎನ್ನುತ್ತಾ ಹಿತವಾದದ್ದನ್ನು ಸ್ವೀಕರಿಸಿ ಸಮಂಜಸವಾಗದ್ದನ್ನು ನಾವು ಮಾಡಬಾರದು ಎಂಬ ಪಾಠವನ್ನು ಕಲಿತು ಹಂಸ ಕ್ಷೀರ ನ್ಯಾಯದಂತೆ ಈ ವಿಶಿಷ್ಟ ಕಲೆಯನ್ನು ಆಸ್ವಾದಿಸೋಣ. ಈಗ ಕಲಾಮಂಡಲಂ ತಂಡದವರನ್ನು ಎಲ್ಲ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇನ್ನು ಮುಂದೆ ಅವರ ಕಾರ್ಯಕ್ರಮವನ್ನು ವೀಕ್ಷಿಸಲು ಅವರಲ್ಲಿ ಅಪ್ಪಣೆಯನ್ನು ಕೋರುತ್ತೇನೆ.
again. If you want to bass. Okay. And for the vocals, it will be delay, reverb, things. No, 1 point. Okay. Yeah, ready. Hello, 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 chick, hello, 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 chick, hello, hello, hi. Hello, 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 chick, hello, hello, hi. Hello, 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 checking. Yes, same one. Hello, 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 checking. Hello, 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 One. Yeah. hello, checking. Hello, hello. Okay. Hello, hello, hello. लेवल 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 थोड़ा कम ही करो. ഉണ്ടെങ്കിൽ വിട്ട് പിടിച്ചാൽ മതി ഏട്ടാ.
ചന്ദ്രൻ പോലെ വക്രം കുടവയറുമിയെന്നോരു ചാരുസ്വരൂപം മുൻപിൽ ശ്രീ പാർവതിക്കും ശിവനും ഇഹ പിറന്നോരു ഓമലുണ്ണി ഗണേശ വൻപിച്ചുള്ളോരു വിഘ്നം വിരവിനോടഖിലം തീർത്തു രക്ഷിച്ചു കൊള്ളുവാൻ വൻപേറും തമ്പുരാനെ തവപദകമലം സന്തതം കൈ തൊഴുന്നേ വന്ദേറും തമ്പുരാനെ തവപദകമലം സന്തതം കൈ തൊഴുന്നേ വാണീ ദേവി വിളങ്ങണം മമ സദാ ജിഹ്വാഗ്രരംഗേ മുദാൽ വീണാപാണിയിലാക്കി നാദമൃതം കർണേ ചൊരിഞ്ഞിടുവാൻ ഏണീ ശാപവിലോചനേ മനതളീർക്കൊള്ളൂരു ഖേദങ്ങളും ക്ഷീണം പോക്കിയുടൻ മഹേശ്വരി സദാ രംഗേ വിളങ്ങിണമേ ക്ഷീണ പോക്കിയുടൻ മഹേശ്വരി സദാ രംഗേ വിളങ്ങിണമേ ഗുരുചരണാംബുജ യുഗളമുദാരം ഗുരുചരണാംബുജ യുഗളമുദാരം പരിചരണേന വണങ്ങി വണങ്ങി പരിചരണേന വണങ്ങി വണങ്ങി പരിചൊടു നല്ലൊരു കഥ പറവാൻ ബുധരിചൊടു നല്ലൊരു കഥ പറവാൻ ബുധപരിഷതി ഞാനിതാ വന്ദിക്കും ബുധപരിഷതി ഞാനിതാ വന്ദിക്കുന്നേ എങ്കിലോ പണ്ടോ യുധിഷ്ഠിരൻ ഭീമനും എങ്കിലോ പണ്ടോ യുധിഷ്ഠിരൻ ഭീമനും എങ്കിലോ പണ്ടു യുധിഷ്ഠിരൻ ഭീമനും എങ്കിലോ പണ്ട് യുധിഷ്ഠിരൻ ഭീമനും മംഗമാർ മൗലിയാം പാഞ്ചാലപുത്രിയും എങ്കിലോ പണ്ട് യുധിഷ്ഠിരൻ ഭീമനും മംഗമാർ മൗലിയാം പാഞ്ചാലപുത്രിയും മാതൃസുതന്മാർ ഇരുവരും മൗവണ്ണം മാതൃസുതന്മാർ ഇരുവരും മൗവണ്ണം മാതൃവനാന്തേ നടക്കും ദശാന്തരേ മാതൃസുതന്മാരിരുവരും മൗവണ്ണ മാതൃവനാന്തേ നടക്കും ദശാന്തരേ മാതൃവനാന്തേ നടക്കും ദശാന്തരേ മാതൃവനാന്തേ നടക്കും ദശാന്തരേ മാതൃസുതന്മാരിരുവരും മൗവണ്ണ മാതൃവനാന്തേ നടക്കും ദശാന്തരേ മാതൃസുതന്മാരിരുവരും മൗവണ്ണ മാതൃവനാന്തേ നടക്കും ദശാന്തരേ മാതൃസുതന്മാർ ഇരുവരും മൗവണ്ണ മാതൃവനാന്തേ നടക്കും ദശാന്തരേ മാതൃസുതന്മാരിരുവരും മൗവണ്ണ മാതൃവനാന്തേ നടക്കും ദശാന്തരേ മാതൃസുതന്മാർ ഇരുവരും മൗവണ്ണ മാതൃവനാന്തേ നടക്കും ദശാന്തരേ മാതൃസുതന്മാരിരുവരും മൗവണ്ണ മാതൃവനാന്തേ നടക്കും ദശാന്തരേ മാതൃസുതന്മാരിരുവരും മൗവണ്ണ മാതൃവനാന്തേ നടക്കും ദശാന്തരേ മാതൃസുതന്മാരിരുവരും മൗവണ്ണ മാതൃവനാന്തേ നടക്കും ദശാന്തരേ മാതൃസുതന്മാർ ഇരുവരും മൗവണ്ണ മാതൃവനാന്തേ നടക്കും ദശാന്തരേ മാതൃസുതന്മാരിരുവരും മൗവണ്ണ മാതൃവനാന്തേ നടക്കും ദശാന്തരേ മാതൃസുതന്മാർ ഇരുവരും മൗവണ്ണ മാതൃവനാന്തേ നടക്കും ദശാന്തരേ മാതൃസുതന്മാരിരുവരും 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 മൗവണ്ണ
മാതൃവനാന്തി നടക്കുന്ന ശാന്തരെ മാതൃസുതന്മാരിരുവരും മൗവണ്ണ മാതൃവനാന്തി നടക്കും ദശാന്തരെ ഗന്ധവാഹത്താൽ സമാകൃതമായ സൗഗന്ധികം കണ്ടുടൻ കൗതുകാൽ പാർഷദേ സൗഗന്ധികം കണ്ടുടൻ കൗതുകാൽ പാർശ്വതി ഗന്ധവഹാത്മജൻ തന്നോടു ചൊല്ലിന ഗന്ധദീപ പ്രൗഢമന്ദ സഞ്ചാരിണി ഗന്ധവഹാത്മജൻ തന്നോട് ചൊല്ലിനാൽ ഗന്ധദ്യുമ പ്രൗഢമന്ദ സഞ്ചാരിണി ഗന്ധദീപ പ്രൗഢമന്ദ സഞ്ചാരിണി കണ്ടാലും ആശ്ചര്യം ആശ്ചര്യം പുഷ്പമെൻ വല്ലഭ കണ്ടാലും ആശ്ചര്യം പുഷ്പമെൻ വല്ലഭ ഈ ചപല സ്ത്രീകളെ പോലെ കതിക്കുന്നെന്തടോ ബാലേ സഫലം നിന്നുടെ കാര്യം സപതി സംഭവിച്ചിടും യുദ്ധം പറഞ്ഞു ഗദയും വഹിച്ചുകൊണ്ട് ഉദ്ധാനവും ചെയ്തു ഗന്ധവാഹാത്മജൻ ഉത്തരശാമുഖം നോക്കി പുറപ്പെട്ടു സത്വരഹങ്കാര ഗംഭീര പുരുഷൻ കല്ലും മരങ്ങളും തല്ലിത്തകർത്തുകൊണ്ട് ഉല്ലാസമോടങ്ങു ചെല്ലുന്ന നേരത്ത് പന്തണി കൊങ്കമാർ പന്തി നിരക്കവേ പന്തടിക്കുന്നതും ചിന്തുപാടുന്നതും അന്തികെ കണ്ടോരു കുന്തി കുമാരകൻ
സന്തുഷ്ടനായി നിന്നുതെല്ലു നേരം മുത അന്തികെ കണ്ടോരു കുന്തി കുമാരകൻ സന്തുഷ്ടനായി നിന്നു തെല്ലു നേരം മുത സന്തുഷ്ടനായി നിന്നു തെല്ലു നേരം മുത സന്തുഷ്ടനായി നിന്നു തെല്ലു നേരം മുത ഭീമസേനൻ ഗന്ധമാതനാ നിത്യക ഭീമസേനൻ ഗന്ധമാതനാ നിത്യക ഭൂമി തന്നിൽ തഥാ നോക്കും ദശാന്തരേ ഭീമസേനൻ ഗന്ധമാതനാ നിത്യക ഭൂമി തന്നിൽ തഥാ നോക്കും ദശാന്തരേ ഭൂമി തന്നിൽ തഥാ നോക്കും ദശാന്തരേ ഭൂമി തന്നിൽ തഥാ നോക്കും ദശാന്തരേ ശ്യാമളം നല്ല കദളീ മഹാവനം ശ്യാമളം നല്ല കദളീ മഹാവനം ഓമളവ ശ്രീപൂർണമാശു കണ്ടീടേന ഓമളവ ശ്രീപൂർണമാശു കണ്ടീടേന രാമദാസൻ മഹാവീരൻ കപീശ്വരൻ രാമദാസൻ മഹാവീരൻ കപീശ്വരൻ ശ്രീ മഹാദേവന്റെ വിജയന ജാതന ശ്രീ മഹാദേവന്റെ വിജയന ജാതന ശ്രീ ഹനുമാൻ മുതവാണരുളിടുന്ന ശ്രീ ഹനുമാൻ മുതവാണരുളിടുന്ന ശ്രീ ഹനുമാൻ മുതവാണരുളിടുന്ന ശ്രീ ഹനുമാൻ മുതവാണരുളിടുന്ന ശ്രീ മഹാപുണ്യപ്രദേശം മനോഹരം ശ്രീ ഹനുമാൻ മുതവാണരുളിടുന്ന ശ്രീ മഹാപുണ്യപ്രദേശം മനോഹരം പച്ചക്കദളി കുലകൾ കിടക്കിടെ പച്ചക്കദളി കുലകൾ കിടക്കിടെ മെച്ചത്തിൽ നന്നായി പഴുത്ത പഴങ്ങളും പച്ചക്കദളി കുലകൾ കിടക്കിടെ മെച്ചത്തിൽ നന്നായി പഴുത്ത പഴങ്ങളും പച്ചക്കദളി കുലകൾ കിടക്കിടെ മെച്ചത്തിൽ നന്നായി പഴുത്ത പഴങ്ങളും മെച്ചത്തിൽ നന്നായി പഴുത്ത പഴങ്ങളും ഉച്ചത്തിലങ്ങിനെ കണ്ടാൽ പവീഴവും ഉച്ചത്തിലങ്ങിനെ കണ്ടാൽ പവീഴവും പച്ചരത്നക്കല്ലും ഒന്നിച്ചു കോർത്തുള്ള ഉച്ചത്തിലങ്ങിനെ കണ്ടാൽ പവീഴവും പച്ചരത്നക്കല്ലും ഒന്നിച്ചു കോർത്തുള്ള മാലകൾ കൊണ്ടു വിധാനിച്ചതിക്കുന്നു മാലകൾ കൊണ്ടു വിധാനിച്ചതിക്കെന്ന് ഈ മാലോകരൊക്കെയും ശങ്കിക്കുമാറുള്ള മാലകൾ കൊണ്ടു വിധാനിച്ചതിക്കെന്ന് മാലോകരൊക്കെയും ശങ്കിക്കുമാറുള്ള മാലോകരൊക്കെയും ശങ്കിക്കുമാറുള്ള മാലോകരൊക്കെയും ശങ്കിക്കുമാറുള്ള ലീലാവിലാസേന നിൽക്കുന്നു വാഴകൾ ലീലാവിലാസേന നിൽക്കുന്നു വാഴകൾ നാലു ഭാഗങ്ങളിൽ തിങ്ങി വിങ്ങിച്ചതാ ലീലാവിലാസേന നിൽക്കുന്നു വാഴകൾ നാലു ഭാഗങ്ങൾ തിങ്ങി വിങ്ങിത്തതാ ബാലാനിലൻ വന്നു തട്ടുന്ന നേരത്ത് ബാലാനിലൻ വന്നു തട്ടുന്ന നേരത്ത് കോലാഹലം നൃത്തമാടും ദളങ്ങളും ബാലാനിലൻ വന്നു തട്ടുന്ന നേരത്ത് കോലാഹലം നൃത്തമാടും ദളങ്ങളും ആലോകനം ചെയ്തു വിസ്മയിച്ചിരിനാ ആലോകനം ചെയ്തു വിസ്മയിച്ചിരി ആ കാലാത്മജാനുജൻ വീരൻ മൃഗോദരൻ ആലോകനം ചെയ്തു വിസ്മയിച്ചിടിൻ കാലാത്മജാനുജൻ വീരൻ മൃഗോദരൻ താഴത്തു ഭാഗത്തു വീണു കിടക്കുന്ന താഴത്തു ഭാഗത്തു വീണു കിടക്കുന്ന നല്ല വാഴപ്പഴം താഴത്തു ഭാഗത്തു വീണു കിടക്കുന്ന വാഴപ്പഴം കൊണ്ട് താഴത്തു ഭാഗത്തു വീണു കിടക്കുന്ന വാഴപ്പഴം കൊണ്ട് മൂടി മകി താഴത്തു ഭാഗത്തു വീണു കിടക്കുന്ന വാഴപ്പഴം കൊണ്ട് മൂടി മകീതലം താഴത്തു ഭാഗത്തു വീണു കിടക്കുന്ന വാഴപ്പഴം താഴത്തു ഭാഗത്തു വീണു കിടക്കുന്ന വാഴപ്പഴം കൊണ്ട് താഴത്തു ഭാഗത്തു വീണു കിടക്കുന്ന വാഴപ്പഴം കൊണ്ട് മൂടി മഹീതലം താഴത്തു ഭാഗത്തു വീണു കിടക്കുന്ന വാഴപ്പഴം കൊണ്ട്
താഴത്തു ഭാഗത്തു വീണു കിടക്കുന്ന വാഴപ്പഴം കൊണ്ടുമൂടി മഹീതലം. നല്ല വാഴപ്പഴം കൊണ്ടുമൂടി മഹീതലം. വാഴപ്പഴം കൊണ്ടുമൂടി മഹീതലം. വാഴപ്പഴം കൊണ്ടുമൂടി മഹീതലം. വാഴപ്പഴം കൊണ്ടുമൂടി മഹീതലം. താഴത്തു ഭാഗത്തു വീണു കിടക്കുന്ന വാഴപ്പഴം കൊണ്ടുമൂടി മഹീതലം. വാഴറ്റ പട്ടു വിരിച്ച കണക്കിനെ. വാഴറ്റ പട്ടു വിരിച്ച കണക്കിനെ. വാഴയ്ക്കു ചുറ്റും പ്രകാശമുണ്ടെപ്പോഴും. വാഴറ്റ പട്ടു വിരിച്ച കണക്കിനെ. വാഴയ്ക്കു ചുറ്റും പ്രകാശമുണ്ടെപ്പോഴും. വാവലും കാക്കയും പച്ചക്കിളികളും. വാവലും കാക്കയും പച്ചക്കിളികളും. പ്രാവും പരുന്തും പറന്നു നടക്കുന്ന. വാവലും കാക്കയും പച്ചക്കിളികളും. പ്രാവും പരുന്തും പറന്നു നടക്കുന്ന. പ്രാവും പരുന്തും പറന്നു നടക്കുന്ന. പ്രാവും പരുന്തും പറന്നു നടക്കും. ആ പക്ഷികൾ വന്നീ പഴുത്ത പഴങ്ങളെ. പക്ഷികൾ വന്നീ പഴുത്ത പഴങ്ങളെ. ഭക്ഷിക്കുമാറില്ല പീടി കൊണ്ടാരുമേ. പക്ഷികൾ വന്നീ പഴുത്ത പഴങ്ങളെ. ഭക്ഷിക്കുമാറില്ല പീടി കൊണ്ടാരുമേ. ഭക്ഷിക്കുമാറില്ല പീടി കൊണ്ടാരുമേ. ഭക്ഷിക്കുമാറില്ല പീടി കൊണ്ടാരുമേ. രക്ഷിച്ചു പോരുന്നതാര്. രക്ഷിച്ചു പോരുന്നതാര്. സൂക്ഷിച്ചു നോക്കി തുടങ്ങി മൃഗോദരൻ. രക്ഷിച്ചു പോരുന്നതാരീവനമെന്ന് സൂക്ഷിച്ചു നോക്കി തുടങ്ങി മൃഗോദരൻ. 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 അതു കണ്ടോ ഹനുമാനും അതുലം പ്രീതി കൈ കൊണ്ടു. അതു കണ്ടോ ഹനുമാനും മധുലം പ്രീതി കൈ കൊണ്ടു. മതിമാൻ മാരുതി തന്റെ മതി കൊണ്ടു നിരൂപിച്ചു. മതിമാൻ മാരുതി തന്റെ മതി കൊണ്ടു നിരൂപിച്ചു. മതിമൂഖി മണിതന്റെ. മതിമൂകി മണിതന്റെ. മതിമൂഖി മണിതന്റെ. മതിമൂകി മണിതന്റെ. മതിമൂഖി ഈ മതിമൂകി മണിതന്റെ. മതിമൂഖി മണിതന്റെ. മതിമൂകി മണിതന്റെ. മതിമൂഖി മണിതന്റെ. മതിമൂകി മണിതന്റെ. മതിമൂഖി മണിതന്റെ മതിമോദം വളർത്തുവാൻ. മതിമൂകി മണിതന്റെ മതിമോദം വളർത്തുവാൻ. അതിവീരൻ ഇവൻ ഭീമൻ. അതിവീരൻ ഇവൻ ഭീമൻ. അതിവീരൻ ഇവൻ ഭീമൻ. അതിവീരൻ ഇവൻ ഭീമൻ. അതിവേഗം ഗമിക്കുന്നു. അതിവീരൻ ഇവൻ ഭീമൻ. അതിവേഗം ഗമിക്കുന്നു. മനുജൻ താനിവനെന്റെ. മനുജൻ താനിവനെന്റെ. മനുജൻ താനിവനെന്റെ. മനുജൻ താനിവൻ എന്റെ അനുജൻ മാരുതപുത്രൻ. മനുജൻ താനിവൻ അനുജൻ മാരുതപുത്രൻ. ധനുജന്മാർക്കൊരു കാലൻ. ധനുജന്മാർക്കൊരു കാലൻ. മനുജാതം ക്ഷിതി തന്നിൽ. ധനുജന്മാർക്കൊരു കാൽ മനുജാതം ക്ഷിതി തന്നിൽ. മരുത്തിന്നു പിറന്നോരു. മരുത്തിന്നു പിറന്നോരു കരുത്തുള്ള സഹജന്റെ. മരുത്തിന്നു പിറന്നോരു കരുത്തുള്ള സഹജന്റെ. കരത്തിന്റെ ബലമിന്ന്. കരത്തിന്റെ ബലമിന്ന് തരത്തിൽ ഒന്നറിയണം. കരത്തിന്റെ ബലമിന്നു തരത്തിൽ ഒന്നറിയണം. അടുത്താശു ഗമിക്കാതെ. അടുത്താശു ഗമിക്കാതെ. തടുത്തു നിർത്തുവൻ കിഞ്ചിൽ. അടുത്താശു ഗമിക്കാതെ തടുത്തു നിർത്തുവാൻ കിഞ്ചിൽ. പടുത്വത്തെ ശമിപ്പിച്ചാൽ. പടുത്വത്തെ ശമിപ്പിച്ചാൽ കൊടുക്കാം മാർഗവും പിന്നെ. പടുത്വത്തെ ശമിപ്പിച്ചാൽ കൊടുക്കാം മാർഗവും ഇവനു കൊടുക്കാം. കൊടുക്കാം മാർഗവും ഇവന് കൊടുക്കാം മാർഗവും പിന്നെ. മനം കൊണ്ടെങ്ങനെ ചിന്തിച്ചനങ്ങൊരു മൂത്ത. മനം കൊണ്ടിങ്ങനെ ചിന്തിച്ച് അനങ്ങാതങ്ങൊരു മൂത്ത. കുരങ്ങിന്റെ വടിവായി. കുരങ്ങിന്റെ വടിവായി. കുരങ്ങിന്റെ വടിവായി. കുരങ്ങിന്റെ വടിവായി. അനങ്ങാതങ്ങൊരു മൂത്ത കുരങ്ങിന്റെ വടിവായി. അനങ്ങാതങ്ങൊരു മൂത്ത കുരങ്ങിന്റെ വടിവായി. കുരങ്ങിന്റെ വടി. മൂത്ത കുരങ്ങിന്റെ വടിവായി.
വടിവായി കുരങ്ങിന്റെ വടിവായി കുരങ്ങിന്റെ വടി മൂത്ത കുരങ്ങിന്റെ വടിവായി കുരങ്ങിന്റെ വടിവായി കുരങ്ങിന്റെ വടിവായി മൂത്ത കുരങ്ങിന്റെ വടിവായി കുരങ്ങിന്റെ വടിവായി കുരങ്ങിന്റെ മൂത്ത വടിവായി കുരങ്ങിന്റെ വടിവായി മൂത്ത കുരങ്ങിന്റെ വടിവായി അനങ്ങാതങ്ങൊരു മൂത്ത കുരങ്ങിന്റെ വടിവായി കുരങ്ങിന്റെ വടിവായി ചമഞ്ഞു കൈകളും കാലും കുഴഞ്ഞു കൈകളും കാലും കുഴഞ്ഞു വാലുമക്കാലും മെലിഞ്ഞ വാലുമക്കാലും മെലിഞ്ഞ കൈകളെ കൊണ്ടു ചൊറിഞ്ഞു കൈകളെ കൊണ്ട് ചൊറിഞ്ഞു കൈകളെ കൊണ്ടു കൈകളെ കൊണ്ട് ചൊറിഞ്ഞു കൈകളെ കൊണ്ട് കൈകളെ കൊണ്ട് ചൊറിഞ്ഞു കൈകളെ കൊണ്ടു ചൊറിഞ്ഞു 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 രോമമപ്പേരും കൊഴിഞ്ഞു രോമമപ്പേരും കൊഴിഞ്ഞു മേനിയും ചുക്കിച്ചുളിഞ്ഞു മേനിയും ചുക്കിച്ചുളിഞ്ഞു കണ്ണിനു കാഴ്ച കുറഞ്ഞു കണ്ണിനു കാഴ്ച കുറഞ്ഞു പീളയും വന്നു നിറഞ്ഞു 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 താൻ വഴിയിൽ ചെന്നുറച്ചു 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 നേത്രവും ചിമ്മി ശയിച്ചു 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 മൂന്നു ലോകങ്ങൾ ജയിച്ചുള്ള മഹാവീരൻ ശയിച്ചു മൂന്ന് ലോകങ്ങൾ ജയിച്ചുള്ള മഹാവീരൻ ശയിച്ചു മൂന്നു ലോകങ്ങൾ ജയിച്ചുള്ള മഹാവീരൻ ശയിച്ചു മൂന്ന് ലോകങ്ങൾ ജയിച്ചുള്ള മഹാവീരൻ ശയിച്ചു മൂന്നു ലോകങ്ങൾ ജയിച്ചുള്ള മഹാവീരൻ ശയിച്ചു മൂന്ന് ലോകങ്ങൾ ഫോട്ടോ നല്ല കദളിവനം തന്നിൽ ഫോട്ടോ നല്ല കദളിവനം തന്നിൽ ഉൾപ്പുക്കോ വേഗം നടന്നു തുടങ്ങിന ഉൾപ്പൂക്കോ വേഗം നടന്നു തുടങ്ങിന ഉദ്ധതനാകുന്ന ഭീമസേനൻ തന്റെ ഉദ്ധതനാകുന്ന ഭീമസേനൻ തന്റെ പദ്ധതി തന്നെ മുടക്കി കിടക്കുന്ന പദ്ധതി തന്നിൽ മുടക്കി കിടക്കുന്ന വൃദ്ധനായൊരു ബലിമുഖനെ കണ്ടു വൃദ്ധനായൊരു ബലിമുഖനെ കണ്ടു വൃദ്ധനായൊരു ബലിമുഖനെ കണ്ടു വൃദ്ധനായൊരു ബലിമുഖനെ കണ്ടു വൃദ്ധനായി പറഞ്ഞേടനഞ്ജസ വൃദ്ധനായൊരു ബലിമുഖനെ കണ്ടു വൃദ്ധനായി പറഞ്ഞേടനഞ്ജസ നോക്കണം നമ്മുടെ മാർഗെ കിടക്കുന്ന നമ്മുടെ മാർഗെ കിടക്കുന്ന നമ്മുടെ മാർഗെ കിടക്കുന്ന നമ്മുടെ മാർഗെ കിടക്കുന്ന മർക്കടാ നീ അങ്ങോ മാറിക്കിടാച്ചടാ നമ്മുടെ മാർഗെ കിടക്കുന്ന മർക്കടാ നീ അങ്ങു മാറിക്കിടാശടാ മർക്കടാ നീ അങ്ങോ മാറിക്കിടാച്ചടാ മർക്കടാ നീ അങ്ങു മാറിക്കിടാശടാ ഏ ദുർഘടസ്ഥാനത്തു വന്നു ശയിപ്പാൻ ദുർഘടസ്ഥാനത്തു വന്നു ശയിപ്പാൻ ഈ ദുർഘടസ്ഥാനത്തു വന്നു ശയിപ്പാൻ ദുർഘടസ്ഥാനത്തു വന്നു ശയിപ്പാൻ നിനക്കടാതൊന്നുവാൻ എന്തടാ സംഗതി ദുർഘടസ്ഥാനത്തു വന്നു ശയിപ്പാൻ നിനക്കടാ തോന്നുവാൻ എന്താ സംഗതി നാട്ടിൽ പ്രഭുക്കളെ കണ്ടാലറിയാത്ത നാട്ടിൽ പ്രഭുക്കളെ കണ്ടാലറിയാത്ത ഈ നാട്ടിൽ പ്രഭുക്കളെ കണ്ടാലറിയാത്ത നാട്ടിൽ പ്രഭുക്കളെ കണ്ടാലറിയാത്ത നാട്ടിൽ പ്രഭുക്കളെ കണ്ടാലറിയാത്ത ഈ നാട്ടിൽ പ്രഭുക്കളെ കണ്ടാലറിയാത്ത ഈ കാട്ടിൽ കിടക്കുന്ന മൂളിക്കുരങ്ങിവൻ നാട്ടിൽ പ്രഭുക്കളെ കണ്ടാലറിയാത്ത കാട്ടിൽ കിടക്കുന്ന മൂളിക്കുരങ്ങിവൻ ഒട്ടും വകതിരിവില്ലാത്തവല്ലാത്ത ഒട്ടും വകതിരിവില്ലാത്തവല്ലാത്ത ഈ കൂട്ടത്തിൽ വന്നു
പിറന്നു വളർന്നു നീ. ഒട്ടും വകതിരിവില്ലാത്ത വല്ലാത്ത കൂട്ടത്തിൽ വന്നു പിറന്നു വളർന്നു. ഈ കൂട്ടത്തിൽ വന്നു പിറന്നു വളർന്നു നീ. കൂട്ടത്തിൽ വന്നു പിറന്നു വളർന്നു നീ. ചാട്ടത്തിൽ നിന്നു പിഴച്ചുപോയോ, ചാട്ടത്തിൽ നിന്നും പിഴച്ചുപോയോ. നിന്റെ കൂട്ടത്തിൽ മറ്റാരും ഇല്ലാത്തതെന്തടാ. ചാട്ടത്തിൽ നിന്നും പിഴച്ചുപോയോ, നിന്റെ കൂട്ടത്തിൽ മറ്റാരും ഇല്ലാത്തതെന്തടാ. പെട്ടെന്നെഴുന്നേറ്റു പോ, തെറ്റെന്നെഴുന്നേറ്റു പോകാകിലാപത്ത്. പെട്ടെന്നെഴുന്നേറ്റു പോകാകിലാപത്ത്. തെറ്റെന്നെഴുന്നേറ്റു പോകാകിലാപത്ത്. വെട്ടിയിടുമെന്നു ധരിക്ക നീ വാനര. പെട്ടെന്നെഴുന്നേറ്റു പോകാകിലാപത്തു വെട്ടിയിടുമെന്നു ധരിക്ക നീ വാനര. വെട്ടിയിടുമെന്നു ധരിക്ക നീ ആപത്തു വെട്ടിയിടുമെന്നു ധരിക്ക നീ വാനര. ഇത്തരം ഭീമന്റെ ദുർഭാഷണം കേട്ടു. ഇത്തരം ഭീമന്റെ ദുർഭാഷണം കേട്ടു. വൃദ്ധൻ ചിരിച്ചു പറഞ്ഞു പതുക്കവേ. വൃദ്ധൻ ചിരിച്ചു പറഞ്ഞു പതുക്കവേ. വൃദ്ധൻ ചിരിച്ചു പറഞ്ഞു പതുക്കവേ. വൃദ്ധൻ ചിരിച്ചു പറഞ്ഞു പതുക്കവേ. ഏറ്റം കയർത്തു പറയുന്നതെന്തു നീ. ഏറ്റു മാറാൻ എനിക്കേതും എഴുതല്ല. മറ്റൊരു മാർഗമായി പൊയ്ക്കൊള്ളണേ ഭവാൻ. കുറ്റമല്ലി കൂരങ്ങച്ചനെ കാണിടോ. കണ്ണും തിരിയാ ശരീരം വിറയ്ക്കുന്നു. കണ്ണും തിരിയാ ശരീരം വിറയ്ക്കുന്നു. എന്റെ കണ്ണും തിരിയാ ശരീരം വിറയ്ക്കുന്നു. എന്റെ കണ്ണും തിരിയാ ശരീരം വിറയ്ക്കുന്നു. ദണ്ണം പലതുണ്ടു പൊയ്യല്ല കണ്ടുകൊൾ. കണ്ണും തിരിയാ ശരീരം വിറയ്ക്കുന്നു. ദണ്ണം പലതുണ്ടു പൊയ്യല്ല കണ്ടുകൊൾ. എന്റെ കയ്യിനും കാലിനും ശക്തിയില്ലാതെയാ. കയ്യിനും കാലിനും ശക്തിയില്ലാതെയാ. മെയ്യും തളരുന്നു പൊയ്യല്ല പുരുഷ. കയ്യിനും കാലിനും ശക്തിയില്ലാതെയായി മെയ്യും തളരുന്നു പൊയ്യല്ല പുരുഷ. അയ്യോ പരമാർത്ഥമേതും ഗ്രഹിക്കാതെ. അയ്യോ പരമാർത്ഥമേതും ഗ്രഹിക്കാതെ. നീ എന്തു ശാഠ്യം തുടങ്ങുന്നിതെന്നോട്. അയ്യോ പരമാർത്ഥമേതും ഗ്രഹിക്കാതെ നീ എന്തു ശാഠ്യം തുടങ്ങുന്നിതെന്നോട്. പാരം വലഞ്ഞു കിടക്കുന്നവർകളോട്. പാരം വലഞ്ഞു കിടക്കുന്നവർകളോ. ആരും ഈ വണ്ണം കലമ്പുമാറില്ലടോ. പാരം വലഞ്ഞു കിടക്കുന്നവർകളോട് ആരും ഈ വണ്ണം കലമ്പുമാറില്ലടോ. നേർവഴി വിട്ടു രണ്ടു ചുവടങ്ങോട്ട്. നേർവഴി വിട്ടു രണ്ടു ചുവടിങ്ങോട്ട്. ഈ നേർവഴി വിട്ടു രണ്ടു ചുവടങ്ങോട്ട്. നേർവഴി അങ്ങോട്ടു മാറിയാൽ എന്തു വൈഷമ്യം നിനക്കെടോ. നേർവഴി വിട്ടു രണ്ടു ചുവടിങ്ങോട്ടു മാറിയാൽ എന്തു വൈഷമ്യം നിനക്കെടോ. അങ്ങോട്ടു മാറിയാൽ എന്തു വൈഷമ്യം നിനക്കെടോ. മാറിയാൽ എന്തു വൈഷമ്യം നിനക്കെടോ. മാരുതി വൃദ്ധന്റെ വാക്കുകൾ കേട്ടുടൻ. മാരുതി വൃദ്ധന്റെ വാക്കുകൾ കേട്ടുടൻ. മാരുതി ഭീമൻ കയർത്തു ചൊല്ലിയിടിന. മാരുതി വൃദ്ധന്റെ വാക്കുകൾ കേട്ടു. മാരുതി ഭീമൻ കയർത്തു ചൊല്ലിയിടിന. ഞാൻ ആരെന്നറിഞ്ഞു പറഞ്ഞടാ വാനര. ആരെന്നറിഞ്ഞു പറഞ്ഞു നീ വാനര. ഞാൻ ആരെന്നറിഞ്ഞു പറഞ്ഞു നീ വാനര. ആരെന്നറിഞ്ഞു പറഞ്ഞു നീ വാനര. പാരം മുഴക്കുന്നു ധിക്കാര സാഹസം. ആരെന്നറിഞ്ഞു പറഞ്ഞു നീ വാനര. പാരം മുഴക്കുന്നു ധിക്കാര സാഹസം. പൂർവംശത്തിൽ പിറന്നു വളർന്നൊരു. പൂർവംശത്തിൽ പിറന്നു വളർന്നൊരു. പൂരുഷശ്രേഷ്ഠൻ തൃഗോദരൻ എന്നൊരു. പൂർവംശത്തിൽ പിറന്നു വളർന്നൊരു പൂരുഷ ശ്രേഷ്ഠൻ സഹോദരൻ എന്നൊരു. ഒരു വീരനെ കേട്ടറിവില്ലേ. വീരനെ കേട്ടറിവില്ലേ നിനക്ക്. ഒരു വീരനെ കേട്ടറിവില്ലേ നിനക്കെടോ. വീരനെ കേട്ടറിവില്ലേ നിനക്കെടോ. ധീരനാമദ്ദേഹം ഇദ്ദേഹം ഓർക്കണം. വീരനെ കേട്ടറിവില്ലേ നിനക്കെടോ. ധീരനാമദ്ദേഹം ഇദ്ദേഹം ഓർക്കണം. നേരായ മാർഗം വെടിഞ്ഞു നടക്കില്ല. നേരായ മാർഗം വെടിഞ്ഞു നടക്കയില്ല. ആരും
ആരോടും ഇജ്ജനം തോൽക്കയുമില്ലടോ. നേരായ മാർഗം വെടിഞ്ഞു നടക്കയിൽ ആരോടും ഇജ്ജനം തോൽക്കയുമില്ലടോ. മാറി നില്ലെന്നു പറയുന്ന മൂഢന്റെ മാറി നില്ലെന്നു പറയുന്ന മൂഢന്റെ മാറിൽ പതിക്കും ഗതാഗ്രമെന്നോർക്കണം. മാറി നില്ലെന്നു പറയുന്ന മൂഢന്റെ മാറിൽ പതിക്കും ഗതാഗ്രമെന്നോർക്കണം. ഏറെ പറയാതെഴുന്നേറ്റു ദൂരത്ത് ഏറെ പറയാതെഴുന്നേറ്റു ദൂരത്തു മാറിക്കിടക്കട മാർക്കട പ്രാഗത. ഏറെ പറയാതെഴുന്നേറ്റു ദൂരത്തു മാറിക്കിടക്ക നീ മർക്കട പ്രാകൃത. മാറിക്കിടക്കട മർക്കട ദൂരത്തു മാറിക്കിടക്ക നീ മർക്കട പ്രാകൃത. സജ്ജനാചാരം പിടിപെടാതുള്ളൊരു സജ്ജനാചാരം പിടിപെടാതുള്ളൊരു ദുർജനം നമ്മെ ദുഷിപ്പാനൊരും പെട്ടു. സജ്ജനാചാരം പിടിപെടാതുള്ളൊരു ദുർജനം നമ്മെ ദുഷിപ്പാനൊരും പെട്ടു. ലജ്ജ കൂടാതെ വഴി മുടക്കിയിടുകിൽ ലജ്ജ കൂടാതെ വഴി മുടക്കിയിടുകിൽ അർജുന ജ്യേഷ്ഠൻ സഹിക്കയില്ലേതുമേ. ലജ്ജ കൂടാതെ വഴി മുടക്കിയിടുകിൽ അർജുന ജ്യേഷ്ഠൻ സഹിക്കയില്ലേതുമേ. ധർമ്മപ്രകാരം ഗ്രഹിക്കാത്ത ഇവനോട് ധർമ്മപ്രകാരം ഗ്രഹിക്കാത്ത ഇവനോട് ധർമ്മപ്രകാരം ഗ്രഹിക്കാത്ത ഇവനോട് ധർമ്മപ്രകാരം ഗ്രഹിക്കാത്ത ധർമ്മപ്രകാരം ഗ്രഹിക്കാത്ത ഇതിനോട് ധർമ്മപ്രകാരം ഗ്രഹിക്കാത്ത ഇവനോട് ഇവനോട് ധർമ്മം പറയാൻ നമുക്കെന്തു സംഗതി. ധർമ്മപ്രകാരം ഗ്രഹിക്കാത്ത ഇവനോട് ധർമ്മം പറയാൻ നമുക്കെന്തു ഇവനോട് ധർമ്മം പറയാൻ നമുക്കെന്തു സംഗതി. ധർമ്മം പറയാൻ നമുക്കെന്തു സംഗതി. ധർമ്മപുത്രാനുജൻ ധർമ്മം വെടിഞ്ഞോരു ധർമ്മപുത്രാനുജൻ ധർമ്മം വെടിഞ്ഞോരു കർമ്മങ്ങൾ ചെയ്യുകയില്ലെന്നു ബോധിക്കണം. ധർമ്മപുത്രാനുജൻ ധർമ്മം വെടിഞ്ഞോരധർമ്മങ്ങൾ ചെയ്യുകയില്ലെന്നു ബോധിക്കണം. അധർമ്മങ്ങൾ ചെയ്യുകയില്ലെന്നു ബോധിക്കണം. അധർമ്മങ്ങൾ ചെയ്യുകയില്ലെന്നു ബോധിക്കണം എന്നുള്ള വാക്കുകൾ കേട്ടും ചിരിച്ചും കൊണ്ട് എന്നുള്ള വാക്കുകൾ കേട്ടും ചിരിച്ചുകൊണ്ട് എന്നുള്ള വാക്കുകൾ കേട്ടും ചിരിച്ചും കൊണ്ട് എന്നുള്ള വാക്കുകൾ കേട്ടും ചിരിച്ചുകൊണ്ട് ഒന്നരുൾ ചെയ്തു ഹനുമാനും ഇങ്ങനെ ഒന്നരുൾ ചെയ്തു ഹനുമാനും ഇങ്ങനെ നന്നെടോ ഭീമാ അയജ്ഞൻ ഭവാനിന്ന് നന്നെടോ ഭീമാ നയജ്ഞൻ ഭവാനിന്ന് ചൊന്ന വാക്കെല്ലാം കണക്കിന്നു കൂടുമോ ചൊന്ന വാക്കെല്ലാം കണക്കിന്നു കൂടുമോ ധർമ്മജൻ മുമ്പായ ധാർമ്മികന്മാർ നിങ്ങൾ ധർമ്മജൻ മുമ്പായ ധാർമ്മികന്മാർ നിങ്ങൾ ധർമ്മജൻ മുമ്പായ ധാർമ്മികന്മാർ നിങ്ങൾ ധർമ്മജൻ മുമ്പായ ധാർമ്മികന്മാർ നിങ്ങൾ ധർമ്മജൻ മുമ്പായ ധാർമ്മികന്മാർ ഇവർ ധർമ്മജൻ മുമ്പായ ധാർമ്മികന്മാർ നിങ്ങൾ ധർമ്മമല്ലാതൊന്നു ചെയ്യുകയില്ലയോ ധർമ്മജൻ മുമ്പായ ധാർമ്മികന്മാർ നിങ്ങൾ ധർമ്മമല്ലാതൊന്നു ചെയ്യുകയില്ലയോ നിങ്ങൾ ധർമ്മമല്ലാതൊന്നു ചെയ്യുകയില്ലയോ ധർമ്മമല്ലാതൊന്നും ചെയ്യുകയില്ലയോ പാഞ്ചാലി എന്നൊരു പെണ്ണിനെ കണ്ടിട്ട് 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 പഞ്ചബാണാർത്തി പിടിപെട്ടഹോ നിങ്ങൾ പാഞ്ചാലി എന്നൊരു പെണ്ണിനെ കണ്ടിട്ട് പഞ്ചബാണാർത്തി പിടിപെട്ടഹോ നിങ്ങൾ അഞ്ചുപേരും ചെന്ന് കൈക്കൂ പിടിച്ചുകൊണ്ട് അഞ്ചുപേരും ചെന്നു കൈക്കൂ പിടിച്ചുകൊണ്ട് അഞ്ചുപേരും ചെന്നു കൈക്കൂ പിടിച്ചുകൊണ്ട് അഞ്ചുപേരും ചെന്നു കൈക്കൂ പിടിച്ചുകൊണ്ട് അഞ്ചാതെ വേലി കഴിച്ചതും കേട്ടു ഞാൻ അഞ്ചുപേരും ചെന്നു കൈക്കൂ പിടിച്ചുകൊണ്ട് അഞ്ചാതെ വേലി കഴിച്ചതും കേട്ടു ഞാൻ അഞ്ചെങ്കിൽ അഞ്ചും കണക്കെന്നവൾക്കൊരു അഞ്ചെങ്കിൽ അഞ്ചും കണക്കെന്നവൾക്കൊരു അഞ്ചെങ്കിൽ അഞ്ചും ദാ കണക്കെന്നവൾക്കൊരു അഞ്ചെങ്കിൽ അഞ്ചും കണക്കെന്നവൾക്കൊരു ഒരു ചാഞ്ചല്യവുമില്ല തെല്ലുപോലും നിങ്ങൾ അഞ്ചെങ്കിൽ അഞ്ചും കണക്കെന്നിവൾക്കൊരു ചാഞ്ചല്യവുമില്ല തെല്ലുപോലും നിങ്ങൾ അഞ്ചു ജനത്തെയും കൺമുനത്തെല്ലിനാൽ അഞ്ചു ജനത്തെയും കൺമുനത്തെല്ലിനാൽ അഞ്ചു ജനത്തെയും കൺമുനത്തെല്ലിനാൽ അഞ്ചു ജനത്തെയും കൺമുനത്തെല്ലിനാൽ വഞ്ചിപ്പതിന്നിവൾ പോരും മൃഗോദര അഞ്ചു ജനത്തെയും കൺമുനത്തെല്ലിനാൽ വഞ്ചിപ്പതിന്നവൾ പോരും മൃഗോദര നാലഞ്ചു ഭർത്താവ് ഒരുത്തി
നാലഞ്ചു ഭർത്താവൊരുത്തിക്കു താനത്, നാലഞ്ചു ഭർത്താവൊരുത്തിക്കു താനതു, നാലഞ്ചു ഭർത്താവൊരുത്തിക്കു താനത്, നാലു ജാതിക്കും വിധിച്ചതല്ലോർക്കണം, നാലഞ്ചു ഭർത്താവൊരുത്തിക്കു താനത്, നാലു ജാതിക്കും വിധിച്ചതല്ലോർക്കണം. 4 പേർ കേട്ടാൽ നിരക്കാത്ത വസ്തുവീ, 4 പേർ കേട്ടാൽ നിരക്കാത്ത വസ്തു, ഈ വാലുള്ള വാനരന്മാർക്കും ചിദംബര, 4 പേർ കേട്ടാൽ നിരക്കാത്ത വസ്തു, വാലുള്ള വാനരന്മാർക്കും ചിദംബര. ആ ചേട്ടത്തിയാ മൊട്ടു അനുജത്തിയാ മുട്ടു, ചേട്ടത്തിയാ മുട്ട അനുജത്തിയാ മുട്ട, ആ ചേട്ടത്തിയാ മുട്ടു അനുജത്തിയാ മുട്ടു, ചേട്ടത്തിയാ മുട്ട അനുജത്തിയാ മുട്ട, രണ്ടു ചേട്ടകൾ തന്റെ കളത്രമെന്നിങ്ങനെ, ചേട്ടത്തിയാ മുട്ട അനുജത്തിയാ മുട്ടു, ചേട്ടകൾ തന്റെ കളത്രമെന്നിങ്ങനെ, കാട്ടുന്ന ഗോഷ്ഠികൾ കേട്ടാൽ ചിരിയാ, കാട്ടുന്ന ഗോഷ്ഠികൾ കേട്ടാൽ ചിരിയാകും, ഇവരുടെ കാട്ടുന്ന ഗോഷ്ഠികൾ കേട്ടാൽ ചിരിയാകും, കാട്ടുന്ന ഗോഷ്ഠികൾ കേട്ടാൽ ചിരിയാകും. ഒട്ടും ഗുണമില്ല കുന്തി കുമാരക, കാട്ടുന്ന ഗോഷ്ഠികൾ കേട്ടാൽ ചിരിയാകും, ഒട്ടും ഗുണമില്ല കുന്തി കുമാരക, ഒട്ടും ഗുണമില്ല കുന്തി കുമാരക, ഒട്ടും ഗുണമില്ല കുന്തി കുമാരക. കള്ളത്തരം ചൂതു കൊണ്ടു ദുര്യോധനൻ, കള്ളത്തരം ചൂതു കൊണ്ടു ദുര്യോധനൻ, തള്ളിപ്പുറത്താക്കി നിങ്ങളെ തൽക്ഷണം, കള്ളത്തരം ചൂതു കൊണ്ടു ദുര്യോധനൻ, തള്ളിപ്പുറത്താക്കി നിങ്ങളെ തൽക്ഷണം. ഉള്ളിൽ ഭയം പൂണ്ടു മണ്ടുന്ന നിങ്ങളെ, 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 തുള്ളിപ്പതിനൊരു പെണ്ണും പുറപ്പെട്ടു, ഉള്ളിൽ ഭയം പൂണ്ടു മണ്ടുന്ന നിങ്ങളെ, തുള്ളിപ്പതിനൊരു പെണ്ണും പുറപ്പെട്ടു. കണ്ട വസ്തുക്കളിൽ കാംക്ഷയുണ്ടായവൾ, കണ്ട വസ്തുക്കളിൽ കാംക്ഷയുണ്ടായവൾ, കൊണ്ടുവാ കൊണ്ടുവാ എന്നു കൽപ്പിക്കയും, കണ്ട വസ്തുക്കളിൽ കാംക്ഷയുണ്ടായവൾ, കൊണ്ടുവാ കൊണ്ടുവാ എന്നു കൽപ്പിക്കയും, ശണ്ട കൂടിയിടുമെന്നോർത്തു ഭയപ്പെട്ട്, ശണ്ട കൂടിയിടുമെന്നോർത്തു ഭയപ്പെട്ട്, മണ്ടിത്തുടങ്ങും മടങ്ങാതെ നിങ്ങളും, ശണ്ട കൂടിയിടുമെന്നോർത്തു ഭയപ്പെട്ട്, മണ്ടിത്തുടങ്ങും മടങ്ങാതെ നിങ്ങളും. കണ്ട നേരം തന്നെ നിന്റെ പരാക്രമം, കണ്ട നേരം തന്നെ നിന്റെ പരാക്രമം, ഉണ്ടായി നമുക്കെന്നറിയുക മൃഗോദര, കണ്ട നേരം തന്നെ നിന്റെ പരാക്രമം, ഉണ്ടായി നമുക്കെന്നറിയുക മൃഗോദര, ഉണ്ടായി നമുക്കെന്നറിയുക മൃഗോദര, ഉണ്ടായി നമുക്കെന്നറിയുക മൃഗോദര. ദുർഭാഷണം കേട്ടു കോപിച്ചു ഭീമനും, ദുർഭാഷണം കേട്ടു കോപിച്ചു ഭീമനും, സദ്ഭാവമെല്ലാം മതി മതി വാനര, ദുർഭാഷണം കേട്ടു കോപിച്ചു ഭീമൻ, സൽഭാവമെല്ലാം മതി മതി വാനര, സദ്ഭാവമെല്ലാം മതി മതി വാനര, സൽഭാവമെല്ലാം മതി മതി വാനര. കാഞ്ഞിരക്കായ്കളും തിന്നു മരങ്ങളിൽ, 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 കാഞ്ഞിരക്കായ്കളും തിന്നു വനങ്ങളിൽ, കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു വനങ്ങളിൽ, കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു മരങ്ങൾ, കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു മരങ്ങളിൽ, നല്ല കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു, കാഞ്ഞിരക്കായ്കളും തിന്നു മരങ്ങളിൽ, കാഞ്ഞിരക്കായ്കളും തിന്നു മരങ്ങൾ, പാഞ്ഞു നടക്കും ഈ മരം ചാടി മൂടനെ, കാഞ്ഞിരക്കായ്കളും തിന്നു മരങ്ങളിൽ, പാഞ്ഞു നടക്കും മരം ചാടി മൂടനെ, ഭഞ്ജനം ചെയ്യുവാൻ മടിക്കുന്നു ഞാൻ മുറ്റു, ഭഞ്ജനം ചെയ്യുവാൻ മടിക്കുന്നു ഞാൻ മുറ്റു, അഞ്ജനാപുത്രന്റെ ജാതി എന്നോർക്കയാൽ, ഭഞ്ജനം ചെയ്യുവാൻ മടിക്കുന്നു ഞാൻ മുറ്റു, അഞ്ജനാപുത്രന്റെ ജാതി എന്നോർക്കയാൽ, ഭീമസേനന്റെ പരാക്രമമൊന്നുമീ, ഭീമസേനന്റെ പരാക്രമമൊന്നും ഈ ധൂമകേതു കൊരങ്ങച്ചൻ ഗ്രഹിച്ചില്ല, ഭീമസേനന്റെ പരാക്രമമൊന്നും ധൂമകേതു കൊരങ്ങച്ചൻ ഗ്രഹിച്ചില്ല, രക്ഷസുകൾ കൂവരാനാം ഹിഡുംബന്റെ, രക്ഷസുകൾ കൂവരാനാം ഹിഡുംബന്റെ, വക്ഷസ്സു തല്ലി പിളർന്ന മൃഗോദരൻ, രക്ഷസുകൾ കൂവരാനാം ഹിഡുംബന്റെ, വക്ഷസ്സു തല്ലി പിളർന്ന മൃഗോദരൻ, ഇത്തം പരാക്രമ പ്രൗഢനാം എന്നോട്, ഇത്തം പരാക്രമ പ്രൗഢനാം എന്നോട്, സിദ്ധമല്ലാതൊരു വൃദ്ധപ്ലവങ്കമൻ, ഇത്തം പരാക്രമ പ്രൗഢനാം എന്നോട്, സിദ്ധമല്ല
വല്ലാതൊരു വൃദ്ധപ്ലവങ്കമൻ. നിർമര്യാദം ദുഷിച്ചു പറകയോ, നിർമര്യാദം ദുഷിച്ചു പറകയോ, എട ദുർമുഖ പോടാബലിമുഖ ദുർമതേ. നിർമര്യാദം ദുഷിച്ചു പറക ദുർമുഖ പോടാബലിമുഖ ദുർമതേ. എട ദുർമുഖ പോടാബലിമുഖ ദുർമതേ. ദുർമുഖ പോടാബലിമുഖ ദുർമതേ. അഞ്ജനപുത്രനരുൾ ചെയ്തിതന്നേരം, അഞ്ജനപുത്രനരുൾ ചെയ്തിതന്നേരം. വന്ദനം ദേവ മടിക്കേണ്ട നീ സഖേ, വഞ്ചനം ചെയ്യുവാൻ മടിക്കേണ്ട നീ സഖേ. രാക്ഷസന്മാരെ കൊല ചെയ്ത നിന്നുടെ, രാക്ഷസന്മാരെ കൊല ചെയ്ത നിന്നുടെ രൂക്ഷസന്നാഹങ്ങളെന്നിങ്ങു പോയിടൂ. രാക്ഷസന്മാരെ കൊല ചെയ്ത നിന്നുടെ രൂക്ഷസന്നാഹങ്ങൾ അങ്ങിങ്ങു പോയിടൂ. ദുശാസനൻ പണ്ടു ദുര്യോധനോക്തമാൻ, ദുശാസനൻ പണ്ടു ദുര്യോധനോക്തമാ. ദുശാസനം കൊണ്ടു വണ്ടി വന്നങ്ങിനെ, ദുശാസനൻ പണ്ടു ദുര്യോധനോക്തമാം. ദുശാസനം കൊണ്ടു വണ്ടി വന്നങ്ങിനെ. 5 പേർ നിങ്ങളും കണ്ടു നിൽക്കെ തന്നെ, 5 പേർ നിങ്ങളും കണ്ടു നിൽക്കേ തന്നെ, 5 പേർ നിങ്ങളും കണ്ടു നിൽക്കെ തന്നെ, 5 പേർ നിങ്ങളും കണ്ടു നിൽക്കേ തന്നെ. പാഞ്ചാലിയെ ചെന്നടിച്ചു, തലമുടി ചുറ്റിപ്പിടിച്ചു, വലിച്ചിഴച്ചങ്ങിനെ, ചുറ്റിപ്പിടിച്ചു വലിച്ചിഴച്ചങ്ങിനെ. മുറ്റും മഹാജനം നോക്കി നിൽക്കും വിധോ, മുറ്റും മഹാജനം നോക്കി നിൽക്കും വിധോ. മുറ്റത്തു കൊണ്ടെന്നു താടിച്ച് താടിച്ച്, മുറ്റത്തു കൊണ്ടങ്ങു താടിച്ചു താടിച്ച്, ഏറ്റവും തൊടുത്ത പുടവ വലിച്ചഴിച്ച് അറ്റമില്ലാതുള്ള പരാതവും ചെയ്തു, അറ്റമില്ലാതുള്ള പരാതവും ചെയ്തു. കണ്ണും മിഴിച്ചങ്ങു കണ്ടു നിന്നിടുന്ന, കണ്ണും മിഴിച്ചതു കണ്ടു നിന്നിടുന്ന, കണ്ണും മിഴിച്ചങ്ങു കണ്ടു നിന്നിടുന്ന, കണ്ണും മിഴിച്ചങ്ങു കണ്ടു നിന്നിടുന്ന ഒരു പൊണ്ണത്തടിയനാം നിന്റെ പരാക്രമം. കണ്ണും മിഴിച്ചങ്ങു കണ്ടു നിന്നിടുന്ന പൊണ്ണത്തടിയനാം നിന്റെ പരാക്രമം. ഒരു പൊണ്ണത്തടിയനാം നിന്റെ പരാക്രമം, പൊണ്ണത്തടിയനാം നിന്റെ പരാക്രമം. കാശിക്ക് പോയോ കതിക്ക മൃഗോദര, കാശിക്ക് പോയോ കതിക്ക മൃഗോദര. കാശിന് പോലും വില പിടിയാത്തിവൻ, കാശിക്ക് പോയോ കതിക്ക മൃഗോദര. കാശിന് പോലും വില പിടിയാതിവൻ. ഇനി കാശിക്ക് പോയാലും, കാശിക്ക് പോയാലും ഇല്ലൊരു നല്ലത്. തന്നുടെ മുന്നിലിട്ടഞ്ഞനാ പുരുഷൻ, തന്നുടെ മുന്നിലിട്ടഞ്ഞനാ പുരുഷൻ. തന്നുടെ പെണ്ണിന്റെ വസ്ത്രം തൊടുന്നേ, തന്നുടെ മുന്നിലിട്ടഞ്ഞനാ പുരുഷൻ. തന്നുടെ പെണ്ണിന്റെ വസ്ത്രം തൊടുന്നേരം ഒന്നും മനങ്ങാതെ നിൽക്കയോ വേണ്ടത്, ഒന്നും മനങ്ങാതെ നിൽക്കയോ വേണ്ടത്. ഇങ്ങനെ ഒന്നും മനങ്ങാതെ നിൽക്കയോ വേണ്ടത്, അതൊന്നും മനങ്ങാതെ നിൽക്കയോ വേണ്ടത്. ചെന്നങ്ങവനെ പ്രഹരിക്കയോ ഗുണം, ചെന്നങ്ങവനെ പ്രഹരിക്കയോ ഗുണം, ചെന്നങ്ങവനെ പ്രഹരിക്കയോ ഗുണം, ചെന്നങ്ങവനെ പ്രഹരിക്കയോ ഗുണം. മിടുക്കും ശൗര്യവുമെല്ലാം, മിടുക്കും ശൗര്യവുമെല്ലാം ഒടുക്കം നാസ്തിയാം നിന്റെ, മിടുക്കും ശൗര്യവുമെല്ലാം ഒടുക്കം നാസ്തിയാം നിന്റെ. കടുപ്പം കാട്ടിലെങ്ങാനും കിടക്കും വാനരത്തോട്, കടുപ്പം കാട്ടിലെങ്ങാനും കിടക്കും വാനരത്തോട്. കടക്കണ്ണും ചുവത്തിക്കൊണ്ടെടുക്കും വിക്രമി പല്ലു കടിക്കും, വിക്രമി പല്ലു കടിക്കും. വള്ളികൾ തല്ലി ഒടിക്കും, വള്ളികൾ തല്ലി ഒടിക്കും. പർവ്വതം തല്ലി പൊടിക്കും, പർവ്വതം തല്ലി പൊടിക്കും. പാദവങ്ങൾ കിട്ടിടിക്കും, പാദവങ്ങൾ കിട്ടിടിക്കും. വല്ലതും ചൊല്ലിച്ചൊടിക്കുന്നെന്തിനു ഭീമാ, ഭീമാ മുടക്കുന്നില്ല ഞാൻ മാർഗം, ചൊടിക്കുന്നെന്തിനു ഭീമാ മുടക്കുന്നില്ല ഞാൻ മാർഗം. ഈ വഴി തന്നിൽ കിടക്കുന്ന വാലെടുത്തു മാറ്റിവെച്ച്, വഴി തന്നിൽ കിടക്കുന്ന വാലെടുത്തു മാറ്റിവെച്ച്, വഴി പോലെ കടന്നാശു ഗമിക്ക ഭീമസേനാനി, വഴി പോലെ കടന്നാശു ഗമിക്ക ഭീമസേനാനി. കരം കൊണ്ടീ വാനരത്തെ, കരം കൊണ്ടീ വാനരത്തെ തൊടുക നിന്ദിതമെങ്കിൽ, കരം കൊണ്ടേ വാനരത്തെ തൊടുക നിന്ദിതമെങ്കിൽ. കരം തന്നീരിക്കുന്ന ഗത കൊണ്ടോ മടിക്കാതെ, കരം തന്നീരിക്കുന്ന ഗത കൊണ്ടോ മടിക്കാതെ. നടുക്കം വാലെടുത്താശു പൊടുക്കെന്നോ ദൂരെ നീക്കേ, എടുക്കം വാലെടുത്താശു പൊടുക്കെന്നോ ദൂരെ നീക്കി. നടക്കാ നീ മിടുക്ക വേർപെടുക ദുർഘടമെല്ലാം, നടക്കാ നീ മിടുക്ക വേർപെടുക ദുർഘടമെല്ലാം. നടക്കാ നീ മിടുക്ക വേർപെടുക ദുർഘടമെല്ലാം, വേർപെടുക ദുർഘടമെല്ലാം. പറഞ്ഞു പാണ്ഡവനപ്പോൾ, പറഞ്ഞു പാണ്ഡവനപ്പോൾ കുറഞ്ഞൊന്നു നിരൂപിച്ചു, പറഞ്ഞു പാണ്ഡവനപ്പോൾ കുറഞ്ഞു നിരൂപിച്ചു. മറിച്ചു നീക്കുമന്നേരം മുറിഞ്ഞു പോകയില്ലല്ലേ, മറിച്ചു നീക്കുമന്നേരം മുറിഞ്ഞു പോകയില്ലല്ലേ. വാൾ മുറിഞ്ഞു പോകയില്ലല്ലേ, മുറിഞ്ഞു പോകയില്ലല്ലേ. മുറിയോ നെന്തേടോ ഭീമാ
ഗതയോ നമ്മുടെ പാലോ നിന്തടോ ഭീമ ഗതയോ നമ്മുടെ പാലോ അറിയാനിട്ടു ചോദിച്ചേ ഹരിശമുണ്ടാകവേണ്ട അറിയാനിട്ടു ചോദിച്ചേ ഹരിശമുണ്ടാകവേണ്ട കടുത്ത പർവ്വതം തല്ലിപ്പൊടിച്ചു ഭസ്മമാക്കുന്ന കടുത്ത പർവ്വതം പൊടിച്ചു ഭസ്മമാക്കുന്ന കടുത്ത മൽഗദാദണ്ഡം തടുത്ത വൈരികളില്ല കടുത്ത മൽഗദാദണ്ഡം തടുത്ത വൈരികളില്ല യുദ്ധം പറഞ്ഞതിക്രുദ്ധനാം പാണ്ഡവൻ യുദ്ധം പറഞ്ഞതിക്രുദ്ധനാം പാണ്ഡവൻ നക്തഞ്ചരാരാധിദാസന്റെ ഉച്ചാഗ്രം നക്തഞ്ചരാരാധിദാസന്റെ ഉച്ചാഗ്രം ഉത്തുംഗമാകും ഗത കൊണ്ടുവെട്ടുവാൻ ഉത്തുംഗമാകും ഗത കൊണ്ടുപൊക്കുവാൻ അത്യന്ത വേഗേന പാഞ്ഞടുത്തേടിനാർ അത്യന്ത വേഗേന പാഞ്ഞടുത്തേടിനാർ ദീർഘം പെരുത്തോരു പുച്ഛം ഗത കൊണ്ടുപൊക്കുവാനായി പ്രയത്നം തുടങ്ങിനാർ പൊക്കുവാനായി പ്രയത്നം തുടങ്ങിനാർ പൊക്കുവാനായി പ്രയത്നം തുടങ്ങിനാർ പൊക്കുവാനായി പ്രയത്നം തുടങ്ങിനാർ രണ്ടു കരങ്ങളെ കൊണ്ടു പിടിച്ചുടൻ രണ്ടു കരങ്ങളെ കൊണ്ടു പിടിച്ചുടൻ രണ്ടു കരങ്ങളെ കൊണ്ടു പിടിച്ചുടൻ രണ്ടു കരങ്ങളെ കൊണ്ടു പിടിച്ചുടൻ രണ്ടു മൂന്നട്ടഹാസം മുഴക്കി ഗത രണ്ടു മൂന്നട്ടഹാസം മുഴക്കി ഗത കൊണ്ടുടൻ തിക്കി കുലുക്കി പലവിധം കൊണ്ടുടൻ തിക്കി കുലുക്കി പലവിധം കൊണ്ടുമിളക്കം തരുമ്പില്ല വാലിന് കൊണ്ടുമിളക്കം തരുമ്പില്ല വാലിനു നീണ്ടു തടിച്ചോരു പുച്ഛാഗ്രഭാഗത്ത് നീണ്ടു തടിച്ചോരു പുച്ഛാഗ്രഭാഗത്ത് രണ്ടു രോമം പോലും എങ്ങും ഇളകില നീണ്ടു തടിച്ചോരു പുച്ഛാഗ്രഭാഗത്ത് രണ്ടു രോമം പോലും എങ്ങും ഇളകില വീണ്ടും പ്രയത്നങ്ങളെല്ലാം പ്രയോഗിച്ചു വീണ്ടും പ്രയത്നങ്ങളെല്ലാം പ്രയോഗിച്ച് വീണ്ടും പ്രയത്നങ്ങളെല്ലാം പ്രയോഗിച്ചു വീണ്ടും പ്രയത്നങ്ങളെല്ലാം പ്രയോഗിച്ച് വീണ്ടും പ്രയത്നങ്ങളെല്ലാം പ്രയോഗിച്ചു വീണ്ടും പ്രയത്നങ്ങളെല്ലാം പ്രയോഗിച്ച് വേണ്ടുവോളം നാണവും കെട്ടുമാറിനാൽ വീണ്ടും പ്രയത്നങ്ങളെല്ലാം പ്രയോഗിച്ചു വേണ്ടുവോളം നാണവും കെട്ടുമാറിനാൽ ഈ കൊരങ്ങച്ചന്റെ പുച്ഛം കഥ കൊണ്ട് ഈ കുരങ്ങച്ചന്റെ പുച്ഛം കഥ കൊണ്ട് പൊക്കുവാൻ മേലാ നമുക്കെന്നു വന്നല്ലോ കുരങ്ങച്ചന്റെ പുച്ഛം കഥ കൊണ്ട് പൊക്കുവാൻ മേലാ നമുക്കെന്നു വന്നൽ ഇത്തരം ചിന്തിച്ചു കോപിച്ചുറച്ചുടൻ ഇത്തരം ചിന്തിച്ചു കോപിച്ചുറച്ചുടൻ സത്വരം പാഞ്ഞങ്ങടുത്തു മൃഗോദരൻ സത്വരം പാഞ്ഞങ്ങടുത്തു മൃഗോദരൻ നോക്കടാ മർക്കടാ മായ പ്രയോഗങ്ങൾ നോക്കടാ മർക്കടാ മായ പ്രയോഗങ്ങൾ ഉൾക്കടാടോപം തുടങ്ങുന്ന നിന്നുടെ ഉൾക്കടാടോപം തുടങ്ങുന്ന നിന്നുടെ മുഷ്കുകളെല്ലാം ശമിക്കും ഭ്രമിക്കാതെ മുഷ്കുകളെല്ലാം ശമിക്കും ഭ്രമിക്കാതെ മുഷ്കരത്വന്ത യുദ്ധം തുടങ്ങിയിടുകിൽ മുഷ്കുകളെല്ലാം ശമിക്കും ഭ്രമിക്കാതെ മുഷ്കരത്വന്ത യുദ്ധം തുടങ്ങി എന്റെ ശ്രീരാമദാസന്റെ വംശേ ജനിക്കയാൽ ശ്രീരാമദാസന്റെ വംശേ ജനിക്കയാൽ പാരം നിരക്കും അഹംഭാവം ഇങ്ങനെ ശ്രീരാമദാസന്റെ വംശേ ജനിക്കയാൽ പാരം നിനക്കും അഹംഭാവം ഇങ്ങനെ പാരം നിനക്കും അഹംഭാവം ഇങ്ങനെ പാരം നിനക്കും അഹംഭാവം ഇങ്ങനെ ഉത്തരപതി നരപതി തന്നുടെ വാക്കുകൾ ഇങ്ങനെ കേട്ടു ഉത്തരപതി നരപതി തന്നുടെ വാക്കുകൾ ഇങ്ങനെ കേട്ടു ബുദ്ധിയിലധികനിവു കലർന്നു പുതുകമി എന്നോ ഹനുമാൻ ബുദ്ധിയിലധികനിവു കലർന്നു പുതുകമി എന്നോ ഹനുമാൻ വർദ്ധിതരതവളകിമാജല സന്നിഭതുംഗ ശരീരൻ വർദ്ധിതരതവളകിമാജല സന്നിഭതുംഗ ശരീരൻ നെടുതാകിന കൊടിമരമെന്ന കണക്കെ തടിച്ചൊരു വാലും നെടുതാകിന കൊടിമരമെന്ന കണക്കെ തടിച്ചൊരു വാലും നയനങ്ങളുമൻപൊടു ചെമ്പുകിടാരം പോലെ തുടുതുടനയനങ്ങളുമൻപൊടു ചെമ്പുകിടാരം പോലെ എന്തിക ഞാനിനി ചെയ്യേണ്ടതുമെന്തൊരു വിസ്മയമോർത്താൽ എന്തിക ഞാനിനി ചെയ്യേണ്ടതുമെന്തൊരു വിസ്മയമോർത്താൽ ജയ 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 ജനക സുധാപതി ദൂത മഹാഗുണരാശേ ജയ 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 ജാനകി മാനസ നിജ സവിത മകാത്തൻ ജയ ജയ ജലരാശി വിലഹിത ജയ ജയ ജഗദീപന്തോ ജയ ജയ ഹനുമാന ദിനുദിയൊടു വീണുവണങ്ങി ബദാന്തേ ജയ ജയ ഹനുമാന ദിന
ഇത്തം വണങ്ങി സ്തുതിക്കുന്ന ഭീമന്റെ ഹസ്തങ്ങൾ രണ്ടും പിടിച്ചു കവീശ്വരൻ നട്ടഞ്ചരാസ്ത്രങ്ങളെ ചൂവടുകെട്ടി താരമായുള്ള തന്നുടെ മാറത്തു ചേർത്തു പുണർന്നുകൊണ്ടാപാദമസ്തകം പേർത്തു പേർത്താശൂതലോടീകരം കൊണ്ട് ഭീമന്റെ മൂർധാവു തൊട്ടങ്ങനുഗ്രഹിച്ചീടിന മാർത്താണ്ഡ ശിഷ്യനാം മർക്കടാധീശ്വരൻ ഭീമസേന മഹാവീരാധരിക്ക നീ രാമഭദ്രസ്വാമി തന്നെയും ധ്യാനിച്ചു താമസം കൂടാതെ പോയാലുടൻ നിന്റെ കാമസംപ്രാപ്തിക്കു ബാധയില്ലേതുമേ പൊയ്ക്കൊള്ളുക നീ ഭീമസേനാ ഭവാൻ മൈക്കണ്ണിയാളുടെ മോദം വരുത്തുക ചൊൽക്കൊണ്ട കല്യാണ സൗഗന്ധികങ്ങളെ കൈക്കലാക്കി കൊണ്ടുപോകടോ പാണ്ഡവ ഇത്ത പറഞ്ഞു ഹനുമാനും എത്രയും മോദിച്ചു കുന്തികുമാരകൻ തത്ര നിന്നാശു ഗമിച്ചു ദിവ്യസ്ഥലേ വിത്തേശവാപിയിൽ ചെന്നിറങ്ങിയിടിന കൽഹാര പുഷ്പങ്ങൾ കട്ടുപറിക്കുന്ന എടകള്ള ആട്ടിക്കൊള്ളുമെന്നിങ്ങനെ പുഷ്പങ്ങൾ കട്ടുപറിക്കുന്ന കള്ള നിനക്കടികൊള്ളുമെന്നിങ്ങനെ കൊള്ളാമഹം പാപമെന്തടാകസ്മല വെള്ളത്തിൽ നിന്നങ്ങു കേറി നിന്നിടുക ഈ വെള്ളത്തിൽ നിന്നങ്ങു കേറി നിന്നിടുക വൻപൂ തുടർന്നാൽ തരമില്ല പുരുഷ പറഞ്ഞു ഗത കൊണ്ടു യുദ്ധം തുടങ്ങി മടങ്ങാതെ പാണ്ഡവൻ അറുത്തു സ്വരൂപിച്ചു പുഷ്പങ്ങളെല്ലാം അറുത്തു സ്വരൂപിച്ചു കെട്ടിത്തലയിലെടുത്തു പുറപ്പെട്ടു പെട്ടെന്നു ചെന്നു കവീന്ദ്രനെ വന്ദിച്ചു ഗന്ധവകാത്മജൻ മോദേന സാദരം ഗന്ധമരണ്യേന പോകുന്ന നേരത്ത് തത്ര വരുന്നോരോ വായുസുതൻ ധർമ്മപുത്രരെയും ഭാര്യ തന്നെയും കണ്ടുടൻ സന്തുഷ്ടനായി നിന്നോ വന്ദിച്ചു ചന്തമേറും നല്ല പുഷ്പങ്ങളൊക്കെയും ദ്രൗപദി തന്നോടേ ദ്രൗപദി തന്നോടെ കയ്യിൽ കൊടുത്തിതോ
ಗಣಿ ಕಲ್ಯಾಣ ಸೌಗಂಧಿಗಾರ್ಪಣಂ ಗಣಿ ಕಲ್ಯಾಣ ಸೌಗಂಧಿಗಾರ್ಪಣಂ ಮಂಗಳಂ ಚಾರು ಕಲ್ಯಾಣಂ ಶುಭಂ ಶುಭಂ ಮಂಗಳಂ ಚಾರು ಕಲ್ಯಾಣಂ ಶುಭಂ ಶುಭಂ ಮಂಗಳಮೀ ಕಥ ಕದನಂ ചെയ്ത ಮಂಗಳಮೀ ಕಥ ಕದನಂ ചെയ്ത ಮಂಗಳമെന്നു വന്നുഭവിക്കും ಮಂಗಳമെന്നു വന്നുഭവിക്കും നാരായണ ജയ നാരായണ ജയ നാരായണ ജയ നാരായണ ജയ നാരായണ ഭഗവാനേ ജയ ജയ നാരായണ ഭഗവാനേ ജയ ജയ അച്യുതനേ അരവിന്ദാക്ഷ ജയ അച്യുതനേ അരവിന്ദാക്ഷ ജയ അക്കട വർണ്ണ ശരണം ശരണം അക്കട വർണ്ണ ശരണം ശരണം ಆತ್ಮೀಯರೇ, ಸೇರಿರುವಂಥ ಎಲ್ಲ ಯಕ್ಷಗಾನ ಕಲಾವಿದರ ಪರವಾಗಿ ಮತ್ತು ಪ್ರೇಕ್ಷಕರ ಪರವಾಗಿ ಕಲಾಮಂಡಲಂ ನಂದಕುಮಾರ್ ಮತ್ತು ಅವರ ಬಳಗದವರಿಗೆ, ಅವರ ಟೀಮ್ನವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂಥ ಹಾರ್ದಿಕವಾದಂಥ ಕೃತಜ್ಞತೆ, ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಆನ್ ಬಿಹಾಫ್ ಆಫ್ ಯಕ್ಷಗಾನ ಕಲಾರಂಗ. ಪ್ಲೀಸ್ ಬಿ ಸಿ ಆನ್ ದ ಸ್ಟೇಜ್ ನೌ. ವಿ ವುಡ್ ಲೈಕ್ ಟು ಆನರ್ ಯು. ಒಂದು ಪಾತ್ರದ ಸ್ವಭಾವವನ್ನು ಅಭಿನಯದ ಮೂಲಕವಾಗಿಯೇ ವ್ಯಕ್ತಪಡಿಸುವ ಅದ್ಭುತವಾದಂಥ ಒಂದು ಕಲೆ. ಜನಸಾಮಾನ್ಯರ ಕಥಕ್ಕಳಿಯನ್ನು ಸರಳಗೊಳಿಸಿದ ಕಲೆ ಅಂತ ಕೇರಳದಲ್ಲಿದ್ದಕ್ಕೆ ಈ ಒಟ್ಟಂ ತುಳ್ಳಲಿಗೆ ಅದರತಕ್ಕಂಥ ಭೇದಗಳನ್ನು ತೋರಿಸಿದ್ದಾರೆ ಅವರು. ಅವರಿಗೆ ಭಾಳ ಪ್ರಸಿದ್ಧಿ ಇದೆ. ಭಾಳ ಚೆನ್ನಾಗಿ ವೆರಿ ನೈಸ್ಲಿ ಯು ಆರ್ ಪ್ರೆಸೆಂಟೆಡ್ ವಿತ್ ಯುವರ್ ಅಭಿನಯಾಸ್. ಥ್ಯಾಂಕ್ ಯು ವೆರಿ ಮಚ್. ಮುರಳಿಯವರು. ನಮ್ಮ ಈ ಕಾರ್ಯಕ್ರಮಕ್ಕೆ ಕುಂದಾಪುರ ಮತ್ತು ಬೈಂದೂರಿನ ಶಾಸಕರು ಬಂದಿದ್ದಾರೆ. ನಿಮಗೆ ಗೊತ್ತಿದೆ ಜನಪ್ರತಿನಿಧಿಗಳ ಕಾರ್ಯ ಒತ್ತಡ ಎಷ್ಟಿರ್ತದೆ ಎಂಬುದನ್ನು ನೀವು ಕಣ್ಣಾರೆ ಕಂಡಿದ್ದೀರಿ. ಈ ಹಿನ್ನೆಲೆಯಲ್ಲಿ ಅವರಿಬ್ಬರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಲಾವಿದರನ್ನು ಗೌರವಿಸಬೇಕು ಹೇಳಿ ಮಾನ್ಯ ಕಿರಣ್ ಕುಮಾರ್ ಕೊಡ್ಗೆ ಅವರನ್ನು ಮತ್ತು ಮಾನ್ಯ ಗುರುರಾಜ್ ಗಂಟಿಹೊಳೆ ಪ್ರೀತಿಪೂರ್ವಕವಾಗಿ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಸಂಸ್ಥೆಯ ಅಧ್ಯಕ್ಷರಾದ ಎಂ ಗಂಗಾಧರ್ಯರು, ಉಪಾಧ್ಯಕ್ಷರು ಪಿ ಕಿಶನ್ ಹೆಗಡೆ, ವಿಜಿ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಲಾವಿದರನ್ನ ಶಾಸಕದ್ವಯರು ಅಧ್ಯಕ್ಷರ ಸಮ್ಮುಖದಲ್ಲಿ ಗೌರವಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಇನ್ನೊಂದು ಗಿಫ್ಟ್ ಇದೆ.
ಎಲ್ಲ ಕಲಾವಿದರಿಗೆ ಕೊಡುವ ಈ ಸರಿಯ ಉಡುಗೊರೆಯ ಬಗ್ಗೆ ನಿಮಗೆ ಒಂದು ಕುತೂಹಲ ಇರಬಹುದು. ಅದರಲ್ಲಿ ಒಂದು ಒಳ್ಳೆಯ ಒಂದು ಹೊದಿಕೆ, ಒಂದು ಪರ್ಸ್ ಹೇಳಿದೆ. ಅದರೊಟ್ಟಿಗೆ ಇನ್ನೊಂದು, ಅದನ್ನು ಓಪನ್ ಮಾಡಿಕೊಡಿ, ಒಂದು ಕ್ರಿಸ್ಪಿ ಜಾಕ್ ಫ್ರೂಟ್ ಪ್ಯಾಕೆಟ್ ನಿಮಗೆ ಉಡುಗೊರೆ ಕೊಡ್ತಾ ಇದ್ದೇವೆ. ಗೋಕುಲ್ ಸಂಸ್ಥೆಯ ಉತ್ಪಾದನೆ ಅದು ಕೊಡ್ಗಿ ಫ್ಯಾಮಿಲಿಯ ಕೊಡುಗೆ ಸಮಾಜಕ್ಕೆ. ಇದರ ಬೆಲೆ 140 ರೂಪಾಯಿ. ಸರ್, ಇದರ ಮೊತ್ತವನ್ನು ನಿಮ್ಮ ಅಕೌಂಟಿಗೆ ಹಾಕ್ತೇನೆ ಅಂತೇಳಿ ಕೊಡ್ಗಿ ಅವರು ಹೇಳಿದರು. ಅವ್ರು ಈಗಾಗಲೇ, ನಾನು ಇಬ್ಬರು ಶಾಸಕರನ್ನು ಇಲ್ಲಿ ಅಭಿನಂದಿಸಲೇಬೇಕು. ನಿಮ್ಗೆ ಗೊತ್ತಿದೆ, ಯಕ್ಷಗಾನ ಕಲಾರಂಗ 4 ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದೆ. ಯಕ್ಷಗಾನ ಕಲಾವಿದರಿಗೆ ಯಕ್ಷನಿಧಿ ಸಂಸ್ಥೆಯ 1400 ಜನ ಆಜೀವ ಸದಸ್ಯರಿದ್ದಾರೆ, ಪ್ರಶಸ್ತಿಗಳು ಇತ್ಯಾದಿ. ವಿದ್ಯಾಪೋಷಕ ಇನ್ನೊಂದು ವಿಭಾಗ, ಮತ್ತೊಂದು ಯಕ್ಷ ಶಿಕ್ಷಣ. ಉಡುಪಿ ವಿಧಾನಸಭಾ ಕ್ಷೇತ್ರ ಇದ್ದದ್ದು ಈಗ ಕಾಪು, ಕುಂದಾಪುರ, ಬೈಂದೂರಕ್ಕೆ ಚಾಚಿಕೊಂಡಿದೆ. 94 ಪ್ರೌಢಶಾಲೆಗಳಲ್ಲಿ ಕಳೆದ ವರ್ಷ 3035 ಮಕ್ಕಳು ವೇಷ ಮಾಡಿದ್ದಾರೆ. ಕುಂದಾಪುರ ಮತ್ತು ಬೈಂದೂರಿನಲ್ಲಿ ಆಗಲಿಕ್ಕೆ ಕಾರಣ ಈ ಉಭಯ ಶಾಸಕರು, ಕಿರಣ್ ಕುಮಾರ್ ಕೊಡ್ಗಿಯವರು ಮತ್ತು ಗುರುರಾಜ್ ಗಂಟಿಹೊಳೆಯವರು. ಇವರು ಸ್ವಂತ ಚೆಕ್ಕನ್ನು ಕೊಟ್ಟು, 100 ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿಯ ಚೆಕ್ಕನ್ನು ಕೊಟ್ಟು ಯಕ್ಷ ಶಿಕ್ಷಣವನ್ನು ಬೆಳೆಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಸರ್ಕಾರದ ಅನುದಾನ ಈಗ ಇಲ್ಲ. ಅವರ ಕಲಾಪ್ರೇಮ ಅತ್ಯಂತ ಅಭಿನಂದನೀಯ. ಯಾಕೆಂದರೆ ಕೊಡ್ಗಿಯವರನ್ನು ತುಳಿಸಿರಬೇಕು. ಸಾಮಾನ್ಯ ಅತಿ ಹೆಚ್ಚು ಯಕ್ಷಗಾನವನ್ನು ಮಕ್ಕಳ ಎಲ್ಲ ಸಾಮಾನ್ಯ ಹೆಚ್ಚಿನ ಯಕ್ಷಗಾನವನ್ನು ಬಂದು ನೋಡಿದ್ದಾರೆ ಈ ಬಿಡುವಿಲ್ಲದ ಒತ್ತಡದ ನಡುವೆ ಕೂಡ. ಗುರುರಾಜ್ ಸರ್ ಕೂಡ ಹಾಗೆ. ಮತ್ತು ಮನೆ ನಿರ್ಮಾಣ, ಹೆಚ್ಚಿನ ಮನೆ ಒಕ್ಕಲಿಗೆ 2 ಶಾಸಕರು ಕೂಡ ಬರ್ತಾ ಇದ್ದಾರೆ. ನಾನಿದನ್ನು ತಿಂದಿದ್ದೇನೆ, ಖುಷಿಪಟ್ಟೆ. ನಾನು ನಿಜಕ್ಕೂ ಉಚಿತವಾಗಿ ಕೇಳಿದ್ದಲ್ಲ. ಆದರೆ ಇಷ್ಟು 900 ಜನರಿಗೆ ಇದರ ಬೆಲೆ 140 ರೂಪಾಯಿ ಇದೆ. ನೀವೇ ಗುಣಿಸು ಹಾಕಿ. ಅದು ಪೂರ್ತಿ ಅದರ ಪ್ರಾಯೋಜಕರು ಕಿರಣ್ ಕುಮಾರ್ ಕೊಡ್ಗಿ ಅವರನ್ನು ನಾವು ಹೃದಯಪೂರ್ವಕವಾಗಿ ಅವರ ಈ ಕೊಡುಗೆಯನ್ನು ಅಭಿನಂದಿಸ್ತಾ ಇದ್ದೇವೆ. ಕಲಾ ಪ್ರೇಮವನ್ನು ಅಭಿನಂದಿಸ್ತಾ ಇದ್ದೇವೆ. ಅವರಿಗೆ ಒಂದು ಪ್ರಾತಿನಿಧಿಕವಾಗಿ ಕೇರಳಕ್ಕೂ ಹೋಗಲಿ ಇದು ಎಂಬ ನೆಲೆಯಲ್ಲಿ ಆ ತಂಡಕ್ಕೆ ಕಿರಣ್ ಸರ್ ಒಂದು ಈ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. 1 ಮಿನಿಟ್, ಇನ್ನೆರಡು. ಹಾಗೆ ನಮ್ಮ ಅಧ್ಯಕ್ಷರು ಕಿರಣ್ ಕುಮಾರ್ ಕೊಡುಗೆ ಮತ್ತೆ ಗಂಟೆ ಹೊಡೆದರು. ನಮ್ಮ ಕಿರಣ್ ಸರ್ ಅವರಿಗೆ ಗುರುರಾಜ್ ಗಂಗಾಧರ್ ರಾಯರು ಈ ಎಲ್ಲ ಬಂತು. ನಿಮಗೆ ಸರ್. ಹಾಗೆ ಕಿಶನ್ ಕುಮಾರ್ ಹೆಗಡೆ ಅವರು ಗುರುರಾಜ್ ಸರಿಗೆ ಗೋಡಂಬಿ ಅಲ್ಲ, ಇದು ಕ್ರಿಸ್ಪಿ ಜಾಕ್ ಫ್ರೂಟ್, ಡ್ರೈ ಜಾಕ್ ಫ್ರೂಟ್. ದಯವಿಟ್ಟು ಕಲಾವಿದರಲ್ಲಿ ವಿನಂತಿಷ್ಟೇ, ನೀವು ಹೋಗುವಾಗ ಓಪನ್ ಮಾಡಿ ತಿನ್ನಬೇಡಿ. ಕುಟುಂಬದೊಟ್ಟಿಗೆ ಮನೆಯಲ್ಲಿ ಎಲ್ಲ ಒಟ್ಟು ಸೇರಿ ತಿನ್ನಿ, ಅದನ್ನು ಆಸ್ವಾದಿಸಿ. ಇದು ಒಂದು ರೀತಿಯಲ್ಲಿ ಮಾರ್ಕೆಟಿಂಗು ಆಗ್ತದೆ. ಒಮ್ಮೆ ತಿಂದರೆ ಅದನ್ನು ಬಿಡುವುದಿಲ್ಲ ನೀವು. ಮತ್ತೊಮ್ಮೆ 2 ಶಾಸಕರಿಗೂ ವಿಶೇಷ ಅಭಿನಂದನೆ ಹೇಳ್ತೇನೆ. ಸರ್, ಇಲ್ಲಿರುವುದು ಎಲ್ಲ ಮೇಳದ ಕಲಾವಿದರು, ಹವ್ಯಾಸಿ ಕಲಾವಿದರಿಲ್ಲ ಅಥವಾ ಸಾರ್ವಜನಿಕರಿಲ್ಲ. ಕೆಲವರು ನಮ್ಮ ಕಲಾರಂಗದ ಸದಸ್ಯರು ಬಿಟ್ಟರೆ ಬೇರೆ ಯಾರಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಮೇಳ ಮುಗಿಸಿ ಮನೆಗೆ ಹೋಗೋದಷ್ಟೇ. ಕೆಲವರು ಮನೆಗೂ ಹೋಗದೆ ಇಲ್ಲಿ ಬಂದಿದ್ದಾರೆ. ಇನ್ನೂ ಒಂದಷ್ಟು 900 ಜನ ಬರಲಿಕ್ಕಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ವಿಶೇಷವಾದಂತಹ ಪ್ರೋತ್ಸಾಹ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಶುಭ ಹಾರೈಸ್ತೀರಾ? ಇದೆಲ್ಲ ಕೊಟ್ಟಾಯ್ತಲ್ಲ, ಮತ್ತೆ ಇನ್ನಂತೆ. ಯಕ್ಷಗಾನ ಕಲಾರಂಗ ಉಡುಪಿ ಇವತ್ತಿನ ವಾರ್ಷಿಕ ಯಕ್ಷಗಾನ ಕಲಾವಿದರ ವಾರ್ಷಿಕ ಸಮಾವೇಶ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ಎಲ್ಲ ಮೇಳದ ಕಲಾವಿದರೇ, ಎಲ್ಲ ಹಿರಿಯರೇ, ಯಕ್ಷಗಾನ ಕಲಾರಂಗದ ಎಲ್ಲ ಕಾರ್ಯಕ್ರಮಗಳು ಒಂದು ಅದ್ಭುತ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಕಾರ್ಯಕ್ರಮ, ಅದವರ ಎಲ್ಲ ಕೆಲಸಗಳು ಸಹ. ಅವರು ಈಗಾಗಲೇ ಹೇಳಿದ್ದಾರೆ, 4 ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಯಕ್ಷಗಾನ ಕಲಾವಿದರಿಗೆ ಕಲೆಯ ಬೆಳವಣಿಗೆಗೆ, ಕಲೆಗೆ ಪ್ರೋತ್ಸಾಹ, ಯಕ್ಷಗಾನ ಕಲಾವಿದರ ಎಲ್ಲ ವೈದ್ಯಕೀಯ ನೆರವಿರಬಹುದು, ಅವರಿಗೆ ಬೇರೆ ಬೇರೆ ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿ ಇವತ್ತು ಕಲಾರಂಗ ಒಳ್ಳೆ ರೀತಿಯ ಕೆಲಸ ಮಾಡ್ತಾ ಇದೆ. ಅದರೊಟ್ಟಿಗೆ ವಿದ್ಯಾಪೋಷಕ್, ಯಾರು ಆರ್ಥಿಕವಾಗಿ ಶಕ್ತಿ ಇಲ್ಲದ ವಿದ್ಯಾರ್ಥಿಗಳಿಗೆ, ಮೆರಿಟ್ ಆಧಾರಿತ ವಿದ್ಯಾರ್ಥಿಗಳಿಗೆ, ಯಾರದೇ ಶಿಫಾರಸ್ಸು ಇಲ್ಲದೆ ಅವರೇ ಸ್ವತಃ ಹುಡುಕಿ ಅತಿ ಅಗತ್ಯ ಇದ್ದವರಿಗೆ ವಿದ್ಯಾರ್ಥಿ ವೇತನವನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ. ಅದರೊಟ್ಟಿಗೆ ಆ ವಿದ್ಯಾರ್ಥಿ ಯಾರು ತುಂಬ ಆರ್ಥಿಕವಾಗಿ ಅಶಕ್ತರಿದ್ದವರಿಗೆ ಮನೆಯ ಸೌಲಭ್ಯವನ್ನು ಸಹ
ಮಾಡ್ತಾ ಇದ್ದಾರೆ. ಈಗಾಗಲೇ 97 ಮನೆಯ ಹಸ್ತಾಂತರ ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿದ್ದಾರೆ. ಅದರೊಟ್ಟಿಗೆ ಮತ್ತೊಂದು ಯಕ್ಷ ಶಿಕ್ಷಣ, ಈಗಾಗಲೇ 94 ಪ್ರೌಢಶಾಲೆಯಲ್ಲಿ ಕಳೆದ ವರ್ಷ ಹೆಚ್ಚು ಕಡಿಮೆ 3000 ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣವನ್ನು ಕೊಟ್ಟು ಅವರಿಂದ ಪ್ರದರ್ಶನವನ್ನು ಸಹ ಮಾಡಿಸಿದ್ದಾರೆ. ಅವರ ಎಲ್ಲ ಈ ಕೆಲಸ ನಿಸ್ವಾರ್ಥ, ಏನು ಫಲಾಪೇಕ್ಷೆ ಇಲ್ಲದೆ ಮಾಡುವ ಕೆಲಸ ನಿಜಕ್ಕೂ ಒಳ್ಳೆಯದು. ಯಕ್ಷಗಾನ ಕಲಾರಂಗದ ಎಲ್ಲ ಸದಸ್ಯರಿಗೆ ತುಂಬ ಮನಸ್ಸಿನಿಂದ ನಾನು ಕೃತಜ್ಞತೆಯಿಂದ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಕಲಾರಂಗದ ಕೆಲಸದ ಶೈಲಿಯನ್ನು ಯಾರಾದರೂ ಹೊಸಬರು ಒಂದು ಸರ್ತಿ ಹೇಳಿದರೆ ನಂಬಲಿಕ್ಕಿಲ್ಲ. ನಾವು ಯಾರಿಗಾದರೂ ಸಹಾಯ ಮಾಡೋದು ಕೇಳಿದ್ದೇವೆ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕೇಳಿದ್ದೇವೆ. ಆದರೆ ವಿದ್ಯಾರ್ಥಿ ಒಬ್ಬ ಪ್ರತಿಭಾವಂತನಾದರೆ, ಅವನಿಗೆ ಮನೆಯೇ ಇಲ್ಲದಿದ್ದರೆ ಅವನು ಹೇಗೆ ಓದ್ತಾನೆ ಅನ್ನುವ ಪ್ರಶ್ನೆಯಿಂದ ಹಿಡಿದು ಅವನಿಗೆ ಮನೆ ಕಟ್ಟಿಕೊಡೋದು, ಅವನು ವಿದ್ಯಾರ್ಥಿ ಇದ್ದಾಗಲೇ ಅವನಿಗೆ ಮನೆ ಕಟ್ಟಿಕೊಡೋದು, ಈ ಕಲ್ಪನೆ ಹೊರಗಿನ ಸಮಾಜಕ್ಕೆ ಖಂಡಿತ ನಂಬಲಿಕ್ಕೆ ಅಸಾಧ್ಯ ಇದೆ. ಆದರೆ ಅಂಥದ್ದೊಂದು ದೊಡ್ಡ ಒಂದು ಕೊಡುಗೆ ಕೊಡ್ತಾ ಇರೋದು ಯಕ್ಷಗಾನ ಕಲಾರಂಗ. ಅವರ ಆ ರೀತಿಯಾದ ಕಲ್ಪನೆ ಮತ್ತು ಅದರ ಜೆನ್ವಿನ್ ಎಕ್ಸಿಕ್ಯೂಷನ್, ನಿಮಗೆ ಅಲ್ಲಿ ಆಯ್ಕೆಯಿಂದ ಹಿಡಿದು ಹೋಗಿ ಚೆಕ್ ಮಾಡೋದ್ರಿಂದ ಹಿಡಿದು ಆಮೇಲೆ ನಿತ್ತು ಕಟ್ಟಿಸಿ ಕೊಡೋದ್ರಿಂದ ಹಿಡಿದು ಇದೆಲ್ಲ ಸಾಧ್ಯ ಇದೆ ಅಂತೇಳಿ ಹೇಳಿ ಇನ್ನೊಂದು ಕಡೆಯಲ್ಲಿ ಹೇಳಿದ್ರೆ ನಂಬಲಿಕ್ಕೂ ಇಲ್ಲ. ಅಂಥ ಒಂದು ಅಸಾಧ್ಯವನ್ನು ಕೆಲಸವನ್ನು ಮಾಡಿಕೊಡ್ತಾ ಇರೋದು ಯಕ್ಷಗಾನ ಕಲಾರಂಗ. ಕರಾವಳಿಗೆ ಮತ್ತು ಯಕ್ಷಗಾನ ಲೋಕಕ್ಕೆ ಮತ್ತು ನಮ್ಮೆಲ್ಲರ ಭವಿಷ್ಯಕ್ಕೆ ಒಂದು ದೊಡ್ಡ ಸೌಭಾಗ್ಯ ಈ ಯಕ್ಷಗಾನ ಕಲಾರಂಗ. ಮುರಳಿ ಕಡೆಕಾರ್ ಅವರ ಒಟ್ಟು ನೇತೃತ್ವದ ತಂಡದಲ್ಲಿ ಆ ರೀತಿಯಾದ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ನೋಡುವುದೇ ಒಂದು ಚಂದ. ನಮಗೆ ಬೈಂದೂರು ಮತ್ತು ಕುಂದಾಪುರ ಅಷ್ಟು ದೂರ ಇದ್ದರೂ ಸಹಿತ ಅವರಷ್ಟು ಚಟುವಟಿಕೆಯನ್ನು ನಮ್ಮಲ್ಲಿವರೆಗೆ ವಿಸ್ತರಿಸಿದ್ದಾರೆ. ಹೈಯೆಸ್ಟ್ ಬೆನಿಫಿಷಿಯರಿ ನಾವೇ ಇರ್ತೇವೆ ಅನ್ನೋದನ್ನು ಸಹಿತ ಕೆಲವೊಮ್ಮೆ ನಾವು ಕಂಡುಕೊಂಡಿದ್ದೇನೆ. ಹಾಗಾಗಿ ಈ ರೀತಿ ಪರಿಶ್ರಮವನ್ನು ನಿಸ್ವಾರ್ಥದಿಂದ ಮಾಡ್ತಾ ಇರುವಂಥ ಆ ಸಂಘಟನೆಗೆ ಮತ್ತು ಅದರಿಂದ ಪ್ರಯತ್ನ ಪಡೆದಂಥ ಕಲಾವಿದರು ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಈ ಸಂಘಟನೆಗೆ ದೇವರ ಆಶೀರ್ವಾದ ಇರಲಿ ಈ ಸಂದರ್ಭದಲ್ಲಿ ಅಂತೇಳಿ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಗುರುರಾಜ್ ಸರ್ ಹೇಳಿದಾಗೆ ವಿದ್ಯಾಪೋಷಕನ ಹೆಚ್ಚು ಫಲಾನುಭವಿಗಳು ಇರುವುದು ಬೈಂದೂರು ಮತ್ತು ಕುಂದಾಪುರದಲ್ಲಿ. ಅತಿ ಹೆಚ್ಚು ಮನೆ ಕಟ್ಟಿಸಿಕೊಟ್ಟದ್ದು ಆ 2 ವಿಧಾನಸಭಾ ಕ್ಷೇತ್ರದಲ್ಲಿ. ನಿಮ್ಮ ಗಮನಕ್ಕೆ 97 ಆಯಿತು. 98ನೇ ಮನೆ ಜೂನ್ 12ಕ್ಕೆ, ಆಮೇಲೆ ಅದು ಗಂಗೊಳ್ಳಿಯಲ್ಲಿ ಆಗ್ತಾ ಇದೆ. 98ನೇ ಮನೆ ಜೂನ್ 99ನೇ ಮನೆ ಜೂನ್ 12ಕ್ಕೆ 17ಕ್ಕೆ ಬ್ರಹ್ಮಾವರದ ಹತ್ತಿರ ಆಗ್ತದೆ. 100ನೇ ಮನೆ ಶಿವಪುರದಲ್ಲಿ, ಅದು ಜೂನ್ 28ಕ್ಕೆ 100ನೇ ಮನೆ. ಅದರ ಕಾರ್ಯಕ್ರಮಕ್ಕೂ ನಾನು ಶಾಸಕರಲ್ಲಿ ವಿನಂತಿಸ್ತಾ ಇದ್ದೇನೆ, 2ರಿಂದ 3 ಗಂಟೆವರೆಗೆ ನಮ್ಮ ಹಾಲ್ನಲ್ಲಿ ಎಲ್ಲ ಫಲಾನುಭವಿ ಕುಟುಂಬದವರು ಮತ್ತು ದಾನಿಗಳು ಮಿಳಿತರಾಗ್ತಾರೆ. 5 ಶಾಸಕರು ಅಲ್ಲಿ ಉಪಸ್ಥಿತರಿರಬೇಕು ಅಂತ ವಿನಂತಿ. ಅವರ ಡೈರಿಯಲ್ಲಿ ದಯವಿಟ್ಟು ವಿನಂತಿ ಅದನ್ನು ನೋಟ್ ಮಾಡಿ. ಇನ್ನೊಂದು ಶಾಸಕರ ಗಮನಕ್ಕೆ ಮತ್ತು ಸಾರ್ವಜನಿಕರ ಗಮನಕ್ಕೆ, ಮೇ 31 ನಾವು 2000 ಇಸ್ವಿಯಿಂದ ಡೇಟ್ ಫಿಕ್ಸ್ ಮಾಡಿದ್ದೇವೆ. ಯಾಕೆ ಹೇಳಿದರೆ ಮೇಳ ಎಲ್ಲ 10 ಮುಗೀತದೆ ಹೇಳಿ, ಎಲ್ಲ ಕಲಾವಿದರು ಬರ್ತಾರೆ ಹೇಳಿ. ಈಗ ಕಾಲ ಹೇಗೆ ಪರಿಸ್ಥಿತಿ ಬದಲಾಗ್ತಾ ಇದೆ ಹೇಳಿದರೆ ನಮ್ಗೆ ಈ ವರ್ಷ ಅನುಭವಕ್ಕೆ ಬರ್ತಾ ಉಂಟು. ಕೆಲವು ಮೇಳಗಳು ಇವತ್ತು ಸೇವೆ, ಇನ್ನೊಂದು ಮೇಳದ್ದು ನಾಳೆ ಸೇವೆ ಆಟ, ಇನ್ನು 3 ಮೇಳಗಳದ್ದು ಜೂನ್ 15 ಸೇವೆ ಆಟ. ಶಾಸಕರು ಇದ್ದಾರೆ, ದಯವಿಟ್ಟು ಈ ಮೇಳದ ಯಜಮಾನರಲ್ಲಿ, ಯಾಕಂದರೆ ನಮಗೆ ಆ ವೆಯ್ಟೇಜ್ ಇಲ್ಲ, ವಿನಂತಿ ಮಾಡಿಕೊಳ್ಳಿ. ಮೇ 31 ಒಂದು ಅದರ ಮೊದಲು 10 ಮಾಡಿ, ಇಲ್ಲದ್ರೆ ಆ ದಿವಸ ಒಂದು ನಮ್ಮ ಕಲಾವಿದರಿಗೆ ಬಿಡುವು ಕೊಡಿ. ಯಾಕೆ ಹೇಳಿದರೆ ಪಾಪ ಕೆಲವರು ಈಗ ಬಂದು ಸರ್ ಸುಳ್ಯಕ್ಕೆ ಹೋಗಬೇಕು ಸರ್ ಅಂತ ತೋಡ್ಕೊಳ್ತಾ ಇದ್ದಾರೆ. ತುಂಬ ಸಂಕಟ ಆಗ್ತದೆ. ಒಂದು ದಿವಸ ನಾವು ಅವರಿಗಾಗಿ ಮೇ 31, ಅದನ್ನು ಏಕಾದಶಿಯು ಬರಲಿ, ಚೇಂಜ್ ಮಾಡುವುದಿಲ್ಲ, ಫಿಕ್ಸೆಡ್ ಡೇಟ್. ಮೊದಲು ಏಕಾದಶಿ ಬಂದು ಚೇಂಜ್ ಮಾಡ್ತಾ ಇದ್ದೇವೆ ನಾವು, ಮೇ 2 ಜೂನ್ 1 ಮಾಡ್ತಾ ಇದ್ದೆವು. ಮೇ 31 ಒಂದು ದಿವಸ ಎಲ್ಲ ಯಜಮಾನರಲ್ಲಿ, ಯಾಕಂದರೆ ನಮಗೆ ಆ ವೆಯ್ಟೇಜ್ ಇಲ್ಲ. ಶಾಸಕರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ, ಯಾಕಂದರೆ ಒಂದು ದಿವಸ ಇಡೀ ಕುಟುಂಬ ಒಟ್ಟಾಗಲಿ. ಮತ್ತು ನಾವು ವಿಳಂಬ ಮಾಡಿದರೆ ಮಳೆ ಬರ್ತದೆ, ಒಟ್ಟು ಸೇರಿಸುವುದು ಕಷ್ಟ ಅಂತ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಉಭಯ ಶಾಸಕರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಈಗ ಮುಂದೆ ನಿಮ್ಗೆ ಗೊತ್ತಿದೆ ವೈದ್ಯಕೀಯ ತಪಾಸಣೆ ಆಗ್ತಾ ಇದೆ. ಸರ್ ಒಂದು ನಿಮಿಷ ಸರ್, ವೈದ್ಯರನ್ನು 1 ನಿಮಿಷ ನಿಲ್ಲಿ ಸರ್, 1 ನಿಮಿಷ. ಕಲಾವಿದರಿಗೆ ವೈದ್ಯಕೀಯ ತಪಾಸಣೆಯನ್ನು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾಕ್ಟರ್ ಶೈಲಜಾ KMCಯಲ್ಲಿ ಆಪ್ಥಾಲಜಿಸ್ಟ್ ಮುಖ್ಯಸ್ಥೆ ಹಾಗೂ ಡಾಕ್ಟರ್ ರಾಜೇಶ್ ನಾವ್ಡ ಅವರು ಫಿಸಿಯೋಥೆರಪಿಯ
ಅಸೋಸಿಯೇಟ್ ಪ್ರೊಫೆಸರ್ ಅವರು ಮಾಡ್ತಾ ಇದ್ದಾರೆ. ಅವರನ್ನು ವೈದ್ಯರನ್ನು ಒಂದು ಗುರುತಿಸುವ ಕಾರ್ಯಕ್ರಮ. ಇಂದಿನ ವೈದ್ಯಕೀಯ ತಪಾಸಣೆಯಲ್ಲಿ ನಮ್ಮೊಂದಿಗೆ ಇದ್ದವರು ಡಾಕ್ಟರ್ ಪ್ರತ್ಯುಂತ ವಿಶ್ವ, ಇವರೆಲ್ಲರೂ ನಾನು ಹೆಸರನ್ನು ಹೇಳ್ತಾ ಇದ್ದೇನೆ, ಇವರೆಲ್ಲೂ ಕೂಡ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಪ್ರತ್ಯುಂತ ವಿಶ್ವ ಮೆಡಿಸಿನ್ ಡಿಪಾರ್ಟ್ಮೆಂಟ್, ಸೃಜನ್ ಇದ್ದಾರೆ ಡಾಕ್ಟರ್ ಸೃಜನ್ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಆ ವಿಭಾಗದಿಂದ, ಮತ್ತು ಶುಶ್ರೂಷಕೀಯ ವಿಭಾಗದಿಂದ ಮಂಜುಳಾ ಮತ್ತು ವೃಂದ, ಇವರಿಬ್ಬರು ಕೂಡ ಬರಬೇಕು. ಹೇಳಿ ಅಗತ್ಯ ಬರಬೇಕು, ವೇದಿಕೆ ಬರಬೇಕು. 1 ನಿಮಿಷದಲ್ಲಿ ಬಿಟ್ಕೊಡ್ತೇವೆ. ತದನಂತರದಲ್ಲಿ ಆಪ್ಟೋಮೆಟ್ರಿ ವಿಭಾಗದಲ್ಲಿ ಪ್ರದೀಪ್ ಮಾಹೆ ಉದ್ಯೋಗಿ ಇವರಿದ್ದಾರೆ, ಅವರು ಕೂಡ ನಾವು ಸ್ಟೇಜಿಗೆ ಕರಿತಾ ಇದ್ದೇವೆ. ಡಾಕ್ಟರ್ ಅಭಿಷೇಕ್ ರೇ ಆಪ್ಥಲ್ಮಾಲಜಿ ವಿಭಾಗದಿಂದ ಡಾಕ್ಟರ್ ಅಭಿಷೇಕ್ ರೇ ಅವರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸುತ್ತೇವೆ. ಅಗತ್ಯವಾಗಿ ಬೇಗ ಬಂದು 1 ನಿಮಿಷದಲ್ಲಿ ನಮ್ಮ ಒಂದು ಕಿಂಚಿತ್ ಉಡುಗೊರೆಯನ್ನು ತೆಗೆದುಕೊಂಡು ಹೋಗಬೇಕಾಗಿ ಕೇಳ್ತಾ ಇದ್ದೇನೆ. ನಾವು ಈ ವೈದ್ಯಕೀಯ ತಂಡವನ್ನು ನಾನು ಅಭಿನಂದಿಸಲೇಬೇಕು. ಆಪ್ಟೋಮೆಟ್ರಿ ವಿಭಾಗದಲ್ಲಿ ವೆಲ್ರಾಯ್ ಡಿಸೋಜಾ ಮತ್ತು ಮಧುಮಿತಾ ಪವನ ಇವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಈ ಹುದ್ದೆಯಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಡಾಕ್ಟರ್ ಅಕ್ಷಿ ಮತ್ತು ಡಾಕ್ಟರ್ ಆರ್ಯನ್ ಇವರು ಕೂಡ ಫಿಸಿಷಿಯನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಈ ಹೊತ್ತಿನಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಈಗ ವೇದಿಕೆಗೆ ಔಷಿಕ್ ರೈ, ಸೃಜನ್, ಪ್ರತ್ಯುಂತ ವಿಶ್ವ, ಮಂಜುಳಾ ವೃಂದ ಮತ್ತು ದಿನೇಶ್, ಈ ಸಂಪೂರ್ಣ ಶಿಬಿರದ ವ್ಯವಸ್ಥಾಪಕರಾಗಿ ದಿನೇಶ್ ಮಾಹೆ ಉದ್ಯೋಗಿ ಇದ್ದಾರೆ, ಅವರನ್ನು ಕೂಡ ನಾನು ಆಹ್ವಾನಿಸುತ್ತಿದ್ದೇನೆ. ಮತ್ತು ಪ್ರದೀಪ್ ಇವರು ನಮ್ಮನ್ನು ಸೇರ್ಕೊಳ್ಬೇಕಾಗಿ ವಿನಂತಿ. ಬಂಧುಗಳೇ, ಕಲಾವಿದರ ಸಮಾವೇಶ ಬೆಳಿಗ್ಗೆ ಶುರುವಾಗುವುದು ವೈದ್ಯಕೀಯ ತಪಾಸಣೆ ಮೂಲಕ. ನೀವು ನಂಬಲಿಕ್ಕಿಲ್ಲ, ಕೆಲವರು ಕಲಾವಿದರು ಕೂಡ ಇವತ್ತು ಮರಿಬೋದು, ಮೇ 31 ತಾರೀಕು. ಆದರೆ ನಮ್ಮ ವೈದ್ಯಕೀಯ ತಂಡ, ಮಾಹೆಯ ಸಂಸ್ಥೆಯ ವೈದ್ಯಕೀಯ ತಂಡ ಪ್ರತಿ ಬಾರಿ ಅವರ ಕೇಳ್ತಾರೆ 31 ನಮಗೊಂದು ಕೆಲಸ ಇದೆ. ಇವತ್ತು ಆದಿತ್ಯವಾರ, ಅವರಿಗೆ ಸಮುದಾಯ ಸೇವೆ ಬಿಟ್ಟರೆ ಬೇರೆ ಏನು ಲಾಭ ಇಲ್ಲ. ಆ ಸೇವೆಯ ಜನಹಿತ ಮನಸ್ಸನ್ನು ಇಟ್ಕೊಂಡು ಅವರು ಆದಿತ್ಯವಾರ ಕೂಡ ಈ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ ಮತ್ತು ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಇವತ್ತು ತಪಾಸಣೆಗೊಂಡ ಕಲಾವಿದರು ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವೆಚ್ಚವನ್ನು ಕಲಾರಂಗ ಭರಿಸ್ತದೆ. ದಯವಿಟ್ಟು ನಮ್ಮ ಸಂಪರ್ಕದಲ್ಲಿರಿ. ಡಾಕ್ಟರ್ ಶೈಲಜಾ ಮತ್ತು ರಾಜೇಶ್ ನಾವ್ಡ ನಮ್ಮ ಕಮಿಟಿಯ ಸದಸ್ಯರು, ನೀವು ನೋಡಿದಿರಿ, ಒಂದು ಶಾಲಾ ಹಾಕಲಿಕ್ಕೂ ಕೇಳಲಿಲ್ಲ. ಅಂತಹ ಒಂದು ವ್ಯಕ್ತಿಗಳು ನಮ್ಮ ತಂಡದಲ್ಲಿದ್ದಾರೆ. ದಯವಿಟ್ಟು ಸಂಪರ್ಕಿಸಿ, ಅವರ ಸೂಚನೆಯನ್ನು ನಡೆಸಿ. ಮತ್ತೊಮ್ಮೆ ಉಭಯ ಶಾಸಕರಿಗೆ ಕೂಡ ವಂದಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಅದು ನಿಮ್ಮ ಕಾರ್ಯಕ್ರಮ. ಪವನ್ ಕಿರಣ್ ಕೆರ್ಕೆ ಇದನ್ನು ನಿರ್ವಹಿಸ್ತಾ ಇದ್ದಾರೆ. ದಯವಿಟ್ಟು ವಿನಂತಿ ಇಷ್ಟೇ, ಆ ಕುರ್ಚಿಯ ಹಿಂಬದಿಯಲ್ಲಿ ಕಲಾವಿದರು ಗುಂಪು ಕೂಡಿ ಮಾತಾಡುವುದು ಚೆಂದ ಆಗುವುದಿಲ್ಲ. ನಾನು ಮಧ್ಯಾಹ್ನದ ಕಾರ್ಯಕ್ರಮ ಅಂತದ್ದೇ ಅಲ್ಲಿ ನಿಂತರೆ ಸ್ಟಾರ್ಟೇ ಮಾಡುವುದಿಲ್ಲ, ಸಭೆಯನ್ನೇ ಸ್ಟಾರ್ಟ್ ಮಾಡುವುದಿಲ್ಲ. ಅಲ್ಲಿ ಗುಂಪು ಚರ್ಚೆಯನ್ನು ಮತ್ತೆ ಮಾಡಿ. ಸರಿ ಪವನ್ ಕಿರಣ್, ನಾನೇ ಹೋಗಬೇಕಾಗ್ತದೆ ಅಲ್ಲಿಗೆ. ಕಣ್ಣಿನ ತಪಾಸಣೆ ವಿಶೇಷ ಯಾವುದಾದ್ರೂ ಪರಿಕರಗಳನ್ನು ಅಗತ್ಯ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಕಾಂಟ್ಯಾಕ್ಟ್ ಡೀಟೇಲ್ ನಾವು ಕೊಟ್ಟಿದ್ದೇವೆ, ಅವ್ರನ್ನ ನೀವು ಸಂಪರ್ಕ ಮಾಡಬೇಕು. ಮತ್ತು ಶಸ್ತ್ರಚಿಕಿತ್ಸೆ ಏನಾದರೂ ಅಗತ್ಯವಿದ್ದಲ್ಲಿ, ಹಿರಿಯರಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದ್ದಲ್ಲಿ ಮಾಹೆ ಸಂಪೂರ್ಣ ವೆಚ್ಚವನ್ನು ಭರಿಸುತ್ತದೆ. ಅದನ್ನು ಕೂಡ ನಾವು ನಮ್ಮ ಸಂಪರ್ಕ ಸಂಖ್ಯೆಯನ್ನು ಕೊಟ್ಟಿದ್ದೇವೆ, ನೀವು ಬಂದು ಅದರ ಪ್ರಯೋಜನ ಪಡ್ಕೊಳ್ಬೇಕಾಗಿ. ಎಲ್ಲರಿಗೂ ನಮಸ್ಕಾರ. ಕಳೆದ 4 ವರ್ಷಗಳಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಪ್ರಸ್ತುತ ಸಮಸ್ಯೆ, ಸವಾಲು ಅಥವಾ ಯಕ್ಷಗಾನ ಕಲಾವಿದರು ಕುಳಿತು ಸಮಾಲೋಚಿಸಲೇಬೇಕಾದಂತಹ ಒಂದೊಂದು ವಿಷಯವನ್ನು ಇಟ್ಕೊಂಡು 1 ಗಂಟೆ ಕಲಾವಿದರೇ ಪರಸ್ಪರ ಸಂವಾದವನ್ನು ನಡೆಸುವಂತಹದ್ದು. ಈ ವರ್ಷ ಅದಕ್ಕೆ ವಿಷಯವಾಗಿ ಕಲೆ - ಕಲಾವಿದ - ಪ್ರೇಕ್ಷಕ ಇದರ ಸಮನ್ವಯ ಹೀಗೆ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡಿದ್ದೇವೆ. ಈ ಇಡೀ ಕಾರ್ಯಕ್ರಮವನ್ನು ಸಂಯೋಜಿಸಿ ಅದನ್ನು
ನಿರೂಪಿಸುವವರು ನಮ್ಮ ಸಮಕಾಲೀನ ಯಕ್ಷಗಾನ ಪ್ರಪಂಚದಲ್ಲಿ ಬಹಳ ಕಿರಿಯ ವಯಸ್ಸಿನಲ್ಲಿ ತಮ್ಮ ಪ್ರತಿಭೆಯಿಂದ ಅನೇಕರ ಮೆಚ್ಚುಗೆಯನ್ನು ಗಳಿಸಿರುವ ಅಸೆಂ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರೂ ಆಗಿರುವ ಸ್ವತಃ ಪ್ರಸಂಗಕರ್ತರಾದ ಪ್ರತಿಭಾನ್ವಿತ ಅರ್ಥಧಾರಿಯಾಗಿರುವ ಪವನ್ ಕಿರಣ್ ಕೆರೆಯವರು ಅವರನ್ನು ಈ ಕಾರ್ಯಕ್ರಮವನ್ನು ನಿರೂಪಿಸುವಂತೆ ಆಹ್ವಾನಿಸುತ್ತಾ ಮುಂದೆ ಅದನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ಎಲ್ಲರಿಗೂ ನಮಸ್ಕಾರ. ಶಾರದಾ ಗುರುಭ್ಯೋ ನಮಃ. ಕಲಾರಂಗದ ವಾರ್ಷಿಕ ಸಮಾವೇಶದ ತನ್ನಿಮಿತ್ತ ಪ್ರತಿ ವರ್ಷದಂತೆ ಕಳೆದ 3 ವರ್ಷಗಳಿಂದ ನಡೀತಾ ಇರುವ ಒಂದು ಸಮಕಾಲೀನ ಅಥವಾ ಪ್ರಸ್ತುತ ಪ್ರಚಲಿತ ವಿಷಯದ ಕುರಿತಾದ ಒಂದು ಚರ್ಚಾಗೋಷ್ಠಿ. ಈ ಗೋಷ್ಠಿಯಲ್ಲಿ ಕಲಾವಿದರ ಗಣನದಿಂದಲೇ ಪ್ರಾತಿನಿಧಿಕವಾಗಿ ಒಂದಷ್ಟು ಮಂದಿಗಳನ್ನು ನಾವು ಆಯ್ದುಕೊಂಡು ಚರ್ಚೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ಇರಿಸಿದಂಥ ವಿಷಯ ನಾರಾಯಣ್ ಸರ್ ಪ್ರಸ್ತಾಪಿಸಿದ ಹಾಗೆ ಕಲೆ, ಕಲಾವಿದ, ಪ್ರೇಕ್ಷಕ ಸಮನ್ವಯ ಅಂತ. ಪ್ರೇಕ್ಷಕ ಒಂದನ್ನು ನಿರೀಕ್ಷಿಸ್ತಾನೆ, ಕಲೆ ಒಂದು ಬದ್ಧತೆಯನ್ನು ಅಪೇಕ್ಷಿಸ್ತದೆ. ಇಲ್ಲಿನ ಅಪೇಕ್ಷೆ, ಅಲ್ಲಿನ ನಿರೀಕ್ಷೆಯ ಮಧ್ಯದಲ್ಲಿ ಕಲಾವಿದ ಇರ್ತಾನೆ. ಸಮನ್ವಯ ಮಾಡಿಕೊಂಡು ಅದನ್ನು ಮುನ್ನಡೆಸುವುದು ಹೇಗೆ ಅನ್ನೋದು ಒಂದು ವಾಸ್ತವಿಕವಾದ ಅಂಶ. ಪ್ರೇಕ್ಷಕ ಬಯಸಿದ್ದೆಲ್ಲವನ್ನೂ ಕೊಡಬೇಕೋ ಅಥವಾ ಕಲೆಗೆ ನಿಷ್ಠರಾಗಿ ಕಲೆ ಹೇಳಿದಂತೆಯೇ ಮಾಡಬೇಕೋ, ಈ ಎರಡರ ಮಧ್ಯದಲ್ಲಿ ಆಚೆ ಅಲ್ಲದೆ ಈಚೆ ಅಲ್ಲದೆ ಕಲಾವಿದ ನಿತ್ಯವೂ ತಿರುಗಾಟವನ್ನು ಮುನ್ನಡೆಸ್ತಾನೆ. ಆದ್ದರಿಂದ ಕಲಾವಿದನ ಅನುಭವ ಮತ್ತು ಕಲಾವಿದನ ಸಾಧ್ಯತೆಗಳ ಮಧ್ಯದಲ್ಲಿ ಈ ಚರ್ಚೆಯನ್ನು ನಾವು ಇರಿಸಿಕೊಂಡಿದ್ದೇವೆ. ಇದರಲ್ಲಿ ಪಾಲ್ಗೊಳ್ಳುತ್ತಾ ಇರುವಂತಹ ಕಲಾವಿದರು, ಮೊದಲನೇದಾಗಿ ಹಿರಿಯ ಕಲಾವಿದರು, ಕಾಲ್ಪನಿಕ ಪ್ರಸಂಗಗಳು, ಪೌರಾಣಿಕ ಪ್ರಸಂಗಗಳಲ್ಲಿ ಹೊಸತನವನ್ನು ತಂದು ಅದಕ್ಕೊಂದು ಹೊಸ ಆಯಾಮಗಳನ್ನು ಒದಗಿಸಿಕೊಟ್ಟವರು, ಸುದೀರ್ಘ ಕಾಲ ಡೇರೆ ಮೇಳಗಳ ತಿರುಗಾಟದ ಅನುಭವವನ್ನು ಹೊಂದಿದಂತಹ ಶ್ರೀತ ಕೊಂಡದಕುಳಿ ರಾಮಚಂದ್ರ ಅವರು ನಮ್ಮೊಟ್ಟಿಗಿದ್ದಾರೆ. ದಯವಿಟ್ಟು ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು ನಮ್ಮೊಂದಿಗೆ ಸೇರಿಕೊಳ್ಳಬೇಕು ಅಂತ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಸುದೀರ್ಘ ಕಾಲದ ತಿರುಗಾಟವನ್ನು ನಡೆಸಿ ಹೊಸ ಹೊಸ ವೇಷಗಳಿಗೆ, ಹೊಸ ಹೊಸ ಪಾತ್ರಗಳಿಗೆ ಜೀವ ತುಂಬುವ ಮೂಲಕ ಸ್ಟಾರ್ ವ್ಯಾಲ್ಯೂವನ್ನು ಪಡೆದುಕೊಂಡು, ಯಕ್ಷಗಾನದ ಮಾರ್ಕೆಟಿಂಗ್ ಭಾಷೆಯಲ್ಲಿ ಹೇಳೋದಿದ್ರೆ ಸ್ಟಾರ್ ವ್ಯಾಲ್ಯೂವನ್ನು ಗಳಿಸಿಕೊಂಡ ಒಬ್ಬ ಸಮರ್ಥ ಸ್ತ್ರೀ ವೇಷಧಾರಿ, ಪ್ರಸಕ್ತ ಪುರುಷ ವೇಷವನ್ನು ನಿರ್ವಹಿಸ್ತಾ ಇರುವಂಥ ನಿಲ್ಕೋಡು ಶಂಕರ ಹೆಗಡೆಯವರು ನಮ್ಮೊಂದಿಗೆ ಸೇರಿಕೊಳ್ಳಬೇಕು ಅಂತ ಅವ್ರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ತೆಂಕುತಿಟ್ಟಿನ ಹನುಮಗಿರಿ ಮೇಳದಲ್ಲಿ ಕಲಾಕೃಷಿಯನ್ನು ನಡೆಸ್ತಾ ಇರುವಂಥ ಪ್ರಜ್ವಲ್ ಗುರಾಯನ್ ಕೆರೆಯವರು ನಮ್ಮೊಂದಿಗಿದ್ದಾರೆ. ಈ ಗೋಷ್ಠಿಯಲ್ಲಿ ಅವರು ಸೇರಿಕೊಳ್ಳಬೇಕು ಅಂತ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕಟೀಲು ಮೇಳದಲ್ಲಿ ಕಲಾಕೃಷಿಯನ್ನು ನಡೆಸ್ತಾ ಇರುವಂತಹ ಯುವ ಸ್ತ್ರೀ ವೇಷಧಾರಿ ಮಹೇಶ್ ತಾಣೂರ್ ಅವರು ನಮ್ಮೊಂದಿಗೆ ಸೇರಿಕೊಳ್ಳಬೇಕು ಅಂತ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ಕಟೀಲು ಮೇಳದಲ್ಲಿ ಕಲಾಕೃಷಿಯನ್ನು ಮಾಡುತ್ತಾ ಉಪನ್ಯಾಸಕ ವೃತ್ತಿಯನ್ನು ನಡೆಸ್ತಾ ಇರುವಂತಹ ಶ್ರೀಯುತ ವಾದಿರಾಜ ಕಲ್ಲೂರಾಯ ಅವರು ನಮ್ಮೊಂದಿಗೆ ಸೇರಿಕೊಳ್ಳಬೇಕು ಅಂತ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕಮಲಶಿಲೆ ಮೇಳದಲ್ಲಿ ಕಲಾಕೃಷಿಯನ್ನು ನಡೆಸ್ತಾ ಇರುವ ಪ್ರಸಕ್ತ ಬಹುಬೇಡಿಕೆಯ ವೇಷಧಾರಿಯಾಗಿ ಕಾಣಿಸಿಕೊಳ್ತಾ ಯುವ ತಲೆಮಾರಿನ ವೇಷಧಾರಿಯಾದ ಶ್ರೀಯುತ ವಿಶ್ವನಾಥ್ ಹೆನ್ನಾಬೈಲ್ ಅವರು ನಮ್ಮನ್ನು ಸೇರಿಕೊಳ್ಳಬೇಕು ಅಂತವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ತಲೆಮಾರಿನ ಪ್ರಸಂಗಕರ್ತರಾಗಿ ಸಾಲಿಗ್ರಾಮ ಮೇಳಕ್ಕೆ ಸುದೀರ್ಘ ಪ್ರಸಂಗಗಳನ್ನು ಒದಗಿಸಿಕೊಡ್ತಾ ಇರುವಂಥ ಶ್ರೀಯುತ ನಂದೀಶ್ ಶೆಟ್ಟಿ ಬಿಲ್ಲಾಡಿಯವರು ನಮ್ಮೊಂದಿಗೆ ಸೇರಿಕೊಳ್ಳಬೇಕು ಅಂತ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಎಲ್ಲ ಸಮನ್ವಯಗಳ ಮಧ್ಯದಲ್ಲಿ ಒಂದು ಕಲಶಪ್ರಾಯವಾಗಿ, ಒಂದು ಆತ್ಯಂತಿಕವಾಗಿ, ಒಂದು ಸೂತ್ರವಾಕ್ಯದಂತೆ ಇಡೀ ಗೋಷ್ಠಿಗೆ ಒಂದು ನಿರ್ಣಯವನ್ನು ಕೊಡುವ ಹಾಗೆ ಕೊನೆಗೆ ತಮ್ಮ ಮಾತುಗಳಿಂದ ಅಥವಾ ತಮ್ಮ ವಿಚಾರಧಾರೆಯಿಂದ ಈ ಗೋಷ್ಠಿಯನ್ನು ಪರಿಪೂರ್ಣಗೊಳಿಸುವುದಕ್ಕೆ ಹನುಮಗಿರಿ ಮೇಳದಲ್ಲಿ ಪ್ರಧಾನ ವೇಷಧಾರಿಯಾಗಿ, ಅರ್ಥಧಾರಿಯಾಗಿ, ವಿದ್ವಾಂಸರಾಗಿ, ಯಕ್ಷಗಾನ ಕ್ಷೇತ್ರದ ಬಹುಶ್ರುತ ವಿದ್ವಾಂಸರಾಗಿರುವಂಥ ಶ್ರೀಯುತ ವಾಸುದೇವ ರಂಗಭಟ್ರು ಅವರು ನಮ್ಮನ್ನು ಸೇರಿಕೊಳ್ತಾರೆ, ಉಪಸ್ಥಿತರಿದ್ದಾರೆ. ಅವರು ಕೊನೆಯಲ್ಲಿ ನಿರ್ಣಯ ವಾಕ್ಯವನ್ನು ಕೊಡಲಿಕ್ಕಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಗೋಷ್ಠಿಯನ್ನು ನಾವು ನೇರವಾಗಿ ಪ್ರಾರಂಭಿಸುತ್ತಿದ್ದೇವೆ. ರಂಗಭಟ್ರು ದಯವಿಟ್ಟು ವೇದಿಕೆಗೆ ಬನ್ನಿ, ನಮ್ಮನ್ನು ಸೇರಿಕೊಳ್ಬೇಕು. ವಾದಿರಾಜ್ ಕಲ್ಲೂರಾಯರವರು ದಯವಿಟ್ಟು ಬನ್ನಿ. ಭಾಗವತರಾದ ಗಣೇಶ್ ಹೆಬ್ರಿಯವರು ಬಂದು ಸೇರಿಕೊಳ್ಳಲಿಕ್ಕಿದ್ದಾರೆ. ಇದಿಷ್ಟು ಮಂದಿಗಳು ನಾವು ಗೋಷ್ಠಿಯಲ್ಲಿ ಇವತ್ತು ಪಾಲ್ಗೊಳ್ಳಲಿಕ್ಕಿದ್ದವರು. ಹಾಗೆಯೇ ತುಳು ರಂಗಭೂಮಿಯಲ್ಲಿ, ತುಳು ಪ್ರಸಂಗಗಳಲ್ಲಿ ವಿಶೇಷವಾದ ಪಾತ್ರ ನಿರ್ವಹಣೆಯ ಮೂಲಕ, ಗಂಭೀರವಾದ ಉನ್ನತ ಶ್ರೇಣಿಯ ಹಾಸ್ಯದ ಮೂಲಕ
ಪ್ರಸಿದ್ಧಿಯನ್ನು ಪಡೆದವರು ಶ್ರೀಯುತ ಸುಂದರ್ ಬಂಗಾಡಿಯವರು. ಅವರು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಬೇಕು, ತುಳು ರಂಗಭೂಮಿ, ತುಳು ಯಕ್ಷಗಾನ ಭೂಮಿಯನ್ನು ಪ್ರತಿನಿಧಿಸ್ತಾ ಅವರು ಗೋಷ್ಠಿಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸಂಸ್ಥೆಯ ಅಧ್ಯಕ್ಷರಾದ ಎಂ ಗಂಗಾಧರ್ ರಾವ್ ಅವರು ಎಲ್ಲರಿಗೂ ಶಾಲು ಹೊದಿಸಿ, ಹಾಗೆ ನಮ್ಮ ಸಂಸ್ಥೆಯ ಹಿರಿಯರು ಭುವನ ಪ್ರಸಾದ್ ಹೆಗಡೆಯವರು, ವಿಜಯಕುಮಾರ್ ಮುದ್ರಾಡಿಯವರು, ಕೃಷ್ಣಮೂರ್ತಿ ಭಟ್, ನಟರಾಜ್ ಉಪಾಧ್ಯಾಯ, ಸದಾಶಿವ ಸರ್, ಸುಂದರ್ ಬಂಗಾಡಿಯವರು ಉಪಸ್ಥಿತರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಗೋಷ್ಠಿಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಕಲೆ, ಕಲಾವಿದ ಮತ್ತು ಪ್ರೇಕ್ಷಕ ಈ ಸಮನ್ವಯ ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಗೋಷ್ಠಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಯಕ್ಷಗಾನದ ಇತಿಹಾಸವನ್ನು ಗಮನಿಸುವುದಕ್ಕೆ ಹೊರಟರೆ ಲಭ್ಯ ಇರುವ ಮಾಹಿತಿಯ ಪ್ರಕಾರ ಸುಮಾರು 10 ಶತಮಾನದವರೆಗೆ ಯಕ್ಷಗಾನದ ಇತಿಹಾಸ ಚಾಚಿಕೊಳ್ಳುತ್ತದೆ. ನಮಗೆ ಸಿಕ್ಕಿದ ಆಧಾರ ಅಧ್ಯಯನಗಳ ಪ್ರಕಾರ ಅದಕ್ಕಿಂತ ಹಿಂದೆಯೂ ಯಕ್ಷಗಾನ ಇತ್ತು ಅನ್ನುವುದು ಒಂದು ವಾದ. ಯಕ್ಷಗಾನ ಅನ್ನುವುದಕ್ಕೆ ಒಂದು ಸಾಹಿತ್ಯದ ಪ್ರಕಾರ ಅಂತ ಪ್ರಧಾನವಾಗಿ ಇದ್ದದ್ದು ಅದು ಆಟ, ಬಯಲಾಟ, ಭಾಗವತರ ಆಟ ಹೀಗೆ ಕರೆಸಿಕೊಂಡು ಕೊನೆಯಲ್ಲಿ ಆ ಸಾಹಿತ್ಯದ ಪ್ರಕಾರವನ್ನೇ ಯಕ್ಷಗಾನದ ಕಲಾ ಪ್ರಕಾರಕ್ಕೆ ಹೆಸರಿಸಿ ಯಕ್ಷಗಾನ ಅಂತ ಹೆಸರಾಯಿತು ಅನ್ನೋದು ಒಂದು ಇತಿಹಾಸ. ಯಕ್ಷಗಾನಮು ಅನ್ನುವ ಒಂದು ಹೆಸರಿನಲ್ಲಿ ತೆಲುಗಿನಲ್ಲಿ ಸಾಹಿತ್ಯ ಪ್ರಕಾರಗಳು ನಮಗೆ ಲಭ್ಯ ಆಗುತ್ತದೆ. ಮರಾಠಿಯಲ್ಲಿಯೂ ಯಕ್ಷಗಾನವನ್ನು ಹೋಲುವಂತಹ ಸಾಹಿತ್ಯ ಪ್ರಕಾರಗಳು ನಮಗೆ ಲಭ್ಯ ಆಗುತ್ತದೆ. ಈ ಎಲ್ಲ ನೆಲೆಯಿಂದ ಯಕ್ಷಗಾನ ಅನ್ನುವುದು ಒಂದು ಸಾಹಿತ್ಯ ಪ್ರಕಾರಕ್ಕೆ ಇರಿಸಿದ ಹೆಸರು ಅನ್ನುವುದು ನಮಗೆ ಪ್ರಚಲಿತವಾಗುತ್ತದೆ. ಅದನ್ನು ಮುಂದೆ ಕಾಲಾಂತರದಲ್ಲಿ ಅದು ಕಲಾ ಪ್ರಕಾರಕ್ಕೆ ಅದು ಅನ್ವಯವಾಗುತ್ತಾ ಇವತ್ತು ಬಯಲಾಟ, ಆಟ ಅನ್ನುವ ಎಲ್ಲದಕ್ಕಿಂತ ಭಿನ್ನವಾಗಿ ಯಕ್ಷಗಾನ ಅನ್ನೋದು ಒಂದು ಕಲಾ ಪ್ರಕಾರ, ಒಂದು ರಂಗಭೂಮಿಯಾಗಿ ಕಾಣಸಿಗ್ತದೆ. ಈ ರಂಗಭೂಮಿ 10 ಶತಮಾನಕ್ಕೆ ನಾವು ಹೋದರೆ ಆಗ ಪ್ರಾರಂಭದಲ್ಲಿದ್ದ ಹಾಗೆ ಇವತ್ತಿಲ್ಲ. ಕಲಾವಾಹಿನಿ ಅನ್ನೋದು ಪರ್ವತದ ಮೂಲದಲ್ಲಿ ಹುಟ್ಟುವ ಒಂದು ನದಿಯ ಹಾಗೆ, ಅದು ಆಚೆ ಈಚೆ ಇದ್ದ ಹಳ್ಳ ಕೊಳ್ಳಗಳನ್ನು ಸೇರಿಸಿಕೊಳ್ಳುತ್ತಾ ಅದು ತೊರೆಯಾಗಿ ಜರಿಯಾಗಿ ಹರಿದು ಸಾಗರವನ್ನು ಸೇರುವ ಮಹಾನದಿ ಆಗುತ್ತದೆ. ಕಲೆಯೂ ಹಾಗೆ ಮೂಲ ಸ್ವರೂಪದಲ್ಲಿ ಒಂದು ಕಾಣಿಸಿಕೊಂಡು ಅದಕ್ಕೆ ಆಚೆ ಈಚೆಗಳನ್ನು ಸೇರಿಸ್ತಾ ಅನ್ಯಾನ್ಯ ಕಲೆಗಳಿಂದ ಆ ಪ್ರಾದೇಶಿಕವಾದ ಕೊಡುಕೊಳ್ಳುವಿಕೆಯನ್ನು ಪಡೆದುಕೊಳ್ತಾ ಕಲೆ ವಿಸ್ತಾರವನ್ನು ಆಗುತ್ತಾ ತನ್ನ ಕಲಾ ಬಾಹುಳ್ಯವನ್ನು ಚಾಚುತ್ತದೆ ಎನ್ನುವುದು ಎಲ್ಲ ಕಲಾ ಪ್ರಕಾರಗಳಿಗೂ ಅನ್ವಯವಾಗುವ ಪರಮಸತ್ಯ. ಈ ನೆಲೆಯಿಂದ ಯೋಚಿಸಿದರೆ ಇತ್ತೀಚಿನ ಪರಂಪರೆ ಯಕ್ಷಗಾನದ ಒಂದು ಸಂಪ್ರದಾಯ ಅಂತ ನಾವು ಗುರುತಿಸುವಾಗ ನಾವು ಕಾಣಸಿಗಬಹುದಾದ್ದು ಒಂದು 3 ತಲೆಮಾರು 4 ತಲೆಮಾರುಗಳ ಗರಿಷ್ಠ. ಅಂದರೆ ಈಗ ನಾವು ಕೊಂಡದಕುಳಿಯವನ ಉದಾಹರಣೆ ತೆಕ್ಕೊಂಡ್ರೆ ಅವರ ಅಜ್ಜನ ಹತ್ರ ಅವರು ಕೇಳುವಾಗ ಅವರ ಅಜ್ಜನ ಕಾಲದವರೆಗಿನ ಇತಿಹಾಸವನ್ನು ಮಾತ್ರ ಹೇಳುವುದಕ್ಕೆ ಸಾಧ್ಯ. ಅಂದರೆ ಒಂದು 4 ತಲೆಮಾರಿನ ಈಚಿನ ಯಕ್ಷಗಾನವನ್ನು ನಾವು ಇರಿಸಿಕೊಂಡು ಅದನ್ನು ಪರಂಪರೆ ಸಂಪ್ರದಾಯ ಅನ್ನುವ ಚೌಕಟ್ಟಿನಲ್ಲಿ ಇರಿಸಿ ಮಾನದಂಡವಾಗಿರಿಸಿಕೊಂಡು ಮಾತಾಡುವುದಕ್ಕೆ ಸಾಧ್ಯ. ಅದರ ಹಿಂದಿಗೆ ನಾವು ಚಾಚುವುದಕ್ಕೆ ಸಾಧ್ಯ ಇಲ್ಲ. ಇದು ವಾಸ್ತವಿಕವಾದ ಸತ್ಯ. ಅಧ್ಯಯನಗಳು ಎಷ್ಟನ್ನೇ ಹೇಳಿದರೂ ಕೂಡ ನಮ್ಮ ಕಣ್ಣ ಮುಂದಿರುವುದನ್ನು ನಾವು ಒಪ್ಪಬೇಕಾಗುತ್ತದೆ. ಆ ನೆಲೆಯಲ್ಲಿ ಯೋಚಿಸಿದರೆ ಒಂದು 150-200 ವರ್ಷಗಳ ಈಚಿನ ಯಕ್ಷಗಾನವನ್ನು ಅಥವಾ 100 ವರ್ಷದ ಈಚಿನ ಯಕ್ಷಗಾನವನ್ನು ನೋಡಿದರೆ ಆಗ ಇದ್ದ ಯಕ್ಷಗಾನಕ್ಕೂ ಈಗ ಇದ್ದ ಯಕ್ಷಗಾನಕ್ಕೂ ತುಂಬ ವ್ಯತ್ಯಾಸಗಳು ಕಾಣುತ್ತದೆ. ಆಗ ನಿರ್ವಹಿಸ್ತಾ ಇದ್ದ ಪಾತ್ರಗಳು, ಅದೇ ಪಾತ್ರಗಳ ನಿರ್ವಹಣೆ ಆಗ ಇದ್ದದ್ದಕ್ಕೂ ಈಗ ಇದ್ದದ್ದಕ್ಕೂ ವ್ಯತ್ಯಾಸ ಕಾಣುತ್ತದೆ. ಅದೇ ಪ್ರಸಂಗ ಪಠ್ಯಗಳು ಆಗ ನಿರ್ವಹಿಸ್ತಾ ಇದ್ದ ಕ್ರಮಕ್ಕಿಂತ ಈಗ ಭಿನ್ನವಾಗಿ ಕಾಣುತ್ತದೆ. ಇದೆಲ್ಲದಕ್ಕೂ ನಾವು ಕೊಡುವ ಒಂದು ಪ್ರಧಾನವಾದ ಉತ್ತರ ಅಥವಾ ಒಂದು ಪ್ರಧಾನವಾದ ಸಮರ್ಥನೆ, ಇವತ್ತು ನೋಡಬಯಸುವಂಥ ಪ್ರೇಕ್ಷಕ ಅದನ್ನು ನಿರೀಕ್ಷಿಸ್ತಾನೆ, ಅವ ಆ ಹೊಸತನವನ್ನು ಬಯಸ್ತಾನೆ, ಆದ್ದರಿಂದ ನಾವು ಹೊಸತನ್ನು ಕೊಡದೆ ಉಪಾಯ ಇಲ್ಲ ಅಂತ ಒಂದು ಸಮರ್ಥನೆ. ಅದು ಸರಿಯೋ ತಪ್ಪೋ ಅನ್ನೋ ವಿಮರ್ಶೆ ಇಲ್ಲಲ್ಲ. ಆ ನೆಲೆಯಲ್ಲಿ ಕಲೆಯನ್ನು ಬದ್ಧತೆಯಾಗಿ ಇರಿಸಿಕೊಂಡು, ಕಲೆಯ ಚೌಕಟ್ಟನ್ನು ಇರಿಸಿಕೊಂಡು ಪ್ರೇಕ್ಷಕನ ನಿರೀಕ್ಷೆಯನ್ನು ಮುಟ್ಟುವುದು ಹೇಗೆ ಅನ್ನೋದು ಪ್ರಧಾನವಾದ ಪ್ರಶ್ನೆ. ನಾನು ಪ್ರಾರಂಭದಲ್ಲಿಯೇ ಸ್ತ್ರೀ ಪಾತ್ರಧಾರಿಯಾಗಿ ತುಂಬ ಖ್ಯಾತನಾಮವನ್ನು ಗಳಿಸಿ ಅದಾದ ಮೇಲೆ ಈಗ ಪುರುಷ ಪಾತ್ರಧಾರಿಯಾಗಿ ಪೆರಡೂರು ಮೇಳದಲ್ಲಿ 2ನೇ ವೇಷದ ಜಾಗದಲ್ಲಿ ಕೂತು ಅದನ್ನು ಸೈ ಎನಿಸಿಕೊಂಡಂತಹ
ಅನುಭವಿ ಕಲಾವಿದ, ಬೇರೆ ಬೇರೆ ಪಾತ್ರಗಳಿಗೆ ಹೊಸತನವನ್ನು ತುಂಬಿದಂತಹ ಕಲಾವಿದ ಶ್ರೀಯುತ ನಿಲ್ಕೋಡ್ ಶಂಕರ ಹೆಗಡೆ ಅವರಲ್ಲಿ ಪ್ರಪ್ರಥಮವಾಗಿ ಗೋಷ್ಠಿಯನ್ನು ಈ ವಿಷಯವನ್ನು ಇರಿಸಿಕೊಂಡು ಪ್ರಾಸ್ತಾವಿಕವಾಗಿ ಗೋಷ್ಠಿಯನ್ನು ಪ್ರಾರಂಭಿಸಬೇಕು ಅಂತ ಅಪೇಕ್ಷಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಲೆ, ಕಲಾವಿದ, ಪ್ರೇಕ್ಷಕ, ಈ ಮೂರು ಸಂಬಂಧಗಳು ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ, ಒಂದೇ ಸರಳ ರೇಖೆಯಲ್ಲಿರಬೇಕಾದ ಸಂಬಂಧಗಳು. ಪ್ರೇಕ್ಷಕ ಮತ್ತು ಕಲಾವಿದನಿಗಿಂತಲೂ ಕಲೆ ಹೇಳುವುದು ಮೇಲೆ, ಆದರೂ ಸರಳ ರೇಖೆಯಲ್ಲಿದ್ದಾಗ ಅದು ಒಂದು ಸೌಂದರ್ಯ. ಕಲೆ ಹೇಳುವುದನ್ನು ನಾವು ರಂಗಕಲೆಗಷ್ಟೇ ಸೀಮಿತಗೊಳಿಸಿಕೊಳ್ಳೋಣ. ಬದುಕಿನ ಸೌಂದರ್ಯವನ್ನು ಹೆಚ್ಚಿಸುವುದು ಕಲೆ. ಕಷ್ಟ ಸುಖಗಳನ್ನು ಸಮಪಾಕಗೊಳಿಸಿ ಬದುಕನ್ನು ಸಹ್ಯವಾಗಿಸುವುದು ಕಲೆ. ನಾವು ಮೊದಲು ಅನ್ನಕ್ಕಾಗಿ, ಆಮೇಲೆ ಅರಿವಿಗಾಗಿ, ಆಮೇಲೆ ಆನಂದಕ್ಕಾಗಿ ಹೋರಾಟ ಮಾಡ್ತೇವೆ. ಅನ್ನ ಸಿಕ್ಕಿದಾಗ ಮನಸ್ಸು ಅರಿವಿನ ಕಡೆಗೆ ಹೋಗ್ತದೆ. ಅರಿವು ಭಾರ ಆದಾಗ ಆನಂದದ ಕಡೆಗೆ ನಾವು ವಾಲುತ್ತೇವೆ. ಹಾಗಾದರೆ ಈ ಅನ್ನ, ಅರಿವು, ಆನಂದ ಇದನ್ನು ಸತ್ಯ, ಶಿವ, ಸೌಂದರ್ಯ ಹೀಗೆ ಇಟ್ಟುಕೊಂಡಾಗ ಒಂದು ಕಲೆ ಹೇಳುವುದಕ್ಕೆ ಅಥವಾ ಪರಿಪೂರ್ಣ ಕಲೆ ಆಗುವುದಕ್ಕೆ ಸಾಧ್ಯ. ಇನ್ನು ಕಲಾವಿದ ಸತತವಾದ ಪರಿಶ್ರಮದ ಮೂಲಕವಾಗಿ, ಭಗವಂತ ಕೊಟ್ಟಂಥ ಅರ್ಹತೆಯ ಮೂಲಕವಾಗಿ, ನಿತ್ಯ ವಿದ್ಯಾರ್ಥಿಯಾಗಿ ಒಂದು ಕಲೆಯ ಹಿಂದೆ ಸಾಗ್ತಾ ಹೋಗುವುದು, ಜೊತೆಯಲ್ಲಿ ಆ ಕಲೆಗೆ ಆಕರ್ಷಣೆಗೆ ಒಳಗಾಗಿ ಅದನ್ನು ಪ್ರದರ್ಶನವಾಗಿಸುವಲ್ಲಿ ತನ್ನ ಪ್ರಯತ್ನವನ್ನು ಹೆಚ್ಚಿಸಿಕೊಂಡು ರಂಗದಲ್ಲಿ ದುಡಿಯುವಾಗ ಅವ ಕಲಾವಿದನಾಗ್ತಾನೆ. ಪ್ರಥಮದಲ್ಲಿ ತುಡಿತಾ ಇರ್ತದೆ ಕಲೆಯ ಬಗ್ಗೆ ತಿಳಿಯಬೇಕು ಅಂತ. ಯಾಕೆಂದರೆ ಪ್ರಥಮದಲ್ಲಿ ಆಕರ್ಷಣೆಗೆ ಒಳಗಾಗಿ ಆಮೇಲೆ ತುಡಿತಕ್ಕೆ ಮುಂದಾಗ್ತಾನೆ. ತುಡಿತ ಹೇಳುವುದು ದುಡಿತಕ್ಕೊಳಗಾಗ್ತದೆ. ಈ ದುಡಿತ ಯಾವಾಗ ಪ್ರಧಾನವಾಗ್ತದೋ ಆವಾಗ ಕಲೆಯ ಮೌಲ್ಯ ಕುಸಿತಾ ಹೋಗ್ತದೆ. ಕಲೆಯೊಳಗಿನ ಅಥವಾ ಪಾತ್ರದೊಳಗಿನ ರಸವನ್ನು ಅಭಿವ್ಯಕ್ತಿಗೊಳಿಸುತ್ತಾ ಆ ಕಲೆಗೆ ಅಪಚಾರವಾಗದ ರೀತಿಯಲ್ಲಿ ಒಬ್ಬ ಕಲಾವಿದ ದುಡಿತಾನೆ ಅಂತಂದರೆ ಅವನಿಗೆ ಆತ್ಮ ಸಂತೋಷ ಆಗ್ತದೆ. ಆ ಆತ್ಮ ಸಂತೋಷವೇ ಸಂಸ್ಕಾರಕ್ಕೆ ಕಾರಣವಾಗ್ತದೆ. ಹೀಗೆ ಕಲಾವಿದ ಕಲೆಯನ್ನು ನಂಬಿಕೊಂಡು ಬದುಕನ್ನು ಸಾಗಿಸ್ತಾನೆ. ಕಲೆ ಯಾವತ್ತು ಬದುಕಿಗೆ ಆಧಾರ ಆಗ್ತದೋ ಆವಾಗ ಕಲಾವಿದ ತನ್ನ ಅಭ್ಯಾಸವನ್ನು ನಿಲ್ಲಿಸುವ ಸಾಧ್ಯತೆಗಳಿರ್ತದೆ. ಕಲೆಯ ಮೌಲ್ಯದ ಬಗ್ಗೆ ಯೋಚನೆ ಕಡಿಮೆ ಮಾಡ್ತಾನೆ. ಧನದ ಸಂಪಾದನೆ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾನೆ. ಇದರಿಂದ ಮೊದಲು ಹೇಳಿದಂಥ ಕಷ್ಟ ಸುಖಗಳ ಸಮಪಾಕವಾಗಿರುವಂಥ ಕಲೆಯ ಮೌಲ್ಯ ಕುಸಿತ ಹೋಗ್ತದೆ. ಇನ್ನು ಪ್ರೇಕ್ಷಕ ಆನಂದವನ್ನು ಅನುಭವಿಸುವುದಕ್ಕೆ ಬೇಕಾಗಿ, ಕಲಾ ಆಸ್ವಾದಕರಿಗೆ ಬೇಕಾಗಿ, ಜೊತೆಯಲ್ಲಿ ಒಬ್ಬ ಕಲಾ ಆರಾಧಕನಾಗಿ, ಕಲಾ ರಸಿಕನಾಗಿ, ಭಾರತೀಯ ಪರಂಪರೆಯಲ್ಲಿ ಹೇಳುವುದ್ರೆ ಅವ ಕಲಾರಾಧಕ ಹೇಳುವುದಕ್ಕೆ ಕಲಾ ರಸಿಕನಾಗುವವನೇ ಪ್ರೇಕ್ಷಕ. ಒಂದರ್ಥದಲ್ಲಿ ಪ್ರೇಕ್ಷಕ ಪೋಷಕನೂ ಆಗ್ತಾನೆ. ಆದರೆ ಪ್ರೇಕ್ಷಕನ ದೃಷ್ಟಿ ನೇರವಾಗಿದ್ದಾಗ, ಯಾವುದೇ ಹಳದಿ ಬಣ್ಣಕ್ಕೆ ಒಗ್ಗಿಕೊಳ್ಳದೇ ಇದ್ದಾಗ ಪ್ರೇಕ್ಷಕ ಕಲೆಯನ್ನು ಉಳಿಸುವುದಕ್ಕೆ ಸಾಧ್ಯ. ಹೊಸತನ ಬೇಕು ಎಂಬುದಾಗಿ ಹಂಬಲಿಸುತ್ತಾ ಪ್ರೇಕ್ಷಕ ಮುಂದಾದರೆ ಕಲೆ ತನ್ನ ಮೌಲ್ಯವನ್ನು ಕಳ್ಕೊಳ್ತದೆ. ಹೊಸತನಕ್ಕೆ ಒಗ್ಗಿಕೊಳ್ಳುವ ಕಲಾವಿದನೂ ಕಲೆಯ ಮೌಲ್ಯ ಕುಸಿತಾನೆ, ಪ್ರೇಕ್ಷಕನು ಕಲೆಯ ಮೌಲ್ಯ ಕಳೆದುಕೊಳ್ತಾನೆ.
ಹಾಗಿದ್ದಾಗ ಕಲೆ ಉಳಿಸುವಂಥ ಹೊಣೆಗಾರಿಕೆ ಕಲಾವಿದನದ್ದು ಹೌದು, ಪ್ರೇಕ್ಷಕರಿದ್ದು ಹೌದು. ಇಬ್ಬರಿಂದಾಗಿ ಕಲೆ ಉಳಿಯಬೇಕಾಗ್ತದೆ. ಹಾಗಾದರೆ ಈ ಕಲೆ, ಕಲಾವಿದ ಮತ್ತು ಪ್ರೇಕ್ಷಕರಿಗೆ, 3 ಜನರಿಗೆ ಅಥವಾ 3ಕ್ಕೂ ಹಿನ್ನೆಲೆಯಾಗಿರುವುದು ಸಂಸ್ಕೃತಿ. ನೂರಾರು ವರ್ಷಗಳ ಅಥವಾ ಸಾವಿರಾರು ವರ್ಷಗಳ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವುದು ಒಂದು ಕಲೆ ಆಗಿರ್ತದೆ. ಕಲೆಯ ಮೂಲಕವಾಗಿ ನಮ್ಮ ಸಂಸ್ಕೃತಿಯ ಅರಿವು ನಮ್ಮ ಮಕ್ಕಳಿಗಾಗ್ತದೆ, ಜೊತೆಯಲ್ಲಿ ನಮ್ಮ ಸಮಾಜಕ್ಕಾಗ್ತದೆ. ಆ ಅರಿವನ್ನು ಕೊಡಬೇಕಾದ್ದು ಕಲೆಯ ಮೂಲಕವಾಗಿ ಕಲಾವಿದ. ಹಾಗಾದರೆ ಸಂಸ್ಕೃತಿಯ ಕನ್ನಡಿ ಕಲೆ. ಆ ಸಂಸ್ಕೃತಿಯನ್ನು ಆರಾಧಿಸಿ ಅದನ್ನು ರಸವಾಗಿಸಿ ಸಮಾಜಕ್ಕೆ ಕೊಡುವ ಕಲಾವಿದ. ಇನ್ನು ಆ ಸಂಸ್ಕೃತಿ ಅಥವಾ ಕಲೆಯ ಕನ್ನಡಿಯೊಳಗೆ ತನ್ನ ಸಂಸ್ಕಾರವನ್ನು ಬದಲಾಯಿಸಿಕೊಳ್ಳುವವನೇ ಪ್ರೇಕ್ಷಕ. ದೇಶ ಕಾಲಗಳು ಬದಲಾಗ್ತಾ ಹೋಗ್ತವೆ. ಈ ನಿರಂತರವಾದ ಕಾಲದ ಪ್ರವಾಹದಲ್ಲಿ ಕಲೆಯು ತನ್ನ ಮೂಲ ಅಂಶವನ್ನು ಕಳೆದುಕೊಳ್ಳುತ್ತಾ ಹೊಸ ಅಂಶವನ್ನು ಸೇರಿಸಿಕೊಳ್ತಾ ಬರ್ತದೆ. ಅದು ಸಹಜ ಸ್ಥಿತಿ. ನಮ್ಮ ಯಕ್ಷಗಾನದಲ್ಲಿ ಅಂತಲ್ಲ, ಎಲ್ಲ ರಂಗಗಳಲ್ಲಿಯೂ ಬದಲಾವಣೆಗಳಾಗಿವೆ, ಬೇಕಷ್ಟು ಆಗ್ತಾನೇ ಇವೆ. ಆದರೆ ಬದಲಾವಣೆ ಹೇಳೋದು ಮೂಲ ಸಂಸ್ಕೃತಿಗೆ ಮಾರಕವಾಗಿರಬಾರದು. ಆ ಕಾರಣಕ್ಕಾಗಿ ಹೇಗೆ ಶ್ರೀಮಂತನ ಮನೆಯ ತಾಯಿಯಾಗಲಿ ಬಡವನ ಮನೆಯ ತಾಯಿಯಾಗಲಿ ಮಕ್ಕಳ ಮೇಲಿರುವ ಪ್ರೀತಿ ಒಂದೇ, ಶ್ರೀಮಂತನಿಗೂ ಸ್ವಾಭಿಮಾನ ಒಂದೇ, ಬಡವನಿಗೂ ಸ್ವಾಭಿಮಾನ ಒಂದೇ. ಹೀಗೆ ಅದೆಲ್ಲ ಒಂದೇ ರೀತಿ ಇರುವಾಗ ಈ ಕಲೆಯ ಮೌಲ್ಯವನ್ನು ಉಳಿಸುವಂಥ ಸಂಪೂರ್ಣ ಹೊಣೆಗಾರಿಕೆ ಒಂದೇ ರೀತಿಯಾಗಿ ಪ್ರೇಕ್ಷಕ ಮತ್ತು ಕಲಾವಿದ ಇಬ್ಬರಿಗೂ ಇರಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಹಿಂದಿನವರು ಕೊಟ್ಟಂಥ ಈ ಕಲೆ ಮೌಲ್ಯಯುತವಾಗಿ ಉಳಿಲಿಕ್ಕೆ ಸಾಧ್ಯತೆ ಉಂಟು. ಇಂದು ನಾವು ವೃತ್ತಿ ಮೇಳಗಳಲ್ಲಿ ಹೊಸ ಪ್ರಸಂಗಗಳ ಮೂಲಕವಾಗಿ ಕಲೆಯ ಮೌಲ್ಯವನ್ನು ಕುಸಿಸ್ತಾ ಇದ್ದೇವೆ ಅಂತ ಆಕ್ಷೇಪಗಳು ನಮ್ಮ ಬಗ್ಗೆಲ್ಲ ಉಂಟು. ಪ್ರೇಕ್ಷಕ ಹೊಸ್ತನ್ನು ಕೇಳ್ತಾನೆ ಎಂಬ ಕಾರಣಕ್ಕಾಗಿ ನಾವು ಹೊಸ್ತನ್ನು ಕೊಡ್ತಾ ಹೋದರೆ ಕಲೆಯ ರಸವನ್ನು ನಾವು ಭಂಗ ಮಾಡಿದಂತೆ. ನಮಗೆ ಅರಿವುಂಟು. ಹಾಗಾಗಿ ಅನಿವಾರ್ಯಕ್ಕೆ ಒಗ್ಗಿಕೊಳ್ಳಬೇಕಾದ್ದು ಕಲಾವಿದನಿಗೇನುಂಟು? ನಾವು ಇದನ್ನು ಆತ್ಮ ಸಂಸ್ಕಾರಕ್ಕೆ ಬೇಕಾಗಿ, ಆತ್ಮ ಆನಂದಕ್ಕೆ ಬೇಕಾಗಿ ಸ್ವೀಕರಿಸಿದವರಲ್ಲ. ಬದುಕಿಗೆ ಬೇಕಾಗಿ ಕಲೆಯನ್ನು ಸ್ವೀಕರಿಸಿದ ಕಾರಣಕ್ಕಾಗಿ ಗೊತ್ತಿದ್ದು ನಾವು ತಪ್ಪನ್ನು ಮಾಡ್ತಾ ಇದ್ದೇವೆ. ಇದು ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು. ಆದರೆ ಈ ತಪ್ಪು ನಾವು ಆಯ್ಕೆ ಮಾಡಿಕೊಂಡಂಥ ಕಲೆಯಲ್ಲಿ ಶಾಶ್ವತವಾಗಿ ಉಳಿಬಾರ್ದು. ಕಲೆಗೆ ಇದೊಂದು ಕಲೆ ಆಗಬಾರ್ದು. ಇದು ನನ್ನ ಆಶಯ. ನಮ್ಮ ಯಕ್ಷಗಾನ ತನ್ನದೇ ಆದಂಥ ಸಂಸ್ಕೃತಿಯನ್ನು, ತನ್ನದೇ ಆದಂಥ ವ್ಯವಸ್ಥೆಯನ್ನು ಹೊಂದಿದೆ. ಈ ವ್ಯವಸ್ಥೆಯ ಅಡಿಯಲ್ಲಿ, ಈ ಸಂಸ್ಕೃತಿಯ ಅಡಿಯಲ್ಲಿ ನಾವು ಹೊಸ್ತನ್ನು ಹುಡ್ಕೋಣ. ಅದು ಮಾರಕವಾದರೆ ನಮ್ಮನ್ನು ಎಚ್ಚರಿಸಿ ನಾವು ಅದನ್ನು ಬಿಡೋಣ. ಹಾಗೆ ಕಲೆಯಿಂದಾಗಿ ನಾವು, ಕಲೆಯಿಂದಾಗಿ ಪ್ರೇಕ್ಷಕ, ಇಬ್ಬರಿಗೂ ಮುದ ಕೊಡುವ, ಇಬ್ಬರಿಗೂ ಬದುಕನ್ನು ಕೊಡುವಂಥ ಕಲೆಗೆ ನಾವು ಯಾರು ದ್ರೋಹ ಮಾಡೋದು ಬೇಡ. ಇದು ಕಲೆ ತನ್ನ ಮೌಲ್ಯವನ್ನು ಕಳೆದುಕೊಳ್ಳದಂತೆ ಕಲಾವಿದ ಮತ್ತು ಪ್ರೇಕ್ಷಕ ಇಬ್ಬರು ಸಮವಾಗಿ ದುಡಿಯೋಣ, ಸಮವಾಗಿ ಹೋರಾಟ ಕೊಡೋಣ. ಮತ್ತು ತಪ್ಪಿದಲ್ಲಿ ಪ್ರೇಕ್ಷಕರು ಕಲಾವಿದರನ್ನು ಎಚ್ಚರಿಸಬೇಕಾದ ಹೊಣೆಗಾರಿಕೆ ಹೊಂದಿದವರಾದ ಕಾರಣಕ್ಕಾಗಿ ಹೇಗೆ ಕಲೆಯನ್ನು ನೀವು ಪೋಷಿಸ್ತೀರೋ ಅದೇ ರೀತಿಯಾಗಿ ಕಲಾವಿದರನ್ನು ನೀವು ಎಚ್ಚರಿಸಬೇಕು. ಪೋಷಿಸುವವರಿಗೆ ಎಚ್ಚರಿಸುವಂಥ ಹೊಣೆಗಾರಿಕೆ ಇರ್ತದೆ, ಅಧಿಕಾರ ಇರ್ತದೆ. ಈ ಪೋಷಕರಿಗೆ ಹೇಗೆ ಎಚ್ಚರಿಸುವಂಥ ಹೇಳುವ ಕೇಳುವ ಅಧಿಕಾರ ಇರ್ತದೋ ಹಾಗೆ ಕಲೆಯ ಪೋಷಕನಿಗೆ ಅಧಿಕಾರ ಇರ್ತದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಯಾರಿಗೂ ಕಲೆಗೆ ಅನ್ಯಾಯ ಮಾಡದಂತೆ ಮೂರನ್ನೂ ಸಮತೋಲನವಾಗಿ ನಡೆಸಿಕೊಂಡು ನಮ್ಮ ಹಿಂದಿನವರು ಕೊಟ್ಟಂಥ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಕಲೆಯ ಮೂಲಕವಾಗಿ ಸಮಾಜಕ್ಕೆ ನೀಡಿ ಸಮಾಜವನ್ನು
ವ್ಯವಸ್ಥಿತವಾಗಿ ಕಟ್ಟು ನಿಲ್ಲಿಸುವಲ್ಲಿ ನಾವು ಕಲಾವಿದರು ಹೋರಾಟ ಕೊಡೋಣ. ಈ ಮೂರಕ್ಕೂ ಭಂಗ ಆಗದಿರಲಿ ಎಂಬುದಾಗಿ ನನ್ನ ಆಶಯವನ್ನು ತಿಳಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ, ಕಲೆ, ಕಲಾವಿದ, ಪ್ರೇಕ್ಷಕ ಇದು ಹೊಸತನಕ್ಕೆ ಒಗ್ಗಿಕೊಂಡರೂ ಮೌಲ್ಯವನ್ನು ಕಳೆದುಕೊಳ್ಳದೇ ಇರಲಿ ಎಂಬುದಾಗಿ ವಿನಮ್ರನಾಗಿ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ನಿಲ್ಕೋಡ್ ಶಂಕರಗಡೆ ಅವರೇ. ಕಲಾವಿದ ಪ್ರದರ್ಶಿಸುವ ಕಲೆಯ ಕನ್ನಡಿಯಲ್ಲಿ ಪ್ರೇಕ್ಷಕ ತನ್ನನ್ನು ತಾನು ನೇರ್ಪುಗೊಳಿಸಿಕೊಳ್ಳಬೇಕು ಅನ್ನೋದು ಅವರ ಆಶಯ. ಹಾಗೆಯೇ ಕಲೆಯ ಮೂಲ ಬೇರಿನ ಸತ್ವವನ್ನು ಇರಿಸಿಕೊಂಡು ಅದರಲ್ಲಿ ಪಲ್ಲವಿಸುವ ಪಸವಿಲಿನಂತೆ ಕಲೆ ತನ್ನ ಬಾಹುಗಳನ್ನು ವಿಸ್ತರಿಸಬೇಕು ಅನ್ನೋದು ಆಶಯ. ಅದನ್ನೇ ಆಧಾರವಾಗಿಟ್ಟುಕೊಂಡು ಗೋಷ್ಠಿಯನ್ನು ಮುನ್ನಡೆಸ್ತಾ ಪ್ರಶ್ನೆಯನ್ನು ಮುಂದೆ ಸಾಗಿಸ್ತಾ ಇದ್ದೇನೆ. ಹಳೆಯದೆಲ್ಲವೂ ಒಳಿತು, ಹೊಸತೆಲ್ಲವೂ ಕೆಡುಕು, ಹೊಸತೆಲ್ಲವೂ ಒಳಿತು, ಹಳೆಯದೆಲ್ಲವುದು ಕೆಡುಕು ಅನ್ನುವಂಥದ್ದು ಯಾವ ಕಾಲದಲ್ಲಿಯೂ ಸಾಧ್ಯ ಆಗುವ ಸಾಧ್ಯತೆ ಅಲ್ಲ. ಒಳಿತು ಕೆಡುಕುಗಳು ಎಲ್ಲ ಕಾಲಗಳಲ್ಲಿ, ಎಲ್ಲ ಕಲಾ ಪ್ರಕಾರಗಳಲ್ಲಿ, ಎಲ್ಲ ಜೀವಿಗಳಲ್ಲಿ, ಎಲ್ಲ ಜೀವಜಾಲಗಳಲ್ಲಿ ಇರುತ್ತದೆ. ಒಂದೇ ಮರದಿಂದ ಆಯ್ದುಕೊಂಡಂತಹ ಹಣ್ಣಿನಿಂದ ಮಾಡಿದ ಬೀಜಗಳಲ್ಲಿ ಒಂದು ಫಸಲು ಕೊಟ್ಟರೆ ಮತ್ತೊಂದು ಫಸಲು ಕೊಡುವುದಿಲ್ಲ. ಆಗ ವೃಕ್ಷವನ್ನು ದೂರಬೇಕೋ, ಬೀಜವನ್ನು ದೂರಬೇಕೋ, ಮಣ್ಣನ್ನು ದೂರಬೇಕೋ ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತದೆ. ಅಂದರೆ ಕಲಾವಾಹಿನಿ ಹರಿದು ಬರುವಾಗ ಅನೇಕ ಸ್ಥಿತ್ಯಂತರಗಳು ಕಂಡಿದೆ. ಅದರ ಮಧ್ಯದಲ್ಲಿ ಅವರು ಆಡಿದ ಹಾಗೆ ಅನಿವಾರ್ಯಕ್ಕಾಗಿ ಕಲಾವಿದ ಹೊಸತನ್ನು ವಿಕಾರಗಳನ್ನು ಮಾಡಬೇಕಾಗುತ್ತದೆ ಅಂತ. ಇದನ್ನೇ ಪ್ರಶ್ನೆಯಾಗಿಟ್ಟುಕೊಂಡು ನಾನು ಮುನ್ನಡೀತಾ ಇದ್ದೇನೆ. ಅನೇಕ ಸಂದರ್ಭಗಳಲ್ಲಿ ಹೊಸತು ವಿಕಾರ ಅಂತ ಕಾಣಿಸಿದ್ದೆಲ್ಲವೂ ವಿಕಾರವೂ ಅಲ್ಲ, ಬಹಳ ಆಕಾರ ಅಂತ ಪೂರ್ವದಲ್ಲಿ ನಾವು ಪಾಲಿಸಿಕೊಂಡು ಬಂದದೆಲ್ಲ ಆಕಾರವೂ ಅಲ್ಲ. ತೀರಾ ಸಂಪ್ರದಾಯ ಅಂತ ಗುರುತಿಸಿಕೊಂಡಂತಹ ಕಲೆಯಲ್ಲಿಯೇ ಪರಿಷ್ಕಾರಕ್ಕೆ ಅರ್ಹವಾದ ಅನೇಕ ವಸ್ತುಗಳು, ವಿಷಯಗಳು ಉಂಟು. ತೀರಾ ಹೊಸತು ವಿಕಾರ ಅಂತ ಕಾಣಿಸಿಕೊಂಡು ಆರೋಪ ಮಾಡುತ್ತಾ ಇರುವುದರಲ್ಲಿಯೂ ಸತ್ವಗಳು ತುಂಬ ಉಂಟು. ಅಂಥ ಕಾಲದಲ್ಲಿ ಕಲೆ ಯಾವುದನ್ನು ಕೊಡಬೇಕು ಅನ್ನುವ ಸ್ಥಾಯಿಯಾದ ಭಾವವನ್ನು ಇರಿಸಿಕೊಂಡು ಹೇಗೆ ವಿಸ್ತರಿಸಬಹುದು ಅನ್ನುವ ನೆಲೆಯಲ್ಲಿ ತೆಂಕುತಿಟ್ಟಿನ ಹನುಮಗಿರಿ ಮೇಳದಲ್ಲಿ ಬೇರೆ ಬೇರೆ ಪಾತ್ರಗಳಿಗೆ ಜೀವ ತುಂಬುತ್ತಾ ಅವರಿಗೆ ಒದಗಿಸಿದ ಪಾತ್ರಕ್ಕೆ ಹೊಸ ಆಯಾಮವನ್ನು ಒದಗಿಸಿಕೊಟ್ಟವರು. ತುಳು ಪ್ರಸಂಗಗಳಲ್ಲಿ ಕೂಡ ಪಾತ್ರಗಳನ್ನು ಮಾಡಿದವರು, ತುಳು ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಕೂಡ ಕಾಣಿಸಿಕೊಂಡವರು. ಅಂದರೆ ಎಲ್ಲ ಪೌರಾಣಿಕ ಪ್ರಸಂಗಗಳಲ್ಲಿ, ಕಾಲ್ಪನಿಕ ಪ್ರಸಂಗಗಳಲ್ಲಿ, ಕಾಲ್ಪನಿಕಕ್ಕಿಂತ ಭಿನ್ನವಾದ ಒಂದು ರಿಯಾಲಿಟಿ ಶೋಗಳಲ್ಲಿ ಮನೋರಂಜನೆ, ಮನೋವಿಕಾಸ ಎರಡರಲ್ಲಿಯೂ ಕಾಣಿಸಿಕೊಂಡ ಒಬ್ಬ ಅಪೂರ್ವ ಸಿದ್ಧಿಯ ಕಲಾವಿದ ಪ್ರಜ್ವಲ್ ಗುರುವಾಯನಕೆರೆ ಅವರು. ಅವರಿಗೆ ಇದನ್ನೇ ಆಧಾರವಾಗಿರಿಸಿಕೊಂಡು ನಾನು ಪ್ರಶ್ನಿಸ್ತಾ ಇದ್ದೇನೆ. ಹೊಸತೆಲ್ಲವೂ ಹಾಳು ಅಂತ ಗುರುತಿಸುವ ಒಂದು ಕಾಲ, ಹಳತೆಲ್ಲ ಒಳ್ಳೆಯದು ಅಂತ ಹೇಳುವ ಒಂದು ಕಾಲ, ಈ ಎರಡರ ಮಧ್ಯದಲ್ಲಿ ಸಮನ್ವಯ ಹೇಗೆ ಅಂತ. ಕಲಾಬಂಧುಗಳೇ, ನನ್ನಂತಹ ಹಿರಿಯನಿಗೆ ಮಾತಾಡುವುದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ನನ್ನ ಮನಸ್ಸಿನಲ್ಲಿರುವಂತಹ ಅಭಿಪ್ರಾಯವನ್ನು ಹೇಳುತ್ತಾ ಇದ್ದೇನೆ. ಪರಂಪರೆಯಲ್ಲಿರುವಂತಹದ್ದು ಎಲ್ಲವೂ ಸರಿ ಅಂತಲೂ ಅಲ್ಲ, ಹಾಗಂತ ನಾವು ಮಾಡಿದಂತಹ ಹೊಸತನಗಳೇ ಸರಿ ಅಂತಲೂ ಅಲ್ಲ. ಯಕ್ಷಗಾನ ಎನ್ನುವುದು ನಾವು ಹುಟ್ಟುವುದಕ್ಕಿಂತ ಮೊದಲು ಇತ್ತು, ಆದರೆ ಸ್ವರೂಪಗಳು ಬದಲಾಗಿದೆ. ಮೊದಲಿದ್ದ ಸ್ವರೂಪದಲ್ಲಿ ಈಗ ಯಕ್ಷಗಾನ ಇಲ್ಲ. ಈಗ ನಾವು ನೋಡಿದ ಹೊತ್ತಿಗಿದ್ದಂತಹ ಕೆಲವಾರು ದೃಶ್ಯಗಳಾಗಲಿ ಅಥವಾ ಕ್ರಮಗಳಾಗಲಿ ಈಗ ಇಲ್ಲ. ಈಗ ಇದ್ದದ್ದು ಇನ್ನೊಂದು 10 ವರ್ಷ ಕಳೆದು ಉಂಟಾ ಅಂತ ಕೇಳಿದರೆ ಇರಲಿಕ್ಕಿಲ್ಲ. ಆದರೆ ನಾ ಹೇಳುವುದು ಏನು ಅಂತ ಕೇಳಿದರೆ, ಮೌಲ್ಯಯುತವಾದಂತಹ ಬದಲಾವಣೆಗಳು ತಪ್ಪಲ್ಲ ಅಂತ ಹೇಳುವುದು. ಯಾವುದರಲ್ಲಾದರೂ, ಹೊಸ ಪ್ರಸಂಗದಲ್ಲಾಗಲಿ ಪೌರಾಣಿಕ ಪ್ರಸಂಗದಲ್ಲಾಗಲಿ. ಈಗ ಒಂದು ದೇವಿ ಮಹಾತ್ಮೆಯನ್ನೇ ನಾವು ತಗೊಂಡ್ರೆ, ಮಹಿಷವಧೆ ಆದಮೇಲೆ ಶುಂಭನಿಶುಂಭರ ತೆರೆಪರಪಾಟ ಸ್ಟಾರ್ಟ್ ಆಗ್ತದೆ. ಅದು ಸಾಧಾರಣ ಕಟೀಲ್ ಮೇಳದದ್ದಾಗಲಿ ಯಾವ ಮೇಳದ್ದಾಗಲಿ ಬರುವಂಥ ಪ್ರೇಕ್ಷಕರಿಗೆ ಅದೊಂದು ಬ್ರೇಕ್ ಇದ್ದ ಹಾಗೆ. ಅಂದರೆ ಅವರ ದೇಹಬಾಧೆಯನ್ನು ತೀರಿಸಿ ಬರುವುದಕ್ಕೋ ಅಥವಾ ಚಾಯ ಕುಡಿಯುವುದಕ್ಕೋ ಒಂದು ಅವಕಾಶ, ಅದಕ್ಕೊಂದು ಹೊತ್ತು ಇದ್ದ ಹಾಗೆ. ಹಾಗಾದರೆ ಆ ಹೊತ್ತಿಗೆ ಬಣ್ಣದ ವೇಷದ ಸೌಂದರ್ಯವನ್ನು ಆ ಹೊತ್ತಿಗೆಯಾ? ಅದನ್ನು ಬದಲಾವಣೆ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನನ್ನ ಒಂದು ಅನ್ನಿಸಿಕೆ. ಶುಂಭನಿಶುಂಭರ ತೆರೆ ಪರಪಾಟನ್ನು ಬಿಟ್ಟು ಪದ್ಯದಲ್ಲೇ ಹೊಗ್ಗಿಸುವುದ ಅಥವಾ ತೆರೆಯಲ್ಲಿ ಕೂತ್ಕೊಳ್ಳಿಸುವ, ಅದು ಸರಿ. ಆದರೆ ನಾವು ಯಾವುದನ್ನು ಬಿಟ್ಟಿದ್ದೇವೆ ಅಂತ ಕೇಳಿದರೆ, ಒಳ್ಳೆಯದನ್ನು ಕೆಲವು ಬಿಟ್ಟಿದ್ದೇವೆ. ಯುದ್ಧದ ಕುಣಿತ ಬಿಟ್ಟಿದ್ದೇವೆ, ನಮೂನೆವಾರಗಳನ್ನು ಬಿಟ್ಟಿದ್ದೇವೆ, ವಿಪರೀತವಾದಂತಹ ಚಾಲು ನೃತ್ಯಗಳು, ಅದು ಕೂಡ ನಮ್ಮ ಈಗ ತೆಂಕು ಬಡಗು ಎನ್ನುವಂತಹ ಪ್ರಭೇದಗಳು ಉಂಟು. ಆ ಪ್ರಭೇದಗಳಿದ್ದ ಕಾರಣ ತೆಂಕು ಬಡಗು ಎನ್ನುವಂಥ ವ್ಯತ್ಯಾಸಗಳು ನಮಗೆ ಗೊತ್ತಾಗುವುದು.
ತೆಂಕಿನಲ್ಲಿ ಒಬ್ಬ ಶ್ರೀವೇಷದವ ಬಡಗಿದ್ದೇ ಕುಣಿಯುವುದಾದರೆ ಮತ್ತೆ ಬಡಗು ಎನ್ನುವಂಥ ಆ ವ್ಯತ್ಯಾಸಗಳು ಯಾಕೆ? ಇದು ಹೇಳಿದರೆ ನನ್ನದು ಬಹಳ ದೊಡ್ಡ ಅಪರಾಧ ಆಗ್ತದೆ. ಆದರೆ ಹೇಳಿದ ಉಪಾಯ ಇಲ್ಲ. ಪ್ರತಿಯೊಂದು ತಿಟ್ಟಿಗೂ ಅದರದ್ದೇ ಆದಂತಹ ಒಂದು ಪ್ರಾತಿನಿಧ್ಯ ಉಂಟು. ಇದು ಶ್ರೀವೇಷದ ವಿಷಯದಲ್ಲಿ ಅಂತಲ್ಲ, ಪ್ರತಿಯೊಂದು ವೇಷದ ವಿಷಯದಲ್ಲೂ ಹೇಳುವುದು. ಆ ಪ್ರಾತಿನಿಧ್ಯದಲ್ಲಿ ಅಥವಾ ಆ ಕ್ರಮದಲ್ಲೇ ಹೋದರೆ ನನ್ನ ಲೆಕ್ಕದಲ್ಲಿ ಒಳ್ಳೆಯದು ಅಂತ ಒಂದು ಭಾವನೆ. ಹಾಗಂತ ಪ್ರೇಕ್ಷಕ ಸ್ವೀಕರಿಸ್ತಾನೆ ಎನ್ನುವ ಕಾರಣಕ್ಕೆ ನಾವು ಕೂಡ ಏನಾದರೂ ಮಾಡುವುದಲ್ಲ. ಅದು ಕಲಾವಿದನಿಗೂ ಹೊಣೆಗಾರಿಕೆ ಬೇಕು. ಇದು ನಾನು ಯಾರಿಗೂ ಹೇಳುವುದಲ್ಲ, ನನಗೆ ಹೇಳಿಕೊಳ್ಳುವುದು. ಯಾಕಂದರೆ ನಮ್ಮ ಸ್ಥಿತಿ ಹಾಗುಂಟು. ಈಗ ಪ್ರೇಕ್ಷಕ ಒಪ್ಪಿಕೊಳ್ಳುತ್ತಾನೆ ಎನ್ನುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಏನೋ ಮಾಡುವುದಕ್ಕೆ ಹೋಗಿ ಏನಕ್ಕೇನೋ ಆದಂಥ ಕೆಲವು ಉದಾಹರಣೆಗಳನ್ನು ನಾವು ಅನುಭವಿಸಿದ್ದೇವೆ. ಹಾಗಾಗಿ ಪ್ರೇಕ್ಷಕ ಒಪ್ಪಿಕೊಳ್ಳುತ್ತಾನೆ ಎನ್ನುವುದಕ್ಕೆ ನಮಗೆ ವಿರೂಪಗೊಳಿಸುವುದಕ್ಕಿರುವಂಥದ್ದು ಯಕ್ಷಗಾನ ಎನ್ನುವಂತಹ ಕಲೆ ಅಲ್ಲ. ನಮಗೆ ಬದುಕು ಕೊಟ್ಟಿದೆ, ಕಲಾವಿದರಾದವರಿಗೆ ಒಂದು ಮೌಲ್ಯವನ್ನು ಕೊಟ್ಟಿದೆ, ಪ್ರತಿಯೊಬ್ಬರಿಗೂ ಎಲ್ಲವನ್ನು ಕೊಟ್ಟಂತಹ ಕಲೆಗೆ ನಾವು ಏನೂ ಕೊಡಲಿಲ್ಲ. ಹಾಗಂತ ಕಲೆಯನ್ನು ಹಾಳು ಮಾಡುವುದಲ್ಲ. ಹಾಗಂತ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ನಾವೆಷ್ಟೇ ಹಾಳು ಮಾಡಿದರೂ ಕಲೆ ಕಲೆಯಾಗಿ ಉಳೀತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಈ ಹಿಂದಿನದ್ದೇ ನೋಡಿಕೊಂಡು ಬನ್ನಿ. ಈಗ ನಾವು ನೋಡಲಿಲ್ಲ, ಹೇಳುವುದು ಕೇಳಿದ್ದು, ಕುರಿಯದವರಂಥ ದೊಡ್ಡ ಹಿರಿಯ ವಿದ್ವಾಂಸರುಗಳು ಅದೆಷ್ಟೋ ಬದಲಾವಣೆಗಳನ್ನು ತಂದಿದ್ದಾರೆ. ನಾಟಕೀಯ ವೇಷಗಳಾಗಲಿ, ಕ್ಯಾಲೆಂಡರ್ನ ಹನುಮಂತ ಆಗಲಿ, ಅಥವಾ ಲೀಲೆಯ ಕೃಷ್ಣ ಮೈಬಿಟ್ಟಾಗಲಿ. ಹಾಗಾದರೆ ಅದು ಮೌಲ್ಯವಾದಂತಹ ಬದಲಾವಣೆಗಳನ್ನು ಜನರು ಒಪ್ಪಿದ್ದಾರೆ ಅಂತ ಆಯ್ತಲ್ಲ. ನಾವು ಕಳೆದ ವರ್ಷದ ಮೇಳದ ತಿರುಗಾಟದಲ್ಲಿ ಮಾಡಿದ್ದೇವೆ. ರಾಜಋಷಿಯಾಗುವಂತಹ ವಿಶ್ವಾಮಿತ್ರ ಅಣ್ಯರು ಮಾಡಿದ್ದು ಅದು ಆ ಪಾತ್ರ ಕಲ್ಪನೆ, ಒಂದು ಹೊಸ ಆಭರಣಗಳನ್ನು ಧರಿಸಿ ರಾಜಋಷಿ ಎನ್ನುವಂತಹ ಪಾತ್ರದ ಚಿತ್ರಣವನ್ನು ಕೊಟ್ಟು ಒಂದು ಹೊಸ ಆಭರಣವನ್ನು ಧರಿಸಿ ಮಾಡಿದ್ದಾರೆ. ಅದನ್ನು ಜನರು ಒಪ್ಪಿಕೊಂಡಿದ್ದಾರೆ. ವಿಶ್ವರಥನಾಗಿ ನಮ್ಮ ಉಬರಡ್ಕದವರು ಒಂದು ಕಿರೀಟವನ್ನು ಕಟ್ಟಿ ಆ ಮೇಲಿನ ಗೊಂಡೆಯನ್ನು ತೆಗೆದು ಅದೊಂದು ಹೊಸ ಕಲ್ಪನೆ. ಹಾಗಾದರೆ ಹೊಸತಾದಂತಹ ಬದಲಾವಣೆಗಳನ್ನು ಜನ ಒಪ್ಪುವುದಿಲ್ಲ ಅಂತಲ್ಲ. ಹಾಗಂತ ಹೊಸ ಪ್ರಸಂಗಗಳು ಅದಕ್ಕೆ ಕಾರಣವೇ ಅಂತ ಹೇಳೋಣವ? ಅದೂ ಅಲ್ಲ. ಹಾಲಾಡಿ ಮೇಳದ ಪಂಜರ ಪಕ್ಷಿ 145 ಪ್ರಯೋಗ ಆಯಿತು. ಹಾಗಾದರೆ ಹೊಸ ಪ್ರಸಂಗಗಳನ್ನು ಜನ ಒಪ್ಪಿಕೊಳ್ತಾರೆ ಅಂತ ಆಯ್ತಲ್ಲ. ಹಾಗಾದರೆ ಪ್ರೇಕ್ಷಕರ ಮನೋಧರ್ಮಕ್ಕೆ ಅಥವಾ ಕಲಾವಿದನ ಅಭಿವ್ಯಕ್ತಿಗೆ ಅಥವಾ ತೆಂಕು ಬಡಗು ಎನ್ನುವಂತಹ ಪ್ರಭೇದಕ್ಕೆ, ಪೌರಾಣಿಕ ಪ್ರಸಂಗ ಕಾಲ್ಪನಿಕ ಪ್ರಸಂಗಗಳು ಎನ್ನುವಂತಹ ಪರಿಭೇದದಿಂದ ಯಕ್ಷಗಾನ ಹಾಳಾಗುವುದಿಲ್ಲ ನನ್ನ ತಿಳುವಳಿಕೆ ಪ್ರಕಾರ. ಕಲೆ ಕಲೆಯಾಗಿ ಎಷ್ಟೇ ರೂಪಗಳು ಬದಲಾದರೂ ಕಲೆ ಕಲೆಯಾಗಿ ಉಳಿಯುತ್ತದೆ. ಆದರೆ ನಾವು ತಿಳ್ಕೊಳ್ಬೇಕಾದ್ದು ಏನು ಅಂತ ಕೇಳಿದರೆ, ಕಲೆಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ನಮಗೂ ಅಷ್ಟೇ ಹೊಣೆಗಾರಿಕೆ ಉಂಟು ಎನ್ನುವುದನ್ನು ನಾವು ಒಪ್ಪಿಕೊಳ್ಬೇಕಾದಂತಹ ಸತ್ಯ. ನಾವು ಮಾಡಿದ್ದನ್ನೆಲ್ಲ ಪ್ರೇಕ್ಷಕರು ಒಪ್ಪಿಕೊಳ್ತಾರೆ ಅಂತ ಹೇಳುವುದಕ್ಕೂ ಆಗುವುದಿಲ್ಲ. ಇನ್ನೊಂದು, ಪ್ರೇಕ್ಷಕರು ಹೇಳಿದ್ದನ್ನು ನಾವು ಎಲ್ಲವನ್ನೂ ಒಪ್ಪಿಕೊಳ್ಳುವುದಕ್ಕೂ ಆಗುವುದಿಲ್ಲ. ಇತ್ತೀಚೆಗೆ ನಡೆದಂತಹ ಕೆಲವು ಘಟನೆಗಳು ಯಾವುದೇ ಇರಲಿ, ಆದರೆ ನಾವು ಅದನ್ನು ಎಷ್ಟು ನೋಡಿದ್ದೇವೆ ಕೇಳಿದರೆ, ಒಬ್ಬ ಕಲಾವಿದರಾದವರು ಆಟವನ್ನು ನಿಲ್ಲಿಸುವಷ್ಟನ್ನು ಮಾತ್ರ ನೋಡಿದ್ದೇವೆ ನಾವು ತುಣುಕಿನಲ್ಲಿ. ಅದಕ್ಕಿಂತ ಮೊದಲು ನಡೆದದ್ದನ್ನು ನೋಡಲಿಲ್ಲ, ನಂತರ ನಡೆದದ್ದನ್ನು ನೋಡಲಿಲ್ಲ. ಅದನ್ನು ನೋಡ್ತಿದ್ರೆ ಆ ಕಲಾವಿದನಿಗೆ ನಾವು ಸಪೋರ್ಟ್ ಮಾಡ್ತಿದ್ದೆವು. ಕಲಾವಿದರದ್ದಾದಂತಹ ಪರಿಶ್ರಮಕ್ಕೆ ಪ್ರೇಕ್ಷಕರ ಸಹಾಯ, ಪ್ರೇಕ್ಷಕರ ಉತ್ಸಾಹ, ಅವರ ಶಿಳ್ಳೆಯ ಚಪ್ಪಾಳೆ ಬೇಕು, ಬೇಡ ಅಂತ ಹೇಳುವುದಲ್ಲ. ಅದು ಅನಿವಾರ್ಯತೆ. ಅದು ಇಲ್ಲದಿದ್ದರೆ ಉತ್ಸಾಹ ಉಲ್ಲಾಸ ಬರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲಿ ಅಂತ ಇರುವುದು, ದೇವಿ ಹೇ ಪಾವನ ಚರಿತೆ ಪದ್ಯ ಆಗುವಾಗ ಶಿಳ್ಳೆ ಹಾಕಿದರೆ ಅಲ್ಲಿ ಪದ್ಯ ಹೇಳುವುದು ಯಾರಿಗೆ? ಭಾಗವತರು. ಅದು ಕೂಡ ಕೇಳದಷ್ಟು ವಿಕಾರವಾಗಿ. ಹಾಗಾಗಿ ಕಲೆಯನ್ನು ಉಳಿಸುವಲ್ಲಿ ಕಲಾವಿದರಿಗೆ ಎಷ್ಟು ಹೊಣೆಗಾರಿಕೆ ಉಂಟು, ಅಷ್ಟೇ ಹೊಣೆಗಾರಿಕೆ ಪ್ರೇಕ್ಷಕರಾದವರಿಗೂ ಉಂಟು. ಕೆಲವು ಸನ್ನಿವೇಶಗಳು ಅಂತ ಇರ್ತದೆ, ಆ ಸನ್ನಿವೇಶಗಳನ್ನು ಹಾಳು ಮಾಡುವಷ್ಟು ವಿಪರೀತಕ್ಕೆ ನಮ್ಮ ಅಭಿಮಾನಗಳು ಹೋಗಬಾರ್ದು, ಅತಿರೇಕಕ್ಕೆ. ಅದು ಹೋದರೂ ಅಸಂಬದ್ಧ ಆಗ್ತದೆ. ಆದ್ದರಿಂದ ಒಟ್ಟಾರೆಯಾಗಿ ಇದನ್ನೆಲ್ಲ ನೋಡಿ ನನ್ನ ಮನಸ್ಸಿನೊಳಗೆ ನನಗೆ ತುಂಬ ಗೊತ್ತುಂಟು ಅಂತಲ್ಲ, ಆದರೆ ನನ್ನ ಒಂದು ತಿಳುವಳಿಕೆಯ ಮಟ್ಟಿಗೆ ಈ ಹಿಂದೆಯೂ ಯಕ್ಷಗಾನ ಇತ್ತು, ನಮ್ಮ ಕೈಗೆ ಬರುವಾಗ ಒಂದಷ್ಟು ಬದಲಾವಣೆ ಆಗಿ ಬಂದಿದೆ. ನಮಗಿಂತ ಮುಂದೆ ಇದು ದಾಟುವಾಗ ಇನ್ನೊಂದಷ್ಟು ಬದಲಾವಣೆ ಆಗಿ ಹೋಗುತ್ತದೆ. ಹಾಗಂತ ಮೂಲ ಸ್ವರೂಪವನ್ನು ಯಾವತ್ತೂ ಕಳ್ಕೊಳ್ಳುವುದಿಲ್ಲ ಅಂತ ಹೇಳುವುದಕ್ಕೆ ಇಷ್ಟಪಡ್ತೇನೆ ನಾನು.
ಯಾವುದೇ ಹೊಸ ಪ್ರಸಂಗಗಳಿರಲಿ ಅಥವಾ ಪೌರಾಣಿಕ ಪ್ರಸಂಗಗಳಿರಲಿ, ಏನೇ ಇರಲಿ, ಮೂಲ ಸ್ವರೂಪಕ್ಕೆ ಯಾವತ್ತೂ ಧಕ್ಕೆ ಆಗುವುದಿಲ್ಲ, ಅದು ಹಾಗೇ ಉಳಿತದೆ. ಈಗಲ್ಲದಿದ್ದರೆ ಇನ್ನೊಂದು 25 ವರ್ಷ ಆದರೂ ಕಳೆದ ಮೇಲಾದರೂ ಅದರ ಮೂಲ ಸ್ವರೂಪ ಉಳಿತದೆ. ಆದರೆ ಒಂದು ಸ್ವಲ್ಪ ಸ್ವರೂಪಗಳು ಅಂದರೆ ಬದಲಾವಣೆಗಳಾದೀತು ಅಂತ. ಇಡೀ ರಾತ್ರಿ ಇದ್ದಂಥ ಯಕ್ಷಗಾನ ಈಗ ಕಾಲಮಿತಿಯಾಗಿದೆ. ಹಾಗೆ ಮುಂದೆ ಭವಿಷ್ಯದಲ್ಲಿ 2 ಗಂಟೆಯ 1.5 ಗಂಟೆಯ ಹಾಗಾಗಲಿಕ್ಕೂ ಸಾಧ್ಯತೆ ಉಂಟು. ಮತ್ತು ವೇಷಗಳಲ್ಲೂ ಆದಷ್ಟು ಬದಲಾವಣೆಗಳು ಬರಬಹುದು ಹೊರತು ಯಾವುದೇ ಒಬ್ಬ ಕಲಾವಿದನಾಗಲಿ ಅಥವಾ ಪ್ರೇಕ್ಷಕನಾಗಲಿ ಇವರಿಂದ ಕಲೆ ಹಾಳಾಗುವುದಿಲ್ಲ ಅಂತ ಹೇಳುವುದಕ್ಕೆ ಬಯಸ್ತೇನೆ ನಾನು. ನಮ್ಮ ಹೊಟ್ಟೆಪಾಡಿಗೆ ನಾವು ಅದನ್ನು ಬೇಕಾದ ರೀತಿಯಲ್ಲಿ ಉಪಯೋಗಿಸಿದ್ದೇವೆ ಬಿಟ್ಟರೆ ಒಬ್ಬ ಕಲಾವಿದ ಹಾಳು ಅಲ್ಲ, ಪ್ರೇಕ್ಷಕನೂ ಹಾಳು ಅಲ್ಲ. ಇಬ್ಬರು ಯಕ್ಷಗಾನಕ್ಕೆ ಅನಿವಾರ್ಯವೇ, ಕಲೆಗೆ ಅನಿವಾರ್ಯವೇ. ಅವರು ಯಾವ ರೀತಿಯಾಗಿ ತಗೊಂಡಿದ್ದಾರೆ ಎನ್ನುವುದಿರುವುದು. ಹಾಗಾಗಿ ಕಲೆ ಎನ್ನುವುದು ಖಂಡಿತವಾಗಿಯೂ ಮೂಲ ಸ್ವರೂಪವನ್ನು ಉಳಿಸಿಕೊಳ್ಳುತ್ತದೆ ಎನ್ನುವಂಥ ನಂಬಿಕೆಯಿಂದ ನನ್ನ ಅಭಿಪ್ರಾಯವನ್ನು ಮುಗಿಸ್ತೇನೆ. ಯಕ್ಷಗಾನಂ ವಿಶ್ವಗಾನಂ. ಧನ್ಯವಾದಗಳು ಪ್ರಜ್ವಲ್ ಗುರಾಯನ್ಕೆರೆ ಅವರಿಗೆ. ಕಲೆಯ ಮೂಲ ಸತ್ವವನ್ನು ಉಳಿಸಿಕೊಂಡು ಯಾವ ಪರಿಷ್ಕಾರಗಳನ್ನು ತಂದರೂ ಅದು ಆಕ್ಷೇಪಿಸುವುದಕ್ಕಿಲ್ಲ ಅನ್ನೋದು ಅವರ ಒಂದು ನೆಲೆ. ಅದು ಸತ್ಯವೂ ಹೌದು. SL ಭೈರಪ್ಪನವರ ಒಂದು ಪ್ರಸಿದ್ಧವಾದ ಉಕ್ತಿ ನಮಗೆ ಬಹಳ ಪ್ರಚಲಿತವಾಗಿ ಎಲ್ಲರಿಗೂ ಲಭ್ಯ ಆಗುವಂಥದ್ದು. ಓದುಗ ಬಯಸ್ತಾನೆ ಎನ್ನುವ ಕಾರಣಕ್ಕಾಗಿ ಕೀಳು ಸಾಹಿತ್ಯವನ್ನು ಒದಗಿಸಬೇಡಿ, ಉನ್ನತ ಸಾಹಿತ್ಯವನ್ನು ಬಯಸುವಂತೆ ಓದುಗನನ್ನು ಮೇಲೆತ್ತಿ ಅನ್ನೋದು ಅವರ ಒಂದು ಪ್ರಸಿದ್ಧವಾದ ಉಕ್ತಿ. ಅದು ಪ್ರಾಯಶಃ ಎಲ್ಲ ರಂಗಭೂಮಿಯ ಎಲ್ಲ ಸಾಹಿತ್ಯ ವಾಣ್ಮಯ ಸಾರಸ್ವತ ಲೋಕಕ್ಕೆ ವಿನಿಯೋಗವಾಗಬಹುದಾದ ಒಂದು ಮಾತು. ಪ್ರೇಕ್ಷಕ ಬಯಸ್ತಾನೆ ಅಂತ ನಾವು ಅವ ಬಯಸಿದ್ದನ್ನು ಕೊಡುವುದಲ್ಲ, ಪ್ರೇಕ್ಷಕನನ್ನು ಆ ಎತ್ತರಕ್ಕೆ ಏರಿಸಬೇಕು ಅಂತ. ಇದು ಪ್ರಾಯಶಃ ಸಭೆಗೆ ಗೋಷ್ಠಿಗೆ ಬಹಳ ರಮಣೀಯವಾದ ರಂಜನೀಯವಾದ ಮಾತಾದೀತೆ ಹೊರತು ವಾಸ್ತವಕ್ಕಾಗುವುದು ಬಹಳ ಕಷ್ಟ. ಎಲ್ಲ ಕಲಾವಿದರು ಇರುವುದರಿಂದ ಕಲಾ ಪ್ರಕಾರಗಳಲ್ಲಿ ಬಹಳ ಶುದ್ಧವಾದ್ದನ್ನು, ಬಹಳ ಪರಿಪಕ್ವವಾದ್ದನ್ನು, ಬಹಳ ಪ್ರಬುದ್ಧವಾದ್ದನ್ನು ಒದಗಿಸ್ತೇನೆ ಅಂತ ಹೊರಟು ನಿಂತ ಕಲಾವಿದನಿಗೆ ಪ್ರೇಕ್ಷಕ ಯಾವ ಮನ್ನಣೆಯನ್ನೂ ಕೊಡದೆ ಅದಕ್ಕಿಂತ ತೀರಾ ವ್ಯತಿರಿಕ್ತವಾಗಿ ಮಾಡಬಹುದಾದವನನ್ನು ತುಂಬ ಪ್ರಸಿದ್ಧ ಅಂತ ಗುರುತಿಸಿ ಕರೆದು ಗೌರವಿಸುವಾಗ ಅಥವಾ ಅವನಿಗೆ ಅವಕಾಶಗಳನ್ನು ಕೊಡುವಾಗ ಅದನ್ನು ಹೊಟ್ಟೆಪಾಡಿಗಾಗಿ ನಂಬಿಕೊಂಡಂಥ ಕಲಾವಿದ ಏನು ಮಾಡಬೇಕು ಅನ್ನೋದೊಂದು ದೊಡ್ಡ ಯಕ್ಷ ಪ್ರಶ್ನೆ. ಇವನ ದಾರಿಯನ್ನು ಹಿಡಿದು ಅವನಂತೆಯೇ ತೀರಾ ಪ್ರಸಿದ್ಧವಾದ್ದನ್ನು ಮಾಡುತ್ತಾ ಹೋಗಬೇಕೋ ಅಥವಾ ತನ್ನ ಸ್ಥಾನವನ್ನು ತಾನೇ ಉಳಿಸಿಕೊಳ್ಳಬೇಕು ಅಂತ. ಮತ್ತು ಕೆಲವಷ್ಟು ತುಂಬ ಗಂಭೀರವಾದ ಪ್ರಶ್ನೆಗಳು, ಚಿಂತನೆಗಳು ಯಕ್ಷಗಾನ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ನಡೆದು ಬಂದದ್ದೇ. ದೇವಿ ಮಹಾತ್ಮೆ ಯಕ್ಷಗಾನದ ಒಂದು ದಂತಕತೆ ಪ್ರಸಿದ್ಧವಾದದ್ದು, ತೆಂಕುತಿಟ್ಟಿನಲ್ಲಿ ಬಹಳ ಚಾಲ್ತಿಯಲ್ಲಿರುವಂಥದ್ದು. ಬಡಗಿನಲ್ಲಿಯೂ ಶಾಕ್ತೆಯ ಪರಂಪರೆಯಲ್ಲಿ ಬಹಳ ಪ್ರಸಿದ್ಧವಾದ್ದು. ಅಷ್ಟಭುಜದಿಂದ ಮೆರೆಯುವಂತಹ ಮಹಿಷಮರ್ದಿನಿ ಎನ್ನುವ ನೆಲೆಯಲ್ಲಿ ದೇವಿಗೆ 4 ಕೈಗಳನ್ನು ಎಕ್ಸ್ಟ್ರಾ 3 6 ಕೈಗಳನ್ನು ಕಟ್ಟಿ ದೇವಿಯನ್ನು ಅಲಂಕರಿಸ್ತೇವೆ. ಇದು ಯಕ್ಷಗಾನದಲ್ಲಿ ಸರಿ ಒಪ್ಪುತ್ತದೆ ಅಂತ ಆದರೆ ಚತುರ್ಭುಜನಾದ ವಿಷ್ಣುವಿಗೆ 2 ಕೈಗಳನ್ನು ಯಾಕೆ ಕಟ್ಟಬಾರದು? ರಾವಣನಿಗೆ ಯಾಕೆ ಆಚೆ ಈಚೆ ಮತ್ತೊಂದು 10 ತಲೆಗಳನ್ನು ಮಾಡಬಾರದು? ಈ ಚಿಂತನೆಗಳನ್ನು ಮಾಡಿದರೆ ಅದನ್ನು ತೀರಾ ಆಕ್ಷೇಪಕ್ಕೆ ಒಳಗಾಗುತ್ತದೆ. ಹಾಗಾದರೆ ಈ ಹೊಸತನ ಅಂತ ಒಪ್ಪಿಕೊಳ್ಳುವಂಥದ್ದು ಎಲ್ಲಿಯವರೆಗೆ, ಅಥವಾ ಯಾವುದನ್ನು ಸ್ವೀಕಾರಾರ್ಹವಾಗಿ ನಾವು ಒಪ್ಪಿಕೊಳ್ಳುವುದು? ಈಗ ಕೈ ಇಡದೆ ಮಹಿಷಮರ್ದಿನಿಯ ದೇವಿ ಪ್ರತ್ಯಕ್ಷ ಆದರೆ ದೇವಿ ಮಹಾತ್ಮೆ ಆಟ ಆಡಿಸಿದ ಯಾವ ಸೇವಾದಾರನೂ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವ ದೇವಿಯ ಪಾತ್ರಧಾರಿಯೂ ಅದನ್ನು ಮಾಡಿದರೆ ಅವನನ್ನು ದೇವಿಯಾಗಿ ಮೇಳದಲ್ಲಿ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟಭುಜದಲ್ಲಿ ಕಾಣಿಸಿಕೊಳ್ಬೇಕು. ಇದು ಹೌದು ಅಂತಾದರೆ ನಾಳೆ ವಿಷ್ಣುವಿನ ಅವತಾರ ವೇದಿಕೆಯನ್ನು ಮಾಡುವಾಗ ಯಾಕೆ 4 ಕೈಗಳನ್ನು ಕಟ್ಟಬಾರದು? ಈ ಚಿಂತನೆಗಳು ಬಂದರೆ ಏನಾಗುತ್ತದೆ? ಅಂದರೆ ಈ ವಾಹಿನಿಯ ಹೊಸತನಗಳ ಮಿತಿಯಷ್ಟು, ಸಾಧ್ಯತೆ ಎಷ್ಟು ಅನ್ನೋದನ್ನು ದೇವಿಯ ಪಾತ್ರಧಾರಿಯಾಗಿಯೇ ಪ್ರಸಿದ್ಧಿಯನ್ನು ಪಡೆದಿರುವವರು, ಉಪನ್ಯಾಸಕ ವೃತ್ತಿಯಲ್ಲಿದ್ದು ಪ್ರವೃತ್ತಿಯಾಗಿ ಯಕ್ಷಗಾನವನ್ನು ಸ್ವೀಕರಿಸಿಕೊಂಡಂತಹ ಕಾರ್ಕಳದ ಮಹೇಶ್ ತಾಣೂರವರು ಈ ಬಗ್ಗೆ ಇದನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಅಭಿಪ್ರಾಯವನ್ನು ಮುನ್ನಡೆಸಬೇಕು ಅಂತ ಕೇಳ್ತೇನೆ. ಎಲ್ರಿಗೂ ನಮಸ್ಕಾರ. ಒಬ್ಬ ಕಲಾವಿದನಾಗಿ ಕಲೆಯ ಕುರಿತು, ಕಲಾವಿದನ ಕುರಿತು, ಜೊತೆಗೆ ಪ್ರೇಕ್ಷಕರ ಮನಸ್ಥಿತಿಯನ್ನು ಆಧರಿಸಿ ಪವನನ್ನ ಪ್ರಸ್ತುತ ಯಾವ ಒಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಮಾತಾಡಬೇಕು ಅಂತ ಹೇಳಿದರು, ಆ ಕುರಿತಾದ ಯೋಚನೆ, ಆಲೋಚನೆ ಪ್ರತಿಯೊಬ್ಬ ಕಲಾವಿದನಿಗೂ ಬೇಕಾಗ್ತದೆ. ಯಾವುದೋ ಒಂದು ನಿರ್ದಿಷ್ಟವಾದ ಪ್ರಕಾರವನ್ನು ಆಧರಿಸಿ ಆಡುವುದಲ್ಲ. ನಾವೆಲ್ಲರೂ ಯಕ್ಷಗಾನ ಕಲಾವಿದರೆ. ಕಲೆ ಅಂತ ಬಂದಾಗ ಅದು ಆಲೋಚನೆಗಳ ಆಧಾರದ ಮೇಲೆ ನಿರ್ಧರಿಸಲ್ಪಡ್ತದೆ. ಯಾವುದೋ ಒಂದು ವಿಷಯವೋ ಯಾವುದೋ ಒಂದು ವಿಚಾರದ
ಕುರಿತಾದ ಭಾವ, ಆ ಬಳಿಕ ಆ ವಿಷಯ ಮಂಡನೆಗೆ ಬೇಕಾಗುವ ಪೂರಕವಾದ ಅಧ್ಯಯನ, ಜೊತೆಗೆ ಆಲೋಚನೆಗಳ ಆಧಾರ, ಈ ಸಮಷ್ಟಿಯ ಕ್ರಿಯೆಗೆ ಕಲೆ ಅಂತ ಹೆಸರು. ಅದರಲ್ಲಿ ಯಕ್ಷಗಾನವೂ ಒಂದು. ಸಂಗೀತ ಇದೆ, ನೃತ್ಯ ಇದೆ, ವಾಚಿಕ ವೇದಿಕೆಗೆ ಅವಕಾಶ ಇದೆ, ಚೆಂಡೆ ಮದ್ದಳೆಗಳ ಸಮಶ್ರುತಿಯೋ ಅಥವಾ ಲಯಬದ್ಧವಾದ ನುಡಿತವೋ ಇವೆಲ್ಲವೂ ಕಲೆಯ ಕುರಿತಾದ ಆಸಕ್ತಿಯನ್ನು ನೋಡುಗನಲ್ಲಿ ಹೆಚ್ಚಿಸ್ತದೆ. ಬೆಳೆದ ಮರಕ್ಕೆ ಆಳವಾಗಿ ಬೇರೂರಿರುವ ಬೇರು, ಬಲವಾದ ಕಾಂಡ, ಜೊತೆಗೆ ಬಿಟ್ಟ ಎಲೆಗಳು ಹೇಗೆ ಆಧಾರ ಆಗ್ತದೆ, ಅಂತೆಯೇ ಒಂದು ಕಲೆಗೆ ಕಲಾವಿದ, ಪ್ರೇಕ್ಷಕ ಅವಿಭಾಜ್ಯ ಅಂಗವಾಗಿ ಉಳಿಯುತ್ತಾನೆ. ಬೇರು, ಕಾಂಡ, ಎಲೆಗಳಿಲ್ಲದೆ ಹೇಗೆ ಮರಕ್ಕೆ ಅಸ್ತಿತ್ವ ಇಲ್ವೋ, ಹೇಗೆ ಆ ಮೂರು ಅಂಶಗಳು ಅದಕ್ಕೆ ಅವಿಭಾಜ್ಯವೋ, ಅಂತೆಯೇ ಕಲಾವಿದ, ಪ್ರೇಕ್ಷಕ ಕಲೆಗೆ ಅವಿಭಾಜ್ಯ. ಈ ಸಮನ್ವಯದ ದೃಷ್ಟಿಯಲ್ಲಿ ಆಡಿಕೊಳ್ಳುವಾಗ ದೇವಿಯ ಪಾತ್ರ ನಿರ್ವಹಣೆ, ಕಟೀಲು ಮೇಳದಲ್ಲಿ ಒಂದು 180 ಆಟ ಆದರೆ 90-100 ದೇವಿಮಾತ್ಮೆ ಆಗ್ತದೆ. ಹಿರಿಯ ಕಲಾವಿದರಾದ ರೆಂಜಾಳ ರಾಮಕೃಷ್ಣರು ಇಲ್ಲಿದ್ದಾರೆ. ಅವರ ಜೊತೆಗೆ 1 ವರ್ಷ ಒಂದನೇ ಮೇಳದಲ್ಲಿ ತಿರುಗಾಟ ಮಾಡಿದ್ದೇನೆ. ದೇವಿಯ ಚಿತ್ರಣ ಅವರ ಶೈಲಿಯಲ್ಲಿ ಅವರು ತೋರಿಸಿದಾಗ ಹೇಗಿತ್ತು ಅನ್ನುವುದನ್ನು ನಾನು ನೋಡಲಿಲ್ಲ, ಆದರೆ ಅದನ್ನು ಹಿರಿಯರಿಂದ ನಾನು ಕೇಳಿಬಲ್ಲೆ. ಒಂದು 8-9 ವರ್ಷಗಳ ತಿರುಗಾಟ ನನಗೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ರ ಜೊತೆಗೆ ಸಿಕ್ಕಿತ್ತು. ಅವರು ಆಗಾಗ್ಗೆ ಹೇಳಲಿಕ್ಕಿತ್ತು, ರಾಮಕೃಷ್ಣರ ದೇವಿ ಹೀಗೆ ಕಾಣ್ತಿತ್ತು, ಹೀಗೆ ಮಾಡ್ತಿದ್ರು, ಕುಷ್ಠಗಾಣಿಗರ ದೇವಿ ಹೀಗಿತ್ತು ಅಂತ. ಪ್ರಾಯಶಃ ಬಡಗಿನಲ್ಲಿ ಬೆಳೆದವರಾದರೂ, ಬಡಗಿನ ನಾಟ್ಯಾಭ್ಯಾಸವನ್ನು ಮಾಡಿದವರಾದರೂ ದೇವಿಯ ಚಿತ್ರಣಕ್ಕೆ ನಾವು ನಮ್ಮ ತುಳು ಭಾಷೆಯಲ್ಲಿ ಕಡ್ಪ ಅಂತ ಹೇಳ್ತೇವೆ. ಒಂದು ಫೋರ್ಸ್, ಒಂದು ಎನರ್ಜಿ, ಒಂದು ಸ್ಥಾಯಿ ಭಾವ, ಒಂದು ಪ್ರೌಢತೆ, ಕಠಿಣತೆ, ಕಾಠಿಣ್ಯ, ಅದನ್ನು ಒದಗಿಸಿಕೊಟ್ಟವರು ಕುಷ್ಠಗಾಣಿಗರನ್ನುವುದನ್ನು ಸುಣ್ಣಂಬಳ ವಿಶ್ವೇಶ್ವರ ಭಟ್ರಿಂದ ನಾನು ಕೇಳಿ ತಿಳಿದೆ. ಹಾಗಂತ ಅದನ್ನು ಬೆಳೆಸಿದವರು ಅನೇಕರು. ಭೀಮ್ ಭಟ್ರಾಗಿರಲಿ, ಪುಂಡರೀಕಾಕ್ಷ ಉಪಾಧ್ಯಾಯರಾಗಿರಲಿ, ಹಿರಿಯರಾದ ಈಗ ನಮ್ಮ ಜೊತೆಗಿರದ ತೋಡಿಕಾಣ ವಿಶ್ವನಾಥ ಗೌಡ್ರಾಗಿರಲಿ, ಬಾಯಾರ್ ರಮೇಶ್ ಭಟ್ರಾಗಿರಲಿ, ಒಬ್ಬೊಬ್ಬರದು ಒಂದೊಂದು ದಾರಿ. ಎಲ್ಲ ಒಂದೇ ದಾರಿಯಲ್ಲಿ ದೇವಿಯ ಚಿತ್ರಣವನ್ನು ಮಾಡಿದ್ದಿಲ್ಲ, ಒಬ್ಬೊಬ್ಬರು ಒಂದೊಂದು ದಾರಿ. ದೇವಿಯನ್ನು ಶೃಂಗಾರವಾಗಿ ಹೀಗೆ ಕಾಣಿಸಬಹುದು. ಕುಬಣೂರು ಹಾಡಲಿಕ್ಕೆ ಹೊರಟ್ರೆ ದಿನಕರ ಕೋಟಿ ತೇಜದಲ್ಲಿ ಈ ಒಂದು ಪದ್ಯವನ್ನು ಎಷ್ಟು ಶೃಂಗಾರದಿಂದ ಕೂಡಿಸಿ, ಎಷ್ಟು ಲಾಲಿತ್ಯವಾಗಿ, ಎಷ್ಟು ಅರ್ಥಪೂರ್ಣವಾಗಿ, ಮಾತಾಡದೆಯೂ ಭಾವಾಭಿನಯದಿಂದ ಪ್ರೇಕ್ಷಕನ ಮನಸ್ಸು ಮುಟ್ಟುವ ಹಾಗೆ, ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವ ಹಾಗೆ ಸುಂದರವಾಗಿ ಅಭಿನಯಿಸುವುದಕ್ಕೆ ಹೇಗೆ ಕೂಡ್ತದೆ ಅನ್ನುವುದನ್ನು ತೋಡಿಕಾರರು ತೋರಿಸಿಕೊಟ್ರು. ಒಂದು ಪಾತ್ರದಲ್ಲಿ ವೀರರಸವನ್ನು ಕಾಣಿಸುವಾಗ, ಅಂದರೆ ದೇವಿ ಕುಣಿಯುವಾಗ, ಒಂದು ಮಹಿಷವಧೆಯ ಪ್ರಕರಣವೇ ಇರಲಿ, ದೃಶ್ಯವೇ ಇರಲಿ, ಶುಂಭವಧೆಯ ದೃಶ್ಯವೇ ಇರಲಿ, ಚಂಡಮುಂಡರ ಜೊತೆಗಿನ ದೃಶ್ಯವೇ ಇರಲಿ, ಈ ವೀರೋಚಿತ ಪದ್ಯವನ್ನು, ಅಂದರೆ ಏರು ಪದ್ಯ ಅಂತ ತೆಂಕಿನಲ್ಲಿ ನಾವೇನು ಕರಿತೇವೆ, ಅದನ್ನು ಬಿಂಬಿಸುವಾಗ, ಪ್ರದರ್ಶಿಸುವಾಗ ಹೆಣ್ತನವನ್ನು ಹಾಳುಗೆಡಹದೆ, ದೇವಿಯ ಸೌಂದರ್ಯವನ್ನು ಹಾಳು ಮಾಡದೆ, ಎರಡನೇ ಹೆಜ್ಜೆ ಧಿಮ್ಕಿಟ ಕಿಟತಕ ತರಿಕಿಟ ಕಿಟತಕ ಯಾವುದು ಒಂದು ಪ್ರಧಾನವೋ ಅದನ್ನೇ ಆಧಾರವಾಗಿ ಬಳಸಿ ಎಷ್ಟು ಉಚ್ಚಾಯ ಸ್ಥಿತಿಯಲ್ಲಿ ಸೌಂದರ್ಯದಿಂದ ಕೂಡಿದ ಒಂದು ಸೊತ್ತಾಗಿ ಕಾಣಿಸಬಹುದು ಅನ್ನುವುದನ್ನು ರಮೇಶ್ ಭಟ್ರು ತೋರಿಸಿಕೊಟ್ರು. ಕಟೀಲು ಭಾಗದಲ್ಲಿ ಅಥವಾ ತೆಂಕುದಿಟ್ಟು ಭಾಗದಲ್ಲಿ ರಮೇಶ್ ಭಟ್ರನ್ನು ದೇವಿ ಭಟ್ರಂತೆ ಕರೆದದ್ದು ಅವರೊಬ್ಬರೇ ಅಲ್ಲ, ಅನೇಕರನ್ನು ಗುರುತಿಸಿದರು. ಇದಕ್ಕೆ ಪ್ರಧಾನವಾದ ಕಾರಣ ಅಂದ ಕೆಡದ ಪಾತ್ರ ಚಿತ್ರಣ. ಪುಂಡರೀಕಾಕ್ಷ ಉಪಾಧ್ಯಾಯರು ಒಂದು ದೈವಿಕ ಕಲೆಯನ್ನು ಒಳಗೊಂಡು ಒಂದು ಪಾತ್ರವನ್ನು ಹೇಗೆ ಅದ್ಭುತವಾಗಿ ಬಿಂಬಿಸಬಹುದು, ಹೇಗೆ ಚಿತ್ರಿಸಬಹುದು ಅನ್ನುವುದನ್ನು ತೋರಿಸಿಕೊಟ್ರು. ಅದೇ ನಮಗೆ ಆಧಾರ. ಈಗ ಪರಂಪರೆಗೆ ಕಲಾವಿದನ ನಿಷ್ಠೆ ಏನು? ಪರಂಪರೆ ಯಾವತ್ತೂ ಬಂಧನ ಅಲ್ಲ, ಯಾವ ಕಾಲಕ್ಕೂ ಪರಂಪರೆ ಒಂದು ಬಂಧನ ಅಲ್ಲ, ಅದು ಭದ್ರವಾದ ಅಡಿಪಾಯ. ಹಿರಿಯ ಕಲಾವಿದರು ತೋರಿಸಿಕೊಟ್ಟ ದಾರಿ,
ಅನೇಕರು ಒಪ್ಪಿ ಹಲವರು ಮೆಚ್ಚಿ ಹಿರಿಯ ಕಲಾವಿದರು ಸಾಗಿ ಬಂದ ದಾರಿ ಏನಿದೆ, ರಂಗ ನಿರ್ವಹಣೆಯ ದಾರಿ ಏನಿದೆ, ಪಾತ್ರ ಪೋಷಣೆಯ ದಾರಿ ಏನಿದೆ, ಅದೇ ಪರಂಪರೆ, ಅದೇ ಸಂಪ್ರದಾಯ. ಅದು ಯಾವತ್ತೂ ಬಂಧನ ಅಲ್ಲ. ಅಂದರೆ ಅಲ್ಲಿ ಬದಲಾವಣೆಗೆ ಅವಕಾಶ ಉಂಟು, ಬದಲಾವಣೆಗಳು ಆಗಿದೆ, ಆಗಲೂಬಹುದು. ಒಪ್ಪಿಕೊಳ್ಳುವ ಮನಸ್ಥಿತಿ, ಒಪ್ಪಿ ತೋರಿಸುವ ಪ್ರದರ್ಶಿಸುವ ಮನಸ್ಥಿತಿ, ಹೃದಯ ಶ್ರೀಮಂತಿಕೆ ಕಲಾವಿದನಿಗೂ ಬೇಕು, ಪ್ರೇಕ್ಷಕನಿಗೂ ಬೇಕು. ಹಾಗಂತ ಹಿರಿಯರು ಸಾಗಿ ಬಂದ ದಾರಿ ಏನುಂಟು ಅದನ್ನು ತಪ್ಪು ಅಂತ ಸ್ಥಾಪಿಸುವ ಪ್ರಮಾಣ ನನ್ನದಲ್ಲ. ನಾನು ಯಾವತ್ತೂ ಸ್ಥಾಪಿಸುವುದಿಲ್ಲ. ಅದನ್ನು ಒಪ್ಪಿ ನಡೆದಿದ್ದೇನೆ. ನನ್ನ ಹಾಗೆ ಅನೇಕರು ಒಪ್ಪಿದ್ದಾರೆ. ನಮ್ಮಲ್ಲಿ ಅನೇಕ ಕಲಾವಿದರು ಅದನ್ನು ಅನುಸರಿಸ್ತಾರೆ. ಆ ಕುರಿತಾದ ಸಂತೋಷ, ನೆಮ್ಮದಿ ನಮಗುಂಟು. ತಿಳಿದೋ ತಿಳಿಯದೆಯೋ ಪ್ರಮಾದ ಆಗಬಹುದು. ಹಾಗಂತ ಪ್ರಮಾದವನ್ನು ಒಪ್ಪಿ ಮತ್ತೆ ಸರಿಯಾದುದನ್ನು ಒಪ್ಪಿ ನಡೆಯಬಹುದಾದಂತಹ, ನಡೆಸಿಕೊಂಡು ಹೋಗಬೇಕಾದಂತಹ ಮನಸ್ಥಿತಿಯು ಕಲಾವಿದನಿಗೆ ಬೇಕಾಗ್ತದೆ. 3ನೇ ಕ್ಲಾಸಿನಿಂದ ಗೆಜ್ಜೆಗಟ್ಟಿ ಮೇಳದುರುಗಾಟ ಮಾಡಿದ್ದೇನೆ. ಹಿರಿಯ ಕಲಾವಿದರಾದ ದಾಸಪರೈಗಳಿರ್ಬೋದು, ಬೆಳ್ಳಾರ ವಿಶ್ವಣ್ಣ ಇರ್ಬೋದು, ದಾಸಪ್ಪಗೌಡರು ಇರ್ಬೋದು, ಸಂಜಯ್ ಕುಮಾರ್ ಗೋಣಿಬೇಡಿ ಇರ್ಬೋದು, ಇನ್ನೂ ಅನೇಕರು, ಕಟೀಲಿನ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಇರ್ಬೋದು, ಪಣೇಳ ರವಿರಾಜ ಭಟ್ರು ಇರ್ಬೋದು, ಇನ್ನೂ ಅನೇಕರು. ಈಗಿನ ತೀರಾ ಹೊಸ ತಲೆಮಾರು, ತೀರಾ ಟೀನೇಜ್ನಲ್ಲಿರುವವರು, 19 ವರ್ಷ ದಾಟದ ಯುವಕರು, ಇವರ ಜೊತೆಗಿನ ತಿರುಗಾಟದ ಅನುಭವವನ್ನು ಹೊಂದಿದ್ದೇನೆ. ಹಾಗಾಗಿ ನಾನು ಕೇಳಿ ತಿಳಿದ, ನಾನು ನೋಡಿ ಕಲಿತ, ನಮ್ಮ ಹಿರಿಯರು ಉಳಿಸಿ ಬೆಳೆಸಿದ ಕಲೆಯ ಕುರಿತಾದ ಗೌರವ ಯಾವತ್ತೂ ನನ್ನಲ್ಲಿರ್ತದೆ. ನಾನು ಒಬ್ಬ ದೇವಿ ಪಾತ್ರಧಾರಿಯಾಗಿ ದೇವಿ ವೇಷವನ್ನು ಮಾಡುವಾಗ ಇದೆಲ್ಲವನ್ನು ಗಮನಿಸಿದ್ದೇನೆ. ಗಮನಿಸಿ ನಾನು ಹೇಗೆ ಮಾಡಬಹುದು ಅನ್ನುವುದನ್ನು ಪ್ರಯತ್ನಪೂರ್ವಕವಾಗಿ ಮಾಡಿದ್ದೇನೆ. ಒಂದು ಸ್ವಲ್ಪ ವ್ಯತ್ಯಾಸವನ್ನು ಹಿರಿಯರಿಂದ ಕೇಳಿ ತಿಳಿದು ನಾನು ತಂದಿದ್ದೇನೆ. ಈಗ ಎಂದು ಯೋಚಿಸಿ ಮಹಾಮಾಯೆ ಅಂತ ಆಗುವಾಗ ಚಕ್ರ ಹಿಡಿದು ಆ ನಾಟ್ಯವನ್ನು ಅಥವಾ ಒಂದು ದೃಶ್ಯವನ್ನು ಪ್ರಸ್ತುತಪಡಿಸುವಂತಹ ಮಾದರಿ ಕಟೀಲಿನಲ್ಲಿ ಇತ್ತು. ನಾನು ಮೊದಲ ಬಾರಿಗೆ ಕೈಯಲ್ಲಿ ಬೆಳ್ಳಿಯ ಹೂ ಹಿಡಿದು ಅದನ್ನು ಮಾಡಿದೆ. ಯಾಕೆ ಆಗುವುದಿಲ್ಲ? ಮಾಡಿದೆ, ತಪ್ಪಲ್ಲ ಅನ್ನುವುದನ್ನು ಒಂದು ಯೋಚಿಸಿ ಮಾಡಿದ್ದಷ್ಟೇ. ಅದು ನನ್ನ ಒಂದು ಹಿರಿಯರು ತೋರಿಸಿದ ದಾರಿಗೆ ಉಪೇಕ್ಷೆ ಅಲ್ಲ, ಅನಾದರವೂ ಅಲ್ಲ. ಒಪ್ಪಿದ್ರು. ಅದನ್ನು ಮಾಡುವಲ್ಲಿ ನನಗಿದ್ದ ಕಲ್ಪನೆ ಇಷ್ಟೇ. ಈಗ ದೇವಿ ಒಂದು ರಕ್ಕಸನ ವಧೆ ಮಾಡುವಲ್ಲಿ ತೀರಾ ಆವೇಶದಿಂದಲೇ ಕೂಡಿರಬೇಕು ಅಂತ ಏನೂ ಇಲ್ಲ. ಮಹಿಷ ವಧೆಯೇ ಇರಲಿ, ಅವಳಿಗೆ ಒಂದು ಕ್ಷಣದ ಕೆಲಸ. ಅದು ಶುಂಭ ವಧೆಯಲ್ಲಿ ಒಂದು ಕ್ಷಣದ ಕೆಲಸ. ಕಾಳಿಕ ರೂಪದಿಂದ ಮಧುಕೈಟಭ ವಧಾ ಪ್ರಕರಣ ಇರಲಿ, ಮಹಾಲಕ್ಷ್ಮಿಯ ಸ್ವರೂಪದಿಂದ ಮಹಿಷವಧಾ ಪ್ರಕರಣ ಇರಲಿ, ಸರಸ್ವತಿಯ ಸ್ವರೂಪದಿಂದ ಶುಂಭನೆ ಮೊದಲಾದ ದಾನವರ ವಧಾ ಪ್ರಕರಣ ಇರಲಿ, ಹೀಗೆ 3 ರೂಪದಲ್ಲಿ, 3 ಶಕ್ತಿ ಸ್ವರೂಪಿಣಿಯ ರೂಪದಲ್ಲಿ ಒಂದು ಕೆಲಸ ಸಾಕಾರಗೊಳ್ಳುವಾಗ ತೀರಾ ಆವೇಶದಿಂದಲೇ ಎಲ್ಲವನ್ನ ಬಿಂಬಿಸಬೇಕಾದ ಅನಿವಾರ್ಯತೆ ಇಲ್ಲ ಅನ್ನುವಂಥ ಯೋಚನೆಯಿಂದ ಹೀಗೆ ಮಾಡಿದರೆ ಏನು ಅನ್ನುವುದನ್ನು ತೊಡಗಿಸಿಕೊಂಡೆ. ಜೊತೆಗೆ ಈಗ ನನಗೆ ತಿಳಿದ ಹಾಗೆ ನಮ್ಮ ಕಟೀಲಿನಲ್ಲಿ ಎಲ್ಲ 7 ಮೇಳದಲ್ಲಿಯೂ ಈ ಒಂದು ಪ್ರಯೋಗ ಆಗ್ತದೆ. ಎಂದು ಯೋಚಿಸಿ ಮಹಾಮಾಯೆಗೆ ಹೂವನ್ನು ಹಿಡಿಯದೇ ಇದ್ದರೂ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳುವ ಸಂದರ್ಭದಲ್ಲಾದರೂ ಹಿಡಿಯುವುದನ್ನು ನೋಡಿದ್ದೇನೆ. ಆ ಬಳಿಕ ಸುಗ್ರೀವನ ಸಂಧಾನ ಪ್ರಕರಣ, ಯೋಮಾಂ ಜಯತಿ ಸಂಗ್ರಾಮೆ ಯೋಮೇ ದರ್ಪಂ ಯಪೋಹತಿ, ಹೀಗೆ ದೇವಿ ಭಾಗವತದ ಆಧಾರವನ್ನು ಪ್ರಯೋಗ ಮಾಡಿದರೆ ಏನು ಅನ್ನುವುದನ್ನು ಯೋಚಿಸಿ ಪ್ರಯೋಗ ಮಾಡಿದೆ. ಪ್ರೇಕ್ಷಕ ಒಪ್ಪಿದ, ಹಿರಿಯರದನ್ನು ಮೆಚ್ಚಿದರು, ಇದನ್ನು ಹೀಗೆ ಮುಂದುವರಿಸಿ ಅಂತ ಹೇಳಿದರು. ಈಗ ನಮ್ಮಲ್ಲಿ ಅನೇಕರು ಅದನ್ನು ಒಪ್ತೇವೆ, ಅದನ್ನು ಅದಕ್ಕೆ ಅನುಸರಿಸಿಕೊಂಡು ಬರ್ತೇವೆ. ಅಷ್ಟಾದಶ ಭುಜೆ ಅನ್ನೋ ಪ್ರಯೋಗ ಉಂಟು. ಆದರೆ 18 ಕೈಗಳನ್ನು ಕಟ್ಟಿಕೊಂಡು ನಮಗೆ ಪ್ರತ್ಯಕ್ಷದಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ. 8 ಕೈ, ಅಷ್ಟಭುಜೆ. ಈ ಪ್ರಯೋಗದಿಂದ ದೇವಿ ಚಿತ್ರಣವನ್ನು ಮಾಡ್ತೇವೆ. ಒಂದು ಸನ್ನಿವೇಶ ಬಂದಿತ್ತು ಕಾರ್ಕಳದಲ್ಲಿ, ಹವ್ಯಾಸಿಗಳ ಒಂದು ಆಟ, ಹೊರಗಿನ ಆಟ. ನಾನೇ ದೇವಿ ಪಾತ್ರಧಾರಿಯಾಗಿ ಹೋಗಿದ್ದೆ. ಡ್ರೆಸ್ನವರು ನೆರಿ ತರಲಿಕ್ಕೆ ಮರೆತು ಹೋಗಿದ್ರು. ಕಟ್ಟಲಿಕ್ಕೆ ನೆರಿ ಇಲ್ಲ, ಕೈಯೂ ಇರಲಿಲ್ಲ. ಆದರೆ ಹೇಗೋ ಒಂದು ಬೇರೆ ಕಡೆಯಿಂದ ಕೈ ತರಿಸುವ ವ್ಯವಸ್ಥೆ ಆಯಿತು, ಆದರೆ ನೆರಿ ಇರಲಿಲ್ಲ. ಸೀರೆಯ ಕಚ್ಚೆ ಹಾಕಿ ಕೈ ಕಟ್ಟಿಕೊಂಡು ಅದಕ್ಕೆ ಒಪ್ಪುವ ಆಭರಣವನ್ನು ಹಾಕಿ
ಮಹಿಷವದೆಯ ದೇವಿ ಮಾಡಿದ್ದೇನೆ. ಚಂದ ಕಾಣ್ತದೆ. ಹಾಗಂತ ಸಮಾಜ ಪ್ರೇಕ್ಷಕ ಅದನ್ನು ಒಪ್ತಾರಾ ಇಲ್ವೋ ಗೊತ್ತಿಲ್ಲ. ಅಂದು ಆ ಸಮಯಕ್ಕೆ ಆ ಅನಿವಾರ್ಯತೆಗೆ ಪ್ರೇಕ್ಷಕ ಒಪ್ಪಿದ್ದ. ಅದು ಅನುಕೂಲವಾಗಿತ್ತು, ಅನಿವಾರ್ಯವಾಗಿತ್ತು. ಆದರೆ ಇನ್ನು ಮುಂದೆಯೂ ಹಾಗೆ ಆಗಬೇಕು ಅನ್ನುವ ಚಿತ್ರಣ ಅಥವಾ ಒಂದು ಪ್ರಮಾಣವೋ ಅಥವಾ ಒಂದು ಬಲವಾದ ಚಿಂತನೆಯೂ ಅಲ್ಲ. ಹೇಗೆ ಸಾಗಿ ಬಂದಿದೆ ಅದನ್ನು ಹಾಗೆ ಮುಂದುವರಿಸಬಹುದು, ಅದರಲ್ಲಿ ಅಪರಾಧ ಇಲ್ಲ. ಹಿರಿಯರು ತೋರಿಸಿದ ದಾರಿ, ನಾವೆಲ್ಲ ದೇವಿ ಅಂತ ಕಾಣುವಾಗ ದೇವಿ ಮಾತ್ಮೆಯಲ್ಲಿ ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ಟು ನಮಗೆ ಬರುವ ಚಿತ್ರಣ ಹಾಗೆ ಒಂದು ನೆರೆ ಕಟ್ಟಿದ ಸ್ವರೂಪ. ಅದು ಸೀರೆಯ ನೆರೆ ಇರ್ಬೋದು, ಅಥವಾ ಈಗ ರೆಡಿಮೇಡ್ ನೆರೆ ಇರ್ಬೋದು, ಅಥವಾ ಕೈಕೊಟ್ಟಕೊಂಡ ಚಿತ್ರಣ, ಹಣೆಯ ತುಂಬ ಬಿಡಿಸಿದ ಚಂದ್ರ, ಮಧ್ಯದಲ್ಲಿ ಬಿಡಿಸಿದ ಕಣ್ಣು. ವ್ಯತ್ಯಾಸಗಳು ಬಂದಿದೆ. ಚಂದ್ರನೇ ತುಂಡಾಗಿ ಮಧ್ಯದಲ್ಲಿ ಕಣ್ಣು ಮಾತ್ರ ಕಾಣಿಸ್ತದೆ. ಹಾಗಂತ ಚಂದ್ರ ಪ್ರತ್ಯೇಕವಾಗಿ ಕಾಣಬೇಕು, ಕಣ್ಣು ಪ್ರತ್ಯೇಕವಾಗಿ ಇರಬೇಕು, ಹೀಗೆ ಮುದ್ರೆ ಇರಬೇಕು. ಮುಖ ಮುಚ್ಚುವಷ್ಟು ಮುದ್ರೆ ಇರಬಾರ್ದು, ಕೆನ್ನೆಯನ್ನು ಪೂರ್ತಿ ಆವರಿಸುವಷ್ಟು ಮುದ್ರೆ ಇರಬಾರ್ದು. ಆದರೆ ಒಟ್ಟು ಕಲಾವಿದನಲ್ಲಿ ಅದೊಂದು ಹೆಣ್ಣು ಅನ್ನೋ ಪ್ರಜ್ಞೆ ಇರಬೇಕು. ದೇವಿಯ ವೇಷ ಸನ್ನಿವೇಶ ಆರಂಭವಾಗಿ ಮುಗಿಸುವಲ್ಲಿಯವರೆಗೆ ಅದೊಂದು ಹೆಣ್ಣಿನ ಸ್ವರೂಪ. ಆ ಹೆಣ್ತನವನ್ನು ಹೆಣ್ಣಾಗಿ ಕಾಣಿಸಬೇಕು. ಪುರುಷ ವೇಷದ ಆವೇಶ ಅಲ್ಲಿ ಕೂಡುದು. ಸ್ತ್ರೀ ವೇಷ ಸಹಜವಾಗಿ ಹೇಗಿರ್ತದೆ, ಒಂದು ಸ್ವಲ್ಪ ಭಿನ್ನತೆಯಿಂದ ಆ ದೇವಿಯ ಚಿತ್ರಣಕ್ಕೆ ಒಪ್ಪುವ ಹಾಗೆ, ಸೌಮ್ಯತೆಯ ದಾರಿಯನ್ನು ದಾಟಿ ಆ ದೇವಿಯ ಸ್ವರೂಪವನ್ನು ಅದಕ್ಕೆ ಒಪ್ಪಿಸುವ ಹಾಗೆ ಕಲಾವಿದ ಹೊಂದಿಸಿಕೊಂಡು ನಡೆದರೆ ಖಂಡಿತವಾಗಿ ಆ ಚಿತ್ರಣ ಅದ್ಭುತವಾಗಿ ಮೂಡಿ ಬರ್ತದೆ. ಇನ್ನು ಪರಂಪರೆಗೆ ಕಲಾವಿದನ ನಿಷ್ಠೆ ಈ ಒಂದು ಕೇವಲ ದೇವಿ ಪಾತ್ರ ಚಿತ್ರಣವನ್ನು ಆಧರಿಸಿ ಮಾತ್ರ ನಾನು ಆಡುವುದಲ್ಲ. ಒಬ್ಬ ಸ್ತ್ರೀ ವೇಷಧಾರಿಯಾಗಿ, ಒಬ್ಬ ಕಲಾವಿದನಾಗಿ ಪ್ರತಿಯೊಂದು ಪಾತ್ರದ ಕುರಿತಾದ ಚಿಂತನೆ, ಪಾತ್ರವನ್ನು ಬಿಂಬಿಸುವ ದಾರಿ, ಈ ಕುರಿತಾದ ಪರಿಕಲ್ಪನೆ ಕಲಾವಿದನಿಗೆ ಬೇಕೇ ಬೇಕು. ಒಂದು ಉದಾಹರಣೆ, ಮಾಯಾ ಶೂರ್ಪನಖಿ, ಮಾಯಾ ಹಿಡಿಂಬೆ, ಮಾಯಾ ಪೂತನೆ, 3 ಶೃಂಗಾರವೇ. ಆದರೆ 3 ಪಾತ್ರಕ್ಕೂ ಒಂದೇ ದಾರಿಯಲ್ಲ, 3 ಪಾತ್ರದ ಭಾವ ಒಂದೇ ಅಲ್ಲ. ಮಾಯಾ ಶೂರ್ಪನಖಿಯ ಪಾತ್ರ ರಾಮನನ್ನು ಭೋಗಿಸುವ ಕಾರಣಕ್ಕಾಗಿಯೇ ಕಾಣುವಂಥದ್ದು, ರಾಮ ಬೇಕು ಅನ್ನೋ ಭಾವ. ಅಥವಾ ಕೀರ್ತಿಶೇಷ ಶ್ರೇಣಿಗಳು ಹೇಳಿದ ಹಾಗೆ ಅವರು ಚಂದವಾಗಿ ವಿವರಣೆ ಕೊಡ್ತಾರೆ. ಅವರ ಕಲ್ಪನೆಯಲ್ಲಿ ರಾಮ ದಕ್ಕಿದ್ರೆ ಅಯೋಧ್ಯೆ ಸಮಸ್ತವಾಗಿ ನನಗೆ ಸಿಗ್ತದೆ, ರಾಮನ ಬಲದಿಂದ ರಾವಣನನ್ನು ಮುಗಿಸ್ತೇನೆ, ಲಂಕೆಯು ನನಗೆ ದಕ್ತದೆ ಅಂತ. ಅದೊಂದು ಚಿತ್ರಣ. ಮಾಯಾ ಹಿಡಿಂಬೆ ನಿಷ್ಕಲ್ಮಶವಾದ ಪ್ರೇಮ, ಭೀಮ ಬೇಕು ಅನ್ನುವ ಭಾವ, ಅಲ್ಲಿ ಕಪಟ ಇಲ್ಲ. ಶೂರ್ಪನಖಿಯ ಕಪಟ, ಶೂರ್ಪನಖಿಯ ವಂಚನೆ ಹಿಡಿಂಬೆಯಲ್ಲಿಲ್ಲ. ಇನ್ನು ಪೂತನೆ ಕೃಷ್ಣನನ್ನ ಕಾಮಿಸುವ ದೃಷ್ಟಿಯಿಂದಲೂ ನಿರ್ಧಾರದಿಂದ ಹೊರಟದಲ್ಲ, ಕೃಷ್ಣನನ್ನು ಕೊಂದು ಮುಗಿಸುವುದೇ ತೀರ್ಮಾನ. ಹಾಗಾಗಿ 3 ಪಾತ್ರಕ್ಕೂ ಒಂದೇ ಚಿತ್ರಣ ಅಲ್ಲ, 3 ಪಾತ್ರವು ಬೇರೆ. ಅಭಿಮನ್ಯು ಹೋದ ದಾರಿ ತರಣಿಸೇನನಿಗಲ್ಲ, ಸುಭದ್ರೆಯ ದಾರಿ ಸರಮೆಗಲ್ಲ, ಬಭ್ರುವಾಹನದ ಚಿತ್ರಣ ಸುಧನ್ವನಿಗೆ ಸಲ್ಲ, ಶುಂಭ ರಾವಣ ಹೋದ ನಡೆ ಉಳಿದ ವೇಷಕ್ಕಲ್ಲ, ಯಾಕೆಂದರೆ ಅದು ಕಾಟುವನ್ನ ಅಲ್ಲ. ಹಾಗಾಗಿ ಪ್ರತಿ ವೇಷಕ್ಕೂ ಅದರದ್ದೇ ಆದೊಂದು ಚಿತ್ರಣ ಇದೆ. ಆ ಚಿತ್ರಣವನ್ನು ಹಾಗೇ ನಾವು ಕಾಣಿಸಬೇಕು. ಒಂದು ಚಂದ್ರಮತಿಯನ್ನು ನನ್ನ ಜೀವನದಲ್ಲಿ ಮೊದಲು ಮಾಡುವಾಗ ಒಬ್ಬ ಕಲಾವಿದನಾಗಿ MK ರಮೇಶಾಚಾರ್ಯರು ಇಲ್ಲಿ ಕೂತಿದ್ದಾರೆ. ಮೂಡಬಿದ್ರೆಯಲ್ಲಿ ಒಂದು ತಾಳಮಲ್ಲಿಯ ಕಾರ್ಯಕ್ರಮ ಇತ್ತು, ಅವರು ಇದ್ದಾರನ್ನುವುದನ್ನು ಗಮನಿಸಿ ಅಲ್ಲಿ ಓಡಿ ಹೋಗಿದ್ದೆ. ಹೀಗೀಗೆ ಎಂಕ ದಮ್ಮಯ್ಯ ಒಂಜಿ ಪಂದು ಕೊರಡು ನನ್ನ ಜೀವ ನಡುವುದಿನ ಶುರು ಮಲ್ಪುಣು ಎಂಚ ಮಲ್ಪುಣು ಅಂತ ಹೇಳಬೇಕು, ಹೇಗೆ ಮಾಡೋದು ಅಂತ ಹೇಳಬೇಕು. ಎಂತ ಇಲ್ಲ ಮಗ, ಅದರಲ್ಲಿ ಏನುಂಟು, ತಲೆ ಬಿಸಿ ಮಾಡಲಿಕ್ಕೆ ಏನುಂಟು, ಬಾ ಹೀಗೆ ಕೂತ್ಕೋ ಅಂತ ಹೇಳಿ ದಾರಿ ಹೇಳಿ ಕೊಟ್ರು. ಕೇಳಿ ತಿಳಿದೆ. ಆಮೇಲೆ CD ಹಾಕಿ ಕೋಳಿಯೂರರನ್ನು ನೋಡಿ ಕಲಿತೆ. ಸುನ್ನಂಬಳ ವಿಶ್ವೇಶ್ವರ ಭಟ್ರಲ್ಲೇ ಹೋಗಿ ಹೀಗೀಗೆ ಅಂತ ಕೇಳುವಾಗ ಅವರು ಹೇಳಿದ್ದನ್ನು ಗಮನಿಸಿದೆ. ಆಮೇಲೆ ಮಾಡಿದ್ದಕ್ಕೆ ಅದು ಯಶ ಕಾಣಬೇಕು, 10 ಮಂದಿ ಹೊಗಳಬೇಕು ಅನ್ನೋದು ದೃಷ್ಟಿಯಲ್ಲ. ಒಬ್ಬ ಕಲಾವಿದ ಒಂದು ಪಾತ್ರ ಪೋಷಣೆಯನ್ನು ಮಾಡಬೇಕು ಅಂತಾದರೆ ಹಿರಿಯರ ಮಾರ್ಗದರ್ಶನ ಅನಿವಾರ್ಯ, ಅಗತ್ಯ. ಹಿರಿಯರನ್ನು ಯಾವತ್ತೂ ಧಿಕ್ಕರಿಸಲಿಕ್ಕಿಲ್ಲ. ಹಿರಿಯರು ಅವರ ಬದುಕು ಒಂದು ತಪಸ್ಸು, ಅವರ ಕಲಾಯಾನ, ಅವರ ಕಲಾ ಬದುಕು ಒಂದು ತಪಸ್ಸು. ಆ ತಪಸ್ಸಿಗಾಗಿ ಅವರೆಷ್ಟು ಕಷ್ಟಪಟ್ಟಿದ್ದಾರೆ. ಕಲೆಯನ್ನು ಉಳಿಸುವಲ್ಲಿ, ಕಲೆಯನ್ನು ಬೆಳೆಸುವಲ್ಲಿ, ನಮ್ಮ ಹೊಸತನದ ತಲೆಮಾರುಗಳಿಗೆ ಯಾವ ದಾರಿಯನ್ನು ಸುಗಮವಾಗಿ ಒದಗಿಸಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ಅವರು ಅನುಭವಿಸಿದ ಕಷ್ಟ ಪರಂಪರೆಗಳನ್ನು ಗೌರವಿಸಿ, ಅವರನ್ನು ಆಧರಿಸಿ, ಯಾವ ಕಾಲಕ್ಕೂ ಧಿಕ್ಕರಿಸದೆ, ತಿರಸ್ಕರಿಸದೆ ಅದನ್ನು ಒಪ್ಪಿ ನಡೆಯಬೇಕಾದ ಬಾಧ್ಯತೆ ಹೊಸತನದ ತಲೆಮಾರಿಗಿದೆ. ಒಬ್ಬ ಕಲಾವಿದನಾಗಿ ಈಗ ಈ ರೆಡಿಮೇಡ್ ಕಚ್ಚೆ ಏನಿತ್ತು, ನಾನು ಅದನ್ನು ತಪ್ಪು ಅಂತ ಸಾಧಿಸುವುದಲ್ಲ, ಅದನ್ನು ಬಿಟ್ಟು ಬೇರೆ ಮಾಡುವಂಥ ಆಲೋಚನೆ ಬಂತು.
ಪಾತಾಳ ವೆಂಕಟರಮಣ ಭಟ್ರು ಹಾಗೆ ಇದ್ದರು. ಅಂಬನನ ಮನೆಗೆ ಹೋದೆ, ಪಾತಾಳ ವೆಂಕಟರಮಣ ಭಟ್ರಲ್ಲಿ ಸೀರೆಯ ಕಚ್ಚೆ ಹಾಕುವುದು ಹೇಗೆ ಅಂತ ಕೇಳಿ ಕಳಿತೆ. ಆ ಬಳಿಕ ಅದನ್ನು ನಾನು ಪ್ರಯೋಗ ಮಾಡಿದ ಮೇಲೆ ನನ್ನ ಹಾಗೆ ಮನಸ್ಥಿತಿ ಇರುವ ಅನೇಕ ಯುವ ಕಲಾವಿದರು ಅದನ್ನು ಮಾಡಿದರು. ಹೀಗೆ ಕಲೆ ಹಿರಿಯರು ತೋರಿಸಿಕೊಟ್ಟ ದಾರಿಯಲ್ಲಿ ಸಾಗಿ ಬರಲಿ ಅನ್ನುವಂಥ ಒಂದು ಸಂತೋಷದಿಂದ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು ಮಹೇಶ್ ತಾಣೂರವರಿಗೆ. ಸವಿಸ್ತಾರವಾಗಿ ಹೇಳಬಲ್ಲ ಸಾಧ್ಯತೆ ಸಾಮರ್ಥ್ಯ ಉಂಟು, ಅದರ ಸಮಯದ ಮಿತಿ ನಮಗಿರುವುದರಿಂದ ನಿಮ್ಮನ್ನು ತಡೆಯುತ್ತಾ ಇದ್ದೇವೆ. ಗೋಷ್ಠಿಯನ್ನು ಮುಂದುವರಿಸ್ತಾ ನಾನು ಹಿರಿಯರಾದ ಕೊಂಡದಕುಳಿಯವರ ಹತ್ರ ಸಾಗುತ್ತಾ ಇದ್ದೇನೆ. ಭಾರತೀಯ ರಂಗಭೂಮಿಯಲ್ಲಿ ಪ್ರದರ್ಶನ ಕಲೆಗಳನ್ನು ಶಾಸ್ತ್ರೀಯ ಕಲೆಗಳಾಗಿ ಸ್ವೀಕರಿಸಿದರಲ್ಲಿ ಯಕ್ಷಗಾನದ ಹೆಸರಿಲ್ಲ. ನಮ್ಮ ಸರ್ಕಾರದ ಮಿನಿಸ್ಟ್ರಿ ಆಫ್ ಕಲ್ಚರಿಂದ ನಾವೇನನ್ನು ಶಾಸ್ತ್ರೀಯ ಕಲೆಗಳು ಅಂತ ರಂಗಭೂಮಿಯಲ್ಲಿ ಹೇಳ್ತೇವೋ ಅದರಲ್ಲಿರೋದು ಭರತನಾಟ್ಯ, ಕುಚುಪುಡಿ, ಕಥಕ್ಕಲಿ, ಒಡಿಸ್ಸಿ, ಮೋಹಿನಿಯಾಟ್ಟಂ, ಮಣಿಪುರಿ ಮತ್ತು ಅಸ್ಸಾಂನ ಸತ್ರಿಯ, ಈ 8ಗಳು ಮಾತ್ರ. ಇತ್ತೀಚೆಗೆ ಇನ್ನೊಂದು ಚೌ ಈ ಕಲೆಯನ್ನು ಸೇರಿಸಿ 9 ಶಾಸ್ತ್ರೀಯ ಅಂತ ಗುರುತಿಸ್ತಾರೆ. ಇಡೀ ಶಾಸ್ತ್ರೀಯ ಕಲೆಗಳಲ್ಲಿ ಯಕ್ಷಗಾನದ ಹೆಸರಿಲ್ಲ. ಯಕ್ಷಗಾನವನ್ನು ಜನಪದವಾಗಿ ಶುದ್ಧ ಜನಪದ ಕಲೆ ಅಂತ ಭಾರತ ಒಪ್ಪುತ್ತದೆ. ನಾವು ಅದನ್ನು ಶಾಸ್ತ್ರೀಯವಾದ ಜನಪದ ಕಲೆ, ಜಾನಪದೀಯವಾದ ಶಾಸ್ತ್ರೀಯ ಕಲೆ ಅಂತ ಗುರುತಿಸುವ. 2 ಲಕ್ಷಣಗಳು ಉಂಟು ಅಂತ ಸಮನ್ವಯ ಮಾಡುವ. ಹಾಗೆ ಮಾಡಿದರೆ ಜನಪದ ಜನರಿಂದಲೇ ಸ್ವೀಕರಿಸಿ ಜನರಿಂದ ಅಭಿವೃದ್ಧಿ ಹೊಂದಿದ ಜನಾಶ್ರಯದಲ್ಲಿ ಬೆಳೆದ ಕಲೆ. ಆ ನೆಲೆಯಿಂದ ಜನಪದ ಏನನ್ನು ಒಪ್ಪುತ್ತದೋ ಅದನ್ನು ಅಳವಡಿಸಿಕೊಳ್ಳಬೇಕಾದ್ದು ಕಲೆಗೆ ಬದ್ಧತೆ. ಆ ನೆಲೆಯಿಂದ ಆ ದೃಷ್ಟಿಯಿಂದ ಯೋಚಿಸಿದರೆ ನೀವು ವಲಲನ ಪಾತ್ರವನ್ನು ಹೊಸದಾಗಿ ಚಿತ್ರಿಸಿದವರು, ಬೋಳುಮಂಡೆಯನ್ನು ಮಾಡಿ ಶಿಕೆ ಬಿಟ್ಟು ವಲಲನ ಪಾತ್ರಕ್ಕೆ ಒಂದು ಹೊಸ ಚಿತ್ರಣವನ್ನು ಕೊಟ್ಟವರು ನೀವು. ಆ ನೆಲೆಯಿಂದ ನಾನು ಪ್ರಶ್ನಿಸ್ತಾ ಇರುವ ಅಂದರೆ ಮೂಲವಾಗಿ ಒಂದು ಪ್ರಶ್ನೆ ನಿಮಗಿಟ್ಟು ಅದನ್ನು ಆಧಾರದಲ್ಲಿ ನೀವು ಬೆಳೆಸಿ ಅಂತ. ಜನರಿಂದಲೇ ಸ್ವೀಕರಿಸಬೇಕು ಅನ್ನುವಾಗ ಪ್ರೇಕ್ಷಕನೇ ಪ್ರಧಾನ ಸತ್ತು ಆಗುತ್ತದೆ. ಪ್ರೇಕ್ಷಕ ಬಯಸಿದ್ದನ್ನು ಕೊಡಬೇಕಾದ್ದು ಕಲೆಗೆ ಬದ್ಧತೆಯೂ ಆಗುತ್ತದೆ. ಆದ್ದರಿಂದ ಸುಮಾರು 5 ನಿಮಿಷದ ಅವಧಿಯಲ್ಲಿ ನಿಮಗೆ ಸಮಯದ ಮಿತಿಯನ್ನು ಹಾಕ್ತೇವೆ. ಮೊದಲು ಮಾತಾಡಿದವರಿಗೆ ಒಂದು ಪ್ರಯೋಜನ ಸಿಕ್ಕಿದೆ. ಅರ್ಲಿ ಬರ್ಡ್ ಕ್ಯಾಚಸ್ ದ ಬೆನಿಫಿಟ್ ಅಂತ ಒಂದು ಉಂಟು. ಹಾಗಾಗಿ ನೀವು ವಿಷಯವನ್ನು ಪ್ರಸ್ತಾವಿಸಬೇಕು ಅಂತ ಕೇಳ್ತೇನೆ. ನಮಸ್ಕಾರ. ಪರಿಷ್ಕರಣೆ ಬೇರೆ, ಪರಿವರ್ತನೆ ಬೇರೆ. ಈಗ ನಾವು ಪರಿಷ್ಕರಣೆಯನ್ನು ಮಾಡಬೇಕು. ಪರಿಷ್ಕರಣೆಯನ್ನು ಮಾಡುವಾಗ ಮೂಲ ಧಾತುವನ್ನು ನಾವು ಮರೆಯುವಂತಿಲ್ಲ. ಆ ರೀತಿಯಲ್ಲಿ ಪರಿವರ್ತನೆಯನ್ನು ಮಾಡಬೇಕು. ಅದು ಸ್ವೀಕಾರ ಅಂತ ಆಗ್ತದೆ. ಕಲೆ, ಕಲಾವಿದ, ಪ್ರೇಕ್ಷಕ. ಕಲೆ ಎನ್ನುವುದು ಅಮೂರ್ತವಾದದ್ದು. ಅದು ಮೂರ್ತ ಸ್ವರೂಪವನ್ನು ಪಡೆಯುವುದು ಕಲಾವಿದರಿಂದ. ಪ್ರೇಕ್ಷಕ ಹೇಳಿದಾಗ ಕಲಾವಿದ ಕೇಳಬೇಕು, ಕಲಾವಿದ ಮಾಡಿದಾಗ ಪ್ರೇಕ್ಷಕ ನೋಡಬೇಕು. ಇದು ಯಾವಾಗಲೂ ಇರುವಂತಹ ಪ್ರಶ್ನೆ. ನನ್ನ ನೆಲೆಯಲ್ಲಿ ಯೋಚನೆ ಮಾಡಿದರೆ ಪ್ರೇಕ್ಷಕ ಒಂದು ಮಗು ಇದ್ದ ಹಾಗೆ, ಕಲಾವಿದ ತಾಯಿ ಇದ್ದ ಹಾಗೆ. ತಾಯಿ ಏನನ್ನೇ ಕೊಟ್ಟರೂ ಮಗು ಸ್ವೀಕರಿಸ್ತದೆ. ಮತ್ತೆ 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 ಅಂಥದ್ದೇ ಬೇಕು ಅಂತ ಹಠ ಹಿಡಿಯುತ್ತದೆ. ಮಗು ಹಠ ಹಿಡಿದಿದೆ ಅಂತ ತಾಯಿ ಆದವಳು ಅವಳ ಆರೋಗ್ಯ ಕೆಡುವಾಗ ಕೊಡುವುದಲ್ಲ, ಅದು ತಾಯಿಯ ಹೊಣೆಗಾರಿಕೆ. ಮಗುವಿಗೆ ಗೊತ್ತಿರುವುದಿಲ್ಲ, ಹಾಲು ಒಂದೇ, ಆಲ್ಕೋಹಾಲು ಒಂದೇ. ಆದರೆ ತಾಯಿಗೆ ಗೊತ್ತಿರ್ತದೆ, ಮಗುವಿನ ಆರೋಗ್ಯಕ್ಕೆ ಆಲ್ಕೋಹಾಲ್ ಅಲ್ಲ, ಹಾಲನ್ನೇ ಕೊಡಬೇಕು. ಇದು ತಾಯಿಯ ಹೊಣೆ. ಹೀಗೆ ಕಲಾವಿದನ ಹೊಣೆ. ನಾವು ಕಲೆಗೆ ಮಾರಕವಾದದ್ದನ್ನು ಯಾವುದನ್ನೂ ಕೊಡಬಾರದು. ಹಾಗಂತ ಒಂದೇ ರೀತಿ ಪರಂಪರೆಗೆ ಜೋತಿಗೆ ಬಿದ್ದುಕೊಂಡಿರಬೇಕು ಅಂತೇನೂ ಇಲ್ಲ. ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಈಗ ಇಲ್ಲಿದ್ದಾರೆ ದಿಗ್ಗಜರು ತಾಳಮದ್ಲಿಯಲ್ಲಿ, ವಾಸುದೇವರಂಗ ಭಟ್ರು ಹೌದು, ಪವನ್ ಕಿರಣ್ ಕರಣಿಯವರು ಹೌದು. ಒಂದು 100 ಪಾತ್ರವನ್ನು ಹೇಳಿದ್ರೆ ಅದೇ ಪಾತ್ರವನ್ನು ಬೇರೆ ಬೇರೆ ರೀತಿ ಮಾಡ್ತಾರೆ. ಪ್ರಸಂಗದ ಚೌಕಟ್ಟನ್ನು ಬಿಡುವುದಿಲ್ಲ. ಹಾಗೆ ಹೊಸತನ ಇರಬೇಕು. ಹೊಸತು ಮಾಡುವುದು ಬೇರೆ, ಹೊಸತನವನ್ನು ಹೊಂದಿರುವುದು ಬೇರೆ. ಪಾತ್ರದಲ್ಲಿ ಹೊಸತನ ಎನ್ನುವುದು ಬೇಕು. ಆವಾಗ ನಿತ್ಯ ನೂತನವಾಗ್ತದೆ, ಪರಂಪರೆಗೂ ಅಪಚಾರ ಆಗುವುದಿಲ್ಲ. ಪ್ರೇಕ್ಷಕರು ಅದನ್ನು ಒಪ್ತಾರೆ. ಮತ್ತು ಪ್ರೇಕ್ಷಕರು ಹೇಳಿದ್ದನ್ನೆಲ್ಲ ನಾವು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಅಭಿಪ್ರಾಯ. ಒಬ್ಬರಿಗೆ ಹೆಚ್ಚು ಕುಣಿಬೇಕು, ಒಬ್ಬರಿಗೆ ಹೆಚ್ಚು ಹಾಡಬೇಕು, ಆಲಾಪ ಮಾಡಬೇಕು, ಒಬ್ಬರಿಗೆ ಹೆಚ್ಚು ಮಾತಾಡಬೇಕು. ಯಾರಿಗೆ ಯಾವುದು ಅಂತ ಕೊಡುವುದು, ಇದಷ್ಟನ್ನೂ ಸಮನ್ವಯ ಮಾಡಿ ಕೊಡುವುದೇ ಕಲಾವಿದರಿಗೆ ಕರ್ತವ್ಯ. ನಮಸ್ಕಾರ. ಧನ್ಯವಾದಗಳು ಕೊಂಡದಕುಳಿಯವರೇ. ತುಂಬ ಸೂತ್ರವಾಕ್ಯಗಳಲ್ಲಿ, ಬಹಳ ಕಡಿಮೆ ವಾಕ್ಯಗಳಲ್ಲಿ ತುಂಬ ವಿಷಯಗಳನ್ನು ಪ್ರಸ್ತಾಪಿಸಿದ್ದೀರಿ. ಪ್ರಾಯಶಃ ಅನುಸರಣೀಯವಾಗಿ ಇವತ್ತಿನ ಎಲ್ಲ ತಲೆಮಾರಿನ ಕಲಾವಿದರಿಗೆ
ಇದೊಂದು ಆದರ್ಶ ವಾಕ್ಯವಾಗಿ ಕಾಣಿಸಿಕೊಳ್ತದೆ ಅಂತ ಹೇಳ್ತಾ ಅಭಿನಂದಿಸ್ತೇನೆ. ನೆಲ್ಕೋಡ್ ಶಂಕರ ಹೆಗಡೆ ಅವರು ಅನ್ಯ ಕಾರ್ಯಕ್ರಮದ ನಿಮಿತ್ತ ತೆರಳಬೇಕಾದ್ರಿಂದ ಅವರನ್ನು ಗೋಷ್ಠಿಯಿಂದ ಬೀಳ್ಕೊಡುತ್ತಾ ನಾವು ಗೋಷ್ಠಿಯನ್ನು ಮುಂದುವರಿಸ್ತೇವೆ. ಈಗ ಉಪನ್ಯಾಸಕರು ಆಗಿ ಕಟೀಲು ಮೇಳದಲ್ಲಿ ಕಲಾಕೃಷಿಯನ್ನು ನಡೆಸ್ತಾ ಇರೋರು ವಾದಿರಾಜ್ ಕಲ್ಲೂರಾಯ ಅವರು. ಭಾಷಾ ವಿಭಾಗದಲ್ಲಿ ತುಂಬ ಅರ್ಥಧಾರಿಯೂ ಆಗಿ ಒಂದು ಪಾತ್ರಗಳಿಗೆ ಹೊಸ ಅರ್ಥಗಳನ್ನು, ಹೊಸ ರೀತಿಯ ವ್ಯಾಖ್ಯಾನಗಳನ್ನು ಕೊಡ್ತಾ ಬಂದವರು, ಪಾತ್ರಗಳನ್ನು ಹೊಸದಾಗಿ ಚಿತ್ರಿಸ್ತಾ ಬಂದವರು. ಈಗ ಗೋಷ್ಠಿಯ ಮುಂದುವರಿದ ಭಾಗವಾಗಿ ಪ್ರೇಕ್ಷಕ ಬಯಸಿದ್ದೆಲ್ಲವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಕೊಂಡದ್ಕೊಳ್ಳಿಯವರ ಮಾತು ಸತ್ಯ. ತಾಯಿಯಾದವಳು ಮಗುವಿಗೆ ಏನನ್ನು ಫೀಡ್ ಮಾಡ್ತದೋ ಅದನ್ನು ಮಗು ಪಡೀತಾ ಹೋಗುತ್ತದೆ, ನಾವು ಉಣ್ಣಿಸಿದ್ದನ್ನು ಉಣ್ಣುತ್ತದೆ ಅಂತ. ಹಾಲು ಮತ್ತು ಆಲ್ಕೋಹಾಲ್ನ ವ್ಯತ್ಯಾಸ ಗೊತ್ತಿಲ್ಲದೆ ಇರುವ ಮಗುವಿಗೂ ಹಾಲನ್ನೇ ಉಣ್ಣಿಸಬೇಕು ಅನ್ನೋದು ಎಷ್ಟು ಸತ್ಯವೋ, ಹಾಗೇ ಮಗುವಿಗೆ ಕೆಮ್ಮು ಬಂದಾಗ ಆಲ್ಕೋಹಾಲ್ ಇದ್ದ ಕಫ್ ಸಿರಫನ್ನೇ ಕುಡಿಸಬೇಕು ಅನ್ನೋದು ಕೂಡ ಪರಮ ಸತ್ಯ. ಆ ನೆಲೆಯಿಂದ ಯೋಚಿಸಿದರೆ ಯಾವುದು ಎಲ್ಲಿಷ್ಟು ಇರಬೇಕು ಅನ್ನೋದಷ್ಟೇ ಪ್ರಧಾನವಾಗುತ್ತದೆ. ಔಚಿತ್ಯ ಅನ್ನೋದನ್ನು ಅದನ್ನು ನಾವು ಗುರುತಿಸಬಹುದು. ಯಾವುದು ಎಲ್ಲಿ ಹೇಗಿರಬೇಕು ಅಂತ. ಕಂಠದ್ದು ಸೊಂಟಕ್ಕೆ, ಸೊಂಟದ್ದು ಕಂಠಕ್ಕೆ ಆಗದೇ ಇರುವುದೇ ಔಚಿತ್ಯ. ಆ ನೆಲೆಯಿಂದ ಯೋಚಿಸಿದರೆ ಔಚಿತ್ಯ ಪ್ರಜ್ಞೆಯಿಂದ 5 ನಿಮಿಷದ ಅವಧಿಯೊಳಗೆ ಕಲೆ ಮತ್ತು ಪ್ರೇಕ್ಷಕನ ಮಧ್ಯದಲ್ಲಿ ಕಲಾವಿದ ಹೇಗೆ ಔಚಿತ್ಯ ಸಿದ್ಧಿಯನ್ನು ಮಾಡಿಕೊಂಡು ಹೊಸತನವನ್ನೂ ಕೊಡುತ್ತಾ ಪರಂಪರೆಯನ್ನು ಬಿಡದೆ ವರ್ತಿಸಬಹುದು ಅನ್ನುವ ಬಗ್ಗೆ ಒಂದಷ್ಟು. ಸಹೃದಯರಿಗೆ ಸಸ್ನೇಹ ವಂದನೆಗಳು. ನಮಗೆಲ್ಲ ಗೊತ್ತು, ಮನುಷ್ಯ ಮಾತಾಡುವುದಕ್ಕಿಂತ ಮೊದಲು ಹಾಡ್ತಾ ಇದ್ದ, ಬರೆಯುವುದಕ್ಕಿಂತ ಮೊದಲು ಗೀಚುತ್ತಾ ಇದ್ದ, ಚಿತ್ರ ಬಿಡಿಸ್ತಾ ಇದ್ದ. ಅದೇ ರೀತಿಯಾಗಿ ಶಾಸ್ತ್ರಗಳನ್ನು ಓದುವುದಕ್ಕೂ ಮೊದಲು, ಅರ್ಥೈಸಿಕೊಳ್ಳುವುದಕ್ಕೂ ಮೊದಲು ಕಥೆಗಳನ್ನು ಕೇಳ್ತಾ ಇದ್ದ. ಆದ್ದರಿಂದಲೇ ಕಲೆ ಅಂತ ಹೇಳಿದರೆ ಅದು ಪ್ರತಿಯೊಂದು ಮನುಷ್ಯನ ಆತ್ಮಪ್ರಜ್ಞೆ ಇದ್ದ ಹಾಗೆ. ನಮ್ಮ ಆತ್ಮ ಏನು ಹೇಳುತ್ತದೋ ಅದನ್ನು ಕೇಳಿ ತನ್ಮೂಲಕವಾಗಿ ನಾವು ಆರಾಧಿಸಿಕೊಂಡು ಬಂದಂತಹ ಒಂದು ಕಲಾ ಪ್ರಕಾರದಲ್ಲಿ ತೊಡಗಿಸಿಕೊಳ್ಳೇಬೇಕು. ಅದು ಸುಳ್ಳು ಹೇಳುವುದಿಲ್ಲ ಅಂತ. ಕಲಾವಿದ ಪ್ರೇಕ್ಷಕರ ರುಚಿಗೆ ಸರಿಯಾಗಿ ತೊಡಗಿಸಿಕೊಳ್ಳುವುದಕ್ಕಿಂತ ಅವರಲ್ಲಿ ಅಭಿರುಚಿಯನ್ನು ಹೆಚ್ಚಿಸಬೇಕು ಅಂತ. ಭಾಷಾ ವಿಭಾಗದಲ್ಲಿ, ಅಂದರೆ ವಾಚಿಕ ವಿಭಾಗದ್ದು ಮಾತ್ರ ನಾನು ಮಾತಾಡ್ತೇನೆ. ನಾವು ಯಕ್ಷಗಾನವನ್ನು ಕಂಡುಂಡ ಆ ಕ್ಷಣದಿಂದ ವಾಚಿಕ ವಿಭಾಗದಲ್ಲಿ ನಮಗೆ ಯಕ್ಷಗಾನದಲ್ಲಿ ಶ್ರೇಷ್ಠರಾಗಿ ಕಂಡವರು ಅನೇಕರು. ಈ ಔಚಿತ್ಯ ಪ್ರಜ್ಞೆ ಇಟ್ಟುಕೊಂಡು ಮಾತಾಡೋದು. ಈಗ ವಿಶ್ವಾಮಿತ್ರ ಮೇನಕೆಯನ್ನು ಕಂಡಾಗ ಆ ಮೇನಕೆಯನ್ನು ಬೇರೆ 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 ರೀತಿಯಲ್ಲಿ ವರ್ಣಿಸಿದರು. ಆಗನ ಒಂದು ಪ್ರೇಕ್ಷಕ ವರ್ಗಕ್ಕೆ ಅದು ರಂಜನೀಯವಾಗಿ ಕಾಣ್ತಾ ಇತ್ತೆ ಏನೋ. ಆದರೆ ಸೂರ್ಯಕುಮಾರ ಗೋವಿಂದ ಭಟ್ರು, ವಿಶ್ವಣ್ಣ, ವಾಸುದೇವ ರಂಗಭಟ್ರು, ವಿಶ್ವಾಮಿತ್ರ ಮೇನಕೆಯಲ್ಲಿ ತನ್ನ ಮನದ ಭಾವವನ್ನು ಹೇಳಿಕೊಳ್ಳುವಂಥ ಸಂದರ್ಭದಲ್ಲಿ ಆ ಭಾವಕ್ಕೆ ಒಂದಿಷ್ಟು ಅಶ್ಲೀಲದ ಸ್ಪರ್ಶವನ್ನು ಕೊಡದೆ, ಏನು ಮಾತಾಡಿದರೂ ಆಗ್ತದೆ ಎನ್ನುವುದನ್ನು ತೋರಿಸಿಕೊಳ್ಳದೆ 2 ವಾಕ್ಯ ಹೇಳ್ತೇನೆ ನೋಡಿ. ಗೋವಿಂದ ಭಟ್ರು ಹೇಳಿದರು, ನಿನ್ನನ್ನು ನೋಡಿದೊಡನೆಯೇ ನನ್ನ ಚಿತ್ತದ ಹುತ್ತದಲ್ಲಿ ಸುತ್ತು ಹಾಕಿ ಬಿಟ್ಟಿದ್ದ ಇಚ್ಛೆಯ ಹಾವು ಹೆಡೆ ಎತ್ತಿ ಪೂತ್ಕರಿಸಲಾರಂಭಿಸಿತು. ಆ ಸಂದರ್ಭದಲ್ಲಿ ಅವರು ಬಳಸಿದಂತಹ ಭಾಷೆ ಎಷ್ಟು ಔಚಿತ್ಯಪೂರ್ಣವಾಗಿತ್ತು ಅಂತ. ವಾಸುದೇವ ರಂಗಣ್ಣಂದು ಒಂದು 100-150 ಹೇಳಿಯೇನು ನಾನು. ಲಜ್ಜೆ ತೆರೆಸರಿಸು, ಹೆಜ್ಜೆ ಒಳಗಿರಿಸು ಹೇಳಿದರು. ಸಮಯವೂ ಆಗಿತ್ತು ಆ ಪ್ರಸಂಗದಲ್ಲಿ. ಅಷ್ಟೊತ್ತಿಗೆ ಆಗಿ ಔಚಿತ್ಯಪೂರ್ಣವಾಗಿ ಭಾಷೆಯ ಪ್ರಯೋಗ ಮಾಡುವುದು ಯಕ್ಷಗಾನ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್, ವಾಟ್ಸಪ್ ವೇದಿಕೆಗಳಾಗಿರುವಾಗ, ಅದೇ ಪರದೆಗಳಾಗಿರುವಾಗ ನಾವು ಮಾತಾಡುವಂತಹ ಪ್ರತಿಯೊಂದು ಅಕ್ಷರವೂ ಕೂಡ ನೋಡಿ, ಅದನ್ನು ವರ್ಣಮಾಲೆ ಅಂತ ಹೇಳೋದು. ಒಂದೊಂದು ವರ್ಣ, ಈ ವರ್ಣ ಅಂತ ಹೇಳುವುದೇ ಭಗವಂತನನ್ನು ವರ್ಣಿಸುವುದಕ್ಕೆ ಅಥವಾ ಭಗವತ್ ಸದೃಶವಾದಂಥ ಯಾವುದನ್ನಾದರೂ ವರ್ಣಿಸುವುದಕ್ಕಿರುವುದು. ಅದನ್ನು ಬೇಕಾಬಿಟ್ಟಿಯಾಗಿ ನಾವು ಪ್ರಯೋಗ ಮಾಡುವ ಹಾಗಿಲ್ಲ. ಅಕ್ಷರಗಳನ್ನಾಗಲಿ ಭಾಷೆಗಳನ್ನಾಗಿ ಬೇಕಾಬಿಟ್ಟಿಯಾಗಿ ನಾವು ಪ್ರಯೋಗಿಸಿದೆವು ಅಂತಾದರೆ ಅದು ಭಗವಂತನಿಗೆ ಮಾಡುವಂತಹ ದ್ರೋಹ. ಆದ್ದರಿಂದಲೇ ರಂಗಕ್ಕೆ ಎಷ್ಟು ಬೇಕು, ಪುಣ್ಯ ನದಿ ಅಪ್ಪೆ ತಾಯೇ ಅಂತ ಒಂದು ವಾಕ್ಯ ಇದ್ದರೆ, ಪುಣ್ಯ ನದಿ ಅಪ್ಪೆ ತಾಯೇ ಅಪ್ಪೆ ತಾಯೇ ಅಂತ ಭಾಗವತ ಹಾಡಿದರೆ ಆ ಪ್ರಸಂಗದ ಭಾವಕ್ಕಿರುವಂಥ ಔಚಿತ್ಯ ಎಲ್ಲಿ ಹೋಯಿತು?
ಆದ್ದರಿಂದಲೇ ಭಾಗವತನಾದವನು ಹಾಡುವಾಗ ನಾನೊಂದು ಶತಮಾನಗಳ ಸಂಸ್ಕೃತಿಗೆ ಧ್ವನಿಯಾಗುತ್ತಾ ಇದ್ದೇನೆ ಎನ್ನುವಂತಹ ಔಚಿತ್ಯ ಪ್ರಜ್ಞೆ ಅವನಲ್ಲಿರಬೇಕು. ಪಾತ್ರಧಾರಿ ತೊಡಗಿಸಿಕೊಳ್ಳುವಾಗಲೂ ಕೂಡ ವಾಸುದೇವರಂಗಣ್ಣರ ಅವರ ಹನುಮಗಿರಿ ಮೇಳದ ಒಮ್ಮೆ ದೇವಿ ಮಾತ್ಮೆ ಸಿಕ್ಕಿದರೆ ಯಾವತ್ತಾದರೂ ನೋಡಿ, ಅವರೊಂದು ವಿಷ್ಣು ಪಾತ್ರ ಮಾಡಿ ಕೊನೆಗೆ ಒಂದು ಅಭಯ ಕೊಡ್ತಾರೆ ಮಧುಕೈಟಭರಿಗೆ. ವೆರಿ ರ್ಯಾರ್ ಅದು. ಬಹುಶಃ ಅವರು ಒಮ್ಮೆ ಹೇಳಿದ್ದು, ನಾನು ಅದನ್ನು ತುಂಬ ಸರಿ ಹೇಳಿದೆ. ಮತ್ತೆ ಮಧು ಮತ್ತು ಕೈಟಭರಿಗೆ ಯಾವ ಗುಣ ಮೇದಿನಿ ನಿರ್ಮಾಣಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳ್ತಾರೆ ಅವರು. ಅದು ಔಚಿತ್ಯ ಅಂತ. ನಾನು ನೀನು ಮೃದು ಶರೀರಿ, ನೀನು ಕಠಿಣ ಶರೀರಿ ಅಷ್ಟಕ್ಕೆ ಸೀಮಿತಗೊಳಿಸಲಿಲ್ಲ ಅವರು. ಸೊ ಹೀಗೊಂದು ಯೋಚನೆಯನ್ನು ಮಾಡುತ್ತಾ ಇಲ್ಲಿ ಪ್ರೇಕ್ಷಕನಾದವನು ಕೇವಲ ತನ್ನ ಸಮಯವನ್ನು ಕೊಡುವುದಲ್ಲ ಕಲೆಯನ್ನು ವೀಕ್ಷಿಸುವುದಕ್ಕೆ, ತನ್ನ ಮನಸ್ಸನ್ನು ಕೊಟ್ಟಿರ್ತಾನೆ ಕಲಾವಿದನಿಗೆ. ಅವನ ನಿರಾಶೆಯ ಭಾವಗಳಿಗೆ ನಾವು ಧ್ವನಿಯಾಗಬೇಕು. ಅವನ ಹೃದಯದ ಭಾವಭ್ರೂಣಗಳು ಏನನ್ನು ಉಸಿರಾಡ್ತಾ ಉಂಟೋ ಅದನ್ನು ನಾವು ಗ್ರಹಿಸಬೇಕು. ಅದಕ್ಕೆ ಸರಿಯಾಗಿ ಕೊಡುವಂತಹ ಔಚಿತ್ಯ ಪ್ರಜ್ಞೆ ಉಳ್ಳವರಾಗಿ ತೊಡಗಿಸಿಕೊಳ್ಳಬೇಕು. ಪರಂಪರೆ ಅಂದರೆ ಜಡತ್ವ ಅಲ್ಲ. ಬೇರುಗಳನ್ನು ಕತ್ತರಿಸಿಕೊಂಡಂತಹ ಮರ ಎಷ್ಟು ಸಮಯ ಉಳಿದೀತು ಮತ್ತು ಯಾವ ಹೂ ಕೊಟ್ಟೀತು ಅದು ನಾವೇ ಯೋಚನೆ ಮಾಡಬೇಕು. ಇನ್ನೊಂದು ಔಚಿತ್ಯ ನಾವು ಗಮನಿಸಬೇಕಾದದ್ದು, ನಾವು ಮಾತಾಡುವಾಗ ರಂಗಸ್ಥಳದಲ್ಲಿರುವಂಥ ಧ್ವನಿವರ್ಧಕದ ಬಳಕೆಯು ಕೂಡ ಆ ಔಚಿತ್ಯವನ್ನು ನಾವು ಅದೆಲ್ಲಿ ಪ್ರಸ್ತುತ ಗೊತ್ತಿಲ್ಲ, ಹೇಳಬೇಕು ಅಂತಲೇ ಹೇಳಿದೆ ಅಷ್ಟೇ. ಹಿಮ್ಮೇಳದವರ ಧ್ವನಿ ಪರಿಣಾಮಕಾರಿಯಾಗಿ ಮಾತನಾಡುವುದಕ್ಕೆ ತೊಡಕಾಗಕೂಡದು. ಈ ಔಚಿತ್ಯ ಪ್ರಜ್ಞೆಯನ್ನು ಕಲಾವಿದ ಬೆಳೆಸ್ಕೊಳ್ಬೇಕು ಅಂತ ಹೇಳುತ್ತಾ, ಈ ಕಲೆ, ಕಲಾವಿದ, ಪ್ರೇಕ್ಷಕ, ಪರಂಪರೆ ಇದು ಒಂದೇ ವೃತ್ತದ 4 ಬಿಂದುಗಳು. ಕಲೆ, ಕಲಾವಿದ ಮತ್ತು ಪ್ರೇಕ್ಷಕರ ಅದೊಂದು ತ್ರಿವೇಣಿ ಸಂಗಮ ಇದ್ದ ಹಾಗೆ. ಪರಸ್ಪರ ಸಮನ್ವಯತೆಯಲ್ಲಿ ತೊಡಗಿಸಿಕೊಂಡ್ರೆ ಮಾತ್ರವೇ ರಂಗದಲ್ಲಿ ಯಾವ ಪ್ರದರ್ಶನವನ್ನು ನಾವು ಕೊಡ್ತೇವೋ ಅದಷ್ಟೂ ಭಾವಗಳು ಪ್ರೇಕ್ಷಕ ಪ್ರಭುವಿನ ಹೃದಯವನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತದೆ. ಮನೆಗೆ ಹೋಗುವಂಥ ಸಂದರ್ಭದಲ್ಲಿ, ಪ್ರದರ್ಶನ ಮುಗಿಸಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಏನನ್ನಾದರೂ ಒಂದು ವಿಷಯವನ್ನು ಅವ ನೆನಪಿಟ್ಟುಕೊಂಡು ಹೋದುವಂತಾಗಬೇಕು. ನಾವು ಮಾತಾಡಿದ ಯಾವುದಾದ್ರೂ ಒಂದು ವಿಷಯ ಅವನ ಜೀವನಕ್ಕೆ ಅವ ಹೊಂದಿಸಿಕೊಂಡು, ಹೌದಲ್ವಾ ನಾನು ಹೀಗೆ ಮಾಡಬಾರ್ದಿತ್ತಲ್ವ, ನನ್ನ ಜೀವನದಲ್ಲಿ ಇದನ್ನು ಪರಿವರ್ತನೆ ಮಾಡಿಕೊಳ್ತೇನೆ ಅಂತ ಅವ ನಿರ್ಧರಿಸಿ ಹೋದಂತಾದರೆ ನಮ್ಮ ಕಲಾ ಪ್ರದರ್ಶನಕ್ಕೆ ಒಂದು ಅರ್ಥ ಬರ್ತದೆ, ಮೌಲ್ಯ ಬರ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕಲಾವಿದರು ಈ ಕಲೆ ನನ್ನ ಆತ್ಮದ ಭಾಷೆ ಎನ್ನುವ ಹಾಗೆ ತಿಳಿದುಕೊಂಡು ನಾವು ಆ ಪರಂಪರೆಯನ್ನು ಒಪ್ಪಿಕೊಳ್ಬೇಕು. ಅದೊಂದು ಜನಾಂಗದ ಆತ್ಮಸ್ಮೃತಿ ಎನ್ನುವ ಹಾಗೆ ಒಪ್ಪಿಕೊಂಡು ನಡೆಯೋಣ ಅಂತ ಹೇಳ್ತಾ ನಮಸ್ಕಾರ. ಧನ್ಯವಾದಗಳು ವಾದಿರಾಜ್ ಕಲವರಾಯರಿಗೆ. ಔಚಿತ್ಯದ ಪ್ರಜ್ಞೆಯನ್ನು ಮಾತಾಡ್ತಾ ವಾಚಿಕ ವಿಭಾಗದ ಪ್ರಸ್ತುತಿಯನ್ನು ಮಾಡಿದರು. ಹೊಸತನಗಳ ಭರಾಟೆಯಲ್ಲಿ ಮೂಗಿಗಿಂತ ಮೂಗುತಿ ಭಾರ ಆದ ಹಾಗೆ ಕೆಲವೊಮ್ಮೆ ಮೂಲಸತ್ವಕ್ಕಿಂತ ತುಂಬ ವಿಭಿನ್ನವಾದ ಆಯಾಮಗಳು ಕಾಣಿಸಿಕೊಂಡು ಕಲೆಯ ಔಚಿತ್ಯ ತುಂಬ ಮರೆಯಾಗುತ್ತಾ ಇರುವುದನ್ನು ನಾವು ಕಾಣುತ್ತೇವೆ. ಹೊಸತನವನ್ನು ಆಕ್ಷೇಪಿಸುವುದಲ್ಲ, ಹೊಸತನಕ್ಕೂ ಒಂದು ಔಚಿತ್ಯದ ಮಿತಿ ಉಂಟು. ಹಳೆತನವನ್ನೇ ಪುರಸ್ಕರಿಸಬೇಕು ಅಂತಲ್ಲ, ಹಳೆತನದಲ್ಲಿಯೂ ಔಚಿತ್ಯ ಇಲ್ಲದೆ ಇದನ್ನು ಬಿಡಬಹುದು ಎನ್ನುವುದು ಒಂದು ಸಮನ್ವಯಕವಾದಂಥ ಒಂದು ಅಂಶ. ಆ ನೆಲೆಯನ್ನಿಟ್ಟುಕೊಂಡು ಇವತ್ತು ಹೊಸತನಗಳ ಭರಾಟೆಯಲ್ಲಿ ನಾವು ಪ್ರಧಾನವಾಗಿ ಒಂದು ಆಕ್ಷೇಪ ಅಥವಾ ಪ್ರಧಾನವಾಗಿ ಒಂದು ಕಲೆ, ಕಲಾವಿದ, ಪ್ರೇಕ್ಷಕ ಅಂತ ಹೇಳುವಾಗ ಕಲಾವಿದ ಮಾಡಬೇಕಾದ ಬದ್ಧತೆ ಬರುವುದು ಪ್ರಸಂಗದಿಂದಾಗಿ. ಆ ನೆಲೆಯನ್ನು ನಾವು ಇಟ್ಟುಕೊಂಡು ಯೋಚಿಸಿದರೆ ಪ್ರಸಂಗಕರ್ತನ ಹೊಣೆ ಮತ್ತು ಪ್ರಸಂಗಕರ್ತನ ಜವಾಬ್ದಾರಿ ಬಹಳ ದೊಡ್ಡದಾಗಿರ್ತದೆ. ಅಥವಾ ಪ್ರಸಂಗಕರ್ತನಿಗೆ ಕಲೆಯ ಮೂಲಸತ್ವದ ಆಶಯ ಮತ್ತು ಅದರ ಔಚಿತ್ಯದ ಅರಿವಿಲ್ಲದೆ ಇದ್ದರೆ ಅವ ನಿರ್ಮಿಸುವ, ಸೃಜಿಸುವ ಪ್ರಸಂಗಗಳಲ್ಲಿ ಪರಂಪರೆ ಅಥವಾ ಸತ್ವ ಅಥವಾ ನಾವು ಗುರುತಿಸಬೇಕಾದ ಕಲೆಯ ಔಚಿತ್ಯ ಮರೆಯಾಗುವ ಸಾಧ್ಯತೆಗಳು ಹೆಚ್ಚು. ಆ ನೆಲೆಯಿಂದ ಈ ಕಾಲದ ಯುವ ತಲೆಮಾರಿನ ಪ್ರಸಂಗಕರ್ತರಾಗಿ ಕಾಣಿಸಿಕೊಳ್ತಾ ಇರುವವರು ಈ ಆಶಯವನ್ನು ಇರಿಸಿಕೊಂಡು ಈ ಗೋಷ್ಠಿಯನ್ನು ಮುನ್ನಡೆಸಬೇಕು ಅಂತ ನಂದೀಶ್ ಶೆಟ್ಟಿ ಬಿಲ್ಲಾಡಿಯವರಲ್ಲಿ ಕೇಳಿಕೊಳ್ತೇನೆ. ಯಕ್ಷಗಾನ ಕಲಾರಂಗ ನೆರೆದಿರುವಂಥ ಯಜಮಾನರು ಜೊತೆಗೆ ಸೇರಿರುವಂಥ ಎಲ್ಲ ಹಿರಿಯ ಕಿರಿಯ ಕಲಾವಿದರಿಗೆ ನನ್ನ ನಮಸ್ಕಾರ. ಭೂಮಿ ಮೇಲೆ ಯಾವುದೇ ಕಲೆ ಆಗಿರಬಹುದು, ಸಂಸ್ಕೃತಿ ಆಗಿರಬಹುದು, ಅದು ಕೇವಲ ಒಂದು ಪುಸ್ತಕದಲ್ಲೋ ಅಥವಾ ಎಲ್ಲೋ ಒಂದು ಬರ ರೀತಿಯಲ್ಲಿದ್ದರೆ ಅದನ್ನು ಸಾಕಾಗುವುದಿಲ್ಲ. ಅದನ್ನು ತೆಗೆದುಕೊಂಡು ಹೋಗುವಂತಹ ಕಲಾವಿದರು ಬೇಕು. ಆ ಕಲೆಯನ್ನು ಕೇವಲ ಕಲಾವಿದರು ಬಂದು ಪ್ರದರ್ಶನ ಮಾಡಿದರೆ ಸಾಕಾಗುವುದಿಲ್ಲ. ಆ ಪ್ರದರ್ಶನವನ್ನು ಕಾಣುವಂತಹ ಪ್ರಜ್ಞಾವಂತ
ಪ್ರೇಕ್ಷಕರು ಬೇಕು. ಹಾಗಾಗಿ ಅವರೆಲ್ಲರೂ ಹೇಳಿದಾಗೆ ಕಲೆ ಉಳಿಬೇಕು ಅಂತ ಹೇಳಿದ್ರೆ ಕಲಾವಿದರು ಬೇಕು, ಕಲಾವಿದರು ಬೇಕು ಅಂತ ಹೇಳಿದ್ರೆ ಪ್ರೇಕ್ಷಕರು ಬೇಕು. ಬರೀ ಕೇವಲ ಪ್ರೇಕ್ಷಕರಿದ್ದರೆ ಆಗೋದಿಲ್ಲ, ಅದನ್ನು ಅಂದ ಕಾಣಿಸಿ ಚಂದ ಕಾಣಿಸಿ ಕಾಣುವಂಥ ಕಲಾವಿದರು ಬೇಕು ಅಂತ ಹೇಳ್ತಾ, ಇನ್ನು ಯಕ್ಷಗಾನ ಕಲೆ ಬಗ್ಗೆ ಮಾತನಾಡೋದಾದರೆ, ಯಕ್ಷಗಾನ ಕಲೆಯ ಪರಂಪರೆಯ ಬಗ್ಗೆ ಅಥವಾ ಅದರ ಸಂಪ್ರದಾಯದ ಬಗ್ಗೆ ಮಾತನಾಡುವಷ್ಟು ದೊಡ್ಡವನಲ್ಲ, ಇಲ್ಲೆಲ್ಲರೂ ಹಿರಿಯರಿದ್ದೀರಿ. ಈಗ ಅಂಧಕಾಲದಲ್ಲಿ ಬ್ರಿಟಿಷರು ಬಿಟ್ಟು ಹೋದಂತಹ ಕ್ರಿಕೆಟ್ ಅದೇ ರೀತಿಯಲ್ಲಿ ಉಂಟಾ? ಇಲ್ಲ. ಕ್ರಿಕೆಟ್ ಅನ್ನೋದು ನಿಧಾನವಾಗಿ ಟೆಸ್ಟ್ ಮ್ಯಾಚ್ ಆಗಿ ಬಂತು. ಟೆಸ್ಟ್ ಮ್ಯಾಚ್ ಆದ ನಂತರ ಒನ್ ಡೇ ಬಂತು. ಒನ್ ಡೇ ಆದ ನಂತರ T20 ಬಂತು. T20 ಆದ ನಂತರ 10 ಓವರ್ಸ್ ಕೂಡ ಮ್ಯಾಚ್ ನಡೀತಾ ಉಂಟು. ಆದರೆ ಅದರ ವೈಭವ ಇನ್ನೂ ಮೆರೀತಾ ಉಂಟು. ಹೌದಾ? ಇವತ್ತು ನಾವೆಲ್ಲರೂ ಅದರಲ್ಲೇ ಮುಳುಗಿ ಹೋಗಿದ್ದೇವೆ. ಹಾಗಂತ ಹೇಳಿ ಅದರಲ್ಲಿರುವಂತಹ ರೂಲ್ಸ್, ಪಾಲಿಸೀಸ್ ಎಷ್ಟೋ ಚೇಂಜ್ ಆಗ್ತಾ ಬಂತು. ಹೌದಾ? ನೋ ಬಾಲ್ ಹಾಕಿದರೆ ಫ್ರೀ ಹಿಟ್ ಬಂತು. ಅದನ್ನು ನೋಡುವಂಥ ಜನರು ಇದ್ದಾರೆ, ಅದನ್ನು ಎಂಜಾಯ್ ಮಾಡುವಂಥ ಜನರು ಇದ್ದಾರೆ. ಜನರಿಗೂ ಬೇಕು, ಪ್ರೇಕ್ಷಕರಿಗೂ ಬೇಕು ಅದು. ಅದೇ ರೀತಿಯಲ್ಲಿ ಹಾಗಾದರೆ ಅಲ್ಲಿ ಆಡುವುದನ್ನು ಬದಲಾಯಿಸಿದ್ರಾ? ಇಲ್ಲ. ಈಗಲೂ ಕೂಡ 11 ಜನ, ಬ್ಯಾಟಿಂಗ್, ಬೌಲಿಂಗ್, ಕೀಪಿಂಗ್ ಇದೇ ರೀತಿ ನಡೀತಾ ಉಂಟು. ಅದೇ ರೀತಿಯಲ್ಲಿ ನಾವು ಇವತ್ತಿನ ಯಕ್ಷಗಾನದಲ್ಲಿ ಕೂಡ ಅದೆಷ್ಟೋ ಬದಲಾವಣೆಯನ್ನು ಕಂಡುಕೊಂಡಿದ್ದೇವೆ. ಆ ಬದಲಾವಣೆಗಳು ಮೂಲ ಸ್ವರೂಪಕ್ಕೆ ಚ್ಯುತಿ ಬಾರದಂತೆ ನಾವೆಲ್ಲರೂ, ಪ್ರತಿಯೊಬ್ಬರು ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಇದೆ ಅಂತ ಹೇಳ್ತೇನೆ. ಇನ್ನು ಒಬ್ಬ ಪ್ರಸಂಗಕರ್ತನಾಗಿ ಹೇಳೋದಾದರೆ, ನಾವೊಂದು ಪ್ರಸಂಗ ರಚನೆ ಮಾಡುವಾಗ, ಒಂದು ಸಾಮಾಜಿಕ ಪ್ರಸಂಗ ರಚನೆ ಮಾಡುವಾಗ, ಕಲಾವಿದರು, ಮೇಳದಲ್ಲಿರುವಂಥ ಕಲಾವಿದರು, ಆ ಕಲಾವಿದರ ಕೆಪಾಸಿಟಿ, ಜೊತೆಗೆ ರಾತ್ರಿಯಿಂದ ಬೆಳಗೋರೆಗೂ ಕೂತ್ಕೊಂಡು ನೋಡುವಂಥ ಪ್ರೇಕ್ಷಕರು, ನಿದ್ರೆ ಬಿಟ್ಟು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ನಿದ್ರೆ ಬಿಟ್ಟು ರಾತ್ರಿಯಿಂದ ಬೆಳಗೋರೆಗೂ ನೋಡುವಂಥ ಪ್ರೇಕ್ಷಕರು ಇರ್ತಾರೆ. ಹಾಗಾಗಿ ಅವರಿಗೆ ತಕ್ಕಂತೆ ಬರೆಯುವಾಗ ಒಬ್ಬ ಹೊಕ್ಕಿದಂತಹ ಪಾತ್ರಧಾರಿ ರಾತ್ರಿಯಿಂದ ಬೆಳಗೋರೆಗೂ ಅವನೊಬ್ಬನೇ ಕೂರಿಸ್ಕೊಂಡ್ರೆ ಜನರಿಗೂ ಬೋರು, ಅವನಿಗೂ ಕಷ್ಟ. ಹಾಗಾಗಿ ರಾತ್ರಿ 9 ಹೊಕ್ಕಿದಂಥ ಪಾತ್ರವನ್ನು ಆದಷ್ಟು ಬೇಗ ಮಧ್ಯ ಸಾಯಿಸಬೇಕು, ಏನಾದರೂ ಮಾಡಬೇಕು. ಹೌದಾ? ಹಾಗಾದರೆ ಸಾಯಿಸುವುದು ಹೇಗೆ? ಯಕ್ಷಗಾನ ರಂಗದ ಚೌಕಟ್ಟಿನ ಒಳಗೆ ಅವನನ್ನು ಸಾಯಿಸಬೇಕು. ಹೇಗೋ ಮರೆ ಆಗಿಬಿಟ್ಟ ಅಂತ ಹೇಳಿದ್ರೆ ಪ್ರೇಕ್ಷಕ ಮಾರನೇ ದಿನ ಬೆಳಗ್ಗೆ ಬಂದು ನಮ್ಮನ್ನು ಪ್ರಶ್ನೆ ಮಾಡ್ತಾನೆ, ಅವ ಎಲ್ಲಿ ಹೋದ ಮರೆ ಅಂತ. ಹೌದಾ? ಹಾಗಾಗಿ ನಾವು ಸಾಮಾಜಿಕ ಪ್ರಸಂಗವನ್ನು ಕಟ್ಟಿಕೊಡುವಾಗ ಅದರಲ್ಲೊಂದು ನಾಟ್ಯ ಇರಬೇಕು, ಒಂದು ಸಮೂಹ ನೃತ್ಯ ಇರಬೇಕು, ಒಂದು ಕೋರ್ಟ್ ಸೀನ್ ಇರಬೇಕು. ಹೀಗೆ ಅದನ್ನು ಕಟ್ಟಿಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದ ಪ್ರೇಕ್ಷಕರಿಗೆ ಅದು ಬೇಕು. ಹಾಗಂತ ಹೇಳಿ ಹರಕೆ ಮೇಳಗಳು ಅಥವಾ ಬಯಲಾಟ ಮೇಳಗಳು ಇದನ್ನು ಹೇಗೆ ತರುವುದು ಅಥವಾ ಪ್ರೇಕ್ಷಕರನ್ನು ಹೇಗೆ ಮೆಚ್ಚಿಸುವುದು ಅಂತ ಹೇಳಿದ್ರೆ, ಈಗಾಗಲೇ ಉದಾಹರಣೆಗಳು ಇದೆ ನಮ್ಮಲ್ಲಿ. ಹಳೆಯ ಕಥೆಗಳನ್ನು, ಇರುವಂತಹ ಕಥೆಗಳನ್ನೇ ವಿಭಿನ್ನ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದೇ ದೇವಿ ಮಹಾತ್ಮೆ ಕಥೆ ಆಗಿರ್ಬೋದು, ಅಥವಾ ಅದೇ ರಾಜ ಯಯಾತಿಯ ಕಥೆಗಳಿರ್ಬೋದು, ಅಥವಾ ಬೇರೆ ಬೇರೆ ಕಥೆಗಳನ್ನು ಮೂಲ ಸ್ವರೂಪ ಇದ್ದದ್ದನ್ನೇ ವಿಭಿನ್ನ ರೀತಿಯಲ್ಲಿ ಪ್ರದರ್ಶನ ಪಡಿಸ್ತಾ ಇದ್ದಾರೆ. ಅದರಲ್ಲಿ ಮೇರು ಇವತ್ತು ಅಂತ ಹೇಳಿದರೆ ಶಾಂಭಟ್ರ ಹನುಮಗಿರಿ ಮೇಳ. ಇವತ್ತು ಅದನ್ನು ಉತ್ತಮ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾಕೆ? ಅವರು ಕೊಡುತ್ತಿರುವಂಥದ್ದು ಪೌರಾಣಿಕ ಪ್ರಸಂಗವನ್ನೇ, ಆದರೆ ಅದನ್ನು ಪ್ರಸ್ತುತಪಡಿಸುತ್ತಿರುವಂತಹ ರೀತಿ ಬಹಳ ವಿಭಿನ್ನವಾದದ್ದು. ಹಾಗಾಗಿ ಜನರು ಅಥವಾ ಕಲಾವಿದರು ಪ್ರೇಕ್ಷಕನಿಗೆ ಬೇಕಾದದ್ದನ್ನು ಕೊಡಬೇಕು. ಹಾಗಂತ ರಾತ್ರಿ ಇಡೀ ಇವತ್ತಿನ ಕಾಲದ ಆಟಗಳಿಲ್ಲ. ಎಷ್ಟೋ ಸಾಧಾರಣ 80% ಮೇಳಗಳು ಎಲ್ಲವೂ ಕಾಲಮಿತಿಗೆ ಹೋಗಿದೆ. ಇರುವಂಥ 4-5 ತಾಸಿನಲ್ಲಿ ಕಲಾವಿದರಿಗೆ ತಕ್ಕಂತೆ, ಅವನಿಗೆ ಬೇಕಾಗಿರೋದು ತಕ್ಕಂತೆ, ಮೂಲ ಸ್ವರೂಪಕ್ಕೆ ಧಕ್ಕೆ ಬಾರದೆ ಕಲಾವಿದರು, ಮೇಳದ ಯಜಮಾನರುಗಳು, ಪ್ರಸಂಗಕರ್ತರು ಪ್ರತಿಯೊಬ್ಬರೂ ಅದರ ಜವಾಬ್ದಾರಿಯನ್ನು ತಲೆಯಲ್ಲಿ ಇಟ್ಟುಕೊಂಡು ನಾವು ಅದನ್ನು ನಡೆಸ್ಕೊಂಡು ಹೋಗಬೇಕು. ಪ್ರೇಕ್ಷಕರು ಕೂಡ, ಪ್ರೇಕ್ಷಕರಲ್ಲಿ ವಿವಿಧ ರೀತಿಯಾದಂಥ ಪ್ರೇಕ್ಷಕರು ಬಂದಿದ್ದಾರೆ. ಹೌದು, ಕೆಲವರಿಗೆ ಸಂಪ್ರದಾಯ ಬೇಕು. ಹಾಗಂತ ಹೇಳಿ ರಾತ್ರಿಯಿಂದ ಬೆಳಗುವರೆಗೂ ಕೇವಲ ಸಂಪ್ರದಾಯಬದ್ಧವಾದಂಥ ಚಾಲು ಕುಣಿತ, ಯುದ್ಧ ಕುಣಿತವೇ ಮಾಡ್ತಾ ಹಾಕಿದ್ರೆ ಸಾಕಾಗ್ತದಾ? ಖಂಡಿತವಾಗಿಯೂ ಇಲ್ಲ. ಕೆಲವರು ಕೇವಲ ದೇವಿ ಮಹಾತ್ಮೆ ನೋಡುವಂಥ ಪ್ರೇಕ್ಷಕರೇ ಇದ್ದಾರೆ. ಅವರಿಗೆ ದೇವಿ ಮಹಾತ್ಮೆ ಅಂದರೆ ಆಯಿತು, ಇಲ್ಲಿಂದ ಕಟೀಲಿಗೆ ಹೋಗ್ತಾರೆ, ಎಷ್ಟು ದೂರ ಬೇಕಾದ್ರೂ ಹೋಗ್ತಾರೆ, ಹೋಗಿ ನೋಡಿ ಬರ್ತಾರೆ. ಅದೇ ರೀತಿಯಲ್ಲಿ ಕೆಲವರಿಗೆ ಅಣಿಕಟ್ಟಿರುವಂಥ ಮೇಳಗಳೇ ಬೇಕು, ಕೇವಲ ಅಣಿವೇಶವನ್ನು ನೋಡಲಿಕ್ಕೆ ಬರ್ತಾರೆ. ಇನ್ನು ಕೆಲವರು ಕೇವಲ ಬಯಲಾಟಗಳು, ಇನ್ನು ಕೆಲವರು ಕೇವಲ ಡೇರೆ ಮೇಳದು ಆ ರೀತಿಯಾದಂತಹ ಗಿಮ್ಮಿಕ್ಗಳನ್ನು ಇಷ್ಟಪಡುವಂಥ ಪ್ರೇಕ್ಷಕರು ಇದ್ದಾರೆ. ಹಾಗಂತ ಹೇಳಿ ಇನ್ನು ಕೆಲವು ಪ್ರೇಕ್ಷಕರ ಬಗ್ಗೆ ಹೇಳಲೇಬೇಕು ನಾನು. ಅವರು ಫೇಸ್ಬುಕ್, ವಾಟ್ಸಪ್ನಲ್ಲೇ ಹುಟ್ಟಿ ಎಲ್ಲೂ ಒಂದು ಯಕ್ಷಗಾನ ನೋಡ್ಲಿಕ್ಕೆ ಬರುವುದಿಲ್ಲ, ಎಲ್ಲೂ ಒಂದು ವೇಷ ಕಟ್ಟಲಿಕ್ಕೂ ಬರುವುದಿಲ್ಲ, ಎಲ್ಲೂ ಒಂದು ಸಂಘಟನೆ ಮಾಡಲಿಕ್ಕೂ ಬರುವುದಿಲ್ಲ. ಅಲ್ಲೇ ಕೂತ್ಕೊಂಡು ಅಲ್ಲೇ ಬರೆದು ಅಲ್ಲೇ ಕಮೆಂಟ್ಸನ್ನು ಎಂಜಾಯ್ ಮಾಡ್ಕೊಂಡಿರುವಂಥ ಪ್ರೇಕ್ಷಕರು ವಿಭಾಗವೂ ಕೂಡ ಇದೆ. ಹಾಗಾಗಿ ಇದೆಲ್ಲವನ್ನ
ಮನದಲ್ಲಿ ಇಟ್ಕೊಳ್ಬೇಕು, ನಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ, ಐರ್ಲ್ಯಾಂಡ್ ಎನ್ನುವಂತಹ ದೇಶದಲ್ಲಿ ಅವರ ಮಾತೃಭಾಷೆ ಐರಿಷ್. ಇವತ್ತು ಹೋಗಿ ನಾವು ಗೂಗಲ್ ಟ್ರಾನ್ಸ್ಲೇಟರ್ ಮೂಲಕ ಅವರಲ್ಲಿ ಐರಿಷ್ ಭಾಷೆಯನ್ನು ಮಾತಾಡಿದ್ರೆ ಐರ್ಲ್ಯಾಂಡ್ನವರಿಗೆ ಐರಿಷ್ ಭಾಷೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಅದನ್ನು ಶಾಲೆಯಲ್ಲಿ ಅಳವಡಿಸಲಿಲ್ಲ, ತಾಯಂದಿರಿಗೆ ಬರಲಿಲ್ಲ, ಮಕ್ಕಳಿಗೂ ಬರುವುದಿಲ್ಲ. ಅವರು ಈಗ ಇಂಗ್ಲೀಷನ್ನೇ ಪ್ರಧಾನವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲರೂ ಕಲಾವಿದರು ಕಲೆಯನ್ನು ಉಳಿಸುವಂತಹ ಬೆಳೆಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಅದರ ಮೂಲ ಸ್ವರೂಪಕ್ಕೆ ಚ್ಯುತಿ ಬಾರದಂತೆ ನಾವೆಲ್ಲರೂ ನಡೆದುಕೊಂಡು ಹೋಗ್ತಾ ಇದ್ದೇವೆ. ಅದರ ಅರಿವು ನಮ್ಮೆಲ್ಲ ಪ್ರಾಜ್ಞ ಕಲಾವಿದರಿಗೆ ಇದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಪ್ರಸಂಗಕರ್ತನ ಹೊಣೆ, ಕಲಾವಿದರ ಹೊಣೆಯನ್ನು ವಿಸ್ತರಿಸಿದ್ರಿ. ಧನ್ಯವಾದಗಳನ್ನ ಅರ್ಪಿಸಿಕೊಳ್ತಾ ಗೋಷ್ಠಿಯ ಕೊನೆಯ ಹಂತದತ್ತ ಒಂದು ಎಲ್ಲವನ್ನ ಸಮಷ್ಟಿ ದೃಷ್ಟಿಯಿಂದ ಕಾಣುವ ಹಾಗೆ ನಾವು ಶಿವರಾಮ್ ಕಾರಂತರ ಬಯಲಾಟ ಕೃತಿಯನ್ನು ಓದಿದರೆ ಇವತ್ತು ಕಾಣುವ ಯಕ್ಷಗಾನ ಅದರಲ್ಲಿ ಇಲ್ಲ. ಅದು ಯಕ್ಷಗಾನ ಬೇರೆಯೇ ಆಗಿತ್ತು. ಅವರು ಕೊಡುವ ಸ್ವರೂಪಗಳು, ಅವರ ಕೃತಿಯಲ್ಲಿ ಕೊಟ್ಟ ಫೋಟೋಗಳನ್ನು ನೋಡಿದರೆ ಸಾಲ್ವ ಬಣ್ಣದ ವೇಷಧಾರಿಯಾಗಿದ್ದ ಬಡಗುತಿಟ್ಟಿನಲ್ಲಿ. ಇವತ್ತು ಶೃಂಗಾರ ಸಾಲ್ವ ಯಾರೂ ಬಣ್ಣವನ್ನು ಮಾಡುವ ಕ್ರಮವೇ ಇಲ್ಲ. ಅಂದರೆ ಪರಂಪರೆ ಅಂತ ಗುರುತಿಸಿದ ಪರಂಪರೆಯೇ ಕಾಲಾಂತರದಲ್ಲಿ ಸ್ಥಿತ್ಯಂತರಗಳನ್ನುಗೊಳ್ತಾ ಬದಲಾಗ್ತಾ ಸಾಗುತ್ತಾ ಇದೆ. ಈ ಬದಲಾವಣೆಗಳ ಮಧ್ಯದಲ್ಲಿ ಪ್ರೇಕ್ಷಕನೂ ಕೂಡ ಸಂಸ್ಕಾರವಂತನಾಗಿ ಒಂದು ಪ್ರೇಕ್ಷಕನ ಸಂಸ್ಕಾರವನ್ನು ಎತ್ತರಿಸಬೇಕಾದ ಅನಿವಾರ್ಯತೆಯೂ ನಮಗಿದೆ. ಇದನ್ನು ಯಾವ ಮಾಧ್ಯಮದಿಂದ ಸಾಧಿಸಬಹುದು ಅನ್ನೋದು ದೊಡ್ಡ ಪ್ರಶ್ನೆ. ಇವತ್ತು ಯಾವ ಗೋಷ್ಠಿಗಳು, ಯಾವ ಎಲ್ಲ ಕಡೆಯಲ್ಲಿಯೂ ಕೂಡ ನಾವು ಮಾಡುವ ಚರ್ಚೆಗಳಲ್ಲಿ ಯಕ್ಷಗಾನ ಹೀಗಿರಬೇಕು ಅಂತ ಹೇಳುವವರು ಅನೇಕ ಮಂದಿ ಇದ್ದಾರೆ. ಯಕ್ಷಗಾನವನ್ನು ಹಾಗೆ ಆಗಿಸಬೇಕು ಅಂತ ಪ್ರಯತ್ನಶೀಲರಾದವರು ಯಾರೂ ಇಲ್ಲ. ಯಕ್ಷಗಾನ ಕೇವಲ ಗೋಷ್ಠಿಗಳಿಂದಾಗಲಿ ಅಥವಾ ಚರ್ಚೆಗಳಿಂದಾಗಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಲಾವಿದರೇ ಸಮಾಹಿತರಾದ್ದರಿಂದ ಇದನ್ನು ಅಳವಡಿಸಿಕೊಳ್ಳಬಹುದು ಅನ್ನೋದು ಕಲಾರಂಗದ ಆಶಯ. ಇಲ್ಲಿ ಚರ್ಚೆ ಆದರೆ ಅದು ರಂಗಸ್ಥಳಕ್ಕೆ ಹೋದೀತು ಅನ್ನೋದು ಕಲಾರಂಗದ ಆಶಯ. ಇಲ್ಲದೇ ಇದ್ದರೆ ಈ ಗೋಷ್ಠಿ ಅರ್ಥಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಎಲ್ಲ ವಸ್ತುಸ್ಥಿತಿಗಳನ್ನು ಇರಿಸಿಕೊಂಡು ಕಲೆ, ಕಲಾವಿದ ಮತ್ತು ಪ್ರೇಕ್ಷಕ ಅನ್ನುವನ್ನು ಸಮನ್ವಯ ಸಾಧಿಸುವ ಸಾಧ್ಯತೆಗಳನ್ನು ಒಂದು ಎಲ್ಲರ ಸಾಮೂಹಿಕವಾದ ಒಂದು ಪ್ರಾತಿನಿಧ್ಯ ನೆಲೆಯಲ್ಲಿ ಬಹುಶಃ ವಿದ್ವಾಂಸರಾಗಿ, ಅರ್ಥಧಾರಿಯಾಗಿ, ವೇಷಧಾರಿಯಾಗಿ ಕಾಣಿಸಿಕೊಳ್ತಾ ಇರುವವರು ಯಕ್ಷಗಾನವನ್ನು ಇದಮಿತ್ತಮ್ ಅಂತ ಹೇಳಬಲ್ಲ ಸಾಧ್ಯತೆಯನ್ನು ಹೊಂದಿದವರಾದ್ದರಿಂದ ವಾಸವಿರಂಗ ಭಟ್ರು ಇದನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ತೇನೆ. ಪ್ರೀತೋಸ್ತು ಕೃಷ್ಣ ಪ್ರಭು. ಎಲ್ಲ ಕಲಾವಿದರಿಗೂ, ಕಲಾರಂಗದ ಮಾನ್ಯರಿಗೂ ವಂದನೆಗಳು. ಕೊನೆಯಲ್ಲಿ ಮಾತಾಡ್ತೇನೆ ಎಂಬುದರಿಂದ ನನ್ನಲ್ಲಿ ಇಲ್ಲದ ಒಂದಷ್ಟು ಯೋಗ್ಯತೆಗಳನ್ನು, ಅರ್ಹತೆಗಳನ್ನು ಅವರು ಪಟ್ಟಿ ಮಾಡಿ ಹೇಳಿದ್ದಾರೆ. ಮೊದಲಿಗೆ ಅವರ ಮೇಲಿನ ಪ್ರೀತಿಯಿಂದ, ವಿಶ್ವಾಸದಿಂದ ಅದೆಲ್ಲವನ್ನು ನಿರಾಕರಿಸ್ತೇನೆ. ಇದೊಂದು ತೀರ್ಮಾನ ಹೇಳುವ ಸ್ಥಾನದಲ್ಲಿ ನಾ ಕುಳಿತಿದ್ದೇನೆ ಎಂಬ ಭ್ರಮೆ ಎಲ್ಲ ನನಗಿಲ್ಲ. ನಾನು ಹೇಳಿದ್ದು ತೀರ್ಮಾನ ಆಗಬೇಕಾಗಿಯೂ ಇಲ್ಲ. ಆದರೆ ಕಲಾವಿದರ ಧ್ವನಿ, ಕಲಾರಂಗದ ಕಲಾವಿದರ ಸಮಾವೇಶದಲ್ಲಿ ಕಲೆಯ ವಿವಿಧ ಆಯಾಮಗಳಿಗೆ ಕೇಳಿಸಬೇಕು ಎಂಬ ಆಶಯದಿಂದ ಈ ಗೋಷ್ಠಿಯನ್ನು ಆಯೋಜಿಸಿದ್ದು ಅಂತ ನಾನು ತಿಳಿತೇನೆ. ನನ್ನ ಗ್ರಹಿಕೆಯನ್ನು ನಾನು ಹೇಳ್ತಾ ಇರೋದು. ವಿಮರ್ಶಕರು ಮಾತಾಡೋದು ಕೇಳ್ತದೆ ಸಮೂಹ ಮಾಧ್ಯಮಗಳಲ್ಲಿ, ಪೇಪರಲ್ಲಿ ಎಲ್ಲ. ಕಲಾವಿದರು ವೇದಿಕೆಯಲ್ಲಿ ಮಾತಾಡೋದು ಕೇಳ್ತದೆ. ಸಂಯೋಜಕರ ಮಾತು, ಅವರ ಸಂಯೋಜನೆಯಲ್ಲಿ, ಸಂಯೋಜನೆ ಕುರಿತಾದ ಅವರ ಅಭಿಪ್ರಾಯದಲ್ಲಿ ಇದು ಕೇಳ್ತದೆ. ಪ್ರೇಕ್ಷಕರ ಮಾತು ಕೇಳ್ತದೆ. ಕಲಾವಿದರ ಅಂತರಂಗದ ಮಾತನ್ನು ಕೇಳಿಸುವುದಕ್ಕೆ ಒಂದು ವೇದಿಕೆಯನ್ನು ಮುಕ್ತವಾಗಿಸಿ ಕಲೆ, ಕಲಾವಿದ, ಪ್ರೇಕ್ಷಕ ಸಮನ್ವಯದ ಮಾರ್ಗ ಹೇಗೆ ಅಂತ ನನಗೆ ಅನ್ನಿಸುವುದು, ನಾವೆಲ್ಲ ಮೂಲಭೂತವಾಗಿ ಒಂದು ವಿಷಯವನ್ನು ದೃಢೀಕರಿಸಿಕೊಳ್ಳಬೇಕು. ಕಲೆಯಲ್ಲಿ ಸರ್ವಾಧಿಕಾರಿ ಮನೋವೃತ್ತಿ ಯಾವ ವರ್ಗದಲ್ಲಿದ್ದರೂ ಅದು ಕಲೆಗೆ ಬಾಧಕ. ಈಗ ಕಲಾವಿದರನ್ನೇ ಮೊದಲು ಹೇಳು, ಉಳಿದವರನ್ನು ಹೇಳಿದರೆ ಪಕ್ಕ ಅವರು ಅಗ್ರೆಸಿವ್ ಆಗ್ತಾರೆ. ನನ್ನಿಂದಾಗಿ ಕಲೆ ಅಂತ ಹೇಳಿದರೆ ಅಲ್ಲವೇ ಅಲ್ಲ. ಕಲೆ ತಾನೇ ತಾನಾಗಿ ಸ್ವತಂತ್ರವು ಅಂತ ಕೇಳಿದರೆ ಕಲೆಯೇ ಉತ್ಕೃಷ್ಟ, ಕಲಾವಿದರಲ್ಲ, ಪ್ರೇಕ್ಷಕರಲ್ಲ ಅಂತಂದರೆ ಅದೂ ಅಲ್ಲ, ಪ್ರೇಕ್ಷಕರೂ ಅಲ್ಲ. ಪರಸ್ಪರ ಸಹಕಾರಿ ಮನೋವೃತ್ತಿಯಿಂದ ಕಲೆಯಿಂದ, ಕಲೆಯನ್ನು ಅರಿತು ಕಲಾವಿದರು ರೂಪುಗೊಳ್ಳುತ್ತಾ ಆ ಕಲಾವಿದರನ್ನು ಆಸ್ವಾದಿಸುವುದಕ್ಕೆ ಪ್ರೇಕ್ಷಕರನ್ನೇ ರಹಿತ,
ಸಹಕಾರಿ ತತ್ವದಲ್ಲಿ ಪಾರಸ್ಪರಿಕವಾದ ಸಹಾನುಭೂತಿಯ ಪರಿಶೀಲನೆಯಲ್ಲಿ, ಅನುಮೋದನೆಯಲ್ಲಿ, ಅಂಗೀಕಾರದಲ್ಲಿ ಈ ಕಲಾ ವ್ಯವಹಾರ ಮುಂದುವರಿಯಬೇಕು. ಇದಿಲ್ಲ ಅಂತ ಆಗುವಾಗ ಈ ಸಮನ್ವಯಕ್ಕೆ ಬಾಧೆ ಬರುವುದು. ನಾವೀಗ ಬಾಧೆ ಬಂದದ್ದನ್ನು ಎಲ್ಲೆಲ್ಲಿ ಕಾಣ್ತಾ ಇದ್ದೇವೋ ಅಲ್ಲೆಲ್ಲ ಅದಕ್ಕೆ ಕಾರಣವಾದದ್ದು ಪಾರಸ್ಪರಿಕವಾದ ಸಹಾನುಭೂತಿ ಇಲ್ಲದ ಆಕ್ರೋಶಪರವಾದ ಪ್ರತಿಕ್ರಿಯೆಗಳು. ಈಗ ಕಲಾವಿದ ಏನೋ ಮಾಡಿದ, ಸರಿಯೋ ತಪ್ಪೋ, ಅದು ಯಾಕೆ ಮಾಡಿರಬಹುದು ಎಂಬ ಒಂದು ಆ್ಯಂಗಲಿಂದ ಆಲೋಚನೆ ಮಾಡದೆ ನನಗೆ ಬೇಕಾದ್ದನ್ನು ಮಾಡಲಿಲ್ಲ ಅಂತ ಮಾತ್ರ ಬಂದರೆ ಆಗ ಪ್ರತಿಭಟನೆ, ಆಕ್ರೋಶ, ಅದು ಅತಿರೇಕಕ್ಕೆ ಹೋಗುವುದು, ಇದೆಲ್ಲವೂ ಘಟಿಸ್ತದೆ. ಇದನ್ನು ನಾವು ಪಾರಸ್ಪರಿಕವಾದಂತಹ ಸಹಕಾರ ಸಹಯೋಗಗಳಿಂದಲೇ ಈ ಮೂರೂ ಅಸ್ತಿತ್ವದಲ್ಲಿರುವುದಕ್ಕೆ ಸಾಧ್ಯ ಅಂತ ಒಪ್ಪಿಕೊಂಡು ಇವತ್ತಿನ ಅಭಿಮತವನ್ನು ವ್ಯಕ್ತಪಡಿಸಿದ ಎಲ್ಲ ಕಲಾವಿದರನ್ನು ನಾವು ಗ್ರಹಿಸಿದರೆ, ಮೊದಲಿಗೆ ನೀಲ್ಕೋಡವರು ತೊಡಗಿದರು, ತುಂಬ ಐಡಿಯಲಿಸ್ಟಿಕ್ ಆಗಿ ಮಾತಾಡಿದ್ದಾರೆ, ತುಂಬ ಆದರ್ಶಪರವಾಗಿ ಮಾತಾಡಿದ್ದಾರೆ. ಒಬ್ಬ ಕಲಾವಿದನಿಗೆ ಕಲೆಯ ಕುರಿತಾದ ಗ್ರಹಿಕೆ ಅಷ್ಟು ನಿಖರವಾಗಿ ಸ್ಪಷ್ಟವಾಗಿ ಇದ್ದರೆ ವಿಮರ್ಶಕನಿಗೆ ತುಂಬ ಕೆಲಸ ಬರಲಿಕ್ಕಿಲ್ಲ. ಈಗ ಅವರು ಕಲೆ ಅಂದರೆ ಹೇಗಿರಬೇಕು, ಕಲೆಯ ಕನ್ನಡಿಯೊಳಗೆ ಪ್ರೇಕ್ಷಕತನನ್ನು ತಾನು ಕಂಡುಕೊಳ್ಳಬೇಕು, ಇದನ್ನು ಹೇಳ್ತಾ ಕಲಾ ಸ್ವರೂಪ ವಿವೇಚನೆಯನ್ನು ಮಾಡಿ ಈ ಸಂವಾದಕ್ಕೊಂದು ಅಸ್ಥಿವಾರವನ್ನು, ಅಡಿಪಾಯವನ್ನು ನಿರ್ಮಿಸಿಕೊಟ್ರು. ಅದರಲ್ಲಿ ಮುನ್ನಡೆಯುತ್ತಾ ಬಹುಬೇಡಿಕೆ ಜನಪ್ರಿಯ ಕಲಾವಿದ ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆಯವರು ಮುನ್ನಡೆಸಿದರು. ಪರಿವರ್ತನೆ, ಈಗ ನಾನು ಅದರ ಬಗ್ಗೆ ನಿರ್ಣಯ ಹೇಳ್ತಾ ಇರುವುದಲ್ಲ, ಅದನ್ನು ಆಧರಿಸಿ ನನ್ನ ಅನಿಸಿಕೆಯನ್ನು ಮಾತ್ರ ಹೇಳ್ತಾ ಇರುವುದು. ತುಂಬ ಸಮಸ್ಯೆಗೆ ಕಾರಣ ಏನು ಅಂದರೆ, ಕೀರ್ತಿಶೇಷರಾದ ದೇರಾಜಿಯವರಿಂದ ತೊಡಗಿ, ಕರ್ನಾಟಕ ಮೇಳದವರಿಂದ ತೊಡಗಿ, ಕರ್ನಾಟಕ ಯಕ್ಷಗಾನ ನಾಟಕ ಸಭಾ ಅಂತ ಹೆಸರಿಟ್ಟುಕೊಂಡು ಆಟ ಆಡಿದರು. ಈ ಯಕ್ಷಗಾನದಲ್ಲಿ ನಾಟಕ ಸಭಾ ಅಂತ ಬಂದದ್ದು ಯಾಕೆ ಅಂತ ಪ್ರಾಜ್ಞರಾದವರು ಹೇಳಿದ್ದಾರೆ. ನಾವು ಎಲ್ಲವನ್ನು ಯಕ್ಷಗಾನ ಅಂತಲೇ ಸ್ವೀಕರಿಸಿದರೆ ನಮಗೆ ತುಂಬ ತೊಡಕಾಗ್ತದೆ. ಆದ್ದರಿಂದಲೇ ಆಕ್ರೋಶ ಹುಟ್ಟುವುದು, ಪ್ರತಿಭಟನೆ ಬರುವುದು, ಇದೆಲ್ಲ ಆಗೋದು. ಎಲ್ಲವೂ ಯಕ್ಷಗಾನವೇ ಆಗಬೇಕಾಗಿಲ್ಲ. ನಾನು ಅವರನ್ನು ಮೇಳದಿಂದ ಹತ್ತಿರದಿಂದ ತಿಳಿದದ್ರಿಂದ ಹೇಳ್ತೇನೆ. ಈಗ ನಾವು ಮುಸುಕಿನ ಗುದ್ದಾಟದಲ್ಲೇ ಇದ್ದೇವೆ, ಪ್ರಕಟ ಆಗಿ ಯಾವುದನ್ನು ಹೇಳ್ತಾ ಇಲ್ಲ, ಪ್ರತಿಭಟನೆ ಬಂದದ್ದನ್ನು ಉಲ್ಲೇಖಿಸುವುದಿಲ್ಲ, ಅದಕ್ಕೆ ಬಂದ ಪ್ರತಿಕ್ರಿಯೆಯನ್ನು ಉಲ್ಲೇಖಿಸುವುದಿಲ್ಲ, ಗೋಷ್ಠಿ ಮಾಡಿ ಅಲ್ಲಿಂದ ಅಲ್ಲಿಗೆ ಅಲ್ಲ. ಬಲೆ ತೆಲಿಪುಗ, ಅದರಲ್ಲಿ ಬಂದ ವಿವಾದಗಳು, ಅದು ಎಬ್ಬಿಸಿದಂತಹ ರಾಡಿ, ಇದೆಲ್ಲ ನಮಗೆ ಗೊತ್ತುಂಟು. ಅವರು ಫ್ರಮ್ ದಿ ಡೇ ಬಿಗಿನಿಂಗ್ ಅವರು ಹೇಳ್ತಾ ಇದ್ದಾರೆ ಇದು ಯಕ್ಷಗಾನ ಅಲ್ಲ ಅಂತ, ಅಲ್ವಾ? ಅವ್ರು ಹೇಳಿದ್ದಾರೆ ನನಗೆ ಇದು ಯಕ್ಷಗಾನ ಅಲ್ಲ ನಾವು ಮಾಡುವುದು. ಈಗ ಯಕ್ಷಗಾನ ಅಲ್ಲ ಅಂತ ಅವರು ಹೇಳಿಕೊಂಡು ಮಾಡುವ ಪ್ರಯೋಗವನ್ನು ಯಕ್ಷಗಾನದ ಕಕ್ಷೆಯಲ್ಲಿಟ್ಟುಕೊಂಡು ನಾವು ವಿಮರ್ಶೆ ಮಾಡುವುದಕ್ಕೆ ಹೊರಟು ಅಲ್ಲಿ ಅಸಹ್ಯ ಆಗ್ತಾ ಉಂಟು. ಈಗ ಅದು ಚಾನಲ್ ಅನಿವಾರ್ಯತೆಗೋ, ಅವರ ಹೊಟ್ಟೆಪಾಡಿಗೋ, ಅವರದ್ದಾದಂಥ ಕ್ರಿಯೇಟಿವಿಟಿಗೋ ಅದು ಯಾಕೆ ಇರಲಿ, ಅದನ್ನು ಯಕ್ಷಗಾನ ಅಲ್ಲ ಅಂತ ಅವರು ಬೇರೆ ಇಟ್ಟು ಯಕ್ಷಗಾನದಿಂದ ಪ್ರಭಾವಿತವಾದ ಬೇರೊಂದು ಪ್ರಸ್ತುತಿ ಅಂತ ಅವರು ಹೇಳಿದ ಮೇಲೆ ಅದನ್ನು ನಾವು ಯಕ್ಷಗಾನದ ಕಕ್ಷೆಗೆ ತಗೊಂಡು ಯಾಕೆ ತೊಡಕು ಮಾಡಿಕೊಳ್ಳುವುದು? ಈಗ ನಾವು ಅದನ್ನು ಅದರಷ್ಟಕ್ಕೆ ಯೋಚನೆ ಮಾಡಿ ಶುದ್ಧ ಕ್ಲಾಸಿಕಲ್ ಮ್ಯೂಸಿಕ್ಕನ್ನು ಇಟ್ಟುಕೊಂಡು ರಾಗಾಧಾರಿತವಾಗಿ ಫ್ಯೂಷನ್ ಬಂತು. ಶಾಸ್ತ್ರೀಯ ವಿಮರ್ಶಕರು ಯಾರು ಫ್ಯೂಷನನ್ನು ವಿಮರ್ಶಿಸಲಿಲ್ಲ. ಶಾಸ್ತ್ರೀಯ ಸಂಗೀತ ಫ್ಯೂಷನ್ನಿಂದ ಹಾಳಾಯಿತು. ಫ್ಯೂಷನ್ ಶಾಸ್ತ್ರೀಯ ಸಂಗೀತದ ವೇದಿಕೆಗೆ ಬಂದರೆ ಹಾಳಾಗ್ತದೆ ಅಂದರು. ಶಾಸ್ತ್ರೀಯ ಸಂಗೀತದಿಂದ ಫ್ಯೂಷನ್ ಮ್ಯೂಸಿಕ್ ಬಂದಾಗ ಹಾಳಾಗ್ತದೆ ಅಂತ ಒಬ್ಬೆ ಹಾಕಲಿಲ್ಲ. ಎಲ್ಲೋ ಫಿಲ್ಮ್ ಡ್ಯಾನ್ಸಲ್ಲಿ ಭರತನಾಟ್ಯದ ಅಂಶಗಳೋ ಕಥಕ್ಕಿನ ಅಂಶವೋ ಬಂದಾಗ ಭರತನಾಟ್ಯ ಹಾಳಾಯಿತು, ಕಥಕ ಹಾಳಾಯಿತು ಅಂತ ಯಾರು ಹೇಳಲಿಲ್ಲ. ಫಿಲ್ಮಿನ ಅಂಶಗಳು ಕಥಕ್ಕಿಗೋ ಭರತನಾಟ್ಯಕ್ಕೋ ಬಂದರೆ, ಸಿನಿಮೀಯವಾದರೆ ಆಗ ಹೇಳಿದರು. ಎಲ್ಲ ಮಾಧ್ಯಮಗಳು ಈಗ ನಮ್ಮ ಯಕ್ಷಗಾನದಷ್ಟೋ ಶಾಸ್ತ್ರೀಯ ಕಲೆಗಳಷ್ಟೋ ಅಥವಾ ಶುದ್ಧ ಪಾರಂಪರಿಕವಾದ ಜಾನಪದ ಕಲೆಗಳಷ್ಟೋ ರಿಜಿಡ್ ಆಗಿರುವುದಿಲ್ಲ. ಅದಷ್ಟು ಎಂಥದ್ದು ಬದಲಾವಣೆಗೆ ತೆರೆದುಕೊಳ್ಳದಿರುವುದಿಲ್ಲ. ಟಿ ವಿ ಮಾಧ್ಯಮಗಳಾಗಲಿ ಅಥವಾ ಸಿನಿಮಾ ಇಂಡಸ್ಟ್ರಿ ಆಗಲಿ ಅದು ಬದಲಾವಣೆಗೆ, ಹೊಸತನಕ್ಕೆ ತುಡಿತಾ ಜನರ ಮಧ್ಯದಲ್ಲಿರುವುದು. ಆಗ ಅವರು ಸಿಕ್ಕಿದ್ದನ್ನು ಸೋರ್ಸ್ಗಳಾಗಿ ಬಳಸಿಕೊಳ್ತಾ ಪರಿವರ್ತನೆ ಮಾಡ್ತಾ ಹೊಸತನವನ್ನು ಕೊಡ್ತಾ ಹೋಗ್ತಾರೆ. ಅವರು ಹಾಗೆ ಕೊಡ್ತಾ ಇದ್ದದನ್ನು
ನಾವು ಯಕ್ಷಗಾನ ಹಾಳಾಯಿತು ಅಂತ ಪರಿವರ್ತನೆ ಮಾಡುವಾಗ ಹೇಳುವುದಕ್ಕಿಂತ ನಾವು ನಮ್ಮ ಬೌಂಡ್ರಿಗಳನ್ನು ಕ್ಲಿಯರ್ ಮಾಡಿಕೊಳ್ಳುವುದು ಕಾಲದ ಅಗತ್ಯ ಅಂತ ಕಾಣ್ತದೆ. ಯಾವುದು ಯಕ್ಷಗಾನ, ಯಾವುದು ಯಕ್ಷಗಾನಕ್ಕೆ ಸಂಬಂಧಿಯಾಗಿ ಯಕ್ಷಗಾನಕ್ಕಿಂತ ಹೊರಗೆ ನಿಲ್ಲುವ ಪ್ರಕಾರಗಳು, ಈ ಸ್ಪಷ್ಟತೆ ನಮ್ಮೊಳಗೆ ಮೂಡಿದರೆ ಒಂದಷ್ಟು ಸಂದಿಗ್ಧಗಳು ತಾನಾಗಿ ಪರಿಹಾರ ಆಗುತ್ತದೆ ಅಂತ ಭಾವಿಸ್ತೇನೆ. ವೇಷ ಸ್ವರೂಪದ ಬದಲಾವಣೆಯನ್ನಿಟ್ಟುಕೊಂಡು, ಅದರಲ್ಲೂ ನಿರೂಪಕರಾದ ಪಾವನರು ಸೂಚಿಸಿದ ಹಾಗೆ ಮಹೇಶ್ ಕುಮಾರ್ ಸಾಣೂರವರು ದೇವಿ ಸ್ವರೂಪ, ಇದರ ಪರಿವರ್ತನೆಯಲ್ಲಿ ಅವರ ಚಿಂತನೆಗಳು, ಈಗ ಸಮನ್ವಯ ಸಾಧಿಸುವಲ್ಲಿ ತೊಡಕಾಗಿ ಈ ಬದಲಾವಣೆಗಳಿಗೆ ಆಕ್ಷೇಪ ಯಾಕೆ ಬರ್ತದೆ ಅಂದರೆ, ಬದಲಾವಣೆ ಯಾವ ನೆಲೆಯಿಂದ ಆಗುತ್ತಾ ಉಂಟು ಎಂಬುದರಿಂದ ಬರ್ತದೆ. ಈಗ ಅವರು ಹೇಳಿದರು, ಅವರೊಂದು ಪರಿವರ್ತನೆ ಮಾಡುವಾಗ ಹಿರಿಯರನ್ನು ಹೋಗಿ ಸಂಪರ್ಕಿಸಿ ಪ್ರಾಜ್ಞರ ಅಭಿಪ್ರಾಯ ಕೇಳಿ ಔಚಿತ್ಯ ಪರಾಮರ್ಶೆಯನ್ನು ತನ್ನ ವಿವೇಕದಿಂದ ಮಾಡಿ ಇದನ್ನು ಹೀಗೆ ಗುಣಾತ್ಮಕವಾಗಿ ಪರಿವರ್ತನೆ ಮಾಡಿದರೆ ಪ್ರಭಾವಶಾಲಿ ಆಗಬಹುದು, ಸತ್ವಪೂರ್ಣ ಆಗಬಹುದು ಎಂಬ ಗ್ರಹಿಕೆಯಿಂದ ದೇವಿಯಲ್ಲಿ ಪರಿವರ್ತನೆ ಮಾಡಿ. ಈಗ ಅವರ ಹಾಗೆ ಚಿಂತನಶೀಲರಾದ ಕೆಲವರಾದರೂ ಕಲಾವಿದರು ಈ ಬಗ್ಗೆ ಯೋಚಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಇದು ಕೂಡ ಈಗ ಇಷ್ಟು ಮಾಡಿ ಇಷ್ಟು ಹೇಳಿದ ಮೇಲೂ ಆಕ್ಷೇಪ ಬರಲಿಲ್ವ ಅಂತ ಕೇಳಿದರೆ ಯಾರೋ ಇನ್ನೊಬ್ಬ ಆಕ್ಷೇಪ ಹೇಳ್ತಾನೆ. ಕಾರಣ ಏನು ಅಂದರೆ, ಯಕ್ಷಗಾನಕ್ಕೆ ರೆಗ್ಯುಲೇಟರಿ ಬಾಡಿ ಅಂತಿಲ್ಲ. ಸೆನ್ಸಾರ್ ಬೋರ್ಡ್ ಅಂತ ನಾವು ಏನು ಹೇಳ್ತೇವೆ ಅಂದರೆ, ಸೆನ್ಸಾರ್ ಅಂದರೆ ಪಕ್ಕನೆ ಕಲ್ಪನೆ ಬರುವುದು, ಅಶ್ಲೀಲವಾದದ್ದನ್ನು ಅಸಭ್ಯವಾದದ್ದನ್ನು ನಿಯಂತ್ರಿಸುವ ತೆಗೆದುಹಾಕುವ ಒಂದು ಮಂಡಳಿ ಅಂತ ಮಾತ್ರ. ಈಗ ಯಕ್ಷಗಾನಕ್ಕೆ ಹಿತವಾದದ್ದು ಅಹಿತವಾದದ್ದು ಅಂತ ನಾವು ಯಾವುದನ್ನು ಭಾವಿಸ್ತೇವೆ, ಅದನ್ನು ನಿಯಂತ್ರಿಸುವ ಒಂದು ರೆಗ್ಯುಲೇಟರಿ ಬಾಡಿ ಇಲ್ಲದೆ ಇರುವುದರಿಂದ ಕಲಾವಿದರು ಮೇಳಗಳು ಅವರವರ ಪರಿಮಿತಿಯ ಒಳಗೆ ಅವರವರ ಯೋಚನೆಯಲ್ಲಿ ಪರಿವರ್ತನೆಗಳನ್ನು ಮಾಡ್ತಾ ಬಂದಿದೆ. ಆದ್ದರಿಂದಲೇ ಆಕ್ಷೇಪಗಳು ಬಂದಿದೆ. ಈಗ ಈ ಆಕ್ಷೇಪಗಳು ಮೊದಲಿಗಿಂತ ನಾವೀಗ ನನ್ನ ತಲೆಮಾರಿನವರು ಈಶ್ವರಯ್ಯನವರಿಂದ ಪ್ರವರ್ತಿತವಾದ ಕಲಾವಿಹಾರದ ಯಕ್ಷಗಾನ ವಿಮರ್ಶೆಯನ್ನು ಪ್ರಧಾನವಾಗಿಸಿಕೊಂಡು ಆ ಕಾಲಘಟ್ಟದ ವಿಮರ್ಶಾ ಸ್ವರೂಪವನ್ನು ಗ್ರಹಿಸಿ ಬೆಳೆಯುತ್ತಾ ಬಂದವರು. ಈಗ ಅದು ಸೋಷಿಯಲ್ ಮೀಡಿಯಾಕ್ಕೆ ವ್ಯಾಪಿಸಿದೆ. ಮಾಡಿದ ಪ್ರತಿಯೊಂದು ಪರಿವರ್ತನೆಗೂ ಆಕ್ಷೇಪ ಹೇಳುವ, ಅನುಮೋದನೆ ಕೊಡುವ, ಸೂಪರ್ ಅಂತ ಹೇಳುವ ಈ ವರ್ಗ ಅತ್ಯಂತ ನಿಬಿಡವಾಗಿ ಹೆಚ್ಚಾದಂಥ ಕಾಲ ಇದು. ಈಗ ಮೊದಲಿಗಿಂತ ಹೆಚ್ಚು ಪರಿವರ್ತನೆಗಳಿಗೆ ಕೋಲಾಹಲ ಉಂಟಾಗಲಿಕ್ಕೆ ಕಾರಣ ಏನು ಅಂದರೆ, ಮಾಧ್ಯಮದ ದಟ್ಟಣೆ, ಅದರ ಪರಿಣಾಮ. ಕಲಾವಿದರಲ್ಲೆಲ್ಲ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಮಾಡುವ ಒಂದು ವಿನಂತಿ, ಅದು ದೀರ್ಘಕಾಲೀನವಾಗಿ ತುಂಬ ಒಳ್ಳೆಯ ಪರಿಣಾಮ ಬೀರ್ತದೆ ಎಂಬ ವಿಶ್ವಾಸದಿಂದ ಮಾಡುವುದು. ದಯವಿಟ್ಟು ಯೂಟ್ಯೂಬ್ ಮತ್ತು ವಾಟ್ಸ್ಯಾಪ್ ವಿಮರ್ಶೆಗಳಿಗೆ ಪ್ರತಿಕ್ರಿಯೆ ಹಾಕಬೇಡಿ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ, ನನಗೆ ಈ ವಾಟ್ಸಪ್ಪಲ್ಲಿ ವಿದ್ವಾಂಸರು ಬರೆದರೆ ಅದು ಆಕ್ಷೇಪಾರ್ಹ ಅಂತ ನಾನು ಹೇಳ್ತಾ ಇರುವುದಲ್ಲ. ಈಗ ಅದರಲ್ಲಿ ಯಾರಿಗೂ ಏನೂ ಬರೆಯುವ ಸ್ವಾತಂತ್ರ್ಯ ಇದ್ದದ್ದರಿಂದಲೇ ಅದನ್ನು ನಾವು ಹಾಕಿ ಬೆಳೆಸಿದರೆ ಅದೇ ಸೆನ್ಸೇಷನಲ್ ಆಗೋದು, ಅದೇ ಜನಾಭಿಪ್ರಾಯವನ್ನು ರೂಪಿಸ್ತಾ ಹೋಗ್ತದೆ. ಅದು ಎಲ್ಲಿವರೆಗೆ ಅಂದರೆ ಅತಿರೇಕದ ಜನಾಭಿಪ್ರಾಯವೇ ಸರಿ ಅಂತ ಆಗುತ್ತದೆ. ಈಗ ಅದೇ ಹೌದಾ, ಅದಕ್ಕೆ ಬೇಕಾದರೆ ಪ್ರಾಜ್ಞರನ್ನಿಟ್ಟುಕೊಂಡು ಈ ಅಭಿಮತ ಬಂತು ಅಂತ ಪ್ರತ್ಯೇಕ ಫಾರಮಲ್ಲಿ ಚರ್ಚೆ ಮಾಡಿ ನಿರ್ಣಯ ಮಾಡಿ. ವಾಟ್ಸಪ್ಪಲ್ಲಿ ಚರ್ಚೆ ಮುನ್ನಡೆಸಿಯೇ ತೀರ್ಮಾನಕ್ಕೆ ಬರ್ತೇವೆ ಎಂಬ ಹಠ ನಮಗೆ ಬೇಡ. ಆಗ್ರಹದಿಂದ ವ್ಯಕ್ತಿನಿಷ್ಠೆಯಿಂದ ಯಾವ್ಯಾವುದನ್ನು ಸಾಧಿಸುವುದಕ್ಕೆ ನಾ ಪ್ರಕಟ ಆಗಿ ಹೇಳ್ತೇನೆ. ಯಕ್ಷಗಾನ ನಿಲ್ಲಿಸಿದ ಒಂದು ಪ್ರಕರಣ ಜ್ವಲಂತಾಗಿ ಈಗ ನಮ್ಮೆಲ್ಲರ ಮಧ್ಯದಲ್ಲುಂಟು. ಯಕ್ಷಗಾನದಿಂದ ಆದ ಒಂದು ಪರಿಣಾಮ ಅದು ಅಂತ ಯಾರಿಗಾದ್ರೂ ಕಾಣ್ತದ ಕಲಾವಿದರೊಳಗೆ? ಯಕ್ಷಗಾನ ನಿಲ್ಲಿಸಿದಾಗ ಕಲಾವಿದ ವೇಷದಾಗಿ ವಿಷ್ಣುವಾಗಿ ವೇಷ ಹಾಕಿದ್ದವನು, ಕೃಷ್ಣನಾಗಿ ವೇಷ ಹಾಕಿದ್ದವನು ಮಾತಾಡಬಾರದು, ಅವರ ವೇಷದ ಪ್ರಜ್ಞೆ ಇಲ್ವೋ? ವಿಷ್ಣು ಕೃಷ್ಣ ವೇಷ ಹಾಕಿದವನು ಸಮಾಜ ಬಿಟ್ಟು ಸ್ಟೇಜ್ ಬಿಟ್ಟಿರುವುದಿಲ್ಲ. ವಿಷ್ಣು ಕೃಷ್ಣ ಪದ್ಯ ಬರುವಾಗ ಕುಣಿಯುವುದೂ ಇಲ್ಲ, ಮತ್ತೆ ಪದ್ಯಕ್ಕೆ ಅಭಿನಯವೂ ಮಾಡುವುದಿಲ್ಲ. ವಿಷ್ಣು ಕೃಷ್ಣ ಆಗುವುದು ಕಲಾವಿದ ಅಂತಂದರೆ ರೂಢಿಯ ಭಾಷೆಯಲ್ಲಿ ಹೇಳಿದ್ರೆ ಸ್ವಯ ಕಳ್ಕೊಂಡು ನಾವು ಕಲಾವಿದರಾಗುವುದಲ್ಲ.
ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದ್ರೆ ಯಾರದ್ದೋ ಕಾಲಿಗೆ ಪೆಟ್ಟಾಗಿ ರಕ್ತ ಆಯಿತು ಅಂತ ಆದರೆ ಶುದ್ಧೀಕರಣ ಆದ ಮೇಲೆ ಪೂಜೆ ಆಗೋದು. ದೇವಸ್ಥಾನದ ಪರಿಧಿಯೊಳಗೆ ಒಂದು ಸಾವಾಯಿತು ಅಂತ ಆದರೆ ಆ ದೇವಸ್ಥಾನದಲ್ಲಿ ಪೂಜೆ ನಡೀಬೇಕು ಅಂತಾದರೂ ಅದು ಶುದ್ಧೀಕರಣ ಆಗಬೇಕು ಮೊದಲು. ಈಗ ಇದು ಗೊತ್ತಿಲ್ಲದೆ ಪ್ರೇಕ್ಷಕರ ಈಗ ಅದೊಂದು ಅತಿರೇಕದ ವಾದ ಬಂತು. ಪ್ರೇಕ್ಷಕನಿಂದಾಗಿ ಕಲೆ ಅಂತ ಕೊಂಡದ ಕುಳಿಯವರು ಅತ್ಯಂತ ಸೊಗಸಾಗಿ ಅದನ್ನು ಒಂದು ರೂಪಕದಿಂದ ಬೆಳೆಸಿದರು. ಕಲಾವಿದ ತಾಯಿ ಇದ್ದ ಹಾಗೆ ಸೂತ್ರವಾಕ್ಯ ಅದು. ಹಿರಿಯರು ಹಾಗೆ ಮಾತಾಡಿದರೆ ಚಂದ. ಮಕ್ಕಳು ಮುಗ್ಧತೆಯನ್ನು ಹೊಂದಿ ಆಸ್ವಾದಿಸುವುದಕ್ಕಿದ್ದ ಮಕ್ಕಳ ಹಾಗೆ ಪ್ರೇಕ್ಷಕರು ಅಂತ. ತಾಯಿ ತಪ್ಪು ಮಾಡಿದ ಹಾಗೆ ಈಗ ಆ ರೂಪಕವನ್ನು ಬೆಳೆಸಿ ಹೇಳುವುದು, ತಾಯಿ ತಪ್ಪು ಮಾಡದ ಹಾಗೆ, ತಪ್ಪಾದದ್ದನ್ನು ಫೀಡ್ ಮಾಡದ ಹಾಗೆ, ಫುಡ್ ಆಗಿ ಕೊಡದ ಹಾಗೆ ನಿಯಂತ್ರಿಸುವುದು ಯಾರು ಅಂತ. ಅದನ್ನೇ ಬೆಳೆಸಿದರೆ ಕಲೆಯ ಸತ್ವವನ್ನು ನಾವು ಪಿತೃಸ್ಥಾನದಲ್ಲಿ ಅಥವಾ ಪತಿಯ ಸ್ಥಾನದಲ್ಲಿಟ್ಟು ಪಾಲಿಸುವವ ಅಂತಿಟ್ಟರೆ ಕಲಾವಿದನನ್ನು ಕಲೆ ನಿಯಂತ್ರಿಸಬೇಕು, ಪ್ರೇಕ್ಷಕನನ್ನು ಕಲಾವಿದ ನಿಯಂತ್ರಿಸಬೇಕು. ಇದನ್ನು ನಾವು ಸೂತ್ರವಾಗಿಟ್ಟುಕೊಂಡ್ರೆ, ಇದಕ್ಕೆ ಸಹೃದಯಿ ಪ್ರೇಕ್ಷಕರು ಒಪ್ಪಿದರೆ, ನಿಯಂತ್ರಿಸಬೇಕು ಅಂತಂದರೆ ನೀವೇನು ನೋಡಬೇಕು ಏನು ನೋಡಬಾರ್ದು ಅಂತಲ್ಲ. ಈಗ ಪ್ರೇಕ್ಷಕ ತನ್ನಿಂದಾಗಿಯೇ ಕಲೆ ಅಂತ ಹೇಳ್ತಾನೆ. ಕಲೆಯಿಲ್ಲದ ಎಲ್ಲ ಅಪಸವ್ಯದ ಹೊಣೆಯನ್ನು ಹೊರಬಲ್ಲ ಪ್ರೇಕ್ಷಕ ಯಾರಿದ್ದಾನೆ? ಪ್ರೇಕ್ಷಕನಿಂದಲೇ ಕಲೆ ಅಲ್ವಾ? ಕಲೆಯಲ್ಲಿ ಬಂದ ಅಪಸವ್ಯಗಳು, ಕಲೆಯಲ್ಲಿ ಆದ ಅನಾಹುತಗಳು, ಕಲೆಯಲ್ಲಿ ಬಂದಂತಹ ಅಪಭ್ರಂಶಗಳು, ಇದಕ್ಕೆಲ್ಲದಕ್ಕೂ ಆ ಪ್ರೇಕ್ಷಕ ಹೊಣೆ ಹೊರಬೇಕು. ಪ್ರೇಕ್ಷಕನಿಂದ ಕಲೆ ಅಲ್ವಾ? ನಾವಿಲ್ಲದಿದ್ದರೆ ಕಲಾವಿದ ಇಲ್ಲ ಅಂತ ಮಾತು ಬಂತು. ನಾ ಕಲಾವಿದರ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೇನೆ, ಆಕ್ರೋಶದಿಂದ ಅಲ್ಲ. ವಿಷಯ ಹೇಳುವಾಗ ಸ್ವರದ ಏರಿಳಿತ ಬಂದಿತ್ತು. ಈಗ ಪ್ರೇಕ್ಷಕ ಅಷ್ಟು ಹೇಳುವುದು ಹೌದಾದರೆ ಕಲೆಯಲ್ಲಿ ಆದ ಅಪಸವ್ಯಕ್ಕೆ ಈಗ ಯಾರು ಹೊಣೆ ಹೊರುವುದು? ಪ್ರೇಕ್ಷಕರ ವರ್ಗದಿಂದ ಉತ್ತರ ಬರಲಿ. ಸರಿ, ಕಲಾವಿದರಿಂದ ಆದದ್ದನ್ನೆಲ್ಲ ಕಲಾವಿದರು ಒಪ್ಪುವ. ನಿಮಗೆ ಬರ್ಡನ್ ಬಂದ ಕೂಡಲೇ ನೀವು ಹೊಣೆ ಜಾರಿಸಿಕೊಂಡು ಅದು ನೀವು ಹಾಗೆ ಮಾಡಿದ್ರಿಂದ, ನೀವು ಕಮರ್ಷಿಯಲ್ ಮಾಡಿದ್ರಿಂದ ಅಂತೇಳಿ ನನಗೆ ಸ್ವೇಚ್ಛೆಯಿಂದ ಪ್ರತಿಕ್ರಿಯಿಸುವುದಕ್ಕೆ ಮಾತ್ರ ಪ್ರೇಕ್ಷಕ ಪ್ರಭು ಅಂತ ಹೇಳಿದರೆ ಸಾರಿ, ಕಲಾವಿದರು ಒಪ್ಪುವುದಿಲ್ಲ ಅದನ್ನು. ಇಲ್ಲ, ಅನುಕೂಲಕ್ಕಾಗಿ ಪ್ರೇಕ್ಷಕನನ್ನು ಬೇಕಾದಲ್ಲಿ ಇಡಿಸುವ ವ್ಯವಸ್ಥೆ ಅದಲ್ಲ. ಔಚಿತ್ಯ ಪರಾಮರ್ಶೆ ಪ್ರೇಕ್ಷಕನಲ್ಲೂ ಬೇಕು, ಕಲಾವಿದರಲ್ಲೂ ಬೇಕು. ಉಭಯಮುಖಿಯಾಗಿ ಸಂವಹನ ಮೊದಲಿಂದ ಆಗ್ತಾ ಇತ್ತು, ಈಗಲೂ ಆಗಬೇಕು. ಇದೇನಾಗಿದೆ ಅಂದರೆ ಕಲೆಯನ್ನಿಟ್ಟುಕೊಂಡು ನಮ್ಮ ಹಿಡನ್ ಎಜೆಂಡಾವನ್ನು ಯಕ್ಷಗಾನದ ರಂಗದಲ್ಲಿ ಸಾಧಿಸುವ ಮಟ್ಟಕ್ಕೆ ಸಮೂಹ ಮಾಧ್ಯಮಗಳ ಸಹಯೋಗದಲ್ಲಿ ಈ ಕಲೆಯ ಪ್ರವೃತ್ತಿ ಮುಂದುವರಿಯುತ್ತಾ ಇರುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇನ್ಯಾವುದೋ ಇಶ್ಯೂವನ್ನು, ಸಾಮಾಜಿಕವಾದ ಧಾರ್ಮಿಕವಾದ ಇಶ್ಯೂವನ್ನು ಅಶೋಕ ಭಟ್ರ ಹೆಸರಲ್ಲಿಟ್ಟುಕೊಂಡು ನೋಡಿ, ಅದಕ್ಕೆ ಬಂದ ಕಮೆಂಟ್ಸ್ ನೋಡಿ. 3 ಕಮೆಂಟ್ ಅಲ್ಲಿ ಆದ ಪ್ರಕರಣಕ್ಕೆ ಬಂದರೆ 4ನೇ ಕಮೆಂಟ್ ಅವರು ಹೊರಟ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಕರಣಕ್ಕೆ ಬರ್ತಾ ಉಂಟು. ಈಗ ಅಲ್ಲಿ ನಡೆದ ಘಟನೆಗೂ ಕಲೆಯಲ್ಲಿ ವಿಸಿಲ್ ಹಾಕಿದ್ದಕ್ಕೂ ಬಾಕಿದ್ದಕ್ಕೂ ಆ ಕ್ಷೇತ್ರದ ಘಟನೆಗೆ ಏನು ಸಂಬಂಧ? ನಾನು ಯಾರನ್ನು ಡಿಫೆಂಡ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ ಇದನ್ನು. ಹಾಗಾದರೆ ನಾವು ಪ್ರೇಕ್ಷಕರನ್ನು ಸಮನ್ವಯ ಸಾಧಿಸಬೇಕು ಅಂತ ಎಲ್ಲ ಅಂಗದಲ್ಲೂ ಎಲ್ಲ ವಿಧದಿಂದಲೂ ಹಾಗೆ ಪರಿಪೂರ್ಣವಾಗಿ ಒಪ್ಪಿ ಹೋಗುವುದು ಸಾಧ್ಯ ಇಲ್ಲ. ಧಿಕ್ಕರಿಸಬೇಕು ಅಂತಲೂ ಹೇಳಿದ್ದಲ್ಲ. ಮೊದಲಿಂದ ಒಂದು ಹಿರಿಯರೆಲ್ಲ ಹೇಳಿದ್ದು, ಭೈರಪ್ಪನವರು ಹೇಳಿದ್ದನ್ನು ಕಿರಣ್ ಖರೆಯವರು ಉಲ್ಲೇಖಿಸಿದರು. ನಾವು ಪ್ರೇಕ್ಷಕರು ಏನು ಓದಬೇಕು ಅಂತ ಲೇಖಕರಾಗಿ ನಾವು ನಿರ್ಣಯಿಸಬೇಕು ಅಂತ. ಭೈರಪ್ಪನಿಗೆ ಇದ್ದ ಸ್ವಾತಂತ್ರ್ಯ ಕಲಾವಿದರಿಗಿಲ್ಲ. ಈಗ ಭೈರಪ್ಪ ಬರೀಬಹುದು, ಓದದೇ ಇದ್ದದ್ದನ್ನು ಮರಳಿ ಓದಿಸುವ ಹಾಗೆ ಮತ್ತೆ ಬರೀಬಹುದು, ಅದಕ್ಕೆ ಬಂದ ಪ್ರತಿಕ್ರಿಯೆ ಓದಿ ಮತ್ತೂ ಬರೀಬಹುದು. ಮುಖಾಮುಖಿ ಆಗುವುದು ಪರೋಕ್ಷದಲ್ಲಿ ಅವರು ಬಿಟ್ಟರೆ ಪ್ರತ್ಯಕ್ಷದಲ್ಲಿ ಅಲ್ಲ. ನಾವು ಅದನ್ನೊಂದು ಗಮನಿಸಬೇಕು. ಕಲಾವಿದನಿಗೆ ಪ್ರೇಕ್ಷಕ ಪ್ರತಿಕ್ರಿಯೆ ಪ್ರತ್ಯಕ್ಷವಾಗಿ ಮುಖಾಮುಖಿ ಪ್ರತಿನಿತ್ಯ ಆಗ್ತಾ ಇರ್ತದೆ. ಆದ್ದರಿಂದ ನಾವು ಕಲೆಯನ್ನು, ಪ್ರೇಕ್ಷಕರನ್ನು ನಾವು ಮೇಲೇರಿಸಬೇಕು ಅಂತ ನಾವು ಹೇಳ್ತಾ ಇದ್ರೆ, ಮೊದಲಿಂದ ಹೇಳ್ತಾ ಇದ್ದಾರೆ ಹಿರಿಯ ಕಲಾವಿದರಲ್ಲ, ಪ್ರೇಕ್ಷಕರನ್ನು ನಾವು ಪ್ರಬುದ್ಧರನ್ನಾಗಿಸಬೇಕು ಅಂತ. ಯೋಚಿಸಬೇಕಾದ್ದು ಯಕ್ಷಗಾನ ಸರಿಯಾಗಬೇಕು ಅಂತಾದರೆ ನಾನು ಹಿರಿಯ ಪರಂಪರೆಗೆ ಅತ್ಯಂತ ವಿನೀತನಾಗಿ ಗೌರವವನ್ನು ಭಕ್ತಿಯಿಂದ ಸಲ್ಲಿಸ್ತಾ ಹೇಳೋದು. ನಾವು ವಿಮರ್ಶೆ ಮಾಡುವಾಗ ಎಂತ ಮಾಡ್ತೇವೆ ಅಂದರೆ ಕೀರ್ತಿಶೇಷರಾದ ತುಂಬ ದೊಡ್ಡ ಕಲಾವಿದರ ದೊಡ್ಡ ಕೊಡುಗೆಗಳನ್ನು ಉಲ್ಲೇಖಿಸ್ತೇವೆ. ಅವರ ಪರಿವರ್ತನೆಗಳು ಯಕ್ಷಗಾನಕ್ಕೆ ಮಾಡಿದ ಅನಾಹುತಗಳನ್ನು ಅಲಕ್ಷಿಸ್ತೇವೆ ಅಥವಾ ಮೌನವನ್ನು ಹೊಂದುತ್ತೇವೆ.
ನಾನು ನಿರ್ದಿಷ್ಟವಾಗಿ ಯಾವ ಕಲಾವಿದನನ್ನು ಲಕ್ಷಿಸಿ ಮಾತು ಹೇಳ್ತಾ ಇಲ್ಲ. ಯಕ್ಷಗಾನ ಸ್ವರೂಪ ಬದಲಾವಣೆ ಆಗಲಿಕ್ಕೆ ಯಕ್ಷಗಾನವನ್ನು ಪುರಾಣದಿಂದ ಮೊದಲಿಗೆ ಹೊರಗೆ ಕೊಂಡೊದ್ಯಾರು? ಈಗ ವಿಮರ್ಶೆ ಅಲ್ಲಿಂದ ತೊಡಗಬೇಕಾಗ್ತದೆ. ಕಲಾವಿದನ ನೆಲೆಯಿಂದ ನನ್ನ ಅನಿಸಿಕೆ ನಾನು ಹೇಳ್ತಾ ಇರೋದು, ಯಕ್ಷಗಾನವನ್ನು ಪೌರಾಣಿಕತೆಯಿಂದ, ಪೌರಾಣಿಕ ಪರಿವೇಶದಿಂದ ಮೊದಲಿಗೆ ಹೊರಗೆ ಕೊಂಡೋದದ್ಯಾರು? ಕೊಂಡೋಗಿ ಅದಕ್ಕೆ ಇದು ಒಗ್ಗುತ್ತದೆ, ಇದು ಬಗ್ಗುತ್ತದೆ ಅಂತ ನಾವು ಮಾಡಿ ಸಕ್ಸಸಿವ್ ಫಾರ್ಮುಲಾ ಅಂತ ಅದನ್ನು ಕಂಟಿನ್ಯೂ ಮಾಡಿದ ಮೇಲೆ ಈಗ ಯಕ್ಷಗಾನವನ್ನು ಕುಲಗೆಡಿಸಿದ್ರು ಅಂತ ಈ ಕಾಲಘಟ್ಟದಲ್ಲಿ ನಿಂತು ಬೆಟ್ಟೆತ್ತಿ ನೋಡಿದರೆ ನಾವು ತಿರುಗಿ ನೋಡಬೇಕಾಗ್ತದೆ. ಅದು ಎಲ್ಲಿಂದ ತೊಡಗಿದೆ, ಯಾವ ಫ್ಲೋದಲ್ಲಿ ನಾವು ಭಾಗಿಗಳಾಗಿ ಇಲ್ಲಿಯ ತನಕ ಬಂದು ನಿಂತಿದ್ದೇವೆ ಅಂತ ನಾವು ನೋಡಬೇಕಾಗ್ತದೆ. ಆಗಲೂ ನನಗೆ ಕಾಣುವುದು ಯಕ್ಷಗಾನ ಸಹಕಾರಿ ತತ್ವದಲ್ಲಿ ನಡೆದದ್ದರಿಂದಲೇ ಇಷ್ಟು ಬದಲಾವಣೆ ಆಗಿದೆ. ಈ ಸ್ವರೂಪದಲ್ಲಿ ಇವತ್ತು ಇಲ್ಲಿ ಹೀಗೆ ಉಂಟು. ಯಕ್ಷಗಾನಕ್ಕೆ ರೆಗ್ಯುಲೇಟರಿ ಬಾಡಿ ಇದ್ದಿದ್ರೆ, ನಿಯಂತ್ರಕವಾದ ಒಂದು ಅಥಾರಿಟಿ ಇದ್ದಿದ್ರೆ ಅನೇಕ ಪರಿವರ್ತನೆಗಳಾಗ್ತಿರಲಿಲ್ಲ. ಅನೇಕ ಆರೋಪಗಳನ್ನು ಇವತ್ತು ನಾವು ಎದುರಿಸಬೇಕಾಗಿ ಬರ್ತಾ ಇರಲಿಲ್ಲ. ನಾನು ರೆಗ್ಯುಲೇಟರಿ ಬಾಡಿ ಬೇಕು ಅಂತ ನಿರ್ಬಂಧ ಹೇರುವುದಲ್ಲ. ಯಾಕೆ ಅಂದರೆ ಯಕ್ಷಗಾನ ಹೊಂದಿದ ಒಂದು ದೊಡ್ಡ ಪರಿವರ್ತನೆಯನ್ನು ನಾವು ಅವಗಣಿಸುವುದಕ್ಕಾಗೋದಿಲ್ಲ. ನಾವು ಅದನ್ನು ಗ್ರಹಿಸಿದರೆ ನಮಗೆ ಒಂದಷ್ಟು ಬದಲಾವಣೆಗಳಿಗೆ ಈಗ ಆಗ್ತಾ ಇರುವುದಕ್ಕೆ ಒಂದು ನೆಲೆ ಸಿಗ್ತದೆ ಅಂತ ಭಾವಿಸ್ತೇನೆ. ಜನಪದದಲ್ಲಿ ನಂಬುಗೆಯನ್ನು ಆಧರಿಸಿ, ಅಭಿರುಚಿಯನ್ನು ಆಧರಿಸಿ, ತಿಳಿವನ್ನು ಆಧರಿಸಿ ಯಕ್ಷಗಾನದ ಒಂದು ಕಲೆ ರೂಪುಗೊಂಡಿತು ಅಂತ ನಾವು ಒಪ್ಪಿದರೆ ಅದು ಪರಿಷ್ಕಾರಗೊಳ್ಳುತ್ತಾ ಪರಿವರ್ತನೆ ಹೊಂದುತ್ತಾ ಇಲ್ಲಿ ಬಂತು ಅಂತ ನಾವು ಭಾವಿಸಿದರೆ, ಯಾವುದೇ ಒಂದು ಕಲೆ ವರ್ಷದಲ್ಲಿ 180 ದಿವಸ ಪೂರ್ಣಕಾಲಿಕ ಅರೆಕಾಲಿಕ ಆಗಿರುವ 70ಕ್ಕಿಂತ ಮೇಲೆ ಮೇಳಗಳು ಪ್ರದರ್ಶಿಸುವುದಕ್ಕೆ ಅಂತ ಸಿದ್ಧ ಆದದ್ದಲ್ಲ. ಯಾವ ಕಲೆಯು ಇಷ್ಟು ದಿವಸ ಇಷ್ಟು ಮೇಳಗಳ ಇಷ್ಟು ಕಲಾವಿದರು ಪ್ರತಿನಿತ್ಯ ಪ್ರದರ್ಶಿಸಬೇಕು ಅಂತ ಸಿದ್ಧ ಆದದ್ದಲ್ಲ. ಸಿದ್ಧಾದ ಆ ಕಲೆಯನ್ನು ನಾವೀಗ ವ್ಯವಹಾರವಾಗಿಸಿಕೊಂಡು, ಉದ್ಯಮವಾಗಿಸಿಕೊಂಡು, ಕಲೆಯಾಗಿ ಉಳಿಸಿಕೊಂಡು ಆ ನೆಲೆಗೆ ತಂದಿಟ್ಟಿದ್ದೇವೆ, ಬೆಳೆಸಿದ್ದೇವೆ. ಕಲೆಯೊಂದು ಈ ತೆರನಾಗಿ ಬೆಳೆದಾಗ ಅನೇಕ ಪಂಥಾಹ್ವಾನ ಎದುರಿಸ್ತದೆ. ಪ್ರತಿನಿತ್ಯ ಪರಿವರ್ತನೆ ಕೇಳ್ತಾರೆ, ಜನ ಚೇಂಜ್ ಬಯಸ್ತಾರೆ ಅಂತ ನಾವು ರೂಢಿಯಲ್ಲಿ ಹೇಳುವುದು. ಬದಲಾವಣೆ ಬೇಕು, ಹೊಸತನ ಬೇಕು. ಪ್ರೇಕ್ಷಕನ ಅಭಿರುಚಿಯಲ್ಲಿ ತಲೆಮಾರುಗಳಿಂದ ತಲೆಮಾರು ದಾಟಿದ ಕಾಲದಲ್ಲಿ ಬಂದ ಬದಲಾವಣೆಗೆ, ಪ್ರೇಕ್ಷಕರ ಪ್ರತಿಕ್ರಿಯೆಯಲ್ಲಿ ಈ ಎಲ್ಲದರಲ್ಲೂ ಕಲೆ ಒಳಗೊಂಡು ಅದನ್ನು ಹೊಕ್ಕು, ಅದನ್ನು ಮೀರಿ, ಅದನ್ನು ತನ್ನನ್ನು ತಾನು ಸರಿಪಡಿಸಿಕೊಳ್ತಾ ದಾಟಿ ಇಲ್ಲಿಯ ತನಕ ಬಂದಿದೆ. ನಾನು ಈ ಹಿಂದೆಯೂ ಇದೇ ವೇದಿಕೆಯಲ್ಲಿ ಅನ್ಯ ಸಬ್ಜೆಕ್ಟಲ್ಲಿ ಮಾತಾಡುವಾಗ ಹೇಳಿದ್ದೆ, ಶುದ್ಧ ಕಲಾತ್ಮಕವಾದ ದೃಷ್ಟಿಕೋನದಿಂದ ಒಂದು ಪ್ರದರ್ಶನವನ್ನು ವಿಮರ್ಶೆ ಮಾಡುವುದು ಬೇರೆ, ಕಲೆಯೇ ಹೀಗೆ ಪರಿವರ್ತನೆ ಆದ ಮೇಲೆ ರಂಗದಲ್ಲಿ ನಡೆಯುವ ವ್ಯವಹಾರವನ್ನು ವಿಮರ್ಶೆ ಮಾಡಬೇಕಾದ ವಿಧಾನ ಬೇರೆ ಅಂತ. 180 ದಿವಸ ಇಷ್ಟು ಮೇಳಗಳ, ಇಷ್ಟು ಸಾವಿರಾರು ಕಲಾವಿದರು ಪ್ರತಿನಿತ್ಯ ಕುಣಿದು ಮಾತಾಡಿ ಆಡಿ ಸಂಚರಿಸಿ ಒಡಗೊಂಡ ಒಂದು ಕಲೆಯಲ್ಲಿ ಸಮನ್ವಯ ತತ್ವ, ಸಹಕಾರಿ ತತ್ವ ನೋಡಿ. ನಾನು ಕಲಾವಿದ ಪ್ರೇಕ್ಷಕ, ಕಲೆಯನ್ನು ಇಬ್ಬರೂ ಒಪ್ಪಬೇಕು. ಕಲಾವಿದ ಪ್ರೇಕ್ಷಕ ಹೇಗಿರಬೇಕು ಎಂಬುದಕ್ಕೆ ಒಂದು ನಿದರ್ಶಕವಾಗಿ, ಒಂದು ರಫ್ ಆಗಿ ನಾನು ಹೇಳುವ ಒಂದು ಉದಾಹರಣೆ ಅಷ್ಟೆ. ಪ್ರೇಕ್ಷಕರ ಸ್ಥಾನದಲ್ಲಿ ನಮ್ಮನ್ನು ನಿಂತುಕೊಂಡು ಕಲಾವಿದನ ಸ್ಥಾನದಲ್ಲಿ ಕಲಾರಂಗವನ್ನು ಇರಿಸಿ. ಈಗ ಕಲಾವಿದ ನಮಗೆ ಬೇಕಾದದನ್ನು ಕೊಡ್ತಾ ಇದ್ರೆ ಪ್ರೇಕ್ಷಕರು ಹೇಗೆ ಕಲಾವಿದನನ್ನು ಅನುಸರಿಸ್ತಾರೆ ಎಂಬುದಕ್ಕೆ ಕಲಾರಂಗದ ಸಮಾವೇಶಕ್ಕೆ ನಾವಿಷ್ಟು ಮಂದಿ ಬಂದು ಅನುಸರಿಸಿ ನೆರೆದು ನಿಂತದ್ದು ದೃಷ್ಟಾಂತ. ಕಲಾರಂಗದ ಬದ್ಧತೆ ಕಲಾವಿದರಿಗೆ ಬರಲಿ, ಪ್ರೇಕ್ಷಕರಿಗೆ ಬೇಕಾದದ್ದನ್ನೇ ಕೊಡುವ ವ್ರತ ನಮ್ಮದಾಗಲಿ. ಆಗ ಕಲಾರಂಗವನ್ನು ಕಲಾವಿದರು ಅನುಸರಿಸಿದ ಹಾಗೆ ಕಲಾವಿದರನ್ನು ಪ್ರೇಕ್ಷಕರು ಅನುಸರಿಸ್ತಾರೆ. ನಮಸ್ಕಾರ. ಧನ್ಯವಾದಗಳು ವಾಸುದೇವ ರಂಗಭಟ್ರೆ. ತುಂಬ
ಸೂಚ್ಯವಾಗಿ ಸೂತ್ರವಾಕ್ಯಗಳನ್ನು ಆಡಿದ್ದೀರಿ. ಗೋಷ್ಠಿಯನ್ನು ಮುಗಿಸುವ ಹೊತ್ತಿನಲ್ಲಿ ಒಂದು ಸಮನ್ವಯದ ದೃಷ್ಟಿಯಿಂದ ತೆಂಕುತಿಟ್ಟಿನ ಹಿರಿಯ ಗುರುಗಳು ಹೇಳಿದ ಮಾತನ್ನು ಈ ಕಾಲಕ್ಕೆ ಸರಿಯಾಗಿ ಅಥವಾ ಈ ಗೋಷ್ಠಿಗೆ ಸರಿಯಾಗಿ ಅಳವಡಿಸಿಕೊಂಡು ಹೇಳುವುದಿದ್ರೆ, ಕಲಾವಿದ ಅನ್ನುವಂಥ ಒಂದು ಶರೀರಕ್ಕೆ ಕಲೆ ಅನ್ನೋದು ಶಾರೀರ, ಅದು ಸ್ವರವೋ ಅಥವಾ ಅಭಿವ್ಯಕ್ತಿಯೋ. ಆದರೆ ಆ ಶಾರೀರಗಳಿದ್ದಂತಹ ಒಂದು ವ್ಯಕ್ತಿ ಕಾಣಿಸಿಕೊಳ್ಳಬೇಕು ಅಂತಾದರೆ ಅವನ ಅಲಂಕಾರಕ್ಕೆ, ಅವನ ಮಾನವನ್ನು ಮುಚ್ಚುವುದಕ್ಕೆ ಒಂದು ವಸನ ವಸ್ತ್ರ ಭೂಷಣಾದಿಗಳು ಬೇಕು. ಅದು ಪ್ರೇಕ್ಷಕ ಅಂತ. ಅವರನ್ನು ಮೂರನ್ನು ಸಮನ್ವಯವಾಗಿಸಿ ಹೇಳಿದ ಮಾತು ಅದು ಸಾರ್ವಕಾಲಿಕ ಸತ್ಯ ಅಂತ ಭಾವಿಸ್ತಾ, ಕಲೆಯ ಸ್ಥಿತ್ಯಂತರದ ಮಧ್ಯದಲ್ಲಿಯೂ ಪ್ರೇಕ್ಷಕನನ್ನು ಕಲೆಯ ಮೂಲ ಸತ್ವದಿಂದ ದೂರ ಆಗದಂತೆ ಇರಿಸಿಕೊಂಡು ಮುನ್ನಡೆಸುವ ಒಂದು ಹೊಣೆ ಬದ್ಧತೆ ಕಲಾವಿದನಿಗಿರಬೇಕು ಅಂತ ಗೋಷ್ಠಿಯ ಒಂದು ಸಮಷ್ಟಿಯ ನಿರ್ಣಯ ಅಥವಾ ಸಮಷ್ಟಿಯ ಅಭಿಪ್ರಾಯ ಅಂತ ಗುರುತಿಸ್ತಾ ಸೇರಿದ ಎಲ್ಲ ವಿದ್ವಜ್ಜನರು ಹಿರಿಯ ಕಲಾವಿದರ ಮುಂಭಾಗದಲ್ಲಿ ಇಷ್ಟು ಹೊತ್ತು ಗೋಷ್ಠಿಯಲ್ಲಿ ತಮ್ಮ ಅನುಭವವನ್ನು ಅನಿಸಿಕೆಯನ್ನು ಪ್ರಸ್ತುತಪಡಿಸಿದಂಥ ಎಲ್ಲ ಕಲಾವಿದರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಕಲಾರಂಗದ ಪರವಾಗಿ ಸಲ್ಲಿಸಿಕೊಳ್ಳುತ್ತಾ, ಈ ಗೋಷ್ಠಿಯಿಂದ ಪಡೆದದ್ದಷ್ಟನ್ನು ಯಥಾಸಾಧ್ಯ ವಿನಿಯೋಗಿಸಿದರೆ ಕಲಾರಂಗದ ಆಶಯ ಪೂರ್ಣ ಆದೀತು. ಕಲಾರಂಗ ಕಥಾ ಕಾಲಕ್ಷೇಪದ ಹಾಗೆ ಕಾಲಕ್ಷೇಪಕ್ಕಾಗಿ ಇದನ್ನು ಮಾಡಿದ್ದಲ್ಲ. ಇದರ ಉದ್ದೇಶ, ಇದರ ಸತ್ಫಲಗಳು ರಂಗದಲ್ಲಿ ಕಾಣಬೇಕು ಅಂತ ಅದನ್ನು ಸತ್ಯವಾಗಿಸುವ ಹೊಣೆಯನ್ನು ಕಲಾವಿದರಾದ ನಾವು ಹೊರೋಣ ಅಂತ ಪ್ರಾರ್ಥಿಸ್ತಾ ಈ ಗೋಷ್ಠಿಗೊಂದು ಪರಿಪೂರ್ಣತೆಯನ್ನು ಒದಗಿಸಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಅಷ್ಟದಿಕ್ಪಾಲಕರಂತೆ ಅತ್ಯುತ್ತಮವಾಗಿ ತಮ್ಮ ಅನಿಸಿಕೆಯನ್ನು ಹೇಳ್ಕೊಂಡಿದ್ದಾರೆ. ನಮಗೆ ಹೆಮ್ಮೆ ಆಗ್ತದೆ. ನನಗೆ ಇನ್ನೂ ಒಂದು ಘಟ ಕೇಳುವಂತ ಅನಿಸಿತ್ತು, ಅಷ್ಟು ಪ್ರಬುದ್ಧವಾಗಿ ಮಾತಾಡಿದ್ದಾರೆ. ನಿಮ್ಗೆಲ್ಲರಿಗೂ ಕೈ ಜೋಡಿಸಿ ನಮಸ್ಕಾರ ಅನ್ನಿಸ್ತೇನೆ, ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಸಮಯದ ಒತ್ತಡ, 2-3 ಸೂಚನೆ ಅಷ್ಟೇ. ಒಂದನೇದು, ಊಟ ಸಿದ್ಧವಾಗಿದೆ. 2:30 ಗಂಟೆಗೆ ಸಭೆ ಆರಂಭ ಆಗ್ತದೆ. 4 ಗಂಟೆಗೆ ಇಲ್ಲಿಂದ ಬಿಡ್ತೇವೆ. ದಯವಿಟ್ಟು ಅದರ ಮುಂಚಿತವಾಗಿ ಯಾರು ಹೋಗಬೇಡಿ, ನಂಬರ್ 1. ನಂಬರ್ 2, 2:30 ಗಂಟೆಗೆ ಯಾರಿಗೂ ನಿಲ್ಲಿಕ್ಕಿಲ್ಲ, ಎಲ್ಲರಿಗೂ ಕುರ್ಚಿ ವ್ಯವಸ್ಥೆ ಮಾಡ್ತೇವೆ. ಕೂತ್ಕೊಂಡ ಮೇಲೆ ಸಭೆ ಆರಂಭ ಆಗುವುದು. ಯಾಕೆ ಹೇಳಿದ್ರೆ, ಒಂದು ತುಂಬಿದ ಸಭೆಯ ಫೋಟೋ ಬೇಕು ನಮಗೆ. ಮಧ್ಯ ಮಧ್ಯದಲ್ಲಿ ಖಾಲಿ ಕುರ್ಚಿ ಇರಬಾರ್ದು. ಸಂವಾದಕ್ಕೆ ಊಟದ ಸಂದರ್ಭದಲ್ಲಿ ಸಂವಾದವನ್ನು ಮಾಡುವ ವಿನಂತಿ ಇಷ್ಟೇ. ಎರಡನೇದು, ಊಟ ಕೈ ಕಾಲು ಗಟ್ಟಿದ್ದವರು ನಮ್ಮಂಥ ಯುವಕರು ಸ್ವಲ್ಪ, ನಾನು ಯುವಕಲ್ಲ, ಮೇಲೆ ಮದ್ದು ಅಂಗಣದಲ್ಲಿ ನಿಮ್ಗೆ ಊಟದ ವ್ಯವಸ್ಥೆ ಇದೆ. ಹಿರಿಯರು ಪಾಪ ಬಂದಿದ್ದಾರೆ, ಅವರಿಗೆ ಸೀಮಿತ ಆಸನ ಇದೆ. ಅವರಿಗೆಲ್ಲ ಇಲ್ಲಿ ಎಡಬದಿಯಲ್ಲಿ ನಾವು ಟೇಬಲ್ ಊಟದ ವ್ಯವಸ್ಥೆ ಮಾಡಿದ್ದೇನೆ. ಎಲ್ಲರೂ ಊಟವನ್ನು ಸ್ವೀಕರಿಸಿ. ಇನ್ನೊಂದು, ಯಾರು ವಿದ್ಯಾಪೋಷಕಿನ ಅಥವಾ ಮಕ್ಕಳ ವಿದ್ಯಾರ್ಥಿ ವೇತನದ ಅರ್ಜಿ ಫಾರ್ಮ್ ತಗೊಳ್ಳಿಲ್ಲ, ಅದನ್ನು ಈ ಬಿಡುವಿನ ಸಂದರ್ಭದಲ್ಲಿ ತಗೊಳ್ಳಿ. ಮತ್ತೊಂದು, ನಾಡ್ದು 2ನೇ ತಾರೀಕಿನಿಂದ ಆರಂಭಗೊಳ್ಳುವ ಏನು ಮಾರ್ಗದರ್ಶಿ ಶಿಬಿರ, ಒಂದು ಅಭಿಪ್ರಾಯ ಇದೆ ಅಂತ ಕಿವಿಗೆ ಬಿತ್ತು. ಇದು ಬಡಗುತಿಟ್ಟಿನವರಿಗೆ ಅಲ್ಲವೇ ಅಲ್ಲ. ಇಲ್ಲಿ ತಿಟ್ಟು ಮಟ್ಟು ಇಲ್ಲ. ಯಕ್ಷಗಾನ ಕಲಾವಿದರು 35 ವರ್ಷ ಕೆಳಗಿನವರು ಯಾವ ಮೇಳದಲ್ಲೇ ಇರಲಿ, ಮೇಳದಲ್ಲಿ ಇರಬೇಕು. ಅವರಿಗೆ ಈ ಶಿಬಿರ ಹೊರತು ಬಡಗುತಿಟ್ಟು ಅಂತ ಇಲ್ಲಿ ಕುಣಿತದ ತರಬೇತಿ ಇಲ್ಲ, ನೆನಪಿಟ್ಟುಕೊಳ್ಳಿ. ಕುಣಿತ ಹೆಜ್ಜೆಗಾರಿಕೆ ಇಲ್ಲ. ಇಂತಹ ವಿದ್ವಜ್ಜನರ ಬೌದ್ಧಿಕ ಚಿಂತನೆಗಳು, ಕಲಾ ವಿಸ್ತಾರದ ಪರಿಚಯವನ್ನು ಮಾಡುವುದು ಮಾತ್ರ ಇದರ ಉದ್ದೇಶ ಅಂತ ಹೇಳ್ತಾ, ಅದಕ್ಕೆ ಪಾಲ್ಗೊಳ್ಳಿಕ್ಕಿರುವವರು ಹೆಸರನ್ನು ನೋಂದಾಯಿಸಿ ಅಂತ ಹೇಳ್ತಾನೆ. ಮತ್ತೊಮ್ಮೆ ಆದಷ್ಟು ಬೇಗ ಅರ್ಧ ಗಂಟೆಯಲ್ಲಿ ಭೋಜನವನ್ನು ಸ್ವೀಕರಿಸಿ ಮತ್ತೆ ಇಲ್ಲಿ ಅಸೆಂಬಲ್ ಆಗುವ. ಗೃಹ ನಿರ್ಮಾಣ ಉಡುಗೊರೆ ಇದ್ದವರು ಮುಂದಿನ ಸಾಲಿನಲ್ಲಿ ಇಲ್ಲಿ ಅವರನ್ನು ವೇದಿಕೆ ಕರೀಲಿಕ್ಕೆ ಉಂಟು. ಮತ್ತೆ ನಾನು ನಿಮ್ಮ ಹೆಸರನ್ನು ಹೇಳ್ತೇನೆ, 20 ಜನರದ್ದು. ಮತ್ತೊಮ್ಮೆ 7 ಜನರಿಗೆ ಕೈ ಜೋಡಿಸಿ ಶಿರಬಾಗಿಸಿ ವಂದಿಸ್ತೇನೆ. ನಮಸ್ಕಾರ.
ಹಾಗೆ ಈ ಮನೆಗೆ ದಾನಿಗಳಾಗಿ ಒದಗಿ ಬಂದವರು ಡಾಕ್ಟರ್ ರಾಮಚಂದ್ರ ಐತಾಳ್ರು ಮತ್ತೆ ಡಾಕ್ಟರ್ ಭಾರ್ಗವಿ ಐತಾಳ್ರವರು. ಅವರಿಗೆ ನಾನು ಪ್ರಥಮವಾಗಿ ಧನ್ಯವಾದ ಮತ್ತು ಸ್ವಾಗತವನ್ನು ಕೋರುತ್ತೇನೆ. ನಾವು 16 ವರ್ಷದಿಂದ ಈ ಊರಿನಲ್ಲಿ ನೆಲೆಸಿದ್ದೇವೆ. ತುಂಬ ಕಷ್ಟದಲ್ಲಿದ್ದೇವೆ. ಕಳೆದ ತಿಂಗಳು ಮಳೆ ಬಂದಲ್ಲಿ ಗಾಳಿ ಮಳೆ ಹಾರಿ ಹೋದ ಸಂದರ್ಭದಲ್ಲಿ ನಮ್ಮ ಯಕ್ಷಗಾನ ಕಲಾರಂಗದವರು ಫೋನ್ ಮಾಡಿದಾಗ ಅರ್ಧ ಗಂಟೆಯಲ್ಲಿ ಬಂದು ಒಂದೂವರೆ ತಿಂಗಳಲ್ಲಿ ಮನೆ ಕಟ್ಟಿ ಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟು ಆ ಸಮಯದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಗಂಗಾಧರ್ ಸರ್ ಅವರು ಮತ್ತು ಅವರ ಜೊತೆಯಲ್ಲೆಲ್ಲ ಬಂದು ನಮಗೆ ಸಹಕಾರ ಮಾಡಿದ್ದಾರೆ. ಭಯಪಡೋದು ಬೇಡ. ತುಂಬ ಈ ಬರುವ ದಾರಿ ಇಲ್ಲ, ಇಲ್ಲಲ್ಲ ನೀರಿನ ಅವಸ್ಥೆ, ದಾರಿ ಇಲ್ಲ. ಒಂದೂವರೆ ತಿಂಗಳು ನಮ್ಮ ಜೊತೆಗಿದ್ದು ರಾತ್ರಿ ಆಗಲು ಒದ್ದಾಡಿದ್ದಾರೆ. ಅವರಿಗೆ ಮೊದಲಾಗಿ ವಂದಿಸಿಕೊಳ್ತಿದ್ದೇನೆ. ಹಾಗೂ ಡಾಕ್ಟರ್ ಭಾರ್ಗವಿ ಐತಾಳ್ರು ಹಾಗೂ ರಾಮಚಂದ್ರ ಐತಾಳ್ರು ಇವರಿಗೂ ನನ್ನ ವಂದನೆಗಳು. ಸಹಕರಿಸಿದ ಎಲ್ಲರಿಗೂ ನನ್ನ ವಂದನೆಯನ್ನು ತಿಳಿಸ್ತಿದ್ದೇನೆ. ಇವತ್ತು ನಮ್ಮ ಅಪ್ಪಯ್ಯ ಕೃಷ್ಣಾಡಿಗರು ಹಾಗೂ ಅವರ ಪತ್ನಿ ಅಂದರೆ ನಮ್ಮ ಶಾರದಾ ಕೃಷ್ಣಾಡಿಗ, ಅವಳು ಸಾಧಾರಣ ಗೋಸೇವೆಗಾಗಿಯೇ ತನ್ನ 50 ವರ್ಷ ಬದುಕಿದ್ಲು. ಅವಳು 50 ವರ್ಷ ಸಹ ನನಗೆ ತಿಳಿದ ಹಾಗೆ ಗೋಸೇವೆ ಬಿಟ್ಟರೆ ಅವಳಿಗೆ ಬೇರೆ ಏನೂ ಇರಲಿಲ್ಲ. ಅಂತಹ ನಿಸ್ವಾರ್ಥ ಮನಸ್ಸಿನವಳು, ಮುಗ್ಧ ಮನಸ್ಸಿನವಳು. ಅವರಿಬ್ಬರ ಹೆಸರಲ್ಲಿ ಇವತ್ತು ಈ ಮನೆ ಉದ್ಘಾಟನೆಗೊಂಡಿದೆ. ಅದು ನಮ್ಮ ಗುರುಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಕೈಯಿಂದ. ಇದಕ್ಕಿಂತ ಸಂತೋಷದ ಕ್ಷಣ ಅಥವಾ ಒಂದು ಸಂಭ್ರಮದ ಕ್ಷಣ ಅಥವಾ ಭಾವುಕತೆಯ ಕ್ಷಣ ಬೇರೆ ಇಲ್ಲ ಅಂತ ಇದು ನನ್ನ ಅನಿಸಿಕೆ. ಆಗ ಯಕ್ಷ ಕಲಾಂತರಂಗ ಅಂತ ಪುಸ್ತಕ ಕೊಟ್ರು. ಅದನ್ನು ಓದಿದ್ಮೇಲೆ ನನ್ನ ಮನಸ್ಸಲ್ಲಿ ಒಂದು ಸುಪ್ತವಾದ ಒಂದು ಆಸೆ ಇತ್ತು. ಅದು ಚಿಗುರೊಡೆಯಲಿಕ್ಕೆ ಪ್ರಾರಂಭ ಆಯ್ತು. ನಾನು ಯಾಕೆ ಇವರ ಮೂಲಕವೇ ಮಾಡಬಾರ್ದು ಕೆಲಸ? ಅಂದ್ರೆ ನಮಗೆ ಹುಡುಕುವ ಕಷ್ಟಗಳು ಎಲ್ಲ ಅದನ್ನು ಫುಲ್ ಜವಾಬ್ದಾರಿ ತಗೊಂಡು ಮಾಡ್ಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ. ಇವರು ಈಗಾಗಲೇ 60-70 ಮನೆಗಳನ್ನು ಕಟ್ಟಿದ್ದಾರೆ. ನಾನು ಸಹ ಇವ್ರ ಮೂಲಕವೇ ಮಾಡಿದ್ರೆ ನನ್ನ ಆಸೆ ಚಿಗುರೊಡೆಯಿತು. ಮುರಳಿ ಕಡೆಕಾರರ ಹತ್ರ ಕೇಳಿದೆ. ಒಂದು 15-20 ದಿವಸದಲ್ಲಿ ಒಂದು ಅವಕಾಶ ಸಹ ಕಲ್ಪಿಸಿ ಬಂತು. ಇದು ಭಗವಂತನ ಪ್ರೇರಣೆ ಅಂತ ನನ್ನ ಅಭಿಪ್ರಾಯ. ಸುರೇಶ್ ಆಚಾರ್ಯರ ಪಾತ್ರತೆ ನಿಜವಾಗ್ಲೂ ಅವರಿಗೆ ಮಾತು ಬರದೆ ಮೌನವಾದ್ರು ಅವರು. ಪಾಪ ಅವತ್ತು ನಾವು ಬಂದು ನೋಡಿದಾಗ ಕೂಡ ಹಾಗೆ ಕೇವಲ 1 ತಿಂಗಳಲ್ಲಿ ನಾವು ಮನೆ ಕಟ್ಟಿಕೊಟ್ಟು ಅಂತ ನಾವು ಕೆಸರು ಕಲ್ಲು ಹಾಕಿದ ಮೇಲೆ ಬಹುಶಃ 1 ತಿಂಗಳಲ್ಲ ಅಣ್ಣ, ಹಾಗೆ ಇಷ್ಟು ಬೇಗದಲ್ಲಿ ಮನೆ ಕಟ್ಸಿಕೊಟ್ಟಂತ ನಮ್ಮ ನಂದಣ್ಣಿಗೂ ಕೂಡ ನಾವೆಲ್ಲರೂ ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಅಷ್ಟು ಸುಲಭ ಇಲ್ಲ. ನಮಗೊಂದು ಸಣ್ಣ ಕೆಲಸ ಮಾಡ್ಲಿಕ್ಕೂ ಎಷ್ಟು ಕಷ್ಟ ಆಗ್ತದೆ. ಅದರಲ್ಲಿ ಒಂದು ಮನೆಯನ್ನು ಇಷ್ಟು ತರಾತುರಿಯಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ಅದ್ಭುತವಾದಂತಹ ಕೆಲಸ. ದೊಡ್ಡ ಬಿಲ್ಡಿಂಗ್ಗಳನ್ನ, ಎಷ್ಟೋ ದೊಡ್ಡ ಮಾಲ್ಗಳನ್ನೆಲ್ಲ ಕಟ್ಟಬಹುದು. ಬಟ್ ನಿಮಗೆ ಒಂದು 30-40 ದಿನದ ಒಳಗೆ ಇಂಥದ್ದೊಂದು ಮನೆ ಕಟ್ಟಿ ಕೇವಲ ಕಟ್ಟುದು ಮಾತ್ರ ಅಲ್ಲ, ಅದ್ರ ಅಷ್ಟೂ ಕೆಲಸಗಳನ್ನ ಮಾಡಿಸೋದು ನಿಜವಾಗ್ಲೂ ದೊಡ್ಡ ಕೆಲಸ. ನಂದಣ್ಣ ಮತ್ತೆ ಇನ್ನೊಂದು ನಮ್ಮ ಕಲಾರಂಗದವರು, ನಾನು ಕೂಡ ಕಲಾರಂಗದ ಸದಸ್ಯನೇ, ಸಕ್ರಿಯ ಅಲ್ಲದೆ ಇರ್ಬೋದು ಸದಸ್ಯನೇ. 1 ರೂಪಾಯಿ ಕೂಡ ಕಲಾರಂಗದ ಕೈಯಲ್ಲಿಟ್ರೆ ಆ 1 ರೂಪಾಯಿಯಲ್ಲಿ 1 ಪೈಸೆ ಕೂಡ ದುರ್ವಿನಿಯೋಗ ಆಗದೆ ಅದಷ್ಟೂ ಕೂಡ ಸದ್ವಿನಿಯೋಗ. ಅದರಲ್ಲಿಯೂ ಇನ್ನೊಂದು ಏನಂತ ಹೇಳಿದ್ರೆ, ಕಲಾರಂಗದವರ ಕೈಗೆ ದುಡ್ಡು ಸಿಕ್ಕಿದ್ರೆ ಪಾತ್ರತೆ ಕೂಡ ಒಟ್ಟು ಯಾರೋ ಕೊಟ್ಟಿದ್ದಾರೆ ಎಲ್ಲಿಯೋ ನಾವು ಅದನ್ನ ಹಂಚುವಂತದ್ದಲ್ಲ. ಆ ಪಾತ್ರತೆಯನ್ನ ಸರಿಯಾಗಿ ನೋಡಿ ಸಪಾತ್ರರಲ್ಲಿ ಅವರು ವಿನಿಯೋಗ ಮಾಡ್ತಾರೆ ಎನ್ನುವಂತಹ ನಂಬಿಕೆ ಕೇವಲ ನಮಗೂ ಮಾತ್ರ ಎಲ್ರಿಗೂ ಬಂದಿದೆ. ಅಚಾನಕವಾಗಿ ಸುರೇಶ್ ಅಣ್ಣ ನನ್ನ ನೀಲಾವರ ಮೇಳದಲ್ಲಿ ನನಗೆ ಸಿಗ್ತಾನೆ. ಆಗ ಹೇಳಬಾರ್ದು ಕೆಲವೊಂದು ವಿಷಯವನ್ನು, ಆದರೆ ಹೇಳ್ದಿದ್ರೆ ಬಗ್ಗೆ ಇಲ್ಲ. ಅವನ ಪರಿಸ್ಥಿತಿ ಯಾವ ರೀತಿ ಇತ್ತು ಕೇಳಿದ್ರೆ ಅದು ನನಗೆ ಮಾತ್ರ ಗೊತ್ತಿತ್ತು. ರಂಗಸ್ಥಳಕ್ಕೆ ಒಂದು ನೇರವಾಗಿ ಹೋಗ್ತಾ ಇದ್ದ ಬಿಟ್ಟರೆ ಅವನ ಬೇರೆ ವ್ಯವಹಾರಗಳೆಲ್ಲ ತುಂಬ ದುಸ್ಥಿತಿಯಲ್ಲಿತ್ತು. ಅವನ ತಾಯಿಗೆ ಒಂದು ಮಾತು ಕೊಟ್ಟಿದ್ದೆ ನಾನು, ಅಮ್ಮ ನನಗೆ ಏನಾಗ್ತದೋ ಗೊತ್ತಿಲ್ಲ, ಅವನ್ನ ಒಂದು ದಾರಿಗೆ ತರಬೇಕು ಅನ್ನೋದು ನನ್ನ ಹಠ ಇದ್ದಿತ್ತು. ಇಲ್ಲಿ ತನಕ ತಂದೆ. ಇನ್ನು ಒಂದು ಆಸೆ ಉಂಟು, ಅವನಿಗೆ ಒಂದು ಒಳ್ಳೆ ರೀತಿ ಒಂದು ಮದುವೆ ಮಾಡ್ಬೇಕನ್ನೋ ಒಂದು ಆಸೆ ಉಂಟು ನನಗೆ. ಏನೋ ನನಗೆ ಗೊತ್ತಿಲ್ಲ. ಆ ನೀಲವರ ಕಲ್ಕುಡ ಹಾಗೂ ಮಂದರ್ತಿ ಅಮ್ಮನ ಆಶೀರ್ವಾದ ಅವನ ಎಲ್ಲ ಜೀವನವನ್ನೆಲ್ಲ ಪ್ರತಿಯೊಂದು ಬದಲಾಯಿಸಿಕೊಂಡು ಇವತ್ತು ಈ ವರ್ಷದ ತಿರುಗಾಟದಲ್ಲಿ, ಅವನ ತಿರುಗಾಟದಲ್ಲಿ ಯಾವ ವರ್ಷವೂ ತೊಂದರೆ ಮಾಡಿರಲಿಲ್ಲ ಆಗಿತ್ತು. ಆದರೆ ಕೆಲವರು ಅವನ ಬಗ್ಗೆ ಬೇಡದನ್ನು ಮಾತಾಡಿ ಅದನ್ನು ಅವರಿಗೆ ಅವ್ರ ಮೈ ಮೇಲೆ ಹೋಗುದು ಇದೆಲ್ಲ ಅವನು ಜಾಸ್ತಿ ಮಾಡಿಕೊಂಡು ಅವನ ಜೀವನವನ್ನು ಅವನಿಗೆ ತುಂಬ ಹಾಳು ಮಾಡಿಕೊಂಡ. ಆ ಪರಿಸ್ಥಿತಿಯನ್ನೆಲ್ಲ ಬಿಟ್ಟು ಈಗ ಒಳ್ಳೆ ರೀತಿಯಲ್ಲಿ ತಿರುಗಾಟವನ್ನು ಮಾಡಿದ್ದಾನೆ ಈ ವರ್ಷ. ಆ ಮಟ್ಟಿಗೆ ತುಂಬ ಸಂತೋಷ ಉಂಟು. 6 ತಿಂಗಳು ಕಾರ್ಯಕ್ರಮ. ಆ 6 ತಿಂಗಳು ಕಾರ್ಯಕ್ರಮದಲ್ಲಿ ನಮಗೆ ಸಿಗುವುದು ಈ ವರ್ಷದ ನನ್ನ ಸಂಬಳ, ನಾನು ಮುಚ್ಚಿ ಮಾರ ಹೇಳುವುದಿಲ್ಲ, ನನಗೂ ಸುರೇಶ್ ಅಣ್ಣನಿಗೆ ಇದ್ದದ್ದು ಒಂದೇ ರೀತಿಯ ಸಂಬಳ, 1,65,000.
ಈ 1,65,000 ನಾವೇನ್ ಮಾಡ್ತೀವಿ 6 ತಿಂಗಳಲ್ಲಿ ಮಧ್ಯೆ 10,000 20,000 ಲಾಸ್ಟಿಗೆ ಉಳಿಯುವುದು ನಮಗೊಂದು 5,000. ಮನೆ ಖರ್ಚು ವೆಚ್ಚ ಅದು ಇದು ಎಲ್ಲ ಹೋಗುವಾಗ ನಮಗೆ ಮನೆ ಕಟ್ಟುವುದಾಗ್ಲಿ ಅಥವಾ ಮದುವೆ ಮಾಡುವುದಾಗ್ಲಿ ಅಥವಾ ಒಂದು ಬಂಗಾರ ಯಾವ ಆಸೆಯನ್ನು ಬಿಟ್ಟು ನಾವು ಕಲಾವಿದರಾಗಿ ಬದುಕ್ತಾ ಇದ್ದೇವೆ. ಒಬ್ಬ ಕಲಾವಿದ ಅದವನು ಹೆಸರು ಮಾಡಿದಂಥ ಕಲಾವಿದರಿಗೆ ಏನು ತೊಂದರೆ ಇಲ್ಲ. ನಮ್ಮಂಥ ಈ ಸಣ್ಣ ಪುಟ್ಟ ಕಲಾವಿದರಿಗೆ ಸ್ವಲ್ಪ ಯಕ್ಷಗಾನ ರಂಗ ಸಮಸ್ಯೆನೇ ಕೊಡ್ತಾ ಉಂಟು. ಅಂದರೆ ಹೆಚ್ಚಿನ ಅವಶ್ಯಕತೆ ಇಲ್ಲ. ಅಂತಹ ಕಲಾವಿದರಿಗೆ ನೀವೆಲ್ಲರೂ ಒಂದು ಕಲಾರಂಗಂತಹ ಒಂದು ಸಹಕಾರ ಸಂಘ ಮಾಡಿದ್ದು ನಿಜವಾಗ್ಲೂ ಮತ್ತೊಂದು ತಂದೆ ತಾಯಿಯನ್ನು ಕೊಟ್ಟಂತಹ ಪುಣ್ಯ ನಮ್ಮ ಪಾಲಿಗೆ ಅಂತ ಹೇಳ್ತೇನೆ. ಹಿಂದಿನ ಜನ್ಮದ ಸುಕೃತವೇ ಸನ್ಮಾನ್ಯನು ನೀನಾಗಿಯೇ ತೋಷವೋ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಪಿತಂ. ದೇವರು ಈ ಬಾರಿ ಒಂದು ಒಳ್ಳೆ ಕೆಲಸ ಮಾಡಿದ ಅಂತ ನಮಗನಿಸತ್ತೆ. ಏನು ಅಂತಂದರೆ, ಮಳೆಗಾಲಕ್ಕೆ ಮುಂಚೆನೇ ಸುರೇಶಾಚಾರ್ಯ ಮನೆಯನ್ನೆಲ್ಲ ಕಿತ್ತಾಕಿಬಿಟ್ಟ, ಪೂರ ಹಾರಿಸಿಬಿಟ್ಟ. ಒಂದು ವೇಳೆ ಒಂದು ಕಂಬ ಮಾತ್ರ ಬಿದ್ದದ್ದಾದರೆ, ಒಂದು ಜಂತಿ ಮಾತ್ರ ಬಿದ್ದದ್ದಾದರೆ ಪ್ರಾಯ ಅದನ್ನು ಅಲ್ಲಿಗೆ ಪುನಃ ಸರಿ ಮಾಡಿಟ್ಟು ಪುನಃ ಅದೇ ಸ್ಥಿತಿಯಲ್ಲಿ ಬಹುಕಾಲ ಮುಂದುವರಿಬೇಕಾಗಿತ್ತು. ಹೀಗೆ ಬೇಡ, ಬೇರೆ ವ್ಯವಸ್ಥೆ ಮಾಡೋಣ ಅಂತ ಹೇಳ್ಕೊಂಡು ದೇವರು ಆ ಇಡೀ ಮನೆಯನ್ನೇ ಹಾರಿಸಿಬಿಟ್ಟ. ಅದೇ ಕಾಲಕ್ಕೆ ನಮ್ಮ ಐತಾಳರಂತಹ ಮಹನೀಯರಿಗೆ ಬುದ್ಧಿ ಕೊಟ್ಟ. ಹೀಗೊಂದು ಇದೆ, ಅಲ್ಲಿ ಕೂಡಲೇ ಒಂದು ವ್ಯವಸ್ಥೆ ಮಾಡು ಅಂತ ಹೇಳಿಕೊಂಡು, ಇದಕ್ಕೆ ಎಲ್ಲ ಕೂಡ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಾ ಇರುವಂತಹದ್ದು ನಮ್ಮ ಯಕ್ಷಗಾನ ಕಲಾರಂಗ. ಇವತ್ತು ಕಂಡು ತುಂಬ ಸಂತೋಷವಾಗಿದೆ. ನಾವು ಕಲಾರಂಗದ ಬಗ್ಗೆ, ಯಕ್ಷಗಾನ ಕಲಾರಂಗದ ಬಗ್ಗೆ ಹೇಳಬೇಕಾದ್ದೇ ಇಲ್ಲ. ಏನು ಪ್ರಶಸ್ತಿಗಳನ್ನು ಕೊಟ್ಟರು ಕೂಡ ಕಡಿಮೆ. ಅವರದನ್ನು ಬಯಸೋದು ಇಲ್ಲ. ಉಂಡವರು ತೃಪ್ತಿಯಾಗಿ ತೇಗಿದರೆ ಅದೇ ಅವರಿಗೆ ಆಶೀರ್ವಾದ ಅಂತ ಭಾವಿಸುವವರು.
ಇವತ್ತು 80ನೇ ಮನೆ ಹಿರಿಯರಿಂದ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ಇದು ಕಲಾವಿದನಿಗೆ ನಿರ್ಮಿಸಿಕೊಡುವ ಮನೆ. ಹಾಗೆ ನಾವು ವಿದ್ಯಾಪೋಷಕನ ಫಲಾನುಭವಿ ವಿದ್ಯಾರ್ಥಿಗಳಿಗೂ ಮನೆ ನಿರ್ಮಿಸಿಕೊಡುತ್ತಿದ್ದು, ಇವತ್ತಿನ 10ನೇ ಮನೆ ಇವತ್ತು ಕಲಾವಿದನಿಗೆ ನಿರ್ಮಿಸಿಕೊಡುವ ಮನೆ ಅಂತ ಹೇಳಿಕೆ ತುಂಬಾ ಖುಷಿ ಆಗ್ತದೆ. ಇದಕ್ಕೆ ಈ ಮನೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ನಮ್ಮ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಮೌನ ಸಾಧಕ ಕೃಷ್ಣಮೂರ್ತಿಯವರ ಒಂದು ಉತ್ತೇಜನದಿಂದ ಎಲ್ಲ ಕುಟುಂಬದವರು, ಅಜ್ಜಂದಿರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿಕೊಂಡು ಒಂದು ಕುಟುಂಬದ ಪ್ರಾಯೋಜಕತ್ವದಲ್ಲಿ ಈ ಮನೆ ನಿರ್ಮಾಣಗೊಂಡಿದೆ. ಇದಕ್ಕೆ ಸಹಕಾರ ನೀಡಿದ ಎಲ್ಲ ಕುಟುಂಬದ ಸದಸ್ಯರಿಗೂ ನಾನು ಮನಸ ಸ್ಮರಿಸುತ್ತಾ, ಯಕ್ಷಗಾನ ಕಲಾವಿದರಿಗೆ ತುಂಬಾ ಕಷ್ಟ ನೋಡ್ಲಿಕ್ಕೆ. ಯಕ್ಷಗಾನ ರಂಗಸ್ಥಳ ಮಾತ್ರ ಅವರು ರಾಜರಾಗಿರ್ತಾರೆ, ಸಂತೋಷದಿಂದ ಇರ್ತಾರೆ, ಇನ್ನೊಬ್ರು ನಗುವನ್ನ ನಗಿಸ್ತಾ ಇರ್ತಾರೆ. ಆದ್ರೆ ಅವರಿಗಿರುವಂತಹ ಕಷ್ಟಗಳನ್ನು ಯಾರು ಕೇಳುವವರು ಇರುವುದಿಲ್ಲ. ಅವರೇ ನೆರವಾಗಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಮನೆ ತುಂಬಾ ದುರಸ್ತಿಯಿಂದ ಇತ್ತು. ಯಾರು ಕೂಡ ನಮ್ಮ ಮನೆಗೆ ಬರ್ಲಿಕ್ಕೆ ಸ್ವಲ್ಪ ಹಿಂಜರಿತಾ ಇದ್ರು. ನೋಡುವಾಗ ಮನೆ ಹಾಗೆ ಉಂಟು ಅನ್ನೋ ಹಾಗೆ. ಬಂದ್ರು ಮನೆ ಒಳಗೆ ಉಳಿಯುವುದಿಲ್ಲ ಇತ್ತು. ಬಂದು ಹೋಗುದು ಕೂಡಲೇ ಹೊರಗೆ ಹೋಗ್ತಾ ಇದ್ರು. ಏನ್ ಮಾಡ್ಲಿಕ್ಕಿಲ್ಲ, ನಮ್ಗೆ ಕಷ್ಟ ಉಂಟು. ನಮ್ಗೆ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಆದ ಸಂದರ್ಭ ನಾವು ಮನೆಗೆ ಸರಿ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಿರುವಾಗ ನನಗೊಬ್ಬ ಯಕ್ಷಗಾನ ಕಲಾವಿದರಿಂದ ಹೀಗೆ ವಿಷಯ ಸಿಕ್ಕಿತು. ಯಕ್ಷಗಾನ ಕಲಾರಂಗವು ವಿದ್ಯಾರ್ಥಿಗಳಿಗೆ ಮತ್ತೆ ಕಲಾವಿದರಿಗೂ ಅಸಹಾಯಕ ಇದ್ದಲ್ಲಿ ಕಲಾವಿದರಿಗೆ ಮನೆ ಕಟ್ಟಿಸಿ ಕೊಡ್ತಾರೆ, ನೀವು ಸ್ವಲ್ಪ ಮಾತಾಡಿ ನೋಡಿ ಅಂತ ನರ್ಸರಿಗೆ ವಿಚಾರ ತಿಳಿಸಿದ ನಂತರ ಅವರು ಮನೆ ಭೇಟಿ ಮಾಡಿ ನೋಡಿಪ್ಪ, ನಾನು ಇರ್ಲಿಲ್ಲ ಅವ್ರು ಬರುವಾಗ, ನಾನು ಹೊರಗಡೆ ಆಟಕ್ಕೆ ಹೋಗ್ತಾ ಇದ್ದೆ. ಅವರಾಗಿ ಬಂದು ನಮ್ಮ ಮನೆಯೆಲ್ಲ ಭೇಟಿ ಮಾಡಿ ವಿಚಾರಿಸಿ ಅಮ್ಮನೇ ಹೇಳಿದ್ರಂತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಇದಕ್ಕೆ ನಾನು ಮನೆ ಕಟ್ಟಿಸಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಿಸ್ತೇನೆ ನಾನು ಅಂತ. ಮತ್ತೆ ಹೇಳಿದ್ರು, ಇಲ್ಲಿ ಇರಬೇಡಿ ನೀವು, ಈ ಮನೆಯಲ್ಲಿ, ಈ ಮನೆ ಇನ್ನೇನು, ನಮ್ಮ ಮನೆ ಹಾಗೆ ಸಿಮೆಂಟ್ ಎಲ್ಲ ಬಿದ್ದೋಗಿ ಬರೀ ಗೋಡೆ ಇಟ್ಟಿಗೆ ಮಾತ್ರ ಇದ್ದಿತ್ತು. ಅದು ಬಿದ್ದು ಹೋಗುವ ಸಂದರ್ಭ ಇತ್ತು. ಅದಕ್ಕೆ ನಾವು ಮನೆ ಬಿಟ್ಟು ಹೊರಗಡೆ ಚಿಕ್ಕಮ್ಮನ ಮನೆ, ದೊಡ್ಡಮ್ಮನ ಮನೆ ಇದ್ದಿದ್ದು ಕಮರ್ಶಿಯಲ್ಲಿ. ನಂತರ ಇವರು ಹೇಳಿದ ನಂತರ, ಅವ್ರು ಹೇಳಿದ ತಕ್ಷಣವೇ ನಾವು ಮನೆ ಎಳೆದು ಮನೆ ಕಟ್ಲಿಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ದೇವೆ. ಆ ನಂತರ ಮನೆ ಕಟ್ಟರು. ಸಂತೋಷ ಏನ್ ಕೇಳಿದ್ರೆ, ₹1 ಕೂಡ ಕೈಯಿಂದ ಹೋಗ್ಲಿಲ್ಲ. ಅದೇ ಸಂತೋಷ ನಮ್ಗೆ. ಎಲ್ಲವೂ ಕೂಡ ಕಲಾರಂಗ ನನಗೆ ಸಪೋರ್ಟ್ ಮಾಡಿ ಕಲಾರಂಗದಿಂದ ಮನೆ ಆದದ್ದು. ಪುತ್ತೂರು ಕೃಷ್ಣ ಭಟ್ ಮತ್ತು ಅವರ ಹೆಂಡತಿ ಗಂಗಮ್ಮ, ಅವರ ಮಕ್ಕಳು ಮರಿ ಮಕ್ಕಳು, ಅವರಿಗೆ ಚಿರಋಣಿಯಾಗಿರ್ತೇನೆ ಎನ್ನುವಾಗ ನಾನು ಹೇಳಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಕಲಾರಂಗವನ್ನು ಹೊಗಳುತ್ತಾ, ಯಾಕೆಂತ ಹೇಳಿದ್ರೆ ಇಂಥದ್ದೊಂದು ಸಂಸ್ಥೆ ಇಡೀ ಭಾರತ ದೇಶದಲ್ಲಿಲ್ಲ. ಕಲಾವಿದರನ್ನು ಒಗ್ಗೂಡಿಸಿ ಕಲಾವಿದರ ಕಷ್ಟ ಸುಖಕ್ಕೆ ಆಂತುಕೊಂಡು ಅವ್ರಿಗೆ ಬೇಕಾದನ್ನು ಕೊಡುವ, ಬಡ ಕಲಾವಿದರಿಗೆ ಬೇಕಾದ್ರೆ ಮನೆ ಕಟ್ಟಿಸಿಕೊಡುವ, ಶಿಕ್ಷಣದಲ್ಲಿ ಅತ್ಯುತ್ತಮವಾಗಿ ಮುಂದೆ ಬಂದವರಿಗೆ ಮುಂದಿನ ಎಜುಕೇಶನ್ ಬಗ್ಗೆ ಬೇಕಾದಷ್ಟು ಪ್ರೋತ್ಸಾಹ ಕೊಡುವಂತಹ ಒಂದು ಸಂಸ್ಥೆ ಅಂದ್ರೆ ಕಲಾರಂಗ. ಅದರ ಮೇಲೆ ಅಷ್ಟು ಅಭಿಮಾನ ಉಂಟು, ನನಗೆ ಪ್ರೀತಿ ಉಂಟು ಅಂತ. ಎಲ್ಲ ಸದಸ್ಯರು ಕೂಡ ಯಾವ ಸಂಬಳವನ್ನೂ ತೆಗೆದೆ, ಪ್ರತಿಫಲ ಅಪೇಕ್ಷೆ ಇಲ್ಲದೆ ರಾಮನ ಸೇವೆ ಮಾಡಿದ ಹನುಮಂತನ ಹಾಗೆ ಸೇವಾ ಹಿ ಪರಮೋ ಧರ್ಮ ಅಂತ ಹೇಳಿ ತಾವು ಕೆಲಸಕ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿನ ದಿವಸದಲ್ಲಿ ಅವರು ತನ್ನ ಕೊಡುಗೆಯನ್ನು ಇವರು ಕೃಷ್ಣ ಭಟ್ರು, ಗಂಗಮ್ಮ ಅವರನ್ನು ನಾನು ಸಮೀಪದಲ್ಲಿ ನೋಡಿದ್ದೇನೆ. ಅವರು ನಮಗೂ ಅಳಿಯನಾಗಿದ್ರು ಕೂಡ ಪರ ಊರಲ್ಲಿ ಇದ್ದವರಾಗಿದ್ದರು, ಚೆನ್ನಾಗಿ ಗೌರವ ಕೊಟ್ಟಿದ್ದಾರೆ. ರಾಮ್ ಭಟ್ರೊಟ್ಟಿಗೂ ಈಗ ಕೃಷ್ಣಮೂರ್ತಿ ಭಟ್ರೊಟ್ಟಿಗೂ ನಮ್ಮ ಸಂಪರ್ಕ ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತದೆ. ಎಲ್ಲರ ಮನಸ್ಸಿನಲ್ಲೂ ಸದಾ ನಮ್ಮ ಅಜ್ಜ ದೊಡ್ಡಮ್ಮನ ನೆನಪು ಇದೆ. ಅವರ ಹೆಸರಲ್ಲಿ ಗಂಗಾಕೃಷ್ಣ ಎಂಬ ಒಂದು ಮನೆಯನ್ನು ಸೃಷ್ಟಿಸಿ ಸತ್ಪ್ರಾರ್ಥರಿಗೆ ಕೊಡ್ತಾ ಇದ್ದಾರೆ. ಆ ಮನೆಯಲ್ಲಿ ಮುಂದೆ ಇರುವವರಿಗೆ ಶ್ರೇಯಸ್ಸು, ಅಭಿವೃದ್ಧಿ ಎಲ್ಲ ಕೊಟ್ಟು ಆ ಮನೆಯಲ್ಲಿ ಸಂತೋಷವಾಗಿ ಎಲ್ಲರೂ ಇರಬೇಕು ಅಂತ ನಾವು ಆಶಿಸ್ತೇವೆ. 51 ವರ್ಷದ ಒಂದು ಸಂಸ್ಥೆ ಇಷ್ಟು ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ನಾವೆಲ್ಲ ಅದಕ್ಕೊಂದು ದೊಡ್ಡ ಚಪ್ಪಾಳೆಯನ್ನು ಹೊಡಿಬೇಕಾಗ್ತದೆ. ಯಾಕೆ ಕೇಳಿದ್ರೆ 80 ಮನೆಗಳನ್ನ ವಿದ್ಯಾಪೋಷಕಂಡರಲ್ಲಿ ಕಳಿಸ್ತೇವೆ. 10 ಮನೆಗಳನ್ನ ಕಲಾವಿದನ ನೆಲೆಯಲ್ಲಿ ಕಟ್ಟಿಸಿಕೊಡ್ತಾ ಇದ್ರೆ 10ನೇ ಮನೆ ವಿಘ್ನೇಶನ್, 10ನೇ ಮನೆಯ ಒಬ್ಬ ಫಲಾನುಭವಿ ಆಗ್ತಾ ಇದ್ದೇನೆ ವಿಘ್ನೇಶ್. ಇನ್ನು ಕೆಲವರಿಗೆ ಈ ಮನೆ ಸಿಗ್ಲಿಕ್ಕಿದೆ.
ಕೇವಲ ನಾವು ಗಳಿಸುವುದು ಮಾತ್ರ ಮುಖ್ಯವಲ್ಲ, ನಾವು ಗಳಿಸಿದ್ರಲ್ಲಿ ಒಂದು ಪಾಲನ್ನ ಸಮಾಜಕ್ಕೆ ಕೊಡಬೇಕಾಗ್ತದೆ. ಆ ಸಮಾಜಕ್ಕೆ ಕೊಡುವಂತ ಮನಸ್ಸು ನಮ್ಮಲ್ಲಿ ಇರಬೇಕಾಗ್ತದೆ. ಅಂತ ಎಲ್ಲ ಸಜ್ಜನ ಮನಸ್ಸುಗಳು ಇವತ್ತಿಲ್ಲಿ ಒಂದಾಗಿ ಕುಳಿತಿದ್ದೀರಿ. ಇದು ನಿಜಕ್ಕೂ ಕೂಡ ಒಂದು ಖುಷಿ ಕೊಡುವಂತ ಗಳಿಗೆ ಅಂತ ಹೇಳ್ತಾ ಈ ಅವಕಾಶವನ್ನು ನಮಗೋಸ್ಕರ ಒದಗಿಸಿಕೊಟ್ಟಂತ ಕಲಾರಂಗಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಕುಟುಂಬದಲ್ಲೇ ಕೆಲವರಿಗೆ ತುಂಬಾ ಸಂಶಯ ಇತ್ತು, ಇಷ್ಟು ಕೆಲಸ ಮಾಡ್ತಾರೆ ಅದು ಸಂತದ ಇಲ್ವಾ ಅಂತೆಲ್ಲ ಕೆಲವು ಮಾತು ಬಂದಿತ್ತು. ನಾನು ಅದಕ್ಕೆ ನಮ್ಮ ಕುಟುಂಬದವರಿಗೆ ಒಂದು ಪರಿಚಯ ಆಗಬೇಕು. ಹಾಗೆ ಫಸ್ಟಿಗೆ ನಾವು ಹೆಣ್ಣು ಮಕ್ಕಳು 6 ಜನ ಸೇರ್ಕೊಂಡು ಈ ಒಂದು ಮನೆ ಕಟ್ಟಬೇಕು ಅಂತ ಒಂದು ಸಂಕಲ್ಪ ಬಂತು. ಇದ್ರ ಹಿಂದೆ ಒಂದು ನನ್ನ ಸ್ನೇಹಿತ ದಿನೇಶ್ ಅಂತ ಇದ್ರು, ಅವರೊಟ್ಟಿಗೆ ಸೇರಿ ಒಂದು ಮನೆ ಕಟ್ಟಿಕೊಟ್ಟಿದ್ದೆವು. ಅದನ್ನು ಹಾಗೆ ಇದರ ಪ್ರೇರಣೆಯಿಂದ ಮತ್ತೆ ಇಲ್ಲಿ ಎಲ್ಲ ಇದ್ದಾರೆ. ನಮ್ಮ 40 ಜನದ ಕುಟುಂಬ ಉಂಟು. ಆ ಕುಟುಂಬದಲ್ಲಿ ಸೇರ್ಕೊಂಡು ಇಂಥ ಮನೆಗಳನ್ನೆಲ್ಲ ಮಾಡ್ತಾ ಇರುವಾಗ ಒಂದು ಮನಸ್ಸಿಗೆ ತೋಚಿತ್ತು, ಒಂದು ಸರಿ ನಮ್ಮ ಅಜ್ಜ ದೊಡ್ಡನ ಹೆಸರಲ್ಲಿ ಒಂದು ಆಗ್ಬೇಕು ಅಂತ ಒಂದು ಸಂಕಲ್ಪ ತಲೆಯಲ್ಲಿತ್ತು. ಅದನ್ನು ಹೀಗೆ ಒಮ್ಮೆ ಹೇಳಿದೆ ಮಾಡುವನ ಅಂತ. ಅವಾಗ ನನ್ನ ಅಕ್ಕನ ಹತ್ರ ಹೇಳಿದೆ ಫಸ್ಟ್, ಹೀಗೆ ಒಂದು ಮಾಡ್ಬೇಕಂತ ಒಂದು ಸಂಕಲ್ಪ ಉಂಟು ಅಂತ. ಅದಕ್ಕೆ ಅವಳು ಹೇಳಿದ್ಲು, ನಮ್ದೇ ಒಂದು ಗ್ರೂಪ್ ಉಂಟು, ಪುತ್ರಯ ಕುಟುಂಬ ಅಂತ ಒಂದು ಗ್ರೂಪ್ ಇದೆ ವಾಟ್ಸಪ್ ಅಲ್ಲಿ, ನೀನು ವಾಟ್ಸಪ್ಪಿಗೆ ಫಸ್ಟ್ ಹಾಕು ಅಂತ ಹೇಳಿ. ಸೊ ವಾಟ್ಸಪ್ಪಿಗೆ ಹಾಕಿದ ಕೂಡಲೇ ಅದಕ್ಕೆ ಸ್ಪಂದನೆ ಬಂತು. ಮತ್ತೆ ಇಮಿಡಿಯೇಟ್ ಆಗಿ ನಾವು ಮೀಟಿಂಗ್ ಮಾಡಿ, ಟ್ರಸ್ಟ್ನ ಮೀಟಿಂಗ್ ಮಾಡಿ ಅದರಲ್ಲಿ ಎಲ್ಲ ವಿಷಯಗಳನ್ನು ಹೇಳಿದಾಗ ಎಲ್ಲರೂ ಖುಷಿಯಲ್ಲಿ ಒಪ್ಕೊಂಡು ಇದು ಮಾಡಿದ್ದಾರೆ. ನಾನು ಪ್ರಸ್ತುತ ಯಕ್ಷಗಾನ ಅಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ ಯಕ್ಷಗಾನದಲ್ಲೇ ಇದ್ದೇನೆ. ಯಾಕೆ ಕೇಳಿದ್ರೆ ಶಾಲೆಗೆ ಹೋಗೋ ಟೈಮಿಂದನೂ ನಮ್ಗೆ ಅಪ್ಪನಿಗೆ ಹುಷಾರಿರ್ಲಿಲ್ಲ. ಅಪ್ಪನಿಗೆ ಹುಷಾರಿಲ್ಲದ ಸಂದರ್ಭ ನಮ್ಮ ಮನೆ ಖರ್ಚನ್ನು ನಾನೇ ನಿರ್ವಹಿಸಬೇಕಾದ ಕಾರಣ, ನನ್ನ ಶಾಲೆ ಕಾಲೇಜ್ ಖರ್ಚುಗಳನ್ನು ನಾನೇ ನೋಡ್ಕೊಳ್ಬೇಕಾದ ಕಾರಣ ನಾನು 7ನೇ ಕ್ಲಾಸಿಗೆ ಹೋಗೋದ್ರಿಂದನೂ ಕೆಲಸಕ್ಕೆ ಹೋಗ್ತಾ ಇದ್ದೆ. ನಂತರ 8ನೇ ಕ್ಲಾಸಿಂದ ನನಗೆ ಯಕ್ಷಗಾನಕ್ಕೊಂದು ಅವಕಾಶ ಸಿಕ್ತು. ಯಕ್ಷಗಾನದ ಹುಚ್ಚು ತುಂಬಾ ಇದ್ದ ಕಾರಣ ಯಕ್ಷಗಾನಕ್ಕೆ ಹೋಗಿ ವೇಷ ಮಾಡ್ಬೇಕೆನ್ನೋ ಹಾಗೆ ಹೋಗಿ ಮೇಳಕ್ಕೆ ಸೇರಿಕೊಂಡೆ. ನಂತರ ಅದರಲ್ಲಿ ಮುಂದುವರಿಸಿ SLC ವರೆಗೂ ಓದಿದೆ. SLC ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರೌಢಶಾಲೆಯಲ್ಲಿ ಓದಿದ್ದು. ಅಲ್ಲಿ ಒಳ್ಳೆ ನನಗೆ 70% ಮಾರ್ಕ್ 75% ಮಾರ್ಕ್ ಬಂದಿದೆ. ನಂತರ PUCಗೆ ಹೋಗ್ತಾ ಯಕ್ಷಗಾನಕ್ಕೆ ಹೋದೆ. ಡಿಗ್ರಿ ಕೂಡ ಹಾಗೆ ಕಂಪ್ಲೀಟ್ ಮಾಡಿದೆ ಯಕ್ಷಗಾನದಲ್ಲಿ. ನಂತರ ಈಗ ಪೂರ್ಣವಾಗಿ ಯಕ್ಷಗಾನದಲ್ಲೇ ಇದ್ದೇನೆ. ಹವ್ಯಾಸಿಯಿಂದ ಪೂರ್ಣವಾಗಿ ಯಕ್ಷಗಾನದಲ್ಲೇ ಇದ್ದೇನೆ. ಯಕ್ಷಗಾನ ಕಲಾವಿದರಿಗೆ ತುಂಬಾ ಕಷ್ಟ. ನೋಡ್ಲಿಕ್ಕೆ ಯಕ್ಷಗಾನ ರಂಗಸ್ಥಳದಲ್ಲಿ ಮಾತ್ರ ಅವರು ರಾಜರಾಗಿರ್ತಾರೆ, ಸಂತೋಷದಿಂದ ಇರ್ತಾರೆ, ಇನ್ನೊಬ್ರು ನಗುವನ್ನ ನಗುಸ್ತಾ ಇರ್ತಾರೆ. ಆದ್ರೆ ಅವರಿಗಿರುವಂತಹ ಕಷ್ಟಗಳನ್ನು ಯಾರು ಕೇಳುವವರು ಇರುವುದಿಲ್ಲ. ಅವರೇ ನೆರವಾಗಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಮನೆ ತುಂಬಾ ದುರಸ್ತಿಯಿಂದ ಇತ್ತು. ಯಾರು ಕೂಡ ನಮ್ಮ ಮನೆಗೆ ಬರ್ಲಿಕ್ಕೆ ಸ್ವಲ್ಪ ಹಿಂಜರಿತಾ ಇದ್ರು. ನೋಡುವಾಗ ಮನೆ ಹಾಗೆ ಉಂಟು ಅನ್ನೋ ಹಾಗೆ. ಬಂದ್ರು ಮನೆ ಒಳಗೆ ಉಳಿಯುವುದಿಲ್ಲ ಇತ್ತು. ಬಂದು ಹೋಗುದು ಕೂಡಲೇ ಹೊರಗೆ ಹೋಗ್ತಾ ಇದ್ರು. ಏನ್ ಮಾಡ್ಲಿಕ್ಕಿಲ್ಲ, ನಮ್ಗೆ ಕಷ್ಟ ಉಂಟು. ನಮ್ಗೆ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಆದ ಸಂದರ್ಭ ನಾವು ಮನೆಗೆ ಸರಿ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಇರುವಾಗ ನನಗೊಬ್ಬ ಯಕ್ಷಗಾನ ಕಲಾವಿದರಿಂದ ಹೀಗೆ ವಿಷಯ ಸಿಕ್ಕಿತು. ಯಕ್ಷಗಾನ ಕಲಾರಂಗವು ವಿದ್ಯಾರ್ಥಿಗಳಿಗೆ ಮತ್ತೆ ಕಲಾವಿದರಿಗೂ ಅಸಹಾಯಕದಲ್ಲಿ ಕಲಾವಿದರಿಗೆ ಮನೆ ಕಟ್ಟಿಸಿ ಕೊಡ್ತಾರೆ, ನೀವು ಸ್ವಲ್ಪ ಮಾತಾಡಿ ನೋಡಿ ಅಂತ. ನನಗೆ ಅವ್ರು ಹೇಳಿದಾಗ ಸಂತೋಷ ಆಯ್ತು. ಆದ್ರೆ ಏನ್ ಮಾಡುದು, ಅಲ್ಲಿ ಯಾರು ನನಗೆ ಗುರ್ತಾನೆ ಇಲ್ಲ, ಯಾರು ಪರಿಚಯನೂ ಇಲ್ಲ. ಕಲಾರಂಗಕ್ಕೆ ಹಾಗಂತ ನಾ ಮೆಂಬರ್ ಆಗಿದ್ದೆ ಆ ಟೈಮಲ್ಲಿ ಮೆಂಬರ್ ಆದ್ರೂ ಕೂಡ ನನಗೆ ಮುರಳಿ ಸರ್ದಾಗ್ಲಿ ಸರ್ದಾಗ್ಲಿ ಯಾರ್ದು ಗುರ್ತಾಗ್ಲಿಲ್ಲ, ಪರಿಚಯ ಇರ್ಲಿಲ್ಲ. ಆ ಸಂದರ್ಭ ಏನ್ ಮಾಡುದು ಅಂತ ಹೇಳುವಾಗ ನಮ್ಮಲ್ಲಿ ಪ್ರತಿ ವರ್ಷ ಯಕ್ಷಗಾನದಲ್ಲಿ ಬಸ್ ಪಾಸ್ ಅನ್ನ ತೆಗೆದುಕೊಂಡು ಬರುವರು ನಾರಾಯಣ ಒಳ್ಳು ನಾರಾಯಣ ಅಂತ. ಪ್ರತಿ ಸತಿ ಇಲ್ಲಿಗೆ ಬಂದು ನಮ್ಮ ಕಲಾವಿದರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಒಟ್ಟು ಮಾಡಿ ಅವರೇ ಉಡುಪಿಗೆ ಹೋಗಿ ಅವರು ಅಲ್ಲಿ ತಂದು ನಮ್ಗೆಲ್ಲ ಕೊಡ್ತಾ ಇದ್ರು. ಅವ್ರ ಹತ್ರ ಮಾತಾಡಿದೆ, ನನ್ಗೊಂದು ಸ್ವಲ್ಪ ಅವ್ರ ಹತ್ರ ಮಾತಾಡಿಸಿ ಮನೆ ಸಿಗ್ತದಂತಲ್ಲ ಸ್ವಲ್ಪ ನೋಡಿ ವಿಚಾರಿಸಿ ನೋಡಿ ಅಂತ. ನಂತರ ಅವರಿಂದ ನಂಗೆ ಮುರಳಿ ಸರ್ ಪರಿಚಯ ಆದ್ರು. ಮುರಳಿ ಸರ್ಗೆ ವಿಚಾರ ತಿಳಿಸಿದ ನಂತರ ಅವ್ರು ಬಂದು ಅವರು ಮನೆ ಭೇಟಿ ಮಾಡಿ ನೋಡಿಪ್ಪ, ನಾನು ಇರ್ಲಿಲ್ಲ ಅವ್ರು ಬರುವಾಗ, ನಾನು ಒಂದು ಹೊರಗಡೆ ಆಟಕ್ಕೆ ಹೋಗ್ತಾ ಇದ್ದೆ. ಅವರಾಗಿ ಬಂದು ನಮ್ಮ ಮನೆಯೆಲ್ಲ ಭೇಟಿ ಮಾಡಿ ವಿಚಾರಿಸಿ ಅಮ್ಮನಿಗೆ ಹೇಳಿದ್ರಂತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಇದಕ್ಕೆ ನಾನು ಮನೆ ಕಟ್ಟಿಸಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಿಸ್ತೇನೆ ನಾನು ಅಂತ.
ಮತ್ತೆ ಹೇಳಿದ್ರು ಇಲ್ಲಿ ಇರಬೇಡಿ ನೀವು ಈ ಮನೆಯಲ್ಲಿ, ಈ ಮನೆ ಇನ್ನೇನು. ನಮ್ಮ ಮನೆ ಹಾಗೆ ಸಿಮೆಂಟ್ ಎಲ್ಲ ಬಿದ್ದೋಗಿ ಬರೀ ಗೋಡೆ ಇಟ್ಟಿಗೆ ಮಾತ್ರ ಇದ್ದಿತ್ತು, ಅದು ಬಿದ್ದು ಹೋಗುವ ಸಂದರ್ಭ ಇತ್ತು. ಅದಕ್ಕೆ ನಾವು ಮನೆ ಬಿಟ್ಟು ಹೊರಗಡೆ ಚಿಕ್ಕಮ್ಮನ ಮನೆ ದೊಡ್ಡಮ್ಮನ ಮನೆ ಇದ್ದಿದ್ದು ಕಮರ್ಶಿರಿಯಲ್ಲಿ. ನಂತರ ಇವ್ರು ಹೇಳಿದ ನಂತರ ಅವ್ರು ಹೇಳಿದ ತಕ್ಷಣವೇ ನಾವು ಮನೆ ಎಳೆದು ಮನೆ ಕಟ್ಲಿಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ದೇವೆ. ಆ ನಂತರ ಮನೆ ಕಟ್ರು. ಸಂತೋಷ ಏನ್ ಕೇಳಿದ್ರೆ ₹1 ಕೂಡ ಕೈಯಿಂದ ಹೋಗ್ಲಿಲ್ಲ, ಅದೇ ಸಂತೋಷ ನಮ್ಗೆ. ಎಲ್ಲವೂ ಕೂಡ ಕಲಾರಂಗ ನನಗೆ ಸಪೋರ್ಟ್ ಮಾಡಿ ಕಲಾರಂಗದಿಂದ ಮನೆ ಆದದ್ದು. ಆದ್ರೆ ಕಲಾರಂಗಕ್ಕೆ ಮನೆಗೆ ನಾನು ಆಯ್ಕೆಯಾದ ನಂತರ ನನಗೆ ಒಂದೊಂದೇ ಅವಕಾಶ ಕಲಾರಂಗದಿಂದ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಮನೆಗೋಸ್ಕರವಾಗಿ ಅರ್ಜಿ ಹಾಕಿದ್ದು. ಮನೆಯಿಂದ ನಂತರ ಅವ್ರು ಮಾಡಿದಂತ 4 ದಿವಸ ಶಿಬಿರಕ್ಕೂ ಕೂಡ ನಾನು ಆಯ್ಕೆ ಆದೆ. ಅಲ್ಲಿ ಹೋಗುದು ಕಷ್ಟ ಅಂತ ಹೋದೆ, ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಕಲಾರಂಗ ಯಾರನ್ನು ಹಿಂಸಿಸುವುದಿಲ್ಲ, ಅಲ್ಲಿ ಕಲಿಯೋದಕ್ಕೆ ತುಂಬಾ ಉಂಟು ಅಲ್ಲಿ ಹೋದಾಗ ಅಂತ. ಅದನ್ನ ಕಲ್ತ್ಕೊಂಡೆ. ನಂತರ ಅಲ್ಲಿಂದ ಯಕ್ಷಗಾನದ ಗುರುವಾಗಿ ಕೂಡ ಅದೇ ಶಿಬಿರದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದು. ಅಲ್ಲಿಂದ ಯಕ್ಷಗಾನದ ಗುರು ಆದೆ. ಈಗ ನನಗೊಂದು ಮನೆಯನ್ನು ಕಟ್ಟಿಸಿಕೊಟ್ಟು ದೊಡ್ಡ ಈಗ ಆಡುವಂತಹ ಮಾತೆ ಉಂಟಲ್ಲ, ಮನೆ ಕಟ್ಟಿ ನೋಡ್ಬೇಕು ಮದುವೆ ಆಗಿ ನೋಡ್ಬೇಕು ಅಂತ, ಅಂತಹ ಒಂದು ಸಮಸ್ಯೆ ನನ್ನಿಂದ ದೂರ ಆಗಿದೆ. ಮನೆ ಕಟ್ಟುವ ಸಮಸ್ಯೆ ನನ್ನ ಕಲಾರಂಗ ಕಟ್ಟಿಸಿಕೊಳ್ಳುವ ತನ್ಮೂಲಕವಾಗಿ ಒಂದು ಸಮಸ್ಯೆ ದೂರ ಮಾಡಿದೆ. ಅದೊಂದು ಸಂತೋಷ ಉಂಟು. ಅಲ್ಲ ಯಾಕೆ ಕೇಳಿದ್ರೆ ಹಣ ಕೊಡುವುದು ಅವರೇ ಆದ್ರೂ ಕೂಡ ಮನೆ ಕಟ್ಟಿಸುವಾಗ ತುಂಬಾ ಟೆನ್ಷನ್ಗಳಿರ್ತದೆ. ಅವ್ರು ಬರ್ಬೇಕು, ಕೆಲಸದವ್ರು ಬರ್ಬೇಕು, ಇವರು ಅಂತ. ಅದೆಲ್ಲ ಟೆನ್ಷನ್ಗಳನ್ನ ನಂಗೆ ಕಲಾರಂಗ ಸ್ವಲ್ಪ ಕಡಿಮೆ ಮಾಡಿ ಕಲಾರಂಗದಿಂದ ನನ್ನ ಮನೆ ಆದ್ರೆ ನಂಗೆ ಸಂತೋಷ ಉಂಟು. ಗಂಗಾಧರ್ ಸರ್ ಎಷ್ಟೊತ್ತಿಗೂ ಕಾಲ್ ಮಾಡಿ ಈ ವಿಷಯಗಳನ್ನ ತಿಳಿಸ್ತಾ ಕೇಳ್ತಾ ಇರ್ತರು, ನೀವು ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕು ಅಂದ್ರೆ ನನಗೆ ಒಂದು ಸ್ವಲ್ಪ ಟೈಮ್ ಅಂತ ಕೇಳಿದ್ರೆ ಈ ಮನೆ ಬಗ್ಗೆ ಗೊತ್ತಾಗುದಿಲ್ಲ. ಅಂದ್ರೆ ಮೇಸ್ತ್ರಿಗಳು ಬಂದದಾಗ್ಲಿ ಲೆಕ್ಕಾಚಾರ ಅದೆಲ್ಲ ಸ್ವಲ್ಪ ಕಡಿಮೆ ನಂಗೆ. ಇವರು ಅಂದ್ರೆ ಇಂಜಿನಿಯರ್ ಕಾರಣ ಪ್ರತಿಯೊಂದು ಲೆಕ್ಕಾಚಾರ ಬೇಕು ಅವರಿಗೆ. ನನಗೆ ಅದೇ ಟೆನ್ಷನ್ ಆಗೋದು. ಅವ್ರು ಕೇಳುವಾಗ ನಂಗೆ ಲೆಕ್ಕಾಚಾರ ಇರುವುದಿಲ್ಲ, ಡೈಲಿ ಬಯಸ್ಕೊಡುದು ನಾನು. ಹಾಗಲ್ಲ ಅಂದ್ರೆ ಅವರು ಲೆಕ್ಕಾಚಾರ ಇಟ್ಕೊಳ್ಬೇಕು, ಪ್ರತಿಯೊಂದು ವಿಚಾರಗಳನ್ನ ಹೇಳುದು. ಆದ್ರೆ ತುಂಬಾ ನನ್ನ ಬಗ್ಗೆ ಕೇರ್ ತಕೊಂಡು ತುಂಬಾ ಟೆನ್ಷನ್ ತಕೊಂಡು ನಮ್ಮ ಬಗ್ಗೆ ಮನೆ ಮಾಡಿ ಕೊಟ್ಟಿದ್ರು. ಅವರು ತುಂಬಾ ಸರಿ ನಮ್ಮಲ್ಲಿ ಬಂದು ಚೆಕ್ ಮಾಡಿ ಸರಿ ಆಗ್ತಾ ಉಂಟ ಕೆಲಸ, ಅವರೇ ಬಂದು ಚೆಕ್ ಮಾಡಿ ಹೋಗ್ತಾ ಇದ್ರು ಈ ಕಡೆ ಬರುವಾಗ. ಮತ್ತೆ ನನಗೆ ಈ ಮನೆ ಕಟ್ಟಿಸಿ ಕೊಟ್ಟುವಂತಹ ಶ್ರೀ ಪುತ್ತೂರು ಕೃಷ್ಣ ಭಟ್ ಮತ್ತು ಅವರ ಹೆಂಡತಿ ಗಂಗಮ್ಮ, ಅವರ ಮಕ್ಕಳು ಮರಿ ಮಕ್ಕಳು, ಅವರಿಗೆ ಚಿರಋಣಿಯಾಗಿರ್ತೇನೆ ಎನ್ನುವಾಗ ನಾನು ಹೇಳಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಣಮ್ಯ ಶಿರಸಾದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸ ಸ್ಮೃತಿತ್ಯಂ ಆಯುರ್ ಕಾಮಾರ್ಥ ಸಿದ್ಧಯೇ. ನಾವು ಪ್ರಥಮ ಗಣಪತಿಯನ್ನು ವಂದಿಸಿ ಊರ ಅಧಿದೇವತೆಯಾಗಿರುವಂತಹ ದುರ್ಗಾ ಪರಮೇಶ್ವರನ್ನು ಸಂಸ್ತುತಿಸಿ ಕಲಾರಂಗವನ್ನು ಹೊಗಳುತ್ತಾ, ಯಾಕೆಂತ ಹೇಳಿದ್ರೆ ಇಂಥದ್ದೊಂದು ಸಂಸ್ಥೆ ಇಡೀ ಭಾರತ ದೇಶದಲ್ಲಿಲ್ಲ. ಕಲಾವಿದರನ್ನು ಒಗ್ಗೂಡಿಸಿ ಕಲಾವಿದರ ಕಷ್ಟ ಸುಖಕ್ಕೆ ಆಂತುಕೊಂಡು ಅವ್ರಿಗೆ ಬೇಕಾದನ್ನು ಕೊಡುವ, ಬಡ ಕಲಾವಿದರಿಗೆ ಬೇಕಾದ್ರೆ ಮನೆ ಕಟ್ಟಿಸಿಕೊಡುವ, ಶಿಕ್ಷಣದಲ್ಲಿ ಅತ್ಯುತ್ತಮವಾಗಿ ಮುಂದೆ ಬಂದವರಿಗೆ ಮುಂದಿನ ಎಜುಕೇಶನ್ ಬಗ್ಗೆ ಬೇಕಾದಷ್ಟು ಪ್ರೋತ್ಸಾಹ ಕೊಡುವಂತಹ ಒಂದು ಸಂಸ್ಥೆ ಅಂದ್ರೆ ಕಲಾರಂಗ. ಅದರ ಮೇಲೆ ಅಷ್ಟು ಅಭಿಮಾನ ಉಂಟು, ನನಗೆ ಪ್ರೀತಿ ಉಂಟು. ಈ ವರ್ಷದ 50ನೇ ವರ್ಷದ ಒಂದು ಕಲಾರಂಗದ ಸಂಚಿಕೆ ಬಿಡುಗಡೆಯಾಗಿದೆ. ಓದ್ತಾ ನನಗೆ ಬಹಳ ತುಂಬಾ ಸಂತೋಷ ಆಯ್ತು. ಅವರಿಗೆ ಉತ್ತರ ಬರೆಯುತ್ತಿದ್ದೆ ನಾನು, 4 ದಿವಸ ತಡೆದು ಬರೆಯುವ ಅಂತ ಹೇಳಿ ಸುಮ್ಮನಿದ್ದೇನೆ. ಎಷ್ಟು ಮನೆಯನ್ನು ಕಟ್ಟಿದ್ದಾರೆ, ಎಷ್ಟು ಜನ ಮಕ್ಕಳಿಗೆ ಅವರ ದಾರಿ ತೋರಿಸಿದ್ದಾರೆ, ಇದನ್ನೆಲ್ಲ ನಾನು ಅವಲೋಕಿಸಬೇಕು. ಇದು ಕಲಾರಂಗದ ವಿಷಯವಾಯಿತು. ಅಲ್ಲಿ ಸೇರಿರುವಂತ ಎಲ್ಲಾ ಸದಸ್ಯರು ಕೂಡ ಯಾವ ಸಂಬಳವನ್ನೂ ತೆಗೆದೆ, ಪ್ರತಿಫಲ ಅಪೇಕ್ಷೆ ಇಲ್ಲದೆ ರಾಮನ ಸೇವೆ ಮಾಡಿದ ಹನುಮಂತನ ಹಾಗೆ ಸೇವಾ ಹಿ ಪರಮೋ ಧರ್ಮ ಅಂತ ಹೇಳಿ ತಾವು ಕೆಲಸಕ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ವಿಘ್ನೇಶನ ಬಗ್ಗೆ 2 ಮಾತು ಆಡಲೇಬೇಕು ನಾನು. ಅವನನ್ನು ನಾನು ಇತ್ತೀಚೆಗೆ ನೋಡಿದವನು. ರಂಗಸ್ಥಳದಲ್ಲಿ ಅದ್ಭುತ ಆದರ್ಶದ ಹಾಗೆ ಕುಣಿತಾನೆ, ಮಾತು ಕೆಲವರಿಂದ ಕಲ್ತಿದ್ದಾನೆ, ಕಲಿತು ಎದುರುತ್ತರ ಕೊಡುವಂತಹ ಯೋಗ್ಯತೆ ಅವನಿಗಿದೆ. ಇನ್ನೂ ಅವನ ಎಲ್ಲ ಸಂಭಾಷಣೆಗಳನ್ನು ಸಂಸ್ಕರಿಸಬೇಕು, ಒಳ್ಳೆಯ ಗುರುಗಳಲ್ಲಿ ಹೋಗಬೇಕು. ಅಂದರೆ ಸಂಭಾಷಣೆ ಬಗ್ಗೆ, ಕುಣಿತದ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಹೆಚ್ಚು ಕುಣಿಯುವವನು ಅಲ್ಲ. ಆದರೆ ಇನ್ನೊಂದು, ನೈತಿಕವಾಗಿ ಒಬ್ಬ ಕಲಾವಿದ ಶ್ರೇಷ್ಠರಾಗಬೇಕು. ನೈತಿಕ ಅಂತ ಹೇಳಿದ್ರೆ ಒಡನಾಟ ಜಾಸ್ತಿ ಆದಾಗ ಅವರ ಆಚೆ ಈಚೆ ಇದ್ದ ಗೆಳೆಯರೆಲ್ಲ ಎಳ್ಕೊಳ್ಳುವುದುಂಟು. ಸ್ವಲ್ಪ ಹಾಕುವ, ತೊಂದರೆ ಇಲ್ಲ, ಒಳ್ಳೆಯದಾಗ್ತದೆ. 2 ಬೀಡಿ ಸೇದ್ರಿ ಅಂತ ಅರ್ಥ ಮಾರಾಯ. ನನ್ನ ಅನುಭವ ಇದು. ನಾನು ಹಿರಿಯಡಕ ಮೇಳದಲ್ಲಿದ್ದಾಗ ಪೇದ್ರಿಯಲ್ಲಿ ಒಂದು ಆಟ ಆಯ್ತು. ನಾನು ಸುಧನ್ವ ಮಾಡಿ ನಿಂತ್ಕೊಂಡಿದ್ದೆ ತೆರೆ ಹಿಂದೆ. ಒಬ್ಬರು ಬಂದರು, ಮುದುಕರು, ಸಾಧಾರಣ ಒಂದು 60 ವರ್ಷ, ನಾನಾಗ ಯೌವನ ಅಷ್ಟೆ. ಒಂದು ಬಾಟ್ಲಿ ಹಿಡ್ಕೊಂಡು ಬಂದರು. ತಗೊಳ್ಳಿ ಸುಧನ್ವ ನಿಮ್ದು ಆಗೋದು, ಒಳ್ಳೇದಾಗ್ತದೆ ನೋಡಿ, ಒಂದು ಸ್ವಲ್ಪ ಹಾಕಿ. ಆಯ್ತು ಕೊಡಿ ಎಂದೆ. ನಮ್ಮ ಮೇಳದಲ್ಲಿ 2 ಕುಡಿಯುವವರಿದ್ರು.
ಕೆಮ್ಮಣ್ಣಿ ವಿಠ್ಠಲ ಶೆಟ್ಟರು ಅಂತ ಹೆಸರು ಬೇಡ, ಪ್ರೀತಿಯವರು ದಾಖಲಾಗ್ತದೆ. ಅವ್ರಿಗೆ ತಗೊಂಡೆ ಬಹಳ ಸಂತೋಷ ಆಯ್ತು ಅಂತ ಹೇಳಿದ್ರು. ಅವ್ರಿಗೆ ಸಂತೋಷ ಪಡಿಸಿದ್ದೀರ. ಅಂದ್ರೆ ಆ ಆಮಿಷಕ್ಕೆ ನಾವು ಮನಸ್ಸು ಒಂದು ಕ್ಷಣ ಸೋತ್ರೆ ಮತ್ತೆ ಅದ್ರಲ್ಲಿ ಮುಳುಗಿ ಬಿಡ್ತೇವೆ ನಾವು. ಇದು ನನ್ನ ಕಂಡ ಅನುಭವ, ಸ್ವಂತ ಅನುಭವ ಅಲ್ಲ. ಎಷ್ಟೋ ಜನ ಕಲಾವಿದರು, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಲಾವಿದರು ಕೂಡ ತಾವು ಹಾಳಾಗೋದ್ರ ಜೊತೆಗೆ ಇನ್ನೊಬ್ಬರನ್ನು ಹಾಳು ಮಾಡಿದವರಿದ್ದಾರೆ. ಅವರ ಹೆಸರು ಹೇಳುವುದಿಲ್ಲ ನಾನು, ಹಾಳಾದವರಿಗೆ ಗೊತ್ತುಂಟು ಅದು. ಆದ್ದರಿಂದ ವಿಘ್ನೇಶನಿಗೆ ಹೇಳುವುದು ನಾನು, ಒಂದು ನಿನ್ನ ನೀತಿಯನ್ನ ಅಂದ್ರೆ ಶೀಲವನ್ನು ನೀನು ಕಾಪಾಡಿಕೊಳ್ಬೇಕು. ಶೀಲ ಅಂದ್ರೆ ಇದೆ, ಯಾವ ರೀತಿಯ ಯಾವ ಅಂಶಕ್ಕೂ ಒಳಗಾಗದೆ ನಿನ್ನದ್ದಾಗಿರುವಂತಹ ದಾರಿಯಲ್ಲಿ ನೀನು ನಾನೊಬ್ಬ ಶ್ರೇಷ್ಠ ಕಲಾವಿದನಾಗಬೇಕು ಎಂದು ಚತುರವಾಗಿ ಅಭ್ಯಾಸ ಮಾಡಿ ಕೆಲವು ಅರ್ಥಧಾರಿಗಳಿಂದ ಅರ್ಥವನ್ನು ಕಲಿತು ಸರ್ವಶ್ರೇಷ್ಠ ಕಲಾವಿದನಾಗಬೇಕು, ನಮ್ಮ GSP ಸಮಾಜದಲ್ಲಿ ನಿನ್ನೊಂದು ಹೆಸರು ಉಳಿಬೇಕು ಅಂತ ನಾನು ಆಶಿಸುತ್ತೇನೆ. ಮತ್ತೆ ನಿನಗೇನಾದರೂ ಸಮಸ್ಯೆ ಇದ್ರೆ ಪಾತ್ರಗಳ ಬಗ್ಗೆ ನನಗೆ ಫೋನ್ ಮಾಡು, ನಾನು ಉತ್ತರ ಕೊಡ್ತೇನೆ. ಅರ್ಧರಾತ್ರಿ ಬೇಕಾದ್ರೆ ಫೋನ್ ಮಾಡು, ನಾನು ಉತ್ತರ ಕೊಡುವವನೇ. ಇವರಿಗೆಲ್ಲ ಗೊತ್ತುಂಟು, ನಾರಾಯಣ ಉಳ್ಳೂರು ನಾರಾಯಣರಿಗೆಲ್ಲ ಗೊತ್ತುಂಟು. ಇವರಿಗೆ ಸಮಸ್ಯೆ ಬಂದರೆ ಫೋನ್ ಮಾಡು, ಎಷ್ಟೊತ್ತು ಮಾರ ಸ್ವಲ್ಪ ಹೇಳಿ ಬಿಡುಗಡೆ ಅಂತ ನಾವು ಉತ್ತರ ಕೊಡ್ತಿದ್ದೆ. ಆದ್ರಿಂದ ಯಾವ ಪೌರಾಣಿಕ ಪ್ರಸಂಗದ ಯಾವ ಪಾತ್ರಗಳು ಹೇಗೆ ಆಗಬೇಕು ಎಂಬುದನ್ನು ನನ್ನ ತಂದೆಯವರು ನಾನು ಕಲಿಸಿಕೊಟ್ಟಿದ್ದಾರೆ, ಗೋವಿಂದರಾಜ್ ಶಾನ್ಭಾಗರು ಭಾಗವತರು. ಆದ್ರಿಂದ ನಿಮಗೆಲ್ಲ ಹೇಳಿಕೊಡುವಷ್ಟು ನನ್ನ ಹತ್ರ ಉಂಟು. ಆದ್ರಿಂದ ನೀವು ಏನೂ ಬೇಸರ ಮಾಡಿಕೊಳ್ಳದೆ ಎಷ್ಟೊತ್ತಿಗೆ ಬೇಕಾದರೂ ಕೇಳು, ಯಾವ ಪ್ರಸಂಗದ ಯಾವ ವೇಷಕ್ಕೆ, ಸಂಭಾಷಣೆಗೆ, ಮತ್ತೆ ಇದರಿದ್ದಂಥ ಅರ್ಥಧಾರಿ ಏನು ಹೇಳಿದ್ರು ಅದಕ್ಕೆ ಉತ್ತರ ಏನು ಹೇಳಬೇಕು ಎಲ್ಲವುದನ್ನು ನಾನು ಹೇಳಿಕೊಡ್ತೇನೆ. ಆದ್ದರಿಂದ ನೀನು ನಾನು ಹೇಗೆ ನಡೆದಿದ್ದೇನೆ ಎಂಬುದನ್ನು ಅವಲೋಕಿಸು. ಇವರು ಹೇಳಿದರು, ಜೀವನದಲ್ಲಿಯೂ ಕೂಡ ನಾನು ಶ್ರೀರಾಮಚಂದ್ರನೇ. ರಂಗಸ್ಥಳದಲ್ಲಿ ನನಗೆ ಯಕ್ಷರಾಮ ಅಂತಲೇ ಬಿರುದು ಬಂದಿದೆ. ರಾಮನ ಪಾತ್ರವೇ ನನಗೆ ಹೆಚ್ಚಿಗೆ ಹೆಸರು ತಂದದ್ದು. ಆದುದರಿಂದ ನೀನು ಕೂಡ ಹಾಗೆ. ರಾಮ ಏನು ಮನುಷ್ಯನಾಗಿ ಹುಟ್ಟಿ ದೇವತ್ವವನ್ನು ಸಾಧಿಸಿದಂಥ ಮಹಾಪುರುಷ, ದೇವರು ಅಂತ ನಾವು ಅವನು ಎಲ್ಲೂ ಹೇಳಿಕೊಳ್ಳುವುದಿಲ್ಲ. ಅಂಥದ್ದೊಂದು ನೀನು ಮನುಷ್ಯನಾಗಿ ಹುಟ್ಟಿ ಒಬ್ಬ ಕಲಾವಿದನಾಗಿ ನೀನೂ ಕೂಡ ಆದರ್ಶವನ್ನು ನೆನಪಿಸಿಕೊಂಡು ಬೇಕಾದ್ರೆ ನನ್ನನ್ನು ಒಂದ್ಸಲ ನೆನೆಸ್ಬೋ. ಆರ್ಗೋಡ್ ಮುಂದಾಶೇಣ ಇವರು ಹೇಳಿದ್ದಾರೆ ಅಂತ ಹೇಳಿ ನೆನೆಸ್ಬೋ. ಯಾವ ಅಡ್ಡ ಕಸುಬಿಗೂ ನೀನು ಹೋಗದೆ, ಅಡ್ಡ ದಾರಿ ಹಿಡಿಯದೆ ಸಂಪೂರ್ಣವಾದ ಸ್ವಚ್ಛವಾದ ನಿನ್ನ ಜೀವನ ನಾವೆಲ್ಲರೂ ಹೊಗಳುವ ಹಾಗೆ ವಿಘ್ನೇಶ ನಾನು ಕೇಳಿದ್ದಾನೆ, ಬಹಳ ಸಂತೋಷ ಅಂತ ಹೇಳಿ ನಾವು ಕೂಡ ಸಂತೋಷ ಪಡ್ತೇವೆ. ಅದು ದೇವರ ಪ್ರೀತ್ಯರ್ಥವಾಗಿ ದೇವರ ಆಶೀರ್ವಾದ ನೀನು ಪಡ್ಕೊಂಡು ನಮ್ಮ ಮುಂದೆ ನೀನು ಬೆಳೆದು ದೊಡ್ಡವನಾಗಬೇಕು ಎಂಬುದೇ ನನ್ನ ಆಸೆ. ಆದುದರಿಂದ ನನ್ನ ಮಾತನ್ನ ಇಲ್ಲಿ ಮುಗಿಸ್ತೇನೆ. ಯಕ್ಷಗಾನ ಕಲಾರಂಗ ಈ ಹೆಸರೇ ಕರಾವಳಿಯ ರೋಮಾಂಚನ. ಕಲೆ, ಸಂಸ್ಕೃತಿ, ಸಾಮಾಜಿಕ ಚಟುವಟಿಕೆಗಳ ರಸದೌತಣ. ಇಂತಹ ಅಪರೂಪದ ಸಂಸ್ಥೆಗೀಗ ಸುವರ್ಣ ವರ್ಷದ ಸಾರ್ಥಕ ಪಯಣ. ಯಕ್ಷನಿಧಿ, ಯಕ್ಷಶಿಕ್ಷಣ ಮತ್ತು ವಿದ್ಯಾಪೋಷಕ್ ಎಂಬ 3 ಆಯಾಮಗಳಲ್ಲಿ ಸಮಾಜದ ಆಶಾಕಿರಣವಾಗಿರುವ ಯಕ್ಷಗಾನ ಕಲಾರಂಗದ ಕಾರ್ಯಕ್ಷೇತ್ರ ಅಗಾಧ. ಸಮಾನ ಆಸಕ್ತರಿಂದ ರುಚಿಶುದ್ಧಿ ಯಕ್ಷಗಾನ ಸಂಯೋಜಿಸುವ ಉದ್ದೇಶದಿಂದ ಈ ಸಂಸ್ಥೆ ಆರಂಭಗೊಂಡಿತು. ಅರ್ಧ ಶತಮಾನ ಅವಧಿಯಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಸಾಕಷ್ಟು ವಿಸ್ತರಿಸಿಕೊಂಡಿದೆ. ಅಂದು ಕಲಾ ಸಂಯೋಜನಾ ಸಂಸ್ಥೆಯಾಗಿದ್ದುದು ಇಂದು ಸಾಂಸ್ಕೃತಿಕ ಸಂಘಟನೆಯಾಗಿ ಬೆಳೆದಿದೆ. ಸಂಸ್ಥೆ ತನ್ನ ದಶಮಾನ, ವಿಂಶತಿ, ರಜತ ವರ್ಷಗಳನ್ನು ವಿಶಿಷ್ಟವಾಗಿ ಆಚರಿಸಿದೆ. ಕಾರ್ಯಕರ್ತರ ಅರ್ಪಣಾ ಮನೋಭಾವ ಇದಕ್ಕೆ ಪೂರಕವಾಗಿದೆ. ವ್ಯವಹಾರ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯಿಂದ ಸಂಸ್ಥೆಯ ಬಗ್ಗೆ ಜನರಲ್ಲಿ ಸದಭಿಪ್ರಾಯ ಮೂಡಿದೆ. ಸಂಸ್ಥೆ ಗಳಿಸಿದ ವಿಶ್ವಾಸಾರ್ಹತೆಯ ಪರಿಣಾಮವಾಗಿ ಬಂದ ಸಾಮಾಜಿಕ ಮುಂದಾಳುಗಳ ಪ್ರೋತ್ಸಾಹ, ಶ್ರೀಕೃಷ್ಣ ಮಠ ಮತ್ತು ಅಷ್ಟಮಠಗಳ ಆಶ್ರಯ, ಗಣ್ಯಮಾನ್ಯರ ಆರ್ಥಿಕ ನೆರವು ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗಿದೆ. ಇದರಿಂದ ಇದೊಂದು ಅನನ್ಯ ಸಂಘಟನೆ ಎಂಬುದನ್ನು ವಿನೀತರಾಗಿ ಹೇಳಲು ಅಭಿಮಾನವೆನಿಸುತ್ತದೆ. 100ಕ್ಕೆ 100 ಪೂಜೆ ಆಗೋದು ಯಾವಾಗ ಅಂತಂದರೆ ನಾನಾ ಜನಸ್ಯ ಶುಶ್ರೂಷ ಅಂತ ಕೃಷ್ಣನ ಮಾತು. ಸಮಾಜದಲ್ಲಿ ನಾನು ಮಾತ್ರ ಇರುವುದು ಅಂತ ಭಾವಿಸದೆ
ನಾನು ಮಾತ್ರ ಬದುಕಬೇಕು ಅಂತ ಭಾವಿಸದೆ, ಎಲ್ಲವೂ ನನಗಾಗಿ ಅಂತ ಭಾವಿಸದೆ, ಸಮಾಜಕ್ಕಾಗಿ ನಾನು ಅಂತ ಭಾವಿಸಿಕೊಂಡು ಯಾರಿಗೆ ಯಾವಾಗ ಯಾವುದರ ಅಗತ್ಯ ಎಷ್ಟು ಉಂಟೋ ಅದನ್ನು ಅವರಿಗೆ ಆ ಸಮಯದಲ್ಲೇ ಒದಗಿಸಿಕೊಡುವುದು ಭಗವಂತನಿಗೆ ಮಾಡಿರತಕ್ಕಂಥ 100ಕ್ಕೆ 100 ಪೂಜೆ ಆವಾಗ ಆಗುತ್ತೆ ಅಂತ ಮಧ್ವರು ಹೇಳಿರತಕ್ಕಂಥ ಮಾತು. ಈಗ ನಮ್ಮ ಈ ಕಲಾರಂಗ ಮಾಡ್ತಾ ಇದೆ. ಇವರು ಪಡತಕ್ಕಂತಹ ಶ್ರಮ ನೋಡಿದಾಗ ಹಿರಿಯರ ಒಂದು ಮಾತು ಇವರಲ್ಲಿ ಸ್ಪಷ್ಟವಾಗಿ ಲಗಾವಾಗುತ್ತೆ. ಪ್ರತಿ ವರ್ಷ ಪ್ರಕಟಿಸುತ್ತಿರುವ ಕಲಾಂತರಂಗ ವಾರ್ಷಿಕ ಸಂಚಿಕೆ ಓದಿ ಸಂಸ್ಥೆಗೆ ಆರ್ಥಿಕ ನೆರವು ನೀಡುವವರ ಸಂಖ್ಯೆ ವೃದ್ಧಿಸುತ್ತಿದೆ. ಹೇಳಲಿಕ್ಕೆ ಇದು ಯಕ್ಷಗಾನ ಕಲಾರಂಗ, ಆದರೆ ಬರೀದೆ ಯಕ್ಷಗಾನ ಕ್ಷೇತ್ರಕ್ಕೆ ಮಾತ್ರ ತನ್ನ ಸೇವೆಯನ್ನು ಸೀಮಿತಗೊಳಿಸದೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸೂರು ಸರಿಯಾಗಿ ಇಲ್ಲದೆ ಹೋದಾಗ ಅವರಿಗೆ ಮನೆಯನ್ನು ನಿರ್ಮಿಸಿಕೊಡುವಂತಹದ್ದು, ಈ ತೆರನಾದ ಅನೇಕ ಸೇವೆಗಳನ್ನು ಮಾಡ್ತಾ ಇದ್ದು, ಇಂತಹ ಪ್ರಾಮಾಣಿಕವಾಗಿ ದುಡಿತಾ ಇರುವ ಒಂದು ಸಂಘ ಸಂಸ್ಥೆಗೆ ಸಮಾಜದ ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದೊಡ್ಡ ಮೊತ್ತ ನೀಡಿ ಪ್ರೋತ್ಸಾಹಿಸುವ ದಾನಿಗಳಿರುವಂತೆ ಮಧ್ಯಮ ವರ್ಗದಲ್ಲೂ ವಿಶೇಷತಃ ಸಂಸ್ಥೆಯ ಸದಸ್ಯರಾಗಿದ್ದು ನೆರವಿತ್ತು ಸಹಕರಿಸುವವರ ಸಂಖ್ಯೆ ಹೆಚ್ಚಿದೆ. 20 ವರ್ಷಗಳ ಹಿಂದೆ ವಿದ್ಯಾಪೋಷಕ್ ಆರಂಭವಾದಾಗ ನಾವು 88 ವಿದ್ಯಾರ್ಥಿಗಳಿಗೆ ರೂಪಾಯಿ 1,22,000 ನೆರವು ನೀಡಿದ್ದೆವು. ಕಳೆದ ವರ್ಷ 1,115 ವಿದ್ಯಾರ್ಥಿಗಳಿಗೆ 95,58,000 ರೂಪಾಯಿ ವಿತರಿಸಿದ್ದೇವೆ. 12 ವರ್ಷಗಳ ಹಿಂದೆ ಮನೆಯಿಲ್ಲದ ವಿದ್ಯಾಪೋಷಕ್ ಫಲಾನುಭವಿಗಳಿಗೆ ಮನೆ ನಿರ್ಮಿಸಲು ಆರಂಭಿಸಿದ್ದು ಈಗ ಅವುಗಳ ಸಂಖ್ಯೆ 50 ದಾಟಿದೆ. ಕಟ್ಟಡದ ಉದ್ಘಾಟನೆಯ ಮೊದಲನೆಯ ದಿನ 52ನೇ ಮನೆ ಹಸ್ತಾಂತರಗೊಳ್ಳಲಿದೆ. ಇನ್ನೂ 4 ಮನೆಗಳು ನಿರ್ಮಾಣ ಹಂತದಲ್ಲಿವೆ. ಮನೆ ಬೇಕೆಂದು ಕೇಳುವವರ ಸಂಖ್ಯೆಗಿಂತಲೂ ತಮ್ಮ ಲೆಕ್ಕದಲ್ಲೊಂದು ಮನೆ ನಿರ್ಮಿಸಿಕೊಡಿ ಎಂಬ ಪ್ರಾಯೋಜಕರ ಸಂಖ್ಯೆ ಹೆಚ್ಚಿದೆ. ಕಲಾರಂಗದ ಚಟುವಟಿಕೆಗೆ ಮನಸೋತು ಸಕ್ರಿಯನಾಗಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡದ್ದರಿಂದ ನನಗೊಂದು ಅದರಿಂದ ಆತ್ಮತೃಪ್ತಿ ಸಿಕ್ಕಿದೆ. ಬಹಳವಾಗಿ ನೆಚ್ಚಿಕೊಂಡದ್ದು ವಿದ್ಯಾಪೋಷಕನ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದಾಗಿ ನನ್ನ ವೃತ್ತಿ ಚಟುವಟಿಕೆಗೆ ಸಂಬಂಧಿಸಿದಂತೆ ಒಂದು 50 ಮನೆಗಳ ನಿರ್ಮಾಣಕ್ಕೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಲ್ಲಿ ಸಾಧ್ಯವಾಯಿತು. ಇದು ನನಗೆ ತುಂಬ ಖುಷಿ ಕೊಟ್ಟಿದೆ. ಸಂಸ್ಥೆಯ ಸದಸ್ಯರು ಯಕ್ಷಶಿಕ್ಷಣ ಟ್ರಸ್ಟ್ನಲ್ಲಿ ಟ್ರಸ್ಟಿಗಳಾಗಿ, ಕಾರ್ಯಕರ್ತರಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸುವ ಮಹಾಭಿಯಾನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಾರ್ಷಿಕವಾಗಿ 3-4 ಕೋಟಿಯ ಹಣವನ್ನು ಒಂದು ಬದಿಯಿಂದ ಸಂಗ್ರಹಿಸ್ತಾ ಇನ್ನೊಂದು ಬದಿಯಿಂದ ಸಮಾಜಕ್ಕೆ ವಿನಿಯೋಗಿಸ್ತಾ ಈ ಸಂಸ್ಥೆ ಬೆಳೆದಿದೆ. ದಾನಿಗಳು ತಾವಾಗಿ ಬಂದು ಸಂಸ್ಥೆಗೆ ದೇಣಿಗೆ ನೀಡುತ್ತಾ ಇದ್ದಾರೆ. ಮಠಾಧೀಶರು, ಮುಖ್ಯವಾಗಿ ಶ್ರೀಕೃಷ್ಣ ಮಠ, ಅದರಲ್ಲಿ ಪೇಜಾವರ ಶ್ರೀಗಳು ಈ ಸಂಸ್ಥೆಯ ಪ್ರಥಮ ಮಹಾಪೋಷಕರು. ಈ ಸಂಸ್ಥೆಯ ಬಗ್ಗೆ ಅವರು ತೋರಿದ ಪ್ರೀತಿ, ವಿಶ್ವಾಸ, ಅವರು ನೀಡಿದ ಅನುಗ್ರಹ ಕಳೆದ 25 ವರ್ಷದಿಂದ ನಮಗೆ ಆಶ್ರಯವನ್ನು ನೀಡಿದಂಥ ಮಠ ಪೇಜಾವರ ಮಠ. ಮತ್ತು ಎಲ್ಲ ಮಠಾಧೀಶರು ಕೂಡ ನಮ್ಮನ್ನು ತಮ್ಮ ಮಠದ ಒಂದು ಸಂಸ್ಥೆ ಅಂತ ಪರಿಭಾವಿಸಿಕೊಂಡು ಬೆಳೆಸಿದ್ದಾರೆ. ರುಚಿಶುದ್ಧಿ ಯಕ್ಷಗಾನವನ್ನು ಪ್ರೇಕ್ಷಕರಿಗೆ ನೀಡುವುದಕ್ಕಾಗಿ 1975ರಲ್ಲಿ ಸ್ಥಾಪನೆಯಾದ ಸಂಸ್ಥೆ. ಆಜೀವ ಸದಸ್ಯರು, ಪೋಷಕರು, ಮಹಾಪೋಷಕರು ಸೇರಿ ಒಟ್ಟು 1200 ಸದಸ್ಯರು. ಯಕ್ಷಗಾನ ಸಂಘಟನೆಗೆ 50,000 ನಗದು ಪುರಸ್ಕಾರದ ವಿಶ್ವೇಶತೀರ್ಥ ಪ್ರಶಸ್ತಿ. ಈವರೆಗೆ 23 ಸಂಘಟನೆಗಳಿಗೆ ಪ್ರಶಸ್ತಿ. ಯಕ್ಷವಿದ್ವಾಂಸರಿಗೆ 40,000 ನಗದು ಪುರಸ್ಕಾರದ ಪ್ರಶಸ್ತಿ. ಈವರೆಗೆ 11 ಜನರಿಗೆ ನಗದು ಪುರಸ್ಕಾರ. ಪ್ರತಿ ವರ್ಷ 20,000 ನಗದು ಪುರಸ್ಕಾರದ 23 ಪ್ರಶಸ್ತಿಗಳು. ರಜತ ಸಂಭ್ರಮದಲ್ಲಿ 2 ವಿಶೇಷ ಪ್ರಶಸ್ತಿ ಮತ್ತು ತಲಾ 25,000 ರೂಪಾಯಿ ನಗದು ಪುರಸ್ಕಾರದ 25 ಪ್ರಶಸ್ತಿಗಳ ಪ್ರದಾನ. ಒಟ್ಟಾರೆ
326 ಹಿರಿಯ ಕಲಾವಿದರಿಗೆ ಪ್ರಶಸ್ತಿ ನೀಡಿ ಗೌರವ. ಕಳೆದ 9 ವರ್ಷದಿಂದ ಸೇವಾಭೂಷಣ ಪ್ರಶಸ್ತಿ ಮತ್ತು 13 ವರ್ಷಗಳಿಂದ ಸಂಸ್ಥೆಯ ಕಾರ್ಯಕರ್ತರಿಗೆ ಯಕ್ಷಚೇತನ ಪ್ರಶಸ್ತಿ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಯಕ್ಷಗಾನ ತಾಳಮದ್ದಲೆ ಸಪ್ತಾಹ, ವಿಚಾರ ಸಂಕಿರಣ, ಸಿಡಿ ಪ್ರಕಟಣೆ, ಚಿಂತನ ಸರಣಿ, ಉಪನ್ಯಾಸ, ದಶಮಾನ, ವಿಂಶತಿ, ರಜತ, ತ್ರಿಂಶತ್ ಮತ್ತು ಸ್ಮರಣ ಸಂಚಿಕೆ ಪ್ರಕಟಣೆ. ಯಕ್ಷ ಕಲಾರಂಗ ಮಾಡುವ ದೊಡ್ಡ ಸಾಹಸ ಅಂತಂದರೆ ಯಾರಿಗೆ ಯಾವುದು ಬೇಕು ಅದನ್ನು ಗುರುತಿಸಿ ಕೊಡುವ ದೊಡ್ಡ ಕಾರ್ಯಕ್ರಮ ದೇವರು ಯಕ್ಷಕಲಾರಂಗದಿಂದ ಮಾಡ್ತಾ ಇದೆ ಅನ್ನೋದು ತುಂಬ ಅಭಿನಂದನೀಯವಾದ ಕಾರ್ಯಕ್ರಮ. ಸಂಸ್ಥೆಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಕಲಾವಿದರ ಕ್ಷೇಮ ಚಿಂತನೆಗೆ ಸ್ಥಾಪನೆಗೊಂಡ ಅಂಗಸಂಸ್ಥೆಯೇ ಯಕ್ಷನಿಧಿ. ಸುಮಾರು 35 ಮೇಳಗಳ 1200 ಕಲಾವಿದರು ಇದರ ಸದಸ್ಯರಾಗಿದ್ದಾರೆ. ವೃತ್ತಿ ಮೇಳಗಳ ಕಲಾವಿದರಿಗಾಗಿ ರೂಪಾಯಿ 1 ಲಕ್ಷದ ಜೀವನ್ ಆನಂದ್ ಸೇರಿದಂತೆ ಅಪಘಾತ ವಿಮೆ, ಗುಂಪು ವಿಮೆ, ಮೆಡಿಕ್ಲೈಮ್ ಹೀಗೆ ಕಲಾವಿದರ ಕ್ಷೇಮ ಚಿಂತನೆಗೆ ವಿವಿಧ ವಿಮಾ ಯೋಜನೆಗಳನ್ನು ಇದರ ಮೂಲಕ ಅನುಷ್ಠಾನಗೊಳಿಸಲಾಗಿದೆ. ಕಲಾವಿದರಿಗೆ 50% ರಿಯಾಯಿತಿ ದರದ ಬಸ್ ಪಾಸ್, ಪ್ರತಿ ವರ್ಷ ಕಲಾವಿದರ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಗಳನ್ನೊಳಗೊಂಡಿರುವ ಡೈರಿ ಪ್ರಕಟಣೆ ಮತ್ತು ವಿತರಣೆ, ಕೊರೋನಾ ಸಂಕಷ್ಟ ಕಾಲದಲ್ಲಿ ಕಲಾವಿದರಿಗೆ ಕಿಟ್ ವಿತರಣೆ, ಯಕ್ಷಗಾನ ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸೌಲಭ್ಯ. ಈ ವರ್ಷ 48 ಕಲಾವಿದರ 54 ಮಕ್ಕಳಿಗೆ 5,24,000 ರೂಪಾಯಿ ಸಹಾಯಧನ ವಿತರಣೆ ಯಕ್ಷನಿಧಿ ಮೂಲಕ ಮಾಡಲಾಗಿದೆ. ಇನ್ನು ಹೊಸಮನೆ ನಿರ್ಮಿಸಿದವರಿಗೆ ರೂಪಾಯಿ 10,000ದ ಗೃಹ ನಿರ್ಮಾಣ ಉಡುಗೊರೆ, 6 ಜನ ಕಲಾವಿದರಿಗೆ ಹೊಸ ಮನೆ ನಿರ್ಮಾಣ, ಕಲಾವಿದರಿಗೆ ಅಸೌಖ್ಯವಾದಾಗ ಅವರ ಆರೋಗ್ಯಕ್ಕೆ ಆರ್ಥಿಕ ನೆರವು, ಕಲಾವಿದ ತೀರಿಕೊಂಡಾಗ ಅವರ ಕುಟುಂಬಕ್ಕೆ ಸಾಂತ್ವನ ರೂಪದಲ್ಲಿ ಆರ್ಥಿಕ ಸಹಾಯ ನೀಡಲಾಗಿದೆ. ಇದರ ಮೊತ್ತ ಸುಮಾರು 1 ಕೋಟಿ ಮೀರಿದೆ ಎಂದರೆ ನೀವು ನಂಬಲೇಬೇಕು. ಪ್ರತಿ ವರ್ಷ ಮೇ 31ರಂದು ಕಲಾವಿದರ ಸಮಾವೇಶ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಅವರ ಆರೋಗ್ಯ ತಪಾಸಣೆ, ಕಲಾ ಸಂಬಂಧಿ ಚಿಂತನೆ, ಅನ್ಯ ಕಲಾ ಪ್ರಕಾರದ ಪರಿಚಯ, ಪರಸ್ಪರ ಸಂವಾದ, ರಾಜಕಾರಣಿಗಳಿಗೆ ಕಲಾವಿದರ ಸಮಸ್ಯೆಗಳ ಪರಿಚಯ ಮಾಡುತ್ತಾ ಬಂದಿದೆ. ಭಾಗವಹಿಸಿದ ಎಲ್ಲಾ ಕಲಾವಿದರಿಗೆ ಉಪಯುಕ್ತವಾದ ಮೌಲ್ಯಯುತ ಉಡುಗೊರೆ ನೀಡಲಾಗುತ್ತಿದೆ. ಇನ್ನು ವಿದ್ಯಾಪೋಷಕ್ ಬಗ್ಗೆ ಹೇಳುವುದಾದರೆ 2005ರಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಮತ್ತು ಶೈಕ್ಷಣಿಕ ತರಬೇತಿ ಮಾರ್ಗದರ್ಶನ ನೀಡಲು ಸ್ಥಾಪನೆಗೊಂಡ ಯಕ್ಷಗಾನ ಕಲಾರಂಗದ ಅಂಗಸಂಸ್ಥೆ ಇದು. ಎಸ್ಎಸ್ಎಲ್ಸಿಯಲ್ಲಿ 80% ಅಧಿಕ ಅಂಕ ಗಳಿಸಿದ ಉಡುಪಿ ಜಿಲ್ಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಅವರ ಆರ್ಥಿಕ ಸ್ಥಿತಿಯ ಪರಿಶೀಲನೆ ನಡೆಸಿ ಆಯ್ಕೆ ಮಾಡಲಾಗುತ್ತದೆ. ಪ್ರತಿ ವರ್ಷ 700ರಿಂದ 1,000 ಅರ್ಜಿಗಳು ಬರುತ್ತಿದ್ದು ಎಲ್ಲಾ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಆದ್ಯತೆಯ ಮೇರೆಗೆ 250ರಿಂದ 300 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಈ ವರ್ಷ 761 ಅರ್ಜಿಗಳು ಬಂದಿದ್ದು 258 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಬಡ ಮಕ್ಕಳ ಉನ್ನತ ವ್ಯಾಸಂಗದವರೆಗೆ ಆರ್ಥಿಕ ನೆರವು, ಪ್ರಥಮ ಪಿಯುಸಿ ಮುಗಿಸಿದಾಗ 5 ದಿನಗಳ ಸನಿವಾಸ ಶಿಬಿರ, ಎಲ್ಲಾ ತರಗತಿಯ ವಿದ್ಯಾರ್ಥಿಗಳಿಗೂ ಕನಿಷ್ಠ 1 ದಿನದ ಶೈಕ್ಷಣಿಕ ಮಾರ್ಗದರ್ಶನ ನೀಡಲಾಗುತ್ತದೆ. ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ, ವಿದ್ಯುತ್ ಸಂಪರ್ಕವಿಲ್ಲದ ವಿದ್ಯಾರ್ಥಿಗಳ ಮನೆಗೆ ಸೋಲಾರ್ ಸೌಲಭ್ಯ, ವಿದ್ಯಾರ್ಥಿಗಳಿಗೆ ಅವರ ಕುಟುಂಬದವರಿಗೆ ಅನಾರೋಗ್ಯವಾದಾಗ ಆರ್ಥಿಕ ನೆರವು ನೀಡಲಾಗುತ್ತಿದೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಎಂ ಗಂಗಾಧರ ರಾಯರು ಎಲ್ಲರನ್ನೂ ವೇದಿಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾನದ ಕೊಂಡದಗುಳಿ ರಾಮಚಂದ್ರ ಹೆಗಡೆಯವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೊಂದು ಸರ್ ಅಲ್ಲಿ ಆಯ್ತಲ್ಲ.
ನಾನು ಈಗಾಗಲೇ ಹೇಳಿದ್ದೇನೆ, ಅಲ್ಲಿ ಯಾರೂ ಹಿಂಭಾಗದಲ್ಲಿ ನಿಲ್ಲಕ್ಕೆ ಇಲ್ಲ. ಕೇವಲ 1 ಗಂಟೆಯಲ್ಲಿ ಇಡೀ ಕಾರ್ಯಕ್ರಮವನ್ನು ನಾವು ಮುಗಿಸೋರಿದ್ದಾರೆ. ಮತ್ತು ಗೃಹ ನಿರ್ಮಾಣ ಉಡುಗೊರೆಯನ್ನು ಪಡ್ಕೊಳ್ಳಿರುವವರೆಲ್ಲ ಇಲ್ಲಿ ಬಲಬದಿಯಲ್ಲಿ ಆಸೀನರಾಗಿರಬೇಕು. ಸ್ವಾಮಿಗಳು ನೇರ ವಿಶ್ರಾಂತಿ ಇಲ್ಲ, ಬೆಳಿಗ್ಗೆ 3 ಗಂಟೆಗೆ ಎದ್ದು ಪೂಜಾ ಕೈಂಕರ್ಯ, ಪಾಠ, ಆಮೇಲೆ ಶ್ರದ್ಧಾಳುಗಳಿಗೆ ಮಂತ್ರಾಕ್ಷತೆ ಕೊಟ್ಟು ನಿಜಕ್ಕೂ ಒಂದು ವಿಶ್ರಾಂತಿಯ ಸಮಯ ಇದು. ಇಲ್ಲಿಗೆ ಬಂದಿದ್ದಾರೆ, ಅವರ ಸಮಯ ಕೂಡ ಬಹಳ ಅಮೂಲ್ಯವಾದ್ದು. ಈಗಾಗಲೇ ಹೇಳಿದ್ದೇನೆ, ರಾಜಾಂಗಣದ ಒಳಗೆ ಪಾದರಕ್ಷೆಗೆ ಅವಕಾಶ ಇಲ್ಲ. ದಯವಿಟ್ಟು ಅದನ್ನು ಗಮನಿಸಿ, ಬದಿಯಲ್ಲಿ ಅದನ್ನು ಇಟ್ಟು ಸಭೆಯಲ್ಲಿ ಆಸೀನರಾಗಿ ವಿನಂತಿ. ಗೃಹ ನಿರ್ಮಾಣ ಉಡುಗೊರೆ ಪಡೆಯಲಿಕ್ಕಿರುವವರೆಲ್ಲ ಬಲಬದಿಯಲ್ಲಿ ಆಸೀನರಾಗಬೇಕು. ಪ್ರಭಾಕರ್ ಕುಮಾರ್ ಬ್ರಹ್ಮವರ, ಕೃಷ್ಣದಾಸ್ ಮರವಂತೆ, ರಾಘವೇಂದ್ರ ನಾಯ್ಕ, ಜನಾರ್ದನ್ ಕಾರ್ವಿ, ಮಹಾಬಲೇಶ್ವರ ಗೌಡ, ಪ್ರಭಾಕರ್ ನಾಯ್ಕ, ವಿಶ್ವನಾಥ್ ಗೌಡ, ರವಿ ಕಾಡೂರು, ಕೃಷ್ಣ ನಾಯ್ಕ ಹಳ್ಳಾಡಿ, ಆನಂದ ಭಟ್ ಪೆರಡೂರು, ವಿಶ್ವನಾಥ್ ಶೆಟ್ಟಿ, ದಿನೇಶ್ ಮರಕಾಲ ವಂಡಾರು, ಕಮಲಾಕ್ಷ್ ಶೆಟ್ಟಿಗಾರ್, ಶಂಭಯ್ಯ ಕಂಜರ್ಪಣೆ, ಗಜಾನನ ಸುಬ್ರಾಯ ಹೆಗಡೆ, ಉಮೇಶ ಪೂಜಾರಿ ಕೊಳಂಬೆ, ಎಚ್ ನಾರಾಯಣ್ ಶೆಟ್ಟಿ, ಉಮೇಶ್ ಹೆಬ್ಬಾರ್, ಈಶ್ವರ್ ನಾಯಕ್ ಮಂಕಿ, ಅಕ್ಷಯ್ ಉಲ್ಲಂಜೆ. ಹಾಗೆ ಇಂದು ವೈದ್ಯಕೀಯ ನೆರವನ್ನು ಪಡೀಲಿಕ್ಕೆ ಇರುವವರು ಕೂಡ ಈಗಾಗಲೇ ನೀವು ಅರ್ಜಿ ಕೊಟ್ಟಿದ್ದೀರಿ, ಅವರು ಕೂಡ ಬಲಬದಿಯಲ್ಲಿ ಆಸೀನರಾಗಬೇಕು. ಕರೆದ ತಕ್ಷಣ ಬರಬೇಕು. ಸತೀಶ್ ಪೂಜಾರಿ ನೈನಾಡು ಅವರು ಇಲ್ಲಿ ಆಸೀನರಾಗಿ. ಈಗ ದಯವಿಟ್ಟು ನಮ್ಮ ಕಾರ್ಯಕರ್ತರು ಇಲ್ಲಿ ಎಡಬದಿಯಲ್ಲಿ ಆಸನಗಳು ಬರಿದಾಗಿವೆ, ಯಾರು ಕೂಡ ನಿಲ್ಲಿಕ್ಕಿಲ್ಲ. ದಯವಿಟ್ಟು ಇದನ್ನು ಗಮನಿಸಿ. ಎಲ್ಲರನ್ನೂ ಸಂಸ್ಥೆಯ ಅಧ್ಯಕ್ಷರಾದ ಎಂ ಗಂಗಾಧರ ರಾಯರು ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಪೊಡಬಿಗೊಡೆಯ ಶ್ರೀ ಕೃಷ್ಣ ಮುಖ್ಯಪ್ರಾಣರನ್ನು ಮನಸ ಸ್ಮರಿಸುತ್ತಾ, ಪೂಜ್ಯ ಸ್ವಾಮೀಜಿಯವರ ಚರಣಕಮಲಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಆಗಮಿಸಿರುವ ಎಲ್ಲ ಹಿರಿಯ ಕಿರಿಯ ಕಲಾವಿದರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತು ಯಕ್ಷಗಾನ ಕಲಾವಿದರ ಸಮಾವೇಶ, ಕಲಾರಂಗದ ಒಂದು ಮಹತ್ವದ ಯೋಜನೆ ಇದು. 2 ದಶಕಗಳಿಂದ ಇದನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಕಲೆಗಾಗಿ, ಕಲಾವಿದರಿಗಾಗಿ ಎಂದು ಹುಟ್ಟಿಕೊಂಡ ಸಂಸ್ಥೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ಕಲಾಮಾತೆಯ ಸೇವೆಯಿಂದ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಎಂದು ಹೇಳಲಿಕ್ಕೆ ತುಂಬ ಸಂಭ್ರಮ ಪಡ್ತೇನೆ ನಾನು. ಕಳೆದ 6 ತಿಂಗಳಿಂದ ನೀವು ಅವಿರತವಾಗಿ ಯಕ್ಷಗಾನ ವ್ಯವಸಾಯದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ದಣಿದಿದ್ದೀರಿ. ಬಿಡುವಿಲ್ಲದ ಈ ಕಾರ್ಯಕ್ರಮದ ನಡುವೆ ನಮ್ಮ ಈ ಮೇ 31ರ ನಿಶ್ಚಿತ ದಿನದ ಸಮಾವೇಶಕ್ಕೆ ನಮ್ಮ ಕರೆಗೆ ಹೋಗುಟ್ಟು ನೀವೆಲ್ಲ ಬಂದಿದ್ದೀರಿ. ನಿಮಗೆ ಅನಂತ ವಂದನೆಗಳು. ಇವತ್ತಿನ ಸಭಾ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿ, ಅಲ್ಲದೆ ಕೃಷ್ಣ ಮಠದಿಂದ ಒಂದು ಉತ್ತಮ ಕೃಷ್ಣ ಪ್ರಸಾದವನ್ನು ನಮ್ಮೆಲ್ಲರಿಗೆ ಉಣಬಡಿಸಿರುವ ಪೂಜ್ಯ ಶ್ರೀಗಳಿಗೆ ನಾನು ಪ್ರಥಮವಾಗಿ ನಮಸ್ಕರಿಸುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಶ್ರೀ ತಲ್ಲೂರು ಶಿವರಾಮ್ ಶೆಟ್ಟರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾಪು ಕ್ಷೇತ್ರದ ಶಾಸಕರಾದ ಶ್ರೀ ಗುರುಮೆ ಸುರೇಶ್ ಶೆಟ್ಟರು, ಯಕ್ಷಗಾನ ಅಂದರೆ ಅವರಿಗೆ ಒಂದು ಲೆಕ್ಕದಲ್ಲಿ ಅದು ಜೀವಕ್ಕಿಂತಲೂ ಹೆಚ್ಚದು. ಯಕ್ಷಗಾನವನ್ನು ಅತ್ಯಂತ ಪ್ರೀತಿಸುವ ಹಾಗೂ ಯಕ್ಷಗಾನವನ್ನು ಬೆಳೆಸುವಲ್ಲಿ ಯಕ್ಷ ಶಿಕ್ಷಣಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ಮಾನ್ಯ ಶಾಸಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಪುರುಷೋತ್ತಮ ಶೆಟ್ಟರು ಉದ್ಯಮಿಗಳು, ಕಲಾರಂಗದ ಎಲ್ಲ ಚಟುವಟಿಕೆ, ವಿದ್ಯಾಪೋಷಕ ಇರ್ಬೋದು, ಕಲಾವಿದರಿಗಾಗಿ ನಾವು ಹಮ್ಮಿಕೊಂಡಿರುವ ಎಲ್ಲ ಯೋಜನೆಗಳಿಗೆ ಮನಪೂರ್ತಿ ಸಹಾಯವನ್ನು ನೀಡಿ ನಮ್ಮನ್ನು ಹುರಿದುಂಬಿಸುತ್ತಿರುವ ಒಬ್ಬ ಶ್ರೇಷ್ಠ ವ್ಯಕ್ತಿ, ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಆನಂದ್ ಪಿ ಸುವರ್ಣರು ಹಾಗೆ ಯಕ್ಷಗಾನ ಕಲಾರಂಗ ಅಂದರೆ ಅವರಿಗೆ ಅಷ್ಟು ಪ್ರೀತಿ, ಕಲಾರಂಗದ ಎಲ್ಲ ಚಟುವಟಿಕೆಗಳಿಗೆ ನಿರಂತರವಾಗಿ
ಧನ ಸಹಾಯ ಹಾಗೂ ನಮಗೆ ಒಂದು ಅವರ ಆದರ್ಶ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಗಣೇಶ್ ಕಾಂಚನ್ರು ವಿದ್ಯಾಪೋಷಕರಿಗೆ ಹಾಗೂ ಕಲಾವಿದರ ಸಂಕಷ್ಟಗಳಿಗೆ ತುಂಬ ಸ್ಪಂದಿಸಿ ನಮಗೆ ಸಹಾಯ ನೀಡ್ತಾ ಇದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಗಣೇಶ್ ಕಾಂಚನ್ರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಒಂದು ವಿದ್ಯಾರ್ಥಿಗೆ ಅವರು ಮನೆಯನ್ನು ನಿರ್ಮಿಸಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಕೊಂಡದಗುಳಿ ರಾಮಚಂದ್ರ ಹೆಗಡೆಯವರು ಇವತ್ತು ಯಕ್ಷಶ್ರೀ ಎಂಬ ಒಂದು ಪ್ರಶಸ್ತಿಯನ್ನು ಕಲಾರಂಗಕ್ಕೆ ನೀಡಲು ಉದ್ದೇಶಿಸಿದ್ದಾರೆ. ಕಲಾರಂಗಕ್ಕಾಗಿ ಕಲಾವಿದರಿಗಾಗಿ ಏನನ್ನಾದರೂ ಮಾಡಬೇಕಂತ ತುಡಿತ ಹೊಂದಿರುವವರು, ಅವರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪಣಂಬೂರು ವಾಸುದೇವ ಐತಾಳರು ಯಕ್ಷಗಾನ ಕಲಾರಂಗದ ಮತ್ತೊಬ್ಬ ದೊಡ್ಡ ಅಭಿಮಾನಿ, ಹಿತೈಷಿ, ದಾನಿ. ವಿದ್ಯಾರ್ಥಿಗೆ ಒಂದು ಮನೆಯನ್ನು ನಿರ್ಮಿಸಿ ತಮ್ಮ ಒಂದು ದಾನದ ಪ್ರವೃತ್ತಿಯನ್ನು ಮುಂದುವರಿಸಿದ್ದಾರೆ. ಆದಿವಾಸಿಗಳ ಜೀವನವನ್ನು ಉದ್ಧರಿಸುವ ಸಲುವಾಗಿ ಜೋಯಿಡಾದಲ್ಲಿಯೂ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಣ ಪ್ರೇಮಿ. ಹಾಗೆ ತೆಂಕುದಿಟ್ಟಿನಲ್ಲಿ ಪಟ್ಲ ಫೌಂಡೇಶನ್ ಒಟ್ಟಿಗೆ ಸೇರಿಕೊಂಡು ಯಕ್ಷ ಶಿಕ್ಷಣ ಅಭಿಯಾನದಲ್ಲೂ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕ ಸ್ವಾಗತಿಸುತ್ತೇನೆ. ಶ್ರೀ ಹರಿಯಪ್ಪ ಕೋಟ್ಯಾನ್ರು ಮತ್ಸ್ಯೋದ್ಯಮಿಗಳು. ಧಾರ್ಮಿಕ ಶಿಕ್ಷಣ ಹಾಗೂ ಯಕ್ಷಗಾನಕ್ಕೆ ಸಂಬಂಧಿಸಿದ ಯಾವುದೇ ಚಟುವಟಿಕೆ ಇರಲಿ ಅದಕ್ಕೆಲ್ಲದಕ್ಕೂ ಅವರು ಬೆಂಬಲವಾಗಿ ನಿಂತವರು, ಕಲಾರಂಗವನ್ನು ನಿರಂತರವಾಗಿ ಪ್ರೋತ್ಸಾಹಿಸುತ್ತಿರುವವರು. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮುಖ್ಯವಾಗಿ ಆಗಮಿಸಿರುವವರು ವೇದಿಕೆಯ ಕೆಳಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯ ಮಹನೀಯರು, ಕಲಾರಂಗವನ್ನು ಪ್ರೋತ್ಸಾಹಿಸಿದವರು, ಕಲೆಯನ್ನು ಪೋಷಿಸಿದವರು, ಕಲೆಗಾಗಿ ದುಡಿದವರು. ನೀವು ಹಿರಿಯರಿಗೆ ಮಾರ್ಗದರ್ಶಕರು. ಎಲ್ಲ ಹಿರಿಯರು ಕಿರಿಯ ಕಲಾವಿದರಿಗೆ ಮಾರ್ಗದರ್ಶಕರು. ಕಿರಿಯರನ್ನು ಹರಸಿ ಅವರನ್ನು ಒಂದು ಉತ್ತಮ ರೀತಿಯ ಕಲಾವಿದನಾಗಿ ರೂಪುಗೊಳ್ಳುವಲ್ಲಿ ನಿಮ್ಮ ಶ್ರಮ ಮುಖ್ಯ. ಹಾಗೆ ಕಿರಿಯ ಕಲಾವಿದರು ಹಾಗೆ ಹಿರಿಯ ಕಲಾವಿದರ ಅನುಭವಗಳನ್ನು ಹಂಚಿಕೊಳ್ಳಿ. ಮುಂದೆ ಈ ಯಕ್ಷಗಾನ ಪರಂಪರೆ ಒಂದು ಚೌಕಟ್ಟಿನಲ್ಲಿ ಮುಂದುವರಿಯಲಿ ಎಂದು ಹಾರೈಸುತ್ತಾ ಆಗಮಿಸಿರುವ ಎಲ್ಲ ಕಲಾವಿದರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಾಧ್ಯಮ ಬಂಧುಗಳು, ನಮ್ಮ ಕೂಡ್ಲ ನಮ್ಮ ಕಲಾರಂಗದ ಮೇಲಿನ ಪ್ರೀತಿಯಿಂದ ಇದನ್ನು ಲೈವ್ ಪ್ರಚಾರ ಮಾಡ್ತಿದೆ. ಅದರ ಎಲ್ಲ ಸಹೃದಯ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಮುಖ್ಯಸ್ಥರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಲ್ಯಾಡಿ ಲೈವ್ನಲ್ಲಿಯೂ ಇದು ನಿರಂತರವಾಗಿ ಲೈವ್ ಕಾರ್ಯಕ್ರಮ ನಡೆಯುತ್ತಿದೆ. ಪ್ರಶಾಂತ್ ಮಲ್ಯಾಡಿಯವರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕಲಾರಂಗದ ಎಲ್ಲ ಕಾರ್ಯಕರ್ತರಿಗೂ ಪದಾಧಿಕಾರಿಗಳು ಎಲ್ಲರಿಗೂ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಹೃದಯ ಕಲಾವಿದ ಬಂಧುಗಳೇ, ಈಗಾಗಲೇ ಹೇಳಿದ್ದೇನೆ, ಅಲ್ಲಿ ಬಲಬದಿಯಲ್ಲಿ ಅಲ್ಲಿ ನಿಂತು ಮಾತಾಡಿದರೆ ಇಲ್ಲಿ ಕಾಣ್ತದೆ ಸ್ವಾಮೀಜಿಯವರ ಮತ್ತು ಅತಿಥಿಗಳ ನಿಮ್ಮ ಸಮಯ ಅಮೂಲ್ಯವಾದ್ದು. ಇಡೀ ಸಭೆಯನ್ನು ಮೌನವಾಗಿ ಆಲಿಸಿ ಮತ್ತೆ ಇಲ್ಲಿ ನಿರ್ಗಮಿಸಬೇಕು ವಿನಂತಿಸ್ತಾ ಇದ್ದೇನೆ. ಮತ್ತೆ ನಾನೇ ಬರಬೇಕಾಗ್ತದೆ. ಈಗ ಪೂಜ್ಯ ಶ್ರೀಪಾದಂಗಳವರಿಗೆ ಫಲ ಹಾಗೂ ತುಳಸಿ ಹಾರವನ್ನು ಹಾಕಿ ಅವರ ಅನುಗ್ರಹವನ್ನು ಪಡಿತಾ ಇದ್ದಾರೆ. ಸಂಸ್ಥೆಯ ಹಿರಿಯ ಸದಸ್ಯರಾದ ವಿಶ್ವನಾಥ್ ಶೆಣೆಯರು ಮತ್ತು ರಾಜಗೋಪಾಲಾಚಾರ್ಯರು ತುಳಸಿ ಹಾರ ಮತ್ತು ಫಲವನ್ನು ಶೆಣೆಯರಿಡ್ತಾರೆ. ಹಾರವನ್ನು ದಯವಿಟ್ಟು ಅಲ್ಲಿ ಬಲಬದಿಯಲ್ಲಿ ಮೂಲೆಯಲ್ಲಿ ಮಾತಾಡ್ತಾ ಇದ್ದೀರಿ, ನೀವು ಸಭೆಗೆ ಬೆನ್ನು ಹಾಕಿ. ಇಲ್ಲಿ ಎಡಬದಿಯಲ್ಲಿ ಜಾಗ ಖಾಲಿ ಇದೆ, ಅದನ್ನು ಅಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸರಿದರೆ ನಾವು ಹೆಮ್ಮೆ ಪಡಬೇಕು. ನಮ್ಮ ಕಲಾವಿದರು ಎಷ್ಟು ಪ್ರಬುದ್ಧರಿದ್ದಾರೆ, ಯುವ ಕಲಾವಿದರು ಎಷ್ಟು ಪ್ರತಿಭಾನ್ವಿತರಿದ್ದಾರೆ. ನೀವೀಗ ಆಗ ಗೋಷ್ಠಿಯಲ್ಲಿ ನೋಡಿದ್ದೀರಿ, ಅತ್ಯಂತ ಪ್ರಬುದ್ಧವಾದ ವಿಚಾರವನ್ನು ಮಂಡಿಸಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರು, ವಕೀಲಿ ವೃತ್ತಿ ಮಾಡುವವರು, ಉಪನ್ಯಾಸಕರು, ಶಿಕ್ಷಕರು. ಈಗ ಸಮಯ ಮಿತಿ ಇದ್ದರಿಂದ ಯಕ್ಷಗಾನ ಕ್ಷೇತ್ರವನ್ನು ಪ್ರವೇಶಿಸಿ ಇದನ್ನು ಇನ್ನಷ್ಟು ಪರಿಪುಷ್ಟಗೊಳಿಸಿದ್ದಾರೆ. ಅದರಲ್ಲಿ ಒಬ್ಬರು ಡಾಕ್ಟರ್ ಶ್ರುತಕೀರ್ತಿಯವರು, ನಿಮ್ಗೆ ಗೊತ್ತಿದೆ, ಕಟೀಲು ಮೇಳದ ಈಗ ಅವರು ಪ್ರಧಾನ ವೇಷಧಾರಿ ಮತ್ತು ಒಬ್ಬ ದೊಡ್ಡ ಚಿಂತಕ, ಉಪನ್ಯಾಸಕ, CETಯ ಬಗ್ಗೆ ಅಧಿಕೃತವಾಗಿ ಹೇಳುವ ಸಾಮರ್ಥ್ಯವನ್ನು ಹೊಂದಿದವರು, ಡಾಕ್ಟರೇಟ್ ಪದವಿಯನ್ನು ಬಳಸಿದ್ದಾರೆ. ಡಾಕ್ಟರ್ ಶ್ರುತಕೀರ್ತಿಯವರು ಯಕ್ಷರಾಮ ಸೂಕ್ತಗಳು ಎಂಬ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಅನಂತ ಪ್ರಕಾಶನ ಅದನ್ನು ಪ್ರಕಟಿಸಿದೆ. ಅದನ್ನು ಕಲಾರಂಗ ಕೊಡ್ತಾ ಇದ್ದಾರೆ. ಕಲಾವಿದರು ಅದನ್ನು ಪಡೀಬಹುದು, ಕಲಾವಿದರು ಅದನ್ನು ಓದಬೇಕೆಂಬುದು ಅಭಿಲಾಷೆ. ಅದನ್ನು ಸ್ವಾಮೀಜಿಯವರು ಬಿಡುಗಡೆಗೊಳಿಸುತ್ತಾರೆ. ಅದರ ಪೂರ್ವದಲ್ಲಿ ಶ್ರುತಕೀರ್ತಿಯವರು ಈ ಕುರಿತು ಒಂದು 2 ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಪರಮ ಪೂಜ್ಯ ಸ್ವಾಮೀಜಿಯವರ ಶ್ರೀಚರಣಗಳಿಗೆ ಪುಡಮಾಡುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಈ ಸಭಾಂಗಣದಲ್ಲಿ ಆಸೀನರಾಗಿರುವಂಥ ಎಲ್ರಿಗೂ ವಂದಿಸ್ತಾ ಇದ್ದೇನೆ. ಸಹೃದಯರೇ, ಒಂದು ಸಣ್ಣ ಪುಸ್ತಕ ಈ ಹೊತ್ತಿಗೆ ಬಿಡುಗಡೆ ಮಾಡುವುದಕ್ಕೆ ಕಲಾರಂಗ ಅವಕಾಶ ಮಾಡಿಕೊಟ್ಟಿದೆ. ಅವರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಪುಸ್ತಕದ ಹೆಸರು ಯಕ್ಷರಾಮ ಸೂಕ್ತಗಳು ಅಂತ. ಕಳೆದ 5 ವರ್ಷದಿಂದ ನನ್ನ ಸ್ವ ಅಧ್ಯಯನಕ್ಕೆ ಬೇಕಾಗಿ ಯಕ್ಷಪ್ರಭ ಎನ್ನುವಂತಹ ಕಟೀಲಿನ ದೇವಸ್ಥಾನದ ಮಾಸಪತ್ರಿಕೆ, ಅದರಲ್ಲಿ ನಾವು ಲೇಖನ ಬರಿತಾ ಇದ್ದೆವು ಪ್ರತಿ ತಿಂಗಳು. ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ದೇರಾಜ ರಾಮಾಯಣ ಮತ್ತು ವಾಲ್ಮೀಕಿ ರಾಮಾಯಣ, ಭಾರತ ಪ್ರಕಾಶನ ಸಂಸ್ಥೆಯ ವಾಲ್ಮೀಕಿ ರಾಮಾಯಣ, ಈ 2 ರಾಮಾಯಣಗಳನ್ನು ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿ ಒಂದು ಲೇಖನ ಮಾಡ್ತಾ ಇದ್ದೆ. ಆ ಮಾಡುವ ಹೊತ್ತಿಗೆ ವಾಲ್ಮೀಕಿ ರಾಮಾಯಣ ಓದ್ತಾ ಹೋಗುವಾಗ ಅನೇಕ ನಾವು ರಂಗದಲ್ಲಿ ಬಳಸಿಕೊಳ್ಳಬಹುದಾದಂತಹ ಶ್ಲೋಕಗಳು, ಉಕ್ತಿಗಳು ನನಗೆ ಅನೇಕ ದೊರೆಯಿತು. ಹಾಗಾಗಿ ಅದನ್ನು ಬೇರೆ ಮಾಡಿ ಬೇರೆ ಒಂದು ಹೊಸ ಲೇಖನ ಮಾಡ್ಬೋದು ಅಂತ ಒಂದು ಯೋಚನೆ ಬಂತು. ಹಾಗಾಗಿ ಅದನ್ನು ಕೂಡ ಮಾಡ್ತಾ ಬಂದೆ. ಸುಮಾರು ಆ ಎಲ್ಲ ಲೇಖನಗಳನ್ನು ಸೇರಿಸಿ ಈಗ ಒಂದು ಪುಸ್ತಕವನ್ನು ಹೊರತರ್ತಾ ಇದ್ದೇವೆ. ಸುಮಾರು 90 ಪುಟಗಳ ಪುಸ್ತಕ. ಅದಕ್ಕೆ ಹೆಸರು ಏನಾಗ್ಬೋದು ಅಂತ ಕೇಳುವಾಗ ಕಟೀಲಿನ ಪೂಜ್ಯ ಶ್ರೀ ಪ್ರಸಾದಾಸರಣ್ಣವರು ಒಂದು ಸೂಕ್ತವಾದ ಹೆಸರನ್ನು ಕೊಟ್ಟಿದ್ದಾರೆ. ಯಕ್ಷರಾಮ ಸೂಕ್ತಗಳು ಅಂತ. ಅಂದರೆ ಯಕ್ಷಗಾನಕ್ಕೂ ಬಳಸಲಿಕ್ಕಾಗ್ತದೆ. ರಾಮಾಯಣದಲ್ಲಿರುವಂತಹದ್ದು ನಮಗೆ ಎಲ್ಲರಿಗೂ ರಾಮ ಆದರ್ಶ ಆದದ್ರಿಂದ ಎಲ್ಲವನ್ನು ಕ್ರೋಢೀಕರಿಸಿ ಯಕ್ಷರಾಮ ಸೂಕ್ತಗಳು ಅಂತ ಹೇಳಿ ಇಡಿ ಅಂತ ಹೇಳಿ ಅವರು ಅಪ್ಪಣೆ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಆ ಹೆಸರನ್ನು ಇಟ್ಟು ಆ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು 560 ಸೂಕ್ತಗಳನ್ನು ನಾನು ಅದರಲ್ಲಿ ಅಳವಡಿಸಿಕೊಂಡಿದ್ದೇನೆ. ಸುಮಾರು 12 ವಿಭಾಗಗಳು, ಅದರಲ್ಲಿ ಬರುವ ಎಲ್ಲ ಉಕ್ತಿಗಳನ್ನು ಆ ಪಾತ್ರಗಳಿಗೆ ಅನುಗುಣವಾಗಿ ಅದನ್ನು ವರ್ಗೀಕರಣಗೊಳಿಸಿದ್ದೇನೆ. ರಾಮನಿಗೆ ಯಾವುದನ್ನು ಬಳಸ್ಕೊಳ್ಬೋದು, ಸೀತೆಗೆ ಯಾವುದನ್ನು ಬಳಸ್ಕೊಳ್ಬೋದು, ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ಆಮೇಲೆ ವಾನರರಿಗೆ ಮತ್ತು ಸಾಮಾನ್ಯವಾಗಿ ಎಲ್ಲ ಸಂದರ್ಭಗಳಲ್ಲೂ ಬಳಸಬಹುದಾದಂತಹ ಅನೇಕ ವಿಚಾರಗಳು ಅದರಲ್ಲಿ ದೊರೆತದೆ. ಅದನ್ನು ವರ್ಗೀಕರಣ ಮಾಡಿ ಅದರಲ್ಲಿ ಕೊಟ್ಟಿದ್ದೇವೆ. ಹೀಗೆ ಶ್ಲೋಕಗಳು ಬೇರೆ ಇದ್ದೇವೆ ಮತ್ತು ಒಟ್ಟು 560 ಸೂಕ್ತಗಳು ಇದರಲ್ಲಿ ನಮೂದಿಸಲ್ಪಟ್ಟಿದ್ದಾವೆ. ಈ ಪುಸ್ತಕದಲ್ಲಿ ನಾವೇನು ಬರೆದಿದ್ದೇವೆ ಅದರಲ್ಲಿ ನನ್ನದು ಸ್ವಂತ ಏನಿಲ್ಲ, ಕೇವಲ ಅದರಿಂದ ತೆಗೆದು ಈಚೆ ಕಾಪಿ ಮಾಡಿದಷ್ಟೇ. ನಾನು ನನ್ನ ಸ್ವಂತ ಎಕ್ಸ್ಪ್ಲನೇಷನನ್ನು, ವಿವರಣೆಯನ್ನು ಏನು ಕೊಡಲಿಕ್ಕೆ ಹೋಗಲಿಲ್ಲ, ಅಧಿಕ ಪ್ರಸಂಗ ಆಗ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ. ಅದು ಮೂಲ ಹೇಗುಂಟು ಹಾಗೆ ಇರಲಿ ಎನ್ನುವಂತಹ ಉದ್ದೇಶದಿಂದ ಅದನ್ನು ಹಾಗೆ ಇಟ್ಟಿದ್ದೇವೆ. ಇದು ಎಲ್ಲ ಕಲಾವಿದರುಗಳಿಗೆ ಉಪಯೋಗ ಆಗಲಿ ಎನ್ನುವಂಥ ದೃಷ್ಟಿಯಿಂದ ಇಂಥ ಒಂದು ಪುಸ್ತಕದ ರೂಪದಲ್ಲಿ ಹೊರಗೆ ತರ್ತಾ ಇದ್ದೇನೆ. ಇದರ ಮೂಲ ಬೆಲೆ 80 ರೂಪಾಯಿ. ಇವತ್ತು ಬಿಡುಗಡೆ ಆದ ನಂತರ ಯಾರಾದರೂ ಆಸಕ್ತರಿದ್ದರೆ ಅದನ್ನು 50 ರೂಪಾಯಿಗೆ ಕೌಂಟರ್ನಿಂದ ಪಡ್ಕೊಳ್ಬೋದು. ಮತ್ತು ಇಂತಹ ಒಂದು ಮಹಾನ್ ವೇದಿಕೆಯಲ್ಲಿ ಅವಕಾಶ ಮಾಡಿ ಕೊಟ್ಟದ್ದಕ್ಕೆ ಮತ್ತು ಕಲಾರಂಗ ಕಲಾವಿದರಿಗೆ ಅನೇಕ ಸಮಯದಿಂದ ಬಹಳ ಉಪಯುಕ್ತವಾದಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಹಾಗಾಗಿ 100 ಪುಸ್ತಕಗಳನ್ನು ಕಲಾರಂಗಕ್ಕೆ ನಾನು ಕೊಡ್ತಾ ಇದ್ದೇನೆ. ಇದು ಆಸಕ್ತರಿಗೆ ಮತ್ತು ಪ್ರತಿಭಾನ್ವಿತ ಕಲಾವಿದರಿಗೆ, ಉಪಯೋಗಿಸಬಹುದಾದಂತಹ ಅರ್ಹತೆಯುಳ್ಳ ಕಲಾವಿದರಿಗೆ ದೊರಕಬೇಕೆನ್ನುವಂಥದ್ದು ನನ್ನ ಮೂಲ ಉದ್ದೇಶ. ಮತ್ತು ನಾನೊಂದು ಭಾರಿ ದೊಡ್ಡ ಕೆಲಸ ಮಾಡಿದ್ದೇನೆ ಅಂತ ಯಾವ ಅಹಂಕಾರವೂ ಇಲ್ಲ. ಕೇವಲ ಈ ಮಾಹಿತಿಗಳನ್ನು ಮಾತ್ರ ಕ್ರೋಢೀಕರಿಸಿದ್ದೇನೆ ಎನ್ನುವಂಥ ಒಂದು ಸಂತೋಷದಿಂದ ಇಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ, ಇದಕ್ಕೆ ಮುನ್ನುಡಿಯನ್ನು ಪ್ರಖ್ಯಾತ ವಿದ್ವಾಂಸರಾದ ಪ್ರಸಂಗಕರ್ತರಾದಂಥ ಶ್ರೀ ಶ್ರೀಧರ್ DS ಅವರು ಮತ್ತು ಶುಭಾಶಯಗಳನ್ನು ಪೂಜ್ಯ ಪ್ರಸಾದಾಸರಣ್ಣರು ಮತ್ತು ಹಾದಿಗಲ್ಲು ಲಕ್ಷ್ಮೀನಾರಾಯಣರು ಬರೆದುಕೊಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇನೆ. ಮತ್ತು ಯಕ್ಷಪ್ರಭಾದಲ್ಲಿ ನಿರಂತರವಾಗಿ ಅದನ್ನು ಪ್ರಕಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಪಾದಕರಾದ ಶ್ರೀ KL ಕುಂಡಂತಾಯ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಮತ್ತು ಇದನ್ನು ಅಚ್ಚುಗೊಳಿಸುವಲ್ಲಿ ನನಗೆ ಸ್ಫೂರ್ತಿಯಾದಂತಹ ಅನಂತ ಪ್ರಕಾಶ ಕಿನ್ನಿಗೋಳಿ, ಇಲ್ಲಿಯ ಮಾಲೀಕರಾದಂಥ ಶ್ರೀ ಮಿಥುನ್ ಉಡುಪ ಅವರನ್ನು ಕೂಡ ನೆನೆಸಿಕೊಳ್ಳುತ್ತಾ ಮತ್ತೊಮ್ಮೆ ಪರಮಪೂಜ್ಯ ಸ್ವಾಮೀಜಿಗಳಿಗೆ ವಂದಿಸುತ್ತಾ ನಮಸ್ತೆ. ಪೂಜ್ಯ ಶ್ರೀಪಾದಂಗಳವರು ಈ ಪುಸ್ತಕವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ವಿನಮ್ರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಶ್ರುತಕೀರ್ತಿಯವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕು. ಮತ್ತು ಪುಸ್ತಕವನ್ನು ಅವರು ಕಲಾರಂಗಕ್ಕೆ ಅರ್ಪಿಸ್ತಾ ಇದ್ದಾರೆ. ಅದು ನಿಮಗೆ ಕಲಾವಿದರಿಗೆ ನಾವು ಕೊಡುವಂಥದ್ದು.
ಸುಮಾರು 100 ಪುಸ್ತಕಗಳನ್ನು ಯಕ್ಷಗಾನ ಕಲಾರಂಗಕ್ಕೆ ಡಾಕ್ಟರ್ ಶ್ರುತಕೀರ್ತಿ ಅವರು ಅರ್ಪಿಸ್ತಾ ಇದ್ದಾರೆ. ಅಧ್ಯಕ್ಷರು ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಇನ್ನೊಂದು ಕಾರ್ಯಕ್ರಮಕ್ಕೆ ನಾವು ಉದ್ಯುಕ್ತರಾಗ್ತಾ ಇದ್ದೇವೆ. ವೇದಿಕೆಯಲ್ಲಿ ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರಿದ್ದಾರೆ. ನಿಮ್ಗೆ ಗೊತ್ತಿದೆ, ಪ್ರತಿಯೊಬ್ಬ ಕಲಾವಿದನ ವ್ಯಕ್ತಿತ್ವ ಕೂಡ ಭಿನ್ನವಾದ್ದು. ಹಾಗೆ ಕೊಂಡದಕುಳಿಯವರು ಏನು ಅಂತೇಳಿ ಬಹುಶಃ ಇಲ್ಲಿದ್ದ ಹೆಚ್ಚಿನ ಮಂದಿ ನನಗಿಂತ ಹೆಚ್ಚು ಗೊತ್ತಿದೆ. ನೇರ, ನಿಷ್ಠುರದ, ಕೆಲವೊಮ್ಮೆ ಅವರು ವಿವಾದಕ್ಕೆ ಒಳಗಾಗುವಂಥ ಒಬ್ಬ ವ್ಯಕ್ತಿ. ಆದರೆ ಅವರು ಎಷ್ಟು ಹೃದಯ ಅವರದ್ದು ಶುದ್ಧ ಎಂಬುದನ್ನು ನಾವು ಯಕ್ಷನಿಧಿ ಆರಂಭ ಆದದ್ರಿಂದ ನೋಡ್ತಾ ಇದ್ದೇವೆ. ಹೋದಲ್ಲೆಲ್ಲ ಯಕ್ಷಗಾನ ಕಲಾರಂಗದಿಂದ ಉಲ್ಲೇಖಿಸ್ತಾರೆ. ತನ್ನ 50ನೇ ವರ್ಷದಲ್ಲಿ ದೊಡ್ಡ ಮೊತ್ತವನ್ನು ಕಲಾರಂಗ ಕೊಟ್ಟಿದ್ದಾರೆ. 60ನೇ ವರ್ಷದಲ್ಲಿ ಕೂಡ 60,000 ಮೊತ್ತವನ್ನು ಕಲಾರಂಗಕ್ಕೆ ಮತ್ತು ಹಂಗರಕಟ್ಟೆ ಯಕ್ಷಗಾನ ಕೇಂದ್ರ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಅಭಿಮಾನಿಗಳಲ್ಲಿ ಕೇಳಿದ್ದವರು, ನನಗೆ ಬೇಡ, ದುಡ್ಡನ್ನು ಒಬ್ಬ ಬಡ ವಿದ್ಯಾರ್ಥಿನಿದ್ದಾಳೆ, ಅವಳ ಕಲಿಕೆಗೆ 60,000 ರೂಪಾಯಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ತನ್ನ ಊರಿನಲ್ಲಿ 2 ಬಸ್ ಸ್ಟ್ಯಾಂಡ್ ಕಟ್ಟಿಸಿಕೊಡಿ ಅಂತ ಹೇಳಿದ್ದಾರೆ ಅಭಿಮಾನಿಗಳ ಹತ್ರ. ಸ್ವಂತಕ್ಕೆ ದುಡ್ಡು ಕೇಳಲಿಲ್ಲ ಅವರು. ನನ್ನ ಊರಿನಲ್ಲಿ ಕೊಂಡದಕುಳಿಯಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡನ್ನು ಕಟ್ಟಿಸಿಕೊಡಿ, ಅದೇ ನೀವು ನನಗೆ ಕೊಡುವ ಸಮ್ಮಾನ ಹೇಳಿ. ಹೀಗೆ ಒಂದು ರೀತಿಯಲ್ಲಿ ಒಂದು ನಿಸ್ಪೃಹ ವ್ಯಕ್ತಿತ್ವದ ನಿಷ್ಠುರವಾದಿ ಕಲಾವಿದ ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರು. ಕಲಾರಂಗ ಹೇಳಿದರೆ ತುಂಬ ಪ್ರೀತಿಸುವವರು. ನಿಮ್ಗೆ ಗೊತ್ತಿದೆ, ಅವರು ಈಗ ಒಂದು 4-5 ವರ್ಷದಿಂದ ಬೇರೆ ಬೇರೆ ಆಘಾತಕ್ಕೆ, ಆರೋಗ್ಯ ಸಮಸ್ಯೆಗೆ ಒಳಗಾಗಿದ್ದರು. ಅದನ್ನು ಪುನಃ ಹಠದಲ್ಲಿ ಜೀರ್ಣಿಸಿಕೊಂಡು ಪುನಃ ರಂಗದಲ್ಲಿ ಪಾತ್ರವನ್ನು ಚಿತ್ತಿಸಿ ಕಲಾಭಿಮಾನಿಗಳ ಹೃದಯ ಮನವನ್ನು ಸೂರಗೊಳಿಸಿದ್ದಾರೆ. ಈಗ ಅವರು ಪೂರ್ಣಚಂದ್ರ ಯಕ್ಷಗಾನ ಪ್ರತಿಷ್ಠಾನವನ್ನು ಆರಂಭಿಸಿ ಸುಮಾರು 34 ಕಲಾವಿದರನ್ನು ಇಷ್ಟರವರೆಗೆ ಗುರುತಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಳೆದ ವರ್ಷದಿಂದ ಉತ್ತರ ಕನ್ನಡ ಜಿಲ್ಲಾ ಯಕ್ಷಶ್ರೀ ಪ್ರಶಸ್ತಿ ಅಂತ ಆರಂಭಿಸಿ 1 ಲಕ್ಷ ರೂಪಾಯಿಯ ಮೊತ್ತವನ್ನು ಆರಂಭಿಸಿದ್ದಾರೆ. ಆರ್ ಗಣೇಶರಿಗೆ ಮೊದಲ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ವರ್ಷ ನಮ್ಗೆ ಗೊತ್ತಿಲ್ಲದೆ ಯಾಕಂದರೆ ನಾವು ಬೇಡ ನಿರಾಕರಿಸ್ತೇವೆ ಎಂಬ ನೆಲೆಯಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ನಾರಾಯಣ ಹೆಗ್ಡೆರ ಮೂಲಕ ಇವತ್ತು ಆ ಪ್ರಶಸ್ತಿ, 2 ಪ್ರಶಸ್ತಿಯನ್ನು ಒಟ್ಟು ಸೇರಿಸಿ ಕಲಾರಂಗಕ್ಕೆ ಯಕ್ಷಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ನಮಗೊಂದು ರೀತಿಯಲ್ಲಿ ಹೆಮ್ಮೆ ಮತ್ತು ಮುಜುಗರ. ಯಾಕಂದರೆ ಆರ್ಥಿಕವಾಗಿ ಕೊಂಡದಕುಳಿಯವರ ಪರಿಸ್ಥಿತಿ ನಮ್ಗೆ ಗೊತ್ತಿದೆ. ಆದರೆ ಹೃದಯ ಶ್ರೀಮಂತಿಕೆ ಕೊಂಡದಕುಳಿಯವರು ಈ ಸಂದರ್ಭದಲ್ಲಿ 1-2 ಮಾತುಗಳನ್ನು ಆಡಿ, ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವಂಥ ಒಂದು ಮಾತುಂಟು. ನವೆಂಬರ್ 12ಕ್ಕೆ ಕಳೆದ ವರ್ಷದಿಂದ ಪ್ರಾರಂಭವಾದಂಥ ಉತ್ತರ ಕನ್ನಡ ಜಿಲ್ಲಾ ಯಕ್ಷಶ್ರೀ ಪ್ರಶಸ್ತಿ ಕೊಡಬೇಕಾಗಿತ್ತು. ಕಾರಣಾಂತರದಿಂದ ಕೊಡುವುದಕ್ಕಾಗಲಿಲ್ಲ. ಶಂಕರ ಪಂಚಮಿಯಂದು ದಿವಂಗತ ರಾಮ ಹೆಗಡೆ ಕೊಂಡದಕುಳಿ ಪ್ರಶಸ್ತಿಯನ್ನು ಬಾನುಕುಳಿ ಮಠದಲ್ಲಿ ಕೊಡಬೇಕಾಗಿತ್ತು. ಅದನ್ನು ಈ ಸಲ ಕೊಡುವುದಕ್ಕಾಗಲಿಲ್ಲ. ನನಗೆ ತಲೆ ಬಿಸಿಯಾಗಿತ್ತು. ಯಾಕೆ ಹೀಗಾಯಿತು? ನನ್ನ ಸಾಧಾರಣ ಕ್ರಮ ತಪ್ಪುವುದಿಲ್ಲ, ಈ ವರ್ಷ ಯಾಕೆ ಹೀಗಾಯಿತು? ಅದು ಈಗ ಗೊತ್ತಾಗ್ತದೆ. 2 ಪ್ರಶಸ್ತಿಯನ್ನು ಕಲಾರಂಗಕ್ಕೆ ಕೊಡಬೇಕೆನ್ನುವುದಾಗಿ ದೈವ ಸಂಕಲ್ಪ ಇತ್ತು ಅಂತ. ಮುರಳಿಯವರ ಇನ್ವಿಟೇಷನ್ ಬಂದ ಮೇಲೆ ಇದ್ದಕ್ಕಿದ್ದಾಗೆ ರಾತ್ರಿ ಬಂದ ಯೋಚನೆ ಅದು. ಈ ವರ್ಷ 2 ಪ್ರಶಸ್ತಿಯನ್ನು ಕೊಟ್ಟಾಗಲಿಲ್ಲ. ಇದನ್ನು ಕೊಟ್ಟರೆ ಹೇಗೆ ಕಲಾರಂಗಕ್ಕೆ? ಮುರಳಿಯವರ ಹತ್ರ ಕೇಳುವುದಕ್ಕೆ ಸ್ವಲ್ಪ ನನಗೆ ಹೆದರಿಕೆ. ಮುಖದ ಮೇಲೆ ಹೊಡೆದಾಗ ಹೇಳ್ಬಿಡ್ತಾರೆ, ಬೇಡವೇ ಬೇಡ, ನೀವು ಮೊದಲು ಸುಧಾರಿಸ್ಕೊಳ್ಳಿ ಹೇಳಿಬಿಡ್ತಾರೆ ಅವರು. ಹಾಗಾಗಿ ಅವರನ್ನು ಮಾತೇ ಆಡ್ತಿಲ್ಲ, ಅವ್ರಿಗೆ ವಿಷಯ ಹೇಳಲೇ ಇಲ್ಲ. ನಾರಾಯಣ ಹೆಗಡೆ ಅವರಿಗೆ ಫೋನ್ ಮಾಡಿ ಹೇಳಿದೆ. ಅವ್ರು ನೋಡುವ ಒಪ್ಪುದು ಸುಳ್ಳು, ವಿಚಾರ ಮಾಡಿ ಹೇಳ್ತೇನೆ ಅಂತ ಹೇಳಿದರು. ಆದರೆ ಯೋಗ 2 ಪ್ರಶಸ್ತಿಯನ್ನು ಕಲಾರಂಗ ಸ್ವೀಕರಿಸುವುದಕ್ಕೆ ಒಪ್ಪಿದ್ದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಕಾರಣ ಏನು? ಉತ್ತರ ಕನ್ನಡ ಜಿಲ್ಲಾ ಯಕ್ಷಶ್ರೀ ಪ್ರಶಸ್ತಿಯನ್ನು ಕಳೆದ ವರ್ಷ ಪದ್ಮಭೂಷಣ ಡಾಕ್ಟರ್ ಶತಾವಧಾನಿ ಆರ್ ಗಣೇಶರಿಗೆ ಕೊಟ್ಟಿದ್ದು. ಅದಕ್ಕೆ ಸಮಾನವಾದಂಥ ವ್ಯಕ್ತಿಯನ್ನು ಹುಡುಕುವುದು ಸುಲಭ ಅಲ್ಲ. ಆವಾಗ ನಾನು ಯೋಚನೆ ಮಾಡಿದ್ದು, ಅದಕ್ಕೆ ಸಮಾನವಾದಂಥ ಸಂಸ್ಥೆಯನ್ನು ಹುಡುಕಿದರೆ ಸರಿಯಾದೀತು ಅಂತ. ಅದಕ್ಕೆ ಕಲಾರಂಗ ಅಲ್ಲದೆ ಅದಕ್ಕಿಂತಲೂ ಸಮಾನವಾದ ಸಂಸ್ಥೆ ಮತ್ತು ಬೇರೆ ಯಾವುದುಂಟು? ಅದೇ ಅಂತ ತೀರ್ಮಾನ ಮಾಡಿದೆ. ಜೊತೆಯಲ್ಲಿ ಮತ್ತೆ ನಮ್ಮ ಅಜ್ಜಯ್ಯ ರಾಮ ಹೆಗಡೆ ಕೊಂಡದಕುಳಿ ಪ್ರಶಸ್ತಿಯನ್ನು ಬೇರೆ ಯಾರಿಗೂ ಕೊಡುವುದಕ್ಕಿಂತಲೂ ಕಲಾರಂಗಕ್ಕೆ ಕೊಡೋಣ. 2 ಪ್ರಶಸ್ತಿಯನ್ನು ಪಡೆಯುವಂಥ ಸಂಪೂರ್ಣ ಅರ್ಹತೆ ಅದಕ್ಕುಂಟು. ಆದ್ದರಿಂದ ಕೊಡೋಣ. ಮತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎನ್ನುವ ಹಾಗೆ ನಾನು ಕೊಟ್ಟಿದ್ದು ಕಡಿಮೆ,
ಕಲಾರಂಗದಿಂದ ಪಡೆದದ್ದೇ ಹೆಚ್ಚು. ಯಾಕೆಂದರೆ ನಮಗೆ ಆಗಾಗ ಆರೋಗ್ಯ ಸರಿ ಇರೋದಿಲ್ಲ, ಆಸ್ಪತ್ರೆ ಸೇರುವುದು, ಅದನ್ನು ಕೇಳಿಕೊಂಡು ಕಲಾರಂಗದವರು ಬರುವುದು, ಅಲ್ಲಿ ವ್ಯವಸ್ಥೆ ಮಾಡುವುದು. ಹೀಗಾಗಿ ಇದನ್ನು ನಾನು ಪ್ರಶಸ್ತಿಯೋ ಅಥವಾ ಪುರಸ್ಕಾರವೋ ದೊಡ್ಡ ಮಾತಿನಲ್ಲಿ ಹೇಳುವುದಿಲ್ಲ. ಇದೊಂದು ಸೇವೆ ಎನ್ನುವ ಭಾವದಲ್ಲಿ ಮಾಡ್ತೇನೆ. ಯಾಕೆ ಸೇವೆ ಅಂತ ಹೇಳಿದರೆ, ನಾನು 2 ಬಸ್ ಸ್ಟ್ಯಾಂಡನ್ನು ಕಟ್ಟಿಸಿದಾಗಲೂ ಹೇಳಿದ್ದದೆ, ಅಲ್ಲ ಬೋರ್ಡ್ನಲ್ಲಿ ಎಲ್ಲಿಯೂ ಕೊಡುಗೆ ದಾನ ಇದು ಇಲ್ಲವೇ ಇಲ್ಲ, ಸೇವೆ ಅಂತಲೇ ಬರೆಸಿದ್ದೇನೆ. ಹೀಗೇ ಬರೆಯಬೇಕು, ಸೇವೆ ಅಂತ. ಸಮಾಜಕ್ಕೆ ನಾವು ಕೊಡುವುದಕ್ಕೆ ನಾವು ಯಾರು, ಅಥವಾ ಕಲಾರಂಗಕ್ಕೆ ಕೊಡುವುದಕ್ಕೆ ನಾವು ಎಷ್ಟು ದೊಡ್ಡವರು? ಆದ್ದರಿಂದ ಇದು ಸೇವಾ ಮನೋಭಾವದಲ್ಲಿ ಮಾಡುವಂಥ ಪ್ರಶಸ್ತಿಯೇ ಬಿಟ್ಟರೆ ನಮ್ಮ ಹೆಗ್ಗಳಿಕೆಯನ್ನು ತೋರಿಸುವುದಕ್ಕಾಗಿ ಮಾಡುವಂಥ ಪ್ರಶಸ್ತಿ ಅಲ್ಲವೇ ಅಲ್ಲ ಇದು. ಜೊತೆಯಲ್ಲಿ ಅತ್ಯಂತ ಒಂದು ಸಂತೋಷದ ವಿಷಯ ಅಂದರೆ ನೋಡಿ, ಆಕಸ್ಮಿಕವಾಗಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಪ್ರಾಯಶಃ ನಾನು 1 ತಿಂಗಳ ವಿಚಾರ ಮಾಡಿ ಇದಕ್ಕಾಗಿ ಒಂದು ಸ್ಥಳವನ್ನು ಹುಡುಕಿ ಎಲ್ಲವರಿಗೂ ಆಮಂತ್ರಣ ಕೊಟ್ಟು ಕರೆದರೂ ಇಷ್ಟು ನಮ್ಮ ಸಹಪಾಠಿಗಳು, ಸಹ ಕಲಾವಿದರನ್ನು, ಹಿರಿಯ ಕಲಾವಿದರನ್ನು ಸೇರಿಸುವುದಕ್ಕೆ ಸಾಧ್ಯವೇ ಇಲ್ಲವಾಗಿತ್ತು. ನನಗೆ ಬಂದ ಯೋಚನೆ ಸರಿಯಾಯಿತು. ಎಲ್ಲ ಹಳೆಯ ಕಿರಿಯ ಕಲಾವಿದರು ಎಲ್ಲ ಬಂದು ಸೇರಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಭಾಗ್ಯ ನಮ್ಮ ಪಾಲಿಗೆ ಬಂದದ್ದು ಇದು ಆಕಸ್ಮಿಕವಾಗಿಯೇ ಬಂದಿದ್ದು ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ದಯವಿಟ್ಟು ಅದನ್ನು ಸ್ವೀಕರಿಸಬೇಕು, ಕಲಾರಂಗದವರು ಬರಬೇಕು. ಕಲಾರಂಗದ ಸಂಪಾದನೆ ಕೊಂಡದೊಳ್ಳಿ ಕೊಡುವ ಪತ್ರ ಮೊತ್ತ ಅಲ್ಲ, ಅವರ ಪ್ರೀತಿ ವಿಶ್ವಾಸ. ಬಹುಶಃ ಕಲಾರಂಗದ ಇದಕ್ಕಿಂತ ದೊಡ್ಡ ಸಂಪಾದನೆ ಮತ್ತೇನಿದೆ ಹೇಳಿ? ಅವರ ನೀವು ಮಾತುಗಳನ್ನು ಆಡಿದ್ದೀರಿ. ನಮ್ಮ ಹೊಣೆಗಾರಿಕೆ ಮತ್ತಷ್ಟು ಎಚ್ಚರ ಜಾಸ್ತಿ ಆಗಿದೆ. ಮುಂಭಾಗದಲ್ಲಿ ಹಿರಿಯ ಕಲಾವಿದರಿದ್ದಾರೆ, ಬರಲಿಕ್ಕೆ ಆಗ್ತಾ ಇಲ್ಲ. ಕೆಲವರು ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದಾರೆ, ನನಗೆ ಹೋಗಲೇಬೇಕು ಈ ಕಾರ್ಯಕ್ರಮಕ್ಕೆ ಹೇಳಿ. ಇಲ್ಲಿ ಕಳೆದುಕೊಂಡ ಕಲಾವಿದರ ಫೋಟೋ ನೋಡುವಾಗ ನನಗೆ ನೆನಪಾಗ್ತದೆ, ಕಳೆದ ವರ್ಷ ಬಂದಿದ್ರಲ್ಲ, ಮಾತಾಡಿಸಿದ್ರಲ್ಲ, ಈ ವರ್ಷ ಅವರನ್ನು ನೋಡೋ ಭಾಗ್ಯ ಇಲ್ಲ ಹೇಳಿ. ತುಂಬ ಸಂಕಟ ಆಗ್ತದೆ. ನಾನು ಹೆಸರನ್ನು ಉಲ್ಲೇಖಿಸ್ಬೋದು, ಅಂಥ ಕಲಾವಿದರನ್ನು ಕಳ್ಕೊಂಡಿದ್ದೇವೆ. ಕಲಾರಂಗಕ್ಕೆ ಇದಕ್ಕಿಂತ ದೊಡ್ಡ ಭಾಗ್ಯ ಪುರಸ್ಕಾರ ಬೇರೆ ಏನು ಬೇಕಿದೆ? ಕೊಂಡತಗುಳಿಯವರನ್ನ ನಾನು ಪುನಃ ಅನಾವರಣಗೊಳಿಸುವ ಅಗತ್ಯ ಇಲ್ಲ. ಅವರಿಗೆ ತಲಬಾಗಿ ಶಿರಬಾಗಿ ವಂದಿಸ್ತಾ ಇದ್ದೇನೆ. ಅವರು ಅರ್ಪಿಸುವ ಸಮ್ಮಾನ ಪತ್ರವನ್ನು ಪವನ್ ಕಿರಣ್ ಕರೆ ಅವರು ಈಗ ವಾಚಿಸ್ತಾರೆ. ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ಪಾದ ಪದ್ಮಗಳಿಗೆ ವಂದಿಸ್ತಾ ಪೂಜ್ಯ ಶ್ರೀಪಾದರಿಗೆ ಪೊಡಮಾಡುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರನ್ನು ಸೇರಿದಂತಹ ಕಲಾವಿದ ಬಾಂಧವರನ್ನು ಬರಮಾಡಿಕೊಳ್ಳುತ್ತಾ ಕಲಾರಂಗಕ್ಕೆ ಅರ್ಪಿಸ್ತಾ ಇರುವಂತಹ ಪ್ರಶಸ್ತಿಯ ಪತ್ರವನ್ನು ವಾಚಿಸುವುದಕ್ಕೆ ಅಪಣವೀಕ್ಷೆಯನ್ನು ಯಾಚಿಸ್ತೇನೆ. ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾನ ಕೊಂಡದಕೊಳಿ ಕುಂಬಾಶಿ. ಬಡಗುತಿಟ್ಟಿನ ಅಗ್ರಪಂಕ್ತಿಯ ವೇಷಧಾರಿಯಾಗಿ ಮಾನಸದಲ್ಲಿ ಚಿರಂಜೀವಿಯಾಗಿರುವ ಯಕ್ಷ ಪುರುಷೋತ್ತಮ ಕೊಂಡದಕೊಳಿ ರಾಮ ಹೆಗಡೆಯವರ ಸ್ಮರಣಾರ್ಥ ಪ್ರಶಸ್ತಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಯಕ್ಷಶ್ರೀ ಪ್ರಶಸ್ತಿ ಈ ಯುಗಳ ಗೌರವಗಳನ್ನು 1 ಲಕ್ಷ ರೂಪಾಯಿಯ ನಗದು ಪುರಸ್ಕಾರಗಳೊಂದಿಗೆ ಯಕ್ಷಗಾನ ಕಲಾವಿದರ ಕ್ಷೇಮಚಿಂತನೆ ಮತ್ತು ಮಾನವೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಶ್ರಮಿಸುತ್ತಿರುವ ವೃತ್ತಿಪರ ಕಲಾವಿದರಿಗೆ ಪ್ರಪ್ರಥಮ ಬಾರಿಗೆ ಯಕ್ಷನಿಧಿ ಯೋಜನೆಯ ಮೂಲಕ ಜೀವ ವಿಮೆ, ಅಪಘಾತ ವಿಮೆ, ಆರೋಗ್ಯ ವಿಮೆಗಳಂತಹ ಹಲವು ಸೌಲಭ್ಯಗಳನ್ನು ಒದಗಿಸಿರುವ, ಬಸ್ ಪಾಸನ್ನು ವಿತರಿಸಿ ಕಲಾವಿದರು ರಿಯಾಯಿತಿ ದರದಲ್ಲಿ ಪ್ರಯಾಣಿಸಲು ಅನುಕೂಲ ಕಲ್ಪಿಸಿರುವ, ವಾರ್ಷಿಕ ಡೈರಿಯ ಮೂಲಕ ಕಲಾವಿದರ ವಿವರಗಳನ್ನು ದಾಖಲಾತಿ ಮಾಡಿರುವ, ಬಡ ಕಲಾವಿದರಿಗೆ ನೂತನ ಮನೆ ನಿರ್ಮಿಸಿಕೊಡುತ್ತಿರುವ, ಕಲಾವಿದರಿಗೆ ಗೃಹ ಪ್ರವೇಶದ ಉಡುಗೊರೆಗಳನ್ನು ನೀಡುತ್ತಾ ಬಂದಿರುವ, ಕಲಾವಿದರ ಮತ್ತು ಅವರ ಕುಟುಂಬದ ಸದಸ್ಯರ ಅನಾರೋಗ್ಯ ಸಂದರ್ಭದಲ್ಲಿ ಸಹಾಯ ಹಸ್ತ ಚಾಚುತ್ತಿರುವ, ಕಲಾವಿದರ ಸಮಾವೇಶವನ್ನು ಆಯೋಜಿಸಿ ಕಲಾವಿದರಲ್ಲಿ ಸಂಘಟನಾ ಮನೋಭಾವವನ್ನು ಪ್ರೇರೇಪಿಸುತ್ತಿರುವ, ಕಲಾವಿದರ ಮಕ್ಕಳಿಗೆ ಶಿಕ್ಷಣಕ್ಕೆ ಆರ್ಥಿಕ ನೆರವು ನೀಡುತ್ತಿರುವ, ರಾಷ್ಟ್ರೀಯ ಕಲೆಗಳ ಪ್ರದರ್ಶನಕ್ಕೆ ಅವಕಾಶ ಒದಗಿಸಿ ಯಕ್ಷಗಾನ ಕಲಾವಿದರ ಅರಿವಿನ ಹರಹನ್ನು ವಿಸ್ತರಿಸುತ್ತಿರುವ, ವೃತ್ತಿ ಕಲಾವಿದರಿಗೆ ಮಾರ್ಗದರ್ಶಿ ಶಿಬಿರಗಳನ್ನು ಸಂಯೋಜಿಸುತ್ತಿರುವ, ಬಹು ಉಪಯೋಗಿ ಉಡುಗೊರೆಗಳನ್ನು ನೀಡಿ ಕಲಾವಿದರ ಅಭಿಮಾನಕ್ಕೆ ಪಾತ್ರರಾಗಿರುವ, ಪುನಶ್ಚೇತನ ಶಿಬಿರಗಳನ್ನು ಆಯೋಜಿಸಿ ಜ್ಞಾನವರ್ಧನೆಗೆ ಅವಕಾಶ ನೀಡುತ್ತಿರುವ, ಸಾವಿರಾರು ರೂಪಾಯಿ ಮೌಲ್ಯದ ಪ್ರಶಸ್ತಿಗಳನ್ನು ನೀಡಿ ಕಲಾವಿದರ ಹಿರಿತನ ಪ್ರತಿಭೆಯನ್ನು ಸಕಾಲದಲ್ಲಿ ಗುರುತಿಸುತ್ತಿರುವ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣವನ್ನು ಲಭ್ಯವಾಗಿಸುತ್ತಿರುವ, ಕಲಾವಿದರ ಪಾಲಿನ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿಯಾಗಿ ನಾಡಿನುದ್ದಗಲ ಖ್ಯಾತಿ ಗಳಿಸಿರುವ ಯಕ್ಷಗಾನ ಕಲಾರಂಗ ರಿಜಿಸ್ಟರ್ಡ್ ಸಂಸ್ಥೆಗೆ ಪ್ರದಾನ ಮಾಡಲು ಅಭಿಮಾನ ಪಡುತ್ತೇವೆ.
ಇತಿ ಕೊಂಡದಕೊಳಿ ರಾಮಚಂದ್ರ ಹೆಗಡೆ, ಕಾರ್ಯದರ್ಶಿ ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾನ ಕೊಂಡದಕೊಳಿ, ಮೇ 31, 2026 ರವಿವಾರ. ಕಲಾವಿದರ ವಾರ್ಷಿಕ ಸಮಾವೇಶ, ರಾಜಾಂಗಣ, ಶ್ರೀಕೃಷ್ಣ ಮಠ, ಉಡುಪಿ. ಧನ್ಯವಾದಗಳು. ಪೂಜ್ಯ ಶ್ರೀಪಾದಂಗಳವರು ಅತಿಥಿ ಗಣ್ಯರ ಸಮಕ್ಷದಲ್ಲಿ ಯಕ್ಷಗಾನ ಕಲಾರಂಗದ ಅಧ್ಯಕ್ಷರಿಗೆ ಇದನ್ನು ಪ್ರದಾನ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಮೊತ್ತ ಪರ್ಯಾಯವಾಗಿ ಮುಂಭಾಗದಲ್ಲಿ ನೆರೆದ ಎಲ್ಲ ಕಲಾವಿದರಿಗೆ ಹಂಚಿಕೆ ಆಗ್ತದೆ. ಕೊಂಡದಗೊಳಿಯರು ಹೇಳಿದ ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಇದು ನಮಗೆ ಸೌಭಾಗ್ಯ. ಅದೇ ರೀತಿ ಇವತ್ತು ಕೆಲವರು ಪ್ರತಿ ವರ್ಷ ಒಂದು ಮೊತ್ತವನ್ನು ಕೊಡ್ತಾ ಇದ್ದಾರೆ. ವಾಸುದೇವ ಸಾಂಗರ ನೆನಪಾಗ್ತದೆ. ಆರಂಭದಿಂದಲೂ ಆ ಪುಣ್ಯಾತ್ಮ ಕಲಾರಂಗಕ್ಕೆ ಒಂದು ದೇಣಿಗೆಯನ್ನು ಕೊಡ್ತಾ ಬಂದಿದ್ದರು. ಇವತ್ತು ಕೂಡ ಬಂದು ರಾಜೀವ್ ಶೆಟ್ಟರು, ಹೊಸಂಗಡಿ ರಾಜೀವ್ ಶೆಟ್ಟರು ಸಪತ್ನೀಕರಾಗಿ ಬಂದು ಒಂದು ದೊಡ್ಡ ಮೊತ್ತವನ್ನು ಯಕ್ಷನಿಧಿ ಕೊಟ್ಟಿದ್ದಾರೆ. AP ಪಾಠಕರು ದೂರದ ಪೂರ್ಣದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಇದು ನಮ್ಮ ಸಂಪಾದನೆ. ಪ್ರತಿ ವರ್ಷ ಯಕ್ಷನಿಧಿಗೆ ಒಂದು ಮೊತ್ತವನ್ನು ಕೊಡ್ತಾ ಬಂದಿದ್ದಾರೆ. ಇವತ್ತು ಕೊಟ್ಟಿದ್ದಾರೆ. ವಸಂತಗೌಡ ಕಾರ್ಯತರ್ಕ ನೀವು ನೋಡಿದ್ದೀರಿ. ಮೊನ್ನೆ ಅಷ್ಟೇ 28ನೇ ತಾರೀಕಿಗೆ ಒಂದೇ ಮೇಳ, ಧರ್ಮಸ್ಥಳ ಒಂದೇ ಮೇಳದಲ್ಲಿ 51 ವರ್ಷ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಕೆಲಸ ಮಾಡಿದ ಒಬ್ಬ ಸಹೃದಯಿ ಕಲಾವಿದ. ನಮಗೆ ಮೊನ್ನೆ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ 28. ಆದರೂ ಅವರು ಬಂದು ಮೊದಲು ಒಂದು ಮೊತ್ತವನ್ನು ಕೊಟ್ಟು ನನ್ನ ಸಂಸ್ಥೆಗೆ ಅಂತೇಳಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಲಕ್ಷ್ಮಣ ಕುಮಾರ ಮರಕಡ ಯುವ ಪ್ರತಿಭಾನ್ವಿತ ಬೆಳೆಯುವ ಸಿರಿಯವರು, ಕಲಾ ಪ್ರತಿಭೆ, ಅವರು ಒಂದು ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರೆ. ಈ ಮೊತ್ತ ಮುಖ್ಯ ಅಲ್ಲ, ಸಂಸ್ಥೆಯ ಬಗ್ಗೆ ಇರುವ ಪ್ರೀತಿ ಬಹಳ ಮುಖ್ಯ. ನಿಮ್ಗೆ ಗೊತ್ತಿದೆ, ನಮಗೆ ದೊಡ್ಡ ಸ್ಟಾರ್ ಫೇಸ್ ಇಲ್ಲ. ನಾವೆಲ್ಲ ಸಾಮಾನ್ಯ ಟೀಚರ್ಸು, ನಿವೃತ್ತ ಉಪನ್ಯಾಸಕರೆಲ್ಲ ಕೂಡಿದ ಒಂದು ತಂಡ. ನಿಮ್ಮ ವಿಶ್ವಾಸವೇ ನಮಗೆ ದೊಡ್ಡ ಸಂಪಾದನೆ. ಆದ್ದರಿಂದ ಆರ್ಥಿಕ ಸಂಪನ್ಮೂಲ ಬಂದರೆ ಅದು 100ಕ್ಕೆ 100 ಸದ್ವಿನಿಯೋಗ ಆಗುತ್ತದೆ ಎಂಬುದು ಶತಸಿದ್ಧ. ಅದು ಮಾತ್ರ ನಾವು ಬಾಡಬಲ್ಲೆವು ಅಂತ ಹೇಳ್ತಾ ಎಲ್ಲ ದಾನಿಗಳನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ತಾ, ಅಸೌಖ್ಯದಿಂದ ಸತೀಶ್ ಕುಮಾರ್ ನೈನಾಡಿದ್ದಾರೆ. ಅವರಿಗೊಂದು ವೈದ್ಯಕೀಯ ನೆರವನ್ನು ಕೊಡ್ತಾ ಇದ್ದೇವೆ. ಮತ್ತೆಬ್ಬರಿಗೆ ಮತ್ತೆ ಕೊಡ್ತಾ ಇದ್ದೇವೆ. ಸತೀಶ್ ಕುಮಾರ್ ನೈನಾಡು ಬನ್ನಿ. ಮತ್ತು ಗೃಹ ನಿರ್ಮಾಣದ ಉಡುಗೊರೆಯನ್ನು ನಾನು ಈಗಾಗಲೇ ಹೇಳಿದ್ದೆ. ಎಲ್ಲರೂ ಬಂದು ಸ್ವಾಮೀಜಿಯವರಿಂದ ಹಾಗೆ ಅತಿಥಿಗಳಿಂದ ಅದನ್ನು ಸ್ವೀಕರಿಸಬೇಕು. ನಿಮ್ಗೆ ಗೊತ್ತಿದೆ, ಕಲಾರಂಗ ಈ ವರ್ಷ 3 ಕಲಾವಿದರಿಗೆ ಮನೆ ಕಟ್ಟಿಸಿಕೊಟ್ಟಿದೆ. ನಮ್ಮ ಮನೆ ಕೊಟ್ಟು ವಿಚಾರ ನಿಮ್ಗೆ ಗೊತ್ತಿದೆ. ನಾವು ಯಾರಿಗೂ 1 ರೂಪಾಯಿ ಕ್ಯಾಶ್ ಕೊಡುವುದಿಲ್ಲ. ನಮ್ಮ ಅಧ್ಯಕ್ಷರೇ ನಿಂತು ಮನೆಯನ್ನು ಕಟ್ಟಿಸಿಕೊಡುವುದು. ಅದರಲ್ಲಿ ಒಂದು ಮನೆಯ ಪ್ರಾಯೋಜಕರು ಅವರೇ. ದೂರದ ಹಟ್ಟಿ ಅಂಗಡಿಯಲ್ಲಿ ಭಾಗವತರಿಗೆ ನಾವು ಮನೆ ಕಟ್ಟಿಸಿಕೊಟ್ಟೆವು, ಅದರ ಪ್ರಾಯೋಜಕರು ಗಂಗಾಧರ್ರೆ. ಹಾಗೆ ಸಿದ್ದಾಪುರದಲ್ಲಿ ನಾವು ವಿಘ್ನೇಶ್ ಪೈಗಳಿಗೆ ಮನೆಯನ್ನು ಕೊಟ್ಟೆವು, ನೀವು ನೋಡಿದ್ದೀರಿ. ಹೀಗೆ 10 ಜನ ಕಲಾವಿದರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದೇವೆ. ಇನ್ನೂ ಕೂಡ ಬೇಡಿಕೆ ಇದೆ. ಸಮಸ್ಯೆ ಇಷ್ಟೇ, ಸಿರ್ಸಿ ಬಂಟ್ವಾಳದಲ್ಲಿ ಆದಾಗ ನಮಗೊಬ್ಬರು ಮೇಸ್ತ್ರಿ ಸಿಕ್ಕಿದ್ರೆ ಸಾಕು. ನಿಮ್ಮ ಊರಿನಲ್ಲಿ ನಮ್ಮ ಅಧ್ಯಕ್ಷರು ಹೇಳುವ ಹಾಗೆ ಮನೆ ಕಟ್ಟುವ ಒಬ್ಬರು ಮೇಸ್ತ್ರಿ ಸಿಕ್ಕಿದ್ರೆ, ನಾವು ಕೊನ್ನಾರ್ನಲ್ಲಿ, ಪೇತ್ರಿಯಲ್ಲಿ, ಕನ್ನಾರ್ನಲ್ಲಿ 40 ದಿವಸದಲ್ಲಿ ಮನೆ ಕಟ್ಟಿಸಿಕೊಟ್ಟಿದ್ದಾರೆ ಅಧ್ಯಕ್ಷರು ಗಂಗಾಧರ್ಯರು. 40 ದಿವಸ ಮಳೆ ಬರುವ ಮೊದಲು ಮನೆ ಆಗಬೇಕು ಅಂತ ಹಠ.
ಆದ್ದರಿಂದ ಮನೆ ಕಟ್ಟಲಿಕ್ಕೆ ಬೇಡಿಕೆ ಇಡುವವರು ಒಂದು ನೆನಪಿಟ್ಟುಕೊಳ್ಳಿ, ಅದು ನಿಮ್ಮ ಸ್ವಂತ ಜಾಗ ಆಗಿರಬೇಕು, ನಿಮಗೆ ಮನೆ ಕಟ್ಟಿಸಿಕೊಡ್ಬೇಕು. ಇದು ಉಚಿತವಾಗಿ ಸಿಗ್ತದೆ ಇನ್ನೊಂದಿರಲಿ ಅಲ್ಲ, ನೀವು ಕಷ್ಟದಲ್ಲಿ. ಯಾಕಂದರೆ ದಾನಿಗಳ ಮೊತ್ತ ಬಹಳ ಅಮೂಲ್ಯವಾದ್ದು. ₹1 ಕೂಡ ದಾನಿಗಳ ಮೊತ್ತವನ್ನು ನಾನು ದುರ್ವ್ಯಯ ಮಾಡುವುದಿಲ್ಲ. ಅಂಥದ್ದಿದ್ರೆ ಖಂಡಿತಕ್ಕೂ ನಾವು 1-2 ತಿಂಗಳಲ್ಲಿ ಮನೆ ಕಟ್ಟಿಸಿಕೊಡ್ತೇವೆ. ಇದು ನಮ್ಮ ಮಾತು, ಸ್ವಾಮೀಜಿಯರ ಸಮ್ಮುಖದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಆಡುವ ಮಾತು. ನೀವು ನಿಜಕ್ಕೂ ಅಂತಹ ಸ್ಥಿತಿಯಲ್ಲಿದ್ದರೆ ನಾವಿದ್ದೇವೆ ನಿಮ್ಮೊಟ್ಟಿಗೆ. ನಿಮ್ಗೆ ಗೊತ್ತಿರ್ಬೋದು, 97 ಮನೆ ಆಯಿತು. 98ನೇ ಮನೆ ನಾಡ್ದು 12ನೇ ತಾರೀಕಿಗೆ ಗಂಗೊಳ್ಳಿಯಲ್ಲಿ ಆಗಲಿಕ್ಕಿದೆ, ಜೂನ್ 12ಕ್ಕೆ. 9ನೇ ಮನೆ ನಾಡ್ದು ಬ್ರಹ್ಮವರದಲ್ಲಿ 17ನೇ ತಾರೀಕು ಆಗಲಿಕ್ಕಿದೆ. 100ನೇ ಮನೆ ಜೂನ್ ತಿಂಗಳಲ್ಲಿ 28ನೇ ತಾರೀಕು ನಮ್ಮ ಸಭಾಂಗಣದಲ್ಲಿ ನಡಲಿಕ್ಕಿದೆ. ಕಾರ್ಕಳದ ಶಿವಪುರದಲ್ಲಿ ಒಬ್ಬ ವಿದ್ಯಾರ್ಥಿ ಕಟ್ಟಿಕೊಡ್ತಾ ಇದ್ದೇವೆ 100ನೇ ಮನೆ. 15 ಮನೆಗೆ ಪ್ರಾಯೋಜಕರು ಸಿದ್ಧರಾಗಿದ್ದಾರೆ ಎಂಬ ಕಾರಣಕ್ಕೆ ಕೇಳಿದವರಿಗೆ ಮನೆ ಕಟ್ಟಿಸಿಕೊಡುವುದಿಲ್ಲ. ಅಥವಾ ನೀವು ಕಟ್ತಾ ಇದ್ದೀರಿ ದೊಡ್ಡ ಮನೆ, ನಮ್ಮದೊಂದಿಷ್ಟು ದುಡ್ಡು ಇಲ್ಲ, ನಾವೇ ಪೂರ್ತಿ ಮನೆ ಕಟ್ಟಿಸಿಕೊಡುವುದು. ಇದು ಎಲ್ರಿಗೂ ಒಂದು ಸಂದೇಶವನ್ನು ಇಲ್ಲಿಂದ ರವಾನಿಸ್ತಾ ಇದ್ದೇನೆ. ಆದರೆ ಇವರೆಲ್ಲ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಖಂಡಿತಕ್ಕೂ ಮನೆಯ ಕಷ್ಟ ಎಷ್ಟುದ ನಮ್ಗೆ ಗೊತ್ತಿದೆ. ನಮ್ಮ ಕಿಂಚಿತ್ ಉಡುಗೊರೆ, ನಾವು ಆರಂಭದಲ್ಲಿ 2,000 ಕೊಡ್ತಿದ್ದೆವು ಉಡುಗೊರೆ, ಈಗ 1,000 ಸೇರಿಸಿದ್ದೇವೆ. 20,000ದ ಉಡುಗೊರೆಯನ್ನು ಎಲ್ಲ ಮನೆ ಕಟ್ಟಿಸಿಕೊಂಡ ಕಲಾವಿದರಿಗೆ ನೀಡ್ತಾ ಇದ್ದೇವೆ. ಅವರೆಲ್ಲ ದಯವಿಟ್ಟು ಬಲಭಾಗದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ. ಈಗ ಮೊದಲನೇದಿಗೂ ಸತೀಶ್ ನೈನಾಡ್ ಪಾಪ ಅವರು 1 ವರ್ಷ ಇಡೀ ಮೇಳಕ್ಕೆ ಹೋಗಲಿಕ್ಕೆ ಬನ್ನಿ ಸರ್, ಮೇಳಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ತೆಂಕುತಿಟ್ಟಿನ ಒಬ್ಬ ಅಪೂರ್ವ ಬಣ್ಣದ ವೇಷಧಾರಿ, ನಿಮ್ಗೆ ಗೊತ್ತಿದೆ. ಅವರು ಬೇರೆ ಬೇರೆ ಮೇಳದಲ್ಲಿ ತುಂಬ, ಕಟೀಲು ಮೇಳದಲ್ಲಿ, ಪಾವಂಜೆ ಮೇಳದಲ್ಲಿ ತುಂಬ, ಮತ್ತು ಹೊಸನಗರ ಶಾಂಭಟ್ರ ಮೇಳದಲ್ಲಿ ಎಲ್ಲ ವೇಷ ಮಾಡಿದ ಒಬ್ಬ ಪ್ರತಿಭಾನ್ವಿತ ಕಲಾವಿದ. ಅವರ ಸ್ಥಿತಿ ಹೇಗಾಗಿರಬೇಕು, ಒಂದು ಮೊತ್ತವನ್ನು ಸ್ವಾಮೀಜಿಯವರು ಅವರಿಗೆ ವೈದ್ಯಕೀಯ ನೆರವಾಗಿ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಬನ್ನಿ, ಗೃಹ ನಿರ್ಮಾಣದವರೆಲ್ಲ ಬನ್ನಿ. ಪ್ರಭಾಕರ್ ಕುಮಾರ್ ಕಲ್ಕಾರ್ ಹೇರೂರು, ಎಲ್ಲರೂ ಮತ್ತೆ ನಮ್ಮ ಕೌಂಟ್ರಿಗೆ ಹೋಗಿ ನಿಮ್ಮ ವಾಟ್ಸಪ್ ನಂಬರ್ನಲ್ಲಿ ಇವತ್ತು ಸಂಜೆ ನಿಮ್ಮ ಅಕೌಂಟ್ ನಂಬರ್ ಕಳಿಸಿ, ನಾಳೆ ನಿಮ್ಮ ಖಾತೆಗೆ 20,000 ಬೀಳ್ತದೆ. ಇವತ್ತು ಸಾಂಕೇತಿಕವಾಗಿ ಚೆಕ್ಕನ್ನು ನಾವು ಕೊಡ್ತಾ ಇದ್ದೇವೆ. ಅದು ಚೆಕ್ ಅಲ್ಲ, ಅದು ಡಮ್ಮಿ ಚೆಕ್. ನಾಳೆ ಬೆಳಿಗ್ಗೆ ನಿಮ್ಮ ಅಕೌಂಟಿಗೆ ನಾವು ಹಣ, ಬನ್ನಿ ಎಲ್ಲ ಬನ್ನಿ. ಅದರೊಟ್ಟಿಗೆ ಒಂದು ಮನೆಯಲ್ಲಿ ನೆನಪಿಡಲಿಕ್ಕೆ, ಇದು ಕೂಡ ಹಾಗೆ, ಬಹುಶಃ ಒಂದು ಹಿಂದೆ ಕೋಡಿ ವಿಶ್ವನಾಥರು ಹೇಳಿದರು, ಒಂದು ಸ್ಮರಣಿಕೆ ಕೊಟ್ಟರೆ ನಿಮ್ಮ ಸಂಸ್ಥೆ ಹೆಸರು ಮನೆಯಲ್ಲಿ ಇರ್ತದೆ ಹೇಳಿ. ಈ ವರ್ಷ ಅದನ್ನು ಆರಂಭಿಸ್ತಾ ಇದ್ದೇವೆ, ಒಂದು ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಬನ್ನಿ. ಪ್ರಭಾಕರ್ ಕುಮಾರ್ ಮಂದರ್ತಿ 5ನೇ ಮೇಳದ ವೇಷಧಾರಿ ಹೇರೂರು. ಕೃಷ್ಣದಾತ ಮರವಂತೆ, ಕೃಷ್ಣದಾಸ್ ಮರವಂತೆ ಇದ್ದೀರಲ್ಲ, ಬನ್ನಿ. ರಾಘವೇಂದ್ರ ನಾಯ್ಕ್ ಹಳ್ಳಿಹೊಳೆ ಬೈಂದೂರು, ಬನ್ನಿ. ರಾಘವೇಂದ್ರ ನಾಯ್ಕ್ ಮಾರಣಕಟ್ಟೆ. ಜನಾರ್ದನ ಕಾರ್ವಿ ಕಿನ್ನಿಗೋಳಿ ನೆಲಗಡ್ಡೆ. ಮಹಾಬಲೇಶ್ವರ ಗೌಡ ಹರಕಪ್ಪ. ಒಬ್ಬೊಬ್ಬರು ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಮಂತ್ರಾಕ್ಷತೆಯನ್ನು ತಗೊಂಡು ಎಲ್ಲ ನಿರ್ಗಮಿಸಬೇಕು. ಪ್ರಭಾಕರ್ ನಾಯ್ಕ್ ನಂಚಾರು ಬ್ರಹ್ಮಾವರ. ಸ್ವಲ್ಪ ಸ್ವಾಮೀಜಿ. ವಿಶ್ವನಾಥ ಗೌಡ ಕಾರ್ಯತಡ್ಕ ಸಸೀತ್ಲು ಮೇಳ. ಜನಾರ್ದನ್. ಸ್ವಾಮಿಗಳಿಗೆ ನಮಸ್ಕರಿಸಿ ಮಂತ್ರಾಕ್ಷತೆ ತಗೊಂಡು ಮಹಾಬಲೇಶ್ವರ ಗೌಡ ಹಾರೆಕೊಪ್ಪ. ಹೌದು, ಮಹಾಬಲೇಶ್ವರ ಗೌಡ ಅಲ್ಲ, ಪ್ರಭಾಕರ್ ನಾಯ್ಕ್. ಬನ್ನಿ. ಪ್ರಭಾಕರ್ ನಾಯ್ಕ್ ಇಲ್ಲಿ ಸರಿ, ಮುಂದೋಗಿ. ಪ್ರಭಾಕರ್ ನಾಯ್ಕ್ ಬ್ರಹ್ಮಾವರ. ವಿಶ್ವನಾಥ ಗೌಡ ಕಾರ್ಯತಡ್ಕ. ಸುರೇಶ್ ಬಂದ್ರೆ ಹೇಳಿ, ಬಂದ್ರೆ ಅಂತ ಹೇಳಿಕೆ ಸುರೇಶ್ ನಾಯ್ಕ್. ರವಿ ಕಾಡೂರು, ವಿಶ್ವನಾಥ ಗೌಡರು.
ಕೊಂಡದಗೊಳ್ಳಿ ಅವ್ರು ತಗೊಳ್ಳಿ. ರವಿ ಕಾಡೂರು ಮಂತ್ರಕ್ಷ ತಗೊಂಡ್ಬೇಡಿ ಅದು ಒಂದು ಕೆಲಸ. ಸ್ವಾಮೀಜಿಯವರ ಮಂತ್ರಕ್ಷ ತಗೊಂಡ್ಬೇಡಿ. ರವಿ ನಾಯ್ಕ ಹಳ್ಳಾಡಿ, ಆನಂದ ಭಟ್ ಪೆರಡೂರು, ಬನ್ನಿ ಆನಂದ ಭಟ್ ಪೆರಡೂರು ನಮಸ್ಕಾರ. ಸ್ವಾಮೀಜಿಯವರ ಮಂತ್ರಕ್ಷ ತಗೊಂಡ್ಬೇಡಿ. ವಿಶ್ವನಾಥ ಶೆಟ್ಟಿ ಹಳುವಳ್ಳಿ ಬನ್ನಿ ವಿಶ್ವನಾಥ ಶೆಟ್ಟಿ ಮಂತ್ರಕ್ಷ ತಗೊಂಡು ರೆಡಿಯಾಗಿ ನಿಲ್ಲಿ ಓಕೆ ಮಂತ್ರಕ್ಷ ತಗೊಂಡು. ಸ್ವಾಮೀಜಿಯವರೇ ಹತ್ರ ಕೊಡಲಿ. ನಿಲ್ಲಿ ಒಂದು ನಿಮಿಷ ಸ್ವಾಮೀಜಿಯವರು. ದಿನೇಶ ಮರಕಾಲ ವಂಡಾರು, ದಿನೇಶ್ ಮರಕಾಲ್ ಬನ್ನಿ ಸ್ವಾಮೀಜಿಯವರು ಕೊಡ್ತೀರಾ? ದಿನೇಶ್ ಮರಕಾಲ ವಂಡಾರು, ಕಮಲಾಕ್ಷ ಶೆಟ್ಟಿಗಾರ್ ವ್ಯಂಜನ ಪದವು, ಕಮಲಾಕ್ಷ ಶೆಟ್ಟಿಗಾರ್ ವ್ಯಂಜನ ಪದವು, ಶಂಭಯ್ಯ ಕಂಜರ್ಪಣೆ, ಗಜಾನನ ಸುಬ್ರಾಯ ಹೆಗಡೆ, ಗಣಪತಿ ಹೆಗಡೆ, ನವಲಿಗೋಣ ಹೊನ್ನಾವರ. ದಯವಿಟ್ಟು ಅಲ್ಲಿ ಕೌಂಟ್ರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಡಿ. ನಾಳೆ ಆ ನಂಬರಿಗೆ ವಾಟ್ಸಪ್ ಮಾಡಿ. ಆ ನಂಬರಿಗೆ ನಿಮ್ಮ ಪಾಸ್ಬುಕ್ಕಿನ ಫ್ರಂಟ್ ಪೇಜನ್ನು ವಾಟ್ಸಪ್ ಮಾಡಿ. ನಾಳೆ ಮಧ್ಯಾಹ್ನ ನಿಮ್ಮ ಅಕೌಂಟಿಗೆ ಹಣ ಬೀಳ್ತದೆ. ಉಮೇಶ ಪೂಜಾರಿ ಕೊಳಂಬೆ, ಎಚ್ ನಾರಾಯಣ ಶೆಟ್ಟಿ ಜನ್ಸಾಲೆ, ಉಮೇಶ ಹೆಬ್ಬಾರಿಯನ್ ಎಳ್ಳಿಮಾರು ಬೆಳ್ತಂಗಡಿ, ಈಶ್ವರ ನಾಯ್ಕ್ ಇರ್ಲಿ ಸಾಕು. ಈಶ್ವರ್ ನಾಯ್ಕ್, ಈಶ್ವರ ಹನುಮಂತ ನಾಯಕ್, ಉಮೇಶ್ ಹೆಬ್ಬಾರರು ಕಟೀಲು ಮೇಳದ ಕಲಾವಿದರು, ಈಶ್ವರ ಹನುಮಂತ ನಾಯಕ್ ಮಂಕಿ ಸಾಲಿಗ್ರಾಮ ಮೇಳದ ಕಲಾವಿದರು ಬನ್ನಿ. ಅಕ್ಷಯ್ ಉಲ್ಲಂಜೆ ಕಟೀಲು ಮೇಳದ ಕಲಾವಿದರು. ನೆನಪಿಟ್ಟುಕೊಳ್ಳಿ, ಒಂದು ಮನೆ ನಿರ್ಮಾಣ ಮಾಡುವಾಗ ಅದು ನಿಮ್ಮ ಹೆಸರಲ್ಲಿ ಆದರೆ ಒಂದು ಇನ್ವಿಟೇಷನ್ ಅನ್ನು ಕಳಿಸಿ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ನಿಮ್ಮ ಮನೆ ಒಕ್ಕಲಿಗೆ ಎಷ್ಟೋ ಸಲ ಬರಲಿಕ್ಕೆ ಆಗ್ತಾ ಇಲ್ಲ ನಮಗೆ. ನಿಮ್ಗೆ ಗೊತ್ತಿದೆ, 4 ವಿಭಾಗದ ನಮ್ಮ ಕೆಲಸಗಳು ನಮ್ಮನ್ನು ಬಾಧಿಸ್ತವೆ. ಕೃಷ್ಣ ನಾಯಕರು ಕರೆದಿದ್ದೇನೆ ನಾನು, ಆಗ ಬರಲಿಲ್ಲ ಬಹುಶಃ. ಅಲ್ಲಿ ಆಗ ಹೆಸರು ಹೇಳಿದ್ದೇನಾ? ಬರಬೇಕಿತ್ತಲ್ಲ. ಸರಿ ತಗೊಂಡು ವಿದ್ಯಾ ಕೃಷ್ಣ ನಾಯಕ್ ಕೊಟ್ಟು ಈಗ ನಾವು ಉಡುಗೊರೆಯನ್ನು ಪ್ರಾತಿನಿಧಿಕವಾಗಿ ಕೊಡ್ತೇವೆ. ದಯವಿಟ್ಟು ಕಲಾವಿದರು ಸಭಾ ಕಲಾಪವನ್ನು ಆಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಿಮಗೆ ಹೇಗೆ ವೇದಿಕೆಯಲ್ಲಿ ಮಾತಾಡುವಾಗ, ಪ್ರದರ್ಶನ ಮಾಡುವಾಗ ಮುಂಭಾಗದಲ್ಲಿ ಪ್ರೇಕ್ಷಕರು ಮಾತಾಡ್ತಾ ಇದ್ದರೆ ಕಷ್ಟ ಆಗ್ತದೆ ಅಣ್ಣ. ಇಲ್ಲಿಯೂ ಕೂಡ ಹಾಗೆ, ನೀವು ಸಭೆಯಲ್ಲಿ ಮಾತಾಡ್ತಾ ಇದ್ದರೆ ನಮಗದು ಕಾಣ್ತದೆ, ಚಂದ ಆಗುವುದಿಲ್ಲ, ಡಿಸ್ಟರ್ಬ್ ಆಗ್ತದೆ. ಈಗ ಉಡುಗೊರೆಯನ್ನು ಸಾಂಕೇತಿಕವಾಗಿ ಕೊಡ್ತಾ ಇದ್ದೇವೆ. ಯಾಕಂದರೆ ನಾನು ಈಗಾಗಲೇ ಹೇಳಿದ್ದೇನೆ 4 ಗಂಟೆಗೆ ನಿಮ್ಮನ್ನು ಬಿಡ್ತೇನೆ ಹೇಳಿ. ಪ್ರಾತಿನಿಧಿಕವಾಗಿ ಮುಂಭಾಗದಲ್ಲಿದ್ದವ್ರನ್ನ ಕರೀತೇನೆ, ಅದನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆರ್ಗೋಡು ಮೋಂದ ಶೆಣರಿದ್ದಾರೆ, ಬನ್ನಿ. ಇದು ಸಾಂಕೇತಿಕವಾಗಿ ನನಗೆ ಮುಂಭಾಗದಲ್ಲಿ ಕಾಣೋದ್ರಿಂದ ಭೋಜರಾಜ್ ಶೆಟ್ಟರಿದ್ದಾರೆ, ಸರಪಾಡಿಯವರು ಇದ್ದಾರೆ, ಅಶೋಕ್ ಬಂದಿ, ಪಾತಾಳರು ಬನ್ನಿ. ನಾನು ಬೇರೇನಲ್ಲ, ಈ ಮುಂಭಾಗದಲ್ಲಿದ್ದ ಹಿರಿಯ ಕಲಾವಿದರನ್ನು ಕರೆಯುವುದು ಅಷ್ಟೇ, ಬೇರೇನಲ್ಲ. ಯಾರು MK ರಮೇಶ್ ಆಚಾರ್ಯ ಇದ್ದಾರೆ, ಬನ್ನಿ ಸರ್. ರಮೇಶ್ ಆಚಾರ್ಯರು. ಹಳ್ಳಾಡಿ ಜಯರಾಮ್ ಶೆಟ್ಟಿ ಇದ್ದಾರೆ, ಸಂಜಯ್ ಕುಮಾರ್ ಶೆಟ್ಟಿ ಇದ್ದಾರೆ, ಬನ್ನಿ.
ರೆಂಜಾಡ್ರಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ, ನಾನು ಅದನ್ನು ಕರೆಯುವುದಿಲ್ಲ ಅವರನ್ನು. ಇದು ಸಾಂಕೇತಿಕವಾಗಿ ನಮ್ಮ ಮುಂಭಾಗದಲ್ಲಿ ಸ್ವಾಮೀಜಿಯವರು ಮತ್ತು ಎಲ್ಲ ಅತಿಥಿಗಳು. ಕುಮಾರಣ್ಣ ಇದ್ದಾರೆ, ಕಟೀಲು. ಪುತ್ತಿಗೆ ರಘುರಾಮಳ್ರು ಎಲ್ಲಿದ್ದಾರೆ? ಬನ್ನಿ ಬನ್ನಿ, ರಘುರಾಮಳ್ರು ಅವ್ರು ಹೋಗ್ತೇನೆ ಹೇಳಿದರು, ನಾನು ಕಡೆಗೆ ಅವ್ರು ನಿಲ್ಲಿಸಿದ್ದು. ಸಪತ್ನೀಕರಾಗಿ ಬಂದಿದ್ದಾರೆ, ಬನ್ನಿ ಸರ್. ಸ್ವಾಮೀಜಿಯವರು ಮತ್ತು ಅತಿಥಿಗಳು. ಇದರಲ್ಲಿ ನಿಮ್ಗೆ ಈಗಾಗಲೇ ಹೇಳಿದ್ದೇನೆ, ಒಂದು ಒಳ್ಳೆಯ ಹೊದಿಕೆ, ಒಂದು ಸ್ಪೆಷಲ್ ಆದ್ದು, ಮತ್ತೊಂದು ಅದೊಂದು ಬೇಕಾದ ಬೆಲ್ಟ್. ಇದು ಸಾಂಕೇತಿಕ ಮತ್ತೆ ಎಲ್ರಿಗೂ ಸಿಗ್ತದೆ. ಅದನ್ನು ನಾವು ಕೋಡಿ ವಿಶ್ವನಾಥ ಗಾಣಿಗರು ಬನ್ನಿ, ತುಂಬ ಜನ ಇದ್ದದ್ದು, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ನಾನು ಮುಂಭಾಗದಲ್ಲಿ ಯಾರು ಕಾಣ್ತೀರಿ ಅವ್ರನ್ನ ಮಾತ್ರ ಕರೆದದ್ದು. ಹಾಗೆ ನಾನು ಇಲ್ಲಿ ಅನ್ಯತಾ ಭಾವಿಸಬೇಡಿ, ಎಲ್ಲರನ್ನು ಮತ್ತೆ ಕರೀತೇನೆ. ಇಲ್ಲಿ ನಾನು ಮೊದಲು ಯಾರು ಹೊಳಗೆ ನಾಗಪ್ಪ ಇದ್ದಾರೆ, ತುಂಬ ಜನ ಇದ್ದಾರೆ, ಯಾಕಂದ್ರೆ ಸಮಯ ಅಮೂಲ್ಯವಾದ್ದು ಅಷ್ಟೇ. ಅದರಿಂದ ಎಲ್ಲರನ್ನು ಮತ್ತೆ ಉಳಿದವರು ಅತಿಥಿಗಳು ಒಬ್ಬೊಬ್ಬರಿಗೆ ಒಂದೊಂದು ಕೊಡಿ. ಅತಿಥಿಗಳು ಕೊಡಿ, ಅತಿಥಿಗಳು ಹೌದು ಕೊಡಲಿಕ್ಕೆ. ಯಾಕೆಂದರೆ ಗುರುಮೆ ಸುರೇಶ್ ಶೆಟ್ಟರು ಇದರ ಪ್ರಾಯೋಜಕರು, ಪುರುಷೋತ್ತಮ್ ಶೆಟ್ಟರು ಪ್ರಾಯೋಜಕರು, ಆನಂದ ಸುವರ್ಣರು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಹಾಗೆ ಗಣೇಶ್ ಕಾಂಚನರು ಈಗ ಹೇಳಿದ್ದಾರೆ, ಒಂದು ಮನೆ ಕಟ್ಟಿಸಿ ಕೊಟ್ಟಿದ್ದಾರೆ. ಯಕ್ಷಗಾನ ಕಲಾರಂಗಕ್ಕೆ ದೊಡ್ಡ ಕಾಣಿಕೆಯನ್ನು ಕೊಡ್ತಾ ಬಂದವರು. ಇಲ್ಲಿ ಒಂದು ನಿಮಿಷ, ಒಂದೊಂದು ಫೋಟೋ. ನಮ್ಮ ಕುಲಾಲರು, ಅಣ್ಣಪ್ಪ ಕುಲಾಲರು ಬನ್ನಿ ಬನ್ನಿ ಅಣ್ಣ, ಕೊಡಿ ಕೊಡಿ. ಮತ್ತೊಂದಿಬ್ರು ಬನ್ನಿ, ಪಾತಾಳ್ರಿಗೆ ಆಯ್ತಲ್ಲ, ಬನ್ನಿ. ಇಬ್ಬರು ಸಾಕು, ಇಬ್ಬರು ಸಾಕು, ಬಲ್ಲಿ ಕಷ್ಟ. ಇನ್ನೊಂದಿಬ್ರು ಬನ್ನಿ. ಓ ಖುಷಿ ಆಯ್ತು, ಖುಷಿ ಆಯ್ತು. ಬನ್ನಿ ಬನ್ನಿ, ಅಲ್ಲೇ ಮಂತ್ರಶಿ ತಗೊಂಡು ಅಲ್ಲಿ ತಗೊಂಡು ಸರ್. ಕೋಡಿ ವಿಶ್ವನಾಥರು ಹೀಗೆ ಹೇಳ್ತಾ ಇದ್ದಾರೆ, ಮೇ 12ಕ್ಕೆ ಮನೆ ಕಟ್ಟಿಸಿದ್ದಾರಂತೆ. ಈ ಸ್ಮರಣಿಕೆಯ ಒಂದು ವಿಷಯವನ್ನು 4-5 ವರ್ಷದಿಂದ ಅವರೇ ಹೇಳಿದ್ದು. ಒಂದು ಸ್ಮರಣಿಕೆ ಕೊಡಿ ಸ್ವಾಮೀಜಿಯವರಿಂದ. ವಿಶ್ವನಾಥ್ ಸರಿ. ನಾನು ಈಗಾಗಲೇ ಹೇಳಿದೆ, ಸ್ವಾಮೀಜಿಯವರಿಗೆ ವಿಶ್ರಾಂತಿಯೇ ಇಲ್ಲ. ಅದರಿಂದ ಮತ್ತೆ ನಿಮಗೂ ಕೂಡ ಹಾಗೆ, ಕೆಲವರು ನಿನ್ನೆ ರಾತ್ರಿ ಆಟ ಮಾಡಿ ಇಲ್ಲಿಗೆ ಬಂದಿದ್ದೀರಿ, ಇನ್ನು ಕೆಲವರಿಗೆ ಹೋಗಿ ವೇಷಕ್ಕೆ ಕೂತ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ನಿಬಿಡ ಒತ್ತಡ ಇರುವುದರಿಂದ ಚುರುಕಾಗಿ ಮಾಡ್ತಾ ಇದ್ದೇವೆ. ನೋಡಿ, ನೆನಪಿಟ್ಕೊಳ್ಳಿ, ನಾನು ಹೊದಿಕೆ ನಿಮ್ಗೆ ಗೊತ್ತಿದೆ, ಇದೊಂದು ಅಮೂಲ್ಯವಾದ್ದು. ನಾನು ಈಗಾಗಲೇ ಹೇಳಿದ್ದೇನೆ, ಬಹುಶಃ ವೇಷ ಮಾಡುವಾಗಲೂ ಸೊಂಟದಲ್ಲಿ ಇದ್ರೂ ತೊಂದರೆ ಇಲ್ಲ. ನೀವು ಅಮೂಲ್ಯ ಚಿನ್ನ ಗಿನ್ನ ಇದ್ದರೆ ಇಡೀ ನಿಮಗೆ ಕಟ್ಟಿಕೊಳ್ಳಿಕ್ಕೆ ಆಗುತ್ತೆ. ಅದರಲ್ಲಿ 3 ಅದೇ ಇದೆ, 3 ವಿಭಾಗ ಇದೆ, ಬಹಳ ಉಪಯುಕ್ತವಾದ್ದು. ಇದನ್ನು ಡಾಕ್ಟರ್ ಮನೋಹರ್ ಉಪಾಧ್ಯಾಯರು ಮಂಟಪ ಅವರು ಅವರ ಗೆಳೆಯನಿಂದ ಮಾಡಿಸಿದ್ದು, ಇದಕ್ಕೋಸ್ಕರ ಮಾಡಿಸಿದ್ದು. ಇದರ ಪ್ರಾಯೋಜಕತ್ವವನ್ನು ಈ ವೇದಿಕೆಯಲ್ಲಿ ಸ್ವಾಮೀಜಿಯವರು
100 ಉಡುಗೊರೆಯ ಪ್ರಾಯೋಜಕವನ್ನು ಪ್ರತಿ ಪರ್ಯಾಯದ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಇವರು ಬಹಳ ಪ್ರೀತಿಯಿಂದ ಎಷ್ಟು ಕೂಡಲೇ ಒಪ್ಪಿದ್ರು ಸ್ವಾಮೀಜಿಯವರು ಹಾಗೂ ದಿವಾನರಾದ ಉದಯಕುಮಾರ್ ಸಗಳತ್ತಾಯರನ್ನ ನಾನು ಕೃತಜ್ಞತೆ ಸ್ಮರಿಸಿಕೊಳ್ತಾ ಇದ್ದೇನೆ. ಗುರುಮೆ ಸುರೇಶ್ ಶೆಟ್ಟರು ಈಗಾಗಲೇ ಯಕ್ಷ ಶಿಕ್ಷಣದ ಬಗ್ಗೆ ಹೇಳುದಿಲ್ಲ, ಮತ್ತೆ ಹೇಳುವುದಿಲ್ಲ, ನಾನು ತುಂಬ ಹೇಳಲಿಕ್ಕಿದೆ ಅವರ ಬಗ್ಗೆ. ಕಾಪುನಲ್ಲಿ ಯಕ್ಷ ಶಿಕ್ಷಣದ ಪೂರ್ತಿ ವೆಚ್ಚವನ್ನು ಸ್ವಂತ ಚೆಕ್, ನಿಮಗೆ ಮೊತ್ತ ಕೇಳಿದರೆ ನಿಮಗೆ ದಿಗ್ಭ್ರಮೆಗೊಳ್ತೀರಿ, ಒಬ್ಬ ಜನಪ್ರತಿನಿಧಿ ಇಷ್ಟು ಚೆಕ್ ಸ್ವಂತದ್ದು ಕೊಡ್ತಾರ ಹೇಳಿ. 3 ವರ್ಷದಿಂದ ಕಾಪು ವಿಧಾನಸಭಾ ಕ್ಷೇತ್ರದ 18 ಪ್ರೌಢಶಾಲೆಗಳಲ್ಲಿ ಯಕ್ಷಗಾನವನ್ನು ಕಲಿಸ್ತಾ ಇದ್ದೇವೆ. ಸಹೃದಯಿ ಕಲಾರಂಗದ ದೊಡ್ಡ ಮಾರ್ಗದರ್ಶಕರು, ನಮಗೆ ಆಶೀರ್ವಾದ ಮಾಡುವವರು. ಹಾಗೆ ಪುರುಷೋತ್ತಮ ಶೆಟ್ಟರು ಈಗಾಗಲೇ ಅಧ್ಯಕ್ಷರು ಉಲ್ಲೇಖಿಸಿದರು. ನಮಗೆಂತೆಲ್ಲ ಉಡುಪಿಯ ಎಲ್ಲ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ನಮಗೆ ಸಂಕಷ್ಟ ಬಂದಾಗ ಫಸ್ಟ್ ಫೋನ್ ಮಾಡೋದು ಪುರುಷಣ್ಣನಿಗೆ, ನಮ್ಮ ಸಮಸ್ಯೆಯನ್ನು ತಕ್ಷಣ ನಿವಾರಿಸ್ತಾರೆ ಅಂತ ಒಬ್ಬ ಉಡುಪಿಯ ಮಹಾನುಭಾವ ಪುರುಷಣ್ಣ. ಆನಂದ ಸುವರ್ಣರು, ಆನಂದ ಕುಂದರ್ರು ಬರಲಿಲ್ಲ, ಅವರ ಭಾವನೆಂಟ, ಅವ್ರಿಗೆ ಗೊತ್ತಿದೆ ನಿಮಗೆ ಕುಂದರ್ರು, ಅವರು ದೊಡ್ಡ ಸಪೋರ್ಟರ್, ಆದರೆ ಇವತ್ತು ಅನಿವಾರ್ಯ ಬರಲಿಕ್ಕಾಗಲಿಲ್ಲ. ಆನಂದ ಸುವರ್ಣರು ಹಾಗೆ ವಿದ್ಯಾಪೋಷಕ ಆರಂಭ ಆಗುವಲ್ಲಿಂದ ನಿರಂತರ ದೊಡ್ಡ ಮೊತ್ತವನ್ನು ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ. ಯಕ್ಷ ಶಿಕ್ಷಣಕ್ಕೂ ಕೂಡ ಹಾಗೆ, ಯಕ್ಷಗಾನ ಕಲಾರಂಗಕ್ಕೂ ಕೂಡ ಹಾಗೆ ಈ ಉಡುಗೊರೆಯ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಉಡುಪಿಯ ಸಹೃದಯಿ ಉದ್ಯಮಿ ಗಣೇಶ್ ಕಾಂಚನರ ಬಗ್ಗೆ ಹೇಳಿದ್ದೇನೆ. CA ಪ್ರತಿ ವರ್ಷ ವಿದ್ಯಾಪೋಷಕ್ಕೆ ದೊಡ್ಡ ಮೊತ್ತದ ನೆರವು ನೀಡ್ತಾ ಇದ್ದಾರೆ. ಒಂದು ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಈ ಉಡುಗೊರೆಗೂ ಕಾಣಿಕೆ ಕೊಟ್ಟಿದ್ದಾರೆ. ಉಡುಪಿಯ ಒಬ್ಬ ಖ್ಯಾತ ಲೆಕ್ಕ ಪರಿಶೋಧಕರು. ತಲ್ಲೂರು ಶಿವರಾಮ್ ಶೆಟ್ಟರು ನಮಗೆ ಹೆಮ್ಮೆ, ನಮ್ಮ ಕಲಾರಂಗದ ಅಧ್ಯಕ್ಷರಾಗಿ 7 ವರ್ಷ ಕೆಲಸ ಮಾಡಿದವರು ಈಗ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಕಳೆದ ವರ್ಷ ಅಕಾಡೆಮಿ ನಮಗೆ ಈ ಕಾರ್ಯಕ್ರಮಕ್ಕೆ ದೊಡ್ಡ ಪ್ರಾಯೋಜಕತ್ವವನ್ನು ವಹಿಸಿದೆ. ಈ ವರ್ಷ ಗೊತ್ತಿಲ್ಲ. ಸುರೇಶ್ ನಾಯ್ಕರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕುಯಿಲಾಡಿ ಸುರೇಶ್ ನಾಯ್ಕರು ಬನ್ನಿ. ತಲ್ಲೂರು ಶಿವರಾಮ್ ಶೆಟ್ಟರು, ಯಾಕಂದರೆ ಅವರ ಸ್ವಂತ ಚೆಕ್ ಈಗ ನಾಡ್ದು 5ನೇ ತಾರೀಕು ಅವರ ತಂದೆ ತಾಯಿ ಹೆಸರಿನಲ್ಲಿ ತಲ್ಲೂರು ಕನಕಣ್ಣ ಶೆಟ್ಟಿ ಪ್ರಶಸ್ತಿ, ಒಬ್ಬ ವಿದ್ವಾಂಸರಿಗೆ 60,000 ರೂಪಾಯಿಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಕಳೆದ ವರ್ಷ R ಗಣೇಶರಿಗೆ ಈ ಪ್ರಶಸ್ತಿ ಕೊಟ್ಟೆವು. ಈ ವರ್ಷ ಚಂದ್ರಶೇಖರ್ ದಾಂಬ್ಲೆ ಅವರಿಗೆ ನಾಡ್ದು ಶುಕ್ರವಾರ ನಮ್ಮ ಶಿಬಿರದ ಕೊನೆಯ ದಿವಸ ಕೊಡ್ತಾ ಇದ್ದೇವೆ. ಅದರ ಪ್ರಾಯೋಜಕರು ಮತ್ತೆ ಸಂಸ್ಥೆಗೆ ನಿರಂತರವಾಗಿ ವಿದ್ಯಾಪೋಷಕ್ಕೆ ಕಾಣಿಕೆ ನೀಡ್ತಾ ಇದ್ದಾರೆ. ಅಕಾಡೆಮಿಯ ಮೂಲಕ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅಕಾಡೆಮಿಯ ಕಷ್ಟ ನಮ್ಗೆ ಗೊತ್ತಿದೆ, ಅದೆಲ್ಲವನ್ನು ನೀಗಿಸಿ ಕೇಳಿದಾಗ ಎಲ್ಲ ನೆರವು ನೀಡುವಂಥದ್ದಷ್ಟು ಸುಲಭ ಇಲ್ಲ. ಇರಲಿ, ಕೊಟ್ಟದ್ದನ್ನು ಮರೆಯುವುದಿಲ್ಲ ನಾವು. ನಮ್ಮ ದೊಡ್ಡ ಮಾರ್ಗದರ್ಶಕರು ನಮಗೆ ಬೆಂಬಲ ಪ್ರೋತ್ಸಾಹ ನೀಡಿ ನಮ್ಮನ್ನು ಮುನ್ನಡೆಸುವವರು ತಲ್ಲೂರು ಶಿವರಾಮ್ ಶೆಟ್ಟರು. ಕೊಂಡದ ಕುಳಿಯರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ವಾಸುದೇವ ಐತಾಳ್ರು ನಿಮಗೆ ಗೊತ್ತಿದೆ, ಯಕ್ಷನಿಧಿಯ ಆರಂಭದ ನನಗೆ ದೊಡ್ಡ ಸಿಕ್ಕಿದ ಒಬ್ಬ ಪ್ರೋತ್ಸಾಹಕರು ದಾನಿಗಳು ಯಾರು ಹೇಳಿದರೆ ಪಣಂಬೂರು ವಾಸುದೇವ ಐತಾಳ್ರು ಮತ್ತು ಅವರ ಪತ್ನಿ ಮೀನಾಕ್ಷಿ ವಾಸುದೇವ ಐತಾಳ್ರು. ನಮ್ಮ ಬಹುಶಃ 2ನೇ ಅಧಿವೇಶನಕ್ಕೆ ಬಂದರು. ಅವರು ಬೆರಗಾಗಿ ಹೋದರು. ಹೀಗೆಲ್ಲ ಮಾಡ್ತಾರ ಹೇಳಿ. ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ಅವರು ಹಣ ಸಂಗ್ರಹಕ್ಕೆ ಏನು ಮಾಡಿದ್ರು ಹೇಳಿದರೆ CD ಮಾಡಿ, ಆಗ ತಾಳಮದ್ದಲೆ CD ಮಾಡಿ, ಚೆನ್ನೈಗೆ ಹೋಗಿ CD ಮಾಡಿ ಜೋಶಿಯವರ ಮೂಲಕ ಅಮೆರಿಕದಲ್ಲಿ ವಿಕ್ರಯಿಸಿ ಮೊತ್ತವನ್ನು ಕೊಟ್ಟರು. 2004ರಲ್ಲಿ ಕಲಾರಂಗದ ತಂಡ ಅಮೆರಿಕ ಹೋದಾಗ 11 ಕಡೆಯಲ್ಲಿ ಪ್ರದರ್ಶನವನ್ನು ಏರ್ಪಡಿಸಿ ಒಂದು ದೊಡ್ಡ ನಿಧಿ ಬರುವಾಗ ಮಾಡಿದ್ರಿಗೆ ತುಂಬ ಇದೆ ಸಂಗತಿ. ಯಕ್ಷಶಿಕ್ಷಣದ ಬಗ್ಗೆ ಅಪಾರ ಪ್ರೀತಿ, ಒಂದು ಮನೆಯ ಪ್ರಾಯೋಜಕರು. ಈಗ ಯಕ್ಷಶಿಕ್ಷಣ ನೋಡಿ ನಮ್ಮ 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 ಪಟ್ಲ ಸತೀಶ್ ಶೆಟ್ಟರ ಟ್ರಸ್ಟ್ನ ಮೂಲಕ ಕೇವಲ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲಿ ಯಕ್ಷ ಶಿಕ್ಷಣವನ್ನು ಆರಂಭಿಸುವರೆ ಅದಕ್ಕೆ ಪ್ರೇರಕ ಮಾರ್ಗದರ್ಶಕರು ಯಾರು ಹೇಳಿದರೆ ವಾಸುದೇವ ಐತಾಳ್ರು. ಹೀಗೆ ಯಕ್ಷಗಾನವನ್ನು ತುಂಬ ಪ್ರೀತಿಸುವ ಒಬ್ಬ ಶಿಕ್ಷಣ ಪ್ರೇಮಿ. ಹರಿಯಪ್ಪ ಕೋಟ್ಯಾನರು ಹಾಗೆ ಆರಂಭದಿಂದ, ಯಕ್ಷನಿಧಿಯ ಆರಂಭದಿಂದ, ವಿದ್ಯಾಪೋಷಕಿನ ಆರಂಭದಿಂದ, ಆನಂದ ಸುವರ್ಣರ ಹಾಗೆ ಮೌನವಾಗಿ ಉಡುಪಿಯಲ್ಲಿ ಇಷ್ಟು ಕೆಲಸ ನಡಲಿಕ್ಕೆ ಒಂದು 8-10 ಜನರನ್ನ ನಾವು ಉಲ್ಲೇಖಿಸುವುದ್ರೆ ಇಲ್ಲಿಯೇ 3-4 ಜನ ಇದ್ದಾರೆ. ಅದರಲ್ಲಿ ಹರಿಯಪ್ಪಣ್ಣನೂ ಒಂದೇ. ಈಗಂತೂ ಹೊರೆಕಾಣಿಕೆ ಹೇಳಿದ್ಕೊಳ್ಳಿ ಹರಿಯಪ್ಪಣ್ಣನ ಹೆಸರು ಬರ್ತದೆ. 20,000 ಜನರಿಗೆ ಭೋಜನದ ವ್ಯವಸ್ಥೆ ಮಾಡಬೇಕು, ಉಸ್ತುವಾರಿ ಯಾರು ಹೇಳಿದ್ರೆ ಹರಿಯಪ್ಪಣ್ಣ. ನೀವು ಪತ್ರಿಕೆ ನೋಡಿ, ಉಡುಪಿಯಲ್ಲಿ ಎಲ್ಲೇ ಆಗಲಿ ನಾಗಮಂಡಲ, ಬ್ರಹ್ಮಕಲಶ, ಜೀರ್ಣೋದ್ಧಾರ ಏನಾದರೂ ಕೂಡ ಹರಿಯಪ್ಪಣ್ಣ ಬೇಕು. ನಮ್ಮವರು ಹೇಳಲಿಕ್ಕೆ ಅಭಿಮಾನ ಆಗ್ತದೆ. ಹಾಗೆ ಈಗ ಬಂದು ಸೇರಿಕೊಂಡ್ರು. ನಾನು ಇಲ್ಲಿ ಹೇಳಿಬಿಡ್ತೇನೆ, ಕುಯಿಲಾಡಿ ಸುರೇಶ್ ನಾಯ್ಕರು, ನಿಮ್ಮ ಹತ್ರ ಎಲ್ಲ ಬಸ್ ಪಾಸ್ ಇದೆ, ನನ್ನ ಹತ್ರ ಬೇಡಿಕೆ ಇದೆ. ಮೊದಲು 6 ತಿಂಗಳಿತ್ತು, ಅಕ್ಟೋಬರ್ ನವಂಬರ್ನಿಂದ ಮೇ 31ಕ್ಕೆ ನಿಮ್ಮ ಬಸ್ ಪಾಸ್ ತಗೊಳ್ತಾ ಇದ್ದೆ. ಈಗ ಆ ಕೌಂಟ್ರ್ ಇಲ್ಲ. ಈಗ ನಿಮ್ಮ ಹತ್ರ ಬಸ್ ಪಾಸ್ ಇದೆ, ಅದು ಆಗಸ್ಟ್ 31ರವರೆಗೆ ಎಕ್ಸ್ಟೆಂಡ್ ಆಗಿದೆ. ಅಷ್ಟು ಎಕ್ಸ್ಟೆಂಡ್ ಆಗಲಿಕ್ಕೆ ಕಾರಣ ಈ ವ್ಯಕ್ತಿ ರವಿ ಶಕ್ತಿ, ಕುಯಿಲಾಡಿ ಸುರೇಶ್ ನಾಯ್ಕರು. ತುಂಬ ಇದರ ಹಿಂದೆ ಹೋರಾಡಿದ್ದೇನೆ ನಾನು. ಈಗ ಒಂದು ಇಂಟರ್ವ್ಯೂ ಗಣಪತಿ ಮಾಡಿದ್ದು, ಅದರಲ್ಲಿ ಸ್ವಲ್ಪ ಹೇಳಿದ್ದೆ ನಾನು. ಆದರೆ ಇವರು ಬಂದ ಮೇಲೆ ಒಂದು ಫೋನ್ನಲ್ಲಿ ಎಲ್ಲ ಕೆಲಸ ಆಗ್ತದೆ. ಈ ವರ್ಷ 500 ಜನ ಬಸ್ ಪಾಸ್ ಮಾಡಿಸಿದ್ದಾರೆ ಆಗಸ್ಟ್ 31ರವರೆಗೆ. ಇವತ್ತು ಬೇಡಿಕೆ ಇಡ್ತೇನೆ, ಸರ್ ಆಗಸ್ಟ್ 31 ಸಾಕಾಗೋದಿಲ್ಲ, ಅದನ್ನು ನಮಗೆ ಅಕ್ಟೋಬರ್ 31ರವರೆಗೆ ಎಕ್ಸ್ಟೆಂಡ್ ಮಾಡಿ, 1 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿ ಅಂತ ಸ್ವಾಮೀಜಿಯವರ ಸಮ್ಮುಖದಲ್ಲಿ, ಕಲಾವಿದರ ಸಮ್ಮುಖದಲ್ಲಿ ಅವರಿಗೆ ಕೈ ಜೋಡಿಸಿ ಪ್ರಾರ್ಥಿಸ್ತೇನೆ. ಈ ವರ್ಷ ಆಗ್ತದೆ ಹೇಳಿದ್ದಾರೆ. ಕಲಾವಿದರಲ್ಲಿ ವಿನಂತಿ ಇಷ್ಟೇ, ದಯವಿಟ್ಟು ಈಗ ಈ ವರ್ಷ ಆಗಸ್ಟ್ 31ಕ್ಕೆ ಅದು ಎಕ್ಸ್ಪೈರ್ ಆಗ್ತದೆ. ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಆ ಪಾಸನ್ನು ತೋರಿಸ್ಬೇಡಿ ಅಂತ ಕಂಪ್ಲೇಂಟ್ ಕಳೆದ ವರ್ಷ ಒಂದು 2-3 ಬಂದಿದೆ. ಆದ್ದರಿಂದ
ಆಗಸ್ಟ್ 31ಕ್ಕೆ ಅದನ್ನು ಒಳಗಿಟ್ಟು ಬಿಡಿ. ಈ ಸರಿ ಮತ್ತೆ ನವೆಂಬರಲ್ಲಿ ಹೊಸ ಪಾಸ್ ಬೇಕಾದರೆ ಹಳೆ ಪಾಸನ್ನು ನಮ್ಗೆ ಕೊಡಬೇಕು, ವಾಪಸ್ ಕೊಡಬೇಕು. ಇಲ್ಲದ್ರೆ ಕೆಲವರು ತಪ್ಪಿ, ಬೇಕು ಅಂತಲ್ಲ, ತಪ್ಪಿ ಹಳೆ ಪಾಸ್ ಕೊಟ್ಟು ತೋರಿಸ್ತಾರೆ. ಆಗ ನಾವು ಲಘು ಮಾತುಗಳನ್ನು ಕೇಳಬೇಕಾಗ್ತದೆ. ದಯವಿಟ್ಟು ಕಲಾವಿದರಲ್ಲಿ ವಿನಂತಿ, ಆ ಬಸ್ ಪಾಸನ್ನು ವಾಪಸ್ ತಗೊಂಡು ಮತ್ತೆ ಹೊಸ ಅರ್ಜಿಯನ್ನು ಕೊಡಿ ಅಂತ ಹೇಳ್ತೇನೆ. ನಮಗೆ ಸುರೇಶ್ ನಾಯ್ಕರು ದೊಡ್ಡ ಶಕ್ತಿ ಅಂತ ಹೇಳ್ತಾ, ಈಗ ಮುಂದಿನ ಭಾಗ ಎಲ್ಲರೂ ಪ್ರಾಸಂಗಿಕವಾಗಿ ಚುಟುಕಾಗಿ ಮಾತಾಡ್ತಾರೆ. ಎಲ್ಲರ ಮಾತನ್ನು ಶ್ರದ್ಧೆಯಿಂದ ಕೇಳ್ಬೋದು. ನಿಮ್ಮಿಂದ ಒಂದೇ ನಾನು ಅಪೇಕ್ಷಿಸುವುದು ಹೇಳಿದರೆ ಎಲ್ಲರ ಮಾತನ್ನು ಶ್ರದ್ಧೆಯಿಂದ ಆಲಿಸಿ, ಅದೇ ನಾವು ಅವರಿಗೆ ಕೊಡುವ ಗೌರವ. ಆಮೇಲೆ ಸ್ವಾಮೀಜಿಯವರು ಅನುಗ್ರಹದ ಸಂದೇಶ ನೀಡಿ ನಮ್ಮನ್ನು ಹರಿಸ್ತಾರೆ. 5 ನಿಮಿಷದಲ್ಲಿ ನಿಮಗೆ ಉಡುಗೊರೆಲ್ಲ ನಮ್ಮ ವಿದ್ಯಾಪೋಷಕ ವಾಲಂಟಿಯರ್ಸ್ ಸಿದ್ಧರಾಗಿದ್ದಾರೆ. ತಕ್ಷಣ ಅದನ್ನು ಕೊಡ್ತಾರೆ. ಮತ್ತು ನಿಮ್ಮ ಚೀಟಿ ಮಾತ್ರ ಕೂಪನ್, ಇನ್ನೊಬ್ಬರ ಕೂಪನ್ಗೆ ನಾವು ಯಾರಿಗೂ ಕೊಡುವುದಿಲ್ಲ. ಕೆಲವರು ಬೇಗ ಹೋಗಿರ್ತಾರೆ, ಖಂಡಿತಕ್ಕೂ ಅದನ್ನು ಕೊಡುವುದಿಲ್ಲ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ನಮ್ಮ ಕಾಪು ಕ್ಷೇತ್ರದ ಶಾಸಕರು ಗುರುಮೇ ಸುರೇಶ್ ಶೆಟ್ಟರು, ನಾನು ಈಗಾಗಲೇ ಹೇಳಿದೆ, ಪುನಃ ಏನು ಹೇಳುವುದಿಲ್ಲ, ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಒಂದು ಸಾರ್ಥಕ ಸಂಜೆ ಅಂತ ಭಾವಿಸ್ತೇನೆ. ಸಾರ್ಥಕ ಸಂಜೆ ಯಾಕೆ ಅಂತ ಕೇಳಿದರೆ, ನಾನು ಶಾಸಕನಾಗಿರುವಂಥ ಮುಖ್ಯ ಅಲ್ಲ, ಶಾಸಕನಾಗಿ ಇಲ್ಲಿ ಬಂದಿರುವಂಥ ಮುಖ್ಯ ಅಲ್ಲ. ಆದರೆ ವಾಲ್ಮೀಕಿ ರಾಮಾಯಣದ ರಾಮನನ್ನು ರಾವಣನನ್ನು ಲೋಕಮುಖಕ್ಕೆ ಎತ್ತಿ ತೋರಿಸಂಥವ್ರು ನೀವು. ವ್ಯಾಸ ಭಾರತದ ಕೃಷ್ಣನನ್ನು, ಅರ್ಜುನನನ್ನು, ಕರ್ಣನನ್ನು ಲೋಕಮುಖಕ್ಕೆ ಎತ್ತಿ ತೋರಿಸುವಂಥವ್ರು ನೀವು. ಆ ಕಾರಣಕ್ಕಾಗಿ ಈ ಸಭೆ ಅತ್ಯಂತ ಮುಖ್ಯ ಅಂತ ಭಾವಿಸ್ತೇನೆ ಸ್ನೇಹಿತರೆ. ವೇದಿಕೆ ಮೇಲೆ ನಮ್ಮ ಸ್ವಾಮೀಜಿಯವರಿದ್ದಾರೆ. ಹೇಳ್ತಾರೆ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷ, ಭಾವದಲ್ಲಿ ದಿಗಂಬರ. ಹೀಗೆ ಮನುಕುಲದ ಸೇವೆಯನ್ನೇ ಇವತ್ತು ತನ್ನ ಉಸಿರಾಗಿಸಿಕೊಂಡು ನಮಗೆಲ್ಲರೂ ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ಅತ್ಯಂತ ಪ್ರೀತಿಯ ಪೂಜ್ಯ ಸ್ವಾಮೀಜಿಯ ಅಡಿಗಳಿಗೆ ಮುಡಿಯನ್ನು ಬಾಗ್ತಾನೆ. ವೇದಿಕೆ ಮೇಲಿದ್ದ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಭಗವತ್ಸ್ವರೂಪ ಬಂಧುಗಳೇ, ಜನಸಾಮಾನ್ಯರ ಆಟ ಕೂಟ ಇದ್ದರೆ ಅದು ಯಕ್ಷಗಾನ. ಅದು ನನ್ನ ಅನುಭವದ ಆಧಾರದ ಮೇಲೆ ಹೇಳ್ತೇನೆ. ಕೊಂಡದ ಕುಳಿಯವರ ರಾಮನನ್ನು ನೋಡ್ತಾ ನೋಡ್ತಾ ರಾಮ ಇದ್ದರೆ ಹೀಗೆ ಇರ್ಬೋದು ಏನೋ ಅಂತ ಊಹೆ ಮಾಡಿ ನಮ್ಮ ಬದುಕನ್ನು ಕಟ್ಟಿಕೊಂಡಂಥವ್ರು ನಾವು. ದಿವಂಗತ ಚೆನ್ನಪ್ಪ ಶೆಟ್ಟಿಯವರ ಕೃಷ್ಣನ ಪಾತ್ರ ನೋಡ್ತಾ ನೋಡ್ತಾ ಕೃಷ್ಣ ಇದ್ದರೆ ಹೀಗೆ ಬದುಕಿದ್ನೋ ಏನೋ ಅಂತೇಳಿ ಆ ರೀತಿಯ ಭಾವನಾ ಲೋಕದಲ್ಲಿ ವಿಹರಿಸಿದಂಥವ್ರು ನಾವು. ಹಾಗೆ ನಮ್ಮ ಇಡಗುಂಜಿ ಶಂಭು ಹೆಗ್ಡೆಯವರ ಹನುಮಂತನ ನೋಡ್ತಾ ನೋಡ್ತಾ ಹನುಮಂತನ ಆಟ ಟೋಟ್ಪ ಹೀಗೆ ಇರ್ಬೋದು ಏನೋ ಅಂತೇಳಿ ಆ ಬದುಕನ್ನು ಕಟ್ಟಿಕೊಂಡಂಥವ್ರು ನಾವು ಸ್ನೇಹಿತರೆ. ಹೀಗೆ ರಂಗದ ಮೇಲೆ ಅಂತರಂಗವನ್ನು ಬೆಳಕುವಂಥ ಕಾಯಕ ಅದು ಯಕ್ಷಗಾನ ಸದಾ ಮಾಡ್ತಾ ಇದೆ. ಹಾಗಾಗಿ ಹೇಳ್ತಾರೆ, ಧರ್ಮಸ್ಯ ಮುಖಾನಿ ಭಿನ್ನಾನಿ ಅಂತೇಳಿ. ನಾನು ಯಾಕೆ ಎಷ್ಟು ಒತ್ತಡ ಇದ್ರೂ ಕೂಡ ಯಕ್ಷಗಾನ ಕಲಾರಂಗದ ಕಾರ್ಯಕ್ರಮ ಮತ್ತೆ ಮತ್ತೆ ಬರ್ತೇನೆ ಅಂತ ಹೇಳಿದರೆ, ಬಹುಶಃ ಒಂದು ಸಂಕಲ್ಪ ಶುದ್ಧಿ, ಸಾಧನಾ ವಿಶೇಷತೆ, ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಎನ್ನುವಂಥದ್ದು ಋಷಿವಾಣಿ ಆದರೆ, ಸಾತ್ವಿಕ ಪೋಷಣೆಯಲ್ಲಿ ಅಲ್ಲಿ ಸಹಜ ಸಂಕ್ರಮಣ ಆಗ್ತಾವಂತೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಬಹುಶಃ ಇವತ್ತು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಈ ನಾಡಿನಲ್ಲಿದ್ದರೆ ಇವತ್ತು ಆ ಯಕ್ಷಗಾನ ಕಲಾರಂಗ ಮಾಡ್ತಾರೆ ಅಂತ ಇವತ್ತು ಹೇಳ್ತಾರೆ ಆವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಏನು, ಎದೆಯ ಧ್ವನಿಗೂ ಮಿಗಿಲಿ ಶಾಸ್ತ್ರವಿದೇನು ಎನ್ನುವಂತೆ ಏಕಾಂಗಿಯಾಗಿ ನಮ್ಮ ಎದೆಯ ಧ್ವನಿಯನ್ನು ನಾವು ದೇನಿಸಿಕೊಂಡಾಗ ಅದು ವಿಶ್ವ ಪ್ರೀತಿಯನ್ನು, ಮಾನವ ಪ್ರೀತಿಯನ್ನು ದೇನಿಸ್ತಂತೆ. ಈ ನಿಟ್ಟಿನಲ್ಲಿ ಇವತ್ತು ಹೇಳ್ತಾರೆ, ಒಬ್ಬ ಕವಿಯೊಂದು ಕಡೆ ಒಂದು ಸುಂದರವಾಗಿ ಉಲ್ಲೇಖ ಮಾಡ್ತಾನೆ. ತಾನು ಕೆಸರಲ್ಲಿ ನಿಂತು ತನ್ನ ಬಳಿ ಬರುವಾಗೆ ತಣ್ಣಗಿನ ಆಸರೆ ನೆರಳು ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರಲ್ಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಅಂತ ಎನ್ನುವ ರೀತಿಯಲ್ಲಿ ಇವತ್ತು ಯಕ್ಷಗಾನ ಕಲಾರಂಗ ತಾಯಿಯ ಸ್ಥಾನದಲ್ಲಿ ನಿಂತು ಈ ಒಂದು ಕಲಾ ಪೋಷಣೆ ಮಾಡ್ತಿರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರ ಗಮನದಲ್ಲಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿಯೂ ಹೇಳ್ತಾರೆ, ಬಹುಶಃ ಒಂದು ಶಿಷ್ಟಾಚಾರದಲ್ಲಿ ಸಮಾಜ ಬೆಳಿಬೇಕು, ಸೃಷ್ಟಿಯೊಂದು ಸತ್ಯ ಸಾಕ್ಷಾತ್ಕಾರದ ವೇದಿಕೆ ಆಗಬೇಕು, ಸಮಮನಸ್ಕತೆಯ ವಿಶ್ವಸ್ತ ಸಂಘಟನೆಯಾಗಿ ಸಮಾಜ ರೂಪುಗೊಳ್ಳಬೇಕು, ವ್ಯಕ್ತಿತ್ವ ಅನಂತತೆ ಮೀರಿ ದಾರ್ಶನಿಕ ಪ್ರಜ್ಞೆ ಎತ್ತರವನ್ನು ಮುಟ್ಟಬೇಕು, ಇತಿಹಾಸದ ವರ್ತಮಾನದ ನಿರಂತರ ಉದಾಹರಣೆಗಳು ನಮ್ಮ ಭವಿಷ್ಯತ್ತಿಗೆ ಎಚ್ಚರ ಮೂಡಿಸ್ಬೇಕಂತೆ. ಹಾಗಾಗಿ ಹೇಳ್ತಾರೆ, ದುರ್ಜನರ ಸಂಘವನ್ನು ಕೊಡಬೇಡ ಹರಿಯೇ, ಸಜ್ಜನರ ಸಂಘದೊಳು ಇರಿಸನ್ನ ಹರಿಯೇ, ಸಂಭ್ರಮದಿ ಜಗಳ ಮಾಡುವಾತನ ಸಂಘ, ಕುಳಿತ ಸಭೆಯೊಳಗೆ ಕುಹಕ ಮಾಡುವಾತನ ಸಂಘ, ಹರಿನಿಂದೆ ಪರನಿಂದೆ ಮಾಡುವಾತನ ಸಂಘ ಕೊಡಬೇಡ ಹರಿ ಅಂತೇಳಿ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಖಂಡಿತವಾಗಿಯೂ ಇವತ್ತು
ರಾಮಾಯಣ ಮಹಾಭಾರತಗಳು ಈ ನಾಡಿನ ಉಚ್ಛ್ವಾಸ ನಿಶ್ವಾಸಗಳಾದರೆ ಈ ನಾಡಿನ ವೇದ ಶಾಸ್ತ್ರ ಪುರಾಣಗಳು ನಮ್ಮ ಈ ನಾಡಿನ ಭದ್ರವಾದ ಅಡಿಗಲ್ಲು ಅಂತ ಭಾವಿಸ್ತೇನೆ. ಅದನ್ನು ಉದ್ದೀಪನಗೊಳಿಸುವಂಥ ಕೆಲಸವನ್ನು ನೀವೆಲ್ಲ ಕಲಾವಿದರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ನನ್ನ ಪ್ರಾರ್ಥನೆ ಇಷ್ಟೇ, ಖಂಡಿತ ಈ ಸಮಾಜದ ಆಸ್ತಿ ಏನಿದ್ರೆ ಅದು ನೀವು. ಹಾಗಾಗಿ ನೆಮ್ಮದಿಯ ನೆರಳು ನಿಮ್ಮ ಮನೆಗಳನ್ನು ಕಾಯುವಂತಾಗಲಿ, ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕೆಳಗಿಳಿಯಂತೆ ಆ ದೈವ ಹಸಲಿ ಅಂತ ಮಾತನ್ನು ಹೇಳ್ತಾ, ತುಂಬ ಜನ ಬಂದು ಇವತ್ತು ಮಾನ ಸನ್ಮಾನಕ್ಕೆ ಭಾಜನರಾಗಿದ್ದೀರಿ. ಆ ನಿಟ್ಟಿನಲ್ಲಿ ಹೇಳ್ತಾರೆ, ದೇವರು ಕೊಟ್ಟ ಪ್ರಸಾದ ಈ ಬದುಕು, ಅದು ಪ್ರಸಾದಿತ ಆಗಬೇಕಾದ್ರೆ ಹೇಗೆ ಆ ಒಂದು ನೈವೇದ್ಯಕ್ಕಿಟ್ಟ ಬಾಳೆಹಣ್ಣು ಪ್ರಸಾದಿತ ಆಗ್ತದೋ ನಿಮ್ಮೆಲ್ಲರ ಬದುಕು ಹಾಗೆ ದೈವ ಪ್ರೇರಣೆಯಿಂದ, ದೈವ ಸಮರ್ಪಣೆಯಿಂದ ಈ ಬದುಕಿಂದ ಈ ಕಲೆಗೆ ತಮ್ಮನ್ನು ಸಮರ್ಪಿತವಾದಂಥ ಕಾರಣ ಖಂಡಿತವಾಗಿಯೂ ಆ ಒಂದು ಒಳ್ಳೆಯ ಯೋಗ ಭಾಗ್ಯವನ್ನು ಭಗವಂತ ನಿಮಗೆ ಕೊಡಲಿ, ಇನ್ನಷ್ಟು ಆರೋಗ್ಯವನ್ನು ಆ ಭಾಗ್ಯವನ್ನು ಕೊಡಲಿ ಅಂತ ಮಾತನ್ನು ಹೇಳ್ತಾ ಈ ಕಲೆ ಇನ್ನಷ್ಟು ಶ್ರೀಮಂತವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದಿಸಿ ನಾನು ಮಾತು ಮುಗಿಸಿ ನಮಸ್ಕಾರ. ವಾಸುದೇವ ಐತಾಳರು ಈ ಸಂದರ್ಭದಿಂದ 2 ಮಾತುಗಳನ್ನಾಡ್ತಾರೆ. ದಯವಿಟ್ಟು ಕಲಾವಿದರಲ್ಲಿ ನಿಲ್ಬೇಡಿ, ನಮ್ಮ ಮಕ್ಕಳಿಗೆ ಕಷ್ಟ ಕೊಡಬೇಡಿ. ವಿದ್ಯಾಪೋಷಕ ಮಕ್ಕಳಿಗೆ 5 ನಿಮಿಷದಲ್ಲಿ ಕಿಟ್ ಕೊಡ್ತೇವೆ, ನೀವು ನಿಂತರೆ ಚಂದ ಕಾಣುವುದಿಲ್ಲ. ದಯವಿಟ್ಟು ನಿಂತವರಿಗೆ ಹೇಳ್ತಾ ಇರೋದು. ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ, ನೆರೆದಿರುವ ಕಲಾವಿದರೇ, ಕಲಾಭಿಮಾನಿಗಳೇ, 25 ವರ್ಷಕ್ಕೂ ಜಾಸ್ತಿ ಕಲಾರಂಗದ ಒಂದು ಸಂಬಂಧ, ಅದೊಂದು ನನ್ನ ಜೀವನದ ಅಮೂಲ್ಯವಾದ ಸುಯೋಗ. ಯಾಕೆ ಅಂತ ಹೇಳಿದರೆ, ಪ್ರತಿ ಸತಿ ವರ್ಷದಲ್ಲೊಂದು 3-4 ಕಾರ್ಯಕ್ರಮಕ್ಕೆ ಬರ್ತೇನೆ. ಬಂದು ಹೋಗುವಾಗ ಸಮಾಜಕ್ಕೆ ನಾವು ಮಾಡೋದು ಕಮ್ಮಿ ಆಗ್ತದೆ, ಕಲೆಗೆ ನಾವು ಮಾಡೋದು ಕಮ್ಮಿ ಆಗ್ತದೆ, ಸಂಸ್ಕೃತಿಗೆ ನಾವು ಮಾಡೋದು ಕಮ್ಮಿ ಆಗ್ತದೆ, ಇನ್ನೂ ಏನು ಮಾಡಬೇಕು ಅಂತ ಹೇಳುವ ಹುರಿತುಂಬ್ತದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ಕಲಾರಂಗದ ಕಾರ್ಯಕ್ರಮದಲ್ಲಿ ಮಾತ್ರ ಅದು ಆ ಅನುಭವ ಆಗುವುದು. ಇಲ್ಲಿ ನಿಸ್ವಾರ್ಥವಾಗಿ ಇವರು ದುಡಿಯುವುದನ್ನು ನೋಡುವಾಗ ನಾವು ಇವರಿಂದ ಏನಾದರೂ ಸ್ವಲ್ಪ ಕಲಿತ್ರೆ ನಮ್ಮ ಜೀವನ ಅರ್ಥಪೂರ್ಣವಾಗ್ತದೆ ಅಂತ ಹೇಳುವ ನಂಬಿಕೆ ಇಟ್ಕೊಂಡು ನಾವು ಯಾವಾಗಲೂ ಹೋಗುವವರು. ಅಂಥ ಕಲಾರಂಗ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈ ಜುಮ್ ಎನಿಸುವಂಥ ಒಂದು ಅನುಭವ. ಇದು ಕಲಾರಂಗದ ಸಾಧನೆ ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ, ವಿದ್ಯಾಪೋಷಕ ಕಾರ್ಯಕ್ರಮ ಮಾಡಿ ಈಗ ಸುಮಾರು 25 ವರ್ಷ ಕಳೀತು, 21 ವರ್ಷ. ವಿದ್ಯಾಪೋಷಕದ ವಿದ್ಯಾರ್ಥಿಗಳೇ ಈಗ ವಿದ್ಯಾಪೋಷಕಿಗೆ ದಾನಿಗಳು. ಇದು ಅಂತ ಹೇಳಿದರೆ ಒಂದು ವೃತ್ತ, ಒಂದು ಲೈಫ್ ಸೈಕಲ್ ಕಂಪ್ಲೀಟ್ ಆದ ಹಾಗೆ. ಕಲಾವಿದರು ಈಗ ಪೂಜ್ಯ ಕೊಂಡಳ್ಳಿ ಕೊಳೆಯವರು ಕಲಾರಂಗಕ್ಕೆ ಕೊಡುವಾಗ ಮೈ ಜುಮ್ ಎನಿಸ್ತದೆ. ಯಾಕೆ ಅಂತ ಹೇಳಿದರೆ, ಕಲಾರಂಗದಿಂದ ಪ್ರಯೋಜನ ಪಡೆದಂಥ ಕಲಾವಿದರು ಕಲಾರಂಗಕ್ಕೆ ಪುನಃ ಕೊಡುವಾಗ ಈ ಸಂಸ್ಥೆ ಮಾಡ್ತಾ ಇರುವ ಕೆಲಸ ಅರ್ಥಪೂರ್ಣವಾಗಿದೆ ಅಂತ ಹೇಳೋದಕ್ಕೆ ಬೇರೆ ಏನು ಸಾಕ್ಷಿ ಬೇಡ. ಕಲಾರಂಗದ ಕೆಲಸ ಇದೇ ರೀತಿ ಮುಂದುವರಿಯಲಿ, ಕಲಾವಿದರಿಗೆ ಇದರಿಂದ ಪ್ರಯೋಜನ ಪಡೆಯಲಿ. ಕಲಾವಿದರು ಇದರಿಂದ ಎಷ್ಟು ಪ್ರಯೋಜನ ಪಡಿಬೇಕು ಅಂತ ಹೇಳಿದರೆ ಕಡೆಗೆ ಇದರಿಂದ ಕೊಡುವಂಥ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ 12 ಮಾತನ್ನು ಮುಗಿಸ್ತೀನಿ. ಮಾನ್ಯ ಶಾಸಕರ ಸಮಯ ನನಗೆ ಗೊತ್ತಿದೆ. ಅವರ ಪಿ ಎ ಹೇಳುವುದುಂಟು, ಮುರಳಿಯವರು ಕರೆಕ್ಟ್ ಟೈಮಲ್ಲಿ ಶುರು ಮಾಡ್ತಾರೆ, ಬಿಡ್ತಾರೆ ಹೇಳಿ. ಒಂದು ಕಡೆಯಲ್ಲಿ ಕಾಯ್ತಾ ಇದ್ದಾರೆ ಅವರನ್ನು. ಸ್ವಾಮೀಜಿಯವರ ಅಪ್ಪಣೆಯನ್ನು ಬೇಡ್ತಾ ಗುರುಮೆ ಸುರೇಶ್ ಶೆಟ್ಟರ ಅವರು ಬೆಳಿಗ್ಗೆ 10 ಗಂಟೆಗೆ ಬಿಟ್ಟರೆ ರಾತ್ರಿ 12 ಗಂಟೆವರೆಗೆ, ಮಧ್ಯಾಹ್ನ ರಾತ್ರಿ ಸಂಜೆ ಊಟವೂ ಮಾಡೋದಿಲ್ಲ ಅವರು. ಅವರ ಆರೋಗ್ಯ ಮುಖ್ಯ, ಆದ್ದರಿಂದ ನಿರ್ಗಮಿಸಲಿಕ್ಕೆ ಸ್ವಾಮೀಜಿಯವರು ಅಪ್ಪಣೆಯನ್ನು ಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಅವರಿಗೆ ಒಂದು ಉಡುಗೊರೆಯನ್ನು ಪೂಜ್ಯ ಶ್ರೀಪಾದರು ನೀಡಿ ಅವರನ್ನು ಹರಸಬೇಕು. ಈಗ ನಾನು ಈಗಾಗಲೇ ಸುರೇಶ್ ನಾಯ್ಕರ ಹತ್ರ ಬೇಡಿಕೆ ಇಟ್ಟಿದ್ದೇನೆ, ಅವರ ಮಾತಿನಲ್ಲಿ ಉತ್ತರ ಸಿಗ್ಬೋದು. ಕುಯಿಲಾಡಿ ಸುರೇಶ್ ನಾಯ್ಕರು 1-2 ಮಾತುಗಳನ್ನ ಆಡ್ತಾರೆ. ಯಕ್ಷಗಾನ ಕಲಾರಂಗದ ಕಲಾವಿದರ ವಾರ್ಷಿಕ ಸಮಾವೇಶದ ವೇದಿಕೆಯಲ್ಲಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಸಜ್ಜನ ಬಂಧು ಭಗಿನಿಯರೇ, ನಾವು ಕೊಟ್ಟಿರೋ ಪಾಸ್ ಭಾಳ ಸಣ್ಣದು, ಮುರಳಿಯವರ ಹೋರಾಟ ಅದಕ್ಕೆ ದೊಡ್ಡದು, ನಾನು ಅದಕ್ಕೆ ಬೈಗಳು ತಿಂದದ್ದು ಇನ್ನೂ ದೊಡ್ಡದು. ಯಾಕಂದರೆ ಇವತ್ತಿನ ಬಸ್ಸಿನ ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಕಳೆದ 8-10 ವರ್ಷದ ಮೊದಲು ಬಸ್ ಹೇಗೆ ಓಡ್ತಿತ್ತು, ಇವತ್ತು ದಿನ ದಿನ ಖಾಸಗಿ ಬಸ್ಸು ಕಡಿಮೆ ಆಗ್ತಾಯಿದೆ. ಆದರೂ ಕೂಡ ಬಸ್ ಮಾಲಕರಿಗೆ, ಯಕ್ಷಗಾನದವರಿಗೆ, ವಿದ್ಯಾರ್ಥಿಗಳಿಗೆ, ಬಹುಶಃ ಕರ್ನಾಟಕ ಅಲ್ಲ, ಯಾವುದೇ ದೇಶದ ಯಾವುದೇ ಭಾಗದಲ್ಲಿ ಕೊಡದಂಥ ಖಾಸಗಿ ಬಸ್ ಮಾಲಕರು 50%ಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲದೆ ಕಳೆದ 100 ವರ್ಷದಿಂದ ಕೊಡ್ತಾ ಬಂದಿದ್ದಾರೆ. ಎಲ್ಲಿಂದ ಖಾಸಗಿ ಬಸ್ ಶುರುವಾಗಿದ್ದೋ ಅಲ್ಲಿಂದ ನಾವು ಕೊಡ್ತಾ ಇದ್ದೇವೆ. ಅದರ ಮಧ್ಯೆ ಮುರಳಿಯವರು ಯಕ್ಷಗಾನ ಕಲಾವಿದರಿಗೆ ಕೊಡಬೇಕು ಅಂತೇಳಿ ಒಂದು ಪ್ರಸ್ತಾವವನ್ನು ನಮ್ಮ ಇಂದಿನ ಕಮಿಟಿಯಲ್ಲಿಟ್ಟಾಗ
ಅಂದಿನ ಕಮಿಟಿಯವರು ತಡವಾಗಿ ಒಪ್ಪಿ, ಯಾಕಂದರೆ ಸಮಸ್ಯೆ ಇದೆ ಅಂತ ಎಲ್ರಿಗೂ ಗೊತ್ತಿದೆ, ಒಪ್ಪಿ ತದನಂತರ ಈಗ ಆಗಸ್ಟ್ವರೆಗೆ ನಾವು ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ಅದನ್ನು ಕಳೆದ ಬಾರಿ ಕೂಡ ಹೇಳಿದರು ಅಕ್ಟೋಬರ್ವರೆಗೆ ಮಾಡಬೇಕು ಅಂತೇಳಿ. ನನ್ನ ಪ್ರಯತ್ನ ಖಂಡಿತ ಇದೆ, ನಾನು ಅದನ್ನು ಮಾಡಲಿಕ್ಕೆ ಭಾಳ ಪ್ರಯತ್ನ ಕೂಡ ಮಾಡ್ತೇನೆ. ಆದರೆ ಒಂದು ನನ್ನ ನಿವೇದನೆ ಕಲಾವಿದರ ಹತ್ರ, ತಾವು ಬಸ್ಗಳಲ್ಲಿ ಹೋಗ್ತೀರಿ, ಕೆಲವೊಮ್ಮೆ ಹೊಸ ಕಂಡಕ್ಟ್ರ್ ಬರ್ತಾರೆ, ನಿಮ್ಮ ಪಾಸ್ ಕೊಟ್ಟು ಕೂಡ ಅವನಿಗೆ ಕೆಲವೊಮ್ಮೆ ಸಿಟ್ಟು ಬರ್ತದೆ. ಬಸ್ಸಲ್ಲಿ ಇರೋದೇ 3 ಜನ, ಅದರಲ್ಲಿ 2 ಜನ ಪಾಸ್ ಇರ್ತದೆ, ಇದೇನು ನಿಮ್ಮದು ಅಂತ ಹೇಳ್ತಾರೆ. ನೀವು ಅದಕ್ಕೆ ರಿಪ್ಲೈ ಕೊಡ್ಲಿಕ್ಕೆ ಹೋಗ್ಬಿಡಿ, ಅವನ ಸಮಸ್ಯೆ ಬೇರೆ ಇರ್ಬೋದು. ನೀವು ಅದನ್ನು ಮುರಳಿಯವ್ರ ಹತ್ರ ಇದ್ದು ನಮಗೆ ಯಾರಿಗೆ ಹೇಳಿ, ನಾವು ಅದನ್ನು ಸರಿ ಮಾಡ್ತೇವೆ. ಅದು ಬಿಟ್ಟು ನೀವು ಅವ್ರ ಹತ್ರ ಹೇಳೋದು, ಕಂಡಕ್ಟರ್ ನಿಮಗೆ ಬೈಯೋದು, ನೀವು ಫ್ರೀ ಹೋಗಿ ಬೈಗಳದಿಂದ ಹೋಗೋದು ಬೇಡ ಅಂತ ನಂದು ಹೇಳೋದು. ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಆ ದಿನದ ಮಟ್ಟಿಗೆ ಕಂಡಕ್ಟರ್ ಹತ್ರ ನೀವು ಜಗಳ ಮಾಡಿಬಿಡಿ, ನೀವು ಮುರಳಿಯವರಿಗೆ ಹೇಳಿ ಅದನ್ನು ನಾವು ಸರಿ ಮಾಡಿ ಕೊಡ್ತೇವೆ ಅಂತ ಹೇಳ್ತಾ, ಬಹುಶಃ ಯಕ್ಷಗಾನ ನಮ್ಮ ಯಕ್ಷಕಲಾ ತಂಡದವ್ರು ಮಾಡೋಂಥ ಕೆಲಸದ ಮೇಲೆ ನಮ್ಮ ಪಾಸ್ ಏನೂ ಅಲ್ಲ. ಇಷ್ಟು ಮನೆ ಕಟ್ಟಿ ಕೊಡ್ತಾರೆ, ಇಷ್ಟು ಯಕ್ಷಗಾನ ಕಲಾವಿದರಿಗೆ ಇಷ್ಟು ವ್ಯವಸ್ಥೆ ಎಲ್ಲ ಮಾಡಿಕೊಡುವಾಗ ನಮ್ಮದೊಂದು ನಿಮ್ಮ ಹೆಜ್ಜೆ ಒಟ್ಟಿಗೆ ನಮ್ಮದು ಪುಟ್ಟ ಹೆಜ್ಜೆ, ಆ ಹೆಜ್ಜೆಯೊಂದಿಗೆ ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳ್ತಾ, ಇದನ್ನು ಅಕ್ಟೋಬರ್ನವರೆಗೆ ಏನು ಅವರು ಹೇಳಿದ್ದಾರೆ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಹುಶಃ ಮುಂದಿನ ಸಭೆಗೆ ಬರುವಾಗ ಅದು ಆಗಿರ್ತದೆ. ಆಗ ಇನ್ನೊಂದು ಬೇಡಿಕೆಯನ್ನು ಸುರೇಶ್ ನಾಯ್ಕರ ಮುಂದೆ ಇಡ್ತೇವೆ. ಧನ್ಯವಾದಗಳು ಸರ್. ಈಗಾಗಲೇ ಹೇಳಿದ್ದೇನೆ, ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ವೇದಿಕೆಯಲ್ಲಿರುವ ಉಳಿದೆಲ್ಲರೂ ನಾವು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರ ಆ ಪ್ರೋತ್ಸಾಹವನ್ನು ಕೃತಜ್ಞತೆ ಸ್ಮರಿಸಿಕೊಳ್ತಾ ತಲ್ಲೂರು ಶಿವರಾಮ್ ಶೆಟ್ಟರು ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನು ಆಡಬೇಕು ಅಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಮುಖ್ಯ ಪ್ರಾಣ ಸ್ಮರಿಸಿಕೊಳ್ಳುತ್ತಾ ಸ್ವಾಮೀಜಿಯವರ ಪಾದಾರವೊಂದಕ್ಕೆ ವಂದಿಸುತ್ತಾ, ವೇದಿಕೆಯಲ್ಲಿದ್ದೆಲ್ಲ ಗಣ್ಯರೇ, ವೇದಿಕೆ ಮುಂಭಾಗಿರುವ ಎಲ್ಲ ಕಲಾವಿದರೇ, ಸಂತೋಷ ಅಂತ ಹೇಳಿದ್ರೆ, ಯಕ್ಷಗಾನ ಅಕಾಡೆಮಿ, ನಾನು ಯಕ್ಷಗಾನ ಕಲಾರಂಗದ ಅಧ್ಯಕ್ಷನಾಗಿ 7 ವರ್ಷ, ಈಗ ನಾನು ಯಕ್ಷಗಾನ ಅಕಾಡೆಮಿದ ಅಧ್ಯಕ್ಷನ ಹಾಕ್ಕೊಂಡು ಈ ವೇದಿಕೆ ನಿಂತ್ಕೊಳ್ಳೋದು ನನಗೆ ತುಂಬ ಸಂತೋಷವಾಗ್ತದೆ. ಏಕೆಂದರೆ ಯಕ್ಷಗಾನದಲ್ಲಿ ನಿಮಗೆಲ್ಲರಿಗೂ ಹೇಳ್ಬೋದು, ನೀವು ತುಂಬ ಹೇಳ್ಬೋದು, ಅವ್ರಿಗೆ ಪ್ರಶಸ್ತಿ ಕೊಡಲಿಲ್ಲ, ಇವ್ರಿಗೆ ಪ್ರಶಸ್ತಿ ಕೊಡೋದು. ನಿಮಗೆ ಪ್ರಶಸ್ತಿ ಇರುವುದೇ 11, ಒಟ್ಟು ಇದೆಲ್ಲ ಸೇರಿ 18 ಪ್ರಶಸ್ತಿ, ಅದರಲ್ಲಿ 19 ಪ್ರಶಸ್ತಿ ಆಗ್ತದೆ ಇದೆ ಪುಸ್ತಕದೆಲ್ಲ ಕೇಳಿ. ಹಾಗಿರೋ ಪ್ರಶಸ್ತಿ ಎಂಬುದು ನಿಮ್ಮ ಮುಂದೆ ನಾನು ಯಾಕೆ ಪ್ರಸ್ತಾಪನೆ ಮಾಡ್ತೇನೆ ಅಂತ ಹೇಳಿದ್ರೆ, ಪ್ರಶಸ್ತಿ ಇವತ್ತಿಗೆ ನಾನು ಯಾವ ಅಪ್ಲಿಕೇಶನ್ ಹಾಕದೆ ಪ್ರತಿಯೊಬ್ಬರನ್ನು ವರ್ಷ ನೋಡಿಕೊಂಡು ಹಾಕ್ತೇವೆ. ಇಲ್ಲಿ ಒಂದು ಸಮಸ್ಯೆ ಆಗಬಾರ್ದು, ನಮ್ಮಲ್ಲಿ ಮೆಂಬರ್ನವರು ಇದ್ದಾರೆ, ಅವರ ಮನೆ ಹತ್ತಿರದವರ ಊರಿನವರ ಹತ್ತಿರದ ಅವಾಗ ನಮ್ಗೆ ಅವನಿಗೆ ಕೊಡಬೇಕು ಅಂತ ನೆಲ ಗಲಾಟೆ ಇದೆಲ್ಲ ಆಗ್ತಾ ಇರ್ತದೆ. ಆದರೂ ಕೂಡ ಅದೆಲ್ಲ ಸರಿಪಡಿಸಿಕೊಂಡು ನಾನು ಹೆಚ್ಚಿನವರಿಗೆ ಪ್ರಶಸ್ತಿ ಸಿಕ್ಕುವ ಹಾಗೆ ಹಿರಿಯರಿಗೆ ಇದ್ದವರಿಗೆ ಇರುವಾಗೆ ಮಾಡ್ತಾ ಇದ್ದೇನೆ. ಇನ್ನು ಆಯಿತು, ಇನ್ನು ಒಂದು ಪ್ರಶಸ್ತಿ ಬಿದ್ದರೆ ಇರ್ಬೋದು ನವಂಬರ್ ಡಿಸೆಂಬರ್ನಲ್ಲಿ. ಆದರೂ ಇಷ್ಟೇ, ನೀವು ಯಾವಾಗಲೂ ಕೂಡ ಆ ಪ್ರಶಸ್ತಿಯನ್ನು ನನಗೆ ಬರಲಿಲ್ಲ ಮೇಲಿಂದಲೇ ಎಲ್ಲಿಗೆ ಬೇಜಾರು ಮಾಡಬೇಡಿ, ಅಪ್ಲಿಕೇಶನ್ ಹಾಕಬೇಕು ಅಗತ್ಯ ಇಲ್ಲ. ಜನರನ್ನು ನೋಡಿ ಸಾಧಾರಣ ಮಟ್ಟಿಗೆ ನಾನು ತಿಳ್ಕೊಂಡು ಬಂದುಕೊಂಡು ನಾವು ಆದಷ್ಟು ಕೊಡುವ ಹಾಗೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. 13 ಜನ 10 ಜನ ಮಂಗಳೂರಿನವರಿದ್ದಾರೆ, 3 ಜನ ಈ ಕಡೆ ಇದ್ದಾರೆ. ಹೋರಾಟ ಉಂಟು, ಅಷ್ಟು ಸುಲಭವಲ್ಲ. ಎಲ್ಲ ಮೆಂಬರಿಗೂ ತನಗೆ ಬೇಕು ಅಂತ ಹೇಳ್ತಾರೆ. ಹಾಗೆ ಆ ರೀತಿಯಲ್ಲಿ ಒಂದು ಪ್ರಶಸ್ತಿ ಮಾಡ್ತೇವೆ. ನಿಮ್ಮ ಮತ್ತು ಯಕ್ಷಗಾನ ಕಲಾರಂಗ ನಿಮಗೆ ಗೊತ್ತಿದೆ, ನಿರಂತರವಾಗಿ ಈ ರೀತಿಯ ಒಂದು ಸಂಸ್ಥೆ ಇದು ಪ್ರಪಂಚದಲ್ಲಿ ಎಲ್ಲಿಯೂ ಇರಲಿಕ್ಕಿಲ್ಲ. ಯಾಕೆಂದರೆ ಕಲಾವಿದನ ಮೇಲೆ ಇರುವ ಆ ಪ್ರೀತಿ ವಾತ್ಸಲ್ಯ, ಕಲಾವಿದನ ಸೌಖ್ಯ ಆದಾಗ ನಿಮ್ಮನ್ನು ನೋಡುವ ಆ ರೂಪ ನೋಡಿ ಎಷ್ಟು ಹಾಸ್ಪಿಟ್ಲಿಗೆ ಹೋಗೋದು. ಮೊನ್ನೆ ಶಶಿಕಾಂತ್ ಶೆಟ್ಟಿಗೆ ಸೌಖ್ಯ ಇಲ್ಲಾಗ ಅವರು ಮನೆಗೆ ಕುಂದಾಪುರಲ್ಲಿದ್ದಾರೆ, ಇಲ್ಲಿದ್ದಾರೆ ಅವರು ಸೀರಿಯಸ್ ಉಂಟು ಹಾಗೆ ಹೀಗೆ ಅಂತ ಬಂದು ಮುರಳಿ ಹತ್ರ ಹೇಳ್ತಾಯಿದ್ರು. ಹಾಗಿರುವಾಗ ಆಮೇಲೆ ಇರೋ ಆ ಪ್ರೀತಿ ವಾತ್ಸಲ್ಯ ಎಷ್ಟು, ಅವರು ಮಣಿಪಾಲ ಸೇರಿದ ನಂತರ ಅವರೆಷ್ಟು ಒದ್ದಾಟ, ಆ ಒದ್ದಾಟ ಒಬ್ಬ ಯಾಕೆ ಹೇಳಿದ್ರೆ ಅಂತಂಥ ಕಲಾವಿದರು ಸಿಕ್ಕುವುದಿಲ್ಲ. ನಿಮ್ಮಂಥ ಹಿರಿಯ ಕಲಾವಿದರು ಮುಂದೆ ಆ ಥರ ಅವ್ರು ಸಿಕ್ಕುವುದಿಲ್ಲ. ಈ ಒಂದು ನಿಮ್ಮಂಥ ಕಲಾವಿದರು ಏನು ಕೊಂಡಿ ತಪ್ಪಿತಂತಾದರೆ ಆ ಕಲಾವಿದರು ಇನ್ನು ಹುಟ್ಟಿ ಬರೋದಿಲ್ಲ. ಅಂಥ ಒಂದು ಆಸಕ್ತಿ ಈ ಒಂದು ಸಂಸ್ಥೆಗೆ ಇದೆ. ನಿಮ್ಮ ಮೇಲೆ ಪ್ರೀತಿ ವಾತ್ಸಲ್ಯ ನೋಡ್ತಾ ಇದ್ದಾರೆ. ಅಂಥ ಒಂದು ಸಂಸ್ಥೆ ಇವತ್ತು ಜನರು ಯಾಕೆ ಹಣ ತಂದು ಕೊಡ್ತಾರೆ ಗೊತ್ತಾ ನಿಮಗೆ? ರಿಟೈರ್ಡ್ ಆದವರು ಬಂದುಕೊಂಡು ನನ್ನ ಹೆಸರಿನಿಂದ ಒಂದು ಮನೆ ಕಟ್ಟಿಸಿಕೊಡಿ, ನನ್ನ ಹೆಸರಿನಿಂದ ಇಂಥ ಕೊಡಿ ಅಂತ ಕೇಳ್ತಾರೆ. ಆ ಸಂಸ್ಥೆ ಅಷ್ಟು ತನ್ನ ವಿಶ್ವಾಸ ತಗೊಂಡಿದೆ ಜನರ ಮೇಲೆ. ಜನರು ತುಂಬ ವಿಶ್ವಾಸ ಹೋದ್ರಿಂದ ಆ ವಿಶ್ವಾಸವೇ ಇವತ್ತು 50 ವರ್ಷ ಬೆಳೀತಾ ಹೋಗಿ ಅವರು ಅಷ್ಟು ಇದು ಮಾಡಿದ್ದಾರೆ. ಮಕ್ಕಳು ಬಂದು ನನ್ನ ತಂದೆ ಹೆಸರಿನಲ್ಲಿ ಇಂಥದ್ದೊಂದು ಪ್ರಶಸ್ತಿ ಕೊಡಿ ಅಂತ ಮನೆ ಕಟ್ಟಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾಕೆ ಕಾರಣ? ಅವರು ಗಳಿಸಿದ ವಿಶ್ವಾಸ.
ನೀವು ಕೊಟ್ಟ ಪ್ರಮಾಣ. ನಿಮ್ಮ ಹಿಂದೆ ನಾವು ಎಷ್ಟು ನಿಮ್ಮ ಕಾಲದಲ್ಲಿ ಯಕ್ಷ ಶಿಕ್ಷಣ ಮತ್ತು ಯಕ್ಷ ವಿದ್ಯಾಪೋಷಕ ಪ್ರಾರಂಭವಾದದ್ದು. ನೀವು ನೋಡಿ ನಂಬ್ತಿರಲಿಲ್ಲ, ನಾನು 7 ವರ್ಷದಲ್ಲಿ ಒಂದು ಇನೋ ಕಾರ್ ಹುಡಿ ಮಾಡಿದ್ದೇನೆ. ನಿಮ್ಮ ಮನೆ ನಿಮಗೆಲ್ಲ ಗೊತ್ತಿದೆ, ಮನೆಗೆಲ್ಲ ಹೋಗಿದ್ದೇನೆ ಕಲಾವಿದರ ಮನೆಗೆ. ಕಾರಣ ಅದು ಕೂಡ ಆಸಕ್ತಿ ನನಗೆ. ಕಲಾವಿದರ ಮನೆಗೆ ಹೋಗ್ಕೊಂಡು ಕಲಾವಿದರು ನೋಡೋದು, ಕಲಾವಿದರ ಯೋಗಕ್ಷೇಮ ವಿಚಾರಿಸುವ ಆ ಸಂದರ್ಭ ಅಷ್ಟು ಆಸಕ್ತಿ ನನಗಿತ್ತು. ಆಗ ಆಸಕ್ತಿ ಕೂಡ ಇದೆ ಕಡ ಅದು ಇವತ್ತು ಕೂಡ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅವರು ಅಂಥ ಒಂದು 10, 18, 20 ಜನ ಒಂದು ಸಂಘಟಕ್ಕೆ ಒಂದು ಇದ್ದಿದ್ದನ್ನು ಆ ಸಂಘಟದಿಂದ ಇತರ ನಡೆದು ಹೋಗ್ತದೆ ವಿಶ್ವಾಸ. ಹಾಗೆ ಒಬ್ಬ ವಿದ್ಯಾಪೋಷಕರ ಮಕ್ಕಳಿಗೆ ಒಂದು 98 ಮನೆ ಕಟ್ಟಿಸಿಕೊಟ್ಟಿದೆ ಅಂತ ಹೇಳಿ ನೀವು ಅರ್ಥ ಮಾಡಿ. ಆ ಮನೆ ಪರಿಸ್ಥಿತಿ ಹೇಗಿದೆ, ಆ ಮನೆ ನಾನು ಹೋಗಿದ್ದೇನೆ ನಾನು. ಆ ಮನೆ ಹೇಗಿದೆ ಗೊತ್ತಂದ್ರೆ ಆ ಮಕ್ಕಳ ಪರಿಸ್ಥಿತಿ, ಆ ಮನೆ ತಂದೆ ತಾಯಿಯ ಪರಿಸ್ಥಿತಿ ಅಂಥದ್ದೆಲ್ಲ ನೋಡಿ ಕಣ್ಣೀರು ಬರ್ತದೆ. ಅಂಥ ಮನೆ ಅರ್ಧ ಕಟ್ಟಿ ಎಷ್ಟೋ ಸಮಯ ತಪ್ಪಲು ಹಾಕ್ಕೊಂಡು ಎಷ್ಟೋ ವರ್ಷ ಎಷ್ಟೋ ಮಳೆಗಾಲ ಕಲಿತಾರೆ. ಅಂಥ ಮನೆ ಕಟ್ಟಿಸಿಕೊಟ್ಟದಕ್ಕೆ ಅವರು ಇವತ್ತು ಇವರೇ ದೇವರೆಂದು ನಂಬಿಕೊಂಡಿದ್ದಾರೆ. ಹಾಗೆ ದಾನಿಗಳು ಕೊಡಬೇಕಾದ್ರೆ ಯಾವ ವಿಶ್ವಾಸ, ಆ ಕಲಾರಂಗದ ಇಟ್ಟ ವಿಶ್ವಾಸದ ಮೇಲೆ ದಾನಿಗಳು ಬರ್ತಾ ಇದ್ದಾರೆ, ದಿನನಿತ್ಯ ಬರ್ತಾ ಇದ್ದಾರೆ. ಹಾಗೆ ನೀವು ಕೂಡ ಇದರ ಮೇಲೆ ವಿಶ್ವಾಸ ಇಡಬೇಕು. ಇದು ನಿಮ್ಮ ಸಂಸ್ಥೆ, ನಿಮ್ಮ ಸಂಸ್ಥೆ ಆದರೆ ನಿಮ್ಮನ್ನು ಕೇಳುವ ಒಂದು ಏಕೈಕ ಸಂಸ್ಥೆ. ನಿಮ್ಮ ಕಷ್ಟ ಸುಖಕ್ಕೆ ಪ್ರತಿಯೊಂದಕ್ಕೂ ಅಸೌಖ್ಯ ಇದ್ದಾಗ ಎಲ್ಲೆಲ್ಲಿ ಇದ್ದಾಗ ಅದು ಎಲ್ಲೆಲ್ಲಿ ಸೂಕ್ತವಾದ ವೈದ್ಯಕೀಯ ಸಿಗ್ತದೆ ಅಲ್ಲಿವರೆಗೆ ಅವರು ನಿಮ್ಮನ್ನು ಅಡ್ಮಿಟ್ ಮಾಡಿ ನಿಮ್ಮನ್ನು ಕ್ಷೇಮವಾಗಿ ನೋಡಬೇಕಾದ್ರೆ ಇದೇ ಒಂದು ಸಂಸ್ಥೆ. ನಿಮ್ಮ ಸಹಕಾರ ಬೇಕು. ನಾನು ನಿರಂತರವಾಗಿ ಇವತ್ತು ಕೂಡ ನಾನು ಕಲಾರಂಗದ ಅಷ್ಟು ಹತ್ತಿರ ಇದ್ದೇನೆ. ನನ್ನ ತಂದೆ ಹೆಸರಿನಲ್ಲಿ ಪ್ರಶಸ್ತಿ ಸಾಧನೆ 18 ವರ್ಷ ವಿದ್ವಾಂಸರಿಗೆ ಒಂದು ಕೊಡಬೇಕು. ಆ ಸಮಯದಲ್ಲಿ ಈಗ ತುಂಬ ಜನ ವಿದ್ವಾಂಸರು ಕೊಡ್ತಾರೆ, ಆದರೆ ಆ ಸಮಯದಲ್ಲಿ ವಿದ್ವಾಂಸರು ಯಾರು ಕೊಡ್ತಿರಲಿಲ್ಲ. ವಿದ್ವಾಂಸರಿಗೆ ಒಂದು ಪ್ರಶಸ್ತಿ ಕೊಡಬೇಕಂತೇಳಿ ಸ್ವಾಮಿಯವ್ರದ್ದು 50,000, ಸ್ವಾಮಿಯರ ಹೆಸರು ಅದಕ್ಕಿಂತ ಜಾಸ್ತಿ ಅಮೌಂಟ್ಗಿಂತ ಮುಂದೆ ಮೀರಬಾರ್ದು ಅಂತೇಳಿ 40,000 ರೂಪಾಯಿ ಇಟ್ಟುಕೊಂಡು ಆ ಪ್ರಶಸ್ತಿಯನ್ನು ಮಾಡ್ತೀನಿ ಅಂತ ಇವತ್ತು ಈಗ 60,000 ಆಗಿದೆ. ಆ ಬರೀ ವಿದ್ವಾಂಸರಿಗಾಗಿ ಅದಕ್ಕೋಸ್ಕರಾಗಿ ನೀವೆಲ್ಲರೂ ಸಂಸ್ಥೆಯ ಮೇಲೆ ವಿಶ್ವಾಸ ಬೇಡಿ, ನಿಮ್ಮ ಮೇಲೆ ಅವರಿಗೆ ವಿಶ್ವಾಸ ಇದೆ, ನೀವು ಇವರ ಮೇಲೆ ವಿಶ್ವಾಸ ಇದೆ ಅಂತ ಹೇಳಿ ನಾನು 2 ಮಾತು ವಿಶ್ವಾಸ. ಮುಂದೆ ಸ್ವಾಮೀಜಿಯವರ ಅನುಗ್ರಹ ಸಂದೇಶದಿಂದ ಕಾರ್ಯಕ್ರಮ ಮುಗಿತದೆ. ದಯವಿಟ್ಟು ಅದು ಚಂದ ಆಗೋದಿಲ್ಲ, ಅಲ್ಲಿ ನಿಂತದ್ದುಂಟಲ್ಲ ತುಂಬ ಒಳ್ಳೆಯ ದೃಶ್ಯ ಅಲ್ಲ, ನಿಂತವರಲ್ಲಿ ಹೇಳುವುದು. ನಿಮಗೆ ಅವಕಾಶ ಕಂಡ್ರೆ ಕೂತ್ಕೊಳ್ಬೇಕು, ಇಲ್ಲದ್ರೆ ಚಂದ ಆಗಲ್ಲ. ಸರಿದೇರೆ ನಮ್ಮ ಅಧ್ಯಕ್ಷರು ಮಾತಾಡಿದರು. ನಿಮ್ಮಲ್ಲಿ ವಿನಂತಿ ಇಷ್ಟೇ, ನಿಮ್ಮ ಗಮನಕ್ಕೆ ಬಂದ 60 ವರ್ಷ ದಾಟಿದ ಹಿರಿಯ ಕಲಾವಿದರಿದ್ದರೆ, ನಿಮ್ಗೆ ಗೊತ್ತಿದೆ ಯಕ್ಷಗಾನ ಕಲಾರಂಗ ಒಂದು 27 ಪ್ರಶಸ್ತಿ 20,000 ಪ್ರಶಸ್ತಿ ಕೊಡ್ತಾ ಇದೆ. ನಮ್ಮ ಗಮನಕ್ಕೆ ತನ್ನಿ, ಯಾಕಂದರೆ ಅವರ ಸಂಧ್ಯಾ ಕಾಲದಲ್ಲಿ ಅವರ ಬದುಕಿನಲ್ಲಿ ಒಂದು ನೆಮ್ಮದಿಯ ಉಸಿರನ್ನು ಕಾಣುವ ಆಸೆ ನಮ್ಮದು. ಆದ್ದರಿಂದ ಕೆಲವರು ಕಲಾವಿದರು ಹೇಳಿದ್ದಾರೆ, ಇವನಿಗೆ ನೋಡಿ 70 ವರ್ಷ ಆಯಿತು ಗುರುತಿಸಲಿಲ್ಲ, ನಮ್ಗೆ ಗೊತ್ತಿರುವುದಿಲ್ಲ, ನಮ್ಮ ಗಮನಕ್ಕೆ ತನ್ನಿ. ಎರಡನೇದು ಅಧ್ಯಕ್ಷರಲ್ಲಿ ವಿನಂತಿ, ಪಾಪ ಅವರದ್ದು ಆಯಿತು ಮುಗಿತಾ ಬಂತು, ಅಥವಾ ಯಾವುದೇ ಮುಂದೆ ಆದರೆ ವಿನಂತಿ ಇಷ್ಟೇ, ನಮ್ಮಲ್ಲಿ ಸಾಮಾನ್ಯ ಎಲ್ಲ ಕಲಾವಿದರ ಜಾತಕ ಇದೆ, ವೃತ್ತಿ ಕಲಾವಿದರದ್ದು. ಪ್ರಶಸ್ತಿಗೆ ಆಗುವಾಗ ನಾವು ಅಕಾಡೆಮಿ ಸದಸ್ಯರಲ್ಲ, ಒಂದು ಮಾತನ್ನು ಕೇಳಿ ಒಂದು ಲೀಸ್ಟ್ ಕೊಡ್ತೇವೆ, ಕಾರಣ ಹಾಕ್ತೇವೆ, ಯಾಕೆ ಇವನಿಗೆ ಕೊಡಬೇಕು ಅಂತ ಕಾರಣವೂ ಬರೆದಿರ್ತೇವೆ. ಸಾಧ್ಯ ಆದರೆ ಅದನ್ನು ಗಮನಿಸಿ, ಆಗ ಹೆಚ್ಚು ಪರಿಪೂರ್ಣವಾದ ಪ್ರಶಸ್ತಿ ಕಲಾವಿದರಿಗೆ ಸಿಗುತ್ತದೆ. ಇದು ವಿನಂತಿ ಅಷ್ಟೇ, ಹಕ್ಕಲ್ಲ. ಯಾಕಂದರೆ ನಮ್ಮಲ್ಲಿ ಜಾತಕ ಇದೆ, ಅದರಲ್ಲಿ ಮಾಹಿತಿ ಇದೆ. ಇದು ಈಗ ಅವರದಿನ್ನು ಒಂದು ಪ್ರಶಸ್ತಿ ಮಾತ್ರ ಇರೋದು. ಮುಂದಿನ ಅಕಾಡೆಮಿ ಅಧ್ಯಕ್ಷರಲ್ಲಿ ವಿನಮ್ರ ವಿನಂತಿ, ಇದು ವಿನಂತಿ. ಈಗ ನಾವು ಎಷ್ಟೋ ಸ್ವಾಮಿಗಳು ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಮೊನ್ನೆ ನಾವು ಹೋಲ್ಡ್ರಿಗೆ ನಾವು ರೆಕಾರ್ಡ್ ಮಾಡಿದೆವು ಪಲಿಮಾರು ಶ್ರೀಗಳ ಪ್ರಶಸ್ತಿಯನ್ನು, ವಿದ್ಯಾಮಾನ್ಯರ ಹೀಗೆ ಎಷ್ಟೋ ಜಿ ಶಂಕರ್ ನಮ್ಮನ್ನು ಕನ್ಸಿಡರ್ ಮಾಡ್ತಾರೆ, ಕೇಳ್ತಾರೆ. ಕೇಳಿದರೆ ಮಾಹಿತಿ ಕೊಡ್ತೇವೆ ಅಷ್ಟೇ, ಅವ್ರಿಗೆ ಕೊಡಬೇಕು ಅಂತಲ್ಲ, ಮಾಹಿತಿ ಕೊಡ್ತೇವೆ. ನೋಡಿ 50 ವರ್ಷ ಇವರು ವೇಷ ಮಾಡಿದ್ದಾರೆ, ಭಾಗವತಿಗೆ ಮಾಡಿದ್ದಾರೆ, ಗುರುತಿಸಲಿಲ್ಲ. ಯಾಕಂದರೆ ಅವ್ರು ಅಜ್ಜಿ ಹಾಕೋದಿಲ್ಲ ಪಾಪ, ಅವ್ರಿಗೆ ಗೊತ್ತಿಲ್ಲ, ವಾಮ ಮಾರ್ಗ ಅಂತೂ ಗೊತ್ತೇ ಇಲ್ಲ ಅವರಿಗೆ, ಪತ್ರಹಳ್ಳಿ ಗೊತ್ತಿಲ್ಲ, ನಮ್ಮ ಹತ್ರ ಇದೆ ಅಂತ ವಿನಂತಿಸ್ತಾ ಈಗ ಎಲ್ಲ ಅತಿಥಿಗಳಿಗೆ ಸ್ವಾಮೀಜಿಯವರು ಶಾಲನ ಮಂತ್ರಕ್ಷತೆಯನ್ನು ಹಾಕಿ ಅವರನ್ನು ಅನುಗ್ರಹಿಸ್ತಾರೆ. ಆಮೇಲೆ ಸ್ವಾಮೀಜಿಯವರ ಅನುಗ್ರಹ ಸಂದೇಶ, ಅಲ್ಲಿಗೆ ಕಾರ್ಯಕ್ರಮ ಮುಗಿತದೆ. ಈಗ ಶ್ರೀ ಪುರುಷೋತ್ತಮ ಶೆಟ್ಟರಿಗೆ ಶಾಲನ್ನು ಹಾಗೂ ಸ್ಮರಣಿಕೆಯನ್ನು ಕೊಡ್ತಾರೆ. ಹಾಗೆ ಆನಂದ ಸೂರಣ್ರಿಗೆ, ಗಣೇಶ್ ಕಾಂಚನ್ರಿಗೆ,
ಸುರೇಶ್ ನಾಯಕ್ ಕೊಯ್ಲಾಡಿ ಅವರಿಗೆ. ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದ ನಮ್ಮವರಾದ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರಿಗೆ. ಮೈಕೊಂಚೂರು ಅಪ್ಲಗಿಡಿ, ಮೈಕೊಂಚೂರು ಕೊಂಡದಕೊಳಿ ರಾಮಚಂದ್ರ ಹೆಗಡೆ ಅವರಿಗೆ. ಪಣಂಬೂರು ವಾಸುದೇವ ಐತಾಳ್ರಿಗೆ. ಹರಿಯಪ್ಪ ಕೋಟ್ಯಾನ್ರಿಗೆ. ಸ್ವಾಮೀಜಿಯವರು ಹೊಸದಾಗಿ ಪರ್ಯಾಯ ಪೀಠವನ್ನು ಅಲಂಕರಿಸಿದ್ದಾರೆ. ನಿಮ್ಗೆ ಗೊತ್ತಿದೆ, ಎಳೆಯ ಪ್ರಾಯ, ಅವರಿಗೆ ಕಲಾರಂಗದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ನಮ್ಮ ಕಟ್ಟಡಕ್ಕೆ ಪುರಪ್ರವೇಶದ ಪೂರ್ವದಲ್ಲಿ ಭೇಟಿಯಾಗಿದ್ದಾರೆ, ಅವರಿಗೆ ಮಾಹಿತಿಯನ್ನು ಸ್ವಲ್ಪ ಕೊಟ್ಟಿದ್ದೆವು. ಈ ಸಮಾವೇಶಕ್ಕೆ ಪ್ರಥಮ ಬಾರಿ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಕೇಳಿದರು ಮುಂದೆ ಯಾರೆಲ್ಲ ಇರುವುದು ಹೇಳಿದೆ. ವೃತ್ತಿಯನ್ನು ಕಲಾವಿದರು, ಯಕ್ಷಗಾನವನ್ನೇ ಬದುಕಾಗಿ ಸ್ವೀಕರಿಸಿ ಸಮಾಜಕ್ಕೆ ದೊಡ್ಡ ಸಂದೇಶ ಕೊಟ್ಟಂತಹ, ನಮ್ಮ ಪುರಾಣ ಪ್ರಪಂಚವನ್ನು ಅನಾವರಣಗೊಳಿಸಿದಂತಹ ಮಹಾನ್ ವ್ಯಕ್ತಿಗಳು, ದೇವರು ಮತ್ತು ಭಕ್ತರ ನಡುವೆ ಒಂದು ರೀತಿಯಲ್ಲಿ ಸೇತುವಾಗಿ ಕೆಲಸ ಮಾಡಿದಂತಹ ಪುಣ್ಯಾತ್ಮರು ನಮ್ಮ ಮುಂದೆ ಇದ್ದಾರೆ ಅಂತ ಸ್ವಾಮೀಜಿ ಅವರಿಗೆ ಹೇಳಿದೆ. ನಾವು ಹೇಳಿದ ತಕ್ಷಣ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ಊಟ ಉಪಚಾರ ನೋಡಿದ್ದೀರಿ, ಒಂದೆರಡು ಐಟಮ್ ಅಲ್ಲ, ಎಲ್ಲ ಐಟಮ್ಗಳು ಕೂಡ ಇದೆ. ಎಲ್ಲ ಮಠದಿಂದಲೇ ನಮಗೆ ಪ್ರಧಾನವಾದದ್ದು. ಈ ರೀತಿ ತುಂಬ ಸಹಕಾರ ಕೊಡ್ತಾರ ಸ್ವಾಮೀಜಿಯವರ ಅನುಗ್ರಹ ಸಂದೇಶವನ್ನು ನಾವೀಗ ಕೇಳೋಣ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯನ್. ಶ್ರೀ ಗುರುಭ್ಯೋ ನಮಃ. ಕಲಾರಂಗದಿಂದ ಅನೇಕ ಕಲಾವಿದರಿಗೆ, ಮಕ್ಕಳಿಗೆ, ಮನೆ ಇಲ್ಲದವರಿಗೆ, ಅನೇಕ ಜನರಿಗೆ ತುಂಬ ಸಹಾಯ ಮಾಡ್ತಾ ಉಂಟು ಈ ಕಲಾರಂಗ. ವಿಶೇಷವಾಗಿ ಕಲಾವಿದರಿಗೆ ಧನ ಸಹಾಯ, ಎಲ್ಲರಿಗೂ ಧನ ಸಹಾಯ ಉಂಟು. ಇದನ್ನು ಅವರು ಮಾತ್ರ ಅಲ್ಲ, ಎಲ್ಲ ಜನರಿಂದ ಅವರು ಸೇರಿಸಿ ಅವರು ಮಾಡ್ತಿದ್ದಾರೆ. ಆ ಕೊಡುವಂತಹ ಎಲ್ಲ ದಾನಿಗಳು ಪರಮಾತ್ಮನ ಮೇಲೆ, ಅಂದರೆ ಕಲೆ ಎನ್ನುವಂತಹ ಆ ದೇವರ ಮೇಲೆ ಪ್ರೀತಿ ಇಟ್ಟು ಭಕ್ತಿಯಿಂದ ಆ ಹಣವನ್ನು ಕೊಡ್ತಿದ್ದಾರೆ. ನಾವು ಸಂಪಾದನೆ ಮಾಡಿದಂತಹ ಹಣವನ್ನು ಎಲ್ಲಿಗೆ ಹಾಕಬೇಕು? ನಮಗೆಲ್ಲರಿಗೆ ಆಸೆ ಇರ್ತದೆ, ನಮ್ಮ ಬದುಕು ಬಂಗಾರಮಯ ಆಗಿರಬೇಕು, ಒಳ್ಳೆ ಬದುಕಾಗಿರಬೇಕು ಅಂತ. ಆ ರೀತಿ ಬಂಗಾರಮಯದ ಸ್ವರ್ಣ ಬದುಕಾಗಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ಲಕ್ಷ್ಮಿ ಅಂತ, ಸಂಪತ್ತು, ಲಕ್ಷ್ಮಿ. ಆ ಎಲ್ ಎನ್ನುವಂತಹ ಲಕ್ಷ್ಮಿಯನ್ನು GOD ಎನ್ನುವಂತಹ ಗಾಡಿನ ಒಳಗೆ ಹಾಕಬೇಕು, ಪರಮಾತ್ಮನಿಗೆ ಅರ್ಪಿಸಬೇಕು. ಆಗ ಮಾತ್ರ ಅದು ಗೋಲ್ಡ್ ಅಂತ ಆಗುತ್ತೆ. ಹಾಗೆ ಎಲ್ಲರೂ ಕೂಡ ಆ ಸಂಪತ್ತನ್ನು ಪರಮಾತ್ಮನಿಗೂ ಅರ್ಪಿಸಬೇಕು. ಇಲ್ಲಿ ಕಲೆ ಎನ್ನುವಂತಹ ಪರಮಾತ್ಮನಿಗೆ ಎಲ್ಲರೂ ಅರ್ಪಿಸ್ತಿದ್ದಾರೆ. ಕಲೆ ಪರಮಾತ್ಮ ಯಾಕೆ ಅಂತ ಕೇಳಿದರೆ, ನೀವೆಲ್ಲ ಕಲಾವಿದರಿಗೆ ಈ ಕಲೆ ಒಂದು ವೃತ್ತಿಯಲ್ಲ, ಜೀವನಕ್ಕೋಸ್ಕರ ಕಲೆಯನ್ನು ಆಶ್ರಯಿಸಿದ್ದಲ್ಲ, ಜೀವನವೇ ಈ ಕಲೆ. ಈ ಕಲೆಯ ಸಂರಕ್ಷಣೆನೇ ನಿಮ್ಮ ಎಲ್ಲರ ಜೀವನ. ಹಾಗೆ ನಿಮ್ಮಂತಹ ಆ ಕಲಾವಿದರಿಗೆ ಈ ಎಲ್ಲ ಧನ ಸಹಾಯ ಆಗ್ತಾ ಉಂಟು ಅಂತ ಹೇಳಿದರೆ, ಇದು ಪರಮಾತ್ಮನಿಗೆ ಅರ್ಪಿತ ಆಗ್ತಾ ಉಂಟು ಅಂತ. ಹಾಗೆ ಈ ಕಲಾವಿದರಿಗೆ ಪೋಷಣೆ ಮಾಡುವಂತಹ ಎಲ್ಲ ಪರಮಾತ್ಮನ ಭಕ್ತರಿಗೂ ಕೂಡ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳುತ್ತಾ, ಅಷ್ಟು ಮಾತ್ರ ಅಲ್ಲ, ಅನೇಕ ಜನರು ಮನೆಯನ್ನು ಕಟ್ಟಿಸಿಕೊಳ್ತಿದ್ದಾರೆ, ವಿದ್ಯಾರ್ಥಿಗಳು ಕೂಡ ಧನ ಸಹಾಯವನ್ನು ಪಡಿತಿದ್ದಾರೆ. ಕಲಾರಂಗ ಅದರಿಂದ ಆಗುವಂತಹ ಸಾಮರ್ಥ್ಯದ ಪ್ರಕಾರ ಆದಷ್ಟು ಉಪಕಾರ ಮಾಡ್ತಾ ಉಂಟು. ಬೇರೆಯವರ ಕರ್ತವ್ಯ ಏನು? ಸ್ವೀಕಾರ ಮಾಡಿದಂತಹವರ ಕರ್ತವ್ಯ ಏನು? ಪರೋಪಕಾರಾರ್ಥಂ ಇದಂ ಶರೀರಂ. ನಮ್ಮ ಈ ಶರೀರ ಇರುವುದೇ ಪರೋಪಕಾರಕ್ಕೋಸ್ಕರ. ಹಾಗಾಗಿ ನಾವು ಒಬ್ಬರಿಂದ ಒಂದು ಉಪಕಾರವನ್ನು ಸ್ವೀಕಾರ ಮಾಡಿದ್ದೇವೆ ಅಂತ ಹೇಳಿದರೆ, ನಾವು ಕೂಡ ಇನ್ನೊಬ್ಬರಿಗೆ ಅದನ್ನು ಉಪಕಾರ ಮಾಡಿಯೇ ಆ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ.
ಈಗ 1 ಲೋಟ ಚಹಾ ನಾವು ಕುಡಿದ್ವಿ ಅಂತ ಹೇಳಿದರೆ ಆ ಚಹಾ ಮಾಡಿಕೊಟ್ಟವನಿಗೆ ನಾವು ಹಣ ಕೊಡ್ತೇವೆ, ಆ ಪ್ಯಾಕೆಟ್ ಮಾಡಿದವನಿಗೆ ಕೊಡ್ತೇವಾ, ರೈತನಿಗೆ ಹೋಗಿ ಕೊಡ್ತೇವಾ, ಅಥವಾ ಆ ಪುಡಿ ಮಾಡಿದವನಿಗೆ ಹೋಗಿ ಕೊಡ್ತೇವಾ, ಆ ಗ್ಲಾಸ್ ಮಾಡಿದವನಿಗೆ ನಾವು ಹೋಗಿ ಕೊಡ್ತೇವಾ? ನಾವು ಕೊಟ್ಟದ್ದು ಬರೀ ಚಹಾ ಮಾಡಿಕೊಟ್ಟವನಿಗೆ. ಮತ್ತು ಇಷ್ಟು ಜನರ ಋಣ ಇರ್ತದಲ್ಲ, ಇದನ್ನು ಹೇಗೆ ತೀರಿಸೋದು? ಅದು ನಾವು ಇನ್ನೊಬ್ಬರಿಗೆ ಸಹಕಾರ ಮಾಡಿ ಅದರ ಮೂಲಕನೇ ನಾವು ಋಣ ತೀರಿಸಲಿಕ್ಕೆ ಸಾಧ್ಯ. ಅದು ಬರೀ 1 ಲೋಟ ಚಹಾಕ್ಕೆ ನಾವು ಪರೋಪಕಾರ ಮಾಡಬೇಕು ಅಂತ ಹೇಳಿದರೆ, ಅದರ ಋಣ ತೀರಿಸಬೇಕು ಅಂತ ಹೇಳಿದರೆ, ಇನ್ನು ಕಲಾರಂಗ ಇಷ್ಟೆಲ್ಲ ನಮಗೆ ಸಹಕಾರ ಮಾಡ್ತಾ ಉಂಟು. ಆ ಕಲಾರಂಗಕ್ಕೆ, ಆ ಸಮಾಜಕ್ಕೆ ನಾವೆಲ್ಲರೂ ಸೇರಿ ಎಷ್ಟು ಸಹಕಾರ ಮಾಡಬೇಕು. ಹಾಗೆ ನಾವೆಲ್ಲರೂ ಕೂಡ ಆ ಸಮಾಜಕ್ಕೂ ಕೂಡ ಕಲಾರಂಗಕ್ಕೂ ಕೂಡ ಆದಷ್ಟು ನಮ್ಮಿಂದಾಗುವಂತಹ ಸಹಕಾರವನ್ನು ನಾವು ಮಾಡ್ತಾ ಇರಬೇಕು ಅಂತ ಹೇಳುತ್ತಾ, ಪರಮಾತ್ಮ ಆ ಕಲಾರಂಗಕ್ಕಿರ್ಬೋದು ಅಥವಾ ಆ ಕಲಾರಂಗದ ಸದಸ್ಯರಿಗೆ, ಮಕ್ಕಳಿಗೆ, ಎಲ್ಲರಿಗೂ ಕೂಡ, ಕಲಾವಿದರಿಗೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಪರಮಾತ್ಮನ ತತ್ವ ಉಳಿದಿದೆ ಅಂತ ಹೇಳಿದರೆ ಮುಖ್ಯ ಪಾತ್ರ ಕಲಾವಿದರು. ಎಲ್ಲರೂ ಕೂಡ ಮಹಾಭಾರತ ರಾಮಾಯಣ ಓದಲಿಲ್ಲ, ಆದರೆ ಕಥೆ ಎಲ್ಲರಿಗೂ ಗೊತ್ತುಂಟು. ಹೇಗೆ ಕೇಳಿದರೆ, ಯಾರು ಕೂಡ ಹೋಗಿ ಪ್ರವಚನಕ್ಕೆ ಹೋಗಿ ಕೂತ್ಕೊಂಡ್ರೆ ಯಾರಾದರೂ ಅಲ್ಲಿ ಕೇಳುವುದಲ್ಲ, ಅಲ್ಲಿ ನಿದ್ದೆ ಮಾಡೋದು. ಆದರೆ ನಿದ್ದೆಯನ್ನು ಬಿಟ್ಟು ಬಂದು ಕೂತ್ಕೊಳ್ಳೋದು ಯಕ್ಷಗಾನಕ್ಕೆ ಮಾತ್ರ. ಹಾಗೆ ಅಂತಹ ಯಕ್ಷಗಾನ ಕಲೆಯಿಂದ ರಾಮಾಯಣ, ಮಹಾಭಾರತ ಎಲ್ಲ ಪರಮಾತ್ಮನ ತತ್ವಗಳು ಈಗ ಉಳಿದಿದೆ. ಹಾಗೆಂತ ಆ ಕಲಾವಿದರಿಗೂ ಕೂಡ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ, ಸಂಪೂರ್ಣ ಅನುಗ್ರಹ ಆಗಲಿ ಅಂತ ಆ ಕೃಷ್ಣನ ಹತ್ರ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸ್ವಾಮೀಜಿಯವರ ಅರ್ಥಪೂರ್ಣ, ಮೌಲಿಕ, ಸದಾ ಚಿಂತಿಸುವ ಅನುಗ್ರಹ ಸಂದೇಶವನ್ನು ಕೇಳಿ ನಾವು ಪುಳಕಿತಗೊಂಡಿದ್ದೇವೆ. ಬಹುಶಃ ಕೊಂಡದಿ ಕುಳಿಯವರ ಕ್ರಿಯೆಯನ್ನು ನೋಡಿ ಅವರಿಗೆ ಆ ಮಾತು ಪ್ರೇರಣೆ ಆಗಿರ್ಬೋದು. ಧನ್ಯವಾದ ನುಡಿಯ ಪೂರ್ವದಲ್ಲಿ 1-2-3 ಸೂಚನೆ. 1 ನಿಮಿಷ ನೋಡಿ, ಅಲ್ಲಿ ನಿಂತಾಯಿತು, 1 ನಿಮಿಷದಲ್ಲಿ ಅಲ್ಲಿ ನಿಮ್ಗೆ ಗಿಫ್ಟ್ ಸಿಗ್ತದೆ. ದಯವಿಟ್ಟು ವಿದ್ಯಾಪೋಷಕ್ ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅರ್ಜಿಯನ್ನು ಇವತ್ತೇ ತಗೊಂಡು ಹೋಗಿ. ಈ ಸಮಾವೇಶಕ್ಕೆ ಬರದ ಕಲಾವಿದರ ಮಕ್ಕಳಿಗೆ ಯಾವುದೇ ನೆರವು ವಿದ್ಯಾಪೋಷಕಿಗೆ ನಾವು ಕೊಡ್ತಾ ಇಲ್ಲ, ಶಿಕ್ಷಣಕ್ಕೆ ಕೊಡ್ತಾ ಇಲ್ಲ. ಇವತ್ತು ಯಾರೆಲ್ಲ ಬಂದಿದ್ದೀರಿ, ನಿಮ್ಮ ಮಕ್ಕಳಿಗೆ ಮಾತ್ರ ಈ ಸಂಸ್ಥೆ ಶಿಕ್ಷಣಕ್ಕೆ ನೆರವು ನೀಡ್ತದೆ. ಅದರ ಫಾರ್ಮನ್ನು ದಯವಿಟ್ಟು ತಗೊಂಡು ಹೋಗಿ. ಇನ್ನು ಕೆಲವೇ ದಿವಸದಲ್ಲಿ ನಾವು ಅದನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಹೊಸ ಅಡ್ರೆಸ್ ಚೇಂಜ್ ಆದರೂ ಅದನ್ನು ತಗೊಂಡು ಹೋಗಿ, ಮತ್ತು ಹೊಸ ಫಾರ್ಮ್ ಇದ್ದರೆ ತಗೊಂಡು ಹೋಗಿ ನಾವು ಮತ್ತೆ ನಿಮ್ಮನ್ನು ಅಡ್ಮಿಷನ್ ಮಾಡ್ಕೊಳ್ತೇವೆ. ಕೃತಜ್ಞತೆಯ ನುಡಿಗೆ ನಾರಾಯಣ ಎಂ ಹೆಗಡೆ ಅವರು. ಬಹಳ ಸೂಕ್ಷ್ಮವಾಗಿ 1 ನಿಮಿಷದಲ್ಲಿ ಮುಗಿಸ್ತೇನೆ. ಈ ಪವಿತ್ರ ವೇದಿಕೆಯಲ್ಲಿ ಅನುಗ್ರಹ ಸಂದೇಶ ನೀಡಿ ನಮ್ಮನ್ನು ಧನ್ಯರನ್ನಾಗಿಸಿದ ಪೂಜ್ಯ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಚರಣ ಕಮಲಗಳಿಗೆ ಪ್ರಣಾಮಗಳು. ಹಾಗೆ ನಮ್ಮ ಅಧ್ಯಕ್ಷರು ಅವರಿಗೆ ಉಡುಗೊರೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದವರು ಮಠದ ದಿವಾನರಾದ ಡಾಕ್ಟರ್ ಉದಯ್ ಕುಮಾರ್ ಸಳ್ಳತಾಯರು, ಅವರಿಗೂ ಸಂಸ್ಥೆ ಕೃತಜ್ಞವಾಗಿದೆ. ಶ್ರೀಮಠದ ಎಲ್ಲ ಸಿಬ್ಬಂದಿಗಳಿಗೂ ನಾವು ಕೃತಜ್ಞತೆ ಅರ್ಪಿಸ್ತೇವೆ. ಅಲ್ಲಿ ಸ್ವಚ್ಛತಾ ಕೊಠಡಿಯ ವ್ಯವಸ್ಥೆಯನ್ನು ಪುತ್ತಿಗೆ ಶ್ರೀಪಾದರು ನಮಗೆ ಕೊಡಮಾಡಿದ್ದಾರೆ. ಬೇರೆಯವರಿಗಾದರೆ 10 ರೂಪಾಯಿ ನಮಗೆ ಯಾವ ಶುಲ್ಕವಿಲ್ಲದೆ ಅದನ್ನು ಒದಗಿಸಿದ್ದಾರೆ. ಅವರಿಗೂ ಕೃತಜ್ಞತೆಯನ್ನು ಹೇಳ್ತೇನೆ. ಕೊಂಡಲಕುಳಿ ರಾಮಚಂದ್ರ ಹೆಗಡೆಯವರು ಬಹಳ ಪ್ರೀತಿಯಿಂದ ದೊಡ್ಡ ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಗೆ ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ, ನಮ್ಮ ಕೆಲಸವನ್ನು ಗುರುತಿಸಿದ್ದಾರೆ. ಸಂಸ್ಥೆಯನ್ನು ಬಹಳವಾಗಿ ಪ್ರೀತಿಸುವವರು, ಅವರಿಗೂ ಕೃತಜ್ಞತೆಗಳು. ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಹೇಳ್ತೇನೆ. ಈ ಉಡುಗೊರೆಯ ಪ್ರಾಯೋಜಕತ್ವವನ್ನು ವಹಿಸಿದಂತಹ ಎಲ್ಲ ದಾನಿಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಇವತ್ತು ಇಲ್ಲಿ ಭಾಗವಹಿಸಿದಂತಹ ಎಲ್ಲ ಕಲಾವಿದರಿಗೆ, ಅತಿಥಿ ಗಣ್ಯರಿಗೆ ಸಂಸ್ಥೆ ಕೃತಜ್ಞತೆಯನ್ನು ಹೇಳ್ತೇನೆ. ದಯವಿಟ್ಟು ಸಾವಧಾನದಲ್ಲಿ ಉಡುಗೊರೆಯನ್ನು ತೆಗೆದುಕೊಳ್ಳಿ. ನೀವು ಆ ಕಡೆ ಚಹಾದ ವ್ಯವಸ್ಥೆ ಇದೆ, ಅದನ್ನು ಸ್ವೀಕರಿಸಿ ಹೋಗಬೇಕಾಗಿ ವಿನಂತಿಸಿಕೊಳ್ತೇನೆ. ನೀವು ಎಷ್ಟು ತಾಳ್ಮೆಯಿಂದ ಅಲ್ಲಿ ಸರತಿಯ ಸಾಲಿನಲ್ಲಿ ನಿಲ್ತೀರೋ ಅಷ್ಟು ಬೇಗ ಆ ಕೆಲಸ ಆಗ್ತದೆ. ಮುಗಿಬಿದ್ದಷ್ಟು ಅಲ್ಲಿ ತೊಡಕಾಗ್ತದೆ. ದಯವಿಟ್ಟು ಮುಗಿಬಿಡಬೇಕು. 5 ನಿಮಿಷದಲ್ಲಿ ಮುಗೀತದೆ. 5ರಿಂದ 10 ನಿಮಿಷದಲ್ಲಿ ಈ ಇಡೀ ಪ್ರಕ್ರಿಯೆ ಮುಗೀತದೆ. ಮತ್ತೊಂದು ನಾನು ಕೃತಜ್ಞತೆಯನ್ನು ಹೇಳಬೇಕಾದದ್ದು, ಇವತ್ತು ಬೆಳಗಿನಿಂದ ಇಷ್ಟು ಹೊತ್ತಿನವರೆಗೆ ಈಗಲೂ ಅಲ್ಲಿ ಕೆಲಸದಲ್ಲಿ ನಿರತರಾಗಿರುವಂತಹ ನಮ್ಮ ಕಲಾರಂಗದ ಕಾರ್ಯಕರ್ತರು ಮತ್ತು ವಿದ್ಯಾಪೋಷಕ ವಿದ್ಯಾರ್ಥಿಗಳನ್ನು ನಾವು ಕೃತಜ್ಞತೆಯನ್ನು ಹೇಳ್ತೇನೆ. ನಮ್ಮ ದೊಡ್ಡ ಶಕ್ತಿ ಇಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾಪೋಷಕ ವಿದ್ಯಾರ್ಥಿಗಳು ಬೆಳಗಿನಿಂದ ಅವರು ನಮ್ಮೊಂದಿಗಿದ್ದು
ಈ ಕೆಲಸದಲ್ಲಿ ಸಹಕರಿಸಿದ್ದಾರೆ. ಎಲ್ಲರನ್ನೂ ಒಂದೇ ಮಾತಿನಲ್ಲಿ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತೇನೆ. ಹಾಗೆ ನಮ್ಮ ಕುಡ್ಲಾದವರು ನಮ್ಮ ಈ ಇಡೀ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿದ್ದಾರೆ. ಅವರೇ ಮುರಳಿಯವರಿಗೆ ಫೋನ್ ಮಾಡಿ, ನಾವು ರಿಕ್ವೆಸ್ಟ್ ಮಾಡಿ ಅಲ್ಲ. ಹಾಗೂ ನಮ್ಮ ಕುಡ್ಲಾದವರಿಗೆ ನಮ್ಮ ಫೋಟೋಗ್ರಾಫರ್ ಗಣೇಶ್ ಇದ್ದಾರೆ, ಹಾಗೆ ನಮ್ಮ ಪ್ರಶಾಂತ್ ಇದ್ದಾರೆ, ಅವರಿಗೂ ಕೃತಜ್ಞತೆ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. Mm-hmm.